ಬಿಟ್ಟು ಒಂದು ದಿನದ ನಾವೆಲ್ಲ ಸೇರಿ ಒಂದು ದಿವಸ ಉತ್ಸವ ಮಾಡಬೇಕು ಅಂತ ಹೇಳುವ ಒಂದು ಪ್ರತಿಭೋತ್ಸವ ಮಾಡಬೇಕು, ಒಂದು ಸಾಧಕರನ್ನು ಗುರುತಿಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಇವತ್ತು ನಾವು ದ್ವಾರಕೋತ್ಸವ ಅಂತ ಹೇಳುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಇವತ್ತಿನ ಸೇರಿದ ಎಲ್ಲ ಅತಿಥಿಗಳು ಹಾಗೆ ಎಲ್ಲ ನಮ್ಮ ಬಂಧುಗಳನ್ನು ಮತ್ತೊಮ್ಮೆ ನಾನು ಬಂಧುಗಳಿಗೆ ನಮಸ್ಕರಿಸ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಧನ್ಯವಾದಗಳು. ನಮ್ಮನ್ನ ಇದೀಗ ಸೇರಿಕೊಂಡಿದ್ದಾರೆ ಶ್ರೀಯುತ ರಮೇಶ ಭಟ್ ಬಿ, ಅಧ್ಯಕ್ಷರು ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ ಸಂಪ್ರತಿಷ್ಠಾನ ರಿಜಿಸ್ಟರ್ಡ್. ಇವರಿಗೆ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ನಮ್ಮನ್ನ ಸೇರಿಕೊಂಡಂತಹ ಮತ್ತೋರ್ವರು ಇಂದು ಸನ್ಮಾನವನ್ನ ಸ್ವೀಕರಿಸುವಂತಹ ಶ್ರೀಯುತ ಸ್ವಸ್ತಿಕ್ ಪದ್ಮಾ ಮುರುಗಜಿಯವರು, ಇವರಿಗೂ ಕೂಡ ಆದರದ ಸ್ವಾಗತವನ್ನ ಕೋರಿಕೊಳ್ತಾ ಈಗ ಅಜ್ಞಾನದ ಅಂಧಕಾರ ತೊಲಗಿ ಜ್ಞಾನ ದೀಪ್ತಿ ಬೆಳಗಲಿ ಎಂಬ ಸದಾಶಯದೊಂದಿಗೆ ದೀಪ ಪ್ರಜ್ವಲನೆಯ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನ ನೀಡಬೇಕಾಗಿ ಶ್ರೀಯುತ ವಿಶ್ವೇಶ್ವರ ಭಟ್ ಬಂಗಾರಡ್ಕ, ಹಿರಿಯ ಆರ್ಥಿಕ ತಜ್ಞರು, ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅಂತೆಯೇ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಕೂಡ ಜೊತೆಯಾಗಬೇಕಾಗಿ ಕೇಳಿಕೊಳ್ತೇನೆ. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च पतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य दृष्टे गृहे दीपः तस्य नास्ति दरिद्रता शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् दीपज्योतिर्जनार्दनः दीपो हरतु मे पापं सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च पतिं स्वच्छामि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य दृष्टे गृहे दीपः तस्य नास्ति दरिद्रता शुभं कुरुत्वं कल्याणम्. ಧನ್ಯವಾದಗಳು. ಇದೀಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶ್ರೀಯುತ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಾರಕೋತ್ಸವ 2025 ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಅತಿಥಿಗಳೇ, ಸಭಿಕ ವೃಂದದವರೇ, ಬಹಳ ಪ್ರಬುದ್ಧರು ಹಾಗೂ ಜ್ಞಾನವಂತರು ಸೇರಿರುವಂತಹ ಈ ಸಭೆಯಲ್ಲಿ, ವೇದಿಕೆ ಎದುರು ಕಡೆ ಹಾಗೂ ವೇದಿಕೆಯ ಮೇಲೆ ಸೇರಿರುವ ಈ ಸಭೆಯಲ್ಲಿ
ಮೈಕ್ ಮೂಲಕ ಬಾರಿ ಹೊಸ ವಿಷಯ ಕೊಡಬಲ್ಲೆ ಅಂತ ಹೇಳುವಂಥ ವಿಶ್ವಾಸ ನನಗಂತೂ ಇಲ್ಲ. ತುಂಬ ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗಳನ್ನು ಮಾಡಿದವರು ಹಾಗೂ ಬಹಳಷ್ಟು ತಿಳುವಳಿಕೆಯನ್ನು ಹೊಂದಿದ ಪ್ರಬುದ್ಧರೇ ಇರುವಂಥ ಸಭೆ ಇದು. ಉದ್ಘಾಟಕನ ನೆಪದಲ್ಲಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪುರಾಣದ ಕಥೆಯೊಂದು ನೆನಪಾಗುತ್ತೆ. ಭಗವಾನ್ ಕೃಷ್ಣ ಮಥುರದಲ್ಲಿ ಜನಿಸಿದ ಅಂತ ನಮಗೆಲ್ಲ ಮತ್ತೆ ಬರೀ ಗೋಪಾಲಕೃಷ್ಣನಾಗಿ ಮಥುರದಲ್ಲಿ ಓಡಾಟ ಮಾಡ್ತಾ ಇದ್ದ ಕೃಷ್ಣ ಇಡೀ ದೇಶಕ್ಕೆ ಸಂದೇಶ ಕೊಡುವಂತಹ, ದೇಶಕ್ಕೆ ದಾರಿದೀಪವಾಗವಲ್ಲಂತಹ ಒಬ್ಬ ವ್ಯಕ್ತಿಯಾಗಿ ನಿರ್ಮಾಣ ಆಗಿರುವಂತಹದ್ದು ಮಥುರವನ್ನು ಬಿಟ್ಟ ನಂತರವೇ. ಸಾಕಾಗಲ್ವಾ? ಅಂದರೆ ನಿಮಗೆಲ್ಲ ಗೊತ್ತಿದೆ, ಅರ್ಥಶಾಸ್ತ್ರದಲ್ಲಿ ಹಾಗೂ ಸಮಾಜಶಾಸ್ತ್ರದಲ್ಲಿ ಹೇಳ್ತಾರೆ ಮೈಗ್ರೇಷನ್ ಆಫ್ ದಿ ಸೊಸೈಟಿ ಅಂತ. ಯಾರು ಮೈಗ್ರೇಷನ್ ಆಗಲಿಕ್ಕೆ ತಯಾರಿರ್ತಾರೆ ಅವರಲ್ಲಿ ವಿಶೇಷವಾದಂಥ ಶಕ್ತಿ ಇರುತ್ತೆ ಅಂತ ಹೇಳುವಂಥದ್ದು ಸ್ಪಷ್ಟ. ಇದಕ್ಕೆ ತುಂಬ ಉದಾಹರಣೆಗಳಿದೆ. ನಮ್ಮ ಎದುರು ಸುತ್ತಮುತ್ತ ಕೂಡ ಉದಾಹರಣೆಗಳಿದೆ. ನಾನು ಹೇಳೋ ನಿಮಗೆ ಅರ್ಥ ಆಗ್ಬೋದು. ಈಗ ಕೃಷ್ಣ ವಿಶಿಷ್ಟ ಅಂತ ಎನಿಸಿದ್ದೇ ದೂರದ ದ್ವಾರಕಕ್ಕೆ ಬಂದು ದ್ವಾರಕದಲ್ಲಿ ನೆಲೆಸಿದ ಮೇಲೆ. ಅಲ್ಲಿಗೆ ಬಂದ ನಂತರ ಇಡೀ ಭಾರತದ ಭವಿಷ್ಯವನ್ನು ರೂಪಿಸುವ ಒಬ್ಬ ವ್ಯಕ್ತಿಯಾಗಿ ಆ ಗೋಪಾಲಕೃಷ್ಣ ರೂಪಿತಾಗಿದ್ದಾರೆ. ಈ ವೇದಿಕೆಯಲ್ಲಿರುವ ಗೋಪಾಲಕೃಷ್ಣರು ಸುಮಾರು ಅದೇ ಟೈಪು. ಯಾಕೆಂತ ಹೇಳಿದರೆ ಅವರು ಮನೆಗೆ ಬಂದಾಗ ನಾನು ಅವರ ಜಾತಕ ಕೇಳಿದ್ದೆ. ಜಾತಕ ಅಂತ ಹೇಳಿದರೆ ಅವರ ಏನು ಹೇಳೋದು, ಅದಕ್ಕೆ ಅರ್ಲಿಯರ್ ಹೇಳಿದೆ. ಕೃಷ್ಣನ ಆ ಗೋಪಾಲಕೃಷ್ಣನ ಜಾತಕಕ್ಕೂ ಇವರಿಗೂ ಭಾರಿ ವ್ಯತ್ಯಾಸ ಇದೆ ಅಂತ ನನಗೆ ಅನಿಸಲಿಲ್ಲ ಅವರು ಹೇಳಿದಾಗ. ಪುತ್ತೂರಿಗೆ ಅಂದರೆ ಅವರು ಮಾಡಾವಲ್ಲಿ ಇದ್ದ ಗೋಪಾಲಕೃಷ್ಣರು ಪುತ್ತೂರಿಗೆ ಬಂದರ ಮೇಲೆ ಪುತ್ತೂರಿಗೆ ಒಂದು ಏನು ಹೇಳುವಂಥದ್ದು, ಇಂಗ್ಲೀಷಲ್ಲಿ ಹೇಳೋದಾದರೆ ಅದಕ್ಕೆ ಒಂದು ಲೆಗಸಿ ಬಿಲ್ಡರ್ಸ್ ಅಂತ ಹೇಳ್ತಾರೆ. ಅಂದರೆ ಒಂದು ಲೆಗಸಿ ಇದ್ದರೆ ಹೀಗಿರಬೇಕು ಅಂತ ಹೇಳುವ ಒಬ್ಬರಂತಲ್ಲ, ತುಂಬ ಜನ ಆ ರೀತಿ ಮಾಡಿದವರಿದ್ದಾರೆ. ಈ ಗೋಪಾಲಕೃಷ್ಣರು ಆ ಸಾಧನೆಯನ್ನು ಮಾಡಿದ್ದಾರೆ. ಇದನ್ನು ಬಂದು ನೋಡಿದಾಗಲೇ ನನಗೆ ಇಷ್ಟು ಇದೆ ಅಂತ ಗೊತ್ತಾಗಿರುವಂಥದ್ದು. ಹಾಗಾಗಿ ಈ ಒಂದು ಸಾಧನೆ ಮಾಡಿದ 10 ಸಾಧಕರಿಗೆ ಇವರಿಗೆ ಸನ್ಮಾನ ಮಾಡಲಿಕ್ಕಿದ್ದಾರೆ. ಆದರೆ ಸಾಧಕರಲ್ಲಿ ವಂದನೀಯರು ಅಂತ ಅನಿಸುವಂತಹ ದ್ವಾರಕಾ ಕನ್ಸ್ಟ್ರಕ್ಷನಿನ ಗೋಪಾಲಕೃಷ್ಣ ಭಟ್ ಅವರಿಗೆ ಮನಸಾ ನನ್ನ ಅಭಿನಂದನೆಗಳು. ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೇಳಿದ್ದಾರೆ. ಇದು ಒಂದು ಪ್ರೊಫೆಷನಲ್ ಕಾರ್ಯಕ್ರಮ. ನಾವು ಬಹುದೊಡ್ಡ ಒಂದು ಬಿಸ್ನೆಸ್ ವೆಂಚರನ್ನು ಮಾಡ್ತಾ ಇದ್ದೇವೆ. ನಮ್ಮ ಬಿಸ್ನೆಸ್ಸನ್ನು ಜಗತ್ತಿಗೆ ಪರಿಚಯ ಮಾಡಿಕೊಡಬೇಕಾದ್ದು ಬಿಸ್ನೆಸ್ಸಿನ ಮೂಲ ಒಂದು ತಿರುಳು. ಅದನ್ನು ಮಾಡಲಿಕ್ಕೆ ಆಗದವರು, ಅವರಲ್ಲಿ ಇಂಟರ್ನಲ್ ಸ್ಟಫ್ ಇದ್ದರೂ ಕೂಡ ಅವರಿಗೆ ಯಶಸ್ಸನ್ನು ಸಾಧಿಸಲಿಕ್ಕೆ ಆಗಿರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ನಮ್ಮನ್ನು ಸಮಾಜಕ್ಕೆ ಪರಿಚಯಿಸಬೇಕು, ತೆರೆದುಕೊಳ್ಳಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಈ ರೀತಿಯ ಕಾರ್ಯಕ್ರಮಗಳಾಗುತ್ತೆ. ನನ್ನನ್ನು ಅರ್ಥಶಾಸ್ತ್ರಜ್ಞರು ಅಂತ ಹೇಳಿದ್ದಾರೆ, ಅರ್ಥಶಾಸ್ತ್ರಿಗಳು ಅಂತ ಹೇಳಿದ್ರು. ನಾನು ಯಾಕೆಂತ ಗೊತ್ತಿಲ್ಲ, ನಾನು ಕೃಷಿಕ. ಅರ್ಥಶಾಸ್ತ್ರ ಎಕನಾಮಿಕ್ಸಲ್ಲಿ ಈ ಶ್ರೀಮಂತರು ಅಂತ ಹೇಳುವುದರ ಬಗ್ಗೆ ಊರಲ್ಲಿ ಸಾಮಾನ್ಯ ಏನಿರುತ್ತೆ ಅಂತ ಹೇಳಿದರೆ, ದೊಡ್ಡ ಭಾಗದ ಒಂದು ಜನರಿಗೆ ಅವರ ಮೇಲೊಂದು ವಕ್ರದೃಷ್ಟಿ ಇರುತ್ತೆ. ಅದು ಮಲ್ಲ ಪೈಸಾ ಮಾಡ್ತೇರೆ ಅಂತ. ಆದರೆ ನಾನು ಅರ್ಥಶಾಸ್ತ್ರಿ ಅಂತ ನೀವು ಕಾಗದದಲ್ಲಿ ಬರೆದ ಕಾರಣಕ್ಕೆ ಹೇಳ್ತೇನೆ, ಅರ್ಥಶಾಸ್ತ್ರದ ಪ್ರಕಾರ ಒಬ್ಬ ಶ್ರೀಮಂತ ಆದ ಅಂತ ಹೇಳಿದರೆ ದ ಮೊಮೆಂಟ್ ಹಿ ಬಿಕಮ್ಸ್ ರಿಚ್, ಅವ ಒಂದು ದೇಶಕ್ಕೆ ದೊಡ್ಡ ಕೊಡುಗೆ ಕೊಟ್ಟಿದ್ದಾನಂತ ಲೆಕ್ಕ. ಇದನ್ನು ಯಾರೂ ಅಲ್ಲ ಗಳಿಬೇಕಾದ ಅಗತ್ಯ ಇಲ್ಲ. ಕಾರಣ ಯಾಕೆ ಹೇಳಿದರೆ, ಒಬ್ಬ ಶ್ರೀಮಂತ ಆಗಬೇಕಾದ್ರೆ, ಅವನ ಸಂಪತ್ತು ಸೃಷ್ಟಿ ಮಾಡಬೇಕಾದ್ರೆ, ಮತ್ತು ಪಾಠದಲ್ಲಿ ಹೇಳಿದ ನೆನಪಿದೆ, ಇಲ್ಲಿ ಗಣರಾಜ್ ಕುಂಬ್ಳೆ ಅವರಿಗೆಲ್ಲ ಗೊತ್ತಿರ್ಬೋದು, ಏನು ಇನ್ಕಮ್ ಈಸ್ ಎಂಪ್ಲಾಯ್ಮೆಂಟ್ ಅಂತ. ಇವರು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡಿದಾಗ ಸಮಾಜದಲ್ಲಿ ಬಹುದೊಡ್ಡ ಒಂದು ಉದ್ಯೋಗ ಸೃಷ್ಟಿಯನ್ನು ಮಾಡಿರ್ತಾರೆ. ಇದುವೇ ದೊಡ್ಡ ಸಮಾಜ ಸೇವೆ.
ಇನ್ನು ನಾನು ಆಗ ಹೇಳಿದಾಗೆ ಲೆಗಸಿ ಬಿಲ್ಡರ್ಸ್ ಅಂತ, ಅಂದರೆ ಯಾರೂ ಮಾಡದ ವಿಶಿಷ್ಟವಾದಂತಹ ಸಾಧನೆಯನ್ನು ಈ ಸಂಪ್ಯದ ಮೂಲೆಯಲ್ಲಿ ಬಂದು ಮಾಡಿ ಜನರ ಮುಖವನ್ನು ಈ ಕಡೆಗೆ ತಿರುಗಿಸ್ತಾರೆ ಅಂತ ಹೇಳಿದರೆ, ಈ ಲೆಗಸಿ ಬಿಲ್ಡಿಂಗಿನಾಗಿ ಇನ್ನೊಂದು 10 ಜನ ಹೊಸಬರಿಗೆ ಪ್ರೇರಣೆಯನ್ನು ಕೊಡುವಂಥ ಸಂಗತಿಗಳು ಆಗಿರುತ್ತೆ. ಹಾಗಾಗಿ ಹಣ ಮಾಡಿರುವಂಥದ್ದು ಅಥವಾ ಹಣವಂತರಾಗಿರುವಂಥದ್ದು ಇಟ್ ಇಸ್ ಎ ವರ್ಚ್ಯೂ ಟು ದ ನೇಷನ್. ಅದು ದೇಶಕ್ಕೆ ಬಹುದೊಡ್ಡ ಸೇವೆ. ತುಂಬ ಜನ ಹಣ ಮಾಡಿದ ಕಾರಣಕ್ಕೆ ಅವರು ತೆರಿಗೆ ಕಟ್ಟಿದ್ದಾರೆ, ಉದ್ಯೋಗ ಕೊಟ್ಟಿದ್ದಾರೆ ಅಂತ ಹೇಳುವ ಕಾರಣಕ್ಕಾಗಿ ಅವರು ವಂದನೀಯರು ಅಂತ ಅನಿಸ್ತಾರೆ. ಇನ್ನು ಕೆಲವರು ಡೊನೇಷನ್ ಕೊಟ್ಟು ವಂದನೀಯರು ಅಂತ ಅನಿಸುವರಿದ್ದಾರೆ. ಆದರೆ ಶ್ರೀಮಂತರು ಸಮಾಜ ಸೇವೆಯನ್ನು ಎಡಿಷನಲ್ ಆಗಿ ಮಾಡಿದಾಗ, ನಾನಾಗ ಹೇಳಿದಾಗ ಶ್ರೀಮಂತ ಆಗೋದೇ ಒಂದು ರೀತಿ ಸಮಾಜಕ್ಕೆ ದೊಡ್ಡ ಸೇವೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾರು ಅದನ್ನು ಅಲ್ಲಗಳಿವಾಗಿಲ್ಲ. ಅಲ್ಲಗಳಿತಾರೆ ಅಂತಾರೆ ಅವರಿಗೆ ಮತ್ಸರ ಇದೆ ಅಂತ ಲೆಕ್ಕ. ಏನಾದ್ರು ಕಳ್ಳದಾರಿ ಮಾಡಿ ಅದು ಬೇರೆ ಪ್ರಶ್ನೆ. ಆದರೆ ಒಬ್ಬ ಲೆಜಿಟಿಮೇಟ್ ಆಗಿ ಶ್ರೀಮಂತಿಕೆಯನ್ನು ಅಕ್ಯುಮುಲೇಟ್ ಮಾಡಿದ್ದಾನೆ ಅಂತ ಹೇಳಿದರೆ ಅವ ದೇಶಕ್ಕೆ ವೆಲ್ತ್ ಕ್ರಿಯೇಟ್ ಮಾಡಿದ್ದಾನೆ. ಓವರ್ ಆ್ಯಂಡ್ ಅಬೌವ್ ದ್ಯಾಟ್ ಅವರು ಮತ್ತೂ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಆಸಕ್ತಿ ಇದೆ ಅಂತ ಹೇಳಿದರೆ ಸಮಾಜದ ಆಂತರಿಕವಾಗಿ ಸುಭಿಕ್ಷೆಯನ್ನು ಕಾಪಾಡುವಲ್ಲಿ ಅವರೊಂದು ಕೊಡುಗೆಯನ್ನು ಕೊಡುವ ಸಮಾಜ ಸೇವೆಯನ್ನು ಮಾಡುವ ಸಂಗತಿಗಳು ನಡೆಯುತ್ತೆ. ಆ ಹಿನ್ನೆಲೆಗಾಗಿ ಇದು ನೀವು ಪ್ರಚಾರ ಅಂತ ತಿಳ್ಕೊಳ್ಳಿ, ವಿಚಾರ ಅಂತ ತಿಳ್ಕೊಳ್ಳಿ. ಇವರು ದೇಶಕ್ಕೆ ಸಮಾಜಕ್ಕೆ ಸಂಬಂಧಪಟ್ಟ 10 ಕ್ಷೇತ್ರದಲ್ಲಿ ಮಕ್ಕಳಿಗೆ ವೇದ ಪಾಠ ಶಾಲೆ ಹೇಳಿಕೊಡ್ತಾರಂತೆ. ಮಾಮೂಲು ಹುಡುಗರಿಗೆ ಲೀಡರ್ಶಿಪ್ ಟ್ರೈನಿಂಗ್ ಕೋರ್ಸ್ಗಳನ್ನು ಮಾಡ್ತಾರೆ. ಇನ್ನು ತುಂಬ ಕಡೆ ನೀವು ಪ್ರಚಾರ ಅಂತಲೇ ಹೇಳ್ತೀರಿ, ಬಸ್ ಸ್ಟ್ಯಾಂಡ್ಗಳು ಅವರ ಹೆಸರುಗಳು ಕಾಣಿಸ್ತಾ ಇದೆ. ಹೀಗೆ 10 ಕ್ಷೇತ್ರಗಳಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರ ಶ್ರೀಮಂತಿಕೆಯನ್ನು ಕೂಡ ಸದ್ವಿನಿಯೋಗ ಮಾಡುವಂಥ ಸಂಗತಿಗಳನ್ನು ಇವತ್ತು ದ್ವಾರಕಾದ ಗೋಪಾಲಕೃಷ್ಣ ಭಟ್ರು ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ಸಂತೋಷದ ಸಂಗತಿ. ಬಹುಶಃ ಇವರಿಂದ ಪುತ್ತೂರು ಬಹಳ ಜಾಸ್ತಿ ನಿರೀಕ್ಷೆ ಮಾಡ್ತಾ ಇರುವುದು ಅಂತ ನನ್ನ ಮನಸ್ಸಲ್ಲಿದೆ. ವಿದ್ಯಾಕ್ಷೇತ್ರ ಹಾಗೂ ಸಾಮಾಜಿಕ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ಗೋಪಾಲಕೃಷ್ಣ ಭಟ್ರಿಗೆ ಖಂಡಿತವಾಗಿ ಸಾಕಷ್ಟು ಕನಸುಗಳು ಇರ್ಬೋದು. ಇದರ ಮೂಲಕ ಇಲ್ಲಿ ಸಾಧಕರಾದ ಅವಿನಾಶ್ ಕೊಡಂಕರಿಯವರಿದ್ದಾರೆ. ಏಕ ವ್ಯಕ್ತಿಯಾಗಿ ಒಂದು ಶಾಲೆಯನ್ನು ಆರಂಭಿಸಿ, ಹೆಸರು ಬರೋದಿಲ್ಲ ಶಾಲೆದು, ಸರಸ್ವತಿ ಶಾಲೆಯನ್ನು ಶುರು ಮಾಡಿ ಸಾಧನೆಯನ್ನು ಗೈದವರೇ ಇರುವಂತಹದ್ದು. ಅದರ ಜೊತೆಯಲ್ಲಿ ಆರ್ಥಿಕವಾದ ಬಲಾಢ್ಯ ಶಕ್ತಿಯು ಸೇರಿದಾಗ ಇಂಥ ಸಾಧನೆಗಳನ್ನು ಮಾಡುವಂಥ ಮಾನಸಿಕತೆ ಗೋಪಾಲಕೃಷ್ಣ ಭಟ್ರಲ್ಲಿ ಇದೆ. ಕೃಷ್ಣ ಆ ದ್ವಾರಕ್ಕೆ ಹೋದ ಮೇಲೆ ಇಡೀ ದೆಹಲಿಯನ್ನು ಅಲುಗಾಡಿಸಿದ. ಇಡೀ ದೆಹಲಿಯಲ್ಲಿ ಅಂದರೆ ಇಂದ್ರಪ್ರಸ್ಥ ಹಾಗೂ ನಿಮ್ಮ ಹಸ್ತಿನಾವತಿಯಲ್ಲಿ ಏನೆಲ್ಲ ಆಗಬೇಕಾ ಅದನ್ನು ನಡೆಸ್ತಾ ಇದ್ದ. ಹಾಗೆಂತೇಳಿ ಕೃಷ್ಣ ರಾಜ ಆಗಲಿಲ್ಲಂತೆ. ಸತ್ಯ ಇರ್ಬೋದು, ಅಲ್ಲಿ ಯಕ್ಷಗಾನದವರ ಭಾಗವತರು ಇದ್ದಾರೆ. ಕೃಷ್ಣ ರಾಜ ಆಗಲಿಲ್ಲಂತೆ, ರಾಜ ಬೇರೆ ಯಾರಾಗಿದೆ. ಅವರು ದೂರ ಎತ್ತರದಲ್ಲಿ ಒಂದು ಮನೆಯಲ್ಲಿ ಕೃಷ್ಣ ಅಲ್ಲಿ ಬೆಟ್ ದ್ವಾರಕ ಅಂತ ಹೇಳುವಲ್ಲಿ ಕೂತಿರುವಂಥದ್ದು. ಅವರು ರಾಜ ಆಗಲಿಲ್ಲ. ಅದೇ ರೀತಿ ಆ ರೀತಿಯ ಸಾಧನೆಯ ಮಾಡುವ ಮಾನಸಿಕತೆ ಗೋಪಾಲಕೃಷ್ಣ ಭಟ್ರಲ್ಲಿ ಇದೆ. ಅವರ ಮೂಲಕ ಸಮಾಜಕ್ಕೆ ಇನ್ನಷ್ಟು ಈ ರೀತಿಯ ಕೊಡುಗೆಗಳು ಬರಲಿ. ಪುತ್ತೂರಿನ ಆಧುನಿಕ ಚರಿತ್ರೆಯಲ್ಲಿ ಗೋಪಾಲಕೃಷ್ಣ ಭಟ್ರು ಹಾಗೂ ದ್ವಾರಕಾ ಪ್ರತಿಷ್ಠಾನದ ಹೆಸರು ಅಜರಾಮರವಾಗಿ ಉಳಿಯಲಿ, ಬೆಳೆಯಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಗಳನ್ನು ಮಾಡಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಉದ್ಯೋಗ ಸೃಷ್ಟಿ, ಉದ್ಯಮದ ಮೂಲಕ ಸಾಮಾಜಿಕ, ಆರ್ಥಿಕ, ವೈಯಕ್ತಿಕ ಏಳಿಗೆಗೆ ನಿಜಾರ್ಥದ ವೆಲ್ತ್ ಕ್ರಿಯೇಷನ್ ಎಂಬ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು ಸರ್. ನಮ್ಮೊಡನೆ ಇದೀಗ ಸೇರಿಕೊಂಡಿದ್ದಾರೆ ಶ್ರೀಯುತ ಸುದರ್ಶನ್ ಭಟ್ ಬೆದ್ರಾಡಿಯವರು. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತಗಳನ್ನು ಕೋರಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮ್ಮೆಲ್ಲರೊಳಗಿರುವಂತಹ ಓದುಗರಿಗೆ ರಸದೌತಣ ಉಣಬಡಿಸುವ ಕೆಲಸ ಪ್ರತಿ ದ್ವಾರಕೋತ್ಸವದಲ್ಲಿ ಕೂಡ ನಡೆಯುತ್ತೆ. ಈ ವರ್ಷವೂ ಹಾಗೆ ಹೊಸ ಕೃತಿಗಳು ಇಲ್ಲಿ ಅನಾವರಣಗೊಳ್ಳಲಿವೆ. ಇದೀಗ ಈ ಕೃತಿಗಳ ಬಗೆಗಿನ ಪರಿಚಯ ನಿಮ್ಮ ಮುಂದೆ. ಮೊದಲಿಗೆ ಸತಿ ಸಾವಿತ್ರಿ ಕೃತಿ, ಘನಾ ಭಟ್ ಇವರು ಬರೆದಂತಹ ಕೃತಿ. ಈ ಕೃತಿಯ ಬಗೆಗಿನ ಪರಿಚಯ ಅವಿನಾಶ್ ಕೊಡೆಂಕಿರಿ ಇವರಿಂದ. ವೇದಿಕೆಯಲ್ಲಿರುವಂತಹ ದ್ವಾರಕಾ ಪ್ರತಿಷ್ಠಾನದ ರೂವಾರಿಗಳಾಗಿರುವಂತಹ ಗೋಪಾಲಕೃಷ್ಣ ಭಟ್ರೆ ಹಾಗೂ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳೇ, ವೇದಿಕೆಯ ಮುಂದೆ ಇರುವಂತಹ ಸಜ್ಜನ ಬಂಧುಗಳೇ, ಕೃತಿಯ ಪರಿಚಯ ಮಾಡಲಿಕ್ಕೆ ನಾನು ನಿಂತಿದ್ದೇನೆ. ಘನಾ ಭಟ್ ಅವರ ಸತಿ ಸಾವಿತ್ರಿ ಅನ್ನುವಂತಹ ಒಂದು ಕೃತಿ.
ಅದಕ್ಕಿಂತ ಮೊದಲು ನಾನು ಗೋಪಾಲಕೃಷ್ಣ ಭಟ್ರ ಬಗ್ಗೆ ಒಂದು ಮಾತು ಹೇಳದೇ ಇದ್ದರೆ ನನ್ನ ಮನಸ್ಸಿನಲ್ಲಿದ್ದದನ್ನು ನಾನು ಹೇಳದೆ ಉಳಿತದೆ. ದ್ವಾರಕಾ ಈ ಸಂಸ್ಥೆ ಕಟ್ಟಡ ನಿರ್ಮಾಣ ಮಾಡುವುದರ ಜೊತೆಗೆ ಸಮಾಜದ ನಿರ್ಮಾಣವೂ ಆಗಬೇಕನ್ನುವಂತಹ ದಾಯಿತ್ವವನ್ನು ವಹಿಸಿಕೊಂಡದ್ದು ಪುತ್ತೂರಿನ ಭಾಗ್ಯ ಅಂತ. ಅದಕ್ಕೆ ಖಂಡಿತ ಅವರು ಅಭಿನಂದನಾರ್ಹರು. ಎಷ್ಟೋ ಬಾರಿ ನಮ್ಮ ಪ್ರೊಫೆಷನನ್ನು ಮಾತ್ರ ನಾವು ಪರಿಗಣಿಸಿ ಉಳಿದದ್ದನ್ನು ಮತ್ತು ನಮ್ಮ ಕುಟುಂಬವನ್ನು ಮಾತ್ರ ನೋಡಿಕೊಂಡು ನಮ್ಮ ಜವಾಬ್ದಾರಿಗಳು ಇತರ ಕಡೆಗಳಲ್ಲಿ ಇದೆ ಅನ್ನುವುದನ್ನು ನಾವು ತಿಳಿದುಕೊಂಡಿರುವುದಿಲ್ಲ. ಆದರೆ ಶ್ರೀಯುತ ಗೋಪಾಲಕೃಷ್ಣ ಭಟ್ರು ಅದು ಪ್ರಾಣಿ ಪ್ರೇಮಗಳಿರಲಿ, ನನಗೆ ಮುಖ್ಯವಾಗಿ ಅದೊಂದು ಅವರಲ್ಲಿ ಯಾವಾಗಲೂ ಒಂದು ಆ ಸಂಪರ್ಕ ಇದೆ. ಗೋವುಗಳ ಬಗ್ಗೆ, ಹಾಗೆ ವಿದ್ಯೆ, ಪುರಾಣ ಇತ್ಯಾದಿಗಳ ಬಗ್ಗೆ ನನ್ನ ಆಸಕ್ತಿಯ ಫೀಲ್ಡ್ ಆದದ್ರಿಂದ ಆ ಬಗ್ಗೆ ಅವರು ಮಾಡುವ ಕೆಲಸ ನನಗೆ ಅತ್ಯಂತ ಇಷ್ಟವಾದದ್ದು. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಗಾನ ಭಟ್ ಅವರ ಪರಿಚಯ ನನಗೆ ಇರಲಿಲ್ಲ. ನನ್ನ ಗೌರವಾನ್ವಿತರಾಗಿರುವಂತಹ ಗಣರಾಜ ಕುಂಬಳೆಯವರು ನನಗೆ ಫೋನ್ ಮುಖಾಂತರ ಮಾತಾಡಿ ಒಂದು ಕೃತಿಯನ್ನು ನೀವು ಪರಿಚಯ ಮಾಡಬೇಕು, ಕಳಿಸ್ಕೊಡ್ತೇನೆ ಅಂತ ಹೇಳಿ ಕಳಿಸಿಕೊಟ್ರು. ಪುರಾಣದ ಕಥೆಗಳನ್ನು ನಮ್ಮಲ್ಲಿ ಅದೇನು ಕೊರತೆ ಏನೂ ಇಲ್ಲ. ಸಾವಿರಾರು ವರ್ಷಗಳಿಂದ ಸಾವಿರಾರು ಕವಿಗಳು ಸಾವಿರಾರು ರೀತಿಯಲ್ಲಿ ಪುರಾಣಗಳನ್ನು ಪ್ರಸ್ತುತಪಡಿಸಿದ್ದಾರೆ. ನಾವು ಓದಿಕೊಂಡು ಬಂದಿದ್ದೇವೆ. ತಿಣಿಕಿದನು ಫಣಿರಾಯ ಅಂತ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಈ ಪುರಾಣದ ಸಮಸ್ಯೆ ಏನು ಅಂತ ಕೇಳಿದ್ರೆ, ನಾವು ಪುರಾಣವನ್ನು ಅದು ಪುರಾಣವ ಇತಿ ಅಂತ, ಅದು ಹಳೆಯದಾದರೂ ಮತ್ತೆ ಮತ್ತೆ ಹೊಸದಂತ. ಅದರಲ್ಲಿ ಈ ಹಿರಿಯರು ಒಂದು ಎಚ್ಚರಿಕೆಯನ್ನು ಹೆಸರುಗಳಲ್ಲೇ ಹಾಕಿಟ್ಟಿರ್ತಾರೆ. ಅದು ಹಳೆಯದಾದರೂ ಅದು ಹೊಸತು ಅಂತ. ಅಂದರೆ ನಾವು ಪುರಾಣವನ್ನು ಆ ರೀತಿಯಲ್ಲಿ ನೋಡಬೇಕು, ನಮ್ಮ ಜೀವನಕ್ಕೆ ಅದು ಹೇಗೆ ಸ್ಪಂದಿಯಾಗ್ತದೆ ಅನ್ನುವುದನ್ನು ನೋಡಬೇಕು ಅನ್ನುವುದೇ ಆ ಪುರಾಣ ಅನ್ನೋ ಪದದಲ್ಲಿದೆ. ಅಂಥ ಪುರಾಣ ಕಥೆಗಳಲ್ಲಿ ಒಂದು ನಮ್ಮ ಸಾಂಪ್ರದಾಯಿಕ ದೃಷ್ಟಿ ಇರ್ತದೆ. ನಾವು ಅದನ್ನು ದೇವರ ಕೊಠಡಿಯಲ್ಲಿಟ್ಟು ಅದಕ್ಕೆ ಸರಸ್ವತಿ ಪೂಜೆಯ ದಿವಸ ಒಂದು ಪೂಜೆ ಮಾಡಿ 4 ಹೂ ಇಟ್ಟು ಬಹಳ ನಮ್ಮ ಶ್ರದ್ಧಾಭಕ್ತಿಗಳನ್ನು ಸಲ್ಲಿಸ್ತೇವೆ. ಇದು ಒಂದು. ಎರಡನೇದಾಗಿ ಆಧುನಿಕವಾದ ದೃಷ್ಟಿ ಇರ್ತದೆ. ಅದು ಎಲ್ಲವನ್ನು ಭಂಜಕವಾದ ದೃಷ್ಟಿ, ಅದು ಬೇಕು. ಭಂಜನೆಯೂ ಕೂಡ ಎಷ್ಟೋ ಬಾರಿ ಹೊಸತನ್ನು ಸೃಷ್ಟಿ ಮಾಡುತ್ತದೆ. ಆದರೆ ಪೂರ್ತಿ ಭಂಜನೆ ಆದರೆ ಅದರಲ್ಲಿ ನಮಗೇನು ಸಿಗ್ತದೆ? ಇನ್ನೊಂದು ಇದೆ, ಅದು ಶ್ರದ್ಧೆ. ಒಂದು ಕೃತಿಯನ್ನು ನಾವು ಆ ಲೇಖಕ ಮತ್ತು ಕಥೆಗೆ ನಿಷ್ಠವಾಗಿ ಅದರ ಒಳಗೆ ನಾವು ಪ್ರವೇಶಿಸಿ ಅದನ್ನು ಪೂರ್ತಿ ಅರಿತುಕೊಂಡ ನಂತರ ನಮ್ಮದಾದ ಹೊಸ ವಿಚಾರಗಳನ್ನು, ದೃಷ್ಟಿಗಳನ್ನು ನಾವು ವ್ಯಕ್ತಪಡಿಸುವಂಥದ್ದಿದೆ ಅಲ್ಲ, ಇದು ಅಧ್ಯಯನಶೀಲನ ಒಂದು ಗುಣ. ಅಥವಾ ಒಬ್ಬ ಅಧ್ಯಯನ ಮಾಡ್ತಾನೆ ಅಂತಾದರೆ ಅದು ದಾರಿ. ಕೃತಿ ಮೊದಲು ಅರ್ಥ ಆಗಬೇಕಲ್ಲ. ನಾವು ಮೊದಲೇ ಪ್ರಶ್ನೆಗಳನ್ನು ಹಾಕಿಬಿಟ್ರೆ ಕೃತಿಯ ಬಗ್ಗೆ, ಅಥವಾ ಮೊದಲೇ ನಮ್ಮಲ್ಲಿ ಒಂದು ಪೂರ್ವಗ್ರಹ ಇದ್ದರೆ ಆ ಕೃತಿ ನಮಗೆ ತೆರೆದುಕೊಳ್ಳುವುದಿಲ್ಲ, ಆ ಕಥೆ ನಮಗೆ ತೆರೆದುಕೊಳ್ಳುವುದಿಲ್ಲ. ಹಾಗಾಗಿ ಓದುವಾಗ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ ಒಂದು ಪದ, ಅದು ಅಪನಂಬಿಕೆಗಳನ್ನು ಮೊದಲು ಸಸ್ಪೆನ್ಷನ್ ಮಾಡಬೇಕು. ಆ ಶ್ರದ್ಧೆಯಿಂದ ಅದನ್ನು ಓದಬೇಕು. ಆಮೇಲೆ ಅದು ನಮಗೆ ಹೊಸತನ್ನು ತೆರೆದುಕೊಳ್ಳುವ ರೀತಿಯ ಆಲೋಚನೆಗಳು, ಕೃತಿಗೆ ಪೂರಕವಾದಂಥದ್ದು, ಕೃತಿಗೆ ವಿರೋಧವಾದ ಚಿಂತನೆಗಳು ನಮ್ಮಲ್ಲಿ ಬರಬಹುದು. ಅದರಿಂದ ಏನು ಹೊಸತು ಬರುತ್ತದೆ, ಸೃಷ್ಟಿಶೀಲವಾಗ್ತದೆ ಅನ್ನೋದು ಇರೋದು. ಹಾಗಾಗಿ ಇದು ಕೃತಿಯ ಒಂದು ನೋಟದ ಬಗ್ಗೆ ನನ್ನ ಒಂದು ಅನಿಸಿಕೆ. ಮುಖ್ಯವಾಗಿ ಸತಿ ಸಾವಿತ್ರಿ ಗಾನ ಭಟ್ರು ಅವರು ಅದನ್ನು ಬಹಳ ಚೆನ್ನಾಗಿ ಅದರಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಸ್ವತಃ ಅವರು ಸಂಸ್ಕೃತ ತಿಳಿದವರಾದದ್ರಿಂದ ಅದಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ. ಮನುಷ್ಯನನ್ನು ಕಾಡ್ತಾ ಇರುವಂಥದ್ದು ಯಾವಾಗಲೂ ಮೃತ್ಯು, ಸಾವು. ಸಾವು ಅನ್ನುವುದರ ಬಗ್ಗೆ ವಿಭಿನ್ನವಾದಂತಹ ಚಿಂತನೆಗಳು ಬಹಳ ಪ್ರಾಚೀನ ಕಾಲದಿಂದಲೂ ನಡೆದಿದೆ. ಇದು ಏನು ಅಂತ ನಮ್ಮ ಪುತ್ತೂರಿನ ಅಜ್ಜ ಹೇಳ್ತಾ ಇದ್ರು, ಸಾಯಲು ಕಲಿಯಿರಿ ಅಂತ. ಬದುಕಲು ಕಲಿಯಿರಿ ಅಂತ ಯಾರೋ ಒಂದು ಪುಸ್ತಕ ಕೊಟ್ಟಾಗ ಸಾಯಲು ಕಲಿಯಿರಿ ಅಂತ, ಅದು ಬೇರೆ ಆಧ್ಯಾತ್ಮಿಕವಾದ
ಆನುಭಾವಿಕ ಅರ್ಥದಲ್ಲಿ ಇರಬಹುದು. ತೋಳ್ಪಾಡಿ ಅವರ ಒಂದು ಮಾತು ನನಗೆ ಸಾವು ಅನ್ನುವಾಗ ನೆನಪಾಗುವುದು, ಬದುಕು ಅನ್ನುವುದು ಸಾವು ಒಡ್ಡುವ ಆಮಿಷ ಅಂತ. ಹಾಗಾಗಿ ಬಹಳ ದೀರ್ಘವಾದ ಈ ಸಾವಿನ ಬಗೆಗೆ ಮನುಷ್ಯ ಇದ್ದು ಇಲ್ಲದೇ ಆಗುವಂತಹ ಒಂದು ಸ್ಥಿತಿ, ಅದರ ಬಗ್ಗೆ ಬಹಳ ಅದ್ಭುತವಾದಂತಹ ಚಿಂತನೆಗಳು ಉಪನಿಷತ್ ಕಾಲದಿಂದಲೂ ಕೂಡ ನಡೆದಿದೆ. ಅದೇ ಕೇಂದ್ರವಾಗಿಟ್ಟುಕೊಂಡು ಬದುಕನ್ನು ನೋಡುವಂಥದ್ದು. ಮೃತ್ಯುವೇ ಒಂದು ದೇವತೆಯಾಗಿರುವಂತಹ ಒಂದು ಸಂಸ್ಕೃತಿ ನಮ್ಮದು. ಇದು ಮೃತ್ಯುವೇ ಒಂದು ದೇವತೆ ಅಂತ ಅವನಲ್ಲಿ ಮಾತನಾಡಲಿಕ್ಕೆ ಆಗ್ತದೆ. ಅವನಿಗೆ ಹೆಸರೇ ಯಮ ಅಂತ, ಯಮ ಧರ್ಮ ಅಂತ ನೋಡಿ. ಅದು ಆ ಒಂದು ಲಿಂಕ್ ಅದಕ್ಕೆ ಇರುವಂಥದ್ದು. ಅವನು ಯಮ ಅಂದರೆ ನಿಯಮನ ಮಾಡುವವ, ಅವನು ಧರ್ಮನೂ ಹೌದು. ಆ ಯಮನ ಜೊತೆಗಿನ ಒಂದು ಮುಖಾಮುಖಿ ಇದೆ ಅಲ್ಲ, ಇದು ಈ ಪುರಾಣದ ಈ ಸತಿ ಸಾವಿತ್ರಿಯ ಕಥೆಯ ಒಂದು ಮೂಲ ಬಿಂದು. ಅದು ಗನ್ನಭಟ್ರು ಬಹಳ ಚೆನ್ನಾಗಿ ಇದನ್ನು ಕಥೆಗಳನ್ನು ಸತಿ ಸಾವಿತ್ರಿ ಸುಮಾರು ಸಲ ನಾವು ನೋಡಿದ್ದೇವೆ. ಅವರು ಮೊದಲನೇದಾಗಿ ಅದರ ಲೇಖಕನ ಅರಿಕೆಯಲ್ಲಿ ನಾನು ಓದುವಾಗ ಅವರು ಕುರ್ತಕೋಟಿ ಅವರಿಂದ ಬಹಳ ಅವರ ಒಂದು ಪ್ರಭಾವಿತರಾಗಿದ್ದರು. ವಿಶ್ಲೇಷಣೆಗಳನ್ನು ಮಾಡಿದ ರೀತಿಯಲ್ಲಿ ಒಂದು ಸತಿ ಸಾವಿತ್ರಿ ಆ ಹೆಸರೇ ಸೂಚಿಸ್ತದೆ ಪರಮ ಪತಿವ್ರತೆ ಅಂತ. ಈ ಪತಿವ್ರತ ಅನ್ನುವಂಥದ್ದು ಏನು ಅಂತ ಒಂದು ಪ್ರಶ್ನೆ. ಅದು ಹೇಗಿದ್ರೆ ಪಾತಿವ್ರತ್ಯದ ಪಾಲನೆ ಆಗ್ತದೆ, ಇದು ಒಂದು ಪ್ರಶ್ನೆಯೇ. ಅದಕ್ಕೆ ಏನೆಲ್ಲ ಅದರ ಲಕ್ಷಣಗಳು ಅಂತ. ಆದರೆ ಸಾಮಾನ್ಯ ಅರ್ಥದಲ್ಲಿ ನಾವೇನು ಒಬ್ಬ ಬಹಳ ಶೀಲವಂತ ಹುಡುಗಿ ಮಹಿಳೆ ಪತಿಯನ್ನು ಅನುಸರಿಸಿ ಹೋಗ್ತಾಳೆ, ವ್ರತವನ್ನು ಮಾಡ್ತಾಳೆ, ಗಂಡನನ್ನು ಯಮನಿಂದ ಪಡೆದುಕೊಂಡು ಬರ್ತಾಳೆ, ಇಷ್ಟೇ ಕೃತಿ. ಆದರೆ ಒಂದು ಅಂಜುಬುರುಕಿಯಾಗಿ, ಅಥವಾ ಆ ಪದವನ್ನು ಅವರು ಬಳಸ್ತಾರೆ, ಅಂಜುಬುರುಕಿಯಾಗಿ ಒಂದು ಯಾವತ್ತೂ ತಗ್ಗಿ ನಡೆಯುವಂತಹ ಹೆಣ್ಣು ಮಗಳಾಗಿ ಸಾವಿತ್ರಿ ಕಂಡು ಬರುವುದಿಲ್ಲ ಅಂತ. ಅದರ ಒಳಗೆ ಹೊಕ್ಕು ಒಬ್ಬ ಧೀರ ಅನ್ನುವ ಪದವು ಅಷ್ಟು ಚೆನ್ನಾಗಿದೆ. ಅದು ಧಿಯಾ ರಮತೆ, ಬುದ್ಧಿಯಿಂದ ರಮಿಸುವುದು ಅಂತ. ಆ ಬುದ್ಧಿ ಅದು ಧೀರತೆಯನ್ನು ತಂದುಕೊಡುವಂಥದ್ದು. ಅಂಥ ಧೀರ ಮಹಿಳೆಯಾಗಿ ದಿಟ್ಟತೆ ಅಂತ ಪದವನ್ನು ಬಳಸ್ತಾರೆ. ಆ ದಿಟ್ಟ ಮಹಿಳೆಯಾಗಿ ಅವಳು ಹೇಗೆ ಇಡೀ ಆ ಕಥಾನಕದ ಎಲ್ಲ ಪಾತ್ರಗಳು, ಎಲ್ಲ ಗಂಡು ಪಾತ್ರಗಳು ಕೂಡ ಬಲಗೊಳ್ಳುವುದು ಈ ಸಾವಿತ್ರಿ ಅನ್ನುವ ಹೆಣ್ಣು ಮಗಳಿಂದ ಅಂತ. ಆ ದಿಟ್ಟತೆ, ಆ ಇಡೀ ಎರಡು ಕುಲಗಳನ್ನು ಅವಳು ಉದ್ಧರಿಸುವ ರೀತಿ, ಗಂಡನ ಮನೆಗೆ ಹೋಗಿ ಗಂಡನ ಕುಲವನ್ನು ಹಾಗೂ ತನ್ನ ತಂದೆಯ ಕುಲವನ್ನು ಉದ್ಧರಿಸುವ ರೀತಿ ಈ ಕಥೆಯಲ್ಲಿ ಅನಾವರಣ ಆಗ್ತದೆ. ಹೆಚ್ಚು ಸಮಯ ಇಲ್ಲದೆ ಇರುವುದು ಒಂದೆರಡು ಪಾಯಿಂಟ್ಗಳನ್ನು ಹೇಳಿ ನಾನು ಮುಕ್ತಾಯವನ್ನು ಮಾಡ್ತೇನೆ. ಈ ಕೃತಿಯಲ್ಲಿ ಇದೆಲ್ಲ ಇದೆ, ಸುಮಾರು ಇದೆ. ಒಂದು, ಅವಳು ಸಾವಿತ್ರಿ, ಅವಳು ವರದಿಂದ ಹುಟ್ಟಿದವಳು, ಗಂಡು ಮಗುವಾಗಬೇಕು ಅಂತ ಕೇಳಿದ್ದ ಆ ಸವಿತೃ ದೇವತೆ ಸೂರ್ಯ, ಯಮನು ಸೂರ್ಯಪುತ್ರ. ಅಲ್ಲಿ ಚಿತ್ರಾಶ್ವ ಅಂತ ಸತ್ಯವಾನನ ಇನ್ನೊಂದು ಹೆಸರು. ಇದೆಲ್ಲವೂ ಸೂರ್ಯ ಸಂಬಂಧಿಯಾದಂತಹ ಒಂದು ಸಾಂಕೇತಿಕವಾದ ಚಿತ್ರಣವನ್ನು ಅದರಲ್ಲಿ ನೀಡ್ತದೆ ಅಂತ ಉಲ್ಲೇಖಗಳಿದ್ದಾವೆ. ಹಾಗೆಯೇ ಸಾವಿತ್ರಿ ಅವಳು ಮನುಷ್ಯ ಭೋಗಕ್ಕೆ ಅರ್ಹಳಲ್ಲ ಅಂತ ಅವಳನ್ನೆಲ್ಲರೂ ಬಿಟ್ಟಿದ್ದಾರೆ ಅಂತ. ಮದುವೆಯಾಗದೆ, ಅವಳಿಗೆ ಮದುವೆ ಆಗಿರೋದಿಲ್ಲ. ಅವಳು ದೈವ ಭೋಗಕ್ಕೆ, ಅಂದರೆ ಅಂತಹ ದೈವಿಕವಾದಂತಹ ವ್ಯಕ್ತಿತ್ವವನ್ನು ಪಡೆದವಳು ಅಂತ. ಅಲ್ಲಿ ಒಂದು ಪ್ರಶ್ನೆ ಆಗ ಎತ್ತಲ್ಪಡ್ತದೆ, ಹೆಣ್ಣನ್ನು ಭೋಗದ ದೃಷ್ಟಿಯಿಂದಲೇ ನೋಡುವುದಾ ಅಂತ, ದೈವಭೋಗ ಅಂತ. ಅಂದರೆ ಅವಳು ದೈವಿಕತೆ ಹೌದು, ಆದರೆ ದೈವಿ ಭೋಗ ಅಂತ. ಈ ಎಲ್ಲ ಪ್ರಶ್ನೆಗಳನ್ನು ಎತ್ತುತ್ತಾ ಕೊನೆಯದಾಗಿ ಅವಳು ಮೃತ್ಯುವಿಗೆ ಮುಖಾಮುಖಿಯಾಗಿ ಆ ಗಂಡನನ್ನು ಗೆದ್ದುಕೊಳ್ತಾಳೆ. ಒಟ್ಟಾಗಿ ಇಲ್ಲಿಯ ಭಾಷಾ ಪ್ರಯೋಗ
ಹೆಚ್ಚು ಫ್ಯಾಟು ಇಲ್ಲ, ಎಲ್ಲಿ ಬೇಕೋ ಅಲ್ಲಿ ಎಷ್ಟು ಬೇಕೋ ಅಷ್ಟು. ಒಂದು ವಾಕ್ಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾವ್ಯಾತ್ಮಕವಾದ ಅಭಿವ್ಯಕ್ತಿ ಗಣಭಟ್ರದ್ದು ಹೇಗಿದೆ ಅಂತ ಹೇಳಿ: ಹೊಳೆಯುವ ಸ್ಯಂದನದೊಳು ಮೃಗಾಂಕನು ನಕ್ಷತ್ರಗಳ ಸಂದೋಹದೊಡನೆ ಭೂಮಿಗೆ ಇಳಿದು ಬಂದಂತೆ ಅಂತ ಒಂದು ವಾಕ್ಯವನ್ನು ಬರೀತಾರೆ. ಬಹಳ ಅದ್ಭುತ. ಇಂಥ 100 ವಾಕ್ಯಗಳು ಅದರಲ್ಲಿ ಕಂಡು ಬರ್ತದೆ. ದಯವಿಟ್ಟು ಈ ಕೃತಿಯನ್ನು ಓದಿ ಎಲ್ಲ ಅಂಶಗಳನ್ನು ಪರಿಭಾವಿಸಿ ಅಂತ ಹೇಳ್ತಾ ಅವಕಾಶವನ್ನು ನೀಡಿರುವಂಥ ಎಲ್ಲರಿಗೂ ಧನ್ಯವಾದಗಳು. ಕೃತಿಯ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟ ತಮಗೆ ಧನ್ಯವಾದಗಳು ಸರ್. ಇದೀಗ ಪುರಾಣ ರಸ ಪ್ರಶ್ನಾವಲಿ ಕೃತಿ ಕೃಷ್ಣಮೂರ್ತಿ ಇವರಿಂದ ರಚಿತವಾದಂತಹ ಕೃತಿ. ಇದರ ಬಗ್ಗೆ ಶ್ರೀಯುತ ನವೀನ ಕೃಷ್ಣ ಎಸ್ ಉಪ್ಪಿನಂಗಡಿ ಇವರು ಒಂದೆರಡು ಮಾತುಗಳನ್ನಾಡಬೇಕಾಗಿ ವಿನಂತಿ. ವೇದಶಿವ ಶಿವೋ ವೇದ ವೇದಾಧ್ಯಾಯಿ ಸದಾಶಿವ. ಎಲ್ಲರಿಗೂ ನಮಸ್ಕಾರ. ಇವತ್ತು ದ್ವಾರಕಾ ಪ್ರಕಾಶನದಿಂದ ಲೋಕಾರ್ಪಣೆಗೊಳ್ಳುತ್ತಿರುವಂತಹ ಮತ್ತೊಂದು ಕೃತಿ ಕೃಷ್ಣಮೂರ್ತಿ ಕೆಮ್ಮಾರ ಅವರ ಪುರಾಣ ರಸಪ್ರಶ್ನಾವಲಿ. ಇದು ಶ್ರೀಯುತರ ಚೊಚ್ಚಲ ಕೃತಿಯೂ ಹೌದು. ಇವರು ನನ್ನ ನೆರೆಯ ಊರಿನವರಾದ ಹಿರೇಬಂಡಾಡಿಯವರು. ಪ್ರಸ್ತುತ ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ಕಡಬ ವಿಭಾಗದಲ್ಲಿ ಸಹಾಯಕ ಲೆಕ್ಕಾಧಿಕಾರಿ. ಶ್ರೀಯುತರಿಂದ ರಸಪ್ರಶ್ನೆಯನ್ನೊಳಗೊಂಡ ಈ ಪುಸ್ತಕ ರಚಿತವಾದದರಲ್ಲಿ ನನಗೇನು ಆಶ್ಚರ್ಯ ಅಂತ ಕಾಣಿಸಲಿಲ್ಲ. ಯಾಕಂತಂದರೆ ಅವರು ನಮ್ಮ ನೆರೆಯ ಆಸುಪಾಸಿನಲ್ಲಿ ಕ್ವಿಜ್ ಮಾಸ್ಟರ್ ಆಗಿ ಸಕ್ರಿಯರು. ಅಷ್ಟು ಮಾತ್ರ ಅಲ್ಲ, ನಮ್ಮ ದ್ವಾರಕಾ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೀತಾ ಇರುವಂತಹ ವಸಂತ ವೇದ ಪಾಠ ಶಿಬಿರದ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಸಂಸ್ಕಾರ ದೀಪಿಕಾ. ಈ ಕಾರ್ಯಕ್ರಮದಲ್ಲಿ ಮಹಾಭಾರತ ರಾಮಾಯಣಕ್ಕೆ ಸಂಬಂಧಿಸಿದಂತಹ ರಸಪ್ರಶ್ನೆಯ ಅವಧಿಯನ್ನು ಅವರು ಬಹಳ ಸೊಗಸಾಗಿ ನಡೆಸಿಕೊಡ್ತಾ ಇದ್ದರು. ವಿದ್ಯಾರ್ಥಿಗಳು ಅಷ್ಟೇ ಆಸಕ್ತಿಯಿಂದ ಅವರ ಮಾತುಗಳಿಗೆ ಕಿವಿಯಾಗುತ್ತಾ ಇದ್ದದ್ದನ್ನು ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ. ಪ್ರಸ್ತುತ ಕೃತಿ ಪುರಾಣ ರಸಪ್ರಶ್ನಾವಲಿ ಎಲ್ಲ ವಯೋಮಾನದವರಿಗೆ ಅತ್ಯಂತ ಉಪಯುಕ್ತ ಆಗಿದೆ. ಅದರಲ್ಲಿಯೂ ಮುಖ್ಯವಾಗಿ ಹೇಳುವುದಿದ್ದರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಯೋಜನವಾಗಲಿದೆ. ಈ ರಸಪ್ರಶ್ನೆಗಳನ್ನು ಓದಿ ಮನನ ಮಾಡಿಕೊಳ್ಳುವುದರಿಂದ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವು ಅಷ್ಟೇ ಅಲ್ಲ, ವಿಮರ್ಶಾತ್ಮಕ ಚಿಂತನೆ ಮತ್ತು ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳುವುದಕ್ಕೆ ಇದರ ಮೂಲಕ ಸಾಧ್ಯವಾಗ್ತದೆ ಎಂಬುದು ನನಗೆ ಕಾಣಿಸಿತು. ಪುರಾಣ ರಸಪ್ರಶ್ನಾವಲಿ ಪುಸ್ತಕದ ರಸಪ್ರಶ್ನೆಗಳನ್ನು ಓದುವುದರಿಂದ ಈ ಪ್ರಶ್ನೋತ್ತರಗಳು ಕನೆಕ್ಟ್ ಆಗಿ ವಿದ್ಯಾರ್ಥಿಗಳ ಮನದಲ್ಲಿ ಕಥೆಯ ಸ್ಥೂಲ ಚಿತ್ರಣವೊಂದು ಸಿಗುವುದಕ್ಕೆ ಸಾಧ್ಯ ಆಗುತ್ತದೆ. ಇದುವೇ ಮುಂದಿನ ಓದಿಗೆ ಒಂದು ಭದ್ರ ಬುನಾದಿ ಅಂತ ಹೇಳಬಹುದು. ಎಳೆಯರ ರಾಮಾಯಣ ಮತ್ತು ಮಹಾಭಾರತದ ಪುಸ್ತಕಗಳು ಬೇಕಾದಷ್ಟು ಬಂದಿವೆ. ಅವುಗಳನ್ನು ಓದುವುದಕ್ಕೆ ಈ ರಸಪ್ರಶ್ನೆಗಳ ಗುಚ್ಛ ಖಂಡಿತ ಪ್ರೇರಣೆಯಾಗಲಿದೆ. ವಯಸ್ಸು ಮತ್ತು ಓದಿನ ಅನುಭವ ಮಾಗುತ್ತಾ ಹೋದಂತೆ AR ಕೃಷ್ಣಶಾಸ್ತ್ರಿಗಳ ವಚನ ಭಾರತ ಆಗಿರಬಹುದು, ಅಥವಾ ತಾಸು ಶಾಮರಾಯರ ವಚನ ಭಾಗವತ, ಅಥವಾ ದೇವಡು ನರಸಿಂಹಶಾಸ್ತ್ರಿಗಳ ಮಹಾನ್ ಕಾದಂಬರಿಗಳಾದ ಮಹಾದರ್ಶನ ಅಥವಾ ಮಹಾಕ್ಷತ್ರಿಯ, ಹಾಗೆಯೇ ಮಹಾಬ್ರಾಹ್ಮಣ ಆಗಿರ್ಬೋದು, ಇಂತಹ ಕೃತಿಗಳು ಓದಿಗೆ ಜೊತೆಯಾಗುತ್ತವೆ. ಮತ್ತೆ ಮುಂದುವರಿದು ನಾವು ರಾಮಾಯಣ ಮಹಾಭಾರತ ಭಾಗವತದ ಮೂಲ ಪಠ್ಯವನ್ನು ಓದುವುದಕ್ಕೆ ಸಾಧ್ಯವಾಗುತ್ತದೆ. ಇದಕ್ಕೆಲ್ಲ ಮೂಲ ಪ್ರೇರಣೆ ಯಾವುದು ಅಂತ ಕೇಳಿದರೆ ಇಂತಹ ರಸಪ್ರಶ್ನೆಗಳ ಗುಚ್ಛ. ತಳಹದಿ ಸರಿಯಾಗಿದ್ದರಷ್ಟೇ ಮುಂದಿನದು ಸರಿಯಾಗಿ ಹೋಗ್ತಾರೆ. ಹಾಗಾಗಿ ರಸಪ್ರಶ್ನೆಗಳ ಇಂತಹ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಎಳವೆಯಲ್ಲಿ ಸಿಕ್ಕಿದರೆ ಖಂಡಿತವಾಗಿ ಓದಿಗೆ ಒಂದು ಗಟ್ಟಿ ಫೌಂಡೇಶನ್ ಹಾಕಿಕೊಟ್ಟ ಹಾಗಾಗುತ್ತದೆ. ಈ ಪುಸ್ತಕಗಳು ವಿದ್ಯಾರ್ಥಿಗಳ ಸರ್ವತೋಮುಖ ಏಳಿಗೆಗೆ ಹೇಗೆ ಕಾರಣವಾಗ್ತದೆ, ಒಂದೆರಡು ಅಂಶಗಳನ್ನು ಹೇಳಿ ಬೇಗ ಮುಗಿಸ್ತೇನೆ. ಒಂದು, ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಜಾಗೃತಿಯನ್ನು ಉದ್ದೀಪನಗೊಳಿಸ್ತದೆ. ಹಾಗೆಯೇ ನೈತಿಕ ಪಾಠಗಳು, ಪ್ರಾಮಾಣಿಕತೆ ಆಗಿರ್ಬೋದು. ಈಗ ರಾಮಾಯಣವನ್ನೇ ನಾವು ತೆಗೆದುಕೊಂಡ್ರೆ ಹನುಮಂತನ ಸ್ವಾಮಿ ಭಕ್ತಿ ಇರಬಹುದು. ಇದೆಲ್ಲ ವಿದ್ಯಾರ್ಥಿಗಳಿಗೆ ಕಥೆಯ ಮೂಲಕ ಅರಿವಾಗಿ ಅವರ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಮತ್ತಿನದ್ದು ಆಬ್ವಿಯಸ್ಲಿ ರಸಪ್ರಶ್ನೆಗಳನ್ನು ಓದುವುದರಿಂದ ನೆನಪು ಶಕ್ತಿ ಮತ್ತು ಅರಿವಿನ ಕೌಶಲ್ಯಗಳು ಕೂಡ ಜಾಸ್ತಿ ಆಗ್ತದೆ. ಮತ್ತು ಈ ಸಾಹಿತ್ಯ ಮತ್ತು ಇತಿಹಾಸದಲ್ಲಿ ಅವರ ಅಭಿರುಚಿ ಹೆಚ್ಚುತ್ತಾ ಹೋಗ್ತದೆ. ಅದಕ್ಕೆ ಇಂಥ ಪುಟ್ಟ ರಸಪ್ರಶ್ನೆಗಳನ್ನು ಕೊಟ್ಟಾಗ ಅವರು ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುವುದಕ್ಕೆ ಸಹಾಯವಾಗ್ತದೆ. ಮತ್ತೊಂದು ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಹೆಚ್ಚಿಸುತ್ತೆ. ಈಗ ಪೌರಾಣಿಕ ಕೃತಿಗಳು ಹೇಗಂತಂದರೆ ಸಾಂಕೇತಿಕವಾಗಿ ಮಾನವೀಯ ಮೌಲ್ಯಗಳನ್ನು ಹೇಳುವಂಥದ್ದು. ಹಾಗಾಗಿ ಈ ರಸಪ್ರಶ್ನೆಗಳನ್ನು ಓದಿ ಮಕ್ಕಳಿಗೊಂದು ಆ ಕಥೆಯ ಸ್ಥೂಲ ಚಿತ್ರಣವನ್ನು ತೆಗೆದುಕೊಳ್ಳುವುದರಿಂದ ಅವರಿಗೆ ನೈತಿಕ ಪಾಠಗಳು ಇದರಿಂದ ಸಿಗ್ತದೆ. ಆಮೇಲೆ ಸಾಮಾನ್ಯ ಜ್ಞಾನ ಮತ್ತು ಆಬ್ವಿಯಸ್ಲಿ ಈಗ ನಾವು ಸ್ಪರ್ಧಾತ್ಮಕ ಯುಗದಲ್ಲಿದ್ದೇವೆ. ಹಾಗಾಗಿ ಈ ರಾಮಾಯಣ ಮತ್ತು ಮಹಾಭಾರತ ರಸಪ್ರಶ್ನೆಗಳನ್ನು ಓದುವುದರಿಂದ ನಮ್ಮ ಸಾಮಾನ್ಯ ಜ್ಞಾನ ಕೂಡ ಇಂಪ್ರೂವ್ ಆಗ್ತದೆ. ಈ ಪುಸ್ತಕವನ್ನು ಅತ್ಯಂತ ಪ್ರೀತಿಯಿಂದ ಪ್ರಕಟಿಸಿರುವ ದ್ವಾರಕಾ ಪ್ರತಿಷ್ಠಾನ ಚೊಚ್ಚಲ ಕೃತಿಕಾರರಿಗೆ ಅದಮ್ಯ ಪ್ರೋತ್ಸಾಹವನ್ನು ನೀಡಿದೆ. ಈ ಪುಸ್ತಕ
ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಕಳೆದ 2 ವರ್ಷಗಳಿಂದ ನಡೆಸಲಾಗ್ತಿರುವಂತಹ ರಾಮಾಯಣ ಮತ್ತು ಮಹಾಭಾರತದ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಸಿಲೆಬಸ್ ಆಗಿ ಕೂಡ ಒಂದು ಉಪಯುಕ್ತವಾಗಬಹುದು ಅಂತ ಹೇಳ್ತೇನೆ ನಾನು. ಈ ಪುಸ್ತಕ ಬಹಳಷ್ಟು ಓದುಗರನ್ನು ತಲುಪಲಿ, ಅದರಲ್ಲಿಯೂ ಮಕ್ಕಳ ಕೈ ಸೇರಲಿ, ತನ್ಮೂಲಕ ಸುಸಂಸ್ಕೃತ ಸಮಾಜವನ್ನು ಕಟ್ಟುವ ಧ್ಯೇಯವನ್ನು ಹೊಂದಿರುವ ದ್ವಾರಕಾ ಪ್ರತಿಷ್ಠಾನದ ಉದ್ದೇಶ ಸಾಕಾರಗೊಳ್ಳಲಿ ಅಂತ ಹೇಳ್ತಾ ಕೃತಿಕಾರರಿಗೆ ಅಭಿನಂದನೆಗಳು, ಹಾಗೆಯೇ ಪ್ರಕಟಿಸಿರುವ ದ್ವಾರಕಾ ಪ್ರತಿಷ್ಠಾನದವರಿಗೆ ತುಂಬ ಹೃದಯದ ಅಭಿನಂದನೆಗಳೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಕೃತಿಗೆ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ತಮಗೆ ಧನ್ಯವಾದಗಳು. ಮುಂದಕ್ಕೆ ವೇದ ವಸಂತ ಹಾಗೆ ವೇದ ಮಾಧವ ಎನ್ನುವಂತಹ ಕೃತಿಗೆ ಬಗ್ಗೆ ಶ್ರೀಯುತ ರಮೇಶ್ ಭಟ್ಟ ಇವರು ನಮ್ಮೆಲ್ಲರಿಗೂ ಕೂಡ ಸವಿವರವಾಗಿ ತಿಳಿಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಪ್ರತಿಷ್ಠಾನದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಭಟ್ರೆ, ಇನ್ನಿತರ ಮಹನೀಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಬಂಧುಗಳೇ, ಭಾರತದ ಕ್ರಿಕೆಟ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಆಗಲಿ, ಲೆಜೆಂಡರಿ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಆಗಲಿ, ಅವರು ಹೇಗೆ ಪಿಚ್ಗೆ ಬಂದಾಗ ಬ್ಯಾಟಿಂಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬೇಗ ಔಟ್ ಆಗಲಿಕ್ಕೂ ಸಾಕು. ಹಾಗೆ ನನಗೆ ಈ ವೇದಿಕೆಯಲ್ಲಿ ಏನು ಮಾತನಾಡಬೇಕು, ಹೇಗೆ ಮಾತನಾಡಬೇಕು ಎಂಬ ಅರಿವಿಲ್ಲ. ಪುಸ್ತಕದ ಬಗ್ಗೆ ಪರಿಚಯ ಹೇಳಲಿಕ್ಕೆ ಹೇಳಿದ್ದಾರೆ, ಅದರ ಬಗ್ಗೆ ನನಗೆ ಸ್ವಲ್ಪ ಅರಿವು ಕಡಿಮೆ. ನನ್ನ ಈ ಪುಸ್ತಕದ ಬಗ್ಗೆ ಶ್ರೀನಿವಾಸ್ ಭಟ್ರು ಮಾತನಾಡಬೇಕಿತ್ತು. ಅವರು ಕುಂಭಮೇಳದಿಂದ ಈಗಷ್ಟೇ ಬಂದಿದ್ದಾರೆ, ಜಪತಪದಲ್ಲಿದ್ದಾರೆ, ಪಾಲ್ಗೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಾನು ಒಂದೆರಡು ಮಾತಿನಲ್ಲಿ ನನಗೆ 3 ನಿಮಿಷದ ಅವಧಿ ಕೊಟ್ಟಿದ್ದಾರೆ, ಬೇಗ ಔಟ್ ಆಗ್ತೇನೆ. ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಾಯಿ ಭಟ್ಟ ಸಂಪ್ರತಿಷ್ಠಾನವು 31 ವರ್ಷಗಳಿಂದ ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬಂದಿದೆ. ಅದು 30 ವರ್ಷಗಳಲ್ಲಿ ಮಿತ್ತೂರು ಮನೆಯಿಂದಲೇ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ. ಆದರೆ ಕಳೆದ ವರ್ಷದಿಂದ ವಿದ್ಯಾ ಕುಟೀರ ಎಂಬ ಸ್ವಂತ ಕಟ್ಟಡಕ್ಕೆ ಕಬಕ ಗ್ರಾಮದ ಬೈಪದವು ಎಂಬಲ್ಲಿ ಸ್ವಂತ ಕಟ್ಟಡವನ್ನು ರಚಿಸಿ ಅಲ್ಲಿಂದ ಕಾರ್ಯಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ. ಹೇಳಲಿಕ್ಕೆ ಅತ್ಯಂತ ಸಂತೋಷವಾಗ್ತದೆ. ಗ್ರಂಥ ಪ್ರಕಾಶನ ಈ ಸಂಪ್ರತಿಷ್ಠಾನದ ಒಂದು ಮುಖ್ಯ ವಿಚಾರ. ಅದರಲ್ಲೂ ಕನ್ನಡ ಸಂಧ್ಯಾ ಭಾಷೆ ಎಂಬ ಅಮೂಲ್ಯ ಗ್ರಂಥವನ್ನು ಸಮಾಜಕ್ಕೆ ತಂದಿದೆ. ಅದು 30 ವರ್ಷಗಳ ಹಿಂದೆ. ಅದನ್ನು ಬರೆದವರು ಮಿತ್ತೂರು ಶಂಕರನಾರಾಯಣ ಭಟ್ ಎನ್ನುವರು. ಈ ಸಂಪ್ರತಿಷ್ಠಾನ ಇರುವುದು ಶಂಕರನಾರಾಯಣ ಭಟ್ರ ಅಣ್ಣ ಮಿತ್ತೂರು ತಿಮ್ಮಯ್ಯ ಭಟ್ಟ ಅಂತ ಹೇಳುವವರ ಹೆಸರಿನಲ್ಲಿರುವಂಥದ್ದು. ಅವರು ಕರ್ಮಕಾಂಡರು. ಶಂಕರನಾರಾಯಣ ಭಟ್ರು ಸರಸ್ವತಿಯ ಉಪಾಸಕರು. ಅನೇಕ ಪುಸ್ತಕಗಳನ್ನು ಈ ಸಂಪ್ರತಿಷ್ಠಾನ ಹೊರತಂದಿದೆ. ಈಗಾಗಲೇ ಹೇಳಿದ ಹಾಗೆ ಕನ್ನಡ ಸಂಧ್ಯಾ ಭಾಷೆ ಇರಬಹುದು, ಸಂಧ್ಯಾ ವಂದನೆ ಇರಬಹುದು, ಪಂಚಾಯತನ ದೇವರ ಪೂಜೆ ಇರ್ಬೋದು, ದುರ್ಗಾ ಪೂಜೆ, ಸತ್ಯನಾರಾಯಣ ಪೂಜಾ ವಿಧಿ, ನವಾಗರ ಪ್ರವೇಶ, ಗೋದಾನದ ಬಗ್ಗೆ ಇರ್ಬೋದು, ಹಠ ಪ್ರದೀಪಕ ಯೋಗದ ಬಗ್ಗೆ ಇರ್ಬೋದು, ಅನೇಕ ಮಂತ್ರಮಂಜರಿ ಇರ್ಬೋದು. ಹೀಗೆ ಅನೇಕ ಪುಸ್ತಕಗಳನ್ನು ಅದು ಸಮಾಜಕ್ಕೆ ತಂದಿದೆ. ಹಾಗೆ ಈ ದಿವಸ ವೇದ ವಸಂತ ಮತ್ತು ವೇದ ಮಾಧವ ಎಂಬ ಕೃತಿಗಳನ್ನು ಕೂಡ ಈ ಪ್ರತಿಷ್ಠಾನದ ಜೊತೆಯಲ್ಲಿ ಅದನ್ನು ಬೆಳಕಿಗೆ ತರುವ ಸಾಹಸವನ್ನು ಮಾಡಿದೆ. ಇಲ್ಲಿಗೆ ನಮ್ಮ ಸಂಪ್ರತಿಷ್ಠಾನದಿಂದ 59 ಗ್ರಂಥಗಳು ಬಿಡುಗಡೆಯಾದಾಗ್ತದೆ. 59 ಗ್ರಂಥಗಳು ಬಿಡುಗಡೆಯಾದಾಗ್ತದೆ. ಈ ಸಂಪ್ರತಿಷ್ಠಾನ ಅನೇಕ ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಗ್ರಂಥ ಪ್ರಕಾಶನದೊಂದಿಗೆ ಆರ್ತರಿಗೆ ಸಹಾಯ, ಅದು ಮದುವೆ ಸಮಾರಂಭಗಳಲ್ಲಿ ಇರ್ಬೋದು, ಉಪನಯನಗಳಲ್ಲಿ ಇರ್ಬೋದು, ಅಥವಾ ಉತ್ತರ ಕ್ರಿಯೆಗಳನ್ನು ಮಾಡಲಿಕ್ಕೆ ಕಷ್ಟವಾದ ಸಮಯದಲ್ಲಿ ನಮಗೆ ತಿಳಿಸಿದಾಗ ನಾವು ಸಹಾಯ ಮಾಡಿದ್ದುಂಟು. ಹಾಗೆ ಕನ್ಯಾನ ಆಶ್ರಮಕ್ಕೆ ಮತ್ತು ದೈಗೋಳಿ ಆಶ್ರಮಕ್ಕೆ ದೊಡ್ಡದಾದ ಮೊತ್ತವನ್ನು ಕೊಟ್ಟು ನಾವು ಸಹಕರಿಸಿದ್ದುಂಟು. ಅನೇಕ ಕಡೆ ಮೆಡಿಕಲ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಅದು ಡೆಂಟಲ್ ಕ್ಯಾಂಪ್ ಇರ್ಬೋದು, ಜನರಲ್ ಕ್ಯಾಂಪ್ ಇರ್ಬೋದು, ಅಥವಾ ಕ್ಯಾನ್ಸರ್ನ ಬಗ್ಗೆ, ರಕ್ತದಾನದ ಬಗ್ಗೆ ನಾವು ಸಮಾಜಕ್ಕೆ ತಿಳುವಳಿಕೆ ಕೊಟ್ಟಿದ್ದೇವೆ. ಹಾಗೆ ಕೋವಿಡ್ ಸಮಯದಲ್ಲಿ ಮನೆ ಮನೆಗೆ ಹೋಗಿ ಕಿಟ್ಗಳನ್ನು ಕೊಟ್ಟು ಮಾಡಿದ್ದೇವೆ. ಹಾಗೆ ಶಂಕರ ಜಯಂತಿ ಸಂದರ್ಭದಲ್ಲಿ 14-15 ಕಡೆ ನಾವು ಉಪನ್ಯಾಸ ಮಾಲಿಕೆಯನ್ನು ಕೂಡ ಮಾಡಿದ್ದೇವೆ. ಹೋದ ವರ್ಷ ಕೂಡ ಇಲ್ಲಿ ಪ್ರತಿಷ್ಠಾನದೊಂದಿಗೆ ಶಂಕರ ಜಯಂತಿ ಕಾರ್ಯಕ್ರಮವನ್ನು ಮಾಡಿರ್ತಾ ಇದ್ದೇವೆ. ಹಾಗೆ ವಿದ್ಯಾಕೂಟದ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸುಮಾರು 1.5 ಕೋಟಿಯ ಖರ್ಚಾಯಿತು ಈಗ. ಅದರಲ್ಲಿ ಒಂದು ವಿದ್ಯಾಕುಟೀರ ಎಂಬ ಒಂದು ಸಭಾಭವನವನ್ನು ಮಾಡಿದ್ದೇವೆ. ಸೆಲ್ಲರ್ಗಳಲ್ಲಿ ಚಟುವಟಿಕೆಗಳಾಗ್ತದೆ, ಹೋಮ ಹವನಾದಿಗಳು, ಅಡುಗೆಗಳಾಗ್ತದೆ. 1ನೇ ಗ್ರೌಂಡ್ ಫ್ಲೋರಲ್ಲಿ ತುಂಬ ಪುಸ್ತಕಗಳು, ಈ ನಾನು ಆಗಲೇ ಹೇಳಿದಾಗೆ 59 ಗ್ರಂಥಗಳಲ್ಲಿ ಅಂದರೆ ಸುಮಾರು 5,000 ಪುಸ್ತಕಗಳ ಒಂದು ಸಂಗ್ರಹಣೆ ನಮ್ಮ ವಿದ್ಯಾಕುಟೀರದಲ್ಲುಂಟು.
ಹಾಗೆ ಅದರಿಂದ ನಂತರದ ಮಾಳಿಗೆಯಲ್ಲಿ ಕೂಡ ಒಂದು ಹಾಲು ಈಗ ನಿರ್ಮಾಣ ಹಂತದಲ್ಲಿದೆ. ಅದನ್ನೆಲ್ಲ ತಾವು ನೋಡಬಹುದು ಹಾಗೂ ಅದನ್ನು ಉಪಯೋಗಿಸಲಿಕ್ಕೆ ಕೂಡ ಅದು ಸಜ್ಜಾಗಿದೆ. ಅನೇಕ ಕಾರ್ಯಕ್ರಮಗಳು ಕೂಡ ವಿದ್ಯಾಕುಟೀರದಲ್ಲಿ ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಅದು ಯೋಗ ಶಿಬಿರ ಇರ್ಬೋದು, ಕ್ಯಾನ್ಸರ್ ತಪಾಸಣೆ ಇರ್ಬೋದು, ಪಿತೃತರ್ಪಣ ಕಾರ್ಯಕ್ರಮ ಇತ್ತೀಚೆಗೆ ಆಗಿದೆ. ಹಾಗೆ ಕ್ಯಾನ್ಸರ್ ಬಗ್ಗೆ ಮನೆ ಮನೆಗೆ ಹೋಗಿ ಅರಿವು ಮೂಡಿಸುವ ಕಾರ್ಯಕ್ರಮ ಕೂಡ ಇನ್ನೊಂದು ಸಂಸ್ಥೆಯ ಜೊತೆಯಾಗಿ ನಾವು ಮಾಡಬೇಕು ಅಂತ ಆಲೋಚನೆ ಕೂಡ ಮಾಡಿದ್ದೇವೆ. ಹಾಗೆ ಕೃಷಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ಅಲ್ಲಿ ಮಾಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೇವೆ. ನಮ್ಮ ದ್ವಾರಕಾ ಪ್ರತಿಷ್ಠಾನದೊಂದಿಗೆ ಸಹಯೋಗದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲು ನಾವು ಸಿದ್ಧರಿದ್ದೇವೆ ಎಂದು ಹೇಳಲಿಕ್ಕೆ ಈ ವೇದಿಕೆಯಲ್ಲಿ ಅತ್ಯಂತ ಸಂತೋಷ ಪಡ್ತೇನೆ. ನಮ್ಮ ಎರಡೂ ಪ್ರತಿಷ್ಠಾನದಲ್ಲಿ ಸಮಾಜದಲ್ಲಿ ಉಳಿಯಲಿ, ಜನರಿಗೆ ಅದರ ಪ್ರಯೋಜನವಾಗಲಿ ಎಂದು ನಾನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದೀಗ ದ್ವಾರಕಾರ್ ಪ್ರತಿಷ್ಠಾನದ ವತಿಯಿಂದ ಪ್ರಕಟವಾಗುತ್ತಿರುವ ಪೌರಾಣಿಕ ಕಾದಂಬರಿ ಸತಿ ಸಾವಿತ್ರಿ ಮತ್ತು ಪುರಾಣ ರಸಪ್ರಶ್ನಾವಲಿ, ಹಾಗೆಯೇ ದ್ವಾರಕಾರ್ ಪ್ರತಿಷ್ಠಾನದ ಪೋಷಕತ್ವದಲ್ಲಿ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ಪ್ರಕಾಶನದಲ್ಲಿ ವೇದ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಗಬಲ್ಲ ವೇದ ವಸಂತ ಮತ್ತು ವೇದ ಮಾಧವ ಕೃತಿಗಳ ಲೋಕಾರ್ಪಣೆ. ಈ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿಗಳು ವಿವೇಕಾನಂದ ಮಹಾವಿದ್ಯಾಲಯದ ಪರೀಕ್ಷಾಂಗ ವಿಭಾಗದ ಕುಲಸಚಿವರು ಆಗಿರುವ ಡಾಕ್ಟರ್ ಶ್ರೀಧರ ಎಚ್ ಜಿ ಇವರು ನಡೆಸಿಕೊಡಲಿಕ್ಕಿದ್ದಾರೆ.
ವಿಶೇಷವಾಗಿ ಈಗ ಲೋಕಾರ್ಪಣೆಗೊಂಡಿರುವಂತಹ ವೇದ ವಸಂತ ಮತ್ತು ವೇದ ಮಾಧವ ಕೃತಿಗಳನ್ನು ಹೊರತರುವುದಕ್ಕೆ ಚಾಲನೆ ನೀಡಿದವರು ನಮ್ಮ ಪ್ರತಿಷ್ಠಾನದ ಅಧ್ಯಕ್ಷರೇ. ನಮ್ಮ ಉದ್ದೇಶ ಏನಿತ್ತು ಅಂತ ಹೇಳಿದರೆ, ನಮ್ಮ ವೇದ ವಿದ್ಯಾರ್ಥಿಗಳಿಗೆ ಒಂದು ಸಿಲೆಬಸ್ ಥರ, ಪಠ್ಯದ ಥರ ಮಾಡಬೇಕು ಅಂತ ನಮ್ಮ ಉದ್ದೇಶ ಇತ್ತು. ಆ ನಿಟ್ಟಿನಲ್ಲಿ ನಮ್ಮ ವಸಂತ ವೇದಪಾಠ ಶಿಬಿರದಲ್ಲಿ ಹೇಳಿಕೊಡುತ್ತಾ ಇದ್ದಂತಹ ಶ್ಲೋಕಗಳನ್ನು ವಿದ್ಯಾಸ್ತುತಿ ಎಂಬ ಹೆಸರಿನಲ್ಲಿ ಪ್ರತಿಷ್ಠಾನದ ವತಿಯಿಂದಲೇ ಲೋಕಾರ್ಪಣೆಗೊಳಿಸಲಾಗಿತ್ತು. ಇದೀಗ ವೇದ ವಸಂತ ಮತ್ತು ವೇದ ಮಾಧವ ಮಿತ್ತೂರು ಪ್ರತಿಷ್ಠಾನದ ಪ್ರಕಾಶನದಲ್ಲಿ, ಹಾಗೆ ದ್ವಾರಕಾ ಪ್ರತಿಷ್ಠಾನದ ಪೋಷಕತ್ವದಲ್ಲಿ ಲೋಕಾರ್ಪಣೆಗೊಂಡಿದೆ. ಪುಸ್ತಕ ಬಿಡುಗಡೆಗೆ ನೆರವೇರಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಇದೀಗ ಮಕ್ಕಳ ತಜ್ಞರು ಮತ್ತು ಆಪ್ತ ಸಲಹೆಗಾರರಾಗಿರುವ ಡಾಕ್ಟರ್ ಸುಲೇಖಾ ವರದರಾಜ್ ಇವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಎಲ್ಲ ಆತ್ಮೀಯರೇ, ನನ್ನ ನೆನಪುಗಳು ಕೆಲವು ವರ್ಷಗಳ ಹಿಂದಕ್ಕೆ ಹೋಗ್ತಾ ಉಂಟು. ದೂರದ ಊರಿನಲ್ಲಿರುವ ಕುಟುಂಬ ಮಿತ್ರರು ಹೇಳಿದರು, ನೀವು ಅಲ್ಲಿ ಒಂದು ಲೇಔಟ್ ಇದೆ, ಅಲ್ಲಿ ಇದೇ ಜಾಗಕ್ಕೆ ನಾನು ಕಳೆದ ಕೆಲವು ವರ್ಷಗಳ ಹಿಂದೆ ಬಂದಿದ್ದೆ. ಅವರ ಕೋರಿಕೆ ಮೇಲೆ ಬಂದು ನೋಡಿದಾಗ ಈ ಜಾಗದಲ್ಲಿ ಏನೂ ಇರಲಿಲ್ಲ, ಯಾವುದೇ ಗಿಡ ಇಲ್ಲದ ಇಂತಹ ಜಾಗದಲ್ಲಿ ಇವತ್ತು ಬಂದಾಗ ನನಗೆ ತುಂಬ ಆಶ್ಚರ್ಯ ಆಯಿತು. ಸೊ ಅನೇಕ ಮನೆಗಳನ್ನು ಹಾಗೂ ಮನಗಳನ್ನು ಒಂದುಗೂಡಿಸಿ ಒಂದು ಆಪ್ತ ತಾಣವಾಗಿ ರೂಪಿಸಲ್ಪಟ್ಟ ಈ ಪ್ರಯತ್ನದ ಹಿಂದಿನ ಶಕ್ತಿಗೆ ಹಾಗೂ ಆ ಜೀವನ ಶ್ರದ್ಧೆಗೆ ನಾನು ಅತ್ಯಂತ ಗೌರವದ ನಮನಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಕ್ಕಳ ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು ಆಗಾಗ ಇಷ್ಟಪಡುವ 2 ವಿಷಯಗಳು ಅಂತ ಹೇಳಿದರೆ ಮಕ್ಕಳ ಗ್ರೋತ್ ಮತ್ತು ಡೆವಲಪ್ಮೆಂಟ್. ಇದನ್ನು ನಾವು ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಬೋದಾ ಅಂತ ನಾನು ಆಗಾಗ ಗ್ರಹಿಸ್ಕೊಳ್ಳೋದು. ನಮ್ಮ ಜೀವನದ ಗ್ರೋತ್ ಯಾವ ರೀತಿ ಇರ್ಬೋದು? ಕೆಲವರಿಗೆ ಅದು ಜ್ಞಾನ ಸಂಪಾದನೆ, ಅವರ ಬೆಳವಣಿಗೆ ಆಗಿರ್ಬೋದು. ಕೆಲವರಿಗೆ ಹಣದ ಸಂಪಾದನೆ ಅಥವಾ ಸೈಟ್ಗಳು, ಅದು ಅವರವರ ನಂಬಿಕೆಗೆ ಬಿಟ್ಟದ್ದು. ಆದರೆ ಅವರ ಜೀವನದ ವಿಕಸನ ಯಾವಾಗ ಆಗೋದು? ಮಕ್ಕಳ ಗ್ರೋತಿಗಿಂತಲೂ ನನಗೆ ವಿಕಸನ ತುಂಬ ಇಷ್ಟ. ಅದು ಅದರಲ್ಲಿ ತುಂಬ ವಿಷಯಗಳಿದೆ. ಅದು ಜೀವನದ ವಿಕಸನ ಒಬ್ಬ ವ್ಯಕ್ತಿಯು ಯಾವಾಗ ಆಗ್ತದೆ ಅಂತೇಳಿದರೆ, ಅವನ ಜೊತೆಯಲ್ಲಿರುವವರನ್ನು, ಅದಕ್ಕಿಂತಲೂ ಸಮಾಜದ ಲೆಸ್ ಪ್ರಿವಿಲೇಜ್ಡ್ ಪೀಪಲ್ಗಳಿಗೆ ಬೇಕಾದಂತಹ ಒಂದು ಅವರ ಜೀವನಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ಹಮ್ಮಿಕೊಂಡಾಗ ಆ ವ್ಯಕ್ತಿಯ ಜೀವನ ಕೂಡ ವಿಕಸನ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ ದ್ವಾರಕಾ ಪ್ರತಿಷ್ಠಾನಗಳು ಹಮ್ಮಿಕೊಂಡ ಕಾರ್ಯಕ್ರಮಗಳು ನೋಡಿದರೆ ನನಗೆ ತುಂಬ ಅಭಿಮಾನ ಆಗ್ತಾ ಉಂಟು. ಸೊ ನಾವು ಆಗಾಗ ಹೇಳಿಕೊಂಡು ನಾವು ನನ್ನನ್ನು ತಟ್ಟುವಂತಹ ಕೆಲವು ಒಂದು ಓದಿದ ಪುಸ್ತಕ, ಅದು ನನಗೆ ತುಂಬ ನನಗೆ ಕಾಡ್ತದೆ. ಅದು ಯಾವುದು ಅಂತ ಹೇಳಿದರೆ ಕೋಡ್ ನೇಮ್ ಗಾಡ್ ಅಂತ. ಅದು ಮಣಿ ಭೌಮಿಕ್ ಅಂತ ಹೇಳುವ ಒಬ್ಬರ ವಿಜ್ಞಾನಿಯ ಆತ್ಮಕಥನ. ಅದನ್ನು ಇಲ್ಲಿ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅದು ಇಲ್ಲಿಗೆ ಇವತ್ತಿನ ದಿನಕ್ಕೆ ಅದು ಪ್ರಸ್ತುತ ಅಂತ ನನಗೆ ಅನಿಸ್ತಾ ಉಂಟು. ಆ ಕಾರಣಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ಸೊ ಆ ವಿಜ್ಞಾನಿ ಯಾವ ಥರ ಅಂತ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಂಗಾಲದಲ್ಲಿ ಕಡು ಬಡತನದಲ್ಲಿ ಫಿಸಿಕ್ಸ್ನಲ್ಲಿ ಉನ್ನತ ವ್ಯಾಸಂಗಕ್ಕಾಗಿ ಅಮೇರಿಕಕ್ಕೆ ಹೋಗಿ ಅಲ್ಲಿ PhD ಎಲ್ಲ ಮಾಡಿ ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ಒಂದು ಕೊಡುಗೆ ಕೊಡ್ತಾನೆ. ಲೇಸರನ್ನು ಕಂಡುಹಿಡ್ಕೊಳ್ತಾನೆ. ಅದರ ಮೂಲಕ ಅವನು ಅಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾನೆ. ಬೇರೆ ಬೇರೆ ಕಡೆಗಳಲ್ಲಿ ಅವನು ಜಾಗ ಮಾಡ್ತಾನೆ, ಬಂಗಲೆಗಳನ್ನು ಕಟ್ತಾನೆ. ಆ ಪುಸ್ತಕ ಕನ್ನಡಕ್ಕೂ ಟ್ರಾನ್ಸ್ಲೇಟ್ ಆಗಿದೆ, ದೇವರು ಎಂಬ ಸಂಕೇತ ನಾಮ ಅಂತ. ಅದರಲ್ಲೆಲ್ಲ ಅವನ ಬೇರೆ ಬೇರೆ ಅಮೆರಿಕದ ಬೇರೆ ಬೇರೆ ಪಟ್ಟಣಗಳಲ್ಲಿರುವ ಅವನ ಭವ್ಯ ಬಂಗಲೆಗಳಿರ್ತದೆ. ಅವನಿಗೆ ಯಾವ ಲೆವೆಲ್ನ ಸ್ಟ್ಯಾಟಸ್ ಬರುತ್ತೆ ಅಂತ ಹೇಳಿದರೆ, ಅಮೆರಿಕದಲ್ಲಿ ಒಂದು TV ಸೀರಿಯಲ್ ಇದೆ, ಲೈಫ್ ಸ್ಟೈಲ್ ಆಫ್ ರಿಚ್ ಆ್ಯಂಡ್ ಫೇಮಸ್ ಅಂತ. ಅದರಲ್ಲೂ ಸಹ ಅವನ ಜೀವನ ಕಥೆ ಧಾರಾವಾಹಿಯಾಗಿ ಬರುತ್ತೆ. ಸೊ ಅಮೆರಿಕದ ಅಧ್ಯಕ್ಷರನ್ನು ಎನಿ ಟೈಮ್ ಮೀಟ್ ಆಗುವಂತಹ ಆ ಲೆವೆಲ್ಗೆ ಅವನು ಬೆಳೀತಾನೆ. ಇಂತಹ ಒಂದು ಸಂದರ್ಭದಲ್ಲಿರುವಾಗ ಅವನ ಮನೆಯಲ್ಲಿ ಅವನೊಂದು ದೊಡ್ಡ ಮಟ್ಟದ ಪಾರ್ಟಿ ಮಾಡ್ತಾನೆ. ಯಾವ ರೀತಿ ಅಂತ ಹೇಳಿದರೆ, ಅಲ್ಲಿ ಯಾವ ಚೇರಲ್ಲಿ ಯಾರ್ಯಾರು ಕೂತ್ಕೊಳ್ಬೇಕು, ಆ ಗಣ್ಯ ವ್ಯಕ್ತಿಗಳ ಹೆಸರೆಲ್ಲ ಇರ್ತದೆ.
ಅದೆಲ್ಲ ಬಂದು ಹೋದ್ಮೇಲೆ ಮಧ್ಯರಾತ್ರಿಗೆ ಆ ಒಂದು ಮನೆಯಲ್ಲಿ ಇವನು ಏಕಾಂಗಿಯಾಗಿ ಇರುವಾಗ ಅವನಿಗೆ ಒಂದು ಬಂದ ಗಣ್ಯ ವ್ಯಕ್ತಿಗಳ ನೇಮ್ ಬೋರ್ಡ್ಗಳೆಲ್ಲ ಅಲ್ಲಿ ಬಿದ್ದಿರ್ತದೆ, ಅದು ಅವನ ಕಾಲಿಗೆ ತಾಗ್ತದೆ. ಆಗ ಅವನಿಗೆ ಅನಿಸ್ತದೆ, ನನಗೆ ಇಷ್ಟೆಲ್ಲ ಇದೆ, ಇಷ್ಟೆಲ್ಲ ಜನರು ನನ್ನಲ್ಲಿಗೆ ಬಂದಿದ್ದಾರೆ, ಆದರೂ ನನಗೆ ಲೋನ್ಲಿನೆಸ್ ಕಾಡ್ತಾ ಇದೆ. ಇದಕ್ಕೆ ಯಾಕೆ ಕಾರಣ ಅಂತ ಹೇಳಿದರೆ ಅವನ ಆತ್ಮಾವಲೋಕನ ಮಾಡ್ಕೊಳ್ತಾನೆ. ಆಗ ಅವನಿಗೆ ಅನಿಸ್ತದೆ, ನಾನು ನನ್ನ ರೂಟ್ಸನ್ನು ಬಿಟ್ಟು ತುಂಬ ದೂರ ಬಂದಿದ್ದೇನೆ, ಐ ಶುಡ್ ಗೋ ಬ್ಯಾಕ್ ಟು ಮೈ ರೂಟ್ಸ್ ಅಂತ ಹೇಳಿ ಅವನು ಫಿಸಿಕ್ಸ್ ಮತ್ತು ಅಧ್ಯಾತ್ಮದ ಸಾಧನೆ, ಫಿಸಿಕ್ಸ್ ಬೇರೆ, ಸೈನ್ಸ್ ಬೇರೆ, ಅಧ್ಯಾತ್ಮ ಬೇರೆ ಅಲ್ಲ ಅಂತ ಹೇಳಿ ಇರ್ತದೆ. ಸೆಕೆಂಡ್ ಪಾರ್ಟಲ್ಲಿ ಅವನು ಅನ್ಕೊಳ್ತದೆ, ನಾನು ಹೇಗೆ ಇನ್ನಷ್ಟು ಪ್ರಬುದ್ಧ ಜೀವನವನ್ನು ಮಾಡಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಅವನು ಅದನ್ನು ವಿವರಿಸ್ತಾನೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ಮಕ್ಕಳ ತಜ್ಞೆಯಾಗಿ ಅತ್ಯಂತ ಇಷ್ಟಪಡುವ ಕ್ಷೇತ್ರ ಅಂತ ಹೇಳಿದರೆ ಹದಿಹರೆಯದ ಮಕ್ಕಳು ಮತ್ತು ಯೂತ್ಸ್ಗಳು. ಅವರಿಗೆ ಒಂದು ಜೀವನದ ಅರ್ಥ ಮತ್ತು ಉದ್ದೇಶವನ್ನು ಆದಷ್ಟು ಅರ್ಥ ಮಾಡಿಸುವುದು ಹಿರಿಯರಾದ ಅವರಿಗಿಂತ ಜಾಸ್ತಿ ಜೀವನ ಅನುಭವ ಇರುವ ನಮ್ಮಂತಹ ಅವರ ಜವಾಬ್ದಾರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ದ್ವಾರಕಾ ಪ್ರತಿಷ್ಠಾನಕ್ಕೆ ನನ್ನದೊಂದು ಕೋರಿಕೆ, ನಿಮ್ಮ ಮೂಲಕ ಇನ್ನಷ್ಟು ಹದಿಹರೆಯದ ಮಕ್ಕಳಿಗೆ ಹಾಗೂ ಯೂತ್ಸ್ಗಳಿಗೆ ಪೂರಕವಾಗುವ ಚಟುವಟಿಕೆಗಳು ಆಗಲಿ ಅಂತ ಕೊನೆಯದಾಗಿ ಮುಗಿಸ್ತಾ ಇದ್ದೇನೆ. ನಾನು ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಮಕ್ಕಳ ವೈದ್ಯಕೀಯ ಕ್ಷೇತ್ರದಲ್ಲಿ ಉನ್ನತ ವ್ಯಾಸಂಗ ಮಾಡ್ತಾ ಇರುವಾಗ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಮೇಡಮ್ ಅಂತ ಹೇಳುವವರ ಒಟ್ಟಿಗೆ ವರ್ಕ್ ಮಾಡುವಂತಹ ಅನುಭವ ಸಿಕ್ಕಿತ್ತು ನನಗೆ. ಅವರ ರೂಮಲ್ಲಿ ಬರೆದಂತಹ ಒಂದು ಸಾಲುಗಳು ನನಗೆ ತುಂಬ ತಟ್ಟಿದೆ. ಅದರಲ್ಲಿ ಏನು ಬರೆದಿದೆ ಅಂತ ಹೇಳಿದರೆ, 100 years from now ಅಂತ. So 100 years from now, it won't matter what type of dress I wore today. It won't matter what type of house or bungalow I lived in. It won't matter how much of amount I had in my bank. But world will be better because I was important in a life of a child ಅಂತ. ಸೊ ಇವತ್ತು ಈ ಪ್ರತಿಷ್ಠಾನದ ಮೂಲಕ ಮಕ್ಕಳ ಪರಿಪೂರ್ಣ ವಿಕಸನಕ್ಕೆ ಬೇಕಾಗುವಂಥ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ನಾನು ಒಬ್ಬಳು ಟೀಚರ ಮಗಳು ಅಂತ ಹೇಳಲಿಕ್ಕೆ ನನಗೆ ತುಂಬ ತುಂಬ ಖುಷಿ ಆಗ್ತದೆ. ನಾವು ಯಾವಾಗಲೂ ನನ್ನ ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಟೀಚರ ನನಗೆ ತಂದೆಯೂ ಹೌದು, ಗುರುಗಳು ಹೌದು. ಅವರು ಆಗಾಗ ನಮಗೆ ಹೇಳ್ತಾ ಇರೋದದ್ದು, ನೀನು ಬರೀ ಪುಸ್ತಕ ಓದಿದರೆ ಸಾಲದು, ನೀನು ತುಂಬ ಬೇರೆ ಪುಸ್ತಕಗಳು ಓದಬೇಕು, ನೀನು ಕಲೆ, ಸಾಹಿತ್ಯ, ಸಂಗೀತ, ಡ್ಯಾನ್ಸ್ ಇದರೆಲ್ಲೆಲ್ಲ ತೊಡಗಿಸ್ಕೊಳ್ಬೇಕು ಅಂತ. ಕ್ರಮೇಣ ಅವರಿಗೆ ಅರ್ಥ ಆಯಿತು, ಮಾತುಗಾರಿಕೆ, ಡ್ಯಾನ್ಸ್, ಸಂಗೀತ ಎಲ್ಲ ಇರುವುದು ಯಕ್ಷಗಾನ ಅಂತ. ಸೊ ನನ್ನ ತಮ್ಮ ತಂಗಿಯನ್ನು ಅದಕ್ಕೂ ಸೇರಿಸಿದ್ರು. ಸೊ ಇಂತಹ ಪರಿಪೂರ್ಣ ವಿಕಸನಕ್ಕೆ ಪೂರಕ ಕೊಟ್ಟ ಒಬ್ಬಳು ತಂದೆ ಮತ್ತು ಪ್ರೈಮರಿ ಶಾಲೆಯ ಅಧ್ಯಾಪಕರ, ಕೇರಳ ಸರ್ಕಾರದಿಂದ ಅತ್ಯುತ್ತಮ ರಾಜ್ಯ ಪ್ರಶಸ್ತಿ ಪಡೆದಂಥ ಕಾಸರಗೋಡಿನ ಕಲ್ಲಕಟ್ಟದ ಉಮೇಶ ಮಾಸ್ಟರ್ ಮಗಳು ಅಂತ ಹೇಳಿಕೆ ನನಗೆ ಅತ್ಯಂತ ಖುಷಿ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ದ್ವಾರಕೋತ್ಸವದಲ್ಲಿ ಮಾಡುವ ಮಕ್ಕಳ ದ್ವಾರಕಾ ಪ್ರತಿಷ್ಠಾನದ ಮೂಲಕ ಮಕ್ಕಳ ಪರಿಪೂರ್ಣ ವಿಕಸನಕ್ಕೆ ಮಾಡಿಕೊಳ್ಳುವಂತಹ ಅನೇಕ ಈ ಕಾರ್ಯಕ್ರಮಗಳು, ಅದು ಕಲೆ, ಸಾಹಿತ್ಯ, ಇದೆಲ್ಲ ನಮ್ಮ ಬದುಕನ್ನು ಇನ್ನಷ್ಟು ಸಹನೀಯವಾಗ್ತದೆ, ಇನ್ನಷ್ಟು ಆನಂದಮಯಗೊಳಿಸ್ತದೆ. ಸೊ ನಿಮ್ಮೆಲ್ಲ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಿಯಲಿ ಅಂತ ಅತ್ಯಂತ ಸಂತೋಷದಿಂದ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲ ನಮಸ್ತೆ. ಜೀವನದುದ್ದಕ್ಕೂ ಕಲಿಕೆ, ಆತ್ಮಾವಲೋಕನ, ವ್ಯಕ್ತಿತ್ವ ವಿಕಸನಕ್ಕೆ ಪೂರಕ ಎಂಬ ಮಾತುಗಳನ್ನಾಡಿದ ತಮಗೆ ಧನ್ಯವಾದಗಳು ಮೇಡಮ್. ಬೇರೆ ತುರ್ತು ಕಾರ್ಯಕ್ರಮದ ನಿಮಿತ್ತವಾಗಿ ಡಾಕ್ಟರ್ ಸುಲೇಖಾ ಮೇಡಮ್ ಈಗ ನಮ್ಮ ನಗಲಿ ಕಾರ್ಯಕ್ರಮದಿಂದ ತೆರಳಲಿಕ್ಕಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಶ್ರೀಯುತ ಗೋಪಾಲಕೃಷ್ಣ ಭಟ್ ಅರ್ತಿಡಕ ಇವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಧನ್ಯವಾದಗಳು. ಮುಂದಕ್ಕೆ ಪುಸ್ತಕಗಳನ್ನು ಲೋಕಾರ್ಪಣೆಗೊಳಿಸಿದ ಹಿರಿಯ ಸಾಹಿತಿಗಳು ಹಾಗೆಯೇ ವಿವೇಕಾನಂದ ಮಹಾವಿದ್ಯಾಲಯದ ಪರೀಕ್ಷಾಂಗ ವಿಭಾಗದ ಕುಲಸಚಿವರು ಆಗಿರುವ ಡಾಕ್ಟರ್ ಶ್ರೀಧರ HG ಅವರ ಮಾತುಗಳಿಗೆ ಕಿವಿಯಾಗೋಣ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಅತ್ಯಂತ ಸಂತೋಷದಿಂದ
4 ಗ್ರಂಥಗಳನ್ನು ಲೋಕಾರ್ಪಣೆ ಮಾಡಿದ್ದೇನೆ. ಮತ್ತು 4 ಗ್ರಂಥಗಳು ಒಟ್ಟಿಗೆ ಬರುವುದು ಸಹ ಒಂದು ವಿಶೇಷವೇ. ಪುರಾಣ ರಸಪ್ರಶ್ನಾವಲಿ, ಸತಿ ಸಾವಿತ್ರಿ ಕಾದಂಬರಿ, ವೇದಮಾಧವ ಮತ್ತು ವೇದ ವಸಂತ, ಹೀಗೆ 4 ಕೃತಿಗಳು ಇವತ್ತು ನಿಮ್ಮೆದುರು ಲೋಕಾರ್ಪಣೆಗೊಂಡಿದೆ. ಕೃತಿಗಳ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗುವುದಿಲ್ಲ ಹೆಚ್ಚು, ಯಾಕೆಂದರೆ ಆಗಲೇ ಅದರ ಪರಿಚಯವನ್ನು ಆಯಾ ವಿದ್ವಾಂಸರು ಮಾಡಿದ್ದಾರೆ. ಪುಸ್ತಕಗಳನ್ನು ಕೇವಲ ಲೋಕಾರ್ಪಣೆ ಮಾಡಿದರೆ ಸಾಲದು, ಅದನ್ನು ಕೊಂಡು ಓದುವ ಒಂದು ಸಹೃದಯ ವರ್ಗವೂ ಸಹ ಇರಬೇಕು. ಹಾಗಾದಾಗ ಮಾತ್ರ ಬರೆದವನಿಗೆ ಸಂತೋಷ ಆಗತ್ತೆ. ಇಂಥ ಒಂದು ಪುಸ್ತಕವನ್ನು ಓದಿದೆ, ಅದರಲ್ಲಿ ಇಂಥದ್ದಿತ್ತು, ಅದು ನನ್ನ ಬದುಕಿಗೆ ಬೆಳಕಾಯಿತು ಅಂತ ಹೇಳಿದರೆ ಬರೆದವನಿಗೆ ಅದಕ್ಕಿಂತ ಹೆಚ್ಚು ಸಂತೋಷ ಇಲ್ಲ. ದುರಾದೃಷ್ಟಕ್ಕೆ ಇವತ್ತು ಬರೆಯುವ ಕಲೆಯು ಮಾಸಿದೆ, ನಶಿಸಿದೆ. ಯಾರೂ ಬರೆಯುವುದಿಲ್ಲ ಇವತ್ತು. ಏನಿದ್ರೂ ಮೊಬೈಲ್ನಲ್ಲಿ ವಾಟ್ಸಪ್ ಸಂದೇಶದಲ್ಲಿ ಪುಸ್ತಕ ಓದಿದೆ, ಚೆನ್ನಾಗಿತ್ತು ಅಂತ ಅಷ್ಟೇ 2 ವಾಕ್ಯದಲ್ಲಿ ಮುಗಿಸಿಬಿಡ್ತಾರೆ. ಚೆನ್ನಾಗಿತ್ತು ಅಂದರೆ ಏನು, ಯಾವುದು ಚೆನ್ನಾಗಿತ್ತು, ಇದರ ಬಗ್ಗೆ 1-2 ವಾಕ್ಯ ಬರೆದ್ರೆ ಬರೆದವನಿಗೆ ಸಂತೋಷ ಆಗತ್ತೆ. ಇರಲಿ, ಅದು ಇನ್ನೊಂದು ವಿಷಯಕ್ಕೆ ಹೋಗುತ್ತೆ. ಯಾವತ್ತೂ ಸಹ ಪುಸ್ತಕಗಳು ಹೇಗಿರಬೇಕು ಅಂತಂದರೆ, ಏನಾದರೂ ಒಂದು ಹೊಸ ಆಶಯವನ್ನು, ಹೊಸ ಒಳನೋಟವನ್ನು ಹೊಂದಿದರೆ ಖಂಡಿತವಾಗಿಯೂ ಆ ಪುಸ್ತಕ 4 ಜನ ಮೆಚ್ಚುವಂತೆ ಇರುತ್ತದೆ. ಸತಿ ಸಾವಿತ್ರಿ ನಾನೀಗಾಗಲೇ ಗಮನಿಸಿದ್ದೇನೆ. ನನಗೆ ನಿನ್ನೆ ಪುಸ್ತಕ ಕೊಟ್ಟಿದ್ದಾರೆ, ನಾನು ನಿನ್ನೆ ಸಂಜೆ ಹೋಗಿ ಪಟ್ಟಾಗಿ ಕೂತು ಓದಿದೆ ಅದನ್ನ. ಅನೇಕ ಸಂಗತಿಗಳನ್ನು ಹೊಸತಾಗಿ ಹೇಳುವುದಕ್ಕೆ ಅವರು ಪ್ರಯತ್ನಿಸಿದ್ದಾರೆ. ವಿಶೇಷವಾಗಿ ನಾರದರ ಒಂದು ಮಾತು ಸಾವಿತ್ರಿಗೆ ಹೇಗೆ ಬೆಳಕಿನ ಕುಡಿಯಾಗಿ ಕಾಣಿಸಿತು ಹೇಳುವುದನ್ನು ಬಹಳ ತುಂಬ ಸುಂದರವಾಗಿ 1-2 ವಾಕ್ಯ ಅದನ್ನು ಓದ್ತೇನೆ. ಎಲ್ಲ ಗುಣಗಳನ್ನು ಮೀರಿ ಒಂದೇ ಒಂದು ದೋಷ ಇವನಲ್ಲಿ ಅಡರಿದೆ, ಅದನ್ನು ಮಹಾಪ್ರಯತ್ನದಿಂದ ಮೀರುವುದಕ್ಕೆ ಸಾಧ್ಯ ಅಂತ. ನೋಡಿ, ನಿಮಗೆ ಮೀರುವುದಕ್ಕೆ ಸಾಧ್ಯವೇ ಇಲ್ಲದೆ ಹೋದರೆ ನಿರಾಸೆ ಇರುತ್ತದೆ. ಆದರೆ ಇಲ್ಲಿ ಹಾಗಲ್ಲ, ಇಲ್ಲಿ ಸಕಾರಾತ್ಮಕವಾದಂಥ ಆಲೋಚನೆ ಇದೆ. ಮೀರುವುದಕ್ಕೆ ಸಾಧ್ಯ ಅಂತ ನಾರದರು ಹೇಳುತ್ತಾರೆ. ಅಂದರೆ ಅರ್ಥ, ಸಾವಿತ್ರಿ ತನ್ನ ಪತಿಯ ಮರಣದ ಬಳಿಕವೂ ಸಹ ಅವನ ಪ್ರಾಣವನ್ನು ಪಡೆಯುವುದಕ್ಕೆ ಸಾಧ್ಯ ಹೇಳುವಂಥ ಸೂಚನೆ ನಾರದರ ಮಾತಿನಲ್ಲಿ ಇದೆ. ಇದು ಬಹಳ ಮುಖ್ಯವಾದಂಥ, ಇದನ್ನು ಗಮನಿಸಿದ್ದಾರೆ ಅವರು ಮತ್ತು ಅದರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಹಾಗೆಯೇ ಇತಿಹಾಸ, ಪುರಾಣ, ರಾಮಾಯಣ, ಮಹಾಭಾರತಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಅನೇಕ ಕೃತಿಗಳು ಮರುಹುಟ್ಟು ಪಡೆದಿವೆ. ಸಾವಿತ್ರಿ ಇರ್ಬೋದು, ಮಹಾದರ್ಶನ ಇರ್ಬೋದು, ಅಥವಾ ಇನ್ಯಾವುದೇ ಪೌರಾಣಿಕ ಕೃತಿಗಳಿರ್ಬೋದು, ಚಾರಿತ್ರಿಕ ಕಾದಂಬರಿಗಳಿರಬಹುದು, ಅವೆಲ್ಲ ಮತ್ತೆ ಮತ್ತೆ ಮರುಹುಟ್ಟನ್ನು ಪಡೀತಾ ಇದೆ. ಯಾಕೆಂದರೆ ವರ್ತಮಾನದ ಅಗತ್ಯಕ್ಕೆ ಅನುಗುಣವಾಗಿ ಆ ಕೃತಿಗಳಲ್ಲಿ ಏನೋ ಒಂದು ಅಂಶ ಇವತ್ತಿಗೆ ಪೂರಕವಾಗುವಂಥ ಅಂಶಗಳು ಇರ್ತದೆ ಹೇಳುವ ಕಾರಣಕ್ಕೆ ಬೇಕಾಗಿ, ಮತ್ತು ಆಯಾ ಕಾಲದ ಸಾಂಸ್ಕೃತಿಕ ವಿವರಗಳನ್ನು ಒಳಗೊಂಡು ಆ ಕೃತಿ ಬಂದರೆ ಅದಕ್ಕೆ ಹೆಚ್ಚು ಮೌಲಿಕವಾದಂಥ ಬೆಲೆ ಬರುತ್ತೆ. ಈಗ ಅಶೋಕನ ಕಾಲಕ್ಕೆ ಸಂಬಂಧಪಟ್ಟಂಥ ಒಂದು ಕಾದಂಬರಿ ಬಂದರೆ ಅದು ಆ ಕಾಲದ ಸಾಂಸ್ಕೃತಿಕ ವಿವರಗಳನ್ನು ಒಳಗೊಂಡಿರಬೇಕು. ಇವತ್ತಿಗೆ ಅದು ಅನ್ವಯವಾಗುವ ಹಾಗೆ ಅದನ್ನು ವಿವರಿಸಬೇಕು. ಆಗ ಆ ಕೃತಿಗೆ ಹೆಚ್ಚು ಬೆಲೆ ಬರುತ್ತೆ ಹೇಳುವುದನ್ನು ಗಮನಿಸಬೇಕು. ಆಗಲೇ ಒಂದು ಮಾತನ್ನು ಅವಿನಾಶ್ರು ಹೇಳಿದರು, ಅದಕ್ಕೆ ಪೂರಕವಾಗಿ ಒಂದು ಮಾತು ಸೇರಿಸ್ತೇನೆ. ಹೊಸತೇನಾರು ಇರಬೇಕು ಅಂತ. ಪಂಪನಲ್ಲಿ ಒಂದು ಮಾತು ಬರುತ್ತದೆ, ಅವ ಆರಂಭದಲ್ಲೇ ಹೇಳುತ್ತಾನೆ. ವಿಕ್ರಮಾರ್ಜುನ ವಿಜಯವನ್ನು ಬರೆಯುವಾಗ ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾನೆ, ನನ್ನ ಕೃತಿ ಹೇಗಿದೆ ಅಂದರೆ ಅದು ಬಗೆ ಹೊಸ ತಪ್ಪುದಾಗಿ, ಅದು ಹೊಸದಾಗಿದೆ ಅಂತ, ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ ನಿಮಗೆ ಅಂತ. ಆ ಬಗೆ ಅಂದರೆ ಅದು ಕ್ರಿಯಾಪದ, 2 ಅರ್ಥ ಇದೆ ಅದಕ್ಕೆ. ಬಗೆ ಅಂದರೆ ವೆರೈಟಿನೂ ಆಗತ್ತೆ, ಬಗೆ ಅಂದರೆ ಅಗಿಯುವುದು ಅಂತಲೂ ಆಗತ್ತೆ. ಹಾಗಾಗಿ ನೀವು ಅಗಿಬೇಕದನ್ನ, ಬರೀ ವೆರೈಟಿ ಮಾತ್ರ ಅಲ್ಲ, ಅಗಿಬೇಕದನ್ನ. ಅಗೆದಷ್ಟು ನಿಮಗೆ ಅಗೆದ ಹಾಗೆ ನಿಮಗೆ ಚಿನ್ನ ಸಿಗುತ್ತದೆ ಅಂತ ಗೋಪಾಲಕೃಷ್ಣ ಅಡಿಗರು ಹೇಳಿದ್ದಾರೆ. ಅಂದರೆ ನೀವು ಏನೇನು ಪ್ರಯತ್ನಪಟ್ಟು ಎಷ್ಟರ ಮಟ್ಟಿಗೆ ಅದರ ಒಳಹೊಕ್ಕು ಅಗೆಯುವುದಕ್ಕೆ ಪ್ರಯತ್ನಿಸ್ತೀರೋ ಆಗ ಕೃತಿಗೆ ಹೆಚ್ಚು ಮೌಲಿಕವಾದಂಥ ಬೆಲೆ ಬರುತ್ತೆ ಹೇಳುವುದನ್ನು ಗಮನಿಸಬೇಕು. ಯಮಧರ್ಮನ ಬಗ್ಗೆ ಪ್ರಸ್ತಾಪ ಆಯಿತು. ನನಗೆ ಓದಿದ ನೆನಪಿದೆ ಈಗಲೂ ಸಹ. ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಯಮನ ಬಗ್ಗೆ ಬರುತ್ತೆ. ಯಮ ಮತ್ತು ಯಮಿ ಸಂವಾದ ಅಂತ ಬರುತ್ತದೆ. ಯಮ
ಯಮ ಮತ್ತು ಯಮಿ ಅಣ್ಣ ತಂಗಿ. ಅಷ್ಟು ಮಾತ್ರ ಅಲ್ಲ, ಆ ಕಾಲದ ಪದ್ಧತಿಗೆ ಅನುಗುಣವಾಗಿ ಯಮ ಮತ್ತು ಯಮಿ ಪರಸ್ಪರ ಮದುವೆಯಾಗುತ್ತಾರೆ ಅಂತ ಜನ ಮಾತಾಡ್ತಾ ಇದ್ರು. ಇವ್ರಿಗೆ ಗೊತ್ತಿಲ್ಲ, ಜನ ಮಾತಾಡ್ತಾ ಇದ್ರು. ಯಮ ತಾರುಣ್ಯಕ್ಕೆ ಬಂದ, ಯಮಿಯೂ ತಾರುಣ್ಯಕ್ಕೆ ಬಂದ, ಇನ್ನು ಮದುವೆ ಆಗೋದು ಯಾವಾಗ ಅಂತ ಅಷ್ಟೇ ಪ್ರಶ್ನೆ. ಯಮಿಯಲ್ಲಿ ಕೇಳಿದ್ರು ಇದನ್ನ, ನೀನು ನನ್ನ ಮದುವೆ ಆಗೋದು ಯಾವಾಗ ಅಂತ ಹೋಗಿ ಕೇಳಿದ್ಯಾರಲ್ಲಿ? ಅಣ್ಣನಲ್ಲಿ. ಆಗ ಅವ ಹೇಳಿದ, ಸ್ವಲ್ಪ ನಿಲ್ಲು, ನನಗೆ ಯೋಚನೆ ಮಾಡಲಿಕ್ಕುಂಟು ಅಂತ. ಮತ್ತೆ ಕೇಳಿದ್ಲಿಕ್ಕೆ 4 ದಿನ ಬಿಟ್ಟು, ಯಾವಾಗ ಅಂತ, ಜನ ಎಲ್ಲ ಕೇಳ್ತಾರೆ ಅಂತ. ಆಗ ಅವ ಹೇಳಿದ, ನಾವಿಬ್ಬರು ಹಾಗೆ ಮದುವೆ ಆಗುವ ಅಗತ್ಯ ಇಲ್ಲ, ಆಗಬಾರದು. ಹೇಳೋದರ ಮೂಲಕ ಒಂದು ಹೊಸ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಕಿದ. ಅಂದರೆ ಸಂಬಂಧಗಳು ಹೇಗಿರಬೇಕು, ಮನುಷ್ಯ ಸಂಬಂಧಗಳ ಬಗ್ಗೆ ಬಹಳ ಅದ್ಭುತವಾದಂಥ ಚಿತ್ರವನ್ನು ಯಮಧರ್ಮರಾಜ ಅಲ್ಲಿ ಕೊಡ್ತಾನೆ. ಅದರ ಮೂಲಕ ಆತ ಯಮನಿದ್ದವನು ಯಮಧರ್ಮನಾದ. ಇದು ಬಹಳ ಮುಖ್ಯವಾದಂಥ ಅಂಶ. ಹಾಗಾಗಿ ಸಂಬಂಧಗಳ ಸೂತ್ರಗಳನ್ನು ನಿರ್ಮಿಸಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ಆತ ಯಮ. ಆ ಕಾರಣಕ್ಕಾಗಿ ಯಮಧರ್ಮನಾಗುತ್ತಾನೆ. ಇನ್ನು ಪುರಾಣ ಪ್ರಶ್ನಾವಳಿಯಲ್ಲೂ ಸಹ ನಾನು ನೋಡಿದ್ದೇನೆ ಅದನ್ನ, ಕೆಲವು ಮೇಲಿಂದ ಮೇಲೆ ನೋಡ್ತಾ ಹೋಗಿ ನನಗೆ ಕಂಡದ್ದು, ನೀವು ಪರಿಷ್ಕರಣ ಮಾಡುವುದಿದ್ದರೆ ಮುಂದಿನ ದಿನಗಳಲ್ಲಿ. ಈಗ ಒಂದು ಪ್ರಶ್ನೆಗೆ ಒಂದು ಶಬ್ದದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ, ಕ್ವಿಝಲ್ಲಿ ಹಾಗೆ. ಆದರೆ ನೀವು ಅದನ್ನು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೊಟ್ಟರೆ, ಈಗ ಉದಾಹರಣೆಗೆ ಕುಡಲ ಸಂಗಮ ಹೇಳುವುದು ಯಾರ ಅಂಕಿತನಾಮ ಅಂತ ಕೊಟ್ಟರೆ ಅಲ್ಲಿ ಕೆಳಗೆ 4 ಆಯ್ಕೆ ಕೊಡಬೇಕು ನೀವು. ಬಸವಣ್ಣ, ಕನಕದಾಸರು, ಪುರಂದಾಸರು, ಅದು ಅಲೋಮಪ್ರಭು, ಹೀಗೆ 4 ಕೊಟ್ಟರೆ ಆಗ ಅವನಿಗೆ ಅನಿಸ್ತದೆ ಒಂದು ಸ್ವಲ್ಪ ಗೊಂದಲ ಆಗತ್ತೆ. ಗೊಂದಲ ಆಗಬೇಕು. ಗೊಂದಲ ಆದ ಬಳಿಕ ಅವನು ಅದನ್ನು ಸ್ಪಷ್ಟತೆಯ ಕಡೆಗೆ ಹೋಗಬೇಕು. ಆಗ ಏನಾಗುತ್ತೆ ಅಂತ ಕೇಳಿದರೆ ಅವನಿಗೆ 4 ಆಯ್ಕೆಗಳಿಗೆ ಅರಿವು ಮೂಡುತ್ತದೆ. ಅವನಿಗೆ ಓ, ಇದು ಬೇರೆ, ಇದು ಬೇರೆ, ಇದು ಬೇರೆ, ಇದು ಅಂತ. ಹಾಗಾಗಿ ಆ ರೀತಿಯಲ್ಲಿ ನೀವು ಮಾಡಿದರೆ ಬಹುತೇಕ ಇನ್ನಷ್ಟು ಹೆಚ್ಚು ಅರ್ಥಪೂರ್ಣ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಿಮ್ಮ ಈ ಕೃತಿ ಪರಿಷ್ಕಾರ ಆಗುವ ಕಾಲಕ್ಕೆ ನೀವು ಅದನ್ನು ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ನಮ್ಮ ಮುಂದೆ ಇರುವಂಥ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದರೆ, ಪರಾಮರ್ಶನ ಗ್ರಂಥಗಳು ಸುಲಭದಲ್ಲಿ ನಮಗೆ ಕೈಗೆಟುಕುವುದಿಲ್ಲ. ನಾನು ಯಾವುದೋ ಒಂದು ಕೆಲಸದ ನಿಮಿತ್ತ ಇಂಟರ್ನೆಟ್ಟಲ್ಲಿ ಹುಡುಕ್ತಾ ಇದ್ದೆ. ಹೊಯ್ಸಳ ಆರ್ಕಿಟೆಕ್ಟ್ ಅಂತ ಹೇಳಿ ಒಂದು ವಿಷಯದ ಬಗ್ಗೆ ಆಸ್ಟ್ರೇಲಿಯಾದ ಒಬ್ಬ ವಿದ್ವಾಂಸ PhD ಮಾಡಿದ್ದಾನೆ, ಪುಣ್ಯಾತ್ಮ. ಹೊಯ್ಸಳ ಆರ್ಕಿಟೆಕ್ಟ್ ಅಂತ ಹೇಳಿ ನಮ್ಮವರು ಸುಮಾರು ಮಂದಿ ಬರೆದಿದ್ದಾರೆ. ಆದರೆ ಈ ಪುಣ್ಯಾತ್ಮ ಆಸ್ಟ್ರೇಲಿಯಾದ ವಿದ್ವಾಂಸ ಹೊಯ್ಸಳ ಆರ್ಕಿಟೆಕ್ಟ್ ಬಗ್ಗೆ PhD ಮಾಡಿದ್ದಾನೆ. ಅದನ್ನು ಹುಡುಕ್ತಾ ಇದ್ದೇನೆ. ಆ ಪುಣ್ಯಾತ್ಮನಿಗೆ ಹೇಗೆ ಅರ್ಥ ಆಗಿದೆ ನಮ್ಮ ಆರ್ಕಿಟೆಕ್ಟ್ ಹೇಳುವಂಥದ್ದು. ಅಂದರೆ ನಿಮಗೆ ಈ ಥರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಪರಾಮರ್ಶ ಗ್ರಂಥಗಳು ನಿಮಗೆ ಸುಲಭದಲ್ಲಿ ಇವತ್ತೆಲ್ಲೂ ಸಿಗುವುದಿಲ್ಲ. ಇದು ನಮ್ಮ ಮುಂದಿರುವಂಥ ಇಂಟರ್ನೆಟ್ ಕಾಲದಲ್ಲೂ ಸಹ ಸಿಗುವುದಿಲ್ಲ. ಇದು ನಮ್ಮ ಮುಂದೆ ಇರುವಂಥ ಸಮಸ್ಯೆ. ಹಾಗಾಗಿ ನೀವು ವೈದಿಕ ಸಾಹಿತ್ಯ ಇರ್ಬೋದು, ಇವರು ಮಿತ್ತೂರು ಪ್ರತಿಷ್ಠಾನವನ್ನು ನೋಡಿದ್ದೇನೆ. ಅವರು ಪುರಾಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಒಂದು ಲೈಬ್ರರಿ ಮಾಡಿದ್ದಾರೆ. ಯಾವುದೇ ಪುರಾಣ ವಿಷಯಕ್ಕೆ ಸಂಬಂಧಪಟ್ಟಂತೆ ಡೌಟ್ ಇದ್ದರೆ ನೀವು ಮಿತ್ತೂರು ಪ್ರತಿಷ್ಠಾನಕ್ಕೆ ಹೋಗಿ ಅವರು ಊಟ ತಿಂಡಿನೂ ಹಾಕ್ತಾರೆ. ಅಲ್ಲಿ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ, ರೂಮ್ ಇದೆ, ಮಾಡ್ಕೊಂಬರ್ಬೋದು ಅಲ್ಲಿ. ಅಂದರೆ ಈ ಥರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಂಥಾಲಯವನ್ನು ಮಾಡುವುದು ಅಗತ್ಯ. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಂಥಾಲಯ. ಉದಾಹರಣೆಗೆ ನಾನು ಎಲ್ಲವರಿಗೆ ಹೇಳಿದೆ, ನಾನು ಮಾಡಲಿಕ್ಕೆ ಪ್ರಯತ್ನ ಪಡ ಸುಮಾರು ಜನಕ್ಕೆ ಹೇಳಿದೆ. ನನ್ನ ತಲೆಯೊಳಗಿತ್ತು, ನಂಗೆ ಮಾಡಲಿಕ್ಕಾಗಲಿಲ್ಲ. ಮಾತ್ರ ನಿಮ್ಮ ಇವರು ಗೋಪಾಲಕೃಷ್ಣ ಭಟ್ರು ಮಾಡಿದರೆ ಮಾಡ್ಬೋದು ಅಂತ ಕಾಣಿಸುತ್ತೆ. ಕಲೆಗೆ ಸಂಬಂಧಪಟ್ಟಂಥ ಒಂದು ವಿಶಿಷ್ಟವಾದಂಥ ಲೈಬ್ರರಿ, ಅದು ಭರತನಾಟ್ಯ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರುವಂಥ ಪುಸ್ತಕಗಳು ಹಳೆದು ಮತ್ತು ಹೊಸತು. ಯಾರು ಒಬ್ಬರು ಕಲೆಯ ಬಗ್ಗೆ ಅಧ್ಯಯನ ಮಾಡ್ತಾರೆ ಅಂದರೆ ಅವನಿಗೆ ಇಲ್ಲಿ ಬಂದು ಕೂತ್ಕೊಂಡು ಅಧ್ಯಯನ ಮಾಡಲಿಕ್ಕೆ ಆಗುವಷ್ಟು ವ್ಯವಸ್ಥೆ ಇರಬೇಕು. ಒಂದೇ ಕಡೆಗೆ ಸಿಗಬೇಕು ಎಲ್ಲ ಪುಸ್ತಕ. ಹೋಗಲಿ, ಪುತ್ತೂರು ತಾಲೂಕಿನಲ್ಲಿರುವ ಸಾಹಿತಿಗಳು ಯಾರು, ಅವರ ಪುಸ್ತಕಗಳೆಲ್ಲರೂ ಒಂದೇ ಕಡೆಗೆ ಸಿಗುತ್ತದಾ? ಸಿಗುವುದಿಲ್ಲ. ದಕ್ಷಿಣ ಕನ್ನಡದ ಪುಸ್ತಕಗಳು ಒಂದು ಕಡೆಗೆ ಸಿಗುವುದಿಲ್ಲ. ನಾನು ಒಂದ್ಸಲ ಮಚ್ಚಿಮಲೆ ಶಂಕರನಾರಾಯಣರ ಬಗ್ಗೆ ಇವರು ಗಣರಾಜ್ ಕುಂಬಳೆ ಅದೊಂದು ಪುಸ್ತಕ ಬಂದಿದೆ. ಅದೊಂದು ಕವನ ಸಂಕಲನ ಬಂದಿದೆ 1933ರಲ್ಲಿ, ಹರಿಗೋಲು ಅಂತ. ಆ ಪುಸ್ತಕ ಹುಡುಕಿಕೊಂಡು ಸುಮಾರು ಅಲಿತಾ ಇದ್ದೆ. ಮಂಗಳೂರಿನ ಒಂದು ಹಳೆಯ ಕಾಲೇಜಿನ ಒಂದು ಹಳೆಯ ಲೈಬ್ರರಿಗೆ ಹೋಗಿದ್ದೆ. ಆ ಹಳೆಯ ಲೈಬ್ರರಿ ಹೇಗಿತ್ತು ಅಂದರೆ ಅದರೊಳಗೆ ಯಾರು ಹೋಗೇ ಇರಲಿಲ್ಲ ಎಷ್ಟೋ ವರ್ಷಗಳಿಂದ. ಮೊದಲನೇ ಸಹ ಹೋಗುವಾಗ ನಂಗೆ ಗೊತ್ತಾಯಿತು, ಇದು ಹೀಗೆ ಹೋದರೆ ಆಗೋದಿಲ್ಲ ಅಂತ, ಪ್ಯಾಂಟ್ ಶರ್ಟ್ ಹಾಕಿ ಹೋದರೆ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಮರುದಿನ ಒಂದು ಬೈರಸ್ಸು, ಒಂದು ಪಂಚೆ, ಮತ್ತು ಕುಡಿಲಿಕ್ಕೆ ನೀರು, ತಿನ್ಲಿಕ್ಕೆ ಊಟ ಇಷ್ಟನ್ನು ತಗೊಂಡು ಬೆಳಗ್ಗೆ 9 ಗಂಟೆಗೆ ಹೋಗಿ ಒಳಗೆ ಕೂತ್ರೆ ಸಂಜೆ 5-5:30 ಅವರು ಬಾಗಿಲು ಹಾಕುವವರೆಗೆ ಬರ್ತಿದ್ರು, ಹೊರಡುವ ಅಂತ ನಾನು ಬರ್ತಿದ್ದೆ. ಹರಿಗೋಲು ನಂಗೆ ಅಲ್ಲಿ ಸಿಕ್ಕಿತು. 4 ದಿನ ಆ ಲೈಬ್ರರಿಯಲ್ಲಿ ಹುಡುಕಿದ್ದೇನೆ.
ಕೊನೆಗೆ ಸಿಕ್ಕಿತ್ತು ನನಗೆ ಹರಿಗೋಲು. ಅಂದರೆ ಅಷ್ಟು ಸುಲಭದಲ್ಲಿ ಸಿಗಬಾರದು ಅಂತ, ಸಿಕ್ಕಿದಾಗ ಆಗುವ ಒಂದು ಥ್ರಿಲ್ ಇದೆಯಲ್ಲ ಅದು ಬೇರೆ. ಹರಿಗೋಲು ಸಿಕ್ಕಿತು. ಎಂಥ ಅದ್ಭುತವಾದಂಥ ಕವನ ಸಂಕಲನ ಅದು. ಕಡವ ಶಂಭು ಶರ್ಮರ ಬಗ್ಗೆ ನಾನು ವರ್ಕ್ ಮಾಡುವಾಗಲೂ ಹೀಗೆ ಆಯಿತು. ಪುತ್ತೂರಿನವರೇ, ಬೋರ್ಡೆ ಸ್ಕೂಲಲ್ಲಿ ವಿದ್ವಾಂಸರಾಗಿದ್ದರು, ಆದರೆ ಪುತ್ತೂರಲ್ಲಿ ಪುಸ್ತಕ ಸಿಕ್ಕುವುದಿಲ್ಲ, ಬೋರ್ಡೆ ಸ್ಕೂಲಲ್ಲೂ ಪುಸ್ತಕ ಇಲ್ಲ, ಅವರ ಮನೆಯಲ್ಲೂ ಪುಸ್ತಕ ಇಲ್ಲ. ಹುಡುಕಿ ಕೊನೆಗಾಗುವಾಗ 2,500 ಪುಟಗಳ ಗ್ರಂಥ ಸಿಕ್ಕಿದೆ. 2,500 ಪುಟ, 4 ವಾಲ್ಯೂಮು. ನೀವು ಊಹಿಸ್ಕೊಳ್ಬೇಕು. ಅದಕ್ಕೆ ಬೇಕಾಗಿ ಹುಬ್ಬಳ್ಳಿಯ ತುದಿಯವರೆಗೆ ಹೋಗಿದ್ದೇನೆ ಅವರ ಪುಸ್ತಕಗಳನ್ನು ಹುಡುಕಿಕೊಂಡು. ಅದು ಬೇರೆ ಕಥೆ ಇದೆ. ಅಂದರೆ ನಮಗೆ ಪುತ್ತೂರಿನವರ ಒಂದು ಸಾಹಿತ್ಯ ಕೃತಿಗಳು ಒಂದು ಕಡೆಗೆ ಸಿಗುವ ಹಾಗೆ ಬಹುತೇಕ ಗೋಪಾಲಕೃಷ್ಣ ಭಟ್ರು ಮಾಡಿದರೆ ಅದು ಬಹಳ ದೊಡ್ಡ ಉಪಕಾರ ಆಗುತ್ತದೆ. ನಾವೊಂದು ಪ್ರಯತ್ನ ಮಾಡಿದ್ವು, ನಾನು ಮಳೆಯಾರಲ್ಲವ ಬಾಲವನದಲ್ಲಿ ಅವರು ಅಕ್ಟೋಬರ್ 10ಕ್ಕೆ ಮಾಡುವಾಗ ಸಾಹಿತ್ಯಕ್ಕೆ ಪುತ್ತೂರಿನ ಕೊಡುಗೆ ಅಂತ 1-2 ವರ್ಷ ಏನೋ ಮಾಡಿದೆವು. ಮತ್ತದು ಅಲ್ಲಿಗೆ ಮಲಗಿತು. ಯಾಕೆಂದರೆ ಅಧಿಕಾರಿಗಳಿಗೆ ಆಸಕ್ತಿ ಇಲ್ಲದ್ರೆ ನಾವೆಂತ ಮಾಡಲಿಕ್ಕಾಗತ್ತೆ, ಇದು ಸಮಸ್ಯೆ. ಹಾಗಾಗಿ ಇದು ನಾವು ಮಾಡಬೇಕಾದಂಥ ಕೆಲಸ ಅಂತ. ನೀವು ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ತುಂಬ ತೊಡಗಿಸ್ಕೊಂಡಿದ್ದೀರಿ. ಇದೇನು ದೊಡ್ಡ ಕೆಲಸ ಆಗಲಿಕ್ಕೆ ನಾನು ಬೇಕಾದ್ರೆ ನಿಮ್ಮೊಟ್ಟಿಗೆ ಇಲ್ಲಿರುವ ಸಮಯ ಕೈ ಜೋಡಿಸ್ತೇನೆ, ನಂದೇನೂ ತಕರಾರಿಲ್ಲ ಅದಕ್ಕೆ. ಅಂದರೆ ಈ ರೀತಿ ಕರಾವಳಿಯ ಪುಸ್ತಕಗಳು ಅಥವಾ ಕರಾವಳಿಯಲ್ಲಿ ಬಂದಂಥ ಹವ್ಯಕ ಸಮುದಾಯದ ಪುಸ್ತಕಗಳು ಎಷ್ಟು ಮಂದಿಗೆ ಸಿಗ್ತದೆ? ಬೆಂಗಳೂರು ಹವ್ಯಕದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗುವುದಿಲ್ಲ. ಇದು ಸಮಸ್ಯೆ ಇದೆ. ಹಾಗಾಗಿ ಈ ರೀತಿ ಪುಸ್ತಕಗಳನ್ನು ಇನ್ನು ಮುಂದೆ ಬಹುತೇಕ ಇವರು ಸತಿ ಸಾವಿತ್ರಿ ಪುಸ್ತಕ 4 ತಿಂಗಳ ಮೊದಲು ನಾವು ಕೇಳಿದ್ವಿ, ಬರ್ಕೊಟ್ರು ಅಂತ ಹೇಳಿದ್ರು. ಈ ಒಂದು ಫೆಲೋಶಿಪ್ ಟೈಪ್ ಮಾಡಿ ಅದನ್ನ. ಫೆಲೋಶಿಪ್ ಈ ವರ್ಷಕ್ಕೆ ನಮ್ಮದು ಇದು ಪ್ರಾಜೆಕ್ಟು, ಇದನ್ನು ನೀವು ಬರ್ಕೊಡಿ, ಇದಕ್ಕೆ ನಿಮಗೆ ಬಹುಮಾನವೂ ಕೊಡ್ತೇವೆ, ಪುಸ್ತಕವನ್ನು ಪ್ರಕಟಿಸ್ತೇವೆ. ಇದು ಫೆಲೋಶಿಪ್ಪಿನ ಸ್ವರೂಪ ಇದು. ಹಾಗಾಗಿ ಬಹುತೇಕ ಮುಂದಿನ ದಿನಗಳಲ್ಲಿ ಈ ಮುಂದಿನ ವರ್ಷಕ್ಕೆ ಯಾವ ಪುಸ್ತಕ ಅಥವಾ ಯಾವ ಯೋಜನೆ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ಈಗ ಯೋಚನೆ ಮಾಡಿ ಅದಕ್ಕೆ ಯಾರಿಗಾರೋ ಒಬ್ಬರಿಗೆ ವಹಿಸ್ಕೊಟ್ಟು ಫೆಲೋಶಿಪ್ ಅಂತ ಕೊಟ್ಟು ಅದಕ್ಕೇನು ದೊಡ್ಡ ಕೊಡಬೇಕು ಅಂತಿಲ್ಲ, ಇದು ಪ್ರಕಟಿಸ್ತೇವೆ ಅಂತ, ಮತ್ತು ನಿಮಗೇನೋ ಕಿಂಚಿತ್ ಗೌರವ ಕೊಡ್ತೇವೆ ಅಂತ. ಹಾಗೆ ಫೆಲೋಶಿಪ್ ಮಾಡಿದರೆ ಬಹುತೇಕ ಒಳ್ಳೊಳ್ಳೆ ಪುಸ್ತಕಗಳನ್ನು ನೀವು ಪ್ರಕಟಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತು ಹೊಸ ಮಾದರಿಯ ಕಾರ್ಯಕ್ರಮಗಳು ಸಹ ಆಗುತ್ತದೆ ಅದು ಈ ದೃಷ್ಟಿಯಿಂದ. ಹಾಗಾಗಿ ಪುತ್ತೂರಿನಲ್ಲಿ ನನಗೆ ಮೊದಲನೇ ಸಲ ಅವರು ದ್ವಾರಕಾ ಪ್ರತಿಷ್ಠಾನದ ಗೋಪಾಲಕೃಷ್ಣ ಭಟ್ರು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಸಿಕ್ಕಿರುವಂಥದ್ದು ತುಂಬ ಸಂತೋಷ ಆಗಿದೆ. ನಿಮ್ಮ ಬೆಳವಣಿಗೆಯನ್ನು, ಅಭಿವೃದ್ಧಿಯನ್ನು ನೋಡಿ. ಕೃಷ್ಣನ ದ್ವಾರಕ್ಕೆ ಇಲ್ಲ, ಮುಳುಗಿ ಹೋಗಿದೆ ಸಮುದ್ರದಲ್ಲಿ, ಅದು ಅಸಂಗತವಾಗಿದೆ. ಆದರೆ ಸಮುದ್ರದ ಒಳಗೆ ಇದೆ. ತುಂಬ ವರ್ಷದ ಹಿಂದೆಯೇ CNR ರಾವ್ ಅವರು ಸಬ್ಮೆರಿನ್ನಲ್ಲಿ ಹೋಗಿ ಸಮುದ್ರದಲ್ಲಿ ಮುಳುಗಿದ ದ್ವಾರಕ್ಕೆ ಅಂತ ಒಂದು ಪುಸ್ತಕ ಮಾಡಿದ್ದಾರೆ. ತಿಳಿ ನೀಲಿ ಬಣ್ಣದ ಒಂದು ಪುಸ್ತಕ, ಬಹಳ ಅದ್ಭುತವಾಗಿದೆ ಅದು. ಅದರಲ್ಲಿ ಫೋಟೋ ಇದೆ. ಕಳೆದ ವರ್ಷ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ಪುನಃ ಅದೇ ಸಬ್ಮೆರಿನ್ನಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿ ಬಂದರು. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಪುರಾಣಗಳು ಕಥೆಯಲ್ಲ, ಪುರಾಣಗಳು ಕೇವಲ ಕಲ್ಪನೆ ಅಲ್ಲ. ಆ ಪುರಾಣಗಳನ್ನೇ ಇಟ್ಕೊಂಡು ಇವತ್ತು ನಾವು ಸಂಶೋಧನೆ ಮಾಡ್ತಾ ಇದ್ದೇವೆ. ಸರಸ್ವತಿ ನದಿಯ ಬಗ್ಗೆ ವಾಲ್ಯೂಮ್ ಗಟ್ಟಲೆ ವಿವರಗಳು ಬಂದಿದ್ದಾವೆ. ನಿಮಗೆ ಗೊತ್ತಿರಲಿ, ಇವತ್ತು ಸರಸ್ವತಿ ನದಿ ಕಾಣುವುದಿಲ್ಲ, ಆದರೆ ವೇದಗಳಲ್ಲಿ ಸರಸ್ವತಿ ನದಿಯ ಬಗ್ಗೆ ಇರುವಷ್ಟು ಉಲ್ಲೇಖಗಳು ಮತ್ತು ಹೊಗಳಿಕೆ ಬೇರೆ ಕಡೆ ಸಿಗುವುದಿಲ್ಲ. ಹಾಗಾಗಿ ಈ ಥರ ನಮ್ಮ ಇಡೀ ಪುರಾಣ ಜಗತ್ತು, ನಮ್ಮ ಇಡೀ ಭಾರತೀಯ ಸಂಸ್ಕೃತಿ ಹೇಳುವಂಥದ್ದು ಇದೆಯಲ್ಲ, ಅದು ಬಹಳ ಅದ್ಭುತವಾದಂಥ ಹಿರಿಮೆಯನ್ನು, ಗರಿಮೆಯನ್ನು ಹೊಂದಿರುವಂಥದ್ದು ಅಂತ ಹೇಳ್ತಾ, ಇದಕ್ಕೆ ಕೈ ಜೋಡಿಸ್ತಾ ಇರುವಂಥ ಗೋಪಾಲಕೃಷ್ಣ ಭಟ್ರು ಮತ್ತು ದ್ವಾರಕಾ ಪ್ರತಿಷ್ಠಾನದ ಎಲ್ಲರಿಗೆ ಮತ್ತು ನನ್ನನ್ನು ಇಲ್ಲಿ ಬರಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ವಿದ್ವತ್ಪೂರ್ಣ ಮಾತುಗಳಿಂದ ಉದ್ಘಾಟನಾ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ ನಿಮಗೆ ಧನ್ಯವಾದಗಳು ಸರ್. ಮುಂದಕ್ಕೆ ಪೌರಾಣಿಕ ಕಾದಂಬರಿ ಸತಿ ಸಾವಿತ್ರಿಯ ಕೃತಿಕಾರರಾಗಿರುವ ಗಾನಾ ಭಟ್ಟ ಮೈಸೂರು ಇವರು ಮಾತನಾಡಲಿಕ್ಕಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಹರಿಕೃಷ್ಣ ಭಟ್ಟ ಅರ್ಚಡ್ಕ ಅವರೇ, ಮತ್ತು ಈ 4 ಕೃತಿಗಳನ್ನು ಬಿಡುಗಡೆ ಮಾಡಿದಂತಹ ವಿವೇಕಾನಂದ ವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಶ್ರೀಧರ್ HG ಅವರೇ, ಹಾಗೂ ಈ ದ್ವಾರಕಾ ಪ್ರತಿಷ್ಠಾನದ ರೂವಾರಿಯಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಭಟ್ಟರೇ ಹಾಗೂ ಇತರ ಗಣ್ಯರೇ, ನನ್ನ ಸನ್ಮಿತ್ರ ಗಣರಾಜ ಕುಂಬಳೆ ಅವರು ಒಂದು ಮಾತನ್ನು ಹೇಳಿದರು. ನಿಮಗೆ 5 ನಿಮಿಷ ಅವಕಾಶ ಕೊಟ್ಟಿದ್ದೇವೆ, ಅದನ್ನು ಹೇಗೆ ಮಾಡಬೇಕು ಅಂತಲೂ ಕೂಡ ಅವ್ರು ನನಗೆ ಹೇಳಿದರು. ವೇದಿಕೆಯಲ್ಲಿರುವ ಯಾರನ್ನೂ ಸಂಬೋಧಿಸಬೇಡಿ, ಅಂದರೆ 1 ನಿಮಿಷದಲ್ಲಿ ಕಚ್ಕೊಂಡು ಹೋಗ್ತದಲ್ಲ, ಹಾಗಾಗಿ ಅವ್ರ ಹೆಸರು ಹೇಳಿದೇನೆ ನೀವು ನೇರವಾಗಿ ವಿಷಯಕ್ಕೆ ಬನ್ನಿ ಅಂತ ಅವರು ಹೇಳಿದರು. ಇದು ಬಹಳ ಕಷ್ಟ. ಇದು
ಒಂದು ಕಡೆಗೆ ಸಮಯ ಮಿತಿ ಅಂತ ಹಾಕುವುದು, ಚೆನ್ನಾಗಿ ಮಾತನಾಡ್ಲಿಕ್ಕೆ ಬರುವವನಿದ್ದರೆ ಅವನಿಗೆ ಸಂಕಟ ಆಗೋದು. ಈ ವೈರುಧ್ಯಗಳ ಮಧ್ಯದಲ್ಲಿ ನಾನು ಮಾತನಾಡಬೇಕಾಗಿದೆ. ನಾನು ಬಹಳ ಸಮಯ ತೆಗೆದುಕೊಳ್ಳೋದಿಲ್ಲ. ಹಾಗೆ ಗಣರಾಜ ಅವರು ಸ್ವಾಗತ ವಚನವನ್ನು ಅಭಿವ್ಯಕ್ತಿಸುವಾಗ ಒಂದು ಮಾತನ್ನು ಹೇಳಿದರು. ಅದು ನನಗೆ ಬಹಳ ಮಾರ್ಮಿಕವಾಗಿ ಕಂಡಿತು. ಗಣ ಭಟ್ರು ಮೈಸೂರಿಂದ ನಿನ್ನೆಯೇ ಇಲ್ಲಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಬಂದು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತ. ನನಗೆ ಪುತ್ತೂರಿಗೆ ಬರಲಿಕ್ಕೆ ಒಂದು 6 hours ಬೇಕಾಗ್ತದೆ. ಮೈಸೂರಿಂದ ಇಲ್ಲಿಗೆ ನಾನು ಇವತ್ತು ಬೆಳಿಗ್ಗೆ ಹೊರಟ್ರೆ ಈ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಿನ್ನೆ ದಿವಸ ನಾನು ಇಲ್ಲಿ ಬಂದು ಸ್ಟೇ ಆಗಿದ್ದೇನೆ. ಅದು ನನಗೆ ಯಾಕೆ ಮಾರ್ಮಿಕವಾಗಿ ಕಂಡಿತು ಅಂತಂದರೆ, 9:00 ಕಾರ್ಯಕ್ರಮ ಶುರು ಅಂತ 9:00 ಶುರುವಾಗಿದೆ. ತಡವಾಗಿ ಬಂದವರು ಅಲ್ಲಿ ನಿಂತು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಪ್ರಾಸ್ತಾವಿಕ ಭಾಷಣ ಮಾಡುವ ಗೋಪಾಲಕೃಷ್ಣ ಭಟ್ರು ಸಂಜ್ಞೆ ಮಾಡಿದ್ದಾರೆ. ಒಂದು. ಎರಡನೇದು, ತಮ್ಮ ಭಾಷಣ ಆದ ಕೂಡಲೇ ಒಬ್ಬರು ಹೋಗಿ ಆಯಿತು. ಇದು ಸಭೆಗಳ ಒಂದು ಆಭಾಸ ಅಂತ ಹೇಳಿದರೆ ದಯವಿಟ್ಟು ಯಾರು ಬೇಜಾರಾಗಬಾರ್ದು. ಯಾಕೆಂದರೆ ಒಬ್ಬ ಕಾರ್ಯಕ್ರಮವನ್ನು ಏರ್ಪಡಿಸುವವನಿಗೆ ಎಷ್ಟು ಮಾನಸಿಕ ಹಿನ್ನೆಲೆ ಇರ್ತದೆ, ಎಷ್ಟು ಸಿದ್ಧತೆ ಮಾಡ್ಕೊಳ್ತಾನೆ ಅವನು. ಪ್ರೇಕ್ಷಕರು ಸೇರಿಸಬೇಕು, ಇಲ್ಲಿ ಪೆಂಡಾಲ್ ಹಾಕಿಸ್ಬೇಕು, ಸಮರ್ಥರಾದಂತಹ ನಿರೂಪಕರನ್ನು ತರಬೇಕು, ಮೈಕ್ ವ್ಯವಸ್ಥೆ ಮಾಡಬೇಕು, ಎಲ್ಲ ಅನೇಕ ವಿಷಯಗಳಲ್ಲಿ ಆತ ತೊಡಸ್ಕೊಂಡಿರ್ತಾನೆ. ಅವನು ಅಷ್ಟು ಮಾಡುವಾಗ ನಾವು ಒಂದು ಸಮಯಕ್ಕೆ ಸರಿಯಾಗಿ ಹೋಗದೆ ಆ ಕಾರ್ಯಕ್ರಮದಲ್ಲಿ ಆ ಸೆಷನ್ ಮುಗಿಯುವಷ್ಟು ಹೊತ್ತಾದರೂ ಇರದೇ ಇದ್ದರೆ ಅದು ಶುಭ ಸೂಚಕ ಅಲ್ಲ ಅಂತ ನನ್ನ ನಮ್ರ ಸೂಚನೆ. ದಯವಿಟ್ಟು ಯಾರು ತಪ್ಪು ತಿಳ್ಕೋಬಾರ್ದು. ಇನ್ನು ಈ ಹೊತ್ತು 4 ಕೃತಿಗಳ ಬಿಡುಗಡೆ ಆಗಿದೆ. ಒಂದು ಪುರಾಣ ರಸಪ್ರಶ್ನಾವಲಿ, ಇನ್ನೊಂದು ವೇದ ಮಾಧವ, ಇನ್ನೊಂದು ವೇದ ವಸಂತ, ಇನ್ನೊಂದು ನನ್ನ ಪುಸ್ತಕ ಸತಿ ಸಾವಿತ್ರಿ. ಬಂಧುಗಳೇ, ಯಾವಾಗ ಸಂತೋಷ ಆಗ್ತದೆ ಅನ್ನೋದನ್ನು ಹೇಳಬೇಕಾಗ್ತದೆ. ನನಗೆ ತುಂಬ ಸಂತೋಷ ಕೊಟ್ಟ ಮಾತು ಡಾಕ್ಟರ್ ಶ್ರೀಧರ್ HG ಅವರಿಂದು. ಆ ಕೃತಿಯಲ್ಲಿರುವ ಒಂದು ಸೂಕ್ಷ್ಮ ಅಂಶವನ್ನು ಎತ್ತಿ ಹೇಳಿದ್ರಲ್ಲ ಅವರು, ಅದು ನನಗೆ ಸಂತೋಷ ಕೊಡ್ತು. ಸತಿ ಸಾವಿತ್ರಿ ಹತ್ರ ಹೇಳ್ತಾರೆ ನಾರದ, ನಿನ್ನೆ ಗಂಡನಾಗುವವನು ಇದ್ದಾನಲ್ಲ, ಅವನಲ್ಲಿ ಸರ್ವ ಸದ್ಗುಣ ಇದೆ. ಆದರೆ ಒಂದೇ ಒಂದು ದೋಷ ಅಂದರೆ ಅವನಿಗೆ ಆಯುಷ್ಯ 1 ವರ್ಷ, 1 ವರ್ಷದಲ್ಲಿ ಆತ ಮೃತ್ಯು ಸೇರ್ತಾನೆ. ಆ ಮಾತನ್ನು ಅವಳು ತಗೊಳ್ತಾಳಲ್ಲ, ಆದರೆ ಪ್ರಯತ್ನದಿಂದ ನೀನದನ್ನು ನೀಗಿಸಿಕೊಳ್ಳಬಹುದು ಅಂತ ನಾರದ ಹೇಳ್ತಾನೆ. ಅದು ಒಂದು ವಾಕ್ಯ ಅವಳಿಗೆ ಸಾಕಾಯಿತು. ಅವಳು ತನ್ನ ಬದುಕಿಗೆ ಯಾರನ್ನು ಆಯ್ಕೆ ಮಾಡಿಕೊಂಡಿದ್ಲೋ ಅವನನ್ನೇ ಮದುವೆ ಆಗ್ತಾಳೆ. ಇನ್ನೂ ಒಂದು, ನಾನು ನನ್ನ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ದೇನೆ ಸತಿ ಸಾವಿತ್ರಿಯ ಬಗ್ಗೆ. ಶಿ ಈಸ್ ಎ ಚಾಲೆಂಜಿಂಗ್ ಲೇಡಿ ಅಂತ. ನೋಡಿ, ಅವಳು ಒಬ್ಬ ಹುಡುಗನನ್ನು ಆಯ್ಕೆ ಮಾಡಿಕೊಂಡು ಬಂದುಬಿಟ್ಲು. ಅಪ್ಪನಿಗೆ ಹೇಳಿದ್ಲು, ಅಪ್ಪನಿಗೆ ಸಂತೋಷ ಆಯಿತು. ಅಷ್ಟರಲ್ಲಿ ನಾರದರು ಬಂದಿದ್ದಾರೆ. ಆ ಹುಡುಗನ ಆಯುಷ್ಯ 1 ವರ್ಷ ಅಂತ ಹೇಳಿ ನಾರದರು ಹೇಳ್ತಾ ಇದ್ದಾರೆ. ಆಗ ತಂದೆ ಕೈಕಾಲು ಬಿಟ್ಟು ಹೋಗ್ತದೆ. ತಾನು ಯೋಗ್ಯ ವರನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತಂದರೆ ಇವನಿಗೆ ಆಯುಷ್ಯವೇ ಇಲ್ಲ. ಆಗ ತಂದೆ ಹೇಳ್ತಾನೆ ಮಗಳ ಹತ್ರ, ಮಗು, ನೀನು ಆಯ್ಕೆ ಮಾಡಿಕೊಂಡಂಥ ಹುಡುಗನನ್ನು ಬಿಟ್ಟು ಬಿಡು, ಬೇರೆ ವರನನ್ನು ಹುಡುಕೋ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಎಂತಹ ಅದ್ಭುತವಾದ ಮಾತು ಅನ್ನುವುದನ್ನು ನಾವು ಗಮನಿಸಬೇಕು. ನಾನು ಈಗ ಯಾರನ್ನು ಆಯ್ಕೆ ಮಾಡಿಕೊಂಡಿದ್ದೇನೋ ಅವನನ್ನೇ ಮದುವೆ ಆಗ್ತೇನೆ. ಇದನ್ನು ಸ್ವಲ್ಪ ಇವತ್ತಿನ ಕಾಲಮಾನಕ್ಕೆ ಹೊಂದಿಸಿ ನೋಡಿ. ಇವತ್ತು ತನ್ನ ಮಗಳಿಗೆ ಸಿಗಬೇಕಾದಂತಹ ವರ ಲಕ್ಷಾನ ಕೋಟಿಗಟ್ಟಲೆ ರೂಪಾಯಿ ಸಂಪಾದನೆ ಮಾಡಬೇಕು. ಅವನಿಗೆ 4-5 ಸೈಟ್ ಇರಬೇಕು. ವಿದೇಶದಲ್ಲಿದ್ದರೆ ಇನ್ನೂ ಚೆನ್ನ. ಅತ್ತೆ ಇರಬಾರ್ದು, ಮಾವ ಇರಬಾರ್ದು, ಏನೇನೋ ಕಂಡೀಷನ್ಸ್ ಹಾಕ್ತಾ ಇವತ್ತು ಹೆಣ್ಮಕ್ಳ ಮದುವೆ 30 ವರ್ಷ ಆದರೂ ಆಗೋದೇ ಇಲ್ಲ. ಆ ಸ್ಥಿತಿಗೆ ಇವತ್ತು ಬಂದಿದ್ದೇವೆ. ಇಂಥದ್ದೇನಾದರೂ ಮುನ್ಸೂಚಿತವಾಗಿ ಗೊತ್ತಾಗಿಬಿಟ್ರೆ ಆ ಹೆಣ್ಮಗು ಆ ವರನನ್ನು ಸ್ವೀಕರಿಸ್ತಾಳೋ ಅಥವಾ ಅವನನ್ನು ತ್ಯಜಿಸ್ತಾಳೋ ಅಂತ. ಆಯುಷ್ಯವೇ ಇಲ್ಲ ಅಂತ ಹೇಳಿದಾಗ ಈ ಸಾವಿತ್ರಿ ಅವನನ್ನೇ ವರಿಸ್ತಾಳೆ. ಇದನ್ನು ನಾವು ಗಮನಿಸಬೇಕು. ಇದು ಅವಳ ಚಾಲೆಂಜಿಂಗ್ ನೇಚರ್ ಅಂತ. ಇದನ್ನು ಅವಳು ತಂದೆ ಹತ್ರ ಹೇಳ್ತಾಳೆ ಎಷ್ಟು ಸೊಗಸಾಗಿ ಅಂತಂದರೆ, ಮನಸಾ ನಿಶ್ಚಯಂ ಕೃತ್ವ ತಥೋ ವಾಚಾ ಅಭಿಧೀಯತೆ ಕ್ರಿಯತೆ ಕರ್ಮಣ ಪಶ್ಚಾತ್ ಪ್ರಮಾಣಂ ಮೇ ಮನಸ್ತತಃ
ಮೊದಲು ಮನಸ್ಸಿನಲ್ಲಿ ನಿಶ್ಚಯ ಆಗಬೇಕು, ಆಮೇಲೆ ಅದು ಮಾತಿನಲ್ಲಿ ಬರಬೇಕು, ಆಮೇಲೆ ಅದು ಕೃತಿಯಲ್ಲಿ ಬರಬೇಕು ಅಂತ ಹೇಳ್ತಾಳೆ ಅವಳು. ಮನಸ್ಸು, ಮಾತು ಮತ್ತು ಕೃತಿ ಇವು ಮೂರು ಅಭಿನ್ನವಾದಾಗ, ಇದು ಮೂರು ಒಂದೇ ಅಂತಾದಾಗ ಏನು ಬೇಕಾದರೂ ಸಾಧಿಸಬಹುದು ಅಂತ ಆಕೆ ತೀರ್ಮಾನ ಮಾಡ್ತಾಳೆ. ಅದರಂತೆಯೇ ಅವಳು ನಡ್ಕೊಳ್ತಾಳೆ. ಅವಳ ಮಾತು ಮತ್ತು ಮನಸ್ಸು ಮತ್ತು ಕ್ರಿಯೆ ಇದು ಅಭಿನ್ನವಾಗಿ ನಡೆದುಕೊಂಡಿದ್ದರಿಂದ ಅವಳಿಗೆ ಕಡಿಮೆ ಆಯುಷ್ಯದ ಗಂಡನನ್ನು ಬದುಕಿಸಿಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಈ ಕಾದಂಬರಿಯ ತಿರುಳು. ಇದನ್ನು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಇಲ್ಲಿ ಯಮ, ಅವನ ಬಗ್ಗೆ, ಅವನ ಜೊತೆಯಲ್ಲಿ ಆಗುವ ಸಂವಾದ ಇವೆಲ್ಲ ಬಹಳ ರೋಚಕವಾಗಿದೆ. ಶ್ರೀಧರ್ ಅವರು ಹೇಳಿದರು, ಬರೆದವನಿಗೆ ಸಂತೋಷ ಆಗೋದು ಯಾವಾಗ ಅಂತ ಕೇಳಿದರೆ 4 ಜನ ಅದರ ಓದಿದಾಗ, ಅದೆಲ್ಲೋ ಕೊಂಡುಕೊಂಡು ಓದಿದಾಗ ಬರೆದವನಿಗೆ ಸಂತೋಷ ಆಗ್ತದೆ ಅನ್ನುವ ಮಾತನ್ನು ಬಹಳ ಬಹಳ ತುಂಬ ರೋಚಕವಾಗಿ ಅವರು ಮಾತನಾಡಿದರು. ಆಮೇಲೆ ಕೃತಿಗಳು ಹೇಗೆ ಮರುಹುಟ್ಟು ಪಡೆಯುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರು. ಯಮ ಯಮಿ ಸಂವಾದದಲ್ಲಿ ಎಂತಹ ಸಂದೇಶ ಇದೆ ಅನ್ನುವುದನ್ನು ಹೇಳಿದರು. ಅಣ್ಣ ತಂಗಿ ಮದುವೆ ಆಗಬಾರ್ದು ಎನ್ನುವ ಒಂದು ನಿಯಮವನ್ನು ನಮ್ಮ ಭಾರತೀಯ ಸಂಸ್ಕೃತಿ ಯಾವ ರೀತಿಯಲ್ಲಿ ಎತ್ತಿ ಹಿಡಿಯಿತು ಅಂತ ಹೇಳಿದರು. ಆಮೇಲೆ ಫೆಲೋಶಿಪ್ ಬಗ್ಗೆ ಹೇಳಿದರು. ಅವರು ಹೇಳಿ ಕೇಳಿ ಕುಲಾಂಗ ಸಚಿವರು, ಪರೀಕ್ಷಾಂಗದ ಸಚಿವರು, ಅಂದರೆ ಪಕ್ಕಾ ವ್ಯವಹಾರಕ್ಕೆ ಸಂಬಂಧಪಟ್ಟವರು. ಪರೀಕ್ಷೆ ಯಾವಾಗ ಆಗ್ತದೆ, ಗೌರ್ಮೆಂಟ್ ಆದೇಶ ಯಾವಾಗ ಬರ್ತದೆ, ಇದ್ರ ಬಗ್ಗೆನೇ ತಲೆ ಓಡಿಸ್ತಾ ಇರುವವರು. ಆದರೆ ಪುಸ್ತಕದ ಗೀಳು ಇದೆಯಲ್ಲ ಅವರಿಗೆ, ಈ ಬರೀ ಪುಸ್ತಕದ ಬಗ್ಗೆ, ತಾನು ಓದಿದ್ರ ಬಗ್ಗೆ, ಪುಸ್ತಕ ಹುಡುಕಿದ್ರ ಬಗ್ಗೆ ಅದೆಷ್ಟು ಅದ್ಭುತವಾಗಿ ಮಾತನಾಡಿದರು ಅನ್ನೋದು ನನಗೆ ವಿಸ್ಮಯವನ್ನು ಕೊಟ್ಟಿದೆ. ಅದು ನನಗೆ ಸಂತೋಷವನ್ನು ಕೂಡ ಕೊಟ್ಟಿದೆ. ಎರಡನೇದು, ಮುಖ್ಯವಾಗಿ ದ್ವಾರಕಾ ಪ್ರತಿಷ್ಠಾನದ ಗೋಪಾಲಕೃಷ್ಣ ಭಟ್ರು ಮಾಡ್ತಾ ಇರುವ ಕೈಂಕರ್ಯ ಬಹಳ ದೊಡ್ಡದು. ನಾನು ಕಳೆದ ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೇನೆ. ಅದಕ್ಕೆ ಕಾರಣರು ಗಣರಾಜ ಕುಂಬಳೆ ಅವರು. ನಾನು ಮನೆಗೆ ಹೋಗಿ ಹೇಳಿದೆ, ಗೋಪಾಲಕೃಷ್ಣ ಭಟ್ರು ಹೀಗೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದೇ ಒಂದು ಸಂತೋಷ ಕೊಡುವಂತಹ ಸಂಗತಿ, ನಾವು ಮುಂದಿನ ವರ್ಷ ಹೋಗೋಣ ಅಂತ ನಾನು ಅವಳಿಗೆ ಹೇಳಿದ್ದೆ. ಆದರೆ ಅವಳ ಬಲಗಾಲ ಹೆಬ್ಬೆರಳಿಗೆ ಫ್ರ್ಯಾಕ್ಚರ್ ಆಗಿ ಅವಳು ಬರುವ ಸ್ಥಿತಿಯಲ್ಲಿ ಇಲ್ಲ, ಹಾಗಾಗಿ ಅವಳನ್ನು ಬಿಟ್ಟು ಬಂದಿದ್ದೇನೆ. ಆದರೆ ಗೋಪಾಲಕೃಷ್ಣ ಭಟ್ರು ವ್ಯವಹಾರವನ್ನು ಮಾಡ್ತಾರೆ. ನಾವಿಲ್ಲಿ ಪಕ್ಕ ಸಹೃದಯ ಬಂಧುಗಳೇ, ಸಾಹಿತ್ಯಾಭಿಮಾನಿಗಳೇ, ಈ ರೀತಿ ಶಬ್ದಗಳ ಪ್ರಯೋಗದ ಮಧ್ಯದಲ್ಲಿ ಗ್ರಾಹಕರೇ ಎನ್ನುವ ಒಂದು ಸಂಬೋಧನೆ ಉಂಟು. ಇದು ಈ ಸಾಹಿತ್ಯ ವೇದಿಕೆಗೆ ಹೊಂದೋದೇ ಇಲ್ಲ. ಆದರೆ ಗ್ರಾಹಕರ ಬಿಟ್ಟರು ಗೋಪಾಲಕೃಷ್ಣ ಭಟ್ರು ಇಲ್ಲ. ಅದನ್ನು ಹೇಳಲೇಬೇಕಾಗ್ತದೆ ನಾವು. ಅದು ಸರಿಯಾದ್ದೇ, ತಪ್ಪು ಅಂತ ಹೇಳೋದಿಲ್ಲ. ಗ್ರಾಹಕರನ್ನು ಒಂದುಗೂಡಿಸುವಂತಹದ್ದು. ಇದರ ಜತೆಗೆ ಸಹೃದಯರನ್ನು ನಿರ್ಮಾಣ ಮಾಡುವ ಒಂದು ದೊಡ್ಡ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಒಂದು ವೇದ ಸಂಸ್ಕೃತ ಪಾಠಶಾಲೆ, ಆಮೇಲೆ ಯಕ್ಷಗಾನ ವಿದ್ಯಾಲಯ, ಚಂಡೆ, ಮೃದಂಗ, ಭಾಗವತಿಕೆ, ಅರ್ಥಗಾರಿಕೆ ಮೊದಲಾದವನ್ನು ಕಲಿಸುವುದಕ್ಕೆ, ಆಮೇಲೆ ಬೇರೆ 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 ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅವರು ವರ್ಷವಿಡೀ ಏರ್ಪಡಿಸ್ಕೊಂಡು ಬರ್ತಾ ಇದ್ದಾರೆ. ಅವರ ಜೊತೆಗೆ ಒಂದು ನಿಕಟ ಸಂಪರ್ಕವೂ ಕೂಡ ನನಗೆ ಬೆಳೆದಿದೆ. ಅಂತಹ ಗೋಪಾಲಕೃಷ್ಣ ಭಟ್ರು ಈ ಸಲ ಕಳೆದ 4-5 ವರ್ಷಗಳಿಂದ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೊಸ ಹೊಸ ಕೃತಿಗಳನ್ನು ಸಮಾಜಕ್ಕೆ ಪರಿಚಯಿಸ್ತಾ ಇದ್ದಾರೆ. ಈ ಸಲ 4 ಕೃತಿಗಳನ್ನು ತಂದಿದ್ದಾರೆ. ತುಂಬ ಸಂತೋಷವನ್ನು ಕೊಟ್ಟಿದೆ. ಮುಖ್ಯವಾಗಿ ನನ್ನ ಈ ಕಿರು ಕೃತಿ ಪ್ರಕಟಗೊಳ್ಳುವುದಕ್ಕೆ ಮುಖ್ಯ ಕಾರಣರು ಗಣರಾಜ, ಆಮೇಲೆ ಗೋಪಾಲಕೃಷ್ಣ ಭಟ್ರು. ಹೀಗೆ ದ್ವಾರಕಾ ಪ್ರಕಾಶನ ಒಂದು ಪುಸ್ತಕವನ್ನು ಪ್ರಕಟಿಸ್ತಾ ಇದೆ, ನೀವೊಂದು ಬರ್ಕೊಡಿ ಅಂತ ಕೇಳಿದರು. ನಾನು ಬರ್ಕೊಟ್ಟಿದ್ದೇನೆ. ಅವರು ಪ್ರಕಟಿಸಿದ್ದಾರೆ, ನನ್ನನ್ನು ಕರೆದಿದ್ದಾರೆ, ವೇದಿಕೆಯಲ್ಲಿ ಗುರುತಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಇಂತಹ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯಲಿ, ಸರ್ವತೋಮುಖ ಅಭಿವೃದ್ಧಿಯನ್ನು ಅವರ ಸಂಸ್ಥೆ ಪಡೆಯಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಮುಂದಕ್ಕೆ ಪುರಾಣ ರಸಪ್ರಶ್ನಾವಲಿ ಕೃತಿಯ ಕರ್ತೃ ಕೃಷ್ಣಮೂರ್ತಿ ಕೆಮ್ಮಾರೆಯವರಿಂದ ಮಾತುಗಳು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೇತರ ಗಣ್ಯರೇ, ಪುರಾಣ ರಸಪ್ರಶ್ನಾವಲಿ ಎಂಬಂತಹ ಒಂದು ಕೃತಿಯನ್ನು ಬಿಡುಗಡೆಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ದ್ವಾರಕಾ ಪ್ರತಿಷ್ಠಾನದವರಿಗೆ ಮೊತ್ತ ಮೊದಲಾಗಿ ವಂದಿಸ್ತಾ, ಈ ಜೀವನದಲ್ಲಿ ನಾವು ಕಲಿಯುವಿಕೆ ಅಂತ ಹೇಳುವಂಥದ್ದು ಅದು ನಿರಂತರವಾಗಿರ್ತದೆ ಅಂತೇಳಿ ಹೇಳ್ತಾರೆ. ಗುರುಗಳಿಂದ ಕೇವಲ ಕಾಲು ಭಾಗವನ್ನು ಮಾತ್ರ ಕಲಿಯೋದು, ಮತ್ತೆ ಕಾಲು ಭಾಗದಷ್ಟು ನಾವು ಸ್ವತಃ ಅಭ್ಯಾಸವನ್ನು ಮಾಡಿ ಪುಸ್ತಕವನ್ನಿರ್ಬೋದು ಅಥವಾ ದೃಶ್ಯ ಮಾಧ್ಯಮವನ್ನಿರ್ಬೋದು ಇನ್ನಿತರ ಮಾಧ್ಯಮದಿಂದ ಅದನ್ನು ಅರ್ಜಿಸಿಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಮತ್ತು ಒಂದಷ್ಟು ಕಾಲು ಭಾಗ ಬೇರೆಯವರನ್ನು ನೋಡಿ ಕಲಿತುಕೊಳ್ಳುವಂಥದ್ದು, ಮತ್ತೊಂದು ಕಾಲು ಭಾಗ ಜೀವನದಲ್ಲಿ ಅನುಭವಕ್ಕೆ ಬರುವಂಥದ್ದು ಇರ್ತದೆ.
ಈಗ ನಾವು ಪುಸ್ತಕವನ್ನು ಓದಿದರೆ ನಮಗೆ ಏನು ಪ್ರಯೋಜನ ಆಗ್ತದೆ ಅಂತ ಹೇಳೋದ್ರ ಬಗ್ಗೆ ಒಂದು ಮಾತನ್ನು ಹೇಳ್ತೇನೆ. ಪುಸ್ತಕದಲ್ಲಿರುವಂಥದ್ದು ಘಟನೆಗಳು ಅನೇಕ ವಿದ್ವಾಂಸಗಳು ಬರೀತಾರೆ, ವಿಜ್ಞಾನಿಗಳು ಬರೀತಾರೆ, ತತ್ವಜ್ಞಾನಿಗಳು ಬರೀತಾರೆ, ಅವರ ಜೀವನದ ಅನುಭವಗಳನ್ನು ಅದರಲ್ಲಿ ವ್ಯಕ್ತಪಡಿಸ್ತಾರೆ ಮತ್ತು ಸಾಧಕರ ಅನೇಕ ವಿಷಯಗಳು ಅದರಲ್ಲಿರ್ತದೆ. ಆ ವಿಚಾರಗಳನ್ನು ನಮಗೆ ಅನುಭವಕ್ಕೆ ಬರುವುದಕ್ಕೆ ಮೊದಲೇ ನಾವು ಪುಸ್ತಕವನ್ನು ಓದಿದರೆ ನಮಗೆ ಅನುಭವಕ್ಕೆ ಬರ್ತದೆ, ಮುಂದೆ ನಾವು ಇದನ್ನು ಹೀಗೆ ಮಾಡಬಹುದು ಎಂಬಂತಹ ಒಂದು ಆಲೋಚನೆ ಪುಸ್ತಕದಿಂದ ನಮಗೆ ದೊರೆಯುವಂಥ ಲಾಭ. ನಮ್ಮ ಭಾರತದ ಏಳಿಗೆ ಇರ್ಬೋದು, ಅದರ ಎತ್ತರ ಏನಿದೆ ಅಂತ ಹೇಳುವಂಥದ್ದು ಒಂದು ಸಂಸ್ಕೃತದಿಂದ ಮತ್ತೊಂದು ಸಂಸ್ಕೃತಿಯಿಂದ ಇದು ಜಗತ್ತಿನೆಲ್ಲೆಡೆ ಪಸರಿಸಿದೆ. ಆದರೆ ದುರದೃಷ್ಟ ಅಂತೇಳಿ ಹೇಳಿದರೆ, ಮೊನ್ನೆ ನಾನೊಂದು ನನ್ನ ಇಲಾಖೆಯ ವತಿಯಿಂದ ಒಂದು ತರಬೇತಿಗೆ ಹೋಗಿದ್ದೆ. ಅಲ್ಲಿ ಅನೇಕ ಒಂದು ಮಾತುಗಳನ್ನು, ಒಂದು ಸ್ಲೋಗನ್ ಅಂತೇಳಿ ಹೇಳ್ತಾರೆ, ಅದನ್ನೆಲ್ಲ ಉಲ್ಲೇಖ ಮಾಡ್ತಾ ಇದ್ರು. ಯಾವುದು ಕೂಡ ಭಾರತದ್ದನ್ನು ಉಲ್ಲೇಖ ಮಾಡಲಿಲ್ಲ. ಅವರ ಹೆಸರೇ ನನಗೆ ನೆನಪಾಗೋದಿಲ್ಲ. ಅಲ್ಬರ್ಟ್ ಇರ್ತದೆ, ಜಾನ್ಸನ್ ಇರ್ತದೆ, ಅದೆಲ್ಲವೂ ಕೂಡ ಪಾಶ್ಚಿಮಾತ್ಯ ದೇಶದ ತತ್ವಜ್ಞಾನಿಗಳು ಬರೆದಿರುವಂಥದ್ದು. ಆ ಒಂದೊಂದು ವಾಕ್ಯದವೂ ಕೂಡ ನಮ್ಮ ಭಗವದ್ಗೀತೆಯಲ್ಲಿದೆ, ಮಹಾಭಾರತದಲ್ಲಿದೆ. ಅದನ್ನು ಯಾರೂ ಉಲ್ಲೇಖ ಮಾಡೋದಿಲ್ಲ. ಯಾಕೆಂತೇಳಿದರೆ ನಾವು ಆ ಪುಸ್ತಕವನ್ನು ತೆರೆಯುವಂಥ ಪ್ರಯತ್ನವೇ ಮಾಡೋದಿಲ್ಲ. ಮಹಾಭಾರತದಲ್ಲಿರ್ಬೋದು, ರಾಮಾಯಣದಲ್ಲಿರ್ಬೋದು, ಭಾಗವತದಲ್ಲಿರ್ಬೋದು ಅನೇಕ ಉಲ್ಲೇಖಾರ್ಹ ವಿಷಯಗಳಿರ್ತದೆ. ಅದನ್ನು ಸ್ವರ್ಣಾಕ್ಷರಗಳಲ್ಲಿ ಗೋಡೆಯಲ್ಲಿ ಬರೆದಿಡಲಿಕ್ಕೆ ಸಾಧ್ಯವಾಗಿರುವಂತಹ ವಿಷಯಗಳಿರ್ತದೆ. ಅದನ್ನು ನಾವು ಯಾಕೆ ಉಲ್ಲೇಖ ಮಾಡೋದಿಲ್ಲ ಅಂತ ಹೇಳಿದರೆ, ನಾವು ಅದನ್ನು ಓದುವುದಿಲ್ಲ. ಓದಿದ್ರೆ ಇದನ್ನು ಅಮೆರಿಕದಲ್ಲಿ ಕೂಡ ಅದನ್ನು ಭಗವದ್ಗೀತೆಯ ಶ್ರೀಕೃಷ್ಣ ಹೇಳಿದ್ದು ಅಂತೇಳಿ ಬರೆದಿಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ವಿಚಾರಗಳು ನಮ್ಮ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡ್ತದೆ ಮತ್ತು ಅವರ ಜೀವನದ ಏನು ನಡೆ ಇರ್ತದೆ ಅದು ಆದರ್ಶಮಯವಾಗಿ ನಾವು ಅದನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ಬೋದು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಇರ್ಬೋದು, ರಾಮಾಯಣದಲ್ಲಿ ರಾಘವ ಇರ್ಬೋದು. ಇವರ ನಡೆ ನಮ್ಮ ಜೀವನಕ್ಕೆ ಆದರ್ಶಮಯವಾಗಿರಬೇಕು. ಹಾಗಿದ್ದಾಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಅದನ್ನು ಓದಿದ ಮತ್ತೆ ನಾವು ಹೀಗಿರಬೇಕು ಹಾಗಿರಬೇಕು ಅಂತೇಳಿ ಮಕ್ಕಳಿಗೆ ಬೇರೆ ಆಗಿ ಹೇಳಬೇಕಾಗಿಲ್ಲ. ಪರೋಕ್ಷವಾಗಿ ನಾವು ಹೀಗಿರಬೇಕು ಅಂತೇಳಿ ನಮ್ಮ ನಡೆಯನ್ನು ಅವರೇ ರೂಪಿಸಿಕೊಳ್ತಾರೆ. ಅದಕ್ಕೆ ಬೇಕಾಗಿ ಇಂತಹ ಪೌರಾಣಿಕ ಪುಸ್ತಕಗಳನ್ನು ನಾವು ಹೆಚ್ಚೆಚ್ಚು ಓದಬೇಕು. ಪೌರಾಣಿಕ ಪ್ರವಚನಗಳನ್ನು ಆಲಿಸಬೇಕು. ಇಂಥದ್ದಿದ್ದರೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ, ವೃದ್ಧಿಸಿಕೊಳ್ಳಲಿಕ್ಕೆ ಇದು ಸಹಕಾರಿಯಾಗ್ತದೆ. ಇಂತಹ ಕಾರ್ಯಕ್ರಮಗಳು ಅನೇಕ ಈ ಪ್ರತಿಷ್ಠಾನದಲ್ಲಿ ನಡೀತಾ ಇರ್ತದೆ. ಈಗಾಗಲೇ ಕೃತಿಯನ್ನು ಪರಿಚಯ ಮಾಡುವಾಗ ಹೇಳಿದರು, ರಸಪ್ರಶ್ನೆಯನ್ನು ನಾನಿಲ್ಲಿ ಮೊದಲೇ ಕೂಡ ನಡೆಸಿದ್ದೇನೆ. ಅದನ್ನು ಪುಸ್ತಕ ರೂಪದಲ್ಲಿ ಇದುವರೆಗೆ ಪ್ರಕಟ ಮಾಡಲಿಲ್ಲ. ಇದೊಂದು ಅವಕಾಶ ಮೂಡಿ ಬಂದಿದೆ. ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿದ ದ್ವಾರಕಾ ಪ್ರಕಾಶನದವರಿಗೆ ಎಲ್ಲರಿಗೂ ಕೂಡ ವಂದಿಸ್ತಾ, ಇದುವರೆಗೆ ಮಾತನಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಮತ್ತೊಂದು ಮುಖ್ಯ ಘಟ್ಟ, ವಿವಿಧ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಸಾಧನೆಯನ್ನು ಮಾಡಿದ 5 ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ. ಸನ್ಮಾನನೀಯರು ಶ್ರೀ ಸುಬ್ರಹ್ಮಣ್ಯ ಪ್ರಸಾದ ಭಟ್ಟ ನೆಕ್ಕರೆಕೆಳೆಯ, ಸಾವಯವ ಕೃಷಿ ಕ್ಷೇತ್ರ. ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು, ಭಾರತೀಯ ಸೇನೆ, ಕೃಷಿ ಮತ್ತು ಸಮಾಜ ಸೇವೆ. ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ಟ, ಯಕ್ಷಗಾನ ಹಿಮ್ಮೇಳ. ಶ್ರೀ ಸ್ವಸ್ತಿಕ ಪದ್ಮ ಮುರ್ಗಜೆ, ವೈಜ್ಞಾನಿಕ ಸಂಶೋಧನೆ. ಶ್ರೀ ಸುದರ್ಶನ ಭಟ್ಟ ಬೆದ್ರಡಿ, ಸಾಮಾಜಿಕ ಜಾಲತಾಣ ಮತ್ತು ಆಹಾರೋದ್ಯಮ. ಸನ್ಮಾನನೀಯರು ದಂಪತಿ ಸಹಿತ ಬಂದಿದ್ದರೆ ನೀವುಗಳು ದಂಪತಿ ಸಹಿತರಾಗಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಸುಬ್ರಹ್ಮಣ್ಯ ಪ್ರಸಾದ ಭಟ್ಟ ನೆಕ್ಕರೆಕೆಳೆಯ. ಅಲ್ಲ, ಅದು ಒಟ್ಟಿಗೆ ಕೂರಿಸಿ ಎಲ್ಲರೂ ದಯವಿಟ್ಟು ಎಲ್ಲರೂ ಬನ್ನಿ.
ವರ್ಷದ ದ್ವಾರಕೋತ್ಸವದಲ್ಲಿ 5 ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಇದು ಅತ್ಯಂತ ವಿಶೇಷವಾದ ಹಾಗೆಯೇ ಅಪೂರ್ವವಾದ ಕ್ಷಣ. ಈ ಕ್ಷಣಕ್ಕೆ ನಾವು ನೀವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೇವೆ ಅನ್ನೋದೇ ಒಂದು ಸಂಭ್ರಮದ ವಿಷಯ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಪತ್ರ ವಾಚನವನ್ನು ಶ್ರೀಮತಿ ಶ್ವೇತಾ ರಾಮಮೋಹನ್ ಮತ್ತು ಕುಮಾರಿ ಧನ್ಯಶ್ರೀ ಮಿಂಚಿನಡ್ಕ ಇವರು ನಡೆಸಿಕೊಡಲಿಕ್ಕಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು ದ್ವಾರಕೋತ್ಸವ 2025 ಸನ್ಮಾನ ಪತ್ರ. ಆದರಣೀಯ ಶ್ರೀ ಪದ್ಯಾಣ ಶಂಕರನಾರಾಯಣ ಭಟ್ಟರಿಗೆ ಸಾದರ ಪ್ರಣಾಮಗಳು. ಪದ್ಯಾಣ ರಾಮಕೃಷ್ಣ ಭಟ್ ಮತ್ತು ಪಾರ್ವತಿ ಅಮ್ಮನವರ ಸುಪುತ್ರರಾಗಿ 1950ರಲ್ಲಿ ಜನಿಸಿದವರು ತಾವು. ಸಾಂಪ್ರದಾಯಿಕವಾಗಿ BA ಪದವಿಯವರೆಗೆ ಶಿಕ್ಷಣ ಪಡೆದಿರಿ. ಪದ್ಯಾಣ ಮನೆತನವು ಹಲವು ದಶಕಗಳಿಂದ ಯಕ್ಷಗಾನವನ್ನೇ ಉಸಿರಾಗಿ ಹೊಂದಿತ್ತು. ಯಕ್ಷಗಾನದ ಅಭಿರುಚಿ ಮೂಲ ಪಾಠಗಳು ಸಹೋದರ ತಿರುಮಲೇಶ್ವರ ಭಟ್ಟರಿಂದ ತಮಗೆ ದೊರೆಯಿತು. ತೆಂಕುತಿಟ್ಟಿನ ಖ್ಯಾತ ಮದ್ದಳೆಗಾರ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳರು ಹಿಮ್ಮೇಳ ವಾದನದ ಉನ್ನತ ಶಿಕ್ಷಣವನ್ನು ತಮಗೆ ನೀಡಿ ಹರಸಿದರು. ಆದ್ದರಿಂದಲೇ ತಾವು ರಂಗದಲ್ಲಿ ಮೈಮನಗಳೆರಡನ್ನೂ ದುಡಿಸಿ ಚೆಂಡೆ ಮದ್ದಳೆ ವಾದನದಿಂದ ನಾದಶಂಕರ ಎನಿಸಿದಿರಿ. ಕುಂಡಾವು, ಸುರತ್ಕಲ್, ಸುಂಕದಕಟ್ಟೆ, ಕಟೀಲು, ಕುಂಟಾರು, ಎಡನೀರು, ಹೊಸನಗರ, ಹನುಮಗಿರಿ ಮೇಳಗಳಲ್ಲಿ 4 ದಶಕ ಹಿಮ್ಮೇಳದಲ್ಲಿ ವ್ಯವಸಾಯ ಮಾಡಿ ಕೀರ್ತಿ ಭಾಜನರಾದಿರಿ. ಭಾರತ ದೇಶದಾದ್ಯಂತ ತಿರುಗಾಟ ಮಾಡಿದ ತಾವು ಬಹರೈನ್, ದುಬೈ, ಜಪಾನ್, ಮಸ್ಕತ್ಗಳಲ್ಲೂ ತಮ್ಮ ವಾದನ ಚಾತುರ್ಯವನ್ನು ಮೆರೆದಿದ್ದೀರಿ. ದಿವಾಣ ಭೀಮಭಟ್ಟ ಪ್ರಶಸ್ತಿ, ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿ ಪ್ರಶಸ್ತಿ, ಲಷ್ಕರಿ ಪ್ರಶಸ್ತಿಗಳಿಂದ ತಾವು ಪುರಸ್ಕೃತರಾಗಿದ್ದೀರಿ. 100 ಸಂಘ ಸಂಸ್ಥೆಗಳು ತಮ್ಮನ್ನು ಸನ್ಮಾನಿಸಿ ಗೌರವಿಸಿವೆ. ನಮ್ಮ ದ್ವಾರಕಾ ಪ್ರತಿಷ್ಠಾನವು ತಮ್ಮ ಅಪಾರ ಸಾಧನೆಯನ್ನು ಗುರುತಿಸಿ 2025ರ ದ್ವಾರಕೋತ್ಸವದಲ್ಲಿ ದ್ವಾರಕಾ ಯಕ್ಷರತ್ನ ಎಂಬ ಪ್ರಶಸ್ತಿ ನೀಡಿ ತಮ್ಮನ್ನು ಗಣ್ಯರ ಮುಖದಲ್ಲಿ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರವಿದು. ತಮಗೆ ದೇವರು ದೀರ್ಘಾಯುಷ್ಯ, ಆರೋಗ್ಯ, ಸಕಲ ಸುಖ ಸಂಪದಗಳನ್ನಿತ್ತು ಹರಸಲಿ ಎಂದು ವಿನಮ್ರವಾಗಿ ಹಾರೈಸುತ್ತೇವೆ. ಮತ್ತೊಮ್ಮೆ ಸಪ್ರೇಮ ಪ್ರಣಾಮಗಳೊಂದಿಗೆ ಇಂತು ಶ್ರೀ ಗೋಪಾಲಕೃಷ್ಣ ಭಟ್ಟ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು. ದಿನಾಂಕ 16/2/2025. ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ದ್ವಾರಕೋತ್ಸವ 2025 ಸನ್ಮಾನ ಪತ್ರ. ಆದರಣೀಯ ಭಾರತಾಂಬೆಯ ವೀರಪುತ್ರ ಡಾಕ್ಟರ್ ಗೋಪಾಲಕೃಷ್ಣ ಕಾಂಚೋಡು ಇವರಿಗೆ ಪ್ರೀತಿಯ ಪ್ರಣಾಮಗಳು. ಮಲೆನಾಡಿನ ತಪ್ಪಲಿನ ನಿತ್ಯ ಹರಿದ್ವರ್ಣದ ಸುಳ್ಯ ಭೂಭಾಗವು ಸುಜಲಾಂ ಸುಫಲಾಂ ಆಗಿರುವುದಕ್ಕೆ ತಾವೊಬ್ಬರು ನೈಜ ಸಾಕ್ಷಿ. ಕಾಂಜೋಡಿನ ವೈದಿಕರಾದ ಸುಬ್ರಾಯ ಭಟ್, ದೇವಮ್ಮ ದಂಪತಿಗಳ ಹೆಮ್ಮೆಯ ಪುತ್ರ ತಾವು. ವಿದ್ಯಾಭ್ಯಾಸದ ಅನಂತರದಲ್ಲಿ ಭಾರತೀಯ ಭೂಸೇನೆಯನ್ನು 1980ರಲ್ಲಿ ಸೇರಿದಿರಿ. ಹೈದರಾಬಾದ್ ಸೇನಾ ವಿಭಾಗದಿಂದ ತೊಡಗಿದ ದೇಶ ಸೇವೆಯು ನೇಪಾಳ, ಅರುಣಾಚಲ ಪ್ರದೇಶ್, ಮಧ್ಯಪ್ರದೇಶ್, ಜಮ್ಮು, ಗ್ವಾಲಿಯರ್, ಪಶ್ಚಿಮ ಬಂಗಾಳ, ರಾಜಸ್ಥಾನ, ಮಹಾರಾಷ್ಟ್ರ, ದೆಹಲಿಗಳಲ್ಲಿ ಮುಂದುವರೆಯಿತು. 1997ರಲ್ಲಿ ಅಧಿಕೃತವಾಗಿ ಸೇವೆಯಿಂದ ನಿವೃತ್ತರಾಗಿದ್ದೀರಿ.
ಕಾಶ್ಮೀರದಲ್ಲಿ ವಿಶೇಷ ಭದ್ರತಾ ಸೇವೆಯಲ್ಲಿ ರಾಷ್ಟ್ರಪತಿಯವರಿಂದ ಬೆಳ್ಳಿ ಪದಕವನ್ನು ಪಡೆದಿದ್ದೀರಿ. ನಿವೃತ್ತಿಯ ಅನಂತರ ಕೃಷಿ ಕಾಯಕದಲ್ಲಿ ತೊಡಗಿ ಅಡಿಕೆ ಬೆಳೆ ಮಾತ್ರವಲ್ಲದೆ ಸಾವಯವ ಪದ್ಧತಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆಯನ್ನು ಮಾದರಿಯಾಗಿ ಬೆಳೆದು ತೋರಿಸಿದಿರಿ. ತಮ್ಮ ಸಾಧನೆಗೆ ಜೈ ಜವಾನ್ ಜೈ ಕಿಸಾನ್ ಪ್ರಶಸ್ತಿಯೂ ದೊರೆಯಿತು. ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದ ವಿಶೇಷ ಸಾಧನೆ ತಮ್ಮದು. ಬೆಳ್ತಂಗಡಿಯ ತಾಲೂಕಿನ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರಾಗಿ ಪ್ರವೃತ್ತ ಸೈನಿಕರ ಹಾಗೂ ಅವರ ಕುಟುಂಬಗಳ ಕಲ್ಯಾಣಕ್ಕಾಗಿ ದುಡಿದಿದ್ದೀರಿ. ಮಡದಿ ಸುಲೋಚನಾ, ಪುತ್ರಿ ದೀಪ್ತಿ, ಪುತ್ರ ಸುದಿನ್ ಅವರೊಂದಿಗೆ ಸಂತೃಪ್ತ ಸಾರ್ಥಕ ಜೀವನ ನಡೆಸುತ್ತಿರುವ ತಮ್ಮ ನಿರಂತರ ಸಾಧನೆಯನ್ನು ಗುರುತಿಸಿ ಪುತ್ತೂರಿನ ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ದ್ವಾರಕೋತ್ಸವ 2025ರ ಶುಭ ವೇಳೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ದ್ವಾರಕಾ ದೇಶ ರತ್ನ ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರವಿದು. ತಮಗೆಲ್ಲ ಶ್ರೀ ದೇವರು ಪೂರ್ಣ ಆರೋಗ್ಯ, ಆಯುಷ್ಯ, ಸಕಲ ಸುಖ ಸಂಪದಗಳನ್ನು ನೀಡಿ ಹರಿಸಲೆಂದು ಸಂಪ್ರಾರ್ಥಿಸುತ್ತೇವೆ. ಪ್ರೀತಿಯ ನಮನಗಳೊಂದಿಗೆ ಶ್ರೀ ಗೋಪಾಲಕೃಷ್ಣ ಭಟ್, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು. ದಿನಾಂಕ 16/2/2025. ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ನಮಃ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು ದ್ವಾರಕೋತ್ಸವ 2025 ಸನ್ಮಾನ ಪತ್ರ. ಆದರಣೀಯ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ ಭಟ್ಟರಿಗೆ ಪ್ರೀತಿಯ ವಂದನೆಗಳು. ಕಾಸರಗೋಡು ಜಿಲ್ಲಾ ಬದಿಯಡ್ಕ ಬಳಿಯಲ್ಲಿರುವ ನೆಕ್ಕರೆಕಳೆಯ ಶ್ರೀ ಗಣಪತಿ ಭಟ್ಟ ಹಾಗೂ ಜಯಲಕ್ಷ್ಮಿ ದಂಪತಿಗಳ ಸುಪುತ್ರರಾದ ತಾವು ನವಜೀವನ ಪ್ರೌಢಶಾಲೆ, ವಿವೇಕಾನಂದ ಸಹಕಾರಿ ಕಾಲೇಜು ಕಾಸರಗೋಡುಗಳಲ್ಲಿ ವಿದ್ಯಾಭ್ಯಾಸ ಪೂರೈಸಿ 1 ದಶಕದ ಕಾಲ ವಾಹನ ಚಾಲಕರಾಗಿ ದುಡಿದಿರಿ. ಈ ನಡುವೆ ಶ್ರೀರಾಮಚಂದ್ರಾಪುರ ಮಠದ ಕಾಮದುಗ ಯೋಜನೆಯಿಂದ ಪ್ರೇರಿತರಾಗಿ ದೇಶಿ ಹಸುಗಳ ಪಾಲನೆಯಲ್ಲಿ ತೊಡಗಿದಿರಿ. ಇಂದಿಗೆ 24 ದೇಶಿ ಹಸುಗಳ ಪಾಲಕರು ತಾವು. ಗೋಮಾತೆಯ ಮಹಿಮೆಯನ್ನು ಜಗತ್ತಿಗೆ ತೋರಲು ಜಗದಂಬಾ ಫಾರ್ಮ್ಸ್ ಸಂಸ್ಥೆಯನ್ನು ಕಟ್ಟಿದಿರಿ. 8 ಎಕರೆ ಭೂಮಿಯಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯದೆ ಹುಲ್ಲು ಹಲಸು ಬೆಳೆದು ನಿಜಾರ್ಥದಲ್ಲಿ ಗೋ ಆಧಾರಿತ ಬದುಕನ್ನು ಬಾಳುತ್ತಿದ್ದೀರಿ. ಕೃಷಿ ಬೆಳೆಗಳಿಗೆ ವಿವಿಧ ಗವ್ಯ ಔಷಧಗಳನ್ನು ತಯಾರಿಸಿ ನೀಡಿದ್ದೀರಿ. ಮನುಷ್ಯರ ಅನಾರೋಗ್ಯಗಳಿಗೂ ಹಲವಾರು ಬಗೆಯ ಗವ್ಯ ಔಷಧಗಳನ್ನು ಆಯುರ್ವೇದ ಪದ್ಧತಿಯನ್ನು ಆಧರಿಸಿ ತಯಾರಿಸಿ ವಿತರಿಸುತ್ತಿದ್ದೀರಿ. ತಮ್ಮ ಸಾರ್ಥಕ ಸೇವೆಗೆ ಸಂದ ಪುರಸ್ಕಾರಗಳು ಹಲವಾರು. ಹೊಸನಗರ, ಬಾನ್ಕುಳಿ ಮಠಗಳಿಂದ ಗೋಸೇವಕ ಪ್ರಶಸ್ತಿಗಳಿಗೆ ತಾವು ಪಾತ್ರರಾಗಿದ್ದೀರಿ. ತಮ್ಮ ಛಲಭರಿತ ದುಡಿಮೆ ಸಾಧನೆಗಳು ಯುವಕರಿಗೆ ಆದರ್ಶ. ಗೋಮಾತೆಯನ್ನು ನಂಬಿ ದೇಶಿ ಹಸುಗಳ ಸಾಕಣೆಯಲ್ಲಿ ಅಸಾಧಾರಣ ಸಾಧಕರಾದ ತಮ್ಮನ್ನು ದ್ವಾರಕೋತ್ಸವ 2025ರ ಈ ಶುಭಾವಸರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ದ್ವಾರಕಾ ಗೋಸೇವಾ ರತ್ನ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರವಿದು. ತಮಗೂ ತಮ್ಮ ಕುಟುಂಬದ ಸಮಸ್ತರಿಗೂ ದೇವರು ಆಯುಷ್ಯ, ಆರೋಗ್ಯ, ಸಮಸ್ತ ಸನ್ಮಂಗಲವನ್ನಿತ್ತು ಕರುಣಿಸಲೆಂದು ಬೇಡಿಕೊಳ್ಳುತ್ತೇವೆ. ತಮಗಿದು ಸಾದರ ಪ್ರಣಾಮಗಳು. ಇಂತು ಶ್ರೀ ಗೋಪಾಲಕೃಷ್ಣ ಭಟ್, ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು. ದಿನಾಂಕ 16/2/2025. ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು ದ್ವಾರಕೋತ್ಸವ 2025 ಸನ್ಮಾನ ಪತ್ರ. ಆದರಣೀಯ ಶ್ರೀ ಸುದರ್ಶನ್ ಭಟ್ ಬೆದ್ರಡಿಯವರಿಗೆ ಸಾದರ ಪ್ರಣಾಮಗಳು. ಕಾಸರಗೋಡು ಜಿಲ್ಲೆಯ ಕುಂಬಳೆ ಸಮೀಪದ ಬೆದ್ರಡಿಯಲ್ಲಿರುವ ಶ್ರೀ ವೆಂಕಟರಮಣ ಭಟ್ ಮತ್ತು ಶ್ರೀಮತಿ ಸುಲೋಚನಾ ದಂಪತಿಗಳ ಸುಪುತ್ರರಾದ ತಾವು ಕಿಳಿಂಗಾರು, ಕನ್ಯಾನ, ಕೊಡ್ಲಮೊಗರುಗಳಲ್ಲಿ ಪ್ರೌಢಶಾಲೆ ಹಂತದವರೆಗೆ ವಿದ್ಯಾಭ್ಯಾಸ ಮಾಡಿ ಕುಂಬಳೆಯ ಪ್ರಣವ PU ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ಪುತ್ತೂರಿನ ವಿವೇಕಾನಂದ ಕಾನೂನು ಮಹಾವಿದ್ಯಾಲಯದಲ್ಲಿ ಕಾನೂನು ಶಿಕ್ಷಣವನ್ನು ಪಡೆದು ವಕೀಲರಾದಿರಿ. ವ್ಯಕ್ತಿಗಿಂತ ವಿಭಿನ್ನವಾಗಿ ದೇಶಿ ಪಾಕ ವೈವಿಧ್ಯವನ್ನು
ಜಗತ್ತಿಗೆ ಪರಿಚಯಿಸುವ ತಮ್ಮ ಪ್ರಯತ್ನ ತುಂಬ ಶ್ಲಾಘನೀಯ. ಭಟ್ ಆ್ಯಂಡ್ ಭಟ್ ಯೂಟ್ಯೂಬ್ ವಾಹಿನಿಯನ್ನು ಸೋದರ ಮನೋಹರನೊಂದಿಗೆ ಪ್ರಾರಂಭಿಸಿ ಸಾವಿರಾರು ಬಗೆಯ ಶಾಖಪಾಕಗಳನ್ನು ಚಿತ್ರೀಕರಣ ಮಾಡಿ ಪ್ರಸಾರ ಮಾಡಿದಿರಿ. ಗ್ರಾಮೀಣ ಜೀವನದ ನೈಜ ಚಿತ್ರಗಳು ಕಣ್ಣಿಗೆ ಕಟ್ಟುವಂತೆ ಆಡು ನುಡಿಯಲ್ಲಿ ನಿಮ್ಮ ಕುಟುಂಬ ಸಹಿತ ಬಂಧುಗಳೊಂದಿಗೆ ವಿವರಿಸುವ ತಮ್ಮ ಸುಂದರ ಶೈಲಿಗೆ ಮರುಳಾಗದವರಿಲ್ಲ. 10,70,000ಕ್ಕೂ ಅಧಿಕ ನೋಟಕರು ತಮ್ಮ ಕಾರ್ಯಕ್ರಮಗಳಿಗೆ ಹತ್ತಿರವಾಗುತ್ತಿದ್ದಾರೆ. ಯೂಟ್ಯೂಬ್ ಸಂಸ್ಥೆಯು ನೀಡುವ ಪ್ರಶಸ್ತಿಗಳಿಗೂ ತಾವು ಭಾಜನರಾಗಿದ್ದೀರಿ. ಕುಂಬಳೆ ಸಮೀಪದ ಸೀತಂಗೋಳಿಯಲ್ಲಿ ಗೃಹ ಆಹಾರ ಉತ್ಪನ್ನಗಳ ಮಾರಾಟದ ಮಳಿಗೆಯನ್ನು ಸ್ಥಾಪಿಸಿ ಉದ್ಯಮಕ್ಕೂ ಪಾದಾರ್ಪಣ ಮಾಡಿದ್ದೀರಿ. ತಮ್ಮ ಸಾಧನೆಯ ವೈಶಿಷ್ಟ್ಯವನ್ನು ಗಮನಿಸಿ ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ದ್ವಾರಕೋತ್ಸವ 2025 ಶುಭ ವೇಳೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ದ್ವಾರಕಾ ಪಾಕರತ್ನ ಎಂಬ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಾ ಅರ್ಪಿಸುತ್ತಿರುವ ಸನ್ಮಾನ ಪತ್ರವಿದು. ತಮಗೂ ತಮ್ಮ ಕುಟುಂಬದ ಸಮಸ್ತರಿಗೂ ದೇವರು ಆಯುಷ್ಯ ಆರೋಗ್ಯ ಸಮಸ್ತ ಸನ್ಮಂಗಲವನ್ನಿತ್ತು ಸದಾ ರಕ್ಷಿಸಲೆಂದು ಪ್ರಾರ್ಥಿಸುತ್ತೇವೆ. ಪುನರಪಿ ಪ್ರೀತಿಪೂರ್ವಕ ಪ್ರಣಾಮಗಳು. ಇಂದು ಗೋಪಾಲಕೃಷ್ಣ ಭಟ್ ಅಧ್ಯಕ್ಷ ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಪುತ್ತೂರು. ದಿನಾಂಕ 16/2/2025. ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು ದ್ವಾರಕೋತ್ಸವ 2025 ಸನ್ಮಾನ ಪತ್ರ. ಆದರಣೀಯ ಶ್ರೀ ಸ್ವಸ್ತಿಕ್ ಪದ್ಮ ಮುರ್ಗಜೆ ಅವರಿಗೆ ಪ್ರೀತಿಯ ನಮನಗಳು. ಶ್ರೀರಾಮ ಭಟ್ಟ ಮುರ್ಗಜೆ ಮತ್ತು ಶ್ರೀಮತಿ ಮಲ್ಲಿಕಾ ದಂಪತಿಗಳ ಸುಪುತ್ರರಾದ ತಾವು ಪುತ್ತೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಗಳಲ್ಲಿ ಇಂಜಿನಿಯರ್ವರೆಗಿನ ವಿದ್ಯಾಭ್ಯಾಸವನ್ನು ಪೂರೈಸಿ ವೈಜ್ಞಾನಿಕ ಸಂಶೋಧನೆಯಲ್ಲಿ ಪೂರ್ಣಕಾಲಿಕವಾಗಿ ತೊಡಗಿಸಿಕೊಂಡು ಹುಟ್ಟೂರಾದ ಕೆದಿಲಕ್ಕೆ ಕೀರ್ತಿ ತಂದ ಯುವ ವಿಜ್ಞಾನಿಯಾಗಿದ್ದೀರಿ. ವಿದ್ಯಾಭಾರತಿ ಪ್ರಶಸ್ತಿ, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ಗಣರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರಪತಿಗಳಿಂದ 2 ಬಾರಿ ಗ್ರ್ಯಾಂಡ್ ಗೋಲ್ಡ್ ಅವಾರ್ಡ್ ಪಡೆದಿದ್ದೀರಿ. 2017ರಲ್ಲಿ ಅಮೆರಿಕಾದ ಲಾಸ್ ಏಂಜಲೀಸ್ನಲ್ಲಿ ಜರುಗಿದ ISEP ಸಮಾವೇಶದಲ್ಲಿ ತಾವು ಆವಿಷ್ಕಾರ ಮಾಡಿದ ಪ್ಲಾಸ್ಟಿಕ್ ಮರುಬಳಕೆ ವಿಧಾನಕ್ಕೆ ವಿಶೇಷ ಪ್ರಶಸ್ತಿ ದೊರೆತಿದೆ. ಅಮೆರಿಕದ ಪಿಟ್ಸ್ಬರ್ಗ್ನಲ್ಲಿ 2018ರಲ್ಲಿ ನಡೆದ SCF ವಿಜ್ಞಾನ ಸಮಾವೇಶದಲ್ಲಿ ನಮ್ಮ ರಾಷ್ಟ್ರವನ್ನು ಪ್ರತಿನಿಧಿಸಿ ಪ್ರೋಟೀನ್ ಕೊರತೆ ಹಾಗೂ ಕ್ಯಾನ್ಸರ್ ಪತ್ತೆ ಮಾಡುವ ಸಾಧನಕ್ಕೆ ದ್ವಿತೀಯ ಗ್ರ್ಯಾಂಡ್ ಅವಾರ್ಡ್ಗೆ ಪಾತ್ರರಾಗಿದ್ದೀರಿ. ತಮ್ಮ ವಿಶಿಷ್ಟ ಸಾಧನೆಯನ್ನು ಪರಿಗಣಿಸಿ ಅಂತಾರಾಷ್ಟ್ರೀಯ ಆಸ್ಟ್ರೋನಾಮಿಕಲ್ ಯೂನಿಯನ್ನವರು ಒಂದು ಸಂಶೋಧಿತ ಪುಟ್ಟ ಗ್ರಹಕ್ಕೆ ತಮ್ಮ ಹೆಸರನ್ನೇ ಇರಿಸಿದ್ದಾರೆ. ತಾವು ವೆಂಚರ್ ಸಂಸ್ಥೆಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಸಂಸ್ಕರಣವನ್ನು ಕುರಿತು ಸಂಶೋಧನೆಯನ್ನು ಮುಂದುವರಿಸಿದ್ದೀರಿ. ತಮ್ಮ ಅಪೂರ್ವ ಸಾಧನೆಯನ್ನು ಗಮನಿಸಿ ನಮ್ಮ ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ತಮ್ಮನ್ನು ದ್ವಾರಕೋತ್ಸವ 2025 ಈ ಶುಭಾವಸರದಲ್ಲಿ ಗಣ್ಯರ ಸಮ್ಮುಖದಲ್ಲಿ ದ್ವಾರಕಾ ಸ್ಫೂರ್ತಿ ರತ್ನ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿ ಅರ್ಪಿಸುತ್ತಿರುವ ಸನ್ಮಾನ ಪತ್ರವಿದು. ತಮಗೂ ತಮ್ಮ ಕುಟುಂಬದ ಸಮಸ್ತರಿಗೂ ದೇವರು ಆಯುಷ್ಯ ಆರೋಗ್ಯ ಸಮಸ್ತ ಸನ್ಮಂಗಲವನ್ನಿತ್ತು ಕರುಣಿಸಲೆಂದು ಬೇಡಿಕೊಳ್ಳುತ್ತೇವೆ. ತಮಗಿದೋ ಸಾದರ ಪ್ರಣಾಮಗಳು. ಇಂತು ಶ್ರೀ ಗೋಪಾಲಕೃಷ್ಣ ಭಟ್ಟ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ದ್ವಾರಕಾ ಪ್ರತಿಷ್ಠಾನ ರಿಜಿಸ್ಟರ್ ಪುತ್ತೂರು. ದಿನಾಂಕ 16/2/2025. ಸ್ಥಳ ಗೋಕುಲ ಬಡಾವಣೆ, ಮುಕ್ರಂಪಾಡಿ. ಪಂಚಮ ವರ್ಷದ ದ್ವಾರಕೋತ್ಸವದಲ್ಲಿ 5 ವಿವಿಧ ಸಾಧಕರಿಗೆ ನಡೆದ ಈ ಸನ್ಮಾನವನ್ನು ಕಣ್ತುಂಬಿಸಿಕೊಂಡದ್ದು ನಮ್ಮ ಭಾಗ್ಯವೇ ಸರಿ. ದ್ವಾರಕಾ ಪ್ರತಿಷ್ಠಾನ ಹೀಗೆ ಇಂತಹ ಜನಪರ ಕಾರ್ಯಗಳನ್ನು ಇನ್ನಷ್ಟು ಹಮ್ಮಿಕೊಳ್ಳಲಿ ಎಂಬ ಸದಾಶಯ ನಮ್ಮದು. ವಂದನೆಗಳು. ಮುಂದಕ್ಕೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಇದರಲ್ಲಿ 2 ವಿಷಯಗಳಿವೆ. ಮೊದಲಿಗೆ ದ್ವಾರಕಾ ಪ್ರತಿಷ್ಠಾನವು ಕಳೆದ 2 ವರ್ಷಗಳಿಂದ ರಾಮಾಯಣ ಮತ್ತು ಮಹಾಭಾರತಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಗಳನ್ನು
ಆಸುಪಾಸಿನ ವಿದ್ಯಾರ್ಥಿಗಳಿಗೆ ನಡೆಸಿಕೊಂಡು ಬರ್ತಾ ಇದೆ. 2024-25ನೇ ಸಾಲಿನಲ್ಲಿ ಪರೀಕ್ಷೆಯನ್ನು ಬರೆದು ಅತ್ಯುತ್ತಮ ಅಂಕ ಗಳಿಸಿದವರಿಗೆ ಪದಕ ನೀಡಿ ಪುರಸ್ಕರಿಸುವಂತಹ ಕಾರ್ಯಕ್ರಮ. ಎರಡನೆಯದ್ದು ನಮ್ಮ ನಂದಗೋಕುಲ ವೇದಿಕೆಯ ದ್ವಾರಕಾ ಕಲಾಶಾಲೆಯಲ್ಲಿ ಕಳೆದ 2 ವರ್ಷಗಳಿಂದ ಕೀಬೋರ್ಡ್, ಭಾಗವತಿಕೆ ಮತ್ತು ಚೆಂಡೆ ಮದ್ದಳೆ ತರಗತಿಗಳು ನಡೀತಾ ಇದೆ. 2024 ಮತ್ತು 2025ನೇ ಸಾಲಿನಲ್ಲಿ ನಡೆಸಿದಂತಹ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಉತ್ತಮ ರೀತಿಯಲ್ಲಿ ತೇರ್ಗಡೆ ಹೊಂದಿರುತ್ತಾರೆ. ಅವರನ್ನು ಪುರಸ್ಕರಿಸುವಂತಹ ಕಾರ್ಯಕ್ರಮ ಇದು. ಒಂದರ್ಥದಲ್ಲಿ ಗ್ರಾಹಕರ ಸಮ್ಮಿಲನದ ಜೊತೆಗೆ ನಮ್ಮ ದ್ವಾರಕಾ ಕಲಾಶಾಲೆಯ ವಾರ್ಷಿಕೋತ್ಸವವೂ ಹೌದು, ಇದು ವಿದ್ಯಾರ್ಥಿಗಳ ಹಬ್ಬವೂ ಹೌದು. ಹಾಗಾಗಿ ವಿದ್ಯಾರ್ಥಿಗಳನ್ನು ಪುರಸ್ಕರಿಸದಿದ್ದರೆ ಹೇಗೆ? ಈಗ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಶ್ರೀಮತಿ ಶ್ವೇತಾರಾ ಮೋಹನ್ ಮತ್ತು ಕುಮಾರಿ ಧನ್ಯಶ್ರೀ ಮಿಂಚನಡ್ಕೈಯವರು ನಡೆಸಿಕೊಡಲಿಕ್ಕಿದ್ದಾರೆ. ರಾಮಾಯಣ ಮತ್ತು ಮಹಾಭಾರತ ಕಾವ್ಯಗಳು ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಅರಿವು, ವಿಮರ್ಶಾತ್ಮಕ ಚಿಂತನೆ ಮತ್ತು ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತಿದೆ. ಇದರಿಂದ ವಿದ್ಯಾರ್ಥಿಗಳ ಅರಿವಿನ ಕೌಶಲ್ಯ ವಿಸ್ತರಿಸುತ್ತದೆ. ಈ ನಿಟ್ಟಿನಲ್ಲಿ ಸುಸಂಸ್ಕೃತ ಸಮಾಜವನ್ನು ಕಟ್ಟುವ ಉದ್ದೇಶವನ್ನು ಹೊಂದಿರುವ ದ್ವಾರಕಾ ಪ್ರತಿಷ್ಠಾನವು ಕಳೆದ 2 ವರ್ಷಗಳಿಂದ ಆಸುಪಾಸಿನ ಶಾಲೆಗಳ ವಿದ್ಯಾರ್ಥಿಗಳಿಗೆ ರಾಮಾಯಣ ಮತ್ತು ಮಹಾಭಾರತ ಪರೀಕ್ಷೆಯನ್ನು ನಡೆಸಿಕೊಂಡು ಬರುತ್ತಿದೆ. ಈ ವರ್ಷ ನವೆಂಬರ್ 16ರಂದು ಈ ಪರೀಕ್ಷೆಯು ನಡೆಯಿತು. ಈ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ ಈ ಕೆಳಗಿನಂತಿವೆ. ವಿದ್ಯಾರ್ಥಿಗಳು ಹೆಸರು ಓದಿದಾಗ ತಾವುಗಳು ತಕ್ಷಣ ವೇದಿಕೆಗೆ ಬಂದು ಪದಕವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ವೆಂಕಟ ಸುಬ್ರಹ್ಮಣ್ಯಂ ಸ್ಮಾರಕ ಪ್ರೌಢಶಾಲೆ ಕಾಂಚನ ವಿದ್ಯಾರ್ಥಿಗಳಾದ ನವ್ಯಶ್ರೀ, ಪ್ರಣವಿ ಕೆ, ಸರ್ವೋದಯ ಪ್ರೌಢಶಾಲೆ ಪೀರಿಯಡ್ಕ ವಿದ್ಯಾರ್ಥಿಗಳಾದ ಸಿಂಚನ, ಚಂಚಲ, ಶ್ರೀರಾಮ ವಿದ್ಯಾಕೇಂದ್ರ ಉಪ್ಪಿನಂಗಡಿ ವಿದ್ಯಾರ್ಥಿಗಳಾದ ಶ್ರೇಯಸ್ ರಾಮ್, ಚಿನ್ಮಯ್ ಭಟ್ ಕೆ, ಮೋಕ್ಷ, ಕಾವ್ಯ ಬಿಕೆ, ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಅಲಂಕಾರು ಇದರ ವಿದ್ಯಾರ್ಥಿಗಳಾದ ಸಮೀಕ್ಷಾ ಕೆಎಸ್, ಕೆ ಅಕ್ಷ, ಅಂಬಿಕಾ ವಿದ್ಯಾಲಯ ಪುತ್ತೂರು ಇದರ ವಿದ್ಯಾರ್ಥಿಗಳಾದ
ಬಾಯಿ. ಸರಸ್ವತಿ ವಿದ್ಯಾಮಂದಿರ ನರಿಮೊಗರು. ಇದರ ವಿದ್ಯಾರ್ಥಿಗಳಾದ ಶ್ರೀ ರಕ್ಷಾ, ಧನುಷಾ ಟಿ, ವರ್ಷಿಣಿ. ಷಣ್ಮುಖದೇವ ಪ್ರೌಢಶಾಲೆ ಪೆರ್ಲಂಪಾಡಿ. ಇದರ ವಿದ್ಯಾರ್ಥಿಗಳಾದ ಸಂಜಯ್, ತೀರ್ಥೇಶ್, ಧನ್ಯವಾದಗಳು. ಮುಂದಕ್ಕೆ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳ ವಿವರವನ್ನು ಶ್ವೇತಾ ರಾಮ್ ಮೋಹನ್ ಇವರು ವಾದಿಸಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ದ್ವಾರಕಾ ಕಲಾಶಾಲೆ ಪುತ್ತೂರಿನ ಮುಕ್ರಂಪಾಡಿ ಗೋಕುಲ ಬಡಾವಣೆಯಲ್ಲಿ ದ್ವಾರಕಾ ಪ್ರತಿಷ್ಠಾನದ ಆಶ್ರಯದಲ್ಲಿ ದ್ವಾರಕಾ ಕಲಾಶಾಲೆಯಲ್ಲಿ ಪ್ರತಿ ಆದಿತ್ಯವಾರದಂದು ಯಕ್ಷಗಾನ ಹಿಮ್ಮೇಳ ತರಬೇತಿ ನಡೆಯುತ್ತಿದೆ. ನಮ್ಮ ದಕ್ಷಿಣ ಕನ್ನಡ ಮತ್ತು ಕರ್ನಾಟಕದ ಪ್ರಸಿದ್ಧ ಕಲೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸಲು ಮತ್ತು ಕಲೆಯ ಅಭಿರುಚಿಯನ್ನು ಹೆಚ್ಚಿಸಲು ಈ ತರಬೇತಿಯನ್ನು ಪ್ರಾರಂಭಗೊಳಿಸಲಾಯಿತು. ಯಕ್ಷಗಾನ, ಚೆಂಡೆ, ಮದ್ದಳೆ ತರಬೇತಿಯು ದಿನಾಂಕ 17/8/2022 ಮತ್ತು ಭಾಗವತಿಕೆ ತರಬೇತಿಯು ದಿನಾಂಕ 2/10/2022 ಪ್ರಾರಂಭವಾಯಿತು. ಚೆಂಡೆ ಮದ್ದಳೆ ತರಬೇತಿಯನ್ನು ಗುರುಗಳಾದ ಶ್ರೀ ಗಿರೀಶ್ ಭಟ್ ಕಿನಿಲಕೋಡಿ ಅವರು ಪ್ರತಿ ಆದಿತ್ಯವಾರ ಅಪರಾಹ್ನ 3 ಗಂಟೆ ಮತ್ತು ಯಕ್ಷಗಾನ ಭಾಗವತಿಕೆ ತರಬೇತಿಯನ್ನು ಗುರುಗಳಾದ ಶ್ರೀ ರಮೇಶ್ ಭಟ್ ಪುತ್ತೂರಿ ಇವರು ಪ್ರತಿ ಆದಿತ್ಯವಾರ ಬೆಳಿಗ್ಗೆ 9:30ಕ್ಕೆ ನಡೆಸಿಕೊಂಡು ಬರುತ್ತಿದ್ದಾರೆ. ಹಾಗೆಯೇ ಪ್ರತಿಷ್ಠಾನದ ವತಿಯಿಂದ ಗೋಕುಲ ಬಡಾವಣೆಯಲ್ಲಿ ಪ್ರತಿ ಆದಿತ್ಯವಾರ ಮ್ಯೂಸಿಕ್ ಕೀಬೋರ್ಡ್ ತರಬೇತಿಯು ನಡೆಯುವುದು ಬರುತ್ತಿದೆ. ದಿನಾಂಕ 20/11/2022 ಪ್ರಾರಂಭವಾದ ಈ ತರಬೇತಿಯು ಪ್ರತಿ ಆದಿತ್ಯವಾರ ಬೆಳಿಗ್ಗೆ 9 ಗಂಟೆಯಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಮಕ್ಕಳಲ್ಲಿ ಕೌಶಲ್ಯ ಅಭಿವೃದ್ಧಿಗೆ ಇಂತಹ ಕಾರ್ಯಕ್ರಮ ಪ್ರಯೋಜನಕಾರಿ ಎಂಬ ಹಿತದೃಷ್ಟಿಯಿಂದ ಇಂತಹ ತರಬೇತಿ ನೀಡಲಾಗುತ್ತಿದೆ. ಈ ವಾರ್ಷಿಕ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ನಡೆಸಲಾದ ಪರೀಕ್ಷೆಯಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಕಲಾಶಾಲೆಯ ವಿದ್ಯಾರ್ಥಿಗಳ ಹೆಸರು ಈ ಕೆಳಗಿನಂತಿವೆ: ಆದಿತ್ಯ ಕೃಷ್ಣ ಎ, ಅವನಿ ಕಲ್ಲುರಾಯ, ಅಕ್ಷರಿ ಎ, ಭವಿಕ್ ಎಸ್ ಪಿ, ಲಹಿತ್ ಎಸ್ ಪಿ, ನೇಹಾ
BS, Saniha, Vamshika B. Rai, Tanusha BS, Sanchi SB, Ajay PK, Akshay PK, Chirashri, Chirashri, Kshama, Niyati Bhatt, Prachet Doddamani, Jeevan N, Abhinava Acharya, Kshitij, Rashmi AK, Shivaprasad, Sudhira, Yashas, Mayur, AK Abhinav, Chintan, Akshaya Sham Bhatt Halumajalu, ಧನ್ಯವಾದಗಳು. ಹಿರಿಯರು ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರೂ ಆಗಿರುವ ಶ್ರೀಯುತ ಹರಿಕೃಷ್ಣ ಭಟ್ ಅರ್ತೆಡ್ಕ ಇವರಿಂದ ಇದೀಗ ಅಧ್ಯಕ್ಷೀಯ ನುಡಿಗಳು. ಹರಿ ಓಂ. ಅಧ್ಯಕ್ಷರ ಭಾಷಣ ಅಂದರೆ ಅಕ್ಕಿಯರಿಗೆ ಊಟದಲ್ಲಿ ಮಜ್ಜಿಗೆ ನೀರು ಬಂದ ಹಾಗೆ. ಲೇಖಕರು ಎಲ್ಲಂತ ಎಲ್ಲರಿಗೂ ನನ್ನ ಮೊದಲ ಅಭಿನಂದನೆ. ಆದಿತ್ಯಹಸ್ತೋ ಗುರುಪುಷ್ಯಯೋಗೋ ಬುಧಾನುರಾಧ ಶನಿ ರೋಹಿಣೀ ಚ ಶ್ರೋಣೇಂದುವಾರೋ ಭೃಗು ರೇವತಿ ಚ ಭೌಮಾಶ್ವನಿ ಚ ಅಮೃತಹೇದ್ಯ ಯೋಗ ಅಂತೇಳಿ ಒಂದು ಜ್ಯೋತಿಷ್ಯದಲ್ಲಿ ಬರೆದಂಥ ಶ್ಲೋಕ. ಅಂಥದ್ದರಲ್ಲಿ ಇವತ್ತು ಆದಿತ್ಯವರ ಹಸ್ತ ನಕ್ಷತ್ರ, ಆದಿತ್ಯ ಹಸ್ತ ಅಮೃತಹೇದ್ಯ ಯೋಗದ ಒಂದು ವಿಶೇಷವಾದಂಥ ಒಂದು ದಿನ. 7 ವಾರಗಳ ಈ ಅಮೃತಹೇದ್ಯ ಯೋಗದಲ್ಲಿ ಇದು ಇವತ್ತಿನ ಒಂದು ಅಮೃತಹೇದ್ಯ ಯೋಗ. ಇನ್ನು ಇದು ಬೇಕು.
ಇಂಥ ಯೋಗಗಳು ನಮಗೆ ಒಳ್ಳೆಯದಾಗಿ ಈ ಯೋಗದಲ್ಲಿ ನಾವು ಶುರು ಮಾಡಿದಂಥ ಯಾವತ್ತೇ ಕಾರ್ಯಗಳಾದರೂ ಕೂಡ ಅದೆಲ್ಲ ಯಾವುದೇ ಒಂದು ವಿಘ್ನ ಇಲ್ಲದೆ ಸಂಪೂರ್ಣವಾಗಿ ನೆರವೇರುತ್ತೆ ಅಂತೇಳಿ ಅದು ಜ್ಯೋತಿಷರು ಹೇಳ್ತದೆ. ಹಾಗೆ ಇಂಥ ಯೋಗಗಳು ಸಿಗುವಂಥದ್ದು ಬಹಳ ಅಪರೂಪ, ವರ್ಷದಲ್ಲಿ ಒಂದೊಂದು ನಾಲ್ಕು ವಾರಕ್ಕೆ ಸಿಕ್ಕುವಂಥದ್ದು. ಹಾಗೆ ಈ ದ್ವಾರಕಾ ಸಂಸ್ಥಾನದಲ್ಲಿ ಶುರು ಮಾಡುವಾಗ ಮೊಳಕೆಯ ರೂಪದಲ್ಲಿ ನಡೆದಂಥ ಈ ಕಾರ್ಯಕಲಾಪಗಳು ಇವತ್ತು ಈ ಮರದ ರೂಪದಲ್ಲಿ ಬೆಳೆದು ನಿಂತು ಎಲ್ಲರಿಗೂ ನೆರಳನ್ನು ಕೊಡುವಂಥ, ಹಾಗೆ ಆಶ್ರಯವನ್ನು ಕೊಡುವಂಥ, ನಾನಾ ರೀತಿಯ ವಿದ್ಯೆ ಕಲೆ ಎಲ್ಲದಕ್ಕೂ ಅವಕಾಶ ಸಿಗುವಂಥ ಒಂದು ಮರದಲ್ಲಿ ಯಾವ ರೀತಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ವಾಸಕ್ಕೆ ಹಾಗೆ ನೆರಳಿಗೆ ಸಿಗೋದೋ ಹಾಗೆ ಈ ದ್ವಾರಕಾ ಸಂಸ್ಥೆಯು ಎಲ್ಲರಿಗೂ ಅವಕಾಶವನ್ನು ಕೊಡುವಂಥ ಒಂದು ಸ್ಥಿತಿಗೆ ಬಂದದ್ದು ತುಂಬ ಸಂತಸದ ವಿಚಾರ. ಹಾಗೆ ಇನ್ನು ಮುಂದೆ ಕೂಡ ಇನ್ನೂ ಹೆಚ್ಚು ಇಂಥ ಒಂದು ಅವಕಾಶ ಈ ಸಂಸ್ಥೆಯಿಂದ ನಡೆಯಲಿ ಹೇಳುವಂಥದ್ದನ್ನು ಆಶಿಸ್ತಾ, ನಿಮ್ಮೆಲ್ಲರ ಸಹಕಾರವನ್ನು ನಾವು ಬಯಸುತ್ತಾ ಆ ದ್ವಾರಕೀಶನ ಚರಣಾರವಿಂದಗಳಲ್ಲಿ ನಮನವನ್ನು ಸಲ್ಲಿಸುತ್ತಾ ನನ್ನ ಈ 2 ನುಡಿಮುತ್ತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಮಾರ್ಗದರ್ಶಿ ನುಡಿಗಳನ್ನಾಡಿದ ತಮಗೆ ಧನ್ಯವಾದಗಳು. ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ ಕೂಡ ಗೌರವ ಸ್ಮರಣಿಕೆಗಳನ್ನು ನೀಡಬೇಕಾಗಿ ಶ್ರೀಯುತ ಗೋಪಾಲಕೃಷ್ಣ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಸರ್ವರನ್ನು ಸ್ಮರಿಸಿ ಧನ್ಯವಾದಗಳನ್ನು ಸಮರ್ಪಿಸುವುದು ನಮ್ಮ ಕರ್ತವ್ಯ. ಇದೀಗ ವಂದನಾರ್ಪಣೆ ಶ್ರೀಯುತ ಅಮೃತ ಕೃಷ್ಣ ಇವರಿಂದ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ದ್ವಾರಕಾ ಪ್ರತಿಷ್ಠಾನದ ಗೌರವಾಧ್ಯಕ್ಷರೂ ಆದಂತಹ ಶ್ರೀಯುತ ಹರಿಕೃಷ್ಣ ಭಟ್ ಅತ್ಯಡ್ಕ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಶ್ರೀಯುತ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಅವರನ್ನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನನೀಯರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ಪ್ರಸಾದ ಭಟ್ ನೆಕ್ಕರಕಳೆಯ ಇವರನ್ನು ನಮ್ಮ ಸಂಸ್ಥೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಿಸ್ತಾ ಇದ್ದೇನೆ. ಹಾಗೆ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಕಾಂಚೋಡು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಶ್ರೀಯುತ ಪದ್ಯಾಣ
ಶಂಕರ ಭಟ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಸನ್ಮಾನೀಯಾದವರು. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಧನ್ಯವಾದಗಳು ಸರ್. ಶ್ರೀಯುತ ಸ್ವಸ್ತಿಕ್ ಪದ್ಮ ಮುರುಗಜಿಯವರು, ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಯುತ ಸುದರ್ಶನ ಭಟ್ ಬೆದರಡಿ, ತಮಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದಂತಹ ಶ್ರೀಯುತ ಡಾಕ್ಟರ್ ಶ್ರೀಧರ್ HG ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೃತಿಕಾರರಾದಂತಹ ವಿದ್ವಾನ್ ಗಾನ ಭಟ್ಟ ಮೈಸೂರು, ತಮಗೂ ಕೂಡ ಧನ್ಯವಾದಗಳು ಸರ್. ಶ್ರೀಯುತ ಕೃಷ್ಣಮೂರ್ತಿ ಕೆಮ್ಮಾರ ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಬಿಡುಗಡೆಗೊಳಿಸಿದಂತಹ ಕೃತಿಯನ್ನು ಪರಿಚಯಿಸಿದವರು ಶ್ರೀಯುತ ಅವಿನಾಶ ಕೊಡಂಕೇರಿ, ತಮಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ರಮೇಶ್ ಭಟ್ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ನಿರೂಪಣೆಯಲ್ಲಿ ಸಹಕರಿಸಿದಂತಹ ಶ್ರೀಯುತ ನವೀನ ಕೃಷ್ಣ ಉಪ್ಪಿನಂಗಡಿ ಮತ್ತು ಶ್ರೀದೇವಿ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ, ನಮ್ಮ ಕಾರ್ಯಕ್ರಮವನ್ನು ಲೈವ್ ಸ್ಟ್ರೀಮಿಂಗ್ ಕೊಡ್ತಾ ಇರುವಂತಹ ಹಾಗೂ ಕಾರ್ಯಕ್ರಮದ ಉದ್ದಕ್ಕೂ ಸಹಕರಿಸಿರುವ ಮಾಧ್ಯಮ ಮಿತ್ರರಿಗೆ ಹಾಗೂ ಆಗಮಿಸಿದ ಎಲ್ಲರಿಗೂ, ಸಭಾ ನಿರ್ವಹಣೆಗೆ ಸಹಕರಿಸಿದ ಎಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಇಲ್ಲಿಗೆ ಉದ್ಘಾಟನಾ ಸಭೆ ಮುಗಿಯುತ್ತದೆ. ಮುಂದಕ್ಕೆ ಕೃಷಿ ಮತ್ತು ಆರ್ಥಿಕ ವಿಚಾರಗೋಷ್ಠಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರುವರು ಶ್ರೀ ಗೋಪಾಲಕೃಷ್ಣ ಭಟ್ಟ, ಅಧ್ಯಕ್ಷರು, ದ್ವಾರಕಾ ಪ್ರತಿಷ್ಠಾನ, ರಿಜಿಸ್ಟರ್ಡ್ ಪುತ್ತೂರು. ಅಂತೆಯೇ ನಮ್ಮೊಂದಿಗಿರುವ ಸಂಪನ್ಮೂಲ ವ್ಯಕ್ತಿಗಳು ಶ್ರೀ ಗೋಪಾಲಕೃಷ್ಣ ಕಾಂಚೋಡು. ಅವರು ಮಾತನಾಡಲಿಕ್ಕಿರುವ ವಿಷಯ ಕೃಷಿಯಲ್ಲಿ ಅಡಿಕೆಗೆ ಪರ್ಯಾಯ. ಶ್ರೀ ವಿಶ್ವೇಶ್ವರ ಭಟ್ಟ ಬಂಗಾರಡ್ಕ, ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕತೆ. ಶ್ರೀ ಸುಬ್ರಹ್ಮಣ್ಯ ಪ್ರಸಾದ ಭಟ್ಟ ನೆಕ್ಕರಕಳೆಯ, ದೇಶಿ ಗೋವು ಮತ್ತು ಗವ್ಯೋತ್ಪನ್ನಗಳು. ದ್ವಾರಕೋತ್ಸವದ 2ನೇ ಅವಧಿ ವಿಚಾರಗೋಷ್ಠಿ. ಇದರ ವಿಚಾರ ಮಂಡನೆಯನ್ನು ಮಾಡಲಿಕ್ಕಿರುವಂಥ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಗೋಪಾಲಕೃಷ್ಣ ಕಾಂಚೋಡು ಅವರು ಮತ್ತು ಶ್ರೀ ಸುಬ್ರಹ್ಮಣ್ಯ ಭಟ್ ನೆಕ್ಕರೆ ಕೆರೆ ಅವರು ದಯವಿಟ್ಟು ವೇದಿಕೆಗೆ ಹೋಗಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅವರೊಂದಿಗೆ ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕತೆ ಎಂಬ ವಿಷಯವಾಗಿ ಮಾತನಾಡಲಿಕ್ಕೆ ಶ್ರೀ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಅವರು ಕೂಡ ಸೇರಿಕೊಳ್ಳಬೇಕು. ಸಂಪನ್ಮೂಲ ವ್ಯಕ್ತಿಗಳಾದ ನೀವೆಲ್ಲರೂ ಕೂಡ ವೇದಿಕೆಗೆ ಬರಬೇಕು. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ಶ್ರೀ ಗೋಪಾಲಕೃಷ್ಣ ಭಟ್ಟ, ಅಧ್ಯಕ್ಷರು, ದ್ವಾರಕಾ ಪ್ರತಿಷ್ಠಾನ, ರಿಜಿಸ್ಟರ್ಡ್ ಪುತ್ತೂರು, ಇವರು ವಹಿಸಲಿಕ್ಕಿದ್ದಾರೆ. ದ್ವಾರಕೋತ್ಸವದ ಬಹಳ ಮುಖ್ಯವಾದಂತಹ ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಬಹುದು. ವಿಚಾರಗೋಷ್ಠಿಗಳ ಉದ್ದೇಶವೇ ಇದು. ಸಾಧನೆ ಮಾಡಿದಂತಹ ಹಿರಿಯರು ಬೇರೆ ಬೇರೆ ವಿಷಯಗಳ ಕುರಿತಾಗಿ ಮಾತಾಡ್ತಾರೆ. ಆ ಮೂಲಕವಾಗಿ ಅಲ್ಲಿರುವಂಥ ಸಮಸ್ಯೆಗಳನ್ನು ಹೇಳ್ತಾ ಪರಿಹಾರವನ್ನು ಕೂಡ ಹೇಳುವಂತಹ ಸಂದರ್ಭ ಇದಾಗಿರ್ತದೆ. ಈ ನಿಟ್ಟಿನಲ್ಲಿ ಕೃಷಿಯ ವಿಷಯ, ಮುಖ್ಯವಾಗಿ ಕೃಷಿಯಲ್ಲಿ ಅಡಿಕೆಗೆ ಪರ್ಯಾಯ ಎಂಬ ವಿಷಯವಾಗಿ ಮಾತನಾಡಲಿಕ್ಕೆ ಶ್ರೀ ಗೋಪಾಲಕೃಷ್ಣ ಕಾಂಚೋಡು ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕತೆ ಎಂಬ ವಿಷಯವಾಗಿ ಮಾತನಾಡಲಿಕ್ಕೆ ಶ್ರೀ ವಿಶ್ವೇಶ್ವರ ಭಟ್ಟ ಬಂಗಾರಡ್ಕ ಅವರು ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಮಗದೊಮ್ಮೆ ಈ ಕಾರ್ಯಕ್ರಮಕ್ಕೆ, ಈ ಗೋಷ್ಠಿಗೆ ಸ್ವಾಗತಿಸ್ತಾ ಇದ್ದೇನೆ. ಮೂರನೆಯ ವಿಷಯವಾಗಿ ದೇಶಿ ಗೋವು ಮತ್ತು ಗೋವಿನ ಉತ್ಪನ್ನಗಳು ಎಂಬ ವಿಷಯವಾಗಿ
ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಭಟ್ಟ ನೆಕ್ಕರ ಕಳೆಯ ಅವರು ನಮ್ಮೊಂದಿಗೆ ಸೇರ್ಕೊಂಡಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಗೋಪಾಲಕೃಷ್ಣ ಭಟ್ಟ ಅಧ್ಯಕ್ಷರು, ದ್ವಾರಕ ಪ್ರತಿಷ್ಠಾನ, ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಈ ಎಲ್ಲ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಮತ್ತು ವಿಷಯವನ್ನು ತಿಳ್ಕೊಳ್ಳಿಕ್ಕೆ, ನಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ಕೇಳಲಿಕ್ಕೆ ಆಗಮಿಸಿದಂಥವರು ಎಲ್ಲ ಸಭಿಕರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ದ್ವಾರಕಾ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾದ ಗಣರಾಜ್ ಕುಂಬ್ಳೆ ಅವರಿದ್ದಾರೆ, ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವಾಗ ಕೃಷಿಯಲ್ಲಿ ಅಡಿಕೆಗೆ ಪರ್ಯಾಯ ಎಂಬ ವಿಷಯವಾಗಿ ಮಾತನಾಡಬೇಕು ಅಂತ ಹೇಳಿ ಶ್ರೀ ಗೋಪಾಲಕೃಷ್ಣ ಕಾಂಚೋಡಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ನಮ್ಮ ದೇಶದ ಗಡಿ ಕಾಯುತ್ತಿರುವಂತಹ ನಾವೆಲ್ಲ ಇಲ್ಲಿ ಆರಾಮಾಗಿರಬೇಕಾಗಿದ್ರೆ ತಮ್ಮ ಜೀವನವನ್ನು ಬಲಿ ಕೊಡಲು ಸಿದ್ಧರಾಗಿ ಕಾಯುತ್ತಿರುವಂತಹ ಯೋಧರಿಗೆ ನನ್ನ ಈ ದಿವಸದ ಕಾರ್ಯಕ್ರಮವನ್ನು ಸಮರ್ಪಿಸ್ತಾ ಒಂದು ಮಾತು ಅವರಿಗೊಂದು ನನ್ನ ವಂದನೆಗಳನ್ನು ಸಮರ್ಪಿಸ್ತಾ ಪ್ರಾರಂಭಿಸ್ತೇನೆ. ನಮ್ಮ ದೇಶ ಅಂದರೆ ಕೃಷಿ ಪ್ರಧಾನವಾದ ದೇಶ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಪ್ರಪ್ರಥಮವಾಗಿ ನಮಗೆ ಹೊಟ್ಟೆಗೆ ಆಹಾರ ಬೇಕು. ಆಹಾರ ಬೇಕಾದರೆ ಅದು ಒಂದು ನಮ್ಮ ಸ್ವಾಸ್ಥ್ಯ ಚೆನ್ನಾಗಿದ್ದರೆ, ಆರೋಗ್ಯ ಚೆನ್ನಾಗಿದ್ದರೆ ಸಮಾಜದಲ್ಲಿ ನಾವು ಎಂಥ ಕಾರ್ಯವನ್ನು ಸಾಧಿಸ್ಬೋದು. ಸಾಧಕನಿಗೆ ಪ್ರಾಯದ ಮಿತಿ ಇರುವುದಿಲ್ಲ, ಮನಸ್ಸು ಬೇಕಾದ್ದು. ಆ ಮನಸ್ಸು ಅವನಲ್ಲಿ ಇದ್ದರೆ ಅವನು ಸದಾ ಯುವಕನಾಗಿ ಇರ್ತಾನೆ. ಸಾಧನೆ ಅವನ ಗುರಿಯಾಗಿರಬೇಕು, ಗುರಿ ಸೇರುವ ತನಕ ಯುವಕನಾಗಿ ಇರ್ತಾನೆ. ನಾವು ಇಂದಿನ ದಿನಗಳಲ್ಲಿ ಕೆಲವೆಲ್ಲ ನಾವೇ ಮಾಡಿದಂತಹ ತಪ್ಪು ಅಂತ ಹೇಳಿದ್ರು ತಪ್ಪಾಗಲಾರದು. ಅತಿ ಆಸೆಗೆ ಬಲಿಯಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಬಹಳಷ್ಟು ಕೆಮಿಕಲ್ ಪ್ರಯೋಗ ಮಾಡಿ ನಮ್ಮ ಆರೋಗ್ಯವನ್ನು ನಾವು ಕೆಡಿಸಿಕೊಂಡಿದ್ದೇವೆ. ಅದು ಇನ್ನೊಬ್ಬರು ಕೆಡಿಸಿದ್ದಲ್ಲ, ನಾವೇ ಕೆಡಿಸಿದ್ದು. ಆದ್ದರಿಂದ ಸಮಾಜದ ಸ್ವಾಸ್ಥ್ಯ ಕೆಡ್ತಾ ಇದೆ. ನಮ್ಮ ಆರೋಗ್ಯ ಒಳ್ಳೆಯದಾದರೆ ನಮ್ಮ ಸಮಾಜ ಒಳ್ಳೆಯದಾಗುತ್ತೆ, ನಮ್ಮ ಸಮಾಜ ಒಳ್ಳೆಯದಾಗದೆ ನಾವೆಲ್ಲ ಅಭಿವೃದ್ಧಿ ಆಗ್ತೇವೆ. ಈ ದೃಷ್ಟಿಯಿಂದ ನಾನೇನು ಮಾಡಿದೆ ಅಂತೇಳಿ, ನಾನು ಪ್ರಥಮವಾಗಿ ಈ ದೇಶದ ಗಡಿ ಕಾಯ್ದೆ. ಒಂದು 18 ವರ್ಷಗಳ ಕಾಲ ತಾಯ್ನಾಡ ಸೇವೆ ಮಾಡಿದೆ. ತಾಯ್ನಾಡ ಸೇವೆ ಮಾಡಿ ಆದ ನಂತರ ಬಂದು ನಾನೀಗ ಜನರ ಸೇವೆ ಸಾವಯವ ಪದ್ಧತಿಯ ಕೃಷಿಯ ಮುಖಾಂತರ ನಾನು ಮಾಡ್ತಾಯಿದ್ದೇನೆ. ನಾನು ಸಾವಯವ ಕೃಷಿ ಮಾಡಲಿಕ್ಕೆ ಕಾರಣ ಹಣ ಗಳಿಕೆ ನನ್ನ ಉದ್ದೇಶ ಅಲ್ಲ. ನಾವು ಮೊದಲನೇದಾಗಿ ಆರೋಗ್ಯ ಗಳಿಸಬೇಕು. ಬೇಕಂತೆ ಆರೋಗ್ಯ ಮತ್ತು ನೆಮ್ಮದಿ, ಇದೆರಡು ಇದ್ದರೆ ನಾವು ಸದಾ ಒಳ್ಳೆಯದಾಗಿರ್ತೇವೆ. ಈ ದೃಷ್ಟಿಯಿಂದ ನಾನೇನು ಮಾಡಿದೆ, ನಮ್ಮ ಹಿರಿಯರು ನಡೆಸಿಕೊಂಡು ಬಂದಂಥ ನಮ್ಮ ಕೃಷಿ ಪದ್ಧತಿಗಳು, ಅಡಿಕೆ, ತೆಂಗು, ಕಾಳುಮೆಣಸು ಇಂಥದ್ರನ್ನು ಬೆಳೆಸುತ್ತಾ ಇದರ ಜೊತೆಲಿ ಇದಕ್ಕೆ ಪರ್ಯಾಯವಾಗಿಯೂ ಬೆಳೆ ಕಂಡುಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಕಾರಣ ಪರಿಸ್ಥಿತಿಯ ವಾತಾವರಣದ ವೈಪರೀತ್ಯ, ಸಮಯಕ್ಕೆ ಸರಿಯಾಗಿ ಮಳೆ ಬರದಿರುವುದು, ಅತಿವೃಷ್ಟಿಯಾಗುವುದು, ಅನಾವೃಷ್ಟಿಯಾಗುವುದು ಇತ್ಯಾದಿಗಳಿಂದ ನಾವು ನಮ್ಮ ಫಸಲನ್ನು ಕಳ್ಕೊಳ್ತಾ ಇದ್ದೇವೆ. ರೈತರು ಇದರಿಂದಾಗಿ ತುಂಬ ಕಂಗಾಲಾಗ್ತಾ ಇದ್ದಾರೆ. ಆದರೆ ಕಂಗಾಲು ಅಂತೇಳಿ ನಾವು ಹೇಳ್ತೇವೆ, ರೈತರು ಕಂಗಾಲ ಆಗಲಿಲ್ಲ. ಅವರು ಸದಾ ಒಂದಲ್ಲ ಇನ್ನೊಂದು ರೀತಿಯ ಸಾಧನೆ ಮಾಡುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅದನ್ನು ನಾವು ಗುರುತಿಸ್ತಾ ಇಲ್ಲ. ಅದನ್ನು ಸಮಾಜ ಗುರುತಿಸಬೇಕು. ರೈತನ ಶ್ರಮ, ಅವ ಎಂದಿಗೂ ತನ್ನ ಸರ್ವಸ್ವವನ್ನು ಅದಕ್ಕೆ ದಾರಿ ಎರೆದು ಅನಂತರ ಅದರಿಂದ ಫಲ ನಿರೀಕ್ಷಿಸ್ತಾನೆ. ವಾತಾವರಣದ ವೈಪರೀತ್ಯದಿಂದ ಏನಾದರೂ ಅನಾವೃಷ್ಟಿಯಿಂದ ಅಥವಾ ಅತಿವೃಷ್ಟಿಯಿಂದ ಹೋಯಿತು ಅಂತಂದರೆ ಅವ ತಲೆ ಕೈ ಇಟ್ಟು ಕೂರೋದಿಲ್ಲ, ಅವ ಪುನಃ ಇನ್ನೊಂದು ಸಾಧನೆಯಲ್ಲಿ ತೊಡಗಿಸ್ಕೊಳ್ತಾನೆ. ಅಂಥ ಸಂದರ್ಭದಲ್ಲಿ ರೈತನಿಗೆ ಸಹಕಾರಿಯಾಗಬೇಕು ಅಂತ ಹೇಳುವ ದೃಷ್ಟಿಯಿಂದ ನಾನು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟೆ. ಆರೋಗ್ಯದ ದೃಷ್ಟಿಯೂ ನಮ್ಮ ರೈತರ ಗಳಿಕೆಯೂ ಒಳ್ಳೆಯದಾಗಬೇಕು, ಯುವಕರಿಗೆ ಸಂಪಾದನೆಯೂ ಒಳ್ಳೆಯದಾಗಬೇಕು. ಈಗಿನ ಕಾಲದಲ್ಲಿ ವೇಗವಾಗಿ ಸಂಪಾದಿಸುವಂಥ ದಾರಿಯನ್ನು ಹೆಚ್ಚಿನವರು ಬಯಸ್ತಾರೆ. ಇದೆಲ್ಲ ನೋಡುವಾಗ ಜೊತೆಯಲ್ಲಿ ಪ್ರಕೃತಿಯೊಟ್ಟಿಗೂ ನಾವು ಇರಬೇಕು. ಪ್ರಕೃತಿ ಸಹಜವಾಗಿ ನಮ್ಮೊಟ್ಟಿಗೆ ಇರುವಂಥ ಪ್ರಾಣಿ ಪಕ್ಷಿಗಳನ್ನು ನಾವು ಒಟ್ಟಿಗೆ ಪಾಲನೆ ಮಾಡಬೇಕು. ನಾವು ಹೇಳ್ತೇವೆ ಕಾಡು ಪ್ರಾಣಿಗಳಿಂದ ಹಾವಳಿ ಅಂತ. ಇಲ್ಲ, ನಾವೇ ಅವರಿಗೆ ಹಾವಳಿ ಮಾಡಿದ್ದು, ಅವರನ್ನು ಬದುಕಲಿಕ್ಕೆ ಬಿಡದಿದ್ದದ್ದು. ನಾವು ಅವರನ್ನು ಬದುಕಲಿಕ್ಕೆ ಬಿಡುವ, ಅವು ನಮ್ಮನ್ನು ಬದುಕಲಿಕ್ಕೆ ಬಿಡ್ತವೆ. ಅವರಿಂದ ನಮಗೆ ಬಹಳಷ್ಟು ಪ್ರಯೋಜನ ಇದೆ. ಆ ಪ್ರಯೋಜನವನ್ನು ನಾವು ಪಡ್ಕೊಳ್ಬೇಕು. ಯಾವುದೇ ನೆಗೆಟಿವಲ್ಲಿ ನಾವು ನೆಗೆಟಿವ್ ಅಂತ ತಿಳ್ಕೊಂಡ್ರೆ ನಮಗೆ ನೆಗೆಟಿವ್ ಆಗ್ತದೆ. ಪ್ರತಿಯೊಂದು ನೆಗೆಟಿವಲ್ಲಿ ಪಾಸಿಟಿವ್ ಇದೆ. ಆ ಪಾಸಿಟಿವ್ ಏನು ಅಂದರೆ ನಾವು ಕಂಡುಹಿಡಿದು ಆ ನೆಗೆಟಿವನ್ನು ಪಾಸಿಟಿವ್ ಕನ್ವರ್ಷನ್ ಮಾಡಿಕೊಂಡದ್ದೇ ಆದಲ್ಲಿ ಬದುಕು ಹಸನಾಗ್ತದೆ.
ನಾನು ಕೃಷಿಗೆ ಬಂದ ಸಂದರ್ಭದಲ್ಲಿ ಭಾರತ ಸರ್ಕಾರದಿಂದ ಕರ್ನಾಟಕ ಗೌರ್ಮೆಂಟ್ ನನಗೆ ಸೈನಿಕನ ನೆಲೆಯಲ್ಲಿ ಜಮೀನು ನೀಡಿತ್ತು. ಇದರಲ್ಲಿ ಯಾವುದಾದ್ರು ಒಂದು ಹೊಸ ಕೃಷಿ ಮಾಡಬೇಕು ಅಂತೇಳಿ ಹೊರಟೆ. ಸಾಮಾನ್ಯವಾಗಿ ಯಾವುದೇ ಕೃಷಿಗೆ ಆಗದಂಥ ಜಾಗ ಅಂತೇಳಿ ಜನರು ಅದೊಂದು ಬಿಟ್ಟಂಥ ಜಾಗ ಆಗಿತ್ತು. ಅದು ಒಂದು ಕಲ್ಲ ಗುಡ್ಡೆ, ಮಳೆಗಾಲವೇ ನೀರಿರೋದಿಲ್ಲ, ಬೇಸಿಗೆಗಾಲ ಅಂತ ಕೇಳೋದು ಬೇಡ. ಇಂಥ ಒಂದು ಭೂಮಿಯನ್ನು ನಾನು ಅದನ್ನೇ ಚಾಯ್ಸ್ ಮಾಡಿ ಪಡ್ಕೊಂಡು, ಅವಾಗ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರು, ನೀನು ಈ ಭೂಮಿಯನ್ನು ಯಾಕೆ ಇದು ಮಾಡಿದೆ, ಬೇರೆ ಕಡೆ ನೋಡ್ಬೋದಿತ್ತಲ್ಲ ಅಂತೇಳಿ. ನಾನು ಹೇಳಿದೆ, ಇಲ್ಲ, ಇದರಲ್ಲಿ ಭೂಮಿ ಅಂತ ಮತ್ತು ಎಲ್ಲ ಭೂಮಿಯೇ, ಇಲ್ಲಿ ಪ್ರತಿ ಜಾಗದಲ್ಲೂ ಒಂದಲ್ಲ ಒಂದು ಪಾಸಿಟಿವ್ ಇದೆ, ಅವಕಾಶ ನಮಗಿದೆ. ಅದನ್ನು ನಾವು ಕಂಡುಹಿಡ್ಕೊಂಡು ನಾವು ಅದಲ್ಲಿ ಯಾವುದು ಉತ್ತಮ ಸೂಕ್ತ ಅಂತ ನೋಡಿ ನಾವು ಬೆಳಿಬೇಕು. ಇಲ್ಲಿಯೂ ನಾವು ಚಿನ್ನ ಬೆಳಿಬೋದು ಅಂತ ಹೇಳಿದ್ದೆ. ಅದೇ ರೀತಿ ನಾನು ಅದನ್ನು 5 ವರ್ಷಗಳ ಕಾಲ ನಾನು ಡ್ರ್ಯಾಗನ್ ಕೃಷಿಗಾಗಿ ಬೇರೆ 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 ಮಾಧ್ಯಮಗಳ ಮುಖಾಂತರ ಮತ್ತು ಬೇರೆ ಬೇರೆ ಇದರಲ್ಲಿ ಹುಡುಕಾಟ ನಡೆಸಿದೆ. ಈ ಹುಡುಕಾಟದ ಸಂದರ್ಭದಲ್ಲಿ ನನಗೆ ಡ್ರ್ಯಾಗನ್ ಕೃಷಿ ಹೆಚ್ಚು ಸೂಕ್ತ ಅಂತ ಅನಿಸಿತು. ಕಾರಣ ಅದಕ್ಕೆ ನಾವು ಕಾಡು ಪ್ರಾಣಿಗಳಿಂದ ನಮಗೆ ಪ್ರತ್ಯೇಕ ರಕ್ಷಣೆ ಬೇಡ, ಅದೇ ರಕ್ಷಿಸಿಕೊಳ್ತದೆ. ನೀರಿನ ಅಂಶ ಬಹಳ ಕಡಿಮೆ ಬೇಕಾದ್ದು, ಬಹಳ ಬೇಗನೆ ಉತ್ಪತ್ತಿ ಕೊಡ್ತದೆ. ಸರಿಯಾಗಿ ನಾವು ಕ್ರಮವತ್ತಾಗಿ ಲಯಬದ್ಧವಾಗಿ ಅದನ್ನು ಬೆಳೆದರೆ ಸರಿ 8 ತಿಂಗಳಲ್ಲಿ ಪ್ರಥಮ ಫಲವನ್ನು ನಾವು ಪಡಿಬೋದು. ಆದರೆ ಪ್ರಥಮ ವರ್ಷ ಅದು ನಮಗೆ ದೊಡ್ಡ ಹೇಳುವಂಥ ಉತ್ಪತ್ತಿ ಆಗಿರೋದಿಲ್ಲ. 2ನೇ ವರ್ಷದಿಂದ ಅದು ಉತ್ಪತ್ತಿ ಪ್ರಾರಂಭ ಆಗ್ತದೆ. ಒಂದು ಗಿಡದ ಅವಧಿ 30-35 ವರ್ಷಗಳ ಕಾಲ ಇದೆ. ಅದರಲ್ಲಿ ಈ ಹಣ್ಣಲ್ಲಿ 6 ವೆರೈಟಿ ಇದೆ. 3 ಬಣ್ಣಗಳಿಂದ ನಮ್ಮ ದೇಶದಲ್ಲಿ ಹೀಗಿದೆ. ಒಂದು ಬಿಳಿ ಬಣ್ಣ, ಮತ್ತೊಂದು ಕೆಂಪು ಬಣ್ಣ, ಪಿಂಕ್ ವೆರೈಟಿ ಅಂತ ಹೇಳ್ತೇವೆ, ಮತ್ತೊಂದು ಅರಿಶಿನ ಬಣ್ಣ. ಈ ಪಿಂಕ್ ವೆರೈಟಿಯಲ್ಲಿ ಮೀಡಿಯಂ ಸೈಜು ಹೆಚ್ಚು ಮಾರುಕಟ್ಟೆಯಲ್ಲಿ ಪ್ರಚಲಿತವಿದೆ, ಹೆಚ್ಚು ಬೇಡಿಕೆ ಇದೆ. ಅದು ಸ್ವಲ್ಪ ಸಿಹಿನಿಂದ ಕೂಡಿರ್ತದೆ. ಹಣ್ಣುಗಳಲ್ಲಿ ನಾವು ಕಂಡುಕೊಂಡ ಮಟ್ಟಿಗೆ 1 kg ಹಣ್ಣಿನಲ್ಲಿ ಒಂದು 900-950 ಗ್ರಾಮ್ ಹಣ್ಣನ್ನು ಉಪಯೋಗಿಸುವಂಥ ಹಣ್ಣು ಅಂದರೆ ಅದು ಡ್ರ್ಯಾಗನ್ ಹಣ್ಣು. ಅದರಲ್ಲಿ ವೇಸ್ಟೇಜ್ ಇಲ್ಲ. ಬಾಕಿ ಎಲ್ಲ ಹಣ್ಣಲ್ಲಿ ನಮಗೆ ವೇಸ್ಟೇಜ್ ಅಂತ ಸಿಗ್ತದೆ, ಇದರಲ್ಲಿ ವೇಸ್ಟೇಜ್ ಇಲ್ಲ. ಬೇರೆ ಬೇರೆ ಉಪಯೋಗಗಳು. ಹಣ್ಣಿಂದ ನಾವು ಪಾನೀಯ ತಯಾರಿಸ್ಬೋದು, ಮಿಲ್ಕ್ ಶೇಕ್ ಮಾಡಲಿಕ್ಕಾಗ್ತದೆ, ಜ್ಯೂಸ್ ಮಾಡಲಿಕ್ಕಾಗ್ತದೆ, ಮತ್ತು ಹಣ್ಣನ್ನು ತಿನ್ಬೋದು. ಎಲ್ಲ ವಯೋಮಾನದವರಿಗೆ, ಯಾವುದೇ ರೀತಿಯ ಅಸೌಖ್ಯದಿಂದ ಇದ್ದವರಿಗೂ ಕೂಡ ಅದನ್ನು ಉಪಯೋಗಿಸ್ಬೋದು. ಹಣ್ಣಿನ ಸಿಪ್ಪೆಯಲ್ಲಿ ಎಷ್ಟು ಉಪಯುಕ್ತವಾದಂಥ ವಸ್ತುಗಳಿದ್ದಾವೆ ಅಂದರೆ ವಿಟಮಿನ್ ಇ ಮತ್ತು ಪ್ರೋಟೀನ್, ನಮ್ಮ ಚರ್ಮದ ಬೆಳವಣಿಗೆ ಪೌಷ್ಟಿಕತೆಗೆ ಬೇಕಾದಂಥ ಪೌಷ್ಟಿಕಾಂಶ ಅದರಲ್ಲಿದೆ. ಇದನ್ನು ನಾವು ಕಂಡುಕೊಳ್ಬೇಕು. ಹಣ್ಣಿನ ಸಿಪ್ಪೆಯನ್ನು ಕೆಮಿಕಲ್ ರಹಿತವಾಗಿ ಬೆಳೆಸಿದ್ದಕ್ಕೆ ಆದ್ಯತೆ ಕೊಡಿ. ಸಿಪ್ಪೆಯಿಂದ ದೋಸೆ ಮಾಡಲಿಕ್ಕಾಗ್ತದೆ, ಇಡ್ಲಿ ಮಾಡಲಿಕ್ಕಾಗ್ತದೆ, ಪಲ್ಯವನ್ನು ಮಾಡಲಿಕ್ಕಾಗ್ತದೆ, ಮತ್ತು ಸಾರು ಇತ್ಯಾದಿಗಳಿಗೆ ಅದನ್ನು ಸಿಪ್ಪೆಯನ್ನು ಉಪಯೋಗಿಸಲಿಕ್ಕಾಗ್ತದೆ. ಅದನ್ನು ತುದಿ ಮತ್ತು ಕಡೆ ಮಾತ್ರ ಅದನ್ನು ವೇಸ್ಟ್ ಅಂತ ಹೇಳ್ಬೋದು ಅಷ್ಟೇ. ಅಂದರೆ 1 kgಯಲ್ಲಿ 950 ಗ್ರಾಮು ಉಪಯೋಗ ಆಗ್ತದೆ. ಈ ಸಿಪ್ಪೆಯಲ್ಲಿ ಅತಿ ಹೆಚ್ಚು ನಮಗೆ ಬೇಕಾದ ವಿಟಮಿನ್ ಇ ಮತ್ತು ಪೌಷ್ಟಿಕಾಂಶ ಇರುವುದರಿಂದ ನಮ್ಮ ಸಮಾಜದ ಸ್ವಾಸ್ಥ್ಯಕ್ಕೆ ಬಹಳಷ್ಟು ಹೇಳಿದಂಥ ಒಂದು ಇದು. ಮತ್ತು ಗಿಡದ ರೆಂಬೆಗಳು, ಅದನ್ನು ಸ್ಟೆಮ್ಸ್ ಅಂತ ಹೇಳ್ತಾರೆ. ಇದರಿಂದ ಏನು ಮಾಡ್ತಾರೆ ಅಂದರೆ ಸಾಬೂನು ತಯಾರಿಕೆಗೆ ಉಪಯೋಗ ಆಗ್ತದೆ. ಸ್ನಾನದ ಸಾಬೂನು ತಯಾರಿಸ್ತಾರೆ. ಜೆಲ್, ಅಲ್ವೇರಾ ಬದಲು ಜೆಲ್ ಅದರಿಂದ ತಯಾರು ಮಾಡ್ತಾರೆ. ಅಂದರೆ ನಮ್ಮ ದೇಹದ ಆರೋಗ್ಯಕ್ಕೆ ಎಷ್ಟು ಪೂರ್ಣ ಸಹಕಾರಿಯಾಗಿದೆ ನೋಡಿ. ಇಂಥ ವಸ್ತುಗಳನ್ನು ನಾವು ಬೆಳೆಯುವುದರಿಂದ ಸಮಾಜಕ್ಕೆ ಬಹಳ ಉಪಯುಕ್ತವಾಗ್ತದೆ. ಮತ್ತು ಒಂದು ಕಂಬದಲ್ಲಿ ಅದು ದೀರ್ಘಕಾಲದ ಬೆಳೆ ಆದ್ದರಿಂದ ಒಂದು 30-35 ವರ್ಷ ಬಾಳಿಕೆ ಇದೆ. ಅದಕ್ಕೆ ನಾವು ಕಾಂಕ್ರೀಟಿನ ಕಂಬವನ್ನು ತಯಾರಿಸಿ ಅದರಲ್ಲಿ ನೆಡಬೇಕಾಗ್ತದೆ. ಸ್ವಲ್ಪ ಎತ್ತರದ ಏರು ಮಾಡಿ ನೆಡಬೇಕಾಗ್ತದೆ. ಮತ್ತು ಸಾವಯವ ಗೊಬ್ಬರಗಳೇ ಸಾಕು. ಸಗಣಿ ಗೊಬ್ಬರ, ಈ ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಆಗ ಕೈಬೇವಿನ ಹಿಂಡಿ, ಹರಳಿ ಹಿಂಡಿ, ಬೇರೆ ಯಾವುದು ಬೇಕಾಗೋದಿಲ್ಲ. ಔಷಧಿಯ ರೂಪದಲ್ಲಿ ವರ್ಷಕ್ಕೊಮ್ಮೆ ಕೈಬೇವಿನ ಎಣ್ಣೆ ಮತ್ತು ಸುಣ್ಣ ಮತ್ತು ಇದು ಮೈಲ್ತೂತನ್ನು ಸ್ವಲ್ಪ ಒಂದು ವರ್ಷಕ್ಕೊಮ್ಮೆ ಡಿಸೆಂಬರ್ ಲಾಸ್ಟ್ ಜನವರಿಯಲ್ಲಿ ಸಿಂಪಡಿಸಬೇಕಾಗ್ತದೆ. ಅದು ಒಮ್ಮೆ, 2 ಸತಿ ಬೇಡ. ಈ ರೀತಿಯಾಗಿ ನಾವು ಬೆಳೆದಾದರೆ ಒಳ್ಳೆ ಸಾವಯವ ಪದ್ಧತಿಯಲ್ಲಿ 1 ಎಕರೆಗೆ 13 ಟನ್ ಹಣ್ಣುಗಳನ್ನು ಪಡೆಯಲಿಕ್ಕಾಗ್ತದೆ. ನನ್ನ ತೋಟ ಈಗ 5ನೇ ವರ್ಷದ್ದು. ನಾನು ಈ ವರ್ಷ 10 ಟನ್ ಹಣ್ಣು ನಾನು ಮಾರಾಟ ಮಾಡಿದ್ದೇನೆ. ಒಂದು 5-6 ಕ್ವಿಂಟಲ್ ಹಣ್ಣು ಶಾಲಾ ಮಕ್ಕಳಿಗೆ ಹಂಚಿದ್ದೇನೆ. ಯಾಕೆಂದರೆ
ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಬೇಕಾಗಿ ಶಾಲೆಗಳಿಗೆ ಹೋಗಲಿ, ಮಕ್ಕಳಿಗೆ ಅದರ ಬಗ್ಗೆ ಒಂದು ಅರ್ಧ ಗಂಟೆ ತಿಳುವಳಿಕೆ ಹೇಳಿ ಒಂದೊಂದು ಹಣ್ಣನ್ನು ಉಚಿತವಾಗಿ ಹಂಚಿದ್ದೆ. ಅದನ್ನು ಉಪಯೋಗ ಹೇಗೆ ಮಾಡಬೇಕು ಅಂತ ಹೇಳುವ ಉದ್ದೇಶ ಸಮಾಜಕ್ಕೆ ತಲುಪಬೇಕು ಅಂತೇಳಿ. ಹಾಗೆ ನನ್ನ ತೋಟಕ್ಕೆ ಈಗ ನಿನ್ನೆ ಕೂಡ MSc ಸ್ಟೂಡೆಂಟ್ಸ್ಗಳು ಈಗ ಬಂದಿದ್ದರು. ಸಾಮಾನ್ಯ ವಾರದಲ್ಲಿ 2-3 ದಿವಸ ತುಂಬ ಮಕ್ಕಳು ಕಲೀಲಿಕ್ಕೆ ಬರ್ತಾರೆ. ಅದು ನನಗೆ ಸಂತೋಷ. ನಾನು ಮಕ್ಕಳಿಗೆ ಹೇಳೋದುಂಟು, ಯಾವುದೇ ನೀವು ಟೆಕ್ನಾಲಜಿಯನ್ನು ನೀವು ಕಲೀರಿ, ಆ ಟೆಕ್ನಾಲಜಿಯನ್ನು ಅಗ್ರಿಕಲ್ಚರ್ ಬೇಸಿಗೆ ನಾವು ಕನ್ವರ್ಷನ್ ಮಾಡಬೇಕು. ನಾವು ಕಲಿತಂಥ ಯಾವುದೇ ತಂತ್ರಜ್ಞಾನ ಇದ್ದರೂ ಕೂಡ ನಾವು ಕೃಷಿಗೆ ಅದನ್ನು ಬೇಕಾದಾಗ ಉಪಯೋಗಿಸುವಂಥ ತಂತ್ರಗಾರಿಕೆ ನಮ್ಮಲ್ಲಿ ಬೇಕು ಅಂತೇಳಿ ನಾನು ಮಕ್ಕಳಿಗೆ ಇಂಥದ್ದನ್ನೇ ಹೆಚ್ಚು ಹೇಳ್ತಾ ಇರ್ತೇನೆ. ಮಕ್ಕಳು ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ನನ್ನ ತೋಟದಲ್ಲಿ ಕೆಲಸ ಮಾಡಲಿಕ್ಕೆ ಒಂದು 27ರಿಂದ 28 ಸ್ಟೂಡೆಂಟ್ಸು IT ಸ್ಟೂಡೆಂಟ್ಗಳೇ ಕೆಲಸ ಮಾಡಿದ್ದು. ಹೇಳಿದರೆ ಪಕ್ಕ ಯಾರು ನಂಬಲಿಕ್ಕಿಲ್ಲ. ಯಾಕಂದರೆ ನಂದು ಪ್ರಥಮ ಪ್ರಯೋಗ ಇತ್ತು. ಲೇಬರ್ಸ್ಗಳಲ್ಲಿ ಕೆಲಸ ಮಾಡಿಸ್ಲಿಕ್ಕೆ ನನಗೆ ಅಷ್ಟು ಧೈರ್ಯ ಸಾಕಾಗಿರಲಿಲ್ಲ. IT ಸ್ಟೂಡೆಂಟ್ಗಳಂದರೆ ಹೇಳಿದಾಗ ಮಾಡ್ತಿದ್ರು. ಲಾಕ್ಡೌನ್ ಸಮಯ ಇತ್ತು, ಅವರಿಗೂ ಬೇರೆ ಕೆಲಸ ಇರಲಿಲ್ಲ, ನನಗೂ ಜನ ಬೇಕಿತ್ತು. ಬಹಳ ಚೆನ್ನಾಗಿ ನಾನು ಎಷ್ಟು ನನ್ನ ಪ್ಲ್ಯಾನಿಂಗ್ ಹೇಳ್ತಿದ್ದೋ ಅವರು ಅವರ ಪ್ಲ್ಯಾನಿಂಗನ್ನು ಸೇರಿಸಿ ಅದನ್ನು ಇನ್ನೂ ಉತ್ತಮವಾಗಿ ಬೆಳೆಸಿದರು. ಹಾಗೆ 10 ಜನರ ಸಹಕಾರದಿಂದ ನನ್ನ ತೋಟ ಬಹಳ ಚೆನ್ನಾಗಿ ಬೆಳೆಯಿತು. ನನ್ನ ತೋಟದಲ್ಲಿ ನಾನು ಪೇರಳೆ ಬಾಕಿ ತಿನ್ನುವ ಆಹಾರ ಪದಾರ್ಥ ಹಣ್ಣುಗಳನ್ನು ಬೆಳೆಸಿದ್ದೇನೆ. ಅದು ಕೇವಲ ಮಂಗಗಳು ಮತ್ತು ಪಶು ಪಕ್ಷಿಗಳಿಗಾಗಿ. ಅದರ ಲಾಭ ನನಗೆ ಬಾಳೆ ತೋಟ ಉಂಟು. ನನ್ನ 1.5 ಎಕರೆ ಆಗುವಷ್ಟು ಬಾಳೆ ಗಿಡ ಕದಲಿ ತೋಟ ಇದೆ. ಅದರಲ್ಲಿ ಒಂದೊಂದು ಬಾಳೆಗೊನೆ ಮಂಗಗಳು ಮುಟ್ಟೋದಿಲ್ಲ. ನನ್ನ ತೋಟದಲ್ಲಿ ಇವತ್ತಿಗೂ 100-150 ಮಂಗಗಳಿದ್ದಾವೆ. ಎಲ್ಲರಿಗೂ ಆಶ್ಚರ್ಯ, ಇಷ್ಟು ಮಂಗಗಳಿದ್ದಾವೆ, ನಿನ್ನ ಬಾಳೆಗೊನೆ ಯಾಕೆ ತೋಟದಲ್ಲಿ ಹಾಗೆ ಇರ್ತದೆ, ಮಂಗಳು ಮುಟ್ಟೋದಿಲ್ವ, ಅದಕ್ಕೇನಾದರೂ ನೀನು ಆರ್ಮಿ ಅಲ್ಲ ಏನಾದರೂ ಅದಕ್ಕೆ ಆರ್ಡ್ರ್ ಮಾಡಿದ್ಯಾ ಅಂತ. ಅಲ್ಲ, ನಾವು ಪ್ರಕೃತಿಯೊಂದಿಗೆ ಬದುಕಿದಾಗ ಅವರನ್ನೂ ಬದುಕಲಿಕ್ಕೆ ಬಿಡಬೇಕು, ಅವು ನಮ್ಮನ್ನು ಬದುಕಲಿಕ್ಕೆ ಬಿಡ್ತವೆ. ನಾವು ಬದುಕುವ, ಪ್ರಕೃತಿಯನ್ನು ನೋಡಿಕೊಳ್ಳುವ, ಪ್ರಕೃತಿಯೊಂದಿಗೆ ಎಲ್ಲರೂ ಒಟ್ಟಾಗಿ ಬದುಕುವ, ಎಲ್ಲರಿಗೂ ಬದುಕುವ ಹಕ್ಕುಂಟು. ಹಾಗೆ ಮಾಡಿದಾಗ ನಮ್ಮ ಕೃಷಿಯು ಅಭಿವೃದ್ಧಿ ಆಗ್ತದೆ. ನಮ್ಮ ಕೃಷಿಯಲ್ಲಿ ಆದಷ್ಟು ಕೆಮಿಕಲನ್ನು ನಾವು ದೂರ ಮಾಡುವ. ಅಡಿಕೆಗೆ ನಾವು ಡಿಪೆಂಡ್ ಆಗಿರಬೇಕು ಅಂತ ನಾನು ಹೇಳೋದಲ್ಲ, ಅಥವಾ ಅದನ್ನು ಬಿಡಬೇಕು ಅಂತ ಹೇಳೋದಲ್ಲ. ಅದರ ಜೊತೆಲಿ ಪ್ಯಾರಲ್ಲಿ ಇನ್ನೊಂದು ಬೆಳೆಯನ್ನು ನಾವು ಬೆಳಿಬೇಕು. ಯಾಕಂದರೆ ಒಂದರಲ್ಲಿ ನಮಗೆ ಬೇಕಾದಂಥ ಉತ್ಪತ್ತಿ ಬರಲಿಲ್ಲ ಅಂತಂದರೆ ಇನ್ನೊಂದರಲ್ಲಿ ನಾವು ತಗೊಳ್ಳಿಕ್ಕಾಗ್ತದೆ. ಈಗಿನ ಕಾಲದಲ್ಲಿ ಮಲ್ಟಿ ಕ್ರಾಪ್ಸ್ ಬಹಳ ಉತ್ತಮ. ಅಂದರೆ ಜನಗಳಿಗೆ ಹಣದ ಅವಶ್ಯಕತೆ ಬಹಳ ಇದೆ ಜೀವನಕ್ಕೆ. ಆ ಹಣ ಸಂಪಾದನೆ ದಾರಿಯಾಗಿರಬೇಕು. ಅದು ಸಮಾಜಕ್ಕೆ ಮಾರಕವಾಗಿರಬಾರ್ದು. ಸಮಾಜಕ್ಕೆ ಆರೋಗ್ಯಪೂರ್ಣ ಸಮಾಜ ಬೆಳೀಲಿಕ್ಕೆ ಪೂರಕವಾಗಿರಬೇಕು. ನಮ್ಮ ಆರೋಗ್ಯ ಒಳ್ಳೆಯದಾಗಬೇಕು, ಸಮಾಜವು ಸ್ವಾಸ್ಥ್ಯ ಆಗಿರಬೇಕು. ಇಂಥೆಲ್ಲ ದೃಷ್ಟಿಯಿಂದ ನಾನು ಪರ್ಯಾಯ ಬೆಳೆಯಾಗಿ ಡ್ರ್ಯಾಗನ್ ಹಣ್ಣನ್ನೇ ಹೆಚ್ಚು ಆಯ್ಕೆ ಮಾಡಿದೆ. ಅದರಲ್ಲಿ ದೇವರ ದಯೆಯಿಂದ ಎಲ್ಲರೂ ಕೇಂದ್ರ ಸರ್ಕಾರದಿಂದ ಹಿಡಿದು ಎಲ್ಲರೂ ಒಳ್ಳೆ, ಮತ್ತು IIHRನವರು ಕೂಡ ನನ್ನ ಗಾರ್ಡನಿಗೆ 2-3 ಸತಿ ವಿಸಿಟ್ ಮಾಡಿದರು. ಅವರು ಕೂಡ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿ ಮಕ್ಕಳಿಗೆ ಕಲೀಲಿಕ್ಕೆ ಅದನ್ನು ಸ್ಪಾಟಾಗಿ ಗುರುತಿಸಿದರು. ಬಹಳಷ್ಟು ಮಕ್ಕಳು ಇವತ್ತಿಗೂ ಬರ್ತಾರೆ, ಬಂದು ಕಲಿತು ಅಲ್ಲಿ ಬೇಕಾದಂಥ ಪ್ರಯೋಗಗಳನ್ನು ಮಾಡಿ ಹೋಗ್ತಾ ಇದ್ದಾರೆ. ಇದು ನನಗೆ ಸಂತೋಷ. ಅಂದರೆ ಯುವ ಪೀಳಿಗೆ, ನಮ್ಮ ಯುವ ಜನಾಂಗ ಕೃಷಿಯಿಂದ ದೂರ ಆಗ್ತಾ ಇದ್ದಾರೆ. ಅಂದರೆ ಕೃಷಿಗೆ ಕ್ಷೇತ್ರಕ್ಕೆ ಯುವ ಜನಾಂಗವನ್ನು ಆಕರ್ಷಿಸಬೇಕಾದ್ರೆ ನಾವು ಪರ್ಯಾಯ ಒಂದು ಬೆಳೆಯನ್ನು ತಕ್ಕೊಂಡು ಅದು ಹೆಚ್ಚು ಉಪಯುಕ್ತವಾಗುವ ಒಂದು ಸಮಾಜಕ್ಕೂ ನಮಗೂ ಆಗುವ ರೀತಿಯಾಗಿ ಬೆಳಿಬೇಕಂತ ಹೇಳುವ ನನ್ನ ದೃಷ್ಟಿಯೇ ನಾನು ಇಟ್ಟುಕೊಂಡು ನಾನು ಡ್ರ್ಯಾಗನ್ ಕೃಷಿಯನ್ನು ಅಳವಡಿಸಿದ್ದೇನೆ. ಸಮಯದ ಅಭಾವ ಇರುವುದರಿಂದ ನಾನು ಹೆಚ್ಚು ಮಾತಾಡೋದಿಲ್ಲ. ಅಂದರೆ ನಾನು ಸೇನೆಯಲ್ಲಿ ಹೆಚ್ಚು ಸೇವೆ ಮಾಡಿದರೆ ಕಾರ್ಯದಲ್ಲಿ ಹೆಚ್ಚು ಪ್ರವೃತ್ತನಾಗಿರ್ತೇನೆ ವಿನಃ ಬಾಕಿ ಸಮಯ ಮಾಡಲು ಇಷ್ಟಪಡೋದಿಲ್ಲ. ಏನಾದರೂ ಈ ಬಗ್ಗೆ ಪ್ರಶ್ನೆಗಳನ್ನು ಕೇಳುವುದಿದ್ದರೆ ತಾವುಗಳು ತಮ್ಮ ಸಂಶಯವನ್ನು ಕೇಳ್ಬೋದು. ಮತ್ತು ನನ್ನ ನಂಬರನ್ನು ಬೇಕಾದ್ರೆ ನೋಟ್ ಮಾಡಿಕೊಳ್ಳಿ. 9980249568. ಇಲ್ಲಿ ದ್ವಾರಕದ ಗೋಪಾಲಕೃಷ್ಣ ಭಟ್ರ ಹತ್ರ ನನ್ನ ನಂಬರ್ ಇಲ್ಲಿ ಸಿಗ್ತದೆ. ಯಾವಾಗ ಬೇಕಾದ್ರೂ ನೀವು ಕೃಷಿಯ ಮಾಹಿತಿಗೆ ಬೇಕಾಗಿ, ಡ್ರ್ಯಾಗನ್ ಕೃಷಿಯ ಮಾಹಿತಿ ಬೇಕಾಗಿ ನನ್ನನ್ನು ಸಂಪರ್ಕಿಸ್ಬೋದು. ಯಾವುದೇ ಮಾಹಿತಿಯನ್ನು, ಪ್ರಶ್ನೆಗಳನ್ನು ನೀವು ಕೇಳ್ಬೋದು. ಮತ್ತು ಈಗೇನಾದರೂ ಪ್ರಶ್ನೆಗಳಿದ್ದಲ್ಲಿ ಖಂಡಿತ ನೀವು ಕೇಳಿ, ನನ್ನಿಂದ ಆದಷ್ಟು ನಿಮಗೆ ಉತ್ತರವನ್ನು ಕೊಡಲು ಪ್ರಯತ್ನಿಸ್ತೇನೆ. ಮಾತಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಕ್ಷಮಿಸಿ. ಹೇಳಿದ ಇದರಲ್ಲಿ ಒಳ್ಳೆಯದಿದ್ದನ್ನು ತಾವು ಸ್ವೀಕರಿಸಿ, ಏನಾದರೂ ಕೆಟ್ಟದಿದ್ದರೆ ಅದು ನನಗೆ ವಾಪಸ್ ನೀಡಿ ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾ, ಈ ಅವಕಾಶ ನೀಡಿದಿಂದ ದ್ವಾರಕಾ ಕನ್ಸ್ಟ್ರಕ್ಷನ್ಸ್, ನಾನು ಇದರ ಬಗ್ಗೆ 2 ಮಾತು ಹೇಳಬೇಕಾಗ್ತದೆ. ಗೋಪಾಲಕೃಷ್ಣ ಭಟ್ ಅವರು ದ್ವಾರಕಾ ಕನ್ಸ್ಟ್ರಕ್ಷನ್ಸ್ ಅಂದರೆ, ನಾನು ಚಿಕ್ಕದಾಗಿ ಇದೇ ರೋಡಿನಲ್ಲಿ ನಾವು ಬೆಳ್ಳಾರಿಗೆ ಓಡಾಡ್ತಿದ್ದದ್ದು. ಇದು ಯಾಕೂ ಬೇಡದ ಒಂದು ಸ್ಥಳವಾಗಿತ್ತು.
ಇದನ್ನು ಅವರು ದ್ವಾರಕ ನಗರವನ್ನಾಗಿ ಪರಿವರ್ತಿಸಿದ್ದಾರೆ. ಅಂದರೆ ಅವರ ಉದ್ದೇಶ ಕೇವಲ ಹಣ ಗಳಿಕೆ ಅಲ್ಲ, ಸಮಾಜದವರನ್ನು ಒಂದುಗೂಡಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಬೆಳೆಸಿಕೊಂಡು. ಈಗಿನ ಕಾಲದಲ್ಲಿ ಜನರಿಗೆ ಪೇಟೆಗೆ ಹೋಗಲಿಕ್ಕೆ ಹತ್ತಿರ ಬೇಕಾಗುತ್ತೆ, ಎಲ್ಲ ಆರೋಗ್ಯ ದೃಷ್ಟಿಯಿಂದ ಎಲ್ಲ ಇದ್ರು, ಎಲ್ಲರಿಗೂ ಕೈಗೆಟುಕುವ ದೂರದಲ್ಲಿ ಪೇಟೆಯು ಲಭ್ಯವಿದೆ. ಇಂಥ ದ್ವಾರಕಾ ನಗರದಲ್ಲಿ ಈ ದಶಮಾನೋತ್ಸವದ ಈ ಸುಸಂದರ್ಭದಲ್ಲಿ ನಮಗೆ ನಿಮ್ಮೊಂದಿಗೆ ಬೆರೆಯುವಂಥ ಒಂದು ಅವಕಾಶ ಸಿಕ್ಕಿದೆ. ಇದನ್ನು ಕಲ್ಪಿಸಿಕೊಟ್ಟಂಥ ದ್ವಾರಕಾ ಕನ್ಸ್ಟ್ರಕ್ಷನ್ಸ್ನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾನು ನನ್ನ ಮನದಾಳದ ಒಂದು ವಂದನೆಗಳನ್ನು ಹೇಳ್ತಾ ಅವಕಾಶಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಪ್ರಶ್ನೆಗಳನ್ನು ಏನಿದ್ರು ಕೇಳಿ, ನನ್ನಿಂದ ಆದಷ್ಟು ಪ್ರಯತ್ನ ಮಾಡ್ತೇನೆ ಉತ್ತರಿಸಲಿಕ್ಕೆ. ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಬರೆದು ಕೊಡಬೇಕಾಗಿ ವಿನಂತಿ. ನಿಮಗೆ ಚೀಟಿಯನ್ನು ನಾವು ಒದಗಿಸ್ತೇವೆ, ಅಥವಾ ಇಲ್ಲಿಗೆ ಬರೋದಿದ್ರೆ ಇಲ್ಲಿಂದಲೇ ನೇರವಾಗಿಯೂ ಕೇಳ್ಬೋದು. ಬಟ್ ಪ್ರಶ್ನೆ ಬಹಳ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಇರಲಿ. ಇದು ಬಹಳ ಒಂದು ಒಳ್ಳೆ ಪ್ರಶ್ನೆ ಇವರು ಕೇಳಿದರು. ಡ್ರ್ಯಾಗನ್ ಗಿಡಕ್ಕೆ ಪ್ರಥಮ ವರ್ಷ ಅದು ನೆಡುವ ಸಮಯ ಅಂದರೆ ಡಿಸೆಂಬರ್ ನಂತರ ಮಾರ್ಚ್ ಏಪ್ರಿಲ್ ತಿಂಗಳ ತನಕ. ಯಾಕಂದರೆ ಅದಕ್ಕೆ ನೀರು ಅಂದರೆ ಬಹಳ ವರ್ಷ, ಅದು ಮರುಭೂಮಿಯ ಕೃಷಿ. ಅದಕ್ಕೆ ನೀರಿರುವ ಸಂದರ್ಭದಲ್ಲಿ ನೆಟ್ಟರೆ ಅದು ಗಿಡ ಕೊಳೆಯುತ್ತೆ, ಅದಕ್ಕೆ ಫಂಗಸ್ ಅಟ್ಯಾಕ್ ಆಗುತ್ತೆ. ಡಿಸೆಂಬರ್ ನಂತರ ನೀವು ಮಾರ್ಚ್ ತಿಂಗಳ ಮಧ್ಯದಲ್ಲಿ ಗಿಡವನ್ನು ನಾಟಿ ಮಾಡಿದ್ದೆ, ಅದರಲ್ಲಿ ಫಸ್ಟ್ ಪ್ರಥಮವಾಗಿ ಅದನ್ನು ಕಾಂಕ್ರೀಟ್ ಪಿಲ್ಲರ್ ಹಾಕಬೇಕು, ಇಲ್ಲರ ಕಲ್ಲಿನ ಕಂಬ ಹಾಕಬೇಕು. ಆದರೆ ಕಲ್ಲಿನ ಕಂಬ ನಮ್ಮ ವಾತಾವರಣದ ವ್ಯತ್ಯಾಸದಿಂದಾಗಿ ಬೇಗ ತುಂಡಾಗ್ತದೆ. ಸಿಮೆಂಟ್ ಪೋಲ್ ನೀವು 7 ಫೀಟದ ಕಂಬವನ್ನು 2 ಫೀಟ್ ಮಣ್ಣಿನೊಳಗೂ 5 ಫೀಟ್ ಮೇಲಾಗಿ ನೀವು ನೆಡಬೇಕು. ಮಣ್ಣಿನಲ್ಲಿ ಗಿಡವನ್ನು ಕೇವಲ 1 ಸೆಂಟಿಮೀಟರ್ ಮಾತ್ರ ಮಣ್ಣಿನ ಒಳಗಿರಬೇಕು, ಮಣ್ಣಿಗೆ ಟಚ್ ಆದರೂ ಸಾಕು. ನೆಟ್ಟ ಪ್ರಥಮ ದಿನ 2 ದಿವಸದಕ್ಕೊಮ್ಮೆ 1 ಕಂಬದ ಬುಡಕ್ಕೆ 2 ಲೀಟರ್ ನೀರು ಸಾಕು, ಜಾಸ್ತಿ ಬೇಡ. ವಾತಾವರಣದಲ್ಲಿ ಯಾವಾಗ 38 ಡಿಗ್ರಿಯಿಂದ ಜಾಸ್ತಿ ಟೆಂಪರೇಚರ್ ಹೋಗ್ತದೆ, ಆ ಸಂದರ್ಭದಲ್ಲಿ 15 ದಿವಸಕ್ಕೊಮ್ಮೆ 1 ಕಂಬಕ್ಕೆ, ಅಂದರೆ 4 ಗಿಡಕ್ಕೆ 2 ಲೀಟರ್ ನೀರು ಬೇಕಾದ್ದು. ಕಳೆದ ವರ್ಷ 44 ಡಿಗ್ರಿ ಟೆಂಪರೇಚರಿಗೆ ಹೋಗಿದೆ. ನನ್ನ ತೋಟಕ್ಕೆ ನಾನು ಏನೂ ನೀರು ಹಾಕಲಿಲ್ಲ ಈಗ 3 ವರ್ಷದಿಂದ. ಈ ವರ್ಷ ಸಾಮಾನ್ಯ 45 ಡಿಗ್ರಿ ದಾಟ್ಬೋದು, 46 ಡಿಗ್ರಿಯ ನಿರೀಕ್ಷೆಯಲ್ಲಿ ಇದೆ. ಅಂದರೆ ನೀರು ಬೇಕಾಗಿ ಬಂದರೆ ಅಂತ ಆಲ್ಟರ್ನೇಟಿವ್ ಆಗಿ ನಾನು ವ್ಯವಸ್ಥೆಗೆ ಪ್ರಬಂಧ ಮಾಡ್ತಾ ಇದ್ದೇನೆ. ಅಂದರೆ ಈ ವರ್ಷ ನೀರಿಲ್ಲದೆ ಬೆಳೆಸಬೇಕಂತ ನಾನು ಹೆಚ್ಚು ಅದಕ್ಕೆ ಒತ್ತು ಕೊಡ್ತಾ ಇದ್ದೇನೆ. ಅಂದರೆ 15 ದಿವಸಕ್ಕೊಮ್ಮೆ ನಿಮಗೆ ನೀರು ಹಾಕಲೇಬೇಕು ಅಂತ ಇದ್ದರೆ 2 ಲೀಟ್ರ್ ನೀರು, ಅದು ಗಿಡಕ್ಕೆ ನೀರು ಹಾಕೋದು ಬೇಡ, ಮಣ್ಣಿಗೆ ಬಿದ್ದರೆ ಸಾಕು ನೀರು. ಯಾವುದೇ ಕಾರಣಕ್ಕೂ ಗಿಡ ನೆಟ್ಟಂದ್ರೆ ಮಣ್ಣಿನ ಒಳಗೆ ಹೆಚ್ಚು ಗಿಡ ನೆಡಬೇಡಿ, ಮಣ್ಣಿಗೆ ಜಸ್ಟ್ ಟಚ್ ಆದರೆ ಸಾಕು. ಅದಕ್ಕೆ ತಾಯಿ ಬೇರು ಇಲ್ಲದ ಗಿಡ ಅದೊಂದು 30-35 ವರ್ಷ ಪ್ರಾಯ ಆದರೂ 5 ರಿಂದ 6 ಇಂಚು ಮಾತ್ರ ಬೇರು ಮಣ್ಣಿನೊಳಗೆ ಹೋಗ್ತದೆ. ಸ್ಲ್ಯಾಬಿನಲ್ಲಿ ಕೂಡ ಅದನ್ನು ಬೆಳೀಲಿಕ್ಕಾಗ್ತದೆ. ಸಣ್ಣ ಈ ಪಾಟ್ಗಳಲ್ಲಿ ಅಥವಾ ಡ್ರಮ್ಗಳಲ್ಲಿ ನಾವು ಮಂಗಳೂರಲ್ಲಿ ನನ್ನ ಗೈಡ್ಲೈನ್ ಮೇಲೆ ಈಗ 3 ಜನ ಬೆಳೆಸಿದ್ದಾರೆ. 3-4 ಕ್ವಿಂಟಲ್ ಹಣ್ಣು ಕಳೆದ ವರ್ಷ ಪಡೆದಿದ್ದಾರೆ ಅವರು. ಈ ವರ್ಷ ಡಾಕ್ಟರ್ ಸ್ಮಿತಾ ರಮೇಶ್ ಅಂತ BC ರೋಡಲ್ಲಿದ್ದಾರೆ, ಅವರು ಮೊನ್ನೆ ನನ್ನ ತೋಟಕ್ಕೆ ಬಂದಿದ್ದರು. ಬಂದ ನಂತರ ಅವರ ಗೈಡ್ಲೈನ್ ಮೇಲೆ ಅವರ ಮನೆ ಹತ್ರ ಈಗ ಸುಮಾರು 70 ಈ ಚಟ್ಟಿಗಳಲ್ಲಿ ಗಿಡ ತಯಾರು ಮಾಡಿ ಆಗಿದೆ. ಸಾಮಾನ್ಯ 3 ತಿಂಗಳು ಕಳಿತ ಗಿಡಗಳಿಗೆ ಈಗ ಜೂನ್ ಜುಲೈಲಿ ಅದು ಫಲ ಕೊಡುವ, ಹೂ ಬಿಡ್ಬೋದು, ಆ ಕಂಡೀಷನ್ ಬೆಳವಣಿಗೆ ಆಗಿದೆ. ಅಂದ್ರೆ ನೀರು ಹೆಚ್ಚು ಬೇಡ, ನೀರಿಂದ ಆದಷ್ಟು ದೂರ ಇರಬೇಕು ಗಿಡ. ಇದರ ಮಾರ್ಕೆಟ್ ಹೇಗಿದೆ ಅಂತ ಗೋಪಾಲಕೃಷ್ಣ ಭಟ್? ಮಾರ್ಕೆಟು ಗ್ಲೋಬಲ್ ಮಾರ್ಕೆಟು ಇದಕ್ಕೆ ಬೇಕಾದಷ್ಟಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಎಷ್ಟೋ ಜನರಿಗೆ ನಮ್ಮ ಮಂಗಳೂರು ಗ್ಲೋಬಲ್ ಮಾರ್ಕೆಟು ಅಪರಿಚಿತ. ಆದ್ದರಿಂದ ನಾವು ಎಷ್ಟೋ ಬೆಳೆಯನ್ನು ನಮಗೆ ಮಾರ್ಕೆಟ್ ಇಲ್ಲ ಅಂತ ಹೇಳ್ತೇವೆ. ಬೆಳಿಗ್ಗೆ 2:30 ಗಂಟೆಗೆ ಉಳ್ಳಾಲ ಬ್ರಿಡ್ಜಿನ ಆ ಕಡೆಗೆ 300 ಮೀಟ್ರ್ ಹೋಗೋ ಎಡ ಸೈಡಿಗೆ ಇಂಟರ್ನ್ಯಾಷನಲ್ ಗ್ಲೋಬಲ್ ಕಮರ್ಷಿಯಲ್ ಮಾರ್ಕೆಟ್ ಇದೆ. ಅಲ್ಲಿಗೆ ಯಾವುದೇ ಬೆಳೆಗಳನ್ನು ಬೆಳೆದನ್ನು ನೀವು ತಗೊಂಡು ಹೋದರೂ ಕೂಡ ಅಲ್ಲಿ ಬೇಡಿಕೆ ಇದೆ. ಈಗ ನನ್ನ ತೋಟದಲ್ಲಿ ನನಗೆ ಕಳೆದ ವರ್ಷ 10 ಟನ್ ಹಣ್ಣಾಗಿದೆ. ಆದರೆ ನನಗೆ 1 kg ಹಣ್ಣನ್ನು ಕೂಡ ತಗೊಂಡು ಮಾರ್ಕೆಟ್ಗೆ ಹೋಗಬೇಕಾಗಿ ಬರಲಿಲ್ಲ, ನನಗೆ ಗಾಡಿ ಬಂದಿದೆ. ಅಂದರೆ ನಾವು ಸಾವಯವವಾಗಿ ಒಳ್ಳೆ ಕ್ವಾಲಿಟಿಯಲ್ಲಿ ಬೆಳೆದರೆ, ಕ್ವಾಂಟಿಟಿಯಲ್ಲಿ ಅಲ್ಲ ಕ್ವಾಲಿಟಿಯಲ್ಲಿ ಬೆಳೆದರೆ ನಾವು ಇದ್ದಲ್ಲಿಗೆ ಹುಡುಕಿಕೊಂಡು ಬರ್ತಾರೆ. ರೇಟ್ ನನಗೆ ಅವರೇಜ್ 153 ರೂಪಾಯಿ ಪರ್ kg ಸಿಕ್ಕಿದೆ. ಅಂದರೆ 15 ಲಕ್ಷ ಚಿಲ್ಲರೆ ಕಳೆದ ವರ್ಷ ಸಿಕ್ಕಿದೆ ನನಗೆ. ಪ್ರಥಮ ವರ್ಷ 1 ಎಕರೆಗೆ ಬೆಳೀಲಿಕ್ಕೆ ಸಾಮಾನ್ಯವಾಗಿ ನಿಮಗೆ 8 ರಿಂದ 9 ಲಕ್ಷ ಖರ್ಚಿದೆ. ಆದರೆ 4 ವರ್ಷದಲ್ಲಿ ನಾವು ಇನ್ವೆಸ್ಟ್ ಮಾಡಿದ ಹಣವನ್ನು ಸಂಪೂರ್ಣ ನಾವು ಮರುಪಡ್ಕೊಳ್ಳಿಕ್ಕೆ ಆಗ್ತದೆ.
ಮತ್ತೊಂದು 28ರಿಂದ 30 ವರ್ಷ ನಮಗೆ ಅದರಲ್ಲಿ ಬೋನಸ್. ಅಂದರೆ ಒಂದು ಕಂಬಕ್ಕೆ ಒಂದು ವರ್ಷಕ್ಕೆ 600ರಿಂದ 700 ರೂಪಾಯಿ ನಿರ್ವಹಣಾ ವೆಚ್ಚ ಬರ್ತದೆ. ಆ ಒಂದು ಕಂಬದಲ್ಲಿ 150ರಿಂದ 200 kg ಹಣ್ಣು ನಾವು ಪಡಿಬಹುದು. ಚೆನ್ನಾಗಿ ಪಡೆದರೆ ಮಿನಿಮಮ್ 50 ರೂಪಾಯಿ ಸಿಕ್ಕಿದ್ರು ನಮಗೆ ಸಾಮಾನ್ಯ ಒಂದು ಕಂಬದಲ್ಲಿ ಒಂದು 150 kg ಹಣ್ಣು ತೆಗೆದರೂ ನಮಗೆ 7,500 ರೂಪಾಯಿ ಉತ್ಪತ್ತಿ ಇದೆ. 1,000 ರೂಪಾಯಿ ಖರ್ಚು ಮಾಡಿದ್ರು 6,500 ರೂಪಾಯಿ ಉತ್ಪತ್ತಿ ಇದೆ. ಅಂದರೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಹೇಳೋದು ನಾನು ಒಪ್ಪುವುದೇ ಇಲ್ಲ. ಯಾಕಂದರೆ ನಾವು ಗಳಿಸ್ಬೇಕು, ಆ ದಾರಿ ನಾವು ಕಂಡುಕೊಳ್ಬೇಕಷ್ಟೇ. ಅಡಿಕೆ ಮರದಲ್ಲಿ ನಾನು ದೂರೋದಲ್ಲ, ಹೆಚ್ಚು ಅಂದರೆ 3 kg ಎವರೇಜ್ ಫಸಲು ತೆಗಿಲಿಕ್ಕಾಗುತ್ತಷ್ಟೇ. ಈಗ ಇವತ್ತಿನ ರೇಟ್ ಪ್ರಕಾರ 455 ಹಳೆ ಅಡಿಕೆಗಿದ್ದರೆ, ಆದರೆ ಹಳೆ ಅಡಿಕೆ 1 kg ಆಗಬೇಕಾದ್ರೆ ನಾವು ಅದಕ್ಕೆ ತುಂಬ ಇನ್ವೆಸ್ಟ್ ಮಾಡಿರ್ತೇವೆ. ನಮಗೆ ವರ್ಷದಲ್ಲಿ ಒಂದು ಮರದಲ್ಲಿ 500 ರೂಪಾಯಿ ಉಳಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಡ್ರ್ಯಾಗನ್ ಹಣ್ಣಿನಲ್ಲಿ ಒಂದು ವರ್ಷದಲ್ಲಿ ನಾವು ಒಂದು ಕಂಬದಲ್ಲಿ ಸಾಮಾನ್ಯ 5,500ರಿಂದ 6,000 ರೂಪಾಯಿ ನೆಟ್ಟು ಉಳಿಸ್ಲಿಕ್ಕೆ ಆಗ್ತದೆ. ಗೌರವಾನ್ವಿತರೇ, ನನ್ನ ಪ್ರಶ್ನೆ ಇದು. ಈಗ ನೀವು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಿ, ಭಾಳ ಸಂತೋಷ. ಆ ಹಣ್ಣು ಪಕ್ವವಾಯಿತು ಅನ್ನೋದು ಹೇಗೆ ತಿಳಿಯುವುದು, ಮತ್ತು ನೀವು ವರ್ಷದಲ್ಲಿ ಎಷ್ಟು ಸಾರಿ ಹಣ್ಣು ಕಟಾವಿಗೆ ಬರ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾತು ಹೇಳಿದರೆ ಒಳ್ಳೆಯದಿತ್ತು. ಒಳ್ಳೆಯ ಪ್ರಶ್ನೆ ಇದು, ಕೇಳಬೇಕಾದ್ದು. ಕೇಳಿದ್ದು ಭಾಳ ಚೆನ್ನಾಗಿ ಕೇಳಿದ್ದೀರಿ. ಹೂ ಮೊಗ್ಗು ಅರಳಿದಲ್ಲಿಂದ 27 ದಿವಸ ಅದಕ್ಕೆ ಬೆಳವಣಿಗೆ ಇರೋದು. 27ನೇ ದಿವಸದವರೆಗೆ ಅದು ಹಸಿರು ಬಣ್ಣದಲ್ಲೇ ಇರ್ತದೆ. ನಾವು ಗಮನಿಸಬೇಕಾದ ವಿಚಾರ ಅದು ಎಷ್ಟು ಫಾಸ್ಟ್ ಗ್ರೋತ್ ಅಂದರೆ 27ನೇ ದಿವಸ ಅದು ಕಲರ್ ಚೇಂಜ್ ಆಗುತ್ತೆ, ಪಿಂಕ್ ಕಲರಿಗೆ ಟರ್ನ್ ಆಗ್ತಾ ಇದ್ರೆ ಸಿಪ್ಪೆ. ಯಾವಾಗ ಅದರ ಬಣ್ಣ ಕೆಂಬಣ್ಣಕ್ಕೆ ಅಥವಾ ತಿರುಗಲು ಪ್ರಾರಂಭ ಆಯಿತು ಹಸಿರು ಬಣ್ಣದಿಂದ, ಆವಾಗ ಅದನ್ನು ಕಟಾವು ಮಾಡಬೇಕು. ಕಟಾವು ಮಾಡಿದಲ್ಲಿಂದ ನೆರಳಿನಲ್ಲೇ ಇಟ್ಟರೂ ಕೂಡ ಸಾಮಾನ್ಯವಾಗಿ ಒಂದು 15ರಿಂದ 20 ದಿವಸ ಆರಾಮಾಗಿ ಇಡಲಿಕ್ಕಾಗ್ತದೆ. ಮತ್ತು ಸರಿಯಾಗಿ ನಾವು ಶೇಖರಿಸಿಟ್ರೆ 2 ತಿಂಗಳು ಹಣ್ಣನ್ನು ಶೇಖರಿಸಿ ಇಡಲಿಕ್ಕಾಗ್ತದೆ, ಏನಾಗೋದಿಲ್ಲ. ನೆರಳಿನಲ್ಲಿ ಅಂತೆ ಬಿಸಿಲು ಬೀಳಬಾರ್ದು, ಗಾಳಿ ತಾಗಬೇಕು, ನೀರಿನ ಅಂಶ ಇರಬಾರ್ದು. ಹೀಗೆ ರಾಶಿ ಹಾಕಿ ಇಟ್ಟದ್ದೆ ಅಂತಂದರೆ ನಾವು 15ರಿಂದ 20 ದಿವಸ ಆರಾಮಾಗಿ ಇಡಲಿಕ್ಕಾಗ್ತದೆ. ನಾನು 27ನೇ ದಿವಸ ಕಟಾವು ಮಾಡ್ತೇನೆ. ಅಂದರೆ ಗಿಡದಲ್ಲಿ ಅದು 32ರಿಂದ 35 ದಿವಸ ನಿಲ್ತದೆ, ಮತ್ತು ಕೊಯ್ಲಿಲ್ಲ ಅಂತಾರೆ ಬೀಳ್ತದೆ. ಈ 27 ದಿವಸದಲ್ಲಿ ಅದು ಸಾಮಾನ್ಯ 3/4 kg ತನಕ ಬೆಳೀತದೆ. ನನ್ನ ತೋಟದಲ್ಲೇ ನಾನು 840 ಗ್ರಾಮ್ವರೆಗಿರುವ ಹಣ್ಣನ್ನು ಬೆಳೆದಿದ್ದೇನೆ, ಒಂದು ಸಿಂಗಲ್ ಹಣ್ಣು. ನಾನು ಬೆಳೆದದ್ದು CMC ರೆಡ್ ಅಂತ ಹೇಳ್ತಾರೆ, ಅದು ಸಿಯೋನ್ ರೆಡ್, ರಾಯಲ್ ರೆಡ್ ಅಂತ ಹೇಳ್ತಾರೆ. ಪಿಂಕ್ ವೆರೈಟಿ, ಒಳಗೆ ಪಿಂಕ್ ಕಲರ್ ಇರ್ತದೆ. ಇದರಲ್ಲಿ ಮೀಡಿಯಮ್ ಸೈಜನ್ನು ನಾನು ಬೆಳೆದೇನೆ. ಅದು ಸೆಲ್ಫ್ ಪಾಲಿನೇಷನು, ನಾವು ಅದಕ್ಕೇನು ಪಾಲಿನೇಷನ್ ಮಾಡಲಿಕ್ಕಿಲ್ಲ. ಇದರ ಬೆಳೆಯಲ್ಲಿ ಇನ್ನೊಂದು ಲಾಭ ನಮಗೇನು ಬರುತ್ತೆ ಅಂದರೆ ಅತಿ ಹೆಚ್ಚು ಜೇನುನೊಣಗಳು ಆಕರ್ಷಿತವಾಗ್ತವೆ. ಇದರಿಂದಾಗಿ ನಮಗೆ ಬಾಕಿ ತೆಂಗು ಕಂಗುಗಳಲ್ಲಿ ಕೂಡ ಫಸಲು ಹೆಚ್ಚಾಗ್ತದೆ, ಪರಾಗಸ್ಪರ್ಶ ಕ್ರಿಯೆ ಒಳ್ಳೆಯದಾಗಿ. ಮತ್ತು ಉಪ ಬೆಳೆಯಾಗಿ ನಾವು ಕೃಷಿಯಾಗಿ ನಾವು ಜೇನು ಕೃಷಿಯನ್ನು ಇದ್ರ ಜೊತೆಯಲ್ಲಿ ಮಾಡ್ಬೋದು, ಒಳ್ಳೆ ಜೇನನ್ನು ಪಡಿಬೋದು. ಇದು ಇದರಲ್ಲಿ ನಮಗೆ ತುಂಬ ಲಾಭದಾಯಕವಾದಂಥ ವಿಚಾರವಿದೆ. ಅದು ನೆರಳನ್ನು ಬಯಸೋದಿಲ್ಲ, ಆದ್ದರಿಂದ ಅದರ ಕೆಳಗೆ ಬೆಳೆಯುವಂಥ ಅನಾನಸ್ ಹಣ್ಣಾಗಲಿ ತರಕಾರಿ ಆಗಲಿ ಬಾಕಿ ಬೆಳೆಗಳನ್ನು ನಾವು ಉಪ ಬೆಳೆಯಾಗಿ ಬೆಳೀಲಿಕ್ಕೆ ಆಗ್ತದೆ. ಅದಕ್ಕೆ ಫುಲ್ಲು ಬಿಸಿಲು ಬೇಕಾಗ್ತದೆ. ಧನ್ಯವಾದಗಳು ಸರ್. ಅಡಿಕೆ ಕೃಷಿಗೆ ಪರ್ಯಾಯವಾಗಿ ರಂಬುಟಾನ್ ಬೆಳೆಯನ್ನು ಹೇಗೆ ಬೆಳೆಯಬಹುದು ಎಂಬ ವಿಷಯವಾಗಿ ಡ್ರ್ಯಾಗನ್ ಫ್ರೂಟನ್ನು ಹೇಗೆ ಬೆಳಿಬೋದು ಎಂಬ ವಿಷಯವಾಗಿ ವಿಶೇಷವಾದಂತಹ ಒಂದು ಆಯಾಮವನ್ನು ತೋರಿಸಿಕೊಟ್ಟಿದ್ದೀರಿ. ಮಲ್ಟಿ ಕ್ರಾಪಿಂಗ್ನ ಬಗ್ಗೆ ಮಾತನಾಡಿದ್ದೀರಿ, ಹಾಗಾಗಿ ನನ್ನ ತಲೆಯಲ್ಲಿ ರಂಬುಟಾನ್ ಕೂಡ ಓಡ್ತಾ ಇತ್ತು. ಏನೇ ಇರಲಿ, ಧನ್ಯವಾದಗಳು ಶ್ರೀಮಾನ್. ಮುಂದೆಗೆ ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕತೆ ಎಂಬ ವಿಷಯವಾಗಿ ಆರ್ಥಿಕ ತಜ್ಞರಾಗಿರುವಂಥ ಶ್ರೀ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದು ಮುಖಕ್ಕೆ ಬಡಿತದೆ. ಥ್ಯಾಂಕ್ ಯು. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಸಭಿಕರೇ, ರಿಯಲ್ ಎಸ್ಟೇಟ್ ಉದ್ಯಮ ಹಾಗೂ ಆರ್ಥಿಕತೆ ಹೇಳುವುದರ ಬಗ್ಗೆ ಮಾತಾಡಲಿಕ್ಕೆ ನನಗೆ ಹೇಳಿದ್ದಾರೆ. ರಿಯಲ್ ಎಸ್ಟೇಟನ್ನು ರಾಷ್ಟ್ರ ಮಟ್ಟದಲ್ಲಿ ಹೇಗೆ ನೋಡಬೇಕು ಮತ್ತು
ಪುತ್ತೂರಿನ ಮಟ್ಟದಲ್ಲಿ ಹೇಗೆ ನೋಡಬೇಕು ಅಂತ ಹೇಳಿದ್ರ ಪರಿಕಲ್ಪನೆ ಒಂದಷ್ಟು ಭಿನ್ನವಾಗಿರುತ್ತೆ. ಹಾಗಾಗಿ ಈ ರಿಯಲ್ ಎಸ್ಟೇಟ್ ಆ್ಯಕ್ಟಿವಿಟಿಯನ್ನು ಒಂದು ಬಿಸಿನೆಸ್ ಆ್ಯಕ್ಟಿವಿಟಿಯಾಗಿ ನೋಡುವಂಥದ್ದು ಒಂದನೇ ಅಂಶ. ಎರಡನೇದಾಗಿ ರಿಯಲ್ ಎಸ್ಟೇಟನ್ನು ಆ್ಯಸ್ ಎಸ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್ ನೋಡುವಂಥದ್ದು ಎರಡನೇ ಭಾಗ. ಮೂರನೇದು ಸಹಜವಾಗಿ ಪುತ್ತೂರು ಅಂತ ಹೇಳಿದರೆ ಅಡಿಕೆ ಕೃಷಿಕರು ಜಾಸ್ತಿ ಇರುವಂಥ ಊರು, ಅಥವಾ ಬೈ ಆ್ಯಂಡ್ ಲಾರ್ಜ್ ಕೃಷಿಕರೇ ಇರುವಂಥ ಊರಾದ ಕಾರಣ ಕೃಷಿಯಲ್ಲಿ ತೊಡಗಿಸಿದವರಿಗೆ ಈಗಿನ ಸಂಧಿಕಾಲದಲ್ಲಿ ರಿಯಲ್ ಎಸ್ಟೇಟ್ ಏನು ಅಂತ ಹೇಳುವ ಪ್ರಶ್ನೆಯು ಒಂದು ರೆಲೆವೆಂಟು ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಮೂರು ಅಂಶಗಳಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ನಾನು. ಒಂದು ದೇಶ ಅಭಿವೃದ್ಧಿಯಾಗುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಎಕನಾಮಿಕ್ ಪ್ಯಾರಾಮೀಟರ್ಗಳನ್ನು ನೋಡುವಾಗ ಅಲ್ಲಿ ರಿಯಲ್ ಎಸ್ಟೇಟ್ ಹೇಗಿದೆ ಅಂತ ನೋಡೋದು ಒಂದು ಅಂಶ. ಯಾವುದಾದ್ರೂ ದೇಶದ ಆರ್ಥಿಕತೆ ಕುಸಿದರೆ, ಅದರ ಬೆಳವಣಿಗೆ ವೇಗ ಕಡಿಮೆ ಆದರೆ ಸರ್ಕಾರ ಏನು ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. ಸರ್ಕಾರದ ಪಾತ್ರ ಏನು ಅಂತ. ಆವಾಗ ನೀವು ಏಕಾಏಕಿಯಾಗಿ, ಈಗ ಕೃಷಿಯ ಬಗ್ಗೆ ಒಬ್ಬರು ಮಾತಾಡಿದ್ದಾರೆ, ಕೃಷಿಯ ಬಗ್ಗೆ ಉತ್ತೇಜನ ಕೊಟ್ಟರೆ ಅಥವಾ ಉದ್ದಿಮೆಯ ಬಗ್ಗೆ, ಇಂಡಸ್ಟ್ರಿಯ ಬಗ್ಗೆ ಉತ್ತೇಜನ ಕೊಡುವ ಕೆಲಸ ಸರ್ಕಾರ ಮಾಡಿದರೆ ಅದು ಲಾಂಗ್ ಟರ್ಮ್ ಆಗಿ ಇಫೆಕ್ಟಿವ್. ಆದರೆ ಶಾರ್ಟ್ 1 ವರ್ಷದ ಇದರಲ್ಲಿ 2 ವರ್ಷದಲ್ಲಿ ರಿಸಲ್ಟ್ ಕೊಡೋದಿಲ್ಲ. ಡ್ರ್ಯಾಗನ್ ಫ್ರೂಟ್ನವರು ಕೂಡ 2 ವರ್ಷ ಹೆಚ್ಚು ಕಡಿಮೆ ಅದಕ್ಕೆ ಸಮಯ ಬೇಕು ಹೇಳ್ತಾರೆ. ಇಂಡಸ್ಟ್ರಿಗೆ ಹಣ ಹಾಕಿ ಸರ್ಕಾರ ಉತ್ತೇಜನ ಕೊಟ್ಟರೆ ರಿಸಲ್ಟ್ ಬರುವಾಗ 4-5 ವರ್ಷ ಆಗುತ್ತೆ. ಹಾಗಾಗಿ ಜಗತ್ತಿನ ಎಲ್ಲ ದೇಶಗಳಲ್ಲಿ ಕೂಡ ಅಭಿವೃದ್ಧಿ ನಿಧಾನ ಆದರೆ ಫಸ್ಟ್ ಪ್ರಯಾರಿಟಿ ಕೊಡುವಂತಹದ್ದು ಆ್ಯಸ್ ಎ ಬಿಸ್ನೆಸ್ ಆ್ಯಕ್ಟಿವಿಟಿ. ನಾನು ಹೇಳೋದು ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತೆ ಹೇಳುವ ಪ್ರಯತ್ನ ಮಾಡ್ತೇನೆ ನಾನು. ರಿಯಲ್ ಎಸ್ಟೇಟ್ ಮೇಲೆ ಕೊಡ್ತಾರೆ. ಯಾಕೆ ಹೇಳಿದರೆ ರಿಯಲ್ ಎಸ್ಟೇಟಿನ ಚಟುವಟಿಕೆ ಶುರುವಾದರೆ ಒಮ್ಮೆ ವೆನ್ ದ ಪರ್ಮಿಷನ್ ಈಸ್ ಗ್ರ್ಯಾಂಟೆಡ್, ಮರುದಿವಸವೇ JCB ಬರ್ತದೆ. ಅದು ಆರ್ಥಿಕ ಚಟುವಟಿಕೆ. ಇನ್ನು JCBಗೆ ವಿರುದ್ಧ ಮಾತಾಡೋದು ಅದೆಲ್ಲ ಆರ್ಥಿಕ ಇದಕ್ಕೆ ಬರಲ್ಲ. ಅದರ ಚರ್ಚೆ ಮಾಡಿದರೆ ನಾನು ಮಾತಾಡೋ ವಿಷಯಕ್ಕೆ ಅದು ಮ್ಯಾಚ್ ಆಗಲಿಕ್ಕಿಲ್ಲ. JCB ತೆಗೆಯುವುದು ಸರಿಯಾ ಇದೆಲ್ಲ ಮತ್ತೆ ಮಾತಾಡುವ. ಆದರೆ ರಿಯಲ್ ಎಸ್ಟೇಟಿಗೆ ನೀವು ಒಂದು ಸರ್ಕಾರ ನಾರ್ಮಲಿಯಾಗಿ ನೀವು ನೋಡಿ, ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬಜೆಟ್ ಓದಬೇಕಾದ್ರೆ ಸ್ವಲ್ಪ ಎಕಾನಮಿ ಸ್ವಲ್ಪ ಸ್ಲಗಿಶ್ ಆಗಿದೆ ಅಂತ ಹೇಳಿದ ಕೂಡಲೇ ಹೌಸಿಂಗ್ ಲೋನ್ ಅಂತ ಹೇಳೋದಕ್ಕೆ ಗೃಹ ನಿರ್ಮಾಣ ಸಾಲದ ಬಡ್ಡಿಯನ್ನು ಕಡಿಮೆ ಮಾಡ್ತೀವಿ ಅಂತ ಫಸ್ಟ್ ಅನೌನ್ಸ್ ಮಾಡ್ತಾರೆ. ಯಾಕೆಂತ ಹೇಳಿದರೆ ಒಂದಷ್ಟು ಜನ ಬಂದು ಈ ರಿಯಲ್ ಎಸ್ಟೇಟ್ನವ್ರ ಹತ್ರ, ಯಾರೇ ಇರಲಿ ನಿಮ್ಮ ಊರಲ್ಲಿ ಇರಲಿ, ಅವ್ರ ಹತ್ರ ಬಂದು ನಮ್ಮ ಹಣವನ್ನು ನಾವು ರಿಯಲ್ ಎಸ್ಟೇಟಿಗೆ ಹಾಕಿದರೆ ಅದು ನಮಗೆ ಎಕನಾಮಿಕಲಿ ವಯಬಲ್ ಅಂತ ಎನಿಸಬೇಕಾದ್ರೆ ಅದರ ಬಡ್ಡಿ ದರ ಕಡಿಮೆ ಇರಬೇಕು. ಸೊ ನ್ಯಾಚುರಲಿ ಆಗಿ ಅದು ಎಕನಾಮಿಕ್ ಆ್ಯಕ್ಟಿವಿಟಿಗೆ ಅದೊಂದು ಬಹಳ ಪೂರಕವಾದ ಸಂಗತಿ ಆಗುತ್ತೆ. ಕಾರಣ ಏನು ಅಂತ ಹೇಳಿದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಅದು ಸೂಪರ್ ಕಂಪ್ಯೂಟರು ವಗೇರೆ ವಗೇರೆ ಸಂಗತಿಗಳಲ್ಲಿ ಕೆಲಸ ಇದೆ. ಕಾಲೇಜಲ್ಲಿ ಅದನ್ನೇ ಕಲಿಸ್ತಾರೆ. VG ಭಟ್ರು ಅಂತ ಮಕ್ಕಳಿಗೆ ತುಂಬ ಕಲಿಸಿಕೊಡ್ತಾರೆ. ಆದರೆ ಎಷ್ಟು ಜನರಿಗೆ ಕೆಲಸ ಇದೆ ಅಂತ ಕೇಳಿದರೆ ತುಂಬ ಜನರಿಗೆ ಕೆಲಸ ಸಿಗುತ್ತಾ? ಸಿಗಲ್ಲ. ರಿಯಲ್ ಎಸ್ಟೇಟಿಗೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದರೆ, ಒಂದು ರಿಯಲ್ ಎಸ್ಟೇಟ್ ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅದರ ಆ್ಯಕ್ಟಿವಿಟಿಯಲ್ಲಿ ಪಾರ್ಟಿಸಿಪೆಂಟ್ಸ್, ಪಾತ್ರಧಾರಿಗಳು ಕೂಡ ಎಲ್ಲರೂ ಕೂಡ 90% ಜನ ಸೆಮಿ ಸ್ಕಿಲ್ಡ್. ಅವರಿಗೆ ಭಾರಿ ಕೌಶಲ್ಯ ಬೇಡ. ಅವರು ಅದೇ JCB ಡ್ರೈವರ್ಸ್ ಇರ್ಬೋದು, ಸಿಮೆಂಟ್ ಮಿಕ್ಸರ್ಸ್ ಇರ್ಬೋದು, ಸೆಂಟ್ರಿಂಗ್ ಹಾಕೋರು ಇರ್ಬೋದು, ಈವನ್ ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್. ಸಿಮೆಂಟ್ ಅಂದರೆ ಅದು ಭಾರಿ ದೊಡ್ಡ ಸಂಗತಿ ಅಲ್ಲ ಇವತ್ತಿನ ಕಾಲಕ್ಕೆ. ಅದು ಮ್ಯಾನುಫ್ಯಾಕ್ಚರಿಂಗ್ ತುಂಬ ಕಾಂಪ್ಲಿಕೇಟೆಡ್ ಏನು ವಿಷಯ ಇಲ್ಲ, ಮೊದಲಿಂದಲೇ ಬಂದಿರೋದು. ಇಲ್ಲಿ ಎಲ್ಲ ಕಡೆ ಕೂಡ ಚಟುವಟಿಕೆ ಶುರುವಾಗುತ್ತೆ, ಬಹಳ ವೇಗದಲ್ಲಿ ಶುರುವಾಗುತ್ತೆ. ಆವಾಗ ಊರಿನೊಳಗೆ ಹಣ ತಿರುಗುವುದು ಸ್ಟಾರ್ಟ್ ಆಗ್ತದೆ. ನೀವು ನಿಮ್ಮ ಊರಲ್ಲಿ ಏನು, ಉದಾಹರಣೆಗೆ ಪುತ್ತೂರಲ್ಲಿ ಈಗ ಇವರು ದ್ವಾರಕದ ಗೋಪಾಲಣ್ಣ ಇರ್ಬೋದು, ಇನ್ನು ಬೇರೆ ಕೆಲವರೆಲ್ಲ ಇದ್ದಾರೆ ಮಾಡೋರು. ಚಟುವಟಿಕೆ ಎಲ್ಲಿ ಕಾಣುತ್ತೆ ಅಂತಂದರೆ, ನಾವು ಕೃಷಿಕರು, ಕೃಷಿಯ ತೋಟದಿಂದ ನೀವು ಮೇನ್ ರೋಡಿಗೆ ಬೆಳಿಗ್ಗೆ 8 ಗಂಟೆ ಹೊತ್ತಿಗೆ ಬಂದರೆ
ನಿಮ್ಮ ಹೊಂಡಾ ಆ್ಯಕ್ಟಿವ್ ಮತ್ತು ಹೀರೋ ಹೊಂಡಾ ಬೈಕ್ಗಳು 8 ಗಂಟೆಗೆ ನಿಮ್ಮ ಎಲ್ಲ ಊರಲ್ಲಿ ಇದು ಇದೆ, ರೋಡ್ ದಾಟಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಪುತ್ತೂರಿಗೆ ಬರ್ತಾರೆ. ಅಷ್ಟು ಜನ ನೀವು 8 ಗಂಟೆಗೆ ಬನ್ನಿ. ತುಂಬ ಜನ ಅಡಿಕೆ ತೋಟದ ಭಟ್ರುಗಳು, ಅಂದರೆ ಭಟ್ರುಗಳು ಮಾತ್ರ ಅಡಿಕೆ ತೋಟ ಅಂತಾರೆ, ಜನರಲ್ಲಿ ಭಟ್ರುಗಳಿರೋ ಕಾರಣ ನಾನು ಹೇಳ್ತಾ ಇದ್ದೀನಿ, ಬೇರೆಯವ್ರು ತಪ್ಪು ತಿಳ್ಕೊಳ್ಬೇಡಿ. ಎನ್ನ ಕಾರಿಂಗ ರಜೆ ತಾಂಟಿತ್ತು ಮಾರೆ ಅಂತ ಹೇಳ್ತಾರೆ. ಎಷ್ಟೊತ್ತಿಗೆ ಎಂದು ಕೇಳಿ, ಸಾಮಾನ್ಯ ಒಂದೇ ಬೆಳಿಗ್ಗೆ 8 ರಿಂದ 9 ಗಂಟೆ ಒಳಗೆ, ಇಲ್ಲದ್ರೆ ಸಂಜೆ 5 ರಿಂದ 6 ಗಂಟೆ ಅವ್ರು ರಿಟರ್ನ್ ಬರುವ ಹೊತ್ತಿಗೆ ಯಾವುದೋ ಬೈಕಿಗೆ ಒರೆಸಿ ಬಂದಿರ್ತಾರೆ. ಅವರು ಎಲ್ಲರೂ ಕೂಡ ಈ ರೀತಿಯ ಚಟುವಟಿಕೆಗೆ ಹಳ್ಳಿಯಿಂದ ಪೇಟೆಗೆ ಬರುವಂಥ ಜನರು. ಸೊ ಅದು ನಿಮಗೆ ಬಹಳ ದೊಡ್ಡ ರೀತಿಯಲ್ಲಿ ತನ್ನಿಂತಾನೆ ನಿಮ್ಮ ಪುತ್ತೂರು ಪರ್ಲಡಕ ಬಿಡಿ, ಸ್ವಲ್ಪ ದೂರ ಕುಂಜೂರು ಪಂಜಕ್ಕೆ ಹೋಗಿ, ಪುಣಚಕ್ಕೆ ಹೋಗಿ, ಅಥವಾ ಅಲ್ಲಿ ಮುರದಿಂದ ಮುಂದೆ ಹೋಗಿ, ಅಲ್ಲಿ ಅಂಗಡಿಗಳಲ್ಲಿ ಕೂಡ ವ್ಯಾಪಾರ ಆಗಲಿಕ್ಕೆ ಶುರುವಾಗುತ್ತೆ. ಈ ರೀತಿಯ ಬೈಕ್ಗಳು ಹೋರಾಟ ಮಾಡಿದರೆ, ನಮ್ಮ ಕುಂಜೂರು ಪಂಜದಲ್ಲಿ ಒಂದು ಅಂಗಡಿ ಇದೆ, ಈ ಕೆಲಸಗಾರರು ಮನೆಗೆ ಹೋಗುವ ಕನಿಷ್ಠ 50-75 ರೂಪಾಯಿ ವ್ಯಾಪಾರ ಮಾಡಿ ಹೋಗುವಂಥ ಸಂಗತಿಗಳಾಗುತ್ತೆ. ಹಾಗಾಗಿ ರಿಯಲ್ ಎಸ್ಟೇಟಿಗೆ ದೇಶದ ಅಭಿವೃದ್ಧಿಯಲ್ಲಿ ಭಾರಿ ದೊಡ್ಡ ಪಾತ್ರ ಇದೆ. ಇನ್ನು ಭಾರತ ವಿಶ್ವಗುರು, ನಾವು ಬಲಿಷ್ಠ ದೇಶ, ಇದೆಲ್ಲ ಒಂದು ಭಾಗ ಇದೆ. ಆದರೆ ಇವತ್ತು ಕೂಡ ಭಾರತ ಒಂದಷ್ಟು ಬಡ ದೇಶ ಅಂತಲೇ ಹೇಳುವ ಕೆಟಗರಿಯಲ್ಲಿ ಇರುವ ಕಾರಣ ಇಲ್ಲಿ ಸೆಮಿ ಸ್ಕಿಲ್ಡ್ ಅಥವಾ ಕೌಶಲ್ಯ ರಹಿತ ಕೆಲಸಗಾರರಿಗೆ ಉದ್ಯೋಗ ಕೊಡುವಂಥ ಏಕೈಕ ಅವಕಾಶ ಇರುವಂಥದ್ದು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ. ಆ ಕಾರಣಕ್ಕಾಗಿ ರಿಯಲ್ ಎಸ್ಟೇಟಿಗೆ ಒಂದು ವಿಶಿಷ್ಟ ಸ್ಥಾನಮಾನ. ಇನ್ನು ರಿಯಲ್ ಎಸ್ಟೇಟಿನ ಮೇಲೆ ಇನ್ವೆಸ್ಟ್ಮೆಂಟ್ ಅದು ಹೇಗೆ ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ. ರಿಯಲ್ ಎಸ್ಟೇಟ್ ಮೇಲೆ ರಿಯಲ್ ಎಸ್ಟೇಟ್ನವರಿಗೆ ಜಾಸ್ತಿ ಗೊತ್ತಿರುತ್ತೆ ಯಾರೆಲ್ಲ ಹಣ ಹಾಕ್ತಾರೆ ಅಂತ. ನಾನು ಮಾಮೂಲು ಒಬ್ಬ ಕೆಲಸದವ ಎಂತ ಹೇಳೋದು, ಒಂದು ಸರ್ಕಾರಿ ಉದ್ಯೋಗಿ, ದೊಡ್ಡ ದೊಡ್ಡ ಕೆಲಸ ಬೇಡಿ, ಸರ್ಕಾರಿ ಅಂದರೆ ಮಾಮೂಲು ಬೇಸಿಕ್ ಮಧ್ಯಮ ವರ್ಗದವರು. ಇಲ್ಲವೇ ನಾನೊಂದು ಶಾಲೆಯಲ್ಲಿ ಅಧ್ಯಾಪಕರು, ನಾನು ಅವರನ್ನು ಹಣ ಕಡಿಮೆ ಅಂತ ಸಣ್ಣ ಮಾಡೋದು ಅಂತ ತಿಳ್ಕೊಳ್ಬೇಡಿ ಯಾರು, ಆದರೆ ಕೋಟಿಗಟ್ಟಲೆ ಸಂಪಾದನೆ ಮಾಡುವವರಲ್ಲ. ಅವರಿಗೆ ಫಸ್ಟ್ ಪ್ರಯಾರಿಟಿ ಏನಿರುತ್ತೆ, ನಾನೊಂದು ಮನೆ ಮಾಡಬೇಕು ಅಂತ ಹೇಳುವಂಥ ಸಂಗತಿ ಇರುತ್ತೆ. ಅದಕ್ಕೆ ಅವರು ಅಕ್ಯುಮಿಲೇಟ್ ಮಾಡಿದ ಹಣವನ್ನು ಒಂದು ಮನೆಗೆ ಸೈಟ್ಗೆ ತಕ್ಷಣ ಹಾಕುವಂಥ ಆ್ಯಟಿಟ್ಯೂಡನ್ನು ಹೊಂದಿರ್ತಾರೆ. ನಮ್ಮದೇ ಕಾಲೇಜಿನ ಹಿರಿಯ ವಿ ಜಿ ಭಟ್ರು 25 ವರ್ಷ ಮೊದಲು ಅಲ್ಲಿ ಸುಣ್ಣದ ಪುತ್ತೂರಿನ ಮನೆ ಹತ್ರ ಅಂತ ನೆನಪು, ಜಾಗ ತಗೊಂಡು ಈಗ ಅವರಿಗೆ ಆಶ್ಚರ್ಯ ಆಗ್ಬೋದು, ಬಹಳ ಕಮ್ಮಿ ಹಣದಲ್ಲಿ ನಾನು ಮನೆ, ಅವರಿಗೆ ಭಯಂಕರ ಕಷ್ಟ ಆಗಿದೆ ಮನೆ ಕಟ್ಟಲಿಕ್ಕೆ ಆಗಿರಬಹುದು ಅಂತ ನನ್ನ ಊಹೆ. ಇವತ್ತಿನ ವ್ಯಾಲ್ಯೂಯೇಷನ್ ನೋಡಿದರೆ ದಟ್ ಇಸ್ ಎ ಗೋಲ್ಡ್ ಮೈನ್. ಸರಿಯಾ ವಿಜಯಣ್ಣ? ಒಪ್ತೀರಲ್ಲ ನೀವು? ಸರ್ಟಿಫೈ ಮಾಡ್ತೀರಿ ನೀವು. ಹಾಗಾಗಿ ಅಂತಹ ನಾನು ಅವರ ಕೆಲಸದ ಬಗ್ಗೆ ಹೇಳಿ, ಅವರು ಪ್ರೊಫೆಸರ್ ಅವರು, ನಾನು ಉದಾಹರಣೆಗೆ ಕೊಟ್ಟಿರುವಂಥದ್ದು. ಮಾಮೂಲು ಆಗಿ ನಿಮಗೆ ಉದ್ಯೋಗದಲ್ಲಿ ಇರುವವರಿಗೆ ರಿಯಲ್ ಎಸ್ಟೇಟ್ ಆಸೆ ಒಂದು ಮನೆ ತಗೊಂಡ್ರೆ ಅದರಲ್ಲಿ ನಿಮಗೆ ನಷ್ಟ ಬರಲ್ಲ. ಯಾಕೆಂದರೆ ಅದಕ್ಕೊಂದು ಅದನ್ನು ಟ್ಯಾಂಜಿಬಲ್ ವೆಲ್ತ್ ಅಂತ ಹೇಳ್ತಾರೆ. ರಿಯಲ್ ಎಸ್ಟೇಟಲ್ಲಿ ನೀವು ಖರೀದಿ ಮಾಡಿದ ವಸ್ತುವನ್ನು ಟ್ಯಾಂಜಿಬಲ್ ವೆಲ್ತ್ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಹಣ ಜಾಸ್ತಿಯೇ ಕಡಿಮೆ, ನಿಮ್ಮ ಮನೆ ಸೈಟ್ ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ದಟ್ ಇಸ್ ಎ ವ್ಯಾಲ್ಯೂ ಅವರಿಗೆ. ಇನ್ನು ಕೆಲವರು ರಿಯಲ್ ಎಸ್ಟೇಟಿಗೆ ಸ್ವಲ್ಪ ಜಾಸ್ತಿ ಹಣ ಇದ್ದವರು ಪ್ರೀಮಿಯಂ ಜಾಗಗಳನ್ನು, ಅವರಿಗೆ ಮನೆ, ಕಾರು, ಬಂಗ್ಲೆ ಎಲ್ಲ ಇರುತ್ತೆ, ಆ್ಯಸ್ ಎ ಸೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಇದು ಮಾಡ್ತಾರೆ. ಅವರು ಒಂದು ದೊಡ್ಡ ಹಣ ಅಂದರೆ ಎಷ್ಟೊಂದು ನನಗೆ ಗೊತ್ತಿಲ್ಲ, ಇಲ್ಲಿ ದೊಡ್ಡ ಹಣದವರು ಹೇಳಬೇಕು. ದೊಡ್ಡ ಹಣ ಅಂದರೆ 5 ಲಕ್ಷವ ದೊಡ್ಡ ಹಣ ಅಂತ ಹೇಳಿದರೆ 5 ಕೋಟಿ ಅಂತ ಹೇಳೋದು ಅವರವರ ಮನೆಯ ಬ್ಯಾಲೆನ್ಸ್ ಶೀಟ್ ಮೇಲೆ ಹೊಂದಿರುತ್ತೆ, ನಾವು ಅದನ್ನು ಹೇಳುವಾಗಿಲ್ಲ. ಆದರೆ ನನ್ನ ಹತ್ರ ಈಗ ಒಂದು 50 ಲಕ್ಷ ರೂಪಾಯಿ ಹಣ ಎಕ್ಸೆಸ್ ಹಣ ಇದೆ, ಅದನ್ನು ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಹೇಳುವಂಥ ಪ್ರಶ್ನೆ ಬರುತ್ತೆ, ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಹೇಳೋ ಪ್ರಶ್ನೆ ಬರುತ್ತೆ. ನಾನು ಈಗ ನಿಮ್ಮ ಉದಾಹರಣೆ ಹೇಳಿದರೆ ತಪ್ಪು ತಿಳ್ಕೊಳ್ಬೇಡಿ ಗೋಪಾಲಣ್ಣ, ಕೃಷಿ ಮಾಡುವ ಅಂತ ಹೇಳಿ ನನಗೂ ಆಸಕ್ತಿ ಇದೆ, ಏನು ನಾನು ಅವರು ಡಿಸ್ಕಷನ್ ನನಗೂ ಅದೆಲ್ಲ ಮಾಡಬೇಕು ಅಂತ ಇದೆ. ಬಟ್ ನಾನು ಸ್ವಲ್ಪ ತುಂಬ ವರ್ಷ ತಿರುಗಾಡಿಯಾದ ಕಾರಣ ಅವರ ಹಾಗೆ ಬುಡದಲ್ಲಿ ಹೋಗಿ ನಿಲ್ಲುವ ಜನ ಅಲ್ಲ. ಹಾಗೆ ನಾನು ನೆಟ್ಟರೆ ಅದರಲ್ಲಿ ಡ್ರ್ಯಾಗನ್ ಫ್ರೂಟ್ ಆದಿತ್ತು ಅಂತ ನನಗೆ ಗ್ಯಾರಂಟಿ ಇಲ್ಲ. ನಾನು ನೆಟ್ಟು ಪುನಃ ಬರುವಾಗ ಒಂದು ವಾರ ಆದಿತ್ತು. ಸ್ವಭಾವದ ಅಂದರೆ ನಾನು ಸಾರ್ವಜನಿಕ ಆದಿತ್ತು ಅಂತ ಓಡಾಟ ಮಾಡಿದ ಕಾರಣ ಆ ರೀತಿ ಆ್ಯಟಿಟ್ಯೂಡ್ ಇಲ್ಲ. ನಮ್ಮಿಂದ ಅದು ಸಾಧ್ಯ ಆದಿತ್ತು ಅಂತಲೂ ನಮ್ಮ ಮನಸ್ಸಲ್ಲಿ ಇಲ್ಲ. ಆದರೆ ನೀವು ರಿಯಲ್ ಎಸ್ಟೇಟಿಗೆ ಹಣ ಹಾಕಿದರೆ ನೀವು, ನಾನೊಂದು ಬೆಂಗಳೂರಲ್ಲಿ ಒಂದು ಸೈಟ್ ತಗೊಂಡಿದ್ದೇನೆ ಯಾವಾಗಲೂ ಒಂದು ಕಾಲದಲ್ಲಿ. ರೇಟ್ ಆವಾಗಷ್ಟು ಈಗಷ್ಟು ಕೇಳಬೇಡ, ಪ್ರಶ್ನೆ ಅಲ್ಲ. ಬಟ್ ಅದನ್ನು ಯಾರಾದರೂ ತಗೊಂಡು ಹೋದಾರ ಅಂತ ಒಂದು ಭಯ ಒಂದು ಬಿಟ್ಟರೆ, ಅಲ್ಲಿ ಏನಾದರೂ JCB ತಂದು ಅಲ್ಲಿ ನೀವು ಇಲ್ಲಿದ್ದೀಯೇ ಉಳ್ಪ ಅಂತ ಸೈಟ್ ಇರ್ನವತ್ತಂದು ಹೇಳ್ತಾರಂತ ಭಯ ಬಿಟ್ಟರೆ
ಅದರ ಬಗ್ಗೆ ಅದಕ್ಕೆ ವರ್ಷಕ್ಕೊಮ್ಮೆ ಎಂಥದ್ದು ಟ್ಯಾಕ್ಸ್ ಕಟ್ಟೋದು ಅಂತ ಬರ್ತದೆ. ಅದರಲ್ಲಿ ನಮ್ಮೊಬ್ಬರು ಪೈಕಿಯವರು ಕಟ್ತಾರೆ. ಅದನ್ನು ಕಟ್ಟಿದರೆ ಆಯಿತು, ಹಣವನ್ನು ಗೂಗಲ್ ಪೇ ಮಾಡಿದರೆ ಅದು ಮುಗೀತು. ಅದು ಬೇರೆ ಅದರಲ್ಲಿ ತಲೆ ಬಿಸಿಲ್ಲ. ನಿಮಗೆ ಬೇರೆ ತುಂಬ ವ್ಯವಹಾರ ಇದೆ. ಈಗ ಒಬ್ಬರು ಇವರು ವಿರೂಪಾಕ್ಷರು ದೊಡ್ಡ ಲಾಯರು, ಹಣವನ್ನು ಎಲ್ಲಿ ಮಾಡಬೇಕು ಅಂತ ಎಲ್ಲಿಡಬೇಕು ಅಂತ ಗೊತ್ತಾಗಬೇಕಲ್ಲ, ಅವರಿಗೆ ಏನು ಮಾಡೋದು ಅಂತ ಗೊತ್ತಾಗಬೇಕಲ್ಲ. ರಿಯಲ್ ಎಸ್ಟೇಟಿಗೆ ಹಾಕಿಬಿಟ್ರೆ ಅದು ಇನ್ನೂ ತಲೆಬಿಸಿಲ್ಲ, ಅದು ಲಾಭ ನಷ್ಟ ಎಷ್ಟು ಕಾಲಕ್ಕೆ ಆ ರಿಯಲ್ ಎಸ್ಟೇಟಲ್ಲಿ ಉಳಿಯುತ್ತೆ ಅಂತ ಹೇಳುವಂಥ ಸಂಗತಿ ಬರುತ್ತೆ. ಸೊ ಆ್ಯಸ್ ಎ ಸೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ಗೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಈವನ್ ಅಮೇರಿಕಾದಂಥ ಡೆವಲಪ್ಡ್ ದೇಶದಲ್ಲಿ ಕೂಡ ಶ್ರೀಮಂತರು ಅಂತ ಆದ ಜನ ಫಸ್ಟ್ ಹಣವನ್ನು ಎಲ್ಲಿ ಪಾರ್ಕ್ ಮಾಡ್ತಾರೆ ಹೇಳಿದರೆ ರಿಯಲ್ ಎಸ್ಟೇಟ್ ಮೇಲೆ ಪಾರ್ಕ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಪುತ್ತೂರಿನ ಬಗ್ಗೆ ಹೇಳದೆ ಸುಮ್ಮನೆ ಅಲ್ಲಿ ಅಮೇರಿಕದ್ದು ದೇಶದ ಗ್ಲೋಬಲ್ ಇಕಾನಮಿಯ ಬಗ್ಗೆ ಮಾತಾಡಿದರೆ ದ್ವಾರಕೋತ್ಸವದಲ್ಲಿ ಏನು ರೆಲೆವೆನ್ಸು ಅಂತ ಹೇಳೋ ಪ್ರಶ್ನೆ ಬರ್ಬೋದು. ಕೃಷಿಕರ ಬಗ್ಗೆ ನಾನೊಂದಷ್ಟು ಲೇಖನಗಳನ್ನು ಬರೀತೇನೆ, ಕೆಲವರು ನೀವು ಅದರಲ್ಲಿ ಓದಿರ್ಬೋದು. ಭಾರತ ಸರ್ಕಾರದ ಒಂದು ಜನರಲ್ ಗೈಡ್ಲೈನ್ಸ್ ಅಂತ ಇದೆ. ಅದು ಏನು ನಿಮ್ಮ ಇನ್ಕಮ್ ಟ್ಯಾಕ್ಸಿನ ಇದಕ್ಕೆ ಬೇಕಾಗಿಲ್ಲ. 10 ಹೆಕ್ಟೇರಿಗಿಂತ ಜಾಸ್ತಿ ಭೂಮಿ ಇರುವವರು ಅವರು ಲಾರ್ಜ್ ಫಾರ್ಮರ್ಸ್ ಅಂತ ಲೆಕ್ಕ. ಬಿಟ್ವೀನ್ 5 and 10 ಹೆಕ್ಟೇರ್ಸ್ ಇರುವವರನ್ನು ಅವರನ್ನು ಮೀಡಿಯಂ ಫಾರ್ಮರ್ಸ್ ಅಂತ ಕರೀತಾರೆ. 2 acres ಕೆಳಗೆ ಇರುವವರನ್ನು ಸ್ಮಾಲ್ ಫಾರ್ಮರ್ಸ್ ಅಂತ ಕರೀತಾರೆ. 2 hectares ಅಂದರೆ 5 ಎಕರೆ ಭೂಮಿ, 5 ಎಕರೆ ಆಯಿತು. ನಮಗೆ ಪುತ್ತೂರಲ್ಲಿ ತುಂಬ ಜನರ ಮನಸ್ಸಲ್ಲಿ ಇದೆ, ಇಲ್ಲಿ ಕೂತವರಿಗೆ ಇರ್ಬೋದು, ನಾನು ನಿಮ್ಮನ್ನು ಯಾರನ್ನು ಸಣ್ಣದು ಮಾಡಿ ತುಂಬ ಜನ ಅಡಿಕೆ ತೋಟದವರು ನಾನು ಕಾಣ್ತಾ ಇದ್ದೇನೆ. ಅಡಿಕೆ ತೋಟದವರು ಯಾವ ಕೆಟಗರಿ ಅಂತ ಸಾಮಾನ್ಯವಾಗಿ ನೀವು ಒಂದು ಅಂಗಡಿಯವ್ರ ಹತ್ರ ಹೋಗಿ ಕೇಳಿ ಪುತ್ತೂರಿನಲ್ಲಿ, ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಹತ್ರ ಕೇಳಿ, ಪುತ್ತೂರಲ್ಲಿ ಅಡಿಕೆ ತೋಟದವರು ಸಾಲಿಡ್ ಮಾರ್ಯಾರೆ ಅಂತ ಹೇಳ್ತಾರಲ್ಲ. ರಮೇಶ್ ಭಟ್ರು ಹೇಳ್ತಾರಲ್ಲ ಸಾಮಾನ್ಯ, ಅಡಿಕೆ ತೋಟದವರು ಭಾರಿ ಗಟ್ಟಿ, ಅವ್ರಿಗೆ ಏನು ತೊಂದರೆ ಇಲ್ಲ, ನಮಗೆಲ್ಲ ವ್ಯಾಪಾರ ಮೇಲೆ ಆಗ್ಬೋದು ಕೆಳಗೆ ಆಗ್ಬೋದು. ಕಟರಾಜ್ ಭಟ್ರು ಟೀಚರ್ ಆಗಿದ್ದದಲ್ಲ ಸರ್ ನೀವು, ಅವ್ರು ರಿಟೈರ್ ಆಗಿರ್ತಾರೆ, ಅಡಿಕೆ ತೋಟದವ್ರು ರಿಟೈರೂ ಆಗೋದಿಲ್ಲ, ಕಾಲು ಮುರಿಯೋವರೆಗೂ ಕೂಡ ಸ್ಪ್ರಿಂಕ್ಲರ್ ಸಿಕ್ಸಿಕೊಂಡು ಬರ್ತಾರೆ ಆಗ್ತಾರೆ. ನಾನು ಮೊನ್ನೆ ಯಾರು ಪುನಃ ಯಾರು ನಿಮ್ಮನ್ನು ಸಣ್ಣದು ಮಾಡೋದಂತ ಗ್ರಹಿಸಬೇಡಿ, ಹೀಗೆ ಒಂದು ಮನೆಯಲ್ಲಿ ಕೂತು ರಿಸರ್ಚ್ ಮಾಡಿ, ನಾನು BJP ಅದು ಇದು ತುಂಬ ತಿರುಗಾಡಿ ಆದ ಕಾರಣ ಎಲ್ಲ ಗ್ರಾಮದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಾಧಾರಣ ಒಂದು 2 ಜನ ಫೋನ್ ಮಾಡಿ ಮಾತಾಡುವಷ್ಟು ಜನಗಳಿರ್ತಾರೆ. ಪುತ್ತೂರು ತಾಲೂಕಿನ 42 ಗ್ರಾಮವನ್ನು ನಾನು ನೋಡಿದ್ದೇನೆ ಮೊನ್ನೆ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಫ್ರೆಂಡ್ಸಿಗೆ ಮಾತಾಡಿ. 10 ಹೆಕ್ಟೇರ್ ಬೇಡ, ನಿಮಗೆ 10,000 kg ಅಡಿಕೆ ಮಾರಾಟ ಮಾಡುವಂಥವ್ರು, ನಿಮ್ಮ ಕ್ಯಾಲ್ಕುಲೇಟರ್ ನೀವು ಓದ್ತೀವಿ, 10,000 kgಗಿಂತ ಜಾಸ್ತಿ ಅಡಿಕೆ ಆಗುವವರು ಅಂದರೆ ಅವರು ಮಾರಾಟ ಮಾಡಿರ್ಬೇಕು. ನಮ್ಮಲ್ಲಿ ಹೇಳಲಿಕ್ಕಿದ್ದು ನಿನಗೆ ಎಷ್ಟು ಏನೋ ಒಂದು 60 ಅವಂಗೊಂದು 60 ಗಂಟೆ ಎಡಕ್ಕೆ ಅಂತ ಹೇಳ್ತಾರೆ. ಹವಿಕ ಬರುವವರು ಇದ್ದಾರೆ ಇಲ್ಲಿ ತುಂಬ ಜನ, ಅವಂಗೊಂದು 60 ಗಂಟೆ ಎಡಕ್ಕೆ ಯಾವತ್ತು ರೇಟ್ ಹೇಳ್ತು. ಅವ್ರಿಗೆ ಆ್ಯಕ್ಚುಲಿ ಆಗೋದು 35 ಗಂಟೆ ಅಡಿಕೆ ಐತೆ. ಅವ್ರ ಅಂಗಳ ನೋಡಿದರೆ ಸ್ವಲ್ಪ ಕೃಷಿಕರಿಗೆ ಗೊತ್ತಾಗ್ತದೆ, ಮತ್ತು ಹೇಳಲಿಕ್ಕೆ ಹೋಗೋದಿಲ್ಲ, ಅವರಿಗೆ ಬೇಜಾರಾಗೋದಿಲ್ಲ ಅಂತ. 10,000 kg ಅಂದರೆ 10,600 kg ಆಗ್ತದೆ. 10 ಕಂಡಿ ಹೇಳಿದರೆ ಅಲ್ಲ 40 ಕಂಡಿ ಹೇಳಿದರೆ 10,000 kg ಅಂತ ನೀವು ಇಟ್ಕೊಳ್ಳಿ. 10,000 kg ಅವರನ್ನು ಲಾರ್ಜ್ ಕೃಷಿಕರು ಅಂತ ಹೇಳ್ಬೋದು ಅಂತ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲರೂ ಒಪ್ಕೊಂಡಿದ್ದಾರೆ. 10,000 ಪ್ಲಸ್ ಅದಕ್ಕಿಂತ ಜಾಸ್ತಿ ಮಾರುವವರು. ಕಾರಂತರ ಒಪ್ತೀರಾ ನೀವು ಅಡಿಕೆ ಪತ್ರಿಕೆಯವರು, ಅದಕ್ಕೆ ಕೇಳಿ ನಾನು. ಈಗ ನಾನು ನೆಕ್ಸ್ಟ್ ಪ್ರಶ್ನೆ ಕೇಳಿದೆ, ಕೆಲವರು ಫೋನ್ ಇಟ್ಟರು, ನನ್ನ ಹತ್ರ ಕೇಳಬೇಡ ಮಾರ ಅಂತ ಕೇಳಿದರು. ನಿಮ್ಮ ಗ್ರಾಮದಲ್ಲಿ 10,000 kg ಅಡಿಕೆ ಕಳೆದ 5 ವರ್ಷದಲ್ಲಿ ಕನಿಷ್ಠ 4 ವರ್ಷ ಆದರೆ 10,000 kg ಅಡಿಕೆ ಮಾರಿರಬೇಕು. ಎಷ್ಟು ಜನ ಇದ್ದಾರೆ ಅಂತ? ಅಂಗಳಲ್ಲಿ ಸುಮಾರು ಜನ ಇದೆ, ಎಲ್ಲ ಭಾರಿ ಗಟ್ಟಿದೆ, ಎಲ್ಲ ಕಾರು ದೊಡ್ಡ ದೊಡ್ಡ ಕಾರ್ಲಿ ಹೋಗ್ತಾರೆ. ಅವರ ಚೈನ್ ಎಂಥದ್ದು ತುಂಬ, ಅವರು ಮದುವೆಗೆ ಮನೆಗೆಲ್ಲ ಮೊನ್ನೆ ಟೈಲ್ಸ್ ತುಂಬ ಶ್ರೀಮಂತರು ಅಂತ. ಕೆಲವರು ಸೊಸೈಟಿ ಅಧ್ಯಕ್ಷರಿದ್ದರು ಅದರಲ್ಲಿ ನನ್ನ ಫ್ರೆಂಡ್ಸಲ್ಲಿ, ಅಂದರೆ ನಮ್ಮ ಪಾರ್ಟಿಯವರೇ ಹೆಚ್ಚಿನವರು ಸೊಸೈಟಿ ಅಧ್ಯಕ್ಷರಾಗಿದೆ. ಅವರಿಗೆ ಕೇಳಿದಾಗ ಅವರಿಗೆ ಲೆಕ್ಕ ಸರಿ ಸಿಗ್ತದೆ. ಅವರಿಗೆ ಒಂದು ಗ್ರಾಮದಲ್ಲಿ 40 ಗಂಟೆ 10,000 kg ಇಂಥ ಅಡಿಕೆಯಿಂದ ಜಾಸ್ತಿ ಮಾರುವವರು ಒಂದು ಗ್ರಾಮದಲ್ಲಿ ಒಬ್ಬರು ಇಲ್ಲ ಅಂತ ಹೇಳುವ ಗ್ರಾಮಗಳು ಸುಮಾರು 26 ಗ್ರಾಮಗಳಿದೆ. ನೀವು ನಂಬ್ತೀರಾ? ನಾನು ಗ್ರಾಮದ ಹೆಸರು ಹೇಳಬೇಡ, ನಾನು ಭಾರಿ ಶ್ರೀಮಂತ ಅಂತ ಹೇಳಿ ಯಾರು ಕಾಲರ್ ಮಾಡಿ ಕೂತವರಿಗೆ ನಾನು ಶ್ರೀಮಂತ ಅಲ್ಲ ಅಂತ ಇವ್ರಿಗೆ ಗೊತ್ತಾಗಿದೆ ಅಂತ ಹೇಳೋದು ಬೇಡ ಇನ್ನು ಸುಮ್ಮನೆ. ಅಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಕಾರಂತರೆ. ಇಡೀ ಪುತ್ತೂರು ತಾಲೂಕಿನ, ನಾನು ಕಡಬ ತಾಲೂಕು ಬಿಟ್ಟು ಅದನ್ನು ಬೈಫರ್ಕೇಶನ್ ಆದಮೇಲೆ ಕಡಬ ಬಿಟ್ಟು ಲೆಕ್ಕ ಹಾಕಿರುವಂಥದ್ದು, ವಿಟ್ಲವನ್ನು ಬಿಟ್ಟಿದ್ದೇನೆ, ಅದು ಪುತ್ತೂರಿಗೆ ಬರಲ್ಲ. ಸುಮಾರು ಒಂದು
ಒಂದು 10-12 ಜನಕ್ಕಿಂತ ಜಾಸ್ತಿ ಆ್ಯಕ್ಚುಯಲ್ 10,000 kg ಜಾಸ್ತಿ ಮಾರುವವರಿಲ್ಲ. ಒಮ್ಮೆ ಅವುಗಳ ಮಾರಿದ್ದು ಬಂಪರ್ ಕ್ರಾಪ್ ಆದ ಬಿಡಿ. ನೀವು ಒಪ್ತೀರಾ ಈಗ ನಾನು ಹೇಳೋ ಸತ್ಯ ಅಂತ ಇದೆ ಸುಳ್ಳು ಅಂತ ಹೇಳ್ತಾರೆ? ಇದರ ಅರ್ಥ ಏನು ಅಂತ ಹೇಳಿದರೆ, ನನ್ನ ಫ್ರೆಂಡ್ ಒಬ್ಬರು ಬೆಂಗಳೂರಲ್ಲಿ, ಅವರು ಸ್ವಲ್ಪ ಬಿಸ್ನೆಸ್ ಲೈನಲ್ಲೆಲ್ಲ ಎಜುಕೇಷನ್ ಆದವರು, ಅವರಿಗೆ ನಾನು ಈ ಪ್ರಶ್ನೆಗಳನ್ನೆಲ್ಲ ನನಗೆ ಕೃಷಿ ಗೊತ್ತಿಲ್ಲ, ಅವರು ಹೇಳಿದಾಗೆ ಅದಕ್ಕೆ ಎಷ್ಟು ನೀರು ಬೇಕು ಹೇಳಿ ನಾನು ಒಟ್ಟೊಂದು ಗಡಪ ನೀರು ಹಾಕಿ ಬಂದು ಮನೆಗೆ ಬಂದು ಕೂತ್ಕೊಳ್ಳೋದು ಅಷ್ಟೇ, ನನಗೆ ಅದು ಗೊತ್ತಿಲ್ಲ. ಆದರೆ ಈ ಲೆಕ್ಕಾಚಾರಗಳನ್ನ ನಾನು ಬರಿತೇನೆ. ಅವರು ನಾನು ಬರೆದ ಲೇಖನಕ್ಕೆ ಅವರು ಉತ್ತರ ಬರೆದಿದ್ದಾರೆ. ಏನು ಸಮಸ್ಯೆ ಏನು ಅಂತ ಹೇಳಿದರೆ, ನೀವು ಬೇಜಾರು ಮಾಡಬೇಡಿ ರೈತರು, ಅಡಿಕೆ ತೋಟದವರಿಗೆ ಅವರ ಮನಸ್ಸಲ್ಲಿ ನಾನು ಭಾರಿ ಶ್ರೀಮಂತ ಅಂತ ಇದೆ. ಅವ್ರಿಗೇನು ತೊಂದರೆ ಇಲ್ಲ, ನಾನು ಭಾರಿ ಶ್ರೀಮಂತ ಅಂತ ಇರುತ್ತೆ ಅವರ ಮನಸ್ಸಲ್ಲಿ. ಆ್ಯಕ್ಚುಲಿ ಅದು ಸತ್ಯ ಅಲ್ಲ. ಸತ್ಯ ಆದರೆ ನಾನು 10,000 kg ಮಾರುವವರು ನಿಮ್ಮ ಗ್ರಾಮದಲ್ಲಿದ್ದಾರೆ, ವಿರೂಪಾಕ್ಷರು, ಹೇಳಬೇಡಿ, ಹೆಸರು ಹೇಳಬೇಡಿ, ಮತ್ತು ಅವರು ಮರ್ಯಾದೆ ಹೋಗ್ತದೆ ನೋಡಿ. ಎಲ್ಲರೂ ಸೈಲೆಂಟಾಗಿ ತಲೆ ಆಡಿಸೋರೇ ಇರುವಂಥದ್ದಿಲ್ಲಿ. ನಿಮ್ಮ ಗ್ರಾಮದಲ್ಲಿದ್ದಾರಾ? ಇಲ್ಲ. ಅಂದರೆ ಅಡಿಕೆ ತೋಟದವರು ಸಾಮಾನ್ಯವಾಗಿ ಭಾರಿ ದೊಡ್ಡ ಶ್ರೀಮಂತರಲ್ಲ. ಸಾಮಾನ್ಯವಾಗಿ ನಿಮಗೆ ಒಂದು 10 ಕಂಡಿ ಅಥವಾ ಅದರ ಆ ರೇಂಜ್ 15 ಕಂಡಿ ರೇಂಜಿನಲ್ಲಿ ತುಂಬ ಜನ ಇದ್ದಾರೆ. ಇನ್ನೊಂದು ಮೀಡಿಯಮ್ ರೈತರೊಂದು ಸರ್ಕಾರ ಹೇಳೋ ಲೆಕ್ಕಕ್ಕೂ ಇದು ಹತ್ರ ಬರುತ್ತೆ. ಸಾಧಾರಣ ನಿಮಗೆ ಒಂದು 25 ಗಂಟೆ ಅಂದರೆ ಎಷ್ಟು ಕೆಜಿ ಆಯ್ತಪ್ಪ? 7,800 kg, 7,500 ಅಂತ ಇಟ್ಕೊಳ್ಳಿ. 7,500 ಬರುವವರು ಒಂದು 20% ಇದ್ದಾರೆ. 25 ಗಂಟೆ ರೇಂಜ್. 25 ಒಮ್ಮೆ ಭಯಂಕರ ಫಸಲಾಗಿದೆ ಅಂತ ಹೇಳಿದರೆ ಲೆಕ್ಕಲ್ಲ. ಅದು ನಡುಕೊಯ್ಲಲ್ಲಿ ನನಗೆ 12 ಗಂಟೆ ಬಿದ್ದಿದೆ ಮಾರೆ, ನನಗೆ 40 ಆಗಿದೆ, ಅವನಿಗೆ 3ನೇ ಕೊಯ್ಲಲ್ಲಿ ಅಡಿಕೆ ಇರಲಿಲ್ಲ ತೆಗಿಲಿಕ್ಕೆ ಬರಲಿಕ್ಕೆ. ಆ್ಯಕ್ಚುಲಿ ಮಾರಿದವರ ಲೆಕ್ಕ ಬೇಕು, ಅಷ್ಟು ಆರ್ಥಿಕತೆಯಲ್ಲಿ ಇಲ್ಲ. ಆದರೆ ಸಾಮಾನ್ಯವಾಗಿ ರೈತರಿಗೆ ಏನಾಗಿರುತ್ತೆ ಅಂತ ಹೇಳಿದರೆ, ಅವರಿಗೆ ಎಕ್ಸ್ಪೋಜರ್ ಕಡಿಮೆ. ನಾನು ಆಗ ಇವರಿಗೆ ಹೇಳಿದೆ, ಯಾರಿಗೆ? ಗೋಪಾಲಣ್ಣನಿಗೆ. ಏನು, ನಿಮ್ಮ ಗ್ರಾಮ ಮಾಡಾವಲ್ಲಿ ಕೆಯ್ಯೂರು ತಾನೆ, ಕೆಯ್ಯೂರು ಗ್ರಾಮ. ಅವರ ಎಕ್ಸ್ಯೂಬರೆನ್ಸ್ ಹೇಳೋದು, ಅವರ ಎಕನಾಮಿಕ್ ಎಕ್ಸ್ಯೂಬರೆನ್ಸಿಗೆ ಅದು ಸಣ್ಣದಾಯಿತು ಅಂತ ಅವರಿಗೆ ಅನ್ನಿಸಿ ಹೊರಗಡೆ ಬಂದಿದ್ದಾರೆ ಅವರು. ಯಾಕೆಂತ ಹೇಳಿದರೆ, ಆ ಆ್ಯಕ್ಟಿವಿಟಿ ಮಾಡಲಿಕ್ಕೆ ನಿಮಗೆ ಅಲ್ಲಿ ಸಾಕಷ್ಟು ಎಲ್ಬೋ ರೂಮ್ ಇಲ್ಲ, ಅಲ್ಲಿ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇತ್ತು? ಅಲ್ಲ, ನ್ಯಾಚುರಲ್ ನಾನು ಹೇಳುವಂಥದ್ದು. ಇದು ರೈತರಿಗೆ ಇರುವ ಒಂದು ಸಮಸ್ಯೆ. ನಿಮಗೆ ಒಂದು 2 ಎಕರೆ ತೋಟ ಎಲ್ಲ ವಗೇರೆ ಇರ್ತದೆ, 2, 3 ಅಥವಾ ಅಷ್ಟು 15 ಗಂಟೆ ಇರ್ತದೆ. ನಿಮಗೆ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಅಂದರೆ ನಿಮಗೆ ಮೈಗ್ರೇಟರಿ ಆಗಿ ನೀವು ಇನ್ನೊಂದು ಕೆಲಸಕ್ಕೆ ಶಿಫ್ಟ್ ಆಗದಷ್ಟು ಕೆಲಸ ನಿಮಗೆ ಅಲ್ಲೇ ಇರುತ್ತೆ. ಈಗ ತುಂಬ ಜನ ಇಲ್ಲಿ ಕೃಷಿಕರಿದ್ದೀರಿ, ನಾಳೆ 10 ದಿವಸ ರಜೆ ಮಾಡಿ ಕುಂಭಮೇಳಕ್ಕೆ ಹೋಗಿ ಬನ್ನಿ ಹೇಳಿದರೆ ಎಷ್ಟು ಜನ ಹೋಗ್ಲಿಕ್ಕೆ ತಯಾರಿದ್ದೀರಿ? ನನಗೆ ಸೊಸೈಟಿಗೆ ಹಾಲು ಕೊಡಲಿದ್ದು ಮಾರೆ ಒಬ್ಬಲೆ ಗೊತ್ತಿಲ್ಲ, ಮತ್ತು ಎಂಥದ್ದು ಗೇಟ್ ವಾಲ್ ಚೇಂಜ್ ಮಾಡಲಿಕ್ಕೆ ಜನ ಉಂಟ ನಿಮ್ಮ ಹತ್ರ? ಬೇರೆ ಇಲ್ಲ. ಅಂದರೆ ನೀವು ಯು ಆರ್ ಲಿಮಿಟೆಡ್ ಟು ಯುವರ್ ಪ್ರಾಪರ್ಟಿ. ಆವಾಗ ನಿಮಗೆ ಬೇರೆ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಈ ರೈತರೆಲ್ಲ ಏನು ಮಾಡಿದ್ದಾರೆ ಅಂತ ನನ್ನ ಹತ್ರ ಪ್ರಶ್ನೆ ಕೇಳಿ ನೀವು. ಈ ರೈತರೆಲ್ಲ ಏನು ಮಾಡಿದ್ದಾರೆ ಅಂತ. ಸಾಧಾರಣ 80ನೇ ಇಸವಿಯಿಂದ 84ನೇ ಇಸವಿಯಿಂದ 2,000 ನನ್ನ ಹತ್ರ ಲೆಕ್ಕ ಇದೆ, ನಾನು ಇವತ್ತು ತರಲಿಲ್ಲ. 17 ನಿಮಿಷ ಆಯಿತು. ಆಯಿತು. ಸಾಧಾರಣ ಒಳ್ಳೆ ಬೆಸ್ಟ್ ಪೀರಿಯಡ್ ಫಾರ್ ಅರೆಕಾ ಗ್ರೋವರ್ಸ್ 84ರಿಂದ 2000. 2000 ಇಸವಿಯಲ್ಲಿ ನಾನು ನೇಪಾಳಲ್ಲಿ ಪ್ರವಾಸ ಹೋಗ್ತಾ ಇದ್ದೆ. ಆವಾಗ ಲ್ಯಾಂಡ್ಲೈನ್ ಫೋನ್ ಮಾಡುವಾಗ ನಿನಗೆ ತಲೆ ಸರಿ ಇದ್ದು, ಅಲ್ಲಿ ತಿರುಗುತ್ತಾ, ಇಲ್ಲಿ ಅಡಕೆಗೆ 35 ರೂಪಾಯಿ ಆಯಿತು ಅಂತ ನನಗೆ ಬೈದಿದ್ದಾರೆ. ಆವಾಗ ಅಲ್ಲಿ ಹೋಗಿ ಬರುವಾಗ ಬಿದ್ದಿದೆ. ಆಮೇಲೆ ಒಂದು 5 ವರ್ಷ ತುಂಬ ಸ್ಲಗಿಶ್ ಇತ್ತು. ಆಮೇಲೆ ಪ್ರಾಬೆಬಲಿ ಕೊರೋನಾ ಟೈಮ್ವರೆಗೆ ಪುನಃ ಒಳ್ಳೆ ಟೈಮ್ ಬಂದಿದೆ. ಅಡಿಕೆ ತೋಟದವರಿಗೆ ಎಕ್ಸ್ಪೋಜರ್ ಇಲ್ಲದ ಕಾರಣ, ಹೊರ ಜಗತ್ತಲ್ಲಿ ಏನು ಅಂತ ಗೊತ್ತಿಲ್ಲದ ಕಾರಣ, ನಿಮಗೆ ಕರ್ನಾಟಕ ಬ್ಯಾಂಕಲ್ಲಿ ಒಂದು 25 ಲಕ್ಷ ರೂಪಾಯಿ ಡೆಪಾಸಿಟ್, ನಾನು ಯಾರದ್ದು IT ಲೆಕ್ಕ ತೆಗೆಯುವುದು ಅಂತ ಹೇಳಬೇಡಿ, ಇದೆ. ಹೋಗಲಿಕ್ಕೆ ಒಂದು ಒಳ್ಳೆ ಒಂದು 6-7 ಲಕ್ಷದ ವ್ಯಾಗನ್ ಅದ ಈಕೋ ಕಾರ್ ಇದೆ, ಮನೆಯಲ್ಲಿ ಒಳ್ಳೆ TV ಇದೆ, ಮನೆಯಲ್ಲಿ ಚಂದದ ಹೆಂಡತಿ ಇದ್ದಾರೆ, 2 ಮಕ್ಕಳಿದ್ದಾರೆ. ಒಬ್ಬಳು ಮಗಳು ನನ್ನದೇ ಇಂಜಿನಿಯರಿಂಗ್ ಕಾಲೇಜ್, ಅದೇ ನಮ್ಮ ಅಲ್ಲಿ 1.25 ಲಕ್ಷ ಎಲ್ಲ ಕೊಡಲಿಕ್ಕೆ. ವಿರೂಪಾಕ್ಷ ಈಗ ಗೂಗಲ್ ಪೇ ಮಾಡಿ ಕಳಿಸುವ ಹಣ ಅದೆಲ್ಲ ಸೇರಿಸಿದ್ದಾರೆ. ಅವ್ರ ಹತ್ರ 25-30 ಲಕ್ಷ ರೂಪಾಯಿ ಹಣ ಇದೆ. ಇವರನ್ನು ಶ್ರೀಮಂತ ಅಂತ ಹೇಳ್ತೀರಾ, ಬಡವ ಅಂತ ಹೇಳ್ತೀರಾ? ಹೇಗೂ ಹೇಳ್ಬೋದು. ನಿಮ್ಮ ಮನಸ್ಸು ಹೇಗಿದೆ ಅದರ ಆಧಾರದಲ್ಲಿ. ಅವರಿಗೆ ಯಾವ ತೊಂದರೆ ಇಲ್ಲ, ಆ ವ್ಯಕ್ತಿಗೆ ಯಾವುದೇ ತೊಂದರೆ ಇಲ್ಲ, ಅಷ್ಟಿದ್ರೆ ಅವರಿಗೆ. ಆದರೆ
ನಾಳೆ ನೀವೊಂದು ಪುತ್ತೂರಲ್ಲಿ ಒಂದು ವಹಿವಾಟು ಮಾಡಿ, ಇವ್ರ ಹತ್ರ ಒಂದು ಸೈಟ್ ತಗೊಳ್ಳಿ ಹೇಳಿದರೆ, ಅಲ್ಲ ಇವ್ರ ಹತ್ರ ಹೇಳಿ ಒಂದು ಮನೆ ತಗೊಳ್ಳಿ ಹೇಳಿದ್ರೆ ಅದಕ್ಕೆ ಎಷ್ಟು ಆಗುತ್ತೆ? ಅದಕ್ಕೆ ಒಂದು 82 ಲಕ್ಷ ಆಗುತ್ತೆ ಅಂತ ಹೇಳುವಾಗ, ಓ ನನ್ನ ಹತ್ರ ಹಣ ಇಷ್ಟೇ ಇರೋದು ಅಂತ ಆವಾಗ ಗೊತ್ತಾಗ್ತದೆ ಅವರಿಗೆ, ಆವಾಗ ಗೊತ್ತಾಗುತ್ತೆ. ಹಾಗಾಗಿ ಬೈ ಆ್ಯಂಡ್ ಲಾರ್ಜ್ ಅಡಿಕೆ ಕೃಷಿಕರು ಈ ಥರದ ವ್ಯವಹಾರ ಮಾಡಿಲ್ಲ. ಇಲ್ಲಿ ತುಂಬ ಜನ ನಗಾಡ್ತಾ ಇದ್ದಾರೆ, ಯಾಕಂದರೆ ಅವರಿಗೆಲ್ಲ ಅದು ಪ್ರೈವೇಟಾಗಿ ಸತ್ಯ ಅಂತ ಗೊತ್ತಿದೆ. ಸತ್ಯ ನನ್ನ ಹತ್ರ ಇದೆ. ಗೋಪಾಲಣ್ಣ ಹತ್ರ ಈಗ ಗುಟ್ಟಲ್ಲಿ ಕೇಳಿದೆ, ನಿಂಗಳ ಸೈಟ್ ಮಾರಾಟದಲ್ಲಿ ಅಡಕೆ ತೋಟದವರು ಎಷ್ಟು ಜನ ತಗೊಂಡಿದ್ದೇವೆ ಹೇಳಿ? ಅದೇ ಕೃಷಿಕರು 15%. ಸುಳ್ಳು ಹೇಳಿದವರು 10% ತಗೊಂಡಿರ್ಬೋದು ಅವರು, ಮತ್ತೆಲ್ಲ ಹೊರಗಿನವ್ರು ತಗೊಂಡಿದ್ದಿರ್ಬೋದು. ಯಾಕೆಂದರೆ ನಿಮಗೆ ವರ್ಷ ಹೋದಾಗೆ ನೀವು ಯೋಚನೆ ಮಾಡುವ ರಿಯಲ್ ಎಸ್ಟೇಟ್ ನಿಮ್ಮ ವ್ಯಾಪ್ತಿಯನ್ನು ಮೀರಿ ಬೆಳೀತಾ ಇದೆ. ಯಾಕೆಂದರೆ ನಿಮ್ಮ ಅಡಿಕೆ ತೋಟದ ಗ್ರೋತಿಗಿಂತ ನಿಮ್ಮ ರಿಯಲ್ ಎಸ್ಟೇಟಿನಲ್ಲಿ ಹಾಕಿರೋದ ಅದರ ವ್ಯಾಲ್ಯೂಯೇಷನಿನ ಗ್ರೋತು ಕಳೆದ 20 ವರ್ಷದಲ್ಲಿ ಬಹಳ ಸ್ಪೀಡಲ್ಲಿ ಹೋಗಿದೆ. ವಿ ಜಿ ಭಟ್ರೆ ಅದಕ್ಕೆ ಉದಾಹರಣೆ. ನಿಮ್ಮ ಉದಾಹರಣೆ ಕೊಡ್ಬೋದಲ್ಲ? ನಾನು ಕೊಡ್ಬೋದು ತಾನೆ? ಅದಕ್ಕೆ ಗ್ರೋತ್ ಜಾಸ್ತಿ ಇದೆ. ಹಾಗಾಗಿ ಅಡಿಕೆ ತೋಟದ ಕೃಷಿಕರು ಟ್ರೆಡಿಷನಲಿ ಯೋಚನೆ ಮಾಡಿದವರು ಫಸ್ಟು ಅವರ ಸೇವಿಂಗ್ಸನ್ನು ಎಲ್ಲಿ ಪಾರ್ಕ್ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಆ ಕಾಲದಲ್ಲಿ ಕರ್ನಾಟಕ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತಿದ್ರು. ಡೆಪಾಸಿಟ್ ಮಾಡಿದ ಹಣದಲ್ಲಿ ಯಾರೂ ಶ್ರೀಮಂತರಾಗಲಿಲ್ಲ. ನೀವು ಡೆಪಾಸಿಟ್ ಮಾಡಬೇಡಿ, ಖರ್ಚು ಮಾಡಿ ಅಂತ ನಾನು ಹೇಳಲ್ಲ. ಡೆಪಾಸಿಟ್ ಮಾಡಿದವರು ಯಾರೂ ಕೂಡ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಡೆಪಾಸಿಟಿನ ಆ್ಯನ್ಯುವಲ್ ಗ್ರೋತ್ ಆಗಿರೋದಲ್ಲ. ಒಬ್ಬರಂತರ 10 ಲಕ್ಷ ರೂಪಾಯಿ ಡೆಪಾಸಿಟ್ ಇದ್ದರೆ ಅವನಿಗೆ 60,000 ರೂಪಾಯಿ ಬಡ್ಡಿ ಬಂದರೆ ನೀವೆಂತಾರೆ ಕೊಡ್ತೀರ 60,000ಕ್ಕೆ? ಅದು ಮತ್ತೆ ಹೇಳ್ತೇನೆ ನಾನು, ಏನು ಕೊಡಲ್ಲ ಅವರು. 60,000 ರೂಪಾಯಿ ನಗಾಡ್ತಾರೆ. ಹೆಚ್ಚಂದರೆ ಆಗದ ಕರ್ಮು ಜ್ಯೂಸ್ ಅಂತ ಕೊಡ್ತಾರೆ ಅವರು. ಅದಕ್ಕೆ ಜಾಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ತುಂಬ ಜನ ಶ್ರೀಮಂತರಾಗಿದ್ದಾರೆ ಅಡಿಕೆ ತೋಟದವರು. ಹೇಗೆ ಅಂತ ಕೇಳಿದರೆ ಹೌದು ಅವರಿಗೆ ಗೊತ್ತಿಲ್ಲ. ಯಾಕೆಂದರೆ ತುಂಬ ಜನ ಲೆಕ್ಕ ಬರೆಯುವುದಿಲ್ಲ, ಮನೆಯಲ್ಲಿ ಲೆಕ್ಕವೇ ಬರೆಯುವುದಿಲ್ಲ ಯಾರು ಕೂಡ. ಅಕೌಂಟಿಂಗ್ ಮೆಥಡ್ಸೇ ಯಾರ ಹತ್ರ ಇಲ್ಲ. ನಿಮ್ಮ ಹತ್ರ 10 ಲಕ್ಷ ಹಣ ಇದೆ, ಬರುವ ವರ್ಷ 15 ಲಕ್ಷ ಆಗಿದೆ. ಓ ಭಯಂಕರ, ಹಣವೇ ಬೆಸ್ಟ್ ಅಡಿಕೆ ತೋಟದಿಂದ, ಅದು ಗೋಪಾಲಣ್ಣ ಅದೇ ಬೆಸ್ಟ್ ಅಂತ ಅನಿಸಲ್ಲ ನಿಮಗೆ? 10 ಇದ್ದದ್ದು 15 ಆದ್ದೇನು ಅಂತ ಹೇಳಿದರೆ 4.5 ಲಕ್ಷ ರೂಪಾಯಿ ಬರುವ ವರ್ಷದ ಅಡಿಕೆ ಮಾರಿದ ಹಣ ಅದು ಡೆಪಾಸಿಟ್ ಆದದ್ದು, ಮೊದಲಿನ ಹಣ ಗ್ರೋತ್ ಆದ್ದಲ್ಲ ಅದು. 10 ಲಕ್ಷ ಇದ್ದವ 60 ಲಕ್ಷಕ್ಕೆ 1 ಕೋಟಿಗೆ ಮುಟ್ಟಿದ್ದಾನೆ ಅಂತ ಹೇಳಿದರೆ ಅದು ಸೇವಿಂಗ್ಸ್ ಗ್ರೋತ್ ಅಲ್ಲ, ಅದು ಅದಕ್ಕೆ ಎಡಿಷನಲ್ ನೀವು ಅಡಿಕೆ ಮಾರಿದ ಹಣ ಬಂದು ಸೇರಿರುವಂಥದ್ದು. ಸೊ ಇದು ಸ್ವಲ್ಪ ತಲೆಗೆ ಹೋದವರು ಆ ಸಂದರ್ಭದಲ್ಲಿ ತುಂಬ ಫೈನಾನ್ಸಿಗೆ ಹಣ ಹಾಕಿದ್ದಾರೆ. 90ನೇ ಇಸವಿಯಲ್ಲಿ ಕಂಡಾವಟೆ 13%, ಇನ್ಫ್ಲೇಷನ್ ಎಲ್ಲ ತುಂಬ ಜಾಸ್ತಿ ಇರುವ ಸಮಯದಲ್ಲಿ 13%, 14%, 5 ವರ್ಷದಲ್ಲಿ ಹಣ ಬಡ್ಡಿ ಆಗಬೇಕಾದ್ರೆ 13, 12 72 ಅಂದರೆ 12% ಇದ್ದರೆ 6 ವರ್ಷದಲ್ಲಿ ಡಬಲ್ ಆಗುತ್ತೆ. 13.5% ಇದ್ದರೆ 5 ವರ್ಷದಲ್ಲಿ ಡಬಲ್ ಆಗುತ್ತೆ. ಹಾಕಿದ್ದಾರೆ. ಆದರೆ ನೀವು ಆ್ಯಕ್ಚುಯಲ್ ಕೇಳಿ, ಅವರೆಲ್ಲ ಹಣ ಕಳ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ. ಎಲ್ಲ ಫೈನಾನ್ಸಲ್ಲಿ ಹಾಕಿದವರು ಅದೇ ಅವರಿಗೆ ಲಾಭ ತಗೊಳ್ಳಿಕ್ಕೆ ಆಗಲಿಲ್ಲ, ಅವರು ಹಣ ಕಳ್ಕೊಂಡಿದ್ದಾರೆ. ಇನ್ನೂ ಭಯಂಕರ ಬುದ್ಧಿವಂತರು ಅಂತ ಇದ್ದಾರೆ. ಭಯಂಕರ ಬುದ್ಧಿವಂತರು ಅಂತ ಹೇಳಿದರೆ ಅವರು ಅಲ್ಲಿ ಶೇರ್ ವ್ಯಾಪಾರ ಮಾಡಿ ಶಾಪಿಗೆ ಹೋಗಿ ಬ್ರೋಕರಲ್ಲಿ ಕೂತ್ಕೊಳ್ತಿದ್ರು. ಕಾರಂತರ ನೆಕ್ಸ್ಟ್ ರೂಮಲ್ಲಿ ಇದ್ರು ಒಬ್ಬರು. ನಾನು ಬರ್ತಿದ್ದೆ ಆ ಸಂದರ್ಭದಲ್ಲಿ, ಮತ್ತೆ ಬಿಟ್ಟಿದ್ದೆ ನಾನು. ಪುಣ್ಯಕ್ಕೆ ಬಿಟ್ಟ ಕಾರಣ ಇವತ್ತಿಲ್ಲಿ ಭಾಷಣ ಮಾಡ್ತಾ ಇದ್ದೆ ನಾನು. ಅಲ್ಲಿಗೆ ಬರ್ತಿದ್ರು. ಶೇರಲ್ಲಿ ಹಣ ಮಾಡೋದು ಈಸ್ ಎ ರಿಯಲಿ ಇಂಟೆಲಿಜೆಂಟ್ ಜಾಬ್. ಅದು ಅದರಲ್ಲಿ 2 ಮಾತೇ ಇಲ್ಲ. ಬಟ್ ಎಷ್ಟು ಜನಕ್ಕೆ ಆ ಇಂಟೆಲಿಜೆನ್ಸ್ ಇದೆ ಹೇಳಿದರೆ ಹಾರ್ಡ್ಲಿ 0.11%ಗೆ ಮಾತ್ರ. 93% ಜನ ಶೇರಲ್ಲಿ ಟ್ರೇಡಿಂಗ್ ಮಾಡಿದವರು ಹಣ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಏನಿಲ್ಲ. ಇಲ್ಲಿ ಅವರಿಗೆ ಅಡಿಕೆ ಮಾರಿ ಅವರು ಇನ್ನೋವ ಕೃಷ್ಣದಲ್ಲಿ ಹೋಗಿದ್ದಾರೆ ಅಂತ ಹೇಳುವವರು ಪುತ್ತೂರಲ್ಲಿ ಎಷ್ಟು ಜನವು ಇದ್ದಾರೆ. ಅವರು ಶೇರ್ ಮಾರಿ ಕಂಡಾಬಟ್ಟೆ ಹಣ ಮಾಡಿದರೆ ಭಯಂಕರ ಶ್ರೀಮಂತ. ಅವರು ಸ್ಕೂಟ್ರ್ ತಗೊಂಡಿದ್ದಾರೆ ಅಂತ ಹೇಳುವಂಥವ್ರು ಯಾರಾದರೂ ಇದ್ದಾರಾ ರಮೇಶ್ ಭಟ್ರೆ? ಸತ್ಯ ಹೇಳಿ, ನಿಮ್ಮನ್ನು ಬಿಟ್ಟುಬಿಡಿ, ನಿಮ್ಮ ಸತಿಗೆ ಬರಲ್ಲ ನಾನು. ಇಲ್ಲ. ಯಾಕೆಂತ ಹೇಳಿದ್ರೆ ಮತ್ತೆ ಅಡಿಕೆ ಕೃಷಿಕರಿಗೆ ಆ ರೀತಿ ಎಕ್ಸ್ಪೋಜರ್ ಇಲ್ಲ. ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅಂತ ನಿಮಗೆ ವಾಟ್ಸಪ್ಪಲ್ಲಿ ಬಂದದ್ದನ್ನು ಓದಿದೆ ಗೊತ್ತಿದೆ ಬಿಟ್ಟು ಅದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ಆದರೆ ಕೆಲವು ಬಹುಶಃ ಅದೇ 10% ಇವರು ಹೇಳಿದ್ದೇನಾ, ಮಂಗಳೂರಲ್ಲಿಯ ಪುತ್ತೂರಲ್ಲಿಯ ಸಂಪೆದ ಹತ್ರ, ಅಲ್ಲಿ ಮುರದ ಹತ್ರ ಅವರು ಅವತ್ತು 50 ಸೆಂಟ್ಸ್ ಬೈಪಾಸಲ್ಲಿ 50 ಸೆಂಟ್ಸ್ ಜಾಗ ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ ಅಂತ. ಅವ್ರು ಸೋತದ್ದು ನೋಡಿದ್ದೀರ ನೀವು? ಯಾರು ತಮ್ಮ ಸೇವಿಂಗ್ಸ್ ಹಣವನ್ನು ರಿಯಲ್ ಎಸ್ಟೇಟ್ ಮೇಲೆ ಹಾಕಿದ್ದಾರೆ, ಅದಕ್ಕೆ ಕನಿಷ್ಠ ತಲೆ ಖರ್ಚು ಶೇರಿನ 1% ತಲೆ ಖರ್ಚಲ್ಲಿ ಮಾಡಿ ಅದರ 10 ಟೈಮ್ಸ್ ಪ್ರಾಫಿಟಲ್ಲಿ ಬೆನಿಫಿಟಲ್ಲಿ ಇದ್ದಾರೆ. ಯಾರು ರಿಯಲ್ ಎಸ್ಟೇಟಿಗೆ ಹಣ ಹಾಕಿದವರು ಮೋಸ ಹೋಗಿರ್ಲಿಕ್ಕಿಲ್ಲ, ಯಾರೋ ಹಣ ಹಿಡಿಸಿ ಹೋದವರು ಇರ್ಬೋದು, ಇಲ್ಲ ಅಂತ ಹೇಳಿದಲ್ಲ. ಬೈ ಆ್ಯಂಡ್ ಲಾರ್ಜು ಅದು ತುಂಬ ಜನರಿಗೆ ಅದು ಪ್ರಾಫಿಟ್ ಕೊಟ್ಟಿದೆ. ಇವತ್ತು ಎಷ್ಟು ಅಂತ ಹೇಳಿದರೆ
ಈ ಮೊದಲೆಲ್ಲ ತೋಟದವರ ಮನೆಯಲ್ಲಿ ಯಾರಾದರೂ ಸಾಯ್ತಿದ್ರೆ ಸೌದೆ ಖರ್ಚು ಅದೇ ಇದು ಬೊಜ್ಜದ ಖರ್ಚು ಅಂತ ಬರ್ತಿತ್ತು. ಈಗ ದುರದೃಷ್ಟವಶಾತ್ ಹೇಗೆ ಸಾಯ್ತಾರೆ ಅಂತ ಹೇಳಿದರೆ, ಇದು ಈಗ ಇವರು ಹೇಳಿದ ಬೇಜಾರಾಗುವ ಸಂಗತಿ ಏನು ಅಂತ ಹೇಳಿದರೆ, ನಿಮಗೇನಾದರೂ ಅಡಿಕೆ ಕೃಷಿಕರಿಗೆ ಏನಾದರೂ ಅನಾರೋಗ್ಯ ಬಂದರೆ ಹಾಗೆ ಸಾಯುವುದಿಲ್ಲ ಯಾರು ಕೂಡ. ಅವರು ಸಾಯುವುದರ ಬದಲು ಆ ಮನೆಯವರಿಗೆ 30 ಲಕ್ಷ 40 ಲಕ್ಷ ಟ್ರೀಟ್ಮೆಂಟಿನ ಖರ್ಚು ಮುಗಿಸಿ ಆಮೇಲೆ ಇನ್ನು ಪ್ರಯೋಜನ ಆಗುವುದಿಲ್ಲ ಅಂತ ಹೇಳಿ ತಿಳ್ಕೊಳ್ತಾರೆ. ಸಾಧಾರಣ 75% ಜನ ಡಮ್ಮ ಹಾರ್ಟ್ ಅಟ್ಯಾಕ್ ಏನಾದರೂ ಮಲಗಿದಲ್ಲಿ ಸತ್ತು ಹೋದರೆ ಬಿಡಿ, ಇಲ್ಲದಿದ್ದರೆ ಆಸ್ಪತ್ರೆ ತಗೊಂಡೋಗಿ ಅಷ್ಟು ಖರ್ಚು ಮಾಡಿ ಸಾಯ್ತಾರೆ. ವೆದರ್ ಅಗ್ರಿಕಲ್ಚರಿಸ್ಟ್ ಕ್ಯಾನ್ ಎಫರ್ಟ್ ಟು ಸ್ಪೆಂಡ್ ದ್ಯಾಟ್ ಮಚ್ ಆಫ್ ಮನಿ ಅಂತ ಹೇಳೋ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಂತೇ ನಿಲ್ಲುತ್ತೆ ಇವತ್ತು. ಬಹುಶಃ ನೀವು ಆಲೋಚನೆ ಮಾಡಿ, ಈ ಸಂದರ್ಭದಲ್ಲಿ ನೀವು ಶೇರ್ ಮಾರಿ ನಾನು ಆಸ್ಪತ್ರೆ ಬಿಲ್ ಕಟ್ತೇನೆ ಅಂತ ಹೇಳಿ ಸಾಧ್ಯ ಉಂಟಾ? ಯಾಕೆಂದರೆ ಇವತ್ತು ಶೇರ್ ಮಾರಿದ್ರೆ ಅರ್ಧಕ್ಕರ್ಧ ಹಣ ಅವರದ್ದು ಹೋಗಿರ್ತದೆ, ಮಾರೋ ಸ್ಥಿತಿಯಲ್ಲಿಲ್ಲ. ಯಾರೋ ಒಬ್ಬ ನನ್ನ ಫ್ರೆಂಡ್ಸ್ ಇದ್ದಾರೆ BJPಯಲ್ಲಿ, ಅವರ ಮಗಳ ಮದುವೆ ಮಾಡಬೇಕಾದ್ರೆ ಅವರಿಗೆ 50 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಿತ್ತು, ಹಣ ಇರಲಿಲ್ಲ ಅವ್ರ ಹತ್ರ. ಹಣ ಇಲ್ಲಾಂದರೆ ಅವರು ಹೀಗೆ ತಿರುಗಾಡಿ, ಅವರು ನಮ್ಮ ತಿರುಗಾಡಿ ಅವ್ರು ಆರಾಮದಲ್ಲಿ ಒಂದು ಸೈಟ್ ಮಾಡಿದ್ದಿತ್ತು, ಯಾವಾಗಲೂ ಅವರಿಗೆ ಸೈಟ್ ಬಂದದ್ದಿತ್ತು, ಅದನ್ನು ಮಾರಿಬಿಟ್ಟು ಮದುವೆ ಮಾಡಿಬಿಟ್ರು, ಕೈ ತೊಳೆದು ಬಿಟ್ಟರು, ಅವರು ಕೈ ತೊಳೆದು ಬಿಟ್ಟಿದ್ದಾರೆ. ಹಾಗಾಗಿ ಜಗತ್ತಿನ ಎಲ್ಲ ಭಾಗದಲ್ಲಿ ಇದ್ದ ರೀತಿ ಭಾರತದಲ್ಲಿ ಕೂಡ, ಅದರಲ್ಲಿ ವಿಶೇಷವಾಗಿ ಪುತ್ತೂರಿನಂಥ ಮೀಡಿಯನ್ ಇನ್ಕಮ್ ಇರುವಂಥ ಅಗ್ರಿಕಲ್ಚರಿಸ್ಟ್ ಇರೋರಲ್ಲಿ ರಿಯಲ್ ಎಸ್ಟೇಟ್ ಈಸ್ ಎ ವೆರಿ ವಯಬಲ್ ಆ್ಯಂಡ್ ಸೆನ್ಸಿಬಲ್ ಇನ್ವೆಸ್ಟ್ಮೆಂಟ್ ಅವಕಾಶ ಅಂತ ಹೇಳೋದನ್ನು ಹೇಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕತೆ ಎಂಬ ವಿಷಯವಾಗಿ ಬಹಳ ಅತ್ಯುತ್ತಮವಾಗಿ ಮಾಹಿತಿಯನ್ನು ನೀಡಿದ ಶ್ರೀ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಇವರಿಗೆ ಧನ್ಯವಾದವು. ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದೇಶಿ ಗೋವು ಮತ್ತು ಗೋವೋತ್ಪನ್ನಗಳು ಅಂತ ಹೇಳುವ ವಿಷಯದ ಕುರಿತಾಗಿ ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಭಟ್ ಅವರು ಮಾತನಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸಭೆಯಲ್ಲಿರುವಂಥ ಎಲ್ಲ ಗೋಬಂಧುಗಳೇ ಹಾಗೂ ಸಜ್ಜನ ಮಿತ್ರರೇ, ಒಂದು ಮಗು ಹುಟ್ಟಿದರೆ ನಡಿಲಿಕ್ಕೆ ಶುರುವಾಗಲಿಕ್ಕೆ 1 ವರ್ಷ ಬೇಕಾಗ್ತದೆ. 3 ವರ್ಷವರೆಗೆ ನಾವು ಕೈ ಹಿಡ್ಕೊಂಡು ನಡೆಸ್ತೇವೆ. ಆಮೇಲೆ ಶಾಲೆಗೆ ಹೋಗುವಾಗ ಬಸ್ಸಿಗೆ ಹತ್ತಿಸಿ ಕೆಳಗಿಳಿಸಿ ನಾವು ಮಾಡ್ತೇವೆ. ಹೆಚ್ಚು ಕಡಿಮೆ 8ನೇ ಕ್ಲಾಸಿಗೆ ಮಗುವಿನಷ್ಟಕ್ಕೆ ಸೈಕಲ್ನಲ್ಲಿ ಬಸ್ಸಿಗೆ ಹತ್ತಿಕೊಂಡು ಹೋಗಲಿಕ್ಕೆ ಶುರುವಾಗ್ತದೆ. ನಾನು ಇದನ್ನಿಲ್ಲಿ ಯಾಕೆ ಹೇಳಿದೆ ಅಂದರೆ, ಇವರೆಲ್ಲ ಹೇಳುವಾಗ 4 ವರ್ಷ 2 ವರ್ಷ ಅದರಲ್ಲೆಲ್ಲ ಒಂದು ಉದ್ಯಮ ಸಕ್ಸಸ್ ಆಗ್ಬೋದು ಅಂತ ಹೇಳಿದ್ದಾರೆ. ಆದರೆ ನಮ್ಮ ಗವ್ಯೋದ್ಯಮಕ್ಕೆ ಕನಿಷ್ಠ 12 ವರ್ಷ ಬೇಕಾಗ್ತದೆ. ಮಗು ದೊಡ್ಡಾಗಿ 8ನೇ ಕ್ಲಾಸಿಗೆ ಹೋಗಬೇಕಾದ್ರೆ ಹೆಚ್ಚು ಕಡಿಮೆ 12 ವರ್ಷ ಆಗ್ತದೆ ಕೈ ಬಿಟ್ಟು ಮಗುವಿನಷ್ಟಕ್ಕೆ ಹೋಗಲಿಕ್ಕೆ. ಹಾಗೆ ಗವ್ಯೋದ್ಯಮ ಕೂಡ ಒಂದು 10-12 ವರ್ಷ ಯಾರಿಗಾದರೂ ಹಿಡಿದು ನಿಲ್ಲಲಿಕ್ಕೆ ತಾಕತ್ತಿದ್ದರೆ ಮಾತ್ರ ಅದನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು. ಮತ್ತು ನಷ್ಟ ಅಂತ ನಮ್ಮ ಬಂಗಾರಡ್ಕದವರೆಲ್ಲ ಹೇಳಿದ ಲೆಕ್ಕದಲ್ಲಿ ಈಗಾದರೆ ಗೋ ಸಾಕೋದೆಲ್ಲ ನಷ್ಟವೇ, ಆದರೆ ನಷ್ಟ ಅಲ್ಲ, ಅದು ಕಷ್ಟ. ನಷ್ಟ ಇಲ್ಲ. ವಿಶ್ವದ ಅತ್ಯಂತ ಲಾಭದಾಯಕ ಉದ್ಯಮ ಅಂತೇಳಿ ಇವತ್ತು ಯಾವುದಾದ್ರೂ ಇದ್ದರೆ ಅದು ಗೋವೇ. ರಾತ್ರಿಯಿಂದ ಬೆಳಿಗ್ಗೆ ಆಗುವಾಗ ನಾವು ಕೊಟ್ಟ ಮೊತ್ತಕ್ಕೆ ಒಂದು 5 ಪೈಸೆ ಆದರೂ ಸೇರಿಸಿ ಅದು ನಮಗೆ ಹಿಂದೆ ಕೊಡ್ತದೆ. ಹೆಚ್ಚು ದಿವಸ ಕಾಯಬೇಕಾದ ಅಗತ್ಯ ಇಲ್ಲ ಇದರಲ್ಲಿ. ಮಾತ್ರ ನಮ್ಮ ಪ್ರಯತ್ನ ಇರಬೇಕಲ್ಲಿ, ತ್ಯಾಗಗಳಿರಬೇಕು. ಅವ್ರು ಹೇಳಿದಾಗೆ ಕುಂಭಮೇಳಕ್ಕೆ ಹೋಗೋದು ಬಿಡಿ, ಮನೆ ಬಿಟ್ಟೊಂದು ಕಾರ್ಯಕ್ರಮಕ್ಕೆ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಹೋಗ್ಬೋದು, ಹೋಗಬಾರ್ದು ಅಂತಲ್ಲ. ಒಂದು 10-12 ವರ್ಷಗಳ ಕಾಲ ಅದರಲ್ಲಿ ನಿಂತರೆ ಆಮೇಲೆ ಹೋಗ್ಬೋದು. ಎಲ್ಲ ಕೆಲಸದವರನ್ನು ಇಟ್ಟುಕೊಂಡು ಆಮೇಲೆ ಮಾಡ್ಬೋದು. ಮತ್ತು ಇದಕ್ಕೆ ಅಳಿವು ಉಂಟ ಅಂತ ಕೇಳಿದರೆ, ದೇಶೀಯ ಗೋವುಗಳ ವ್ಯವಸ್ಥೆಗೆ ಈ ಬ್ರಹ್ಮಾಂಡ ಇರುವವರೆಗೂ ಅಳಿವಿಲ್ಲ. ಕೃಷಿ ಕ್ಷೇತ್ರ ಇರಬಹುದು, ಆರೋಗ್ಯ ಕ್ಷೇತ್ರ ಇರಬಹುದು, ಆರ್ಥಿಕ ಕ್ಷೇತ್ರ ಇರಬಹುದು. ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ನಮಗೆ ದೃಷ್ಟಿ ಇಲ್ಲದ ಕಾರಣ ನಾವು ಗೋವನ್ನು ಕಡೆಗಣಿಸಿದ್ದೇವೆ ವಿನಃ ಅದಕ್ಕಲ್ಲಿ ಬೆಲೆ ಇಲ್ಲ ಅಂತೇಳಿ ಎಲ್ಲಿಯೂ ಆಗಲಿಲ್ಲ. ಯಾಕೆಂದರೆ ಕೃಷಿಗೆ ಪ್ರಧಾನವಾಗಿ ಬೇಕಾದ್ದೇ ಗೊಬ್ಬರ. ಈಗ ವ್ಯಾಪಕವಾಗಿ ಇರುವಂಥದ್ದು ಎಲೆ ಚುಕ್ಕೆ ರೋಗ. ಎಲೆ ಚುಕ್ಕೆ ರೋಗ ದೇಶೀಯ ಗೋವಿನ ಗವ್ಯ ಉಪಯೋಗಿಸುವಲ್ಲಿ ತುಂಬ ಕಡಿಮೆ ಕಾಣ್ತಾ ಉಂಟು. ಆರೋಗ್ಯ
ಈಗ 68ನೇ ಇಸವಿಯಿಂದ ಮತ್ತೆ ಕ್ಷೀರಕ್ರಾಂತಿ ಬಂದದ್ದು. ಬಹುಶಃ ಚರಕ ಸುಶ್ರುತರು ಪುಸ್ತಕ ಬರೆದದ್ದು ಕ್ರಿಸ್ತಪೂರ್ವದಲ್ಲಿ ಬರೆದ ಪುಸ್ತಕಗಳನ್ನು ಇವತ್ತು ಆಯುರ್ವೇದ ವೈದ್ಯರುಗಳು ಕಲಿತು ಡಾಕ್ಟ್ರು ಅಂತೇಳಿ ಬರ್ತಾರೆ. ಆದರೆ ವಿಪರ್ಯಾಸ ಎಂಥದ್ದು ಅಂದರೆ 68ನೇ ಇಸವಿಯಲ್ಲಿ ಕ್ಷೀರಕ್ರಾಂತಿ ಬಂತು. ಕ್ಷೀರಕ್ರಾಂತಿ ಬರುವಾಗ ನಮ್ಮ ದೇಶದಲ್ಲಿ ದನಗಳು ಬದಲಾಯಿತು. ದನಗಳಂದರೆ ಗೋವುಗಳು ಬದಲಾಗುವಾಗ ಹಾಲು ಬದಲಾಯಿತು. ಹಾಲು ಬದಲಾಗುವಾಗ ಈ ಹಾಲಿನ ಗುಣ ಎಂಥದ್ದು ಅಂತ ಯಾರೂ ನೋಡಲಿಲ್ಲ. ಬಹುಶಃ ಈ ಪುಸ್ತಕ ಬರೆಯುವಾಗ 2000-4000 ವರ್ಷ ಹಿಂದೆ ನಮ್ಮ ದೇಶದಲ್ಲಿ ಬೇರೆ ಗೋವುಗಳಿರಲಿಲ್ಲ. ಬಹುಶಃ 140 ದೇಶೀಯ ಗೋತಳಿಗಳಿದ್ದು ಅಂತೆ ನಮ್ಮ ಭಾರತದಲ್ಲಿ. ಇವತ್ತು 32-35 ದೇಶೀಯ ಗೋತಳಿಗಳಿದ್ದಾವೆ ಅಂತೇಳಿ ಉಲ್ಲೇಖ ಇದೆ. ಆದರೆ ಈ ಹಾಲು ಬದಲಾವಣೆ ಆದದ್ರಿಂದಾಗಿ ನಮ್ಮ ಆಯುರ್ವೇದಕ್ಕೆ ಶಕ್ತಿ ಕಡಿಮೆ ಆಯಿತು. ಪರ್ಯಾಯವಾಗಿ ಜನ ಬೇರೆ ವಿಭಾಗಕ್ಕೆ ಕಣ್ಣು ಹಾಯಿಸಿದರು. ಹೇಗೆ ಪೋಸ್ಟ್ ಮ್ಯಾನ್ ಸರಿ ಇಲ್ಲದಿದ್ದರೆ ಕಾಗದ, ನಾನು ಇದನ್ನು ತುಂಬ ಕಡೆ ಹೇಳಿದ್ದೇನೆ, ನಮ್ಮ ಮನೆಗೆ ಕಾಗದ ಬರುವಾಗ ಮದುವೆ ಉಪನಯನ ಕಳೆದ ನಂತರ ಕಾಗದ ಬರ್ತದೆ. ಹಾಗೆ ಇವತ್ತು ಆಯುರ್ವೇದ ಮದ್ದು ಕೂಡ ತಿಂದರೆ ಬೇಗ ಗುಣ ಆಗೋದಿಲ್ಲ. ಯಾಕೆಂದರೆ ಅಲ್ಲಿ ಶುದ್ಧದ ವಸ್ತುಗಳ ಬಳಕೆ ಇಲ್ಲ. ಹೆಚ್ಚು ಕಡಿಮೆ 600-800 ಔಷಧೀಯ ಸಸ್ಯಗಳನ್ನು ಬಳಕೆ ಮಾಡಿ ಔಷಧಿಗಳನ್ನು ತಯಾರು ಮಾಡ್ತಾರೆ. ಈ ಎಲ್ಲ ಔಷಧಿಗಳನ್ನು ತಯಾರು ಮಾಡಲಿಕ್ಕೆ ಕೂಡ ಗೋವಿನ ವಸ್ತುಗಳು ಬೇಕಾಗ್ತದೆ. ಗೋಮೂತ್ರ ಇರ್ಬೋದು, ಗೋಮಯ ಇರ್ಬೋದು, ಹಾಲು, ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲದರಲ್ಲಿಯೂ ಬೇಕಾಗ್ತದೆ. 68ನೇ ಇಸವಿಯ ಮೊದಲು ಅವರೆಲ್ಲ ಶುದ್ಧ ದೇಶೀಯ ಗೋವಿನ ವಸ್ತುಗಳನ್ನೇ ಬಳಕೆ ಮಾಡ್ತಾ ಇದ್ದರು. ಈಗ ಅದರ ಬಳಕೆ ಆಗ್ತಾ ಇಲ್ಲ. ಪರಿಣಾಮ ಎಂತಾಯಿತು ಅಂದರೆ, ನಾನು ಆಗ ಹೇಳಿದಾಗೆ ಪೋಸ್ಟ್ ಮ್ಯಾನ್ ಕಾಗದ ಕೊಡುವಾಗ ತಡ ಆದ ಹಾಗೆ ನಮಗೆ ಔಷಧಿ ತಿಂದರೆ ರೋಗ ಗುಣ ಆಗೋದು ಸ್ವಲ್ಪ ನಿಧಾನ ಆಯಿತು. ಡ್ರ್ಯಾಗನ್ ಫ್ರೂಟಿನ ಹಣ್ಣು ಹೇಳಿದ್ರಾಗ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ನಾವು ತಯಾರು ಮಾಡಿದರೆ, ಬೆಳೆಸಿದರೆ ಕಸ್ಟಮರನ್ನು ನಮಗೆ ಹುಡುಕಬೇಕಾಗಿ ಬರುವುದಿಲ್ಲ ಅಂತ. ನನಗೂ ಕೂಡ ಹಾಗೆ ಇಷ್ಟರವರೆಗೆ ನಮಗೆ ಕಸ್ಟಮರ್ ಕಡಿಮೆ ಅಂತೇಳಿ ಆದದ್ದೇ ಇಲ್ಲ. ನಾವು ತಯಾರು ಮಾಡಿದ ಎಲ್ಲ ಉತ್ಪನ್ನಗಳು ಸಾಕಷ್ಟು ಪ್ರಮಾಣದಲ್ಲಿ ವ್ಯವಹಾರ ಆಗಿ ಹೋಗ್ತದೆ. ನಮ್ಮ ಪೂಜ್ಯ ಗುರುಗಳು ರಾಘವೇಶ್ವರ ಭಾರತಿಗಳು ಒಂದು ಕಡೆ ಹೇಳಿದರು, ಕನಿಷ್ಠ 1 ವರ್ಷದಲ್ಲಿ ಒಂದು ಗೋವಿನಲ್ಲಿ 1 ಲಕ್ಷ ಆದರೂ ಉತ್ಪಾದನೆ ಬರುವ ಹಾಗೆ ಆಗಬೇಕು ಅಂತ. ನಾನು ಅವರ ಗೋಯಾತ್ರೆಯಲ್ಲೆಲ್ಲ ಕಾರ್ಯಕರ್ತ ಆಗಿ ಹೋದವನೇ. ಆಗ ನನಗೆ ಆ ಒಂದು ಆಸೆಯಲ್ಲಿ ನಾನು ಶುರು ಮಾಡಿದ್ದು. ಇವತ್ತು ನನ್ನ ಹತ್ರ ಒಂದು 24 ಗೋವುಗಳು, ಕರುಗಳೆಲ್ಲ ಸೇರಿ ಒಂದು 27-28 ಇದೆ. ಬಹುಶಃ ಕಳೆದ ಆರ್ಥಿಕ ವರ್ಷದಲ್ಲಿ ನಮ್ಮದು 25 ಲಕ್ಷ ಆರ್ಥಿಕ ವ್ಯವಹಾರವನ್ನು ಮಾಡಿದೆ. ಭಾಳ ಸಂತೋಷ ಆಗ್ತದೆ. ಕೃಷಿ ಕ್ಷೇತ್ರದಲ್ಲಿರ್ಬೋದು, ಈಗ ರಿಯಲ್ ಎಸ್ಟೇಟಲ್ಲಿರ್ಬೋದು, ಇಂಜಿನಿಯರಿಂಗ್ ವ್ಯವಸಾಯ ಇರ್ಬೋದು, ಎಷ್ಟು ಜನ ಮಾಡಲಿಕ್ಕಾಗ್ತದೆ. ಸಾಧನೆ ಇದ್ದರೆ ಖಂಡಿತ ಮಾಡಲಿಕ್ಕಾಗ್ತದೆ. ಗವ್ಯ ಉತ್ಪನ್ನವನ್ನು ಅದೇ ರೀತಿ ಸಾಧನೆ ಮಾಡ್ಬೋದು. ಆದರೆ ನಿರಂತರ ಪ್ರಯತ್ನ ಬೇಕಾಗ್ತದೆ. ನನಗೆ ಸಂತೋಷ ಅಂತಂದು ಹೇಳಿದರೆ, ಯಾರು ಮಾಡದ ಕೆಲಸ ನಾವು ಮಾಡಬೇಕು. ಎಲ್ಲರೂ ಮಾಡಿದ್ದನ್ನೇ ಮಾಡುವುದಲ್ಲ, ಹೊಸತ್ತು ಅಧ್ಯಯನ ಮಾಡಬೇಕೇನಾದರೂ. ಆದ ಕಾರಣ ನಮ್ಮ ಗೋಶಾಲೆಯಲ್ಲಿ ಇನ್ನೊಬ್ಬರು ಮಾಡಿದ್ದೆಂಥದ್ದು ನಾವು ಮಾಡುವುದಿಲ್ಲ, ಹೊಸತ್ತೇ ಮಾಡೋದು. ಎಲ್ಲ ಗೋಶಾಲೆಗಳಿಗೂ, ಎಲ್ಲ ಗೋ ಸಾಕುವವರಿಗೂ ನಾವು ಹೇಳೋದು ಇಷ್ಟೇ, ಹಾಲಿನ ಬೈ ಉತ್ಪನ್ನಗಳನ್ನು ತಯಾರು ಮಾಡಬೇಕು. ಸಾಕಷ್ಟು ಬೇಡಿಕೆ ಇದೆ. ಯಾಕೆಂದರೆ ಆ ಔಷಧಿಗಳಿಗೆ ಅಷ್ಟು ಶಕ್ತಿ ಇರ್ತದೆ. ಅದನ್ನು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ತೆಕ್ಕೊಂಡ್ರೂ ಕೂಡ, ಈಗ ನಮ್ಮ ಅನಂತಕುಮಾರ ಹೆಗ್ಗಡೆಯವರು ಮೊನ್ನೆ ನ್ಯಾನೋ ಟೆಕ್ನಾಲಜಿ ಅಂತೇಳಿ ಮಾಡಿ ಒಂದು ಲೋಕಾರ್ಪಣೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮಲ್ಲಿ ಕೂಡ ನಾವೆಲ್ಲ ನ್ಯಾನೋ ಟೆಕ್ನಾಲಜಿಯೇ ಮಾಡೋದು. ಭಾಳ ಸಣ್ಣ ಔಷಧಿಗಳನ್ನು ಸಣ್ಣ ಪ್ರಮಾಣದಲ್ಲಿ ತೆಕ್ಕೊಂಡ್ರೂ ಅಷ್ಟು ಶಕ್ತಿಯುತವಾದಂಥ ಔಷಧಿಯಾಗಿ ಗವ್ಯ ಉತ್ಪನ್ನಗಳನ್ನು ನಮಗೆ ಬದಲಾವಣೆ ಮಾಡಬಹುದು. ಮತ್ತು ಈಗ ಆಗೊಬ್ಬರು ಮಾತಾಡುವಾಗ ಹೇಳಿದಾಗೆ, ಅಡಿಕೆ, ನನಗೆ ನಿಜವಾಗಿ ಅಡಿಕೆಯ ಮೇಲೆ ಎಂಥದ್ದು ಪ್ರೀತಿ ಇಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ವರ್ಷದ ಅಡಿಕೆಯ ಒಂದು ಮರದ ಜೀವಿತಾವಧಿಯ ಉತ್ಪಾದನೆ ಲಾಭ ಅಂತೇಳಿ ಒಂದು ವೇಳೆ ಇದ್ದರೆ 32,000 ಇರ್ಬೋದಷ್ಟೇ 40 ವರ್ಷದಲ್ಲಿ. ಅದಕ್ಕಿಂತ ಹೆಚ್ಚೊಂದು ಅಡಿಕೆ ಮರದಲ್ಲಿ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ 40 ವರ್ಷ ಸಾಕಿದರೆ. ಆಗದು ಗಾಳಿಗೆ ಮುರಿದು ಹೋದಿತ್ತು, ಅದರ ಮೊದಲೇ ಸಾಯ್ತದೆ. ನನಗೊಂದು ಆಸೆ ಇರೋದು ಈಗ ಎಂಥದ್ದು ಹೇಳಿದರೆ, ದೇಶಿ ಗೋವುಗಳೊಟ್ಟಿಗೆ ನೀರು ಮತ್ತು ಗೊಬ್ಬರ ಇಲ್ಲದೆ ಕೃಷಿ ಮಾಡಬೇಕು ಅಂತ. ಅದಕ್ಕಾಗಿ ನಾನು ಹಲಸಿನ ಮರ ಆಯ್ಕೆ ಮಾಡಿದ್ದೇನೆ. ಹಲಸಿನ ಮರ ಯಾಕೆ ಆಯ್ಕೆ ಮಾಡಿದಂದರೆ, ಒಂದು 15 ವರ್ಷ ಪ್ರಾಯದ ಹಲಸಿನ ಮರದ ಬುಡದಲ್ಲಿ ಎಷ್ಟು ಎಲೆ ಬೀಳ್ತದೆ ಅಂತ ನಾನು ಸತತ 7 ದಿವಸ ನೋಡಿದ್ದೇನೆ. ಒಂದು ಹಲಸಿನ ಮರದಲ್ಲಿ
ಹೆಚ್ಚು ಕಡಿಮೆ 10 ಲೀಟರ್ನ ಪ್ಲಾಸ್ಟಿಕ್ ಬಕೆಟ್ನಲ್ಲಿ 1 ಬಕೆಟ್ನಷ್ಟು ಎಲೆ ಬೀಳ್ತದೆ. 1 ಬಕೆಟ್ ಎಲೆ ಬಿದ್ದರೆ ಒಂದು ಗೋವಿಗೆ ಅರ್ಧ ದಿವಸದ ಆಹಾರ ಆಯ್ತದು. ಎಕರೆಗೆ ಒಂದು 300 ಮರ ನಾವು ನಟ್ಟರೆ 300 ಬಕೆಟ್ ಎಲೆ ಬೀಳಲಿಕ್ಕೆ ಶುರುವಾದರೆ ಹೆಚ್ಚು ಕಡಿಮೆ ಒಂದು 50 ದನಗಳಿಗೆ ಧಾರಾಳ ಸಾಕು ಅದರ ಹಣ್ಣು ಎಲೆ ಬಿದ್ದದ್ದು ತಿನ್ನಲಿಕ್ಕೆ. ನೀರಿನ ಅವಶ್ಯಕತೆ ಇಲ್ಲ, ಗೊಬ್ಬರದ ಅವಶ್ಯಕತೆ ಇಲ್ಲ. ಹೋಗಲಿ, ಇದೆಂಥದ್ದು ಬೇಡ, ಎಲೆ ತಿನ್ನಲಿಕ್ಕೆ ಜನ ಇಲ್ಲ ಅಂತೇಳಿ ಇಡುವ. ದೇವಸ್ಥಾನಗಳು ಜನರ ಕೈಯಲ್ಲಿ ದುಡ್ಡು ಇದ್ದಷ್ಟು ಕಾಲ ಹಲಸಿನ ಮರಕ್ಕೆ ಬೇಡಿಕೆ ಕಮ್ಮಿ ಆಗಲಿಕ್ಕಿಲ್ಲ. ಇಂಜಿನಿಯರ್ ಹತ್ರ ಕೇಳಿದರೆ ಗೊತ್ತಾಗ್ತದೆ, ಹಲಸಿನದ್ದೇ ಫರ್ನಿಚರ್ ಜನ ಉಪಯೋಗಿಸ್ತಾರೆ, ಹಲಸಿನದ್ದೇ ಮರ ದೇವಸ್ಥಾನಗಳಲ್ಲಿ ಬಳಕೆ ಆಗ್ತದೆ. ಯಾಕೆಂದರೆ ವಾಸ್ತುಶಾಸ್ತ್ರದಲ್ಲೇ ಹೇಳಿದೆ ಹಾಲು ಬರುವ ಮರ ಉಪಯೋಗಿಸಬೇಕು ಅಂತ. 50 ವರ್ಷದೊಂದು ಹಲಸಿನ ಮರಕ್ಕೆ ಕನಿಷ್ಠ 1 ಲಕ್ಷ ಮೌಲ್ಯ ಇದೆ. ವರ್ಷಕ್ಕೆ 2,000 ಡೆಪಾಸಿಟ್ ಆಯಿತು. ನಿಮಗೆ ಸಿಗ್ತದ ಅಂತ ಕೇಳಬೇಡಿ, ನಮಗೆ ಸಿಕ್ಕಲಿಕ್ಕೆ ಬೇಕಾಗಿ ನಾವು ಮಾಡುವುದಲ್ಲ. ಇಷ್ಟರವರೆಗೆ ಯಾರೂ ಅವರವರಿಗೆ ಸಿಕ್ಕಲಿಕ್ಕೆ ಅಂತ ಮಾಡಿದ್ದು ಇಲ್ಲ, ಅವರವರು ಮಾಡಿದ್ದ ಅವರವರು ತಿಂದದ್ದು ಇಲ್ಲ. ಅದು ನಮಗೆ ದೇವರು ಕೊಟ್ಟರೆ ಮಾತ್ರ ತಿನ್ನಲಿಕ್ಕೆ ಸಿಗ್ತದೆ, ಇಲ್ಲದಿದ್ದರೆ ತಿನ್ನಲಿಕ್ಕೆ ಸಿಕ್ಕಲಿಕ್ಕಿಲ್ಲ. ದೇವರು ಕೊಡದಿದ್ದರೆ ನಾವು ಎಷ್ಟು ಸಂಪಾದನೆ ಮಾಡಿದರೂ ಅದನ್ನು ನಮಗೆ ತಿನ್ನಲಿಕ್ಕೆ ಸಾಧ್ಯ ಇಲ್ಲ. 1,000 ಹಲಸೊಬ್ಬ ನಟ್ಟರೆ ದೇಶಿ ಗೋತಳಿಯನ್ನು ಸಾಕಿಕೊಂಡು ಅವನಿಗೆ ವರ್ಷಕ್ಕೆ ಕನಿಷ್ಠ 25 ಲಕ್ಷ ಸಂಪಾದನೆ ಮಾಡಬಹುದು. 1 ಎಕರೆಯಲ್ಲಿ ಹಸಿ ಮೇವು ಬೆಳೆಸಿದರೆ ಆ ಹಸಿ ಮೇವಿನ ಮಧ್ಯದಲ್ಲಿ ಒಂದು 40 ಅಡಿಗೊಂದು ತೆಂಗು ಅಥವಾ ಒಂದು 20 ಅಡಿಗೊಂದು ಅಡಿಕೆ ಗಿಡವ ಏನಾದರೂ ಹಾಕಿದರೆ ವರ್ಷಕ್ಕೊಂದು 2.5 ಲಕ್ಷ ರೂಪಾಯಿ ಆರ್ಥಿಕ ಸಂಪಾದನೆಯನ್ನು ತೆಗಿಬೋದು. ಇದು ಹೇಗೆ ಅಂತ ಕೇಳಿದರೆ 50,000 ಕಿಲೋ ಹಸಿ ಹುಲ್ಲು ಬರ್ತದೆ 1 ಎಕರೆಯಲ್ಲಿ ಬೆಳೆದರೆ. ಈಗ ನಾವು ಬರುವಾಗ ಅಲ್ಲಿ ಅವರ ಮನೆಯ ಮುಂದೆ ಗೋಶಾಲೆಯ ಮುಂದೆ ಜೋಳದ ತುಂಡು ಮಾಡಿ ಇಟ್ಟಿತ್ತು. 6 ರೂಪಾಯಿ ಉಂಟಂತೆ ಕೆಜಿಗೆ. 1 ಕೆಜಿ ಹಸಿ ಹುಲ್ಲಿನ ತುಂಡು ಮಾಡಿ ಕೊಟ್ಟರೆ 6 ರೂಪಾಯಿ. 50,000 ಕೆಜಿ ಹುಲ್ಲು 1 ಎಕರೆಯಲ್ಲಿ ಬೆಳೆದರೆ 3 ಲಕ್ಷ ರೂಪಾಯಿ ಕೇವಲ ಹುಲ್ಲಿನಲ್ಲಿ ಆದಾಯ ಉಂಟು. ಅದಕ್ಕೆ ಮದ್ದು ಬಿಡಲಿಕ್ಕೆ ಜನ ಬೇಡ, ಅಡಿಕೆ ಕೊಯ್ಲಿಕ್ಕೂ ಜನ ಬೇಡ. ಈಗೆಲ್ಲ ಹೊಸ ಹುಲ್ಲುಗಳು ಮಿಷನ್ನಲ್ಲಿ ಕಟಾವು ಮಾಡುವಂಥದ್ದು ಬಂದಿದೆ. ಎಕರೆಗಟ್ಟಲೆ ಬೇಸಾಯ ಮಾಡ್ಬೋದು, ಸೈಲೇಜ್ ಮಾಡ್ಬೋದು. ಆ ಮೂಲಕ ಅದಕ್ಕೆ ಗೋವಿನ ವೇಸ್ಟ್ ಐಟಮ್ ಅಂತ ಯಾವುದಿದೆ, ನಮ್ಮ ಈಗ ಹಟ್ಟಿ ತೊಳೆದ ನೀರು ಏನಾದರೂ ಬೇಡದ್ದು, ಅದನ್ನು ಬಳಕೆ ಮಾಡಿ ಕೂಡ ಹುಲ್ಲಿನ ಬೆಳೆ ತೆಗಿಬೋದು. ಅದರ ಮಧ್ಯದಲ್ಲಿ ಬರುವ ಅಡಿಕೆ 100 ಗಿಡ ಇದ್ದರೆ ಆ 100 ಗಿಡದಲ್ಲಿ ಬರುವ ಅಡಿಕೆಯಲ್ಲಿ ಈ ಹುಲ್ಲನ್ನು ಕಟ್ಟು ಮಾಡಿ ಪ್ಯಾಕ್ ಮಾಡಿ ಕೊಡುವಷ್ಟು ಮಜೂರಿ ನಮಗೆ ಬರ್ತದೆ. ಇದು ನಾನು ಮಾಡಿದ ಆರ್ಥಿಕ ಲೆಕ್ಕಾಚಾರ. ಆಗ ನಿನಗೆ ಅಡಿಕೆ ಕೃಷಿಯಲ್ಲಿ ಅಡಿಕೆ ಬಂದಿದೆ ಅಂತ ಕೇಳಬೇಡಿ, ಈಗ ಬರಲಿಕ್ಕೆ ಶುರುವಾಗ್ತದೆ. ಶುರು ಆಗದಿದ್ದರೂ ನಮ್ಮದು ಆರ್ಥಿಕವಾಗಿ ಲಾಭದಲ್ಲೇ ಇದೆ. ಇನ್ನೊಂದು ವೇಳೆ ಬಂದರೆ ಇನ್ನಷ್ಟು ಲಾಭ ಹೆಚ್ಚಾಗುವುದಲ್ಲದೆ ಕಮ್ಮಿ ಆಗಲಿಕ್ಕಿಲ್ಲ. ನಮ್ಮ ಲೆಕ್ಕಾಚಾರ ತಪ್ಪಲಿಲ್ಲ. ಅಡಿಕೆ ಬಂದರೆ ಇನ್ನೂ ಜಾಸ್ತಿ ಆಗ್ತದೆ ಲಾಭ, ಬಾರದಿದ್ದರೂ ಎಂಥ ನಷ್ಟ ಇಲ್ಲ. ಈಗ 50,000 ಕೆಜಿ ಹುಲ್ಲನ್ನು ದನ ತಿಂದರೆ 25,000 ಕೆಜಿಯಷ್ಟು ಸೆಗಣಿ ಬರ್ತದೆ. 10 ಕಿಲೋ ಹುಲ್ಲು ತಿಂದ ದನ ರಾತ್ರಿ ಬೆಳಿಗ್ಗೆ ಆಗುವಾಗ 5 ಕಿಲೋ ಸೆಗಣಿ ಆಗ್ತದೆ. ಅದಕ್ಕೆ ಮಾರುಕಟ್ಟೆಗೆ ಹುಡುಕಬೇಕಾದ ಅವಕಾಶ ಇಲ್ಲ, ಎಷ್ಟು ಬೇಕಾದ್ರೆ ಅವಕಾಶ ಇದೆ ಈಗ. ಆದ ಕಾರಣ ಬಂಧುಗಳು ಚಿಂತಿಸಬೇಕು. ಕೇವಲ ಗೋವುಗಳನ್ನು ಸಾಕಿದರೆ ಸಾಲದು, ಅದು ಯಾವ ಗೋವುಗಳು ಅಂತ ನೋಡಬೇಕು. ಶುದ್ಧ ದೇಶಿ ತಳಿಯ ಗೋವುಗಳನ್ನು ಯಾರು ಸಾಕಿದ್ರು ಅವರ ಯಾವುದೇ ವಸ್ತುವಿಗೂ ಮಾರುಕಟ್ಟೆಗೆ ಯಾವುದೇ ಅವಕಾಶದ ಕೊರತೆ ಇರುವುದಿಲ್ಲ. ಎಷ್ಟಿದ್ರೂ ಅದಕ್ಕೆ ಅವಕಾಶ ಇದೆ. ಈಗ ಅವರಿಗೆಲ್ಲ ಒಳ್ಳೆ ಶುದ್ಧ ಊರ ತಳಿಯ ಸೆಗಣಿ ಮತ್ತು ಜರ್ಸಿಯ ಸೆಗಣಿಯಲ್ಲಿ ಎಷ್ಟು ಪರಿಣಾಮ ವ್ಯತ್ಯಾಸ ಅಂತ ಅವರಿಗೆ ಫ್ರೂಟಲ್ಲಿ ನೋಡ್ಬೋದು. ಅದನ್ನು 1 ಗ್ರಾಮ್ ಸೆಗಣಿಯಲ್ಲಿ 700 ಕೋಟಿ ಸೂಕ್ಷ್ಮಜೀವಿಗಳಿದ್ದಾವೆ ಅಂತೆ ನಮ್ಮ ದೇಶೀಯ ತಳಿಯ ಸೆಗಣಿಯಲ್ಲಿ. ಇದೇ ಸಂದರ್ಭದಲ್ಲಿ ಕೇವಲ 50 ಲಕ್ಷ 1 ಗ್ರಾಮಿನಲ್ಲಿ ಸೂಕ್ಷ್ಮಜೀವಿಗಳಿರುವುದು ಅಂತ ವಿಜ್ಞಾನ ಹೇಳುತ್ತದೆ. ಇದನ್ನೇ ನಮ್ಮ ಹಿಂದಿನವರು ಮಾಡಿದ್ದು. ಊಟ ಮಾಡಿದ ಜಾಗೆಯಲ್ಲಿ ಗೋಮಯವನ್ನು ಚಿಮುಕಿಸ್ತಾ ಇದ್ರು. 1 ಬಿಂದು ಸೆಗಣಿಯ ನೀರು ಬಿದ್ದರೆ 1 ಆನೆ ಮಲಗುವಷ್ಟು ಜಾಗೆ ಹೈಜೀನಿಕ್ ಆಗ್ತದಂತೆ. ಈ ವೇದ, ಆಯುರ್ವೇದ, ಕೃಷಿ ಇದೆಲ್ಲದರ ತವರೂರು ಅಂದರೆ ಅದು ಗೋವೇ. ಗೋವಿಲ್ಲದೆ ಅದನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಗೊಬ್ಬರ ಅದು ಹಾಕಿದ್ದೇವೆ ಇದು ಹಾಕಿದ್ದೇವೆ ಅಂತೇಳಿ ಹೇಳ್ಬೋದಲ್ಲದೆ ನಾನಿನ್ನು ಇಂಥದ್ದೇ ಗೊಬ್ಬರ ಹಾಕ್ತೇನೆ ಅಂತ ಯಾರಿಗಾದರೂ ಹೇಳಲಿಕ್ಕೆ ಆಗ್ತದೆ ಅಂತೇಳಿ ಆದರೆ ಅದು ನಮ್ಮ ಗೋಮಯ ಮಾತ್ರ. ಬೇರೆ ಯಾವೇ ಗೊಬ್ಬರ ಹಾಕಿದರೂ ಪರ್ಯಾಯ 1 ವರ್ಷ ಆಗುವಾಗ ಬೇರೆ ಹುಡುಕಬೇಕಾಗಿ ಬರ್ತದೆ. ಯಾಕೆಂದರೆ ಫಲಿತಾಂಶ ಸಿಕ್ಕುವುದಿಲ್ಲ ನಮಗೆ. ಹಾಲನ್ನು ಉಪಯೋಗಿಸಿ ಹೆಚ್ಚು ಕಡಿಮೆ 120 ಔಷಧಿಗಳನ್ನು ತಯಾರು ಮಾಡ್ಬೋದು.
ಆಯುರ್ವೇದದಲ್ಲಿ ಬರುವ ಎಲ್ಲ ತೈಲಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲರೂ ಕ್ಷೀರಬಲವನ್ನು ಇಲ್ಲಿ ಉಪಯೋಗಿಸಿ ಗೊತ್ತಿರುವವರು ಇರ್ಬೋದು. ಎಲ್ಲ ಮನೆಯಲ್ಲಿ ಕ್ಷೀರಬಲ ಅಂತೇಳಿ ಒಂದು ಉಪಯೋಗಿಸ್ತಾರೆ. ಅದರಲ್ಲಿ ಹಾಲು ಮತ್ತು ಕುರುಂದೋಟಿ ಅಂತೇಳಿ ನಮ್ಮ ಒಂದು ಕಡಿರ ಬೇರು ಅಂತ ಕರ್ನಾಟಕದಲ್ಲಿ ಹೇಳ್ತೇವೆ, ಅದು ಮಾತ್ರ ಇರುವಂಥದ್ದು, ಬೇರೆ ಎಂಥದ್ದು ಇಲ್ಲ. ಅದು ಕೂಡ ಈಗ ಕೆಲವು ಜನ ತುಪ್ಪದಲ್ಲಿ ಮಾಡಿದ್ದಂತೆಲ್ಲ ಕೇಳ್ತಾರೆ. ನಿಜವಾಗಿ ಕ್ಷೀರಬಲ ಅಂದರೆ ತುಪ್ಪದಲ್ಲಿ ಮಾಡುವುದಲ್ಲ, ಹಾಲು ಮತ್ತು ಬಲದ ಕಷಾಯ ಕುದಿದು 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 ಆವರ್ತನೆ ಆಗುವಾಗ ಅದು ತುಪ್ಪದ ರೀತಿಯಲ್ಲಿ ಪರಿವರ್ತನೆ ಆಗ್ತದೆ. ಅದನ್ನು ಜನ ತುಪ್ಪ ಅಂತ ತಿಳಿದಿದ್ದಾರೆ. ಅದು ತುಪ್ಪ ಅಲ್ಲ, ಹಾಲು ಪರಿವರ್ತನೆ ಆಗಿ ತುಪ್ಪ ಆಗುವುದು ಅದರಲ್ಲಿ. ಇಂತಹ 120 ಔಷಧಿಗಳು ಈಗ ಮಹಾನಾರಾಯಣ ತೈಲ, ಪ್ರಸಾರಿಣಿ ತೈಲ ಬೇಕಾದಷ್ಟಿದೆ. ಎಷ್ಟು ಮಾಡಿದರೂ ಬೇಡಿಕೆ ಇದೆ. ಖಂಡಿತ ಎಲ್ಲ ಗೋಶಾಲೆಗಳು ಈ ರೀತಿಯ ವ್ಯವಸ್ಥೆಗೆ ಮುಂದೆ ಹೋದರೆ, ನಮ್ಮ ಗೋಶಾಲೆ ಕೂಡ ಫಸ್ಟಿಗೆ ಸೆಗಣಿ ಆಮೇಲೆ ಕ್ರಿಮಿನಾಶಕ ಎಲ್ಲ ನಾವು ಸಹ ಮಾಡ್ತೇವೆ, ಈಗಲೂ ಮಾಡ್ತೇವೆ. ಆದರೆ ಅದರಲ್ಲಿ ಗೋಶಾಲೆ ನಡೆಸಲಿಕ್ಕೆ ಆಗ್ತದೆ. ಈಗ ನಮಗೆ ಅಡಿಕೆ ಕೃಷಿ, ಹೊರಗಿನ ಯಾವುದೇ ವ್ಯವಹಾರ ಇಲ್ಲದೆ ಇವತ್ತು ಸಂತೋಷದಲ್ಲಿ ಬದುಕಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ನಮಗೆ ಅದು ಸಂತೋಷ, ಭಾಳ ಸಂತೋಷ ಆಗ್ತದೆ. ಯಾಕೆಂದರೆ ಈ ಕೆಲಸ ಅಷ್ಟು ಸುಲಭ ಇಲ್ಲ. ಇದಕ್ಕೆ ಎತ್ತಲಿಕ್ಕೆ ನಮಗೆ ಆದದ್ದು ನಮ್ಮ ಗುರುಗಳ ಆಶೀರ್ವಾದ ಇರ್ಬೋದು, ಮತ್ತು ನನ್ನ ಪೂರ್ವ ಜನ್ಮದ ಏನಾದರೂ ಪುಣ್ಯದಿಂದ ಬಂದದ್ದು ಅಂತ ನನಗೆ ಆಗ್ತದೆ. ಇಲ್ಲದಿದ್ದರೆ ಇದು ಬೆರಳೆಣಿಕೆ ಅಷ್ಟು ಜನರಿಗೂ ಸಾಧನೆ ಮಾಡಿ ಗೆಲ್ಲಲಿಕ್ಕೆ ಕಷ್ಟ ಉಂಟು ಇದರಲ್ಲಿ. ಆದರೆ ಖಂಡಿತ ಆಗ್ತದೆ, ಪ್ರಯತ್ನ ಮಾಡಿದರೆ ಆಗ್ತದೆ. ಗೋವನ್ನು ಉಪಯೋಗಿಸಿಕೊಂಡು ಲಕ್ಷಾಂತರ ಸಂಪಾದಿಸಬಹುದು. ಇನ್ನೀಗ ಮರಣ ನಂತರ ಗೋವನ್ನು ಹೇಗೆ ಬಳಕೆ ಮಾಡೋದು, ಅದರ ಕೊಂಬಿನಲ್ಲಿ ಅದರ ಬೇರೆ ಬೇರೆ ಎಷ್ಟು ಮಾಡಲಿಕ್ಕೆ ಅವಕಾಶ ಇದೆ, ಅದನ್ನೆಲ್ಲ ನಾನೀಗ ಸದ್ಯಕ್ಕೆ ಅಧ್ಯಯನ ಮಾಡಲಿಕ್ಕೆ ಹೋಗುವುದೂ ಇಲ್ಲ. ಯಾಕೆಂದರೆ ನಮಗೆ ಅಷ್ಟಕ್ಕೀಗ ಸಮಯ ಸಿಕ್ಕುವುದಿಲ್ಲ. ಇದರಲ್ಲಿ ಕಷ್ಟ ಅಂತ ಹೇಳಿದರೆ ಮನೆಯವರಿಗೂ ಕಷ್ಟ ಉಂಟು. ಜನರು ಬರ್ತಾ ಇರ್ತಾರೆ, ಒಬ್ಬರಲ್ಲ ಇದ್ರೆ ಒಬ್ಬರು ಬರ್ತಾರೆ ಇದನ್ನು ನೋಡಲಿಕ್ಕೆ. ಅವರಿಗೆ ಗೊತ್ತಿರ್ಬೋದು ಈಗ ಅವರ ಮನೆಗೆ ಎಷ್ಟು ಜನ ಬರ್ತಾರೆ ಅಂತ. ಹಾಗೆ ನಿರಂತರ ಜನ ಬರ್ತಾರೆ ಪ್ರಚಾರ ಆಗುವಾಗ. ಅವರನ್ನೆಲ್ಲರನ್ನು ನಿಭಾಯಿಸಬೇಕಾಗ್ತದೆ. ಜೊತೆಯಲ್ಲಿ ಮಕ್ಕಳು ಸಣ್ಣ ಇದ್ದರೆ ಅವರನ್ನು ಶಾಲೆಗೆ ಬಿಡಬೇಕು, ಅದರ ಜೊತೆಯಲ್ಲಿ ಕಾರ್ಯಕ್ರಮಗಳಿಗೂ ಹೋಗಬೇಕು. ಇದನ್ನೆಲ್ಲ ನಿಭಾಯಿಸಿಕೊಂಡು ಹೋಗೋದು ಕಷ್ಟ ಅಂತ ಹೇಳೋದು ಬಿಟ್ಟರೆ, ಗೋವನ್ನು ಸಾಕುವುದು ನಷ್ಟ ಅಂತ ಹೇಳುವ ಒಂದು ಶಬ್ದ ಇಲ್ಲ. ಈ ವ್ಯವಸ್ಥೆಯಲ್ಲಿ ನಷ್ಟವೇ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಅದು ಲಾಭವೇ ಕೊಡುವಂಥದ್ದು, ಅದು ಎಲ್ಲಿಯೂ ನಷ್ಟ ಕೊಡೋದಿಲ್ಲ. ಯಾರಿಗೆ ನಷ್ಟ ಆಗ್ತದೆ ಅಂದರೆ, ಈಗ ನಮ್ಮ ಡ್ರವರ್ನಲ್ಲಿ ಕಸ ಹಾಕಿದರೆ ನಮಗೆ ನಷ್ಟ ಆಗಬಹುದು, ಯಾಕೆಂದರೆ ಅಲ್ಲಿ ಲಕ್ಷ್ಮಿ ಇರುವುದು. ಸೆಗಣಿಗೂ ಹಾಗೆ, ಸೆಗಣಿಯನ್ನು ಯಾರಾದರೂ ಕಸದ ತೊಟ್ಟಿಯಲ್ಲಿ ಬಿಸಾಡಿದರೆ ಅವರಿಗೆ ನಷ್ಟ ಆಗ್ತದೆ, ಯಾಕೆಂದರೆ ಅದರಲ್ಲಿ ಲಕ್ಷ್ಮಿ ಇದ್ದಾಳೆ. ಸೆಗಣಿಗೆ ಅತ್ಯಂತ ಗೌರವವನ್ನು ಎಲ್ಲಿ ಕೊಡ್ತಾರೆ ಅಲ್ಲೆಲ್ಲಿಯೂ ನಷ್ಟ ಆಗುವ ಸಾಧ್ಯತೆ ಇಲ್ಲ. ಗೋವಿದ್ದಲ್ಲಿ ನಷ್ಟ ಬರಲಿಕ್ಕೇ ಇಲ್ಲ. ಯಾರು ಕೂಡ ನಷ್ಟ ಬರ್ತದೆ ಅಂತ ಹೆದರಿ ದನ ಸಾಕದೆ ಹಿಂದೆ ಹೋಗ್ಬೇಕಂತ ಇಲ್ಲ. ಕಷ್ಟ ಖಂಡಿತ ಬರ್ತದೆ. ಒಳ್ಳೆ ಕೆಲಸ ಮಾಡುವಾಗ ತುಂಬ ಕಷ್ಟ ಬರ್ತದೆ. ಗೋಪಾಲಣ್ಣ ಒಂದು 2005ರಲ್ಲಿ ಏನೋ ನಮ್ಮ ಮನೆಗೊಮ್ಮೆ ಬಂದಿದ್ದಾರೆ. ನಾವು ತುಂಬ ವರ್ಷದಿಂದ ಅವರಿಗೆ ನನಗೆ ಸನ್ಮಾನ ಮಾಡಿದ್ದಾರೆ ಅಂತ ನಾನು ಹೇಳೋದಲ್ಲ. ಈಗ ಮರಗಳು ಹಣ್ಣು ಪರೋಪಕಾರಕ್ಕೆ ಕೊಡ್ತದಂತೆ, ನದಿ ಹರಿಯುತ್ತದೆ ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ, ಗೋವು ಹಾಲು ಕೊಡ್ತದೆ ಅದು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ, ಮನುಷ್ಯ ಶರೀರವು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಕ್ಕೆ ಇರೋದಂತೆ. ಹಾಗೆ ಅವರಿಗೀಗ ಈ ಕೆಲಸ ಎಲ್ಲ ಮಾಡಿ ಇದೆಲ್ಲ ಮಾಡಬೇಕಾದ ನಿಜವಾದ ಅಗತ್ಯ ಈಗಿನ ಇಂಜಿನಿಯರ್ಗಳ ಲೆಕ್ಕದಲ್ಲಿ ನೋಡಿದರೆ ಉಂಟು ಅಂತ ಕೇಳಿದರೆ ನನಗೆ ಅದಕ್ಕೆ ಉತ್ತರ ಇಲ್ಲ. ಈ ವೇದ ಪಾಠಶಾಲೆ, ಈ ಯಕ್ಷಗಾನ, ಈ ಕಾರ್ಯಕ್ರಮಗಳು, ಇದಕ್ಕೆಲ್ಲ ಎಷ್ಟು ಖರ್ಚಾಗ್ತದೆ. ಇದೆಲ್ಲ ಯಾವುದಾದ್ರೂ ಆರ್ಥಿಕ ಲಾಭ ಇಟ್ಟುಕೊಂಡು ಮಾಡೋದಂದರೆ ಲಾಭ ಇಟ್ಟುಕೊಂಡು ಮಾಡೋದಲ್ಲ. ಆದರೆ ನಮ್ಮ ಒಂದು ಜೀವನದಲ್ಲಿ ಸಂಪಾದನೆ ಮಾಡಿದ ಒಂದು ದುಡ್ಡನ್ನು ಕೇವಲ ಕಟ್ಟಿ ಇಟ್ಟು ಮ್ಯೂಚುವಲ್ ಫಂಡಲ್ಲಿ ಅಷ್ಟುಂಟು, ಅಲ್ಲಿ ತೋಟ ಉಂಟು, ಇಲ್ಲಿ ತೋಟ ಉಂಟು ಅಂತ ಹೇಳುವ ಬದಲು ಇಂಥ ಕೆಲಸ ಮಾಡುವ ಜನರು ಈ ಭೂಮಿಯಲ್ಲಿ ಒಂದೊಂದು ಜಿಲ್ಲೆಗೆ ಒಂದೊಂದು 2 ಜನರಾದರೂ ಬಂದರೆ ನಮ್ಮ ಸನಾತನ ಧರ್ಮವೂ ಉಳಿದಿತ್ತು, ಜೊತೆಯಲ್ಲಿ ಮಕ್ಕಳಿಗೂ ಹಿರಿಯರಿಗೂ ಎಲ್ಲರಿಗೂ ಒಂದು ಮಾರ್ಗದರ್ಶನ ಕೊಡುವಂತಹ ಒಂದು ವ್ಯವಸ್ಥೆ ಆದಿತ್ತು. ಹಾಗೆ ಅವರಿಗೆ ಇನ್ನಷ್ಟು ಗೋಮಾತೆಯ ಆಶೀರ್ವಾದದಲ್ಲಿ ಅವರು ಕೂಡ ಪ್ರಥಮವಾಗಿ ಗೋಶಾಲೆಯೇ ಮಾಡಿದ್ದು. ಗೋವಿನ ಜೊತೆ ಇದ್ದವರನ್ನು ಅದು ಒಳ್ಳೆ ಮನುಷ್ಯರಾಗಿ ಮಾಡ್ತದಂತೆ. ಯಾಕೆಂದರೆ ನಮ್ಮ ಒಂದು ಮಾತಿದೆ, ನಿಮ್ಮನ್ನು ಹೇಗಿದ್ದ ಜನ ಅಂತ ತಿಳಿಬೇಕಾದ್ರೆ ನಿಮ್ಮ ಜೊತೆ ಇರುವ ಮಿತ್ರರನ್ನೇ ನೋಡಿದರೆ ಸಾಕು ಅಂತ. ಗೋವಿನ ಜೊತೆ ಯಾರಿಗಾದರೂ ನಿತ್ಯ ಒಡನಾಟ ಉಂಟು ಅಂತೇಳಿ ಆದರೆ ಅವರು ಕೆಟ್ಟವರಾಗಲಿಕ್ಕೆ ಸಾಧ್ಯ ಇಲ್ಲ. ದೂರದಿಂದ ಕೆಲವು ಜನ ಅವರನ್ನು ಕೆಟ್ಟವರು, ಅವರು ಹಾಗೆ ಹೀಗೆ ಅಂತೆಲ್ಲ ಹೇಳುವವರು ಇರ್ಬೋದು, ಆದರೆ ಕೆಟ್ಟವರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಗೋವಿನ ಹಾಲು, ಶುದ್ಧವಾದ ದೇಶಿ ಗೋವಿನ ಹಾಲನ್ನು ಒಂದು ದಿನ ಕುಡಿದ್ರೂ ಅವ
ಮನಸ್ಸಿನಲ್ಲಿ ಬದಲಾವಣೆ ಆಗ್ತದೆ ಅಂತೆ. ಹೇಗೆ ರಾಮನಾಮವನ್ನು ಒಮ್ಮೆ ಹೇಳಿದರೆ ಅವನು ರಾಮನ ಭಕ್ತ ಆಗ್ತಾನಂತೆ. ಈಗ ಎಷ್ಟೋ ಜನ ರಾಮನಿಗೆ ಅಲ್ಲಿ ದೇವಸ್ಥಾನ ಕಟ್ಟಬೇಕು, ಅವರು ನಿತ್ಯ ಹಾಗೆ ಹೇಳಿದರೆ ನಮಗೆ ಸಂತೋಷವೇ. ಯಾಕೆಂದರೆ ಒಮ್ಮೆ ಆದರೂ ಅವರ ಬಾಯಿಯಲ್ಲಿ ರಾಮನಾಮ ಬಂದು ಬಿಟ್ಟರೆ ನಮ್ಮ ಕೆಲಸ ಮುಗೀತು. ಅವರು ಇವತ್ತೆಲ್ಲ ನಾಳೆ ರಾಮನ ಭಕ್ತರಾಗಿ ಆಗ್ತಾರೆ. ಹಾಗೆ ಗೋವಿನ ಜೊತೆ ಇದ್ದಷ್ಟು ಕಾಲ ಅವರಿಗೆ ಇಂಥ ಧರ್ಮ ಕಾರ್ಯ ಮಾಡುವ ಮನಸ್ಸಿರ್ತದೆ. ಯಾಕೆಂದರೆ ಅದು ಪರೋಪಕಾರಕ್ಕೆ ಅಂತೇಳಿ ಬದುಕುವಂಥ ಜೀವಿ, ಅದರೊಟ್ಟಿಗೆ ಬದುಕುವವರಿಗೂ ಪರೋಪಕಾರ ಮಾಡುವಂಥ ಮನಸ್ಸಿರ್ತದೆ ಎಂಬ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಇಲ್ಲಿ ಹೆಚ್ಚಿಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. 1/4 ಗಂಟೆ ಆಯಿತು. ಹಾಗಾದ ಕಾರಣ ನಾನೀಗ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಏನಾದರೂ ನಿಮಗೆ ನಮ್ಮ ಹತ್ರ ಗೋವಿನ ವಿಷಯದಲ್ಲಿ ಕೇಳಲಿಕ್ಕಿದ್ರೆ ನಮಗೆ ಸಂಪರ್ಕ ಮಾಡಿದರೆ ಖಂಡಿತ ನಾವು ತಿಳಿಸ್ತೇವೆ. ನಮ್ಮಿಂದ ಆಗುವ ಉಪಕಾರ ನಾವು ಮಾಡ್ತೇವೆ. ಮನಸ್ಸಿದ್ದವರಿಗೆಲ್ಲರಿಗೂ ಗೋ ಸಾಕಬಹುದು, ಆದರೆ ನಿಮ್ಮ ಮನಸ್ಸನ್ನು ತುಂಬ ಗಟ್ಟಿ ಮಾಡಬೇಕು. ಮುಳ್ಳಿನ ಮರವನ್ನಾದರೂ ಗಟ್ಟಿ ಹಿಡಿಬೇಕಂತೇಳಿ ಒಂದು ಹೇಳ್ತಾರೆ. ಹಾಗೆ ಇದು ಭಾಳ ಗಟ್ಟಿ ಹಿಡಿಬೇಕು. ಎಷ್ಟೋ ಸಲ ಇದರಿಂದ ಹಿಂದೆ ಹೋಗ್ಬೇಕಂತ ನನ್ನ ಮನಸ್ಸಿಗಾಗಿದೆ, ಆಗುದಿಲ್ಲ ಇದು ಅಂತ. ಅದು ಬಹುಶಃ ಅವರ ಫೀಲ್ಡಲ್ಲಿ ಅವರಿಗೂ ಆಗಿರ್ಬೋದು, ನಿಮ್ಮ ಫೀಲ್ಡಲ್ಲಿ ನಿಮಗೂ ಆಗಿರ್ಬೋದು. ಮತ್ತು ನನಗೆ ಗೊತ್ತಾದದ್ದು ಇದು ಎಲ್ಲ ಫೀಲ್ಡಲ್ಲಿಯೂ ಉಂಟು ಅಂತ. ಯಾವ ಫೀಲ್ಡಲ್ಲಿಯೂ ಕಷ್ಟ ಇಲ್ಲದೆ ಇಲ್ಲ. ಅದನ್ನು ನಾವು ಕಷ್ಟದ ಜೊತೆ ಬದುಕಲಿಕ್ಕೆ ಕಲಿತ್ರೆ ಬದುಕು ನಮ್ಮದು ಹಸನಾಗ್ತದೆ ಅಂತ ಹೇಳಿಕೊಂಡು ನನ್ನ 1-2 ಮಾತುಗಳನ್ನು ನಿಲ್ಲಿಸ್ತೇನೆ. ಒಂದೇ ಗೋ ಮಾತರು. ದೇಶಿ ಗೋವಿನ ಮಹತ್ವವನ್ನು ಕುರಿತಾಗಿ ಅತ್ಯುತ್ತಮವಾಗಿ ತಿಳಿಸಿದ್ದೀರಿ ಶ್ರೀಮಾನ್, ನಿಮಗೆ ಧನ್ಯವಾದಗಳು. ಏನಾದರೂ ಪ್ರಶ್ನೆಗಳಿದ್ದರೆ, ಎರಡೂ ವಿಚಾರ ಮಂಡನೆಗಳಿಗೆ ಸಂಬಂಧಪಟ್ಟಾಗಿ ಪ್ರಶ್ನೆಗಳಿದ್ದರೆ ಆದಷ್ಟು ಬೇಗ ಕೇಳಬೇಕು. ಸಮಯ ಮೀರಿ ನಾವು ಹೋಗ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀಮಾನ್ ಗೋಪಾಲಕೃಷ್ಣ ಭಟ್ ಅವರ ಮಾತು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕಳೆದ 1.5 ತಾಸಿನಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಶ್ರೋತೃಗಳಿಗೆ ಅಡಿಕೆ ಬೆಳೆ ಹಾಗೂ ಅದರ ಬದಲಿಗೆ ಪರ್ಯಾಯವಾಗಿ ಏನು ಕೃಷಿಯನ್ನು ಮಾಡ್ಬೋದು ಅಂತ ಹೇಳುವ ಬಗ್ಗೆ, ಡ್ರ್ಯಾಗನ್ ಫ್ರೂಟ್ ಕೃಷಿಯ ಬಗ್ಗೆ ಸವಿಸ್ತಾರವಾಗಿ ಏನು ಕಾಂಚೋಡು ಗೋಪಾಲಕೃಷ್ಣ ಭಟ್ರು ನಮಗೆ ತುಂಬ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕತೆಯ ಬಗ್ಗೆ, ಆರ್ಥಿಕತೆಯಲ್ಲಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಿದರೆ ಅದು ತನ್ನ ಆರ್ಥಿಕ ಬೆಳವಣಿಗೆಯಲ್ಲಿ ಹೇಗೆ ಫಲಕಾರಿಯಾಗ್ಬೋದು ಹೇಳುವ ಬಗ್ಗೆ ತುಂಬ ಸುಂದರವಾಗಿ ವಿಶ್ವೇಶ್ವರ ಭಟ್ ಬಂಗಾರಡ್ಕೈಯವರು ನಮಗೆ ಮನಮುಟ್ಟುವಾಗಿ ವಿವರಿಸಿದ್ದಾರೆ. ಅದೇ ರೀತಿ ದೇಶಿ ಗೋವಿನ ಸಾಕಣೆಯಿಂದ ಇರುವ ಲಾಭಗಳ ಬಗ್ಗೆ, ಹಾಗೆ ಇರುವ ಪ್ರಯೋಜನಗಳ ಬಗ್ಗೆ ತುಂಬ ಸುಂದರವಾಗಿ ನಮಗೆ ಸುಬ್ರಹ್ಮಣ್ಯ ಪ್ರಸಾದ್ ನೆಕ್ಕರಕಳ ಇವರು ತಿಳಿಸಿಕೊಟ್ಟಿದ್ದಾರೆ. ಇವರೆಲ್ಲರ ಒಂದು ವಿಚಾರ ಮಂಡನೆಯಿಂದ ನಮಗೆ ತಿಳಿದು ಬರತಕ್ಕಂತಹ ವಿಚಾರ ಏನು ಅಂತ ಹೇಳಿದರೆ, ವ್ಯವಸ್ಥೆಗಳು ಯಾವುದೇ ಇರ್ಬೋದು, ಅದು ಕೃಷಿ ಇರ್ಬೋದು, ಗವ್ಯೋದ್ಯಮ ಇರ್ಬೋದು, ಹಾಗೆ ರಿಯಲ್ ಎಸ್ಟೇಟ್ ಇರ್ಬೋದು, ಯಾವುದೇ ಉದ್ಯಮ ಇರ್ಬೋದು, ಅದರ ಹಿಂದೆ ಒಂದು ನಿರಂತರ ಗಮನಿಸತಕ್ಕಂಥ ಒಂದು ನಮ್ಮ ಗಮನ ಇರಬೇಕಾಗ್ತದೆ. ಕೆಲವು ವಿಚಾರಗಳಿಗೆ ಜಾಸ್ತಿ ಗಮನ ಇರ್ಬೋದು, ಕೆಲವು ವಿಚಾರಗಳಿಗೆ ಸ್ವಲ್ಪ ಕಡಿಮೆ ಗಮನ ಇರ್ಬೋದು. ಕೆಲವಕ್ಕೆ ದಿನಕ್ಕೊಮ್ಮೆ ನೋಡಬೇಕಾಗ್ಬೋದು, ಕೆಲವಕ್ಕೆ ವಾರಕ್ಕೊಮ್ಮೆ, ಕೆಲವಕ್ಕೆ ವರ್ಷಕ್ಕೊಮ್ಮೆ ಇರ್ಬೋದು. ಆದರೆ ನಮ್ಮ ಗಮನ, ಅದರ ಹಿಂದೆ ನಾವು ಕೊಡುವಂಥ ಸಮಯ, ಇದು ಎಲ್ಲದಕ್ಕೂ ನಮ್ಮ ಶ್ರದ್ಧೆ ಬೇಕಾಗ್ತದೆ. ಶ್ರದ್ಧೆ ಮತ್ತು ನಿರಂತರತೆ ಇದ್ದಲ್ಲಿ ಯಾವುದೇ ಉದ್ಯಮ ಆಗಲಿ, ಯಾವುದೇ ಕೃಷಿ ಆಗಲಿ, ಅದರಲ್ಲಿ ನಮಗೆ ಸಫಲ ಆಗ್ಬೋದು ಅಂತ ನಮಗೆ ಈ ವಿಚಾರಗಳಿಂದ ನಮಗೆ ತಿಳಿದು ಬರ್ತದೆ. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಶ್ರೋತೃವಾದ ನಿಮಗೆಲ್ಲ ಮತ್ತೊಮ್ಮೆ ನಾನು ವಂದಿಸ್ತಾ, ನಮಗೆ ತುಂಬ ಸುಂದರವಾಗಿ ವಿಚಾರ ಮಂಡಿಸಿದ ಎಲ್ಲರನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು.
ಕೃಷಿ, ರಿಯಲ್ ಎಸ್ಟೇಟ್ ಮತ್ತು ಗೋವಿನ ಹೈನುಗಾರಿಕೆ ಈ ವಿಷಯಗಳು ಇವುಗಳಲ್ಲಿ ವೈರುಧ್ಯ ಇಲ್ಲ, ಒಂದಕ್ಕೊಂದು ಪೂರಕವಾಗಿರಬೇಕು ಅಂತ ಹೇಳುವ ಅಪೂರ್ವವಾದ ಸಂದೇಶವನ್ನು ಕೊಟ್ಟಿದ್ದೀರಿ. ಶ್ರೀಮಾನ್ ಗೋಪಾಲಕೃಷ್ಣ ಭಟ್ರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಹಂತ ಧನ್ಯವಾದ ಸಮರ್ಪಣೆ. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಶ್ರೀ ಗೋಪಾಲಕೃಷ್ಣ ಕಾಂಚೋಡ್ ಇವರಿಗೆ ನಾನು ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಮತ್ತು ಎಲ್ಲ ಸಹ ಸಂಸ್ಥೆಗಳ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಶ್ರೀ ವಿಶ್ವೇಶ್ವರ ಭಟ್ ಬಂಗಾರಡ್ಕ ಇವರಿಗೂ ಕೂಡ ದ್ವಾರಕಾ ಪ್ರತಿಷ್ಠಾನ ಮತ್ತು ಎಲ್ಲ ಸಹ ಸಂಸ್ಥೆಗಳ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಶ್ರೀ ಸುಬ್ರಹ್ಮಣ್ಯ ಪ್ರಸಾದ್ ಭಟ್ಟ ನೆಕ್ಕರ ಕಳೆಯ ಇವರಿಗೂ ಕೂಡ ದ್ವಾರಕಾ ಪ್ರತಿಷ್ಠಾನ ಮತ್ತು ಎಲ್ಲ ಸಹ ಸಂಸ್ಥೆಗಳ ವತಿಯಿಂದ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ದ್ವಾರಕಾ ಪ್ರತಿಷ್ಠಾನದ ಕಾರ್ಯದರ್ಶಿ ಅವರಿದ್ದಾರೆ, ಗಣರಾಜ್ ಕುಂಬಳೆ ಸರ್ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳು. ಹಾಗೆ ಮುಖ್ಯವಾಗಿ ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರಾದ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ, ಅವರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಲಿಸಿದಂತಹ ಎಲ್ಲ ಸಭಿಕರಿಗೂ ಕೂಡ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಧನ್ಯವಾದ. ಧನ್ಯವಾದಗಳು. ವಿಚಾರಗೋಷ್ಠಿ ಕಾರ್ಯಕ್ರಮದ ನಿರ್ವಹಣೆಯನ್ನು ಅತ್ಯಂತ ಸೊಗಸಾಗಿ ನಿರ್ವಹಿಸಿಕೊಟ್ಟ ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ವಿದ್ಯಾಲಯದ ಉಪನ್ಯಾಸಕರಾಗಿರುವ ಚೇತನ್ ಮುಗ್ರಾಲಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಭಿಕರಿಗೊಂದು ಸೂಚನೆ, ಈಗಾಗಲೇ ಭೋಜನ ಆರಂಭಗೊಂಡಿದೆ. ತಾವು ಭೋಜನಾಲಯಕ್ಕೆ ತೆರಳಿ ಭೋಜನವನ್ನು ಸ್ವೀಕರಿಸಬಹುದು. ಹಾಗಂತ ಇಲ್ಲಿ ಕಾರ್ಯಕ್ರಮ ನಡೀತದೆ, ಪಾಸ್ ಇಲ್ಲ. ದ್ವಾರಕಾ ಸಂಸ್ಥೆಯು ನಿಮ್ಮ ಸೈಟ್ ಅಥವಾ ಮನೆಯ ಕನಸು ದ್ವಾರಕದಲ್ಲಿ ಆಗುವುದು ನನಸು ಎಂಬಂತಹ ಟ್ಯಾಗ್ಲೈನ್ನೊಂದಿಗೆ ಪುತ್ತೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಕನ್ಸ್ಟ್ರಕ್ಷನ್ ಬೇಸ್ಡ್ ಕಂಪನಿ ಈಗಾಗಲೇ 10ಕ್ಕೂ ಹೆಚ್ಚು ಬಡಾವಣೆಗಳನ್ನು ನಿರ್ಮಿಸಿಕೊಟ್ಟಿದ್ದು, ಅದರಲ್ಲಿ ಪ್ರಮುಖವಾದವುಗಳು ಈ ಕೆಳಗಿನಂತಿವೆ. ಗೋಕುಲ ಇದು ಮುಕ್ರಂಪಾಡಿ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿದೆ. ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯಿಂದ 50 ಮೀಟರ್ ದೂರದಲ್ಲಿದೆ. ಉಜ್ಜೀವನ ರಸ್ತೆ ಮತ್ತು ಪ್ರದೇಶದ ವಿವರಗಳು ಇಂತಿವೆ. ಕೆಮ್ಮಾರ ಇದು ಉಪ್ಪಿನಂಗಡಿಯಿಂದ 5 ಕಿಲೋಮೀಟರ್. ಮಂಗಳೂರು ಕುಕ್ಕೆ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿದೆ. ಮೂರನೆಯದ್ದು ನಂದಿಲ, ಇದು ಇರುವಂಥದ್ದು ಬುಳುವಾರು, ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿದೆ. ಪುತ್ತೂರು ನಗರ ಬಸ್ಸು ತಂಗುದಾಣದಿಂದ 2 ಕಿಲೋಮೀಟರ್. ಪುತ್ತೂರು ರೈಲ್ವೆ ನಿಲ್ದಾಣದಿಂದ 500 ಮೀಟರ್ ದೂರದಲ್ಲಿದೆ. ನಾಲ್ಕನೆಯದ್ದು ಶೇಷಾದ್ರಿ, ಇದು ಕೆದುವಡಕದಲ್ಲಿದೆ. ಪುತ್ತೂರು ನಗರದಿಂದ 5 ಕಿಲೋಮೀಟರ್. ಮಾಣಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಿಂದ 1 ಕಿಲೋಮೀಟರ್. ವಿವೇಕಾನಂದ ವಿದ್ಯಾಸಂಸ್ಥೆಯ ರಸ್ತೆಯೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಅನಂತರದ್ದು ಗೋಮತಿ, ಇದು ತುಂಬೆಯಲ್ಲಿದೆ. ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರು ಮಂಗಳೂರು NH75ನಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ಆಸ್ಪತ್ರೆ, ಶಾಲೆ ಮತ್ತು ಕಾಲೇಜಿಗೆ ಹತ್ತಿರದಲ್ಲಿದೆ. ಅನಂತರದ್ದು ಶಿವೋಹಂ, ಇದು ಸೂತ್ರಬೆಟ್ಟಿನಲ್ಲಿದೆ. ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿದೆ. ಪುತ್ತೂರು ನಗರ ಬಸ್ಸು ತಂಗುದಾಣದಿಂದ ಕೇವಲ 1 ಕಿಲೋಮೀಟರ್. ಹಾಗೆಯೇ ಪುತ್ತೂರು ರೈಲ್ವೆ ನಿಲ್ದಾಣದಿಂದ 300 ಮೀಟರ್ ದೂರದಲ್ಲಿದೆ. ಅನಂತರ ದ್ವಾರಕೋತ್ಸವದವರೆಗೆ ಗ್ರಾಹಕರಿಗೆ ಸೈಟ್ ಪರ್ಚೇಸ್ಗಾಗಿ 10% ಡಿಸ್ಕೌಂಟ್ ಅವೈಲೇಬಲ್ ಇರ್ತದೆ. ಹಾಗೆಯೇ 10,000 ಮೊತ್ತದ ಗಿಫ್ಟ್ ವೋಚರ್ ಕೂಡ ಲಭ್ಯವಿರುತ್ತದೆ. ಆಸಕ್ತರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಈ ವೇದಿಕೆಯಲ್ಲಿ ಕೀಬೋರ್ಡ್ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದಕ್ಕೂ ಮೊದಲು ಪುಟಾಣಿಯವರುಗಳು ಶ್ಲೋಕವನ್ನು ಹಾಡುತ್ತಾಳೆ.
ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಕಾರ್ಯೇಷು ಸರ್ವದಾ ಪ್ರಣಮ್ಯ ಶಿರಸ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೆ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧಯೇ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोतं मुख्यं श्रीरामदूतं शिरसा नमामि. बुद्धिबलं यशोधैर्यं निर्भयत्वं मरोगिता अजाड्यं वापटं चानुमस्मभवेत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कानदेनवे. गुरुब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणी नमोस्तुते. षडाननं कुङ्कुमरक्तवर्णं महामतिं दिव्यमयूरवाहनं हृद्यस्तसूनं सुरसैन्यनाथं गुहां सदा शरणं प्रपद्ये. रामाय रामभद्राय रामचन्द्राय वेदसे रघुनाथाय नाथाय सीताय पते नमः. ವಂದನೆಗಳು. ಇದೀಗ ಗುರುಗಳಾದ ಶ್ರೀ ಬಾಬು ಕಾಟುಗುಟ್ಕೆ ಮತ್ತು ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ಕೀಬೋರ್ಡ್ ವಾದನ. ಗುರುಗಳಾದ ಬಾಬು ಕಾಟುಗುಕ್ಕೆ ಅವರು ಬಾಬಣ್ಣ ಪುತ್ತೂರು ಎಂಬ ಹೆಸರಿನಿಂದಲೇ ಪ್ರಸಿದ್ಧಿಯಾದಂಥವರು. 1977ರಲ್ಲಿ ವಿಟ್ಲದ ಜೂನಿಯರ್ ಕಾಲೇಜಿನಲ್ಲಿ PUC ವಿದ್ಯಾಭ್ಯಾಸ. 1979ರಲ್ಲಿ BSNL ಇಲಾಖೆಯಲ್ಲಿ ಟೆಲಿಫೋನ್ ಗ್ರಾಹಕನಾಗಿ ಕೆಲಸಕ್ಕೆ ಸೇರ್ಪಡೆ. ಸುಮಾರು 39 ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆ ಮಾಡಿ 2018ರಲ್ಲಿ ನಿವೃತ್ತಿಯನ್ನು ಹೊಂದಿ ಈಗ ಪೂರ್ಣ ಪ್ರಮಾಣದಲ್ಲಿ ಕೀಬೋರ್ಡ್ ಗುರುಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಚಿಕ್ಕಂದಿನಿಂದಲೇ ಸಂಗೀತದಲ್ಲಿ ತುಂಬ ಆಸಕ್ತಿ ಇದ್ದದರಿಂದ ಭಜನೆ, ನಾಟಕ, ಸುಗಮ ಸಂಗೀತಗಳಿಗೆ ಹಿನ್ನೆಲೆ ಸಂಗೀತ ಒದಗಿಸುವುದರೊಂದಿಗೆ ಪುತ್ತೂರು ನರಸಿಂಹನಾಯಕ್, ಶಶಿಧರ ಕೋಟೆ ಮುಂತಾದವರೊಂದಿಗೆ ಕೀಬೋರ್ಡ್ ನುಡಿಸಲು ಅವಕಾಶ ಸಿಕ್ಕಿದೆ. 2014ರಲ್ಲಿ ಸುಳ್ಯ ಭಾವನಾ ಕಲಾ ಬಳಗದಿಂದ ಭಾವನಾ ಪ್ರಶಸ್ತಿ, 2019ರಲ್ಲಿ ಗಾನಸಿರಿ ಕಲಾ ತಂಡದಿಂದ ಸಂಗೀತ ರತ್ನ, BB ಕ್ರಿಯೇಷನ್ಸ್ ಪಾಣಾಜೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆದಿದೆ. ಈಗ ಪ್ರಸ್ತುತ ಕೀಬೋರ್ಡ್ ಶಿಕ್ಷಕರಾಗಿ ಪುತ್ತೂರು, ವಿವೇಕಾನಂದ CBSE, ವರ್ಣಕುಟೀರ, ಮುಕ್ರಂಪಾಡಿಯ ನಂದಗೋಕುಲ ಬಡಾವಣೆ, ಕಾವು, ಕಲ್ಲಡ್ಕ ಇತ್ಯಾದಿ ಸ್ಥಳಗಳಲ್ಲಿ ಕೀಬೋರ್ಡ್ ಕ್ಲಾಸನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸ್ತಾ ಅವರ ಬಳಗದವರನ್ನು ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಕೀಬೋರ್ಡ್ ವಾದನದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳು ಆದಿತ್ಯ ಕೃಷ್ಣ, ವಂಶಿಕ, ಅಕ್ಷರಿ, ಸನಿಹ, ಅಜಯ್ ಮತ್ತು ಅಕ್ಷಯ್. ಇದೀಗ ನಿಮಗಾಗಿ ವೇದಿಕೆ.
ಎಷ್ಟು ಹಿಂದೂಸ್ತಾನ ಅಲ್ಲ ನೀನು ಸ್ವಲ್ಪ ಮೆಲ್ಲ ಹೇಳಿ ನಿಂದೆ ಲೆವೆಲಲ್ಲಿ ಬಂದು ಔಟ್ ಚೂರು ಮಾನಿಟರ್ ಚೂರು ಕಮ್ಮಿ Ni sari sari da pa 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 ma pa pa sari sari da pa pa ma kaya kaya gana deva kaya gana yakshaya dhimahi gunadhiraya gunamanditaya gunadhiraya dhimahi Ishaya Ishaya Prameshaya Dhimahi Ekadantaya Vakratundaya Vande Tanayaya Dhimahi Ganeshanaya
ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ
ಉತ್ತರ ಮುಟ್ಮಾಲಿಗೆ ಸರ್
ಕೀಬೋರ್ಡ್ ವಾದನ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ನಡೆಸಿಕೊಟ್ಟ ದ್ವಾರಕಾ ಕಲಾಶಾಲೆ ವಿದ್ಯಾರ್ಥಿಗಳಿಗೆ, ಹಾಗೆಯೇ ನಿರ್ದೇಶಕರಾಗಿರುವ ಬಾಬು ಕಾಟುಕುಕ್ಕೆ ಹಾಗೂ ಅವರ ಬಳಗದವರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳು. ಗುರುಗಳಾದ ಬಾಬು ಕಾಟುಕುಕ್ಕೆ ಮತ್ತು ಅವರ ಬಳಗದವರಿಗೆ ನಮ್ಮ ಪ್ರತಿಷ್ಠಾನದ ಕಾರ್ಯದರ್ಶಿಗಳಾಗಿರುವ ಗಣರಾಜ್ ಕುಂಬ್ಳೆಯವರು ಕಿಟ್ ಮತ್ತು ಶಾಲನ್ನು ಹೊದಿಸಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ವಂದನೆಗಳು. ಮುಂದಕ್ಕೆ ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳಿಂದ ಶ್ರೀಯುತ ಗಣರಾಜ ಕುಂಬ್ಳೆ ಇವರ ನಿರ್ದೇಶನದಲ್ಲಿ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಪ್ರಸಂಗ ಚೂಡಾಮಣಿ, ಕವಿ ಕಣಿಪುರದ ಪಾರ್ತಿಸುಬ್ಬ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಒಂದು ವಿಶಿಷ್ಟ ಯೋಜನೆ ಅಂತಂದರೆ ಉಜ್ಜೀವನ, ಹೊಸ ಜೀವನ. ಇದು ಇರುವಂಥದ್ದು ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿರುವ ಕೆಮ್ಮಾರದಲ್ಲಿ. ಬಡಾವಣೆಯ ಮೇಲ್ನೋಟವನ್ನು ನೋಡುವುದಿದ್ದರೆ ಒಂದೇ ಸೂರಿನ ಅಡಿಯಲ್ಲಿ ಸಂಪೂರ್ಣ ಸೌಲಭ್ಯಗಳು ಲಭ್ಯವಿದೆ. ಪುತ್ತೂರಿನಿಂದ 17 ಕಿಲೋಮೀಟರ್, ಉಪ್ಪಿನಂಗಡಿಯಿಂದ ಕೇವಲ 5 ಕಿಲೋಮೀಟರ್ ದೂರ. 8,50,000 ಚದರ ಅಡಿಗಳಷ್ಟು ವಿಸ್ತಾರವಾದ ದೊಡ್ಡ ಬಡಾವಣೆ ಇದು. ಉಜ್ಜೀವನ ಬಡಾವಣೆಯನ್ನು ನಿರ್ಮಿಸುವುದರ ಹಿಂದಿನ ನಮ್ಮ ಧ್ಯೇಯ ಏನು ಅಂತ ಕೇಳಿದರೆ, ಅವಿಭಕ್ತ ಕುಟುಂಬ ವ್ಯವಸ್ಥೆಗಳಿಂದ ವಿಭಕ್ತ ಕುಟುಂಬಕ್ಕೆ ಹೆಚ್ಚು ಪರಿವರ್ತನೆಗೊಳ್ಳುತ್ತಿರುವ ನಮ್ಮ ಸಮಾಜದಲ್ಲಿ ಸುವ್ಯವಸ್ಥಿತವಾದ ಹಿರಿಯ ನಾಗರಿಕ ಬಡಾವಣೆ ಇಂದಿನ ತುರ್ತು. ನಿವೃತ್ತಿಯ ನಂತರ ಶಾಂತಿಯುತ ಮತ್ತು ತೃಪ್ತಿಕರ ಜೀವನವನ್ನು ನಡೆಸಲು ಬೇಕಾದ ಸೇವೆಯನ್ನು ಒದಗಿಸುವುದು ಕೂಡ ನಮ್ಮ ಧ್ಯೇಯಗಳಲ್ಲಿ ಒಂದು. ವಿದೇಶ ಅಥವಾ ಪರ ಊರಿನಲ್ಲಿರುವ ತಮ್ಮ ಮಕ್ಕಳ ಸಾಧನೆ, ಸಂತೋಷ ಮತ್ತು ಜೀವನದ ಸಂಭ್ರಮಗಳನ್ನು ನೋಡುತ್ತಾ ತಮ್ಮ ಇಳಿವಯಸ್ಸನ್ನು ಸಂಭ್ರಮಿಸುವುದು. ಒಟ್ಟಿನಲ್ಲಿ ಜೀವನ ಪೂರ್ತಿ ಸಮಾಜವನ್ನು ತಿದ್ದಿ ಬೆಳವಣಿಗೆಯಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ ಹಿರಿಯರಿಗೆ ಪ್ರೀತಿ, ಗೌರವ ಮತ್ತು ಭದ್ರತೆಯ ಜೀವನವನ್ನು ಕಲ್ಪಿಸುವುದಾಗಿದೆ. ನಮ್ಮ ಬಗ್ಗೆ ಹೇಳಿಕೊಳ್ಳುವುದಿದ್ದರೆ, ನಿರ್ಮಾಣ ಕ್ಷೇತ್ರದ ಅನುಭವ 20 ವರ್ಷಕ್ಕೂ ಹೆಚ್ಚು. ದ್ವಾರಕಾ ಕಾರ್ಪೊರೇಷನ್ನಿಂದ ಪೂರ್ಣಗೊಂಡ ವಸತಿ ಬಡಾವಣೆಗಳು 10ಕ್ಕೂ ಹೆಚ್ಚು, ಹಸ್ತಾಂತರಿಸಿದ ನಿರ್ಮಾಣಗಳು 700ಕ್ಕೂ ಹೆಚ್ಚು, ಕಚೇರಿ ನೌಕರರು 30ಕ್ಕೂ ಹೆಚ್ಚು, ಸಾಮಾನ್ಯ ನೌಕರರು 300ಕ್ಕೂ ಹೆಚ್ಚು. ವಿಶೇಷವಾಗಿ ಉಜ್ಜೀವನ ಬಡಾವಣೆಯಲ್ಲಿ ಧ್ಯಾನ ಮಂದಿರ, ನ್ಯಾಚುರೋಪತಿ, ಫಿಸಿಯೋಥೆರಪಿ ಮತ್ತು ಯೋಗ, ಪಾರ್ಕ್, ಗಾರ್ಡನ್ ಮತ್ತು ವಾಕಿಂಗ್ ಟ್ರ್ಯಾಕ್, ಸೂಪರ್ ಮಾರ್ಕೆಟ್, ಲೈಬ್ರರಿ, ಇಂಡೋರ್ ಆಟಗಳು, ಕ್ಲಿನಿಕ್, ಕೇರ್ ಟೇಕರ್ಸ್ ಮತ್ತು ಆ್ಯಂಬುಲೆನ್ಸ್, CC ಕ್ಯಾಮರಾ ಕಣ್ಗಾವಲು, ರೆಸ್ಟೋರೆಂಟ್ ಸೌಲಭ್ಯ, ಹೊರಾಂಗಣ ಆಟಗಳು, ಅತಿಥಿ ಕೊಠಡಿಗಳು, ಮೆಡಿಕಲ್, ಗೋಶಾಲೆ, ತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ವ್ಯವಸ್ಥೆ, ಕ್ಯಾಂಪಸ್ ವಾಹನಗಳು, ಔಷಧೀಯ ವನ, ಸ್ಥಳೀಯ ಉದ್ಯೋಗ, ಮಳೆ ನೀರು ಕೊಯ್ಲು, 1 ವರ್ಷ ಮನೆಗಳಿಗೆ ಉಚಿತ ನಿರ್ವಹಣೆ,
5 ವರ್ಷ ಬಡಾವಣೆಗೆ ಉಚಿತ ನಿರ್ವಹಣೆ, ಲೈಫ್ ಟೈಮ್ ಪಾವತಿಯ ನಿರ್ವಹಣೆ ಮುಂತಾದ ವಿಶೇಷ ಸೌಲಭ್ಯಗಳನ್ನು ನಾವು ಕಾಣುವುದು ಉಜ್ಜೀವನದಲ್ಲಿ ಮಾತ್ರ. ಉಜ್ಜೀವನದಲ್ಲಿ ಸೈಟ್ ಕೊಳ್ಳಲು ಆಸಕ್ತರಿರುವಂತಹ ಗ್ರಾಹಕರು ದ್ವಾರಕೋತ್ಸವದಲ್ಲಿ ವಿಶೇಷವಾಗಿ ಉಜ್ಜೀವನಕ್ಕಾಗಿಯೇ ಸಪರೇಟಾಗಿ ಸ್ಟಾಲ್ಗಳು ಲಭ್ಯವಿದೆ, ಅಲ್ಲಿ ವಿಚಾರಿಸಬಹುದು. ನಿವೃತ್ತಿ ಒಂದು ಹೊರೆಯಲ್ಲ, ಹೊಸ ಜೀವನದ ಆರಂಭ. ಹೆಸರೇ ಸೂಚಿಸುವಂತೆ ಉಜ್ಜೀವನ ಎಂದರೆ ಉತ್ಕೃಷ್ಟ ಉತ್ತಮ ಜೀವನ. ಸುಮಾರು 80-90ರ ದಶಕಗಳಲ್ಲಿ ವಿದೇಶಗಳಲ್ಲಿ ಇದ್ದ ಈ ರೀತಿಯ ವ್ಯವಸ್ಥಿತ ಬಡಾವಣೆಗಳು 10 ವರ್ಷಗಳ ಹಿಂದೆ ನಮ್ಮ ದೇಶಕ್ಕೂ ಕಾಲಿಟ್ಟದ್ದು ಇದೀಗ ನಮ್ಮೂರಿಗೂ ಬಂದು ನಿಂತಿದೆ. ದೇಶಕಾಲವು ಸಂಕೀರ್ತಿಯ ಎಂಬುದು ವೇದ ನುಡಿ. ಇದು ಈ ಕಾಲದ ಅಗತ್ಯವೂ ಹೌದು. ಯಾವಾಗ ಸಮಾಜವು ತನ್ನ ಪೀಳಿಗೆಯ ಅಭಿವೃದ್ಧಿಯಲ್ಲಿ ಸಂಖ್ಯಾಸೀಮೆಯನ್ನು ತಂದಿತೋ ಅದಾಗಲೇ ಇಂತಹ ಒಂದು ವ್ಯವಸ್ಥೆಗೆ ನಾಂದಿಯನ್ನು ಹಾಡಿತ್ತು. ಆರ್ಥಿಕವಾಗಿ ದುರ್ಬಲವಲ್ಲದ ನಮ್ಮ ಸಮಾಜಕ್ಕೆ ಇಂದಿನ ಅಗತ್ಯ ಏನೆಂದರೆ ಪೋಷಣೆಗಾಗಿ ಮಾನವ ಸಂಪನ್ಮೂಲವಾಗಿದೆ. ಇದಿಷ್ಟು ಉಜ್ಜೀವನದ ಕೆಲವು ವಿಶೇಷತೆಗಳು. ಯಕ್ಷಗಾನ ತಾಳಮದ್ದಳೆಯಲ್ಲಿ ಭಾಗವತರಾಗಿ ಶ್ರೀಗಳಾದ ರಮೇಶ ಭಟ್ ಪುತ್ತೂರು, ಕುಮಾರಿ ಸುರಭಿ ಚೂಂತಾರು, ಆದಿತ್ಯ ಕೃಷ್ಣ ಅರ್ತಿಯಡ್ಕ, ಚೆಂಡೆ ಮದ್ದಳೆಯಲ್ಲಿ ಗಿರೀಶ ಭಟ್ಟ ಕಿನಿಲಕೋಡಿ ಮತ್ತು ಶಿಷ್ಯರು. ಹಾಗೆಯೇ ಮುಮ್ಮೇಳದಲ್ಲಿ ಪಾತ್ರವರ್ಗದಲ್ಲಿ ಶ್ರೀರಾಮನಾಗಿ ಧನ್ಯಶ್ರೀ ಮಿಂಚಿನಡ್ಕ, ಜಾಂಬವ ಭವಿಕ್ SP ಮುಕ್ರಂಪಾಡಿ, 1ನೆಯ ಹನುಮಂತನಾಗಿ ಅವನೀಶ ಕೃಷ್ಣ ಮಿಂಚಿನಡ್ಕ, ತೃಣಬಿಂದು ಪ್ರಚೇತ ಭಟ್ ದೊಡ್ಡಮಾಣಿ, ಲಂಕಿಣಿಯಾಗಿ ಲಹಿತ್ SP ಮುಕ್ರಂಪಾಡಿ, 1ನೆಯ ರಾವಣನಾಗಿ ನೇಹಾ BS ಮುಕ್ರಂಪಾಡಿ, 1ನೆಯ ಸೀತೆಯಾಗಿ ಅಕ್ಷರಿ ಅರ್ತಿಯಡ್ಕ, 2ನೆಯ ಹನುಮಂತನಾಗಿ ನವೀನ ಕೃಷ್ಣ S ಉಪ್ಪಿನಂಗಡಿ, ಅಕ್ಷಕುಮಾರನಾಗಿ ಅಕ್ಷಯ ಶ್ಯಾಮ ಭಟ್ ಹಾಲುಮಜಲು, ಇಂದ್ರಜಿತ್ವಾಗಿ ಆದಿತ್ಯ ಕೃಷ್ಣ ಅರ್ತಿಯಡ್ಕ, ತ್ರಿಜಟೆಯಾಗಿ ಅವನಿ ಕಲ್ಲೂರಾಯ, 2ನೇ ಸೀತೆಯಾಗಿ ವಂಶಿಕಾ ಬಿ ರೈಕಿಯೂರು, 2ನೆಯ ರಾವಣನಾಗಿ ಕೀರ್ತನಾ ಅರ್ತಿಯಡ್ಕ, ಅಶರೀರವಾಣಿ ತನುಷಾ BS ಮುಕ್ಕರಂಪಾಡಿ. ನಿರ್ದೇಶನ ಗಣರಾಜ ಕುಂಬ್ಳೆ ರಾಮಕುಂಜ. ಹಾಗೆಯೇ ಭಾಗವತಿಕೆಯಲ್ಲಿ ಹಿರಿಯ ಭಾಗವತರಾಗಿರುವಂತಹ ಬಟ್ಯಮೂಲೆ ಲಕ್ಷ್ಮೀನಾರಾಯಣ ಭಟ್ ಅವರು ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ತಾಳಮದ್ದಳೆಯಲ್ಲಿ ಭಾಗವಹಿಸುವಂತಹ ಕಲಾವಿದರಿಗೆ ನಮ್ಮ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕಿಯಾಗಿರುವ ಅಶ್ವಿನಿ ಎನ್ನಿವರು ಶಾಲು ಹೊದಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ತಾಳಮದ್ದಳೆಯಲ್ಲಿ ಭಾಗವಹಿಸುವಂತಹ ಕಲಾವಿದರೆಲ್ಲರೂ ಒಮ್ಮೆ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಅಲ್ಲಲ್ಲಿ ರಾತ್ರಿ ಗಂಟಾರ, ನೆಕ್ಸ್ಟ್ ತ್ವರಿತ ತ್ರಿವಿಡಿ, ಮತ್ತೆ ಬರುವ ಎಲ್ಲದು ಇದು ಭೈರವ ಯುದ್ಧ. ಯಾವುದು ಯಾವ ಪದ್ಯ? Check, 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 testing, 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 check, 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 testing, 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 hal, check, 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 check. ಹಲೋ 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 ದ್ವಾರಕಾ ಕಲಾಶಾಲೆಯ ವಿದ್ಯಾರ್ಥಿಗಳು ಇದೇ ಮೊದಲ ಬಾರಿ ತಾಳಮದ್ದಳೆಯಲ್ಲಿ ಅರ್ಥಧಾರಿಗಳಾಗಿ ರಂಗವೇರ್ತಾ ಇದ್ದಾರೆ. ಅವರನ್ನ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಹಲೋ 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 ಹಲೋ
ಗಣಪಗೆ ಸರ್ವತೆ ಜಗವಂದಿತನೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಧವಲು ತಂಗಿನ ಕಾಯ್ ಕಡಲೆಯ ಎಳ್ಳುಂಡೆಗಳ ಕಬ್ಬು ಮೆಲುವವಗೆ ಬೆಳ್ಳಿಯ ಉರಿಗೆಜ್ಜೆ ಕಳಕಟ್ಟಿ ಕುಣಿಯುವ ಗಜಮುಖದವಗೆ ಗಣಪಗೆ ಗಳ ಕೈಯ ಕಾಪವ ಗೊಂಬಗೆ ಆವಗಮನದಲ್ಲಿ ನೆನೆಸಿದಿಟ್ಟಾಡ್ತಾವ ಗಣೇಶ ಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ಭಕ್ತನ ಪೊರೆವಗೆ ಪುರಗಭೂಷಣನ ಕುಮಾರ ಗದ ವದನನ ಚರಣ ಕಮಲಕಾರದಿ ಎತ್ತಿರೆ ಗದ ಮುಖದವಗೆ ಗಣಪಗೆ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳ್ ಅಂಬಿಕಾದುತ ವಿಘ್ನರಾಜನ ಪೆರೆದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡ ಮಾಡುತ್ತವರ್ಣೆ ಬೆಣಿ ಕಥಾಮೃತವ ಯಾಚಲದೆಡೆಗಾಗಿ ಮುಂದೆ ನಡೆದು ಮಾಲ ಯಾಚಲದೆಡೆಗಾಗಿ ಬಂದರು ಕಪಿವರರು ಒಂದೇ ಬುದ್ಧಿಯೊಳೆಲ್ಲ ಕುಳಿತು ಯೋಚಿಸಿದರು ಮುಂದೇನೋ ಗತಿಯೇನೋ ಮುಂದೆ ನಡೆದು ಮರ ಯಾಚಲದೆಡೆಗಾಗಿ ಬಂದರು ಕಪಿವರರು ಮಹಾನುಭಾವನಾದ ಜಟಾಯುವೆ, ನೀನೇ ರಾಮ ಸೇವೆಯಲ್ಲಿ ಶ್ರೇಷ್ಠನಪ್ಪ. ನಿನ್ನ ಜೀವಿತವೇ ರಾಮಾರ್ಪಣವಾಯಿತು. ನಾವೋ ಕೋಟಿ ಸಂಖ್ಯೆಯಲ್ಲಿ ಮಂದಭಾಗ್ಯರಾಗಿ ಇನ್ನೂ ಸಾಯದೆ ಉಳಿದಿದ್ದೇವೆ. ಶ್ರೀರಾಮ ಸತಿಯಾದ ಮಾತೆ ಸೀತೆಯನ್ನು ಅರಸುತ್ತಾ ಈ ಗಂಭೀರ ಶರದಿಯ ದಡದಲ್ಲಿ ನಿಂತಿದ್ದೇವೆ. ಆಚೆ ದಡ ಕಾಣುವುದೇ ಇಲ್ಲ. ಜೈ ಶ್ರೀರಾಮಚಂದ್ರ. ನಮಗೂ ಜಟಾಯುವಿನಂತೆ ಅವನ ಅಣ್ಣ ಸಂಪಾತಿಯಂತೆ ರೆಕ್ಕೆ ಬರುತ್ತಿದ್ದರೆ ಹಾರಿ ಹೋಗಿ ಸೀತೆ ಇರವನ್ನು ಅರಿತು ಬರುತ್ತಿದ್ದೆವು. ಉತ್ಸಾಹವೇನು ಎಲ್ಲರಲ್ಲೂ ಇದೆ, ಆದರೆ ಶಕ್ತರು ಯಾರೂ ಅಲ್ಲ.
ಆದರೆ ಒಬ್ಬ ಇದ್ದಾನೆ, ಹನುಮ. ಓ ಹನುಮ, ಪೂಜ್ಯ ಜಾಂಬವರ ಪಾದಪದ್ಮಗಳಿಗೆ ಶರಣ ಹನುಮನ ಕೋಟಿ ಕೋಟಿ ಪ್ರಣಾಮಗಳು. ಚಿಂತೆಯಲ್ಲಿ ಮುಳುಗಿದ್ದೀರಿ, ಹೊರಗೊಂದು ನೀರಧಿ ಕಡಲು, ಒಳಗೊಂದು ಚಿಂತೆಯ ಕಡಲು. ಯಾಕೆ, ಏನಾಯಿತು? ಈ ಚಿಂತೆಗೆ ಪರಿಹಾರವಿಲ್ಲವೇ? ಹೇಳವ ಹಿಮಾದ್ರಿ ಶಿಖರವನ್ನೇರುವ ಕನಸನ್ನು ಕಂಡಂತಾಗಿದೆ ನಮ್ಮೆಲ್ಲರ ಪಾಡು. ಯೋಜನಾಂತರಗಳ ಆಚೆ ಇರುವ ಲಂಕಾದ್ವೀಪವನ್ನು ಲಂಘಿಸಿ ಸೇರಬೇಕೆಂದರೆ ಯಾರಿಂದ ಆದೀತು ಹೇಳು? 10-20 ಯೋಜನ ಹರುವ ನಮ್ಮಿಂದ ಇದೆಲ್ಲ ಅಸಾಧ್ಯವಾದ ಕಾರ್ಯ. ಸುಗ್ರೀವನ ಆಜ್ಞೆಯನ್ನು ಮೀರಲಾರೆವು, ರಾಮನ ಕಾರ್ಯವನ್ನು ಮಾಡದೆ ಇರಲಾರೆವು. ಮುಂದೇನು ಗತಿ ಪೂಜ್ಯರೇ? ಹನುಮ, ನೀನೇ ಕಲಿ ಹನುಮ, ನಮ್ಮವರೊಳು ನೀನೇ ಕಲಿ ಹನುಮ. ನೀನೇ ಕಲಿ ಹನುಮ, ನಮ್ಮವರೊಳು ನೀನೇ ಕಲಿ ಹನುಮ. ನೀನೇ ಕಲಿಯು ನಮ್ಮ ವಾನರರುಗಳೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ. ನೀನೇ ಕಲಿ ಹನುಮ, ನಮ್ಮವರೊಳು ನೀನೇ ಕಲಿ ಹನುಮ. ನೀನೇ ಕಲಿ ಹನುಮ. ಈ ಕಾರ್ಯ ನಿನ್ನಿಂದಾದೀತೆಂದು ನನ್ನ ನಂಬಿಕೆ. ರುದ್ರಾಂಶನು ಸಂಜಾತನಾದ ನೀನೇ ನಮ್ಮವರಲ್ಲಿ ಕಲಿ. ನಾನು? ನನ್ನಿಂದ? ನಾನೆಷ್ಟರವನು? ನೋಡಿ ಆ ಸಮುದ್ರ ರಾಜನನ್ನು. ಆತ ರತ್ನಾಕರನೆಂದು ಶ್ರೀಮದ್ ಗಾಂಭೀರ್ಯದಿಂದ ಮೆರೆಯುತ್ತಲೂ ಮೊರೆಯುತ್ತಲೂ ಇದ್ದಾನೆ. ಸೀತಾಮಾತೆಯನ್ನು ಕದ್ದೊಯ್ದ ಕಳ್ಳನಿಗೂ ಆಸರೆಯನ್ನು ನೀಡಿದ್ದಾನೆ. ಅವನ ಆರ್ಭಟ ನಮ್ಮ ದನಿಯನ್ನು ತಗ್ಗಿಸಿದೆ. ಓಹೋ, ಚೆನ್ನಾಗಿದೆ. ಆದರೆ ಅದು ಹಾಗಲ್ಲ. ಈ ಸಮುದ್ರನು ನಮ್ಮ ರಾಮದೇವರಿಗೆ ಸಂಬಂಧದಲ್ಲಿ ಅಳಿಯ. ಗಂಗಾದಿ ನದಿಗಳ ಪತಿಯಲ್ಲವೇ ಆತ? ಸಗರ ಚಕ್ರವರ್ತಿಯರಣ ಸಾಗರನಿಗಿಲ್ಲವೇ? ಶ್ರೀರಾಮ ಸಗರ ವಂಶ ಸಂಜಾತ ಹೌದಷ್ಟೇ. ರಾಮನ ಬಂಟರು ತನ್ನ ಮನೆ ಅಂಗಳಕ್ಕೆ ಬಂದಿದ್ದಾರೆ. ಅವರಿಗಿದೋ ಸ್ವಾಗತ. ನನ್ನ ದಾಟಿ ಲಂಕೆಗೆ ಹೋಗಿ ರಾಮನಿಗೂ ರಾಮ ಬಂಟರಿಗೂ ಜಯವಾಗಲಿ ಎಂದು ಜಯಘೋಷ ಮಾಡುತ್ತಿದ್ದಾನೆ. ಅದು ಸರಿಯೇ. ಹಾಗಾದರೆ ಅವನ ಕರೆಗೆ ಓತು ಹೋಗುಡೋರು ಯಾರು? ಇದಕ್ಕೆ ನೀನಲ್ಲದೆ ಅನ್ಯರು ಅರ್ಹರಲ್ಲ. ಬರೆ ಹಾರುವುದು ಲಂಕೆಯನ್ನು ಸೇರುವುದಲ್ಲ. ಇನ್ನೇನು ಪೂಜ್ಯರೇ? ಬಣಗೂರ ಕಸ ರಾವಣನ ಪಟ್ಟಣವೆಲ್ಲ ರಾಕ್ಷಸಪುರದ ಅಭೇದ್ಯಗಳನ್ನು ದಾಟಿ ಸೀತಾನ್ವೇಷಣೆ ಮಾಡಿ ಶ್ರೀರಾಮ ವೃತ್ತಾಂತವನ್ನು ಆ ರಾಮ ರಮಣಿಗೆ ತಿಳಿಸಿ ಆಕೆಯ ಉತ್ತರವನ್ನು ತರಬೇಕು.
ಸೂರ್ಯನಿಂದ ಕಮಲ ಅರಳಿತು ವಿನ 100 ಮಿಂಚುಗಳಿಂದಲ್ಲ. ಚಂದ್ರನಿಂದ ಸಮುದ್ರ ಒಪ್ಪುವುದೇ ಹೊರತು ತಾರಕಗಳಿಂದಲ್ಲ. ಆದ್ದರಿಂದ ನೀನೇ ಈ ಕಾರ್ಯಕ್ಕೆ ಸಮರ್ಥನಿದ್ದಿ. ನೀನು ಈ ಕಾರ್ಯದಲ್ಲಿ ಯಶಸ್ವಿಯಾಗಿ ಸಮಸ್ತ ಕಪಿಕುಲಕ್ಕೆ ಕೀರ್ತಿಕಾರನಾಗುವೆ. ಅಂಜನಾ ಸುಕುಮಾರನೇ, ನಮ್ಮ ಅಂಜಿಕೆಯನ್ನು ಬಿಡಿಸಯ್ಯ. ಜಾಂಬವರೇ, ಈ ಎಂದ ಜಾಂಬವರ ನುಡಿ ಕೇಳ್ತು ಬೊಬ್ಬಿರಿವುತ ಅಜನಂದನಗೆ ಕೈ ಮುಗಿವುತ ಕ್ಷಣವೇ ತೆರಳಿದ ಮಹೇಂದ್ರ ಪರ್ವತವೇರಿ ನಾಳ್ ದೆಸೆಯ ನೋಡಿದನು ಸಿಂಧು ಬೋರ್ಗುಡಿಸುತ್ತಿಹುದ. ಓ ಹಿರಿಯರೇ, ತಮ್ಮ ಹರಕೆಯನ್ನು ನಾನು ಶಿರಸಾವಹಿಸಿದ್ದೇನೆ. ನಿಶ್ಚಿಂತರಾಗಿರಿ. ರಾಘವ ಪ್ರಸಾದದಿಂದ ಈ ಕಾರ್ಯ ಲಾಘವದಿಂದ ಕೂಡಲಿ. ನಿರ್ಭಯರಾಗಿರಿ. ಈ ಕ್ಷಣದಲ್ಲೇ ಮಹೇಂದ್ರ ಪರ್ವತವನ್ನು ಏರುತ್ತೇನೆ. ಈ ಗಿರಿಯಲ್ಲಿರುವ ಸಿಂಹ, ಶರಭ, ಶಾರ್ದೂಲ, ವ್ಯಾಘ್ರ, ಗಜಗಳು ಮುಂತಾದ ಪ್ರಾಣಿಗಳು ದಿಕ್ಕೆಟ್ಟು ಓಡುತ್ತಿದೆ. ಇಲ್ಲಿಂದಲೇ ಹಾರಲೇ. ಹಾರಿದನು ಲಂಕೆಯನ್ನು ಬಿಟ್ಟು ಬಿಂದು ಮುನಿಪನ ಶಾಲೆಯೆಡೆಗೆ ಜಯ ನಮೋ ಶ್ರೀರಾಮಚಂದ್ರ. ನಿನ್ನಿಂದ ಪ್ರಯೋಗವಾಗುವ ಬಾಡಿದಂತೆ ವೇಗವಾಗಿ ಹಾರುತ್ತೇನೆ. ಲಂಕೆಯನ್ನು ಸೇರುತ್ತೇನೆ. ಸೀತೆಯ ಕ್ಷೇಮ ವಾರ್ತೆಯನ್ನು ಹೊತ್ತು ತರುತ್ತೇನೆ. ಅಸಾಧ್ಯವಾದರೆ ಲಂಕಾ ದ್ವೀಪವನ್ನು ಬಾಲದ ತುದಿಗೆ ಕಟ್ಟಿ ತರುತ್ತೇನೆ. ಜಯ ಶ್ರೀರಾಮ್. ಇದ್ಯಾವ ಸ್ಥಳ? ಯಾರಲ್ಲಿ ವಿಚಾರಿಸಲಿ? ಓಹೋ, ಅಲ್ಲೊಂದು ಋಷ್ಯಾಶ್ರಮ. ಸ್ವಾಮಿ ಮುದಿಮೋತಬರೆ, ಇದೋ ವಾಯುಪುತ್ರ ಹನುಮನ ಸಾಷ್ಟಾಂಗ ಪ್ರಣಾಮಗಳು. ಶ್ರೇಯಸ್ಸಾಗಲಿ, ಕಾರ್ಯಸಿದ್ಧಿಯಾಗಲಿ. ಏಳಪ್ಪ, ಹನುಮ ಎಂದೇ ಅಲ್ಲ, ಇಲ್ಲೇಕೆ ಬಂದೆ? ಸ್ವಾಮಿ, ನಾನು ಶ್ರೀರಾಮಚಂದ್ರನ ಚರಣದಾಸ ಹನುಮ. ಲಂಕೆಯ ಒಡೆಯ ರಾವಣನಿಂದ ಶ್ರೀರಾಮನ ಸತಿ ಸೀತೆ ಅಪಹಾರಕ್ಕೊಳಗಾಗಿದ್ದಾಳೆ. ಅವಳನ್ನು ಲಂಕಾ ದ್ವೀಪವನ್ನು ಅರಸಲು ನಾನು ಹಾರಿ ಬಂದಿದ್ದೇನೆ. ಅಮ್ಮಮ್ಮ, ಚೋದ್ಯವೇ? ಕುರುಡನ ಕೈಗೆ ಕನ್ನಡಿ ಏಕೆ ಬದಿರಗೆ ಕುರುಡನ ಕೈಗೆ ಕನ್ನಡಿ ಏಕೆ ಬದಿರಗೆ ಪರ ಸಂಗೀತಗಳ ಮಾತಿಗೆ ಎರಡು ಕಾಲಿಲ್ಲದ ಹೆಣವಾಗಿ ಯಾತ್ರೆಯ ತಿರುಗಾಡುವ ಸುದ್ದಿ ನಿನ್ನ ಸ್ವಾಮಿ ಭಕ್ತಿ ಮೆಚ್ಚತಕ್ಕದ್ದೇ ಆಗಿದೆ. ನೀನು ಶರಣ ಶ್ರೇಷ್ಠ. ಆದರೆ ನೀನು ಕೈಗೊಂಡ ಕಾರ್ಯ
ಸಾಧ್ಯವಾದೀತೆ ಎಂಬ ಆತಂಕ ನನಗೆ. ನೋಡು, ನಾನು ದ್ವೀಪಾಂತರವಾಸಿ, ತಪಸ್ವಿ, ತೃಣಬಿಂದ ನಾಮಕನು. ನಾವೆಲ್ಲರೂ ರಾವಣನ ತಳ್ಳಿ ಬೇಡವೆಂದೇ ಇಲ್ಲಿದ್ದೇವೆ. ಕುರುಡನ ಕೈಗೆ ಕನ್ನಡಿ ಕೊಟ್ಟರೆ ಏನು ಬಂತು? ಕಿವುಡನ ಮುಂದೆ ಗಂಧರ್ವ ಗಾಯನವೇ ನಡೆದು ಶ್ರುತಿರಂಜನೆ ಉಂಟೆ? ಎರಡೂ ಕಲುಗಳಿಲ್ಲದ ಹೇಳವ ತೀರ್ಥಯಾತ್ರೆಗೆ ಹೊರಟಂತೆ ಆಯಿತು ನಿನ್ನ ಪಾಡು. ಅದೇನು ಸ್ವಾಮಿ, ನಾನು ಅಷ್ಟೊಂದು ದುರ್ಬಲನೆ? ರಾವಣ ಅಷ್ಟೊಂದು ಪ್ರಬಲನೆ? ಹನುಮ, ಏಳು ಸುತ್ತಿನ ಕೋಟೆ ಕಣಿವೆಯ ಜರಿಗಳು ಏಳು ಸುತ್ತಿನ ಕೋಟೆ ಕಣಿವೆಯ ಜರಿಗಳು ಬಾಳ ರಕ್ಕಸರ ಕಾಲಾಟ ಮೇಲಾದ ಬ್ರಹ್ಮ ರಕ್ಕಸ ಭೂತ ಗಣಗಳ ಜಾಲವು ನುಸಿ ಹೋಗ ಕೊಡರು. ಏಳು ಸುತ್ತಿನ ಕೋಟೆ, ಅಷ್ಟೂ ಕಂದಕಗಳು, ಕೋಟಿಗಟ್ಟಲೆ ರಕ್ಕಸರ ಸರ್ಪಗಾವಲು. ನಿನ್ನನ್ನು ಲಂಕೆಯೊಳಗೆ ಹೋಗಲು ಬಿಡುವವರಾರು, ಹುರಿದು ಮುಖ್ಯರು. ಪ್ರಾಯ ನೀನು ನಿನ್ನಲ್ಲದಿಂದ 700 ಯೋಜನ ಮುಂದೆ ಬಂದಿದ್ದಿ. ಒಳ್ಳೆಯದೇ ಆಯಿತು, ಮರಳಿ ನಿನ್ನ ಮಣ್ಣನ್ನು ಸೇರು, ಬದುಕಿಕೋ. ಮುನಿವರಿಯ ಸಾವು ಯಾರಿಗಿಲ್ಲ? ಒಬ್ಬ ಮುಂದೆ ಇನ್ನೊಬ್ಬ ಅವನ ಹಿಂದೆ ಅಷ್ಟೇ. ವಿಧಿಲಿಖಿತವನ್ನು ಮೀರಲು ಸಾಧ್ಯವೇ ಇಲ್ಲ. ಸ್ವಾಮಿ ಕಾರ್ಯಕ್ಕೆ ಸತ್ತರೆ ಕಾಮಿತಾರ್ಥ ಪ್ರಾಪ್ತಿ ಎಂದು ತಿಳಿದವರ ಮಾತು. ಅದೇನೋ ಸರಿ, ಲಂಕೆಯಲ್ಲಿದೆ ಎಂದು ತೋರಿಸಿ ಸ್ವಾಮಿ, ಅಷ್ಟು ಉಪಕಾರ ಮಾಡಿ. ಫಲ ಮೆಚ್ಚಿದೆ, ಆದರೆ ಕಪಿವರ ವೀರ ಕೆಳೆನ್ನ ಮಾತಾ ಕಪಿವರ ವೀರ ಕೆಳೆನ್ನ ಮಾತಾ ಗುಪಿತ ತಿಂಬಹು ಕಾಲವಾಯ್ದು ತಪವ ಮಾನವೋ ಬಿಲ್ಲೆ ನಾವು ಕಪಿವರ ವೀರ ಕೆಳೆನ್ನ ಮಾತಾ ಹನುಮಂತ, ಬರಿದೆ ನಿನ್ನ ಮನದಾಳದ ಸಂಕಲ್ಪವನ್ನು ಪರೀಕ್ಷಿಸಲು ಈ ರೀತಿ ಮಾತಾಡಿದೆ. ಮೆಚ್ಚಿದೆ. ನಿನಗೆ ಲಂಕೆಯನ್ನು ತೋರೋಣವೆಂದರೆ ನಾನು ಹೇಳಲಾರೆ. ಸಹಸ್ರ ವರ್ಷಗಳಿಂದ ತಪಸ್ಸಿಗಾಗಿ ಕುಳಿತ ನನ್ನ ಜಟೆ ನೆಲದಲ್ಲಿಳಿದು ಪಾತಾಳ ಸೇರಿ ಬೇರೂರಿದೆ. ವೃದ್ಧನಾದ ನನಗೆ ಎದ್ದು ನಿಲ್ಲಲು ಬಲ ಸಾಲದು. ಏನು ಮಾಡೋಣ? ಅಷ್ಟಕ್ಕೆ ಚಿಂತೆ. ಇದೋ ಎರಡೂ ತೋಳುಗಳಿಂದ ನಿಮ್ಮನ್ನು ಆಗಸದೆತ್ತರಕ್ಕೆ ಎತ್ತಿದ್ದೇನೆ. ಎಲ್ಲಿ ಲಂಕೆ? ಎಲ್ಲಿ ಲಂಕೇಶ? ಅದೋ ಅಲ್ಲಿ. ಧನ್ಯೋಸ್ಮಿ, ಆಶೀರ್ವದಿಸಿ ಸ್ವಾಮಿ. ಲಂಕೆಯತ್ತ ಹಾರುತ್ತೇನೆ. ಶುಭವಾಗಲಿ. ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳದಿ
ಶಿಖರದ ಮೇಲೆ ನಿಂತು ಈ ಲಂಕಾನಗರನೊಮ್ಮೆ ನೋಡುತ್ತೇನೆ. ಈ ಲಂಕಿಣಿಯ ಕಣ್ಣು ನಗರ ರಕ್ಷಣೆಯ ಬೆಳಕು. ರಾತ್ರಿ ಹೊತ್ತು ನಮ್ಮವರೆಲ್ಲ ನಿಶ್ಚಿಂತರಾಗಿದ್ದಾರೆ. ಅವರಿಗೇನು ಚಿಂತೆ? ಚಿಂತೆ ಇದ್ದರೆ ರಾವಣನಿಗೆ, ತಪ್ಪಿದರೆ ನನಗೆ. ನಾನು ಚಿಂತೆ ಮಾಡುವುದನ್ನು ಬಿಟ್ಟರೆ ರಾವಣನ 10 ತಲೆ 20 ಕೈಗಳಿಂದಲೂ ಚಿಂತಾಭಾರ ಹೊರಲು ಅಸಾಧ್ಯ. ನಮ್ಮಲ್ಲಿ ಕೆಲವರು ಹಗಲು ಕೆಲಸಗಾರರು, ಕೆಲವರು ರಾತ್ರಿ ಕೆಲಸಗಾರರು. ದುಡಿತ ಮತ್ತು ಕುಡಿತ ನಮ್ಮವರಿಗೆ ಸಹಜ. ಇನ್ನು ನಿದ್ರೆ, ನಮ್ಮವರಷ್ಟು ನಿದ್ರೆ ಮಾಡುವವರು ಈ ಲೋಕದಲ್ಲಿ ಇನ್ಯಾರಿದ್ದಾರೆ? ನಮ್ಮ ಕುಂಭಶ್ರವಣನಂತೂ ನಿದ್ರಾಂಗನ ಪ್ರಿಯಕರ, 6 ತಿಂಗಳಿಗೊಮ್ಮೆ ಎಚ್ಚರ. ನನಗಂತೂ ಇವರನ್ನೆಲ್ಲ ಕಾಯೋದೇ ಕೆಲಸ. ಅರೆ, ಇದೇನು ಸದ್ದು? ಗೂಬೆ ಹಾರಿ ಬಂದು ಕುಳಿತಿತ್ತಲ್ಲ. ರಾವಣನಿಗೆ ಈಗ ಗೂಬೆ ದರ್ಶನ ಆಗುತ್ತಿದೆ ಅಂತೆ. ಅಲ್ಲ ಬೆಕ್ಕೆ, ಯಾರದು? ಮಧ್ಯರಾತ್ರಿ ಕಾಲದಲ್ಲಿ ಎರಡು ಒಂದೇ, ಸದ್ದಿಲ್ಲದೆ ಸೇರಿಕೊಂಡೆ ಎಲ್ಲ. ನಿಮ್ಮ ಕಪಿ ಜಾತಿಗೆ ರಾತ್ರಿ ಕಣ್ಣು ಕಾಣುವುದಿಲ್ಲಂತೆ. ಕಣ್ಣು ಕಾಣದೆ ದಾರಿ ಸಿಕ್ಕದೆ ಬಂದೆಯ ಅಲ್ಲ. ಎಲ್ಲರೂ ರಾತ್ರಿ ಕಣ್ಣು ಮುಚ್ಚುವಾಗ ಸರಿಯಾಗಿ ಕಣ್ಣು ಬಿಡುವ ಕಳ್ಳನೇ ನೀನು. ನಿದ್ದೆ ಬಿಟ್ಟು ಯಾಕೆ ತಿರುಗಾಡ್ತಿ ಹೇಳು? ರಾಕ್ಷಸಿ, ನಿದ್ದೆ ಇಲ್ಲ ಕಾಣೆಯನಗೆ ನೀನು ಭೂತಂಗಳಾಗೆ. ಇಲ್ಲ ಕಾಣೆಯನಗೆ ನೀನು ಭೂತಂಗಳಾಗೆ. ಉದ್ದುರೋಟು ತಾನ ಬೇಕೆ ಕಳ್ಳೆರಾಜದಿ. ಕಳ್ಳನೇ? ಯಾರು ಕಳ್ಳ? ಈ ಜಗತ್ತಿನ ಅತಿ ದೊಡ್ಡ ಕಳ್ಳ ಈ ಲಂಕೆಯಲ್ಲೇ ಇದ್ದಾನೆ. ಅವನೆದುರು ಉಳಿದವರನ್ನು ಕಳ್ಳನೆಂದರೆ ಸನ್ಯಾಸಿ ವೇಷದಿಂದ ಸೀತೆಯನ್ನು ಕದ್ದ, ಸನ್ಯಾಸಿಗಳಿಗೂ ಅವಮಾನ ಮಾಡಿದ. ಅವನಿಗೊಂದು ಗತಿ ಕಾಣಿಸಬೇಕಾಗಿದೆ. ನೀನು ಸುಮ್ಮನೆ ಉದ್ದುರುಟು ಮಾತಾಡಬೇಡ. ರಾತ್ರಿ ಸಂಚಾರ ಮಾಡುತ್ತಿರುವ ನೀನು ಯಾರ ಭೂತ, ಯಾರ ಪ್ರೇತ ಹೇಳು? ಭದ್ರವಿಲ್ಲ ಕಾವಲಲ್ಲಿ ಭದ್ರವಿಲ್ಲ ಕಾವಲಲ್ಲಿ ಲಂಕಿಣಿ ಎಂಬಗೆ ನಾನು. ಕ್ಷುದ್ರ ಕಳ್ಳ ಎಲ್ಲ ಕೈಗೆ ಸಿಕ್ಕಿದೆ ಎಲ್ಲ. ಏಯ್ ಮಾವನ ಬಿಡಿ, ಬಹಳ ಸೊಕ್ಕಿನವ ನೀನು. ನಿನ್ನನ್ನು ನೋಡಿದರೆ ನನ್ನ ಕರ್ಕಶ ಕಠೋರಸರ ಕೇಳಿಯೋ ಭಯಲವೇ ನಿನಗೆ?
ನಾನು ಲಂಕಾರಕ್ಷಕಿ ಲಂಕಿನಿ, ಭೂತವಲ್ಲ ಪ್ರೇತವಲ್ಲ, ಭೂತನಾಥನ ಪ್ರೇತನಾಥನ ಸೇವಕನ ಸೇವಕಿ ನಾನು. ಬೇರೆಯವರಾಗಿದ್ದರೆ ನನ್ನನ್ನು ನೋಡಿ ಎದೆಡು ಸಾಯುತ್ತಿದ್ದರು. ನಿನ್ನ ಮೇಲೆ ನನಗೆ ಅನುಮಾನ. ಯಾರ ಬೇಹೆಣಚರ ಹೇಳು. ಲಂಕಿಣಿ ಕಳ್ಳನಲ್ಲ ಕಾಣೆ ನಾನು, ಕಳ್ಳನಲ್ಲ ಕಾಣೆ ನಾನು, ಕಾಂತೆ ರಾಕ್ಷಸಿ ಕೇಳೇನು, ಒಳ್ಳೆ ವಾಯು ಪುತ್ರ ಹನುಮ ತೆನ್ನ ಹೆಸರು. ನಾನು ಕಳ್ಳನೂ ಅಲ್ಲ, ಮೊಳ್ಳನೂ ಅಲ್ಲ, ಸುಳ್ಳನೂ ಅಲ್ಲ. ಒಳ್ಳೆ ವಾಯುಪುತ್ರ ಹನುಮ, ಶ್ರೀರಾಮಚಂದ್ರನ ಚರಣದಾಸ. ಹನುಮಂತನಾದರೇನು? ಮುಕ್ಕಣ್ಣನೇ ನೀನು. ನಗರದೊಳಕ್ಕೆ ತಿರುಗಾಡಲು ನಾನು ಬಿಡಲಾರೆ. ತೊಲಗಿಲ್ಲಿಂದ. ನಾನು ತೊಲಗಲು ಬಂದವನಲ್ಲ, ತೊಲಗಿಸುವವನು. ಹುಚ್ಚು ಮೂಳಿ ಹೆಚ್ಚು ಮಾತಾಡಬೇಡ, ದಾರಿ ಬಿಡು. ಕೆಟ್ಟ ಮಂಗ, ನನ್ನ ದೊಡ್ಡ ಬಾಯಿ ಗರಗಸದಂತ ಹಲ್ಲು ನೋಡು. ನಿನ್ನನ್ನು ಕರ 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 ಅಗಿದು ತಿಂದು ಬಿಟ್ಟೆನು. ತಗ್ಗಿ ಬಂದ ಮೈನಾಕನನ್ನು ಮನ್ನಿಸಿದವ ನಾನು. ನುಗ್ಗಿ ಬಂದ ನಾಗಮಾತೆ ಸುರಸೆಯನ್ನು ಶಿಕ್ಷಿಸಿದ್ದೇನೆ, ಸಿಂಹಿಕೆಯನ್ನು ಸೀಳಿದ್ದೇನೆ. ಅಂಕೆ ಇಲ್ಲದೆ ಮಾತಾಡಿದರೆ ನಿನ್ನ ಬಿಂಕ ಮುರಿದೇನು. ಇದೋ ತಾಳಿಕೋ. ಹಲವು ಪರಿಯಲಿ ಕಾದಿದಣಿದು ಲಂಕಾಲಕ್ಷ್ಮಿ, ತೊಲಗಿದಳು ರಾವಣಗೆ ಬಂತು ದುರ್ದಶೆಯನುತಾ. ಬಳಿಕ ಹನುಮಂತ ಅನುರೂಪಿನಿಂಬಂದಲ್ಲಿ ಸುಳಿದಾಡಿ ಹುಡುಕುದಿರಲು. ಲಂಕಿಣಿಯ ನೆತ್ತಿಗೆ ಕೊಟ್ಟ ಗುದ್ದಿನಿಂದ ಬುದ್ಧಿ ಕಲಿತಳಲ್ಲ ರಕ್ಕಸಿ. ಎತ್ತು ಕೈ ಮುಗಿದು ಹೇಳಿದ್ದೇನು, ಆಕೆ ಇಷ್ಟು ಕಾಲ ಬ್ರಹ್ಮದೇವರ ಅಣತಿಯಂತೆ ಲಂಕಾಲಕ್ಷ್ಮಿ ಆಗಿದ್ದವಳಂತೆ. ಕಪಿಯೊಂದರಿಂದ ಪೆಟ್ಟು ತಿಂದ ಕಾಲಕ್ಕೆ ಲಂಕೆಯನ್ನ ಬಿಟ್ಟು ಸತ್ಯಲೋಕವನ್ನ ಸೇರು ಅಂತ ಹೇಳಿದ್ದನಂತೆ ಬ್ರಹ್ಮದೇವ. ಪರಮಾಶ್ಚರ್ಯ ಇದು. ಲಂಕೆಗೆ ಇದು ಖಂಡಿತ ಒಳ್ಳೆಯ ಕಾಲವಲ್ಲ, ಸಂಕಟದ ಕಾಲವಂತೂ ಹೌದೇ ಹೌದು. ಫಲ ನಗರವನ್ನು ಅದ್ವಾರದಿಂದ ಪ್ರವೇಶಿಸುತ್ತೇನಂತೆ. ಚಂದ್ರೋದಯವಾಯ್ತಲ್ಲ. ಶ್ರೀರಾಮಚಂದ್ರ ಸೂಕ್ಷ್ಮಾಕಾರದಿಂದ ಸೀತೆಯನ್ನರಸುತ್ತಾ ಸಾಗುತ್ತೇನಂತೆ. ಮುಂದೆ ಬಂದರೆ ಏನಿದು? ಅಂಕೆ ಇಲ್ಲದ ರಾವಣನ ಲಂಕೆ, ಕನಕ ಲಂಕೆ ಏನೋ ಹೌದು. ಆದರೆ ಮತ್ತರು, ಪ್ರಮತ್ತರು, ಉನ್ಮತ್ತರು, ಮದೋನ್ಮತ್ತರು ಅಂತೆಯೇ ಪಾನರತರಿಂದ ತುಂಬಿದ ಅತ್ಯಂತ ವಿಚಿತ್ರವಾದ ನಗರವಿದು. ಕೆಲವರು ನಿದ್ರಿಸುತ್ತಾ ಇದ್ದಾರೆ, ಇನ್ನು ಕೆಲವರು ಹಾಡುತ್ತಾ ಉನ್ಮಾದಕ್ಕೆ ಒಳಗಾಗಿದ್ದಾರೆ, ಮತ್ತೆ ಕೆಲವರು ಉನ್ಮತ್ತ ನರ್ತನ ಮಗ್ನರು. ಇವರ ಆಕಾರವೇ, ಕೆಲವರಿಗೆ ಒಂದೇ ಕಣ್ಣು, ಮತ್ತೆ ಕೆಲವರಿಗೆ ಒಂದೇ ಕಿವಿ, ಇನ್ನೂ ಕೆಲವರಿಗೆ ಒಂದೇ ಕಾಲು. ನೋಡಿದ್ರೆ ಜೋಲು ಹೊಟ್ಟೆ, ಸ್ಥೂಲ ದೇಹ ಕಾಣ್ತಾ ಇದೆಯಲ್ಲ. ಇವನಾರು ನಿದ್ರಾಂಗನ ಆಲಿಂಗನ ಚತುರ, ಪ್ರಾಯಶಃ ಕುಂಭಕರ್ಣನೇ ಇರಬೇಕು. ಯಾಕೆ? ಕಿವಿಗಳು ಕುಂಭದಂತೆ ಬೃಹದಾಕಾರ. ಒಮ್ಮೆ ನಮ್ಮಪ್ಪನೇ ಇವನ ಮೂಗಿನೊಳಕ್ಕೆ ಒಯ್ದು ಹೊರತಂದ. ಇವ ಈಗಲೇ ಹೀಗೆ, ಇದರ ಮೊದಲು ಇದರ 4ರಷ್ಟಿದ್ದನಂತೆ. ವಾಣಿ ಹಾಗೂ ವಾಣಿ ರಮಣನ ದಯೆಯಿಂದ ಈಗ ಹೀಗೆ ಹೊರಗಿದ್ದಾನೆ. ಈಗ ಇವನಿಗೆ ಚರನಿದ್ರೆ, ಮುಂದೆ ಕಾದಿದೆ ಚಿರನಿದ್ರೆ.
ಇದೇನು ಹರಿಭಜನೆ ಕಾಣ್ತಾ ಇದೆಯಲ್ಲ, ಮರಳುಗಾಡಿನಲ್ಲಿ ಸವಿನೀರ ಚಿಲುಮೆ. ಇವನ ಹೆತ್ತವಳ ಹೊಟ್ಟೆ ತಂಪಾಗಿರಲಪ್ಪ. ಮನ ಸುಂದರವಾಗಿದ್ದರೆ ಮನೆಯೂ ಸುಂದರ ಮಂಗಳಮಯ. ಅಲ್ಲಿ ನೋಡಿ, ಕಾಡಿನ ಮರಗಳ ಮಧ್ಯೆ ಚಂದನ ಮರದ ಚಂದ ಇದಲ್ಲವೇ? ಇದೇ ಬಂದರೆ ಇದುವೇ ಪ್ರಧಾನ ಅರಮನೆ ಇರಬೇಕಲ್ಲ. ಕಾವಲಂತೂ ಬಹಳ ಬಿಗಿ ಇದೆ. ಅರೆರೆ, ಏನಿದು ವಿಚಿತ್ರ! ಬಲು ದೋಷ ತೋಳಗಾದ ಪಾಪಿ ದಶ ಕಂಠ ಬಲು ದೋಷ ಕೊಳಗಾದ ಪಾಪಿ ದಶ ಕಂಠ ಮಲಗಿದಾತನೋ ಇವಳ ವೈದೇಹಿ ತಾನೇ ಕಲೆಯಾಯ್ತು ರಾಗ ಮಗೆ ಕಾಂದೆ ಇವಳಿಂದ ಕೆಲವಿಲ್ಲ ಮುಂದೆ ಮಗೆ ದಣಿಬುದು ವ್ಯರ್ಥ ಹತ್ತು ತಲೆ 20 ಕೈಗಳ ರಾಕ್ಷಸ ಮಲಗಿದ್ದಾನೆ. ಜಗತ್ತಿನ ಸಜ್ಜನರ ನಿದ್ದೆಗೆಡಿಸಿದವನು ತಾನು ಸುಖದಿಂದ ಮಲಗಿದ್ದಾನೆ. ಕಾಲಮೇಘದಂತೆ ಮೈಬಣ್ಣ ಮಲಗಿದ ಮಂದರ ಪರ್ವತದ ಹಾಗಿದ್ದಾನೆ. ಅನೇಕ ಕಾಮಿನಿಯರು ಈ ಕಾಮುಕನ ಸೇವೆ ಮಾಡಿ ಬಳಿಕ ಬಸವಳಿದು ಬಿದ್ದುಕೊಂಡಿದ್ದಾರೆ. ಈತನ ಬಳಿ ಮಲಗಿದ ನಾರೀಮಣಿ ಯಾರಿರಬಹುದು? ಪರಮ ಸುಂದರಿಯಂತೂ ಹೌದೇ ಹೌದು. ರಾವಣನು ಮಹಾ ಪಾಪಕೂಪಕ್ಕೆ ಬೀಳುವ ಕಾರ್ಯ ಮಾಡಿದ್ದನಲ್ಲವೇ? ಒಂದು ವೇಳೆ ಈತನ ಬಳಿ ಮಲಗಿದ ನಾರೀಮಣಿ ಸೀತೆಯಾಗಿದ್ರೆ ರಾಮನಿಗೆ ಏನು ಅಂತ ಹೇಳಿ? ಇದೆಂಥ ಅನ್ಯಾಯ ಆಯ್ತಲ್ಲ. ಛೇ, ಅಲ್ಲ ಇದೇನು? ಈಕೆಯ ಹಣೆಯಲ್ಲಿ ಚಂದ್ರಲೇಖೆ ಇಲ್ಲ, ಬದಲಾಗಿ ವೈಧವ್ಯ ರೇಖೆ ಇದೆ. ಹಾಗಾಗಿ ಈಕೆ ರಾಮನ ರಸಿ ಸೀತೆ ಅಲ್ಲವೇ ಅಲ್ಲ. ದೇವರು ದೊಡ್ಡವ. ಎಡಪಾದದಲ್ಲಿ ಕಾಕರೇಖೆ ಇರುವುದರಿಂದ ರಾವಣನ ಬಳಿ ಮಲಗಿದ ನಾರೀಮಣಿಯ ಪ್ರೇರಣೆಯಿಂದ ರಾವಣ ಸಾಯದೆ ಎಲ್ಲಿ ಉಳಿತಾನೆ? ಇಲ್ಲೆಲ್ಲೂ ಸೀತಾಮಾತೆ ಇರವು ಕಾಣ್ತಾ ಇಲ್ಲ. ಹಾಗಿದ್ರೆ ರಾಮನ ರಸಿ ಸೀತೆ ಎಲ್ಲಿರಬಹುದು? ಆ ಸಮಯದಲ್ಲಿ ಗಗನ ವಾಕ್ಯವನ್ನು ಕೇಳ್ದು ಬೀಸುತಿಯ ಮಾರುತನ ವಾಸನೆಯ ತಾಳ್ದು ಹನುಮ, ಚಿಂತಿಸಬೇಡ. ಲವಣಸಾಗರವನ್ನು ದಾಟಿದೆ, ಕ್ಯಾರಸಾಗರವನ್ನು ದಾಟಲಿಲ್ಲ ಎಂದು ಚಿಂತಿಸಬೇಡ. ಲಂಕೆಗೆ ಬಂದದು ವ್ಯರ್ಥ ಎಂದು ಬೇಸರಿಸಬೇಡ. ನೀನು ಇನ್ನೂ ಮುಂದೆ ಸಾಗಬೇಕು. ಅಲ್ಲೊಂದು ವನವಿದೆ. ವನವಿದೊಂದಿದೆ ಎಂದು ಹೇಳಿದ ನೋಡಿಯ ಅನುವರಿದು ನೋಡುವೆನೇನು ಎನ್ನುತ್ತಲ ಕಡೆಯ ಆಂಜನೇಯ, ಇದೇ ಹಾದಿಯಲ್ಲಿ ಮುಂದೆ ಸಾಗು. ಅಲ್ಲೊಂದು ಸುಂದರವಾದ ಉದ್ಯಾನ ಇದೆ, ಅದೇ ಅಶೋಕವನ. ಅಲ್ಲೇ ಶಿಂಶುಪ ವೃಕ್ಷವಿದೆ. ಅದರ ಬುಡದಲ್ಲಿ ಸೀತಾಮಾತೆ ಇದ್ದಾಳೆ. ಸುಗಂಧದಿಂದ ಕೂಡಿದ ಹೂ ಹಣ್ಣುಗಳಿರುವ ಆ ವನದಲ್ಲಿ ಸೀತಾಮಾತೆಯ ದರ್ಶನ ಮಾಡು. ನಿನಗೆ ಶುಭವಾಗಲಿ. ಓಹ್, ಅಶರೀರವಾಣಿ ಕೇಳಿಸಿತಲ್ಲ. ಅರಮನೆ ಸೆರಮನೆಗಳಲ್ಲೆಲ್ಲ ಅರಸಿದರೂ ಸಿಗದ ರಾಮನರಸಿ ಸೀತೆ ಅಶೋಕವನದಲ್ಲಿದ್ದಾಳೆ.
ಹಾಗಿದ್ರೆ ಅಶೋಕವನ ಎಲ್ಲಿದೆ? ಚಿಂತಿಸುವುದು ಸರಿಯಲ್ಲ. ಅಶೋಕವನವನ್ನು ಅರಸುತ್ತಾ ಮುಂದೆ ಸಾಗುತ್ತೇನಂತೆ. ಮುಂದೆ ಬಂದರೆ ಇದು ಇಲ್ಲೊಂದು ಸುಂದರವನ, ಸುಗಂಧಮಯ ವಾತಾವರಣ. ನನ್ನ ಅಪ್ಪನೇ ನನ್ನನ್ನಿಲ್ಲಿಗೆ ಕರೆತಂದನೆ. ಸರ್ವತೋ ಫಲಪುಷ್ಪಿಣಿಯಾದ ಈ ಪ್ರಮದಾವನ ಪ್ರಮೋದವನವೂ ಆಗಿ ನಯನ ಮನೋಹರವಾಗಿದೆಯಲ್ಲ. ಅದು ಮೋಡದ ನಡುವಿನ ಮಿಂಚಿನಂತೆ ಒಂದು ಶಿಂಶುಪ ವೃಕ್ಷದ ಕೆಳಗೊಂದು ದಿವ್ಯಮೂರ್ತಿ, ಸುತ್ತಲೂ ರಕ್ಕಸಿಯರ ಕಾವಲು, ಅವರ ಕರ್ಣ ಕಠೋರ ಧ್ವನಿಗಳ ನಡುವೆ ಒಂದು ಮೇಲುದನಿ, ರಾಮ ರಾಮ ರಾಮ. ಹಸಿರು ಬಣ್ಣದ ಮಲಿನ ವಸನ ಮೈ ಮೇಲಿದೆ, ಕೃಷಗಾತ್ರೆ, ಹೊಗೆ ಸುತ್ತಿದ ಹೋಮಾಗ್ನಿಯಂತೆ. ಇವಳೇ ನಮ್ಮಮ್ಮ ಸೀತೆ. ಜಯ ಜಯ ಇಂದಿರೇ ಹರಿಮಂದಿರೇ, ಪಾಹಿಮ ಪಾಹಿಮ. ಇಂದಿರೇ ಇಂದಿರೇ. ಯಾರು ಬರುತ್ತಿರುವಂತೆ ಕಾಣ್ತಾ ಇದೆಯಲ್ಲ, ಮರದ ಮರೆಯಲ್ಲಿರುತ್ತೇನಂತೆ. ಧರಣಿ ಸುತೆಗ ರಾಮಚಂದ್ರನ ಸ್ಮರಣೆಗೆ ಹೊರತಾಗಿ ಮನದಲ್ಲಿ ಬರಿದೆ ಮತ್ತೊಂದಿಲ್ಲ ಯೋಚನೆಗಿರುಳು ಹಗಲು. ಬರಿದೆ ಮತ್ತೊಂದಿಲ್ಲ ಯೋಚನೆಗಿರುಳು ಹಗಲು. ಹೇ ಶ್ರೀರಾಮಚಂದ್ರ, ರಘುಕುಲ ವಾರಿಧಿ ಪೂರ್ಣಚಂದ್ರ, ನೀನಿಲ್ಲದೆ ಈ ಬಡವಿ ಸೀತೆಗೆ ಯಾರು ಗತಿ, ಯಾರಲ್ಲಿ ಹೇಳಲಿ? ಆ ಹಾಳು ಜಿಂಕೆ ಏಕೆ ನನ್ನ ಕಣ್ಣು ಮುಂದೆ ಸುಳಿಯಿತು? ನಾನೇಕೆ ಅದು ನನಗೆ ಬೇಕೇ ಬೇಕೆಂದು ಹಠ ಹಿಡಿದೆನು? ಹಾಗೂ ಲಕ್ಷ್ಮಣನಂತಹ ಮೈದುನನಲ್ಲಿ ಕಠಿಣತರ ಮಾತುಗಳನ್ನು ಏಕೆ ಆಡಿದನು? ಅದರ ಫಲವಲ್ಲವೇ ಇದು? ಈ ದುಸ್ಥಿತಿಗೆ ಕೊನೆಯಿಲ್ಲವೇ ರಾಮ ರಾಮ? ಅತ್ತಲ ರಾವಣನು ನಿದ್ರೆಯಂ ತಿಳಿದೆದ್ದು ಮಧ್ಯರಾತ್ರಿ ವೇಳೆಯಲ್ಲಿ ಕಾಮಾತುರನಾಗಿ ಸರ್ವಾಭರಣ ಭೂಷಿತನಾಗಿ ಬೊಂಬಾಳ ದೀವಿಗೆಯಿಂದ ಅವನಾಂತರಕ್ಕೆ ಬಂದು ಶಂಭೋ ಶಂಕರ, ಇದೇನು ಕೆಟ್ಟ ಕನಸು? ಕನಸಿನಲ್ಲಿ ಕೋತಿಯನ್ನು ಕಂಡೆ ನಾನು. ತ್ರಿಜಗದಲ್ಲಣ ರಾವಣನಿಗೂ ಕೆಟ್ಟ ಕನಸು. ಕನಸಿನಲ್ಲಿ ಮಂಗನ ಕಂಡರೆ ಆ ಮಂಗನ ಎನ್ನುತ್ತಾರಲ್ಲ, ಅಶೋಕವನದಲ್ಲಿ ಕಪಿಯೊಂದು ಅಡ್ಡಾಡಿದ ಹಾಗೆ ಇರಬಹುದೇ? ಅಲ್ಲ, ನನ್ನ ಮನಸ್ಸಿನ ವಿಕಲ್ಪವೇ. ನಿದ್ದೆಯನ್ನೇ ಇದ್ದೆ, ಈಗಲೇ ಅಶೋಕವನದತ್ತ ತೆರಳುತ್ತೇನೆ.
ಸೀತಾ. ಮಾರನಾಸ್ತ್ರ ತಾಗಿ ಬಿಗುವೇರಿ ತಲ್ಲೆ ಬಾಲೆ ಏ ಏ ಮಾರನಾಸ್ತ್ರ ತಾಗಿ ಬಿಗುವೇರಿ ತಲ್ಲೆ ಬಾಲೆ ನಾರಿಯನ್ನ ಮೇಲೆ ದಯ ತೋರೆ ನೀ ತಮ್ಮಯ್ಯ ನಾರಿಯನ್ನ ಮೇಲೆ ದಯ ತೋರೆ ನೀ ತಮ್ಮಯ್ಯ ಮಾರನಾಸ್ತ್ರ ತಾಗಿ ಬಿಗುವೇರಿ ತಲ್ಲೆ ಬಾಲೆ ಏ ಸೀತಾ, ನಿನ್ನನ್ನು ಇಲ್ಲಿಗೆ ತಂದ ಮೇಲೆ ಶೋಕಿಸಬಾರದೆಂದು ಈ ಅಶೋಕವನದಲ್ಲಿ ಇರಿಸಿದ್ದೇನೆ. ನೀನು ಒಪ್ಪಿದರೆ ಅರಮನೆಗೂ ಒಯ್ಯುತ್ತೇನೆ. ಶ್ರೀರಾಮನನ್ನು ಮರೆತು ಆರಾಮದಿಂದ ಇರು. ನೀನು ಸುಂದರಿ, ನಾನು ಸುಂದರ ರಾವಣ. ಅಡವಿಯ ಬೆಳದಿಂಗಳಂತೆ ನಿನ್ನ ಚೆಲುವು ಯವನಗಳನ್ನು ಹಾಳು ಮಾಡಿಕೊಳ್ಳಬೇಡ. ಇನ್ನಾದರೂ ನನ್ನ ವಶವಾಗಿರು, ಅಷ್ಟೇ ಅಲ್ಲ. ದೇವತೆಗಳು ಗಂಧರ್ವರು ದೇವ ಸ್ತ್ರೀಯರೆಲ್ಲ ದೇವತೆಗಳು ಗಂಧರ್ವರು ದೇವ ಸ್ತ್ರೀಯರೆಲ್ಲ ದೇವೇಂದ್ರ ಮುಂತಾಗಿ ಎನ್ನ ಸೇವೆ ಮಾಡ್ಪರಲ್ಲೇ ದೇವೇಂದ್ರ ಮುಂತಾಗಿ ಎನ್ನ ಸೇವೆ ಮಾಡ್ಪರಲ್ಲೇ ದೇವತೆಗಳು ಗಂಧರ್ವರು ದೇವ ಸ್ತ್ರೀಯರೆಲ್ಲ ಆ ಸೀತಾ, ಲಂಕಾರಾಷ್ಟ್ರದ ಪ್ರಜೆಗಳು ಮಾತ್ರವಲ್ಲ, ಲೋಕದಲ್ಲಿ ಯಾರನ್ನು ಬೇಕಾದರೂ ಕೇಳು, ನನ್ನ ಸಮಾನ ಇಲ್ಲ. ಲತಾ ಮಂಟಪ, ಉದ್ಯಾನ, ಉಪ್ಪರಿಗೆ ಮನೆಯಲ್ಲಿ ನಿನ್ನನ್ನು ಸುಖವಾಗಿರಿಸುತ್ತೇನೆ. ನನ್ನಂಥ ಶೂರ, ಧೀರ, ಶ್ರೀಮಂತ, ರಸಿಕ, ಸಕಲ ಸೌಭಾಗ್ಯ ಸಂಪನ್ನ ಅನ್ಯರಿಲ್ಲ. ರಸಿಕನ ಎದುರು ನಿನ್ನ ಅರಸಿಕತನವೇ? ನೀನು ದೊಡ್ಡ ಮನಸ್ಸು ಮಾಡಿ ನನ್ನ ಒಡನೆ ಬಾ. ಒಲಿದು ಬಂದ ಸ್ತ್ರೀಯನ್ನು ಒದ್ದು ಬುದ್ಧಿ ನೆನೆಸಬೇಡ. ನನ್ನನ್ನೊಮ್ಮೆ ಮುಖವೆತ್ತಿ ನೋಡು. ಕುಶನಿಗೆ ರಾವಣನ ಮಾತು ಜಾನಕಿಗೆ ಕರ್ಕಶ ಮಾಗಿ ಕಿವಿಗೆ ನಾಂಟದವು. ಕಣ್ಣಿಲಿ ಕಿಡಿಯ ಮಸಗಿ ಕೈಯಲ್ಲಿ ತೃಣವ ಮುರಿದಿಕ್ಕಿ ಬಣಗು ರಕ್ಕಸಗೆ ಅವನಿ ಸುಟ್ಟೆ ನುಡಿದಳು. ಪಿಸುರಣರು ಬಣಗುರಣ ಹೇಳಿ ಚಂಡ ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ಅಸುರರೊಳಗ ಧಮನೆ ನೀಚ ನಾಯಿ ಗುಲಾಮ ಅತ್ತತ್ತ ನಡೆ ಎಂದಳು. ಸುರಾಸುರರೆಲ್ಲ ನನ್ನ ಸೇವಕರು, ನನ್ನ ಆಣತಿಯನ್ನು ಮೀರಿ ನಡೆಯುವವರು ಯಾರಿದ್ದರೆ ಸೀತಾ? ನಾನು ಜಗದೊಡೆಯ, ಆ ರಾಮನೆಂಬ ದರಿದ್ರ ನರತಪಸ್ಸಿಯ ಹಂಬಲದಲ್ಲಿ ಅಭಾಗಿನಿಸಬೇಡ.
ನಾನು ದುರುಳ ಎಂದುಕೊಂಡೆಯಾ? ನಾನು ದುರುಳರಿಗೆ ಮಾತ್ರ ದುರುಳ, ಸರಳರಿಗೆ ಸರಳ. ಸರಸಿ ನಾನು, ನನ್ನ ಅರಸಿಯಾಗು ನೀನು. ಬಾನ ಹಕ್ಕಿಗಳಂತೆ ನಲಿಯೋಣ. ಹಾ ಶ್ರೀರಾಮ. ಚಪಲನೂ ಇಂದ್ರದಾಸನಾದ ನೀನು ಈ ಹುಲ್ಲಿನಿಂದಲೂ ಕೀಳು. ನಿನ್ನ ಹೆಂಡತಿಯರು ನಿನಗೆ ಅನಾಸಕ್ತಿ, ಪರರ ಹೆಂಡತಿಯರು ನಿನಗೆ ಆಸಕ್ತಿ. ಮಾದಿಂದ ನೀನು ವಿಕೃತ ಪ್ರಜ್ಞಾನಿ, ವಿಕೃತ ಕಾಮಿ ಎಂಬುದು ಸ್ಪಷ್ಟ. ನಿನ್ನಂಥವನ್ನು ತ್ರಿಲೋಕ ವಿಜಯಾಗಿ ಉಳಲು ಅಸಾಧ್ಯವೇ ಸರಿ. ಈ ಲಂಕೆಯಲ್ಲಿ ನಿನಗೆ ನೀತಿ ಹೇಳುವ ಸಾಧು ಸಂತರಿಲ್ಲವೇ? ಇದ್ದರೂ ಬಾಯಿ ಬಿಡುತ್ತಿಲ್ಲವೇ? ನನ್ನನ್ನು ವಿಕಾರ ಭಾವದಿಂದ ನೋಡು ನಿನ್ನ ಈ ಕಣ್ಣು ಹಿಂಗೆ ಹೋಗಲಿ. ರಣ ಹೇಳಿ ನನ್ನನ್ನು ವಂಚಿಸಿದಂತೆಯಲ್ಲ. ನಿನಗೆಂದಿಗೂ ದಕ್ಕಲಾರೆ. ನಡೆಯಲಿಂದ ಕ್ಷಣವೇ ನಡೆಯಲಿಂದ. ಸರಮೇ ಕೇಳು, ನೀನು ಸಾಕ್ಷಿಯಾಗಿರು. ದುರಾತ್ಮನಾದಿತನಿಗೆ ಶೀಘ್ರವೇ ಶಿಷ್ಯಾಗದಿರದು. ಈತನ ಕಳೆದು ಬಿದ್ದ ತಲೆಗಳ ಮೇಲೆ ನಾನು ಕಾಡಲಗಾಡಿದ್ದೇನೆ. ಎಲ ಎಲ ಭಾರಿ ಪತಿವ್ರತೆ ಇವಳು, ನಾರಿಕುಲದ ಮರ ಕಾಯುವವಳು. ಛೇ, ಈ ನಾರಿಯರು ತಡೆಯದಿದ್ದರೆ ಈಗಲೇ ನಿನ್ನನ್ನು ಕಡಿದು ಎಸೆದು ಬಿಡುತ್ತಿದ್ದೆ. ಬೇಡ, ಇನ್ನೂ ಸಮಯ ಕೊಟ್ಟಿದ್ದೇನೆ, 2 ಮಾಸ. ಒಂದು ವೇಳೆ ಆಗಲೂ ನೀನು ಒಪ್ಪದೇ ಇದ್ದರೆ ನನ್ನ ಬೆಳಗಿನ ಆಹಾರ ಆಗುತ್ತೆ, ತಿಳಿದುಕೋ. ರಾಮ ರಾಮ, ರೂಪವತಿಯಾಗಿ ಹುಟ್ಟಿದ್ದೇ ತಪ್ಪಾಯಿತೆ. ನನ್ನನ್ನು ವಿರೂಪಗೊಳಿಸಿದರೆ ರಾವಣ ದೂರವಾದಾನೆ. ಪಾಪಿಗಳೇ ರೂಪವತಿಯಾಗಿ ಹುಟ್ಟುವರೋ ಏನೋ. ಅಲ್ಲ, ಪಾಪಿಯಾಗಿದ್ದರೆ ಶ್ರೀರಾಮನ ಸತ್ಯ ಆಗುವ ಯೋಗ ಬರುತ್ತಿರಲಿಲ್ಲ. ಯೋಚನೆಗೆ ಕೊನೆಯಿಲ್ಲ, ಯಾಚನೆಗೆ ಎಗ್ಗಿಲ್ಲ. ಅಮ್ಮ ಜಾನಕಿ. ಏನಮ್ಮ ತ್ರಿಜಟೆ? ನಾನೊಂದು ಕನಸನ್ನು ಕಂಡೆನಮ್ಮ. ಕಂಡೆ ನೀರೀತಿ ನಿದ್ರೆಯೊಳ್ ಕೇಳು ಕಮಲಾಕ್ಷಿ. ಕಂಡೆ ನೀರೀತಿ ನಿದ್ರೆಯೊಳ್ ಕೇಳು ಕಮಲಾಕ್ಷಿ. ಪುಂಡರೀಕ ನೇತ್ರನು ಮಾರ್ತಾಂಡ ಜಾತ ಸುಗ್ರೀವನ ಹಿಂಡು ಕವಿಗಳ ಕೂಡಿಕೊಂಡು ಬಂದನೆಂಬುದನ್ನು ಕಂಡೆ ನೀರೀತಿ ನಿದ್ರೆಯೊಳ್ ಕೇಳು ಕಮಲಾಕ್ಷಿ. ನಾನೊಂದು ಕನಸನ್ನು ಕಂಡೆನಮ್ಮ. ನಿಮ್ಮ ಪತಿಯಾದ ಶ್ರೀರಾಮನು ಶುಭ್ರ ಮಾಲ್ಯಾಂಬರಗಳೊಂದಿಗೆ ಲಕ್ಷ್ಮಣ ಸಹಿತನಾಗಿ ಅಸಂಖ್ಯ ಕಪಿಸೇನೆಯೊಂದಿಗೆ ಲಂಕೆಗೆ ಬಂದ. ರಾಮನು 4 ದಂತಗಳು ಇರುವ ಆನೆಯ ಮೇಲೆ ಕುಳಿತಿದ್ದ. ನೀವು ಆತನ ಪಕ್ಕದಲ್ಲಿಯೇ ಹೋಗಿ ಕುಳಿತು ಕೈಗರಿಯಿಂದ ಸೂರ್ಯ ಚಂದ್ರರನ್ನು ಮುಟ್ಟಿದ್ದೀರಿ ಅಮ್ಮ. ತ್ರಿಜಟಿ, ನೀನು ಒಳ್ಳೆವಳಮ್ಮ. ನಿನ್ನಿಂದ ಸುಳ್ಳು ಮಾತು ಬರಲಾರದು. ಇದು ನನ್ನ ಎಡಭುಜ ಅದರುತ್ತಿದೆ, ಎಡಗಣ್ಣು ಹಾರುತ್ತಿದೆ, ಮನಸ್ಸು ಇದು ಶುಭವೆಂದು ಹೇಳುತ್ತಿದೆ. ಅಷ್ಟೇ ಅಲ್ಲ, ಹತ್ತು ತಲೆಯಾದ ರಕ್ತ ವಸ್ತ್ರವನ್ನುಟ್ಟುಕೊಳ್ಳುತ್ತ ಹತ್ತು ತಲೆಯಾದ ರಕ್ತ ವಸ್ತ್ರವನ್ನುಟ್ಟುಕೊಳ್ಳುತ್ತ ಕತ್ತೆಯ ಏರಿ ದಕ್ಷಿಣ ಯಾತ್ರೆಗಾಗಿ ಹೋಗುವುದನ್ನು ಕತ್ತೆಯ ಏರಿ ದಕ್ಷಿಣ ಯಾತ್ರೆಗಾಗಿ ಹೋಗುವುದನ್ನು ಕಂಡೆ. ಅಮ್ಮ, ರಾವಣನು ನನ್ನ ದೊಡ್ಡಪ್ಪನೇನು ಸರಿ,
ಆದರೆ ದುಷ್ಟ. ನನ್ನ ಕನಸಲ್ಲಿ ಅವನ ಸ್ಥಿತಿಯೇ ಬೇರೆ. ಎಣ್ಣೆಯಲ್ಲಿ ಸ್ನಾನ ಮಾಡಿದ, ಕೆಂಪು ಬಟ್ಟೆ ಉಟ್ಟಿದ್ದ, ಕರಿ ಬಟ್ಟೆ ಹೊದ್ದಿದ್ದ, ತಲೆಯನ್ನೆಲ್ಲ ಬೋಲಿಸಿಕೊಂಡು ಕಟ್ಟೆಯ ಮೇಲೆ ಕೂತು ಕೆಂಪು ಹೂವಿನ ಮಾಲೆ ಧರಿಸಿ ಎಣ್ಣೆ ಕುಡಿಯುತ್ತಾ ಇನ್ನೂ ದಕ್ಷಿಣಕ್ಕೆ ಹೋದ. ಆ ನಂತರ ದಿಗಂಬರನಾಗಿ ಕೆಸರಿಗೆ ಬಿದ್ದ. ಕಪ್ಪು ಹೆಣ್ಣೊಬ್ಬಳು ಅವನ ಕುತ್ತಿಗೆಗೆ ಹಗ್ಗ ಹಾಕಿ ಇನ್ನೂ ದಕ್ಷಿಣಕ್ಕೆ ಎಳೆದುಕೊಂಡು ಹೋದರು. ಅವನ ತಮ್ಮನಾದ ಕುಂಭಕರ್ಣ ಹಾಗೂ ಎಲ್ಲ ಮಕ್ಕಳು ಅವನನ್ನು ಹಿಂಬಾಲಿಸಿಕೊಂಡು ಹೋದರಮ್ಮ. ಇದು ಅಷ್ಟೇ ಅಲ್ಲ, ಅಷ್ಟಭಾಗ್ಯವೆಲ್ಲ ಹೋಗಿ ದುಷ್ಟರು ಸಂಹಾರವಾಗಿ ನೆಟ್ಟನೆ ವಿಭೀಷಣನು ಪಟ್ಟವನಾಡುವ ಸ್ವಪ್ನ ಕಂಡೇ. ಅಮ್ಮ, ಆಗ ನಮ್ಮಪ್ಪ ವಿಭೀಷಣನು ಬಿಳಿ ಕೊಡೆ ಹಿಡಿದುಕೊಂಡು ಶುಭ್ರ ವಸ್ತ್ರಾನ್ ಅಲಂಕಾರಗಳೊಂದಿಗೆ ಶಂಖ ಬೇರಿ ಮುಂತಾದ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆ ಹೋದರಮ್ಮ. ಇದು ನಿಜವಮ್ಮ. ತ್ರಿಜಟಿ, ನೀನು ಒಳ್ಳೆಯವಳಮ್ಮ. ನಿನ್ನಿಂದ ಸುಳ್ಳು ಮಾತು ಬರಲಾರದು. ಇದು ನನ್ನ ಎಡಭುಜ ಅದರುತ್ತಿದೆ, ಎಡಗಣ್ಣು ಹಾರುತ್ತಿದೆ, ಮನಸ್ಸು ಇದು ಶುಭವೆಂದು ಹೇಳುತ್ತಿದೆ. ರಾಮ ರಾಮ. ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕವನಿತೆ ಅಹುದೆಂದು ಕೊಂಡಾಡಿ ಜನಕಾತ್ಮಜೆಯ ಮನದೊಳಗೆ ತಾನೇ ತನ್ನೊಳು ಮಾತನಾಡಿದನು. ಜಾನಕಿಯು ಕೇಳುವಂತೆ ಕೊಂಡಾಡಿ ಜನಕಾತ್ಮಜೆಯ ಆಹಾ ಆಹಾ, ಶ್ರೀರಾಮಚಂದ್ರ, ಎಂತಹ ದೃಶ್ಯವಿದು! ಇವಳೇ ನಮ್ಮಮ್ಮ ಸೀತೆ, ಲೋಕಮಾತೆ, ಜನಕ ಜಾತೆ, ಸೀತಾದೇವಿಯನ್ನ ಕಂಡೆನಲ್ಲ. ನನ್ನಂಥ ಭಾಗ್ಯವಂತನಾರು. ರಾಮದೇವರು ಬರುವವರೆಗೆ ಈಕೆ ಸುರಕ್ಷಿತವಾಗಿರುವ ಬಗೆಯಾದರೂ ಹೇಗೆ? ಇವಳಿಗೆ ಧೈರ್ಯ ನೀಡುವವರಾರು? ಒಂದು ವೇಳೆ ನಾನು ಮಾತನಾಡಿಸಿದರೂ ಕೂಡ ರಾಕ್ಷಸರ ಈ ಮಾಯಾ ಪ್ರಪಂಚದಲ್ಲಿ ನಂಬುಗೆ ಹುಟ್ಟೀತೆ. ಒಂದು ವೇಳೆ ನನ್ನನ್ನೇ ರಾವಣ ಅಂತ ತಿಳಿದರೆ ಚಿಂತಿಸುವುದು ಸರಿಯಲ್ಲ. ದೀರ್ಘ ಸೂತ್ರೇ ವಿನಶ್ಯತೆ ಎನ್ನುವ ಮಾತಿದೆಯಲ್ಲ, ಮಾತಾಡಿಸಿಯೇ ಸಿದ್ಧ. ಮೊದಲು ರಾಮಕಥೆ ನನಗೆ ತಿಳಿದಷ್ಟು ಅವಳು ಕೇಳುವ ಹಾಗೆ ಹೇಳುತ್ತೇನೆ. ರಾಜ ದಶರಥೋ ನಾಮ ರಥಕುಂಜರ ವಾಜಮಾನ್, ಪುಣ್ಯಶೀಲೋ ಮಹಾಕೀರ್ತಿ ಇಕ್ಷ್ವಾಕೂಣಾಂ ಮಹಾಯಶಾಃ, ಈಶೋ ದಾಶರಥಿ ಶ್ರೀಮಾನ್ ರಾಮೋ ರಾಜೀವಲೋಚನಃ, ನಿಧಿ ಸರ್ವಗುಣಾನಾಂ ಹಿ ವಾರಿಣಾಂ ಇವ ವಾರಿಧಿಃ. ರಾಮ ರಾಮ ರಾಮ. ಅಮ್ಮ ಸೀತಾಮಾತೆ, ಇಂತಹ ರಾಮ ಕಳುಹಿ ಬಂದನಮ್ಮ. ಅವನು ನೋಡಿದರೆ ಪ್ರಸ್ರವಣ ಪರ್ವತದಲ್ಲಿ, ನೀನು ಇಲ್ಲಿ ಅಶೋಕವನದಲ್ಲಿದ್ದೀಯಲ್ಲ. ಯಾರದು ನನ್ನ ರಾಮನನ್ನು ಕಂಡವನು? ಅಮ್ಮ, ನಾನಮ್ಮ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ. ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ನಮ್ಮ.
ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ನಮ್ಮ ಅಮ್ಮ, ನಾನು ಮಂಗಳದಾಯಕನು ಮಹಿಮಾವಂತನೂ ಆದ ಶ್ರೀರಾಮಚಂದ್ರನ ದಾಸ ಹನುಮಂತ. ವಾಯುಪುತ್ರ ನಾನು, ಅಂಜನೆ ನನ್ನಮ್ಮ. ರಾಮ ಲಕ್ಷ್ಮಣರಿಬ್ಬರು ನಿನ್ನನ್ನರ ಸುತ್ತ ಕಿಷ್ಕಿಂಧೆಗೆ ಬಂದಾಗ ನಮ್ಮೊಡೆಯನಾದ ಸುಗ್ರೀವನನ್ನು ಕಪಿಗಳಾದ ನಮ್ಮನ್ನೂ ಕಂಡನಮ್ಮ. ವಾಲಿಯನ್ನ ನಿಗ್ರಹಿಸಿದ, ಸುಗ್ರೀವನನ್ನ ಅನುಗ್ರಹಿಸಿದ. ಅತ್ರಿಸತಿ ಅನುಸೂಯಿತ ವಸನಾಭರಣ ನಿನ್ನನ್ನು ಅಲಂಕರಿಸಿತ್ತಂತೆ. ಅಗಸ್ತ್ಯ ಮುನಿ ಕೊಟ್ಟ ಕೋದಂಡ ಶ್ರೀರಾಮನ ಕರ ಸೇರಿ ರಂಜಿಸಿತಂತೆ. ಅಮ್ಮ, ನಮ್ಮೊಡೆಯ ಸುಗ್ರೀವನ ಆಜ್ಞೆಯಂತೆ ನಿನ್ನ ಇರವನ್ನ ಅರಿತು ಬರಲೋಸುಗ ಶ್ರೀರಾಮ ಸೇವಕನಾಗಿ ಈ ಹನುಮ ಲಂಕೆಯವರೆಗೆ ಬಂದನಮ್ಮ. ಅಮ್ಮ, ಇದು ಮಂಗಳ ಮಹಿಮಾರಾಮನ ಕಿರುಬೆರಳಿನ ಉಂಗುರ ನೋಡಮ್ಮ. ಶ್ರೀರಾಮ ಶ್ರೀರಾಮ ರಾಮ ರಾಮ ಶ್ರೀರಾಮ ಕರದಂಗುಲಿಯೊಳಿಟ ಮುದ್ರೆಯುಂಗುರವ ನೋಡುತ್ತಂ ನಾರಿ ಜಾನಕಿ ತೋಷಿಸುತ್ತಲದನು ಕಂಗಳ್ಗೆ ತಾನು ತೂತಂ ಹೇರಳಾಕೃತಿ ಶೋಕ ಬಿಂದುಗಳ ಜಲಗಳ ಸರ್ವಾಂಗಮಂ ಲೇಪಿಸಲು ಕಾರುಣ್ಯಮುಧಿ ರಾಮ 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 ಎನ್ನುತ್ತ ಆಶಾಭಾವದಿಂ ಕಂಡಳು ರಾಮ ರಾಮ. ಹನುಮ, ಅಮ್ಮ, ಶ್ರೀರಾಮನ ಎಡೆಯಿಂದ ಬಂದವನು ಶ್ರೀರಾಮನನ್ನೇ ಕರೆತಂದಷ್ಟು ಆನಂದವನ್ನು ತಂದೆಯಪ್ಪ. ಅಮ್ಮ, ರಾಮದೇವರು ಹೇಳಿದ್ದು ಹಾಗೆಯೇ ಈ ಉಂಗುರವನ್ನ ನೋಡಿ ದುಃಖವನ್ನ ಕ್ಷೀಣ ಮಾಡಿಕೊಳ್ಳಲಿ ಅಂತ. ಓ ಉಂಗುರವೇ, ರಾಮನ ಕೈ ತಪ್ಪಿಸಿ ರಾವಣ ಇಲ್ಲಿ ತಂದು ನನಗೆ ದುಃಖವನ್ನು ಕೊಟ್ಟ. ಆದರೆ ನೀನು ರಾಮನ ಕೈಯಿಂದ ಬಿಡಿಸಿಕೊಂಡು ಬಂದು ನನಗೆ ಆನಂದ ಕೊಟ್ಟೆ. ರಾಮನಿಂದ ದೂರವಾದ ನಾವಿಬ್ಬರು ಇಲ್ಲಿ ಒಟ್ಟಾಗಿದ್ದೇವೆ. ನಮಗೆ ನಾವೇ ಏನು ಮಾಡಿಕೊಳ್ಳಲಾಗದ ಸ್ಥಿತಿ. ನಮ್ಮ ನಾವೇ ಶ್ರೀರಾಮ, ಅವನೇ ದಡ ಸೇರಿಸಬೇಕಷ್ಟೇ. ನನ್ನಪ್ಪ ರಾಜ ಜನಕ ಶ್ರೀರಾಮನ ಬೆರಳಿನಲ್ಲಿ ನಿನ್ನನ್ನಿಟ್ಟಿದ್ದೇ ಇದಕ್ಕೋ ಏನೋ. ನೀನು ಪರೋಪಕಾರಿ, ಹಾಗಾಗಿ ಸುಖವಾದ ಜಾಗ ಬಿಟ್ಟು ನನಗಾಗಿ ಕಷ್ಟದ ಜಾಗಕ್ಕೆ ಬಂದಿದ್ದೆ. 10 ಉದ್ದಿನ ಕಾಳಿನಷ್ಟು ತೂಕದವನಂತೆ ನೀನು. ಇಲ್ಲವಪ್ಪ, ನಿನ್ನ ತೂಕವನ್ನು ಈಗ ತೂಗುವವರಾರು? ಹನುಮ, ನಿನ್ನ ಬಗ್ಗೆ ವಿಶ್ವಾಸ ಬಂತು. ನೀನು ವೀರನು, ಪ್ರಾಜ್ಞನು, ಮೇಲಾಗಿ ಶ್ರೀರಾಮದೂತನೂ ಆಗಿದ್ದಿ. ಹನುಮ, ಕ್ಷೇಮವೇ? ಕ್ಷೇಮವೇ ನೈ ಹನುಮ, ಕ್ಷೇಮವೇ ನೈ ಹನುಮ.
ಕ್ಷೇಮವೇ ನೈ ಹನುಮ ನಮ್ಮವರಿಗೆ ಕ್ಷೇಮವೇ ನೈ ಹನುಮ ನಮ್ಮವರಿಗೆ ಕ್ಷೇಮವೇ ನೈ ಹನುಮ ರಾಮ ಲಕ್ಷ್ಮಣರು ರಾಜ್ಯದಲ್ಲಿ ಸುಸ್ಥಿರಮಾಗಿ ಕ್ಷೇಮವೇ ನೈ ಮದನನಂಗವ ಪೋಲ್ವ ರಾಮ ಬಲು ಚದುರ ಲಕ್ಷ್ಮಣನು ನಿಸ್ಸೀಮ ಬಲು ಚದುರ ಲಕ್ಷ್ಮಣನು ನಿಸ್ಸೀಮ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಮೊದಲಿನಂಗದ ಕಾಂತಿ ಕಳವಳಿಸದೆ ಮತ್ತೆ ಎದೆಗುಂದಲಿಲ್ಲವಲ್ಲ ತಮ್ಮೊಳು ಮೋಹವದು ಕುಂದಲಿಲ್ಲವಲ್ಲ ನೀ ಬರುವ ದಿನದೊಳಗೆ ಎಂತಿದ್ದರೆಲ್ಲ ಕ್ಷೇಮವೇನಯ್ಯೇ ಹನುಮ ಕ್ಷೇಮವೇ ನೈ ಕ್ಷೇಮವೇ ನೈ ಹನುಮ ತಾಯಿ, ಶ್ರೀರಾಮ ಹೇಗಿದ್ದಾರೆ? ಲಕ್ಷ್ಮಣ ಚೆನ್ನಾಗಿದ್ದಾನೆಯೇ? ಶ್ರೀರಾಮನಿಗೆ ನಿನ್ನ ನೆನಪಲ್ಲದೆ ಬೇರೇನೂ ಇಲ್ಲ ತಾಯೇ. ಸೊರಗಿ ಹೋಗಿದ್ದಾರೆ? ಇಲ್ಲವಮ್ಮ. ಲಕ್ಷ್ಮಣ ನಿನ್ನ ಪಾದಗಳನ್ನೇ ನೆನೆಯುತ್ತಿದ್ದಾನೆ. ತಾಯಿ ಸುಮಿತ್ರೆಗಿಂತ ನೀನೇ ಅವನಿಗೆ ಪ್ರಾತಸ್ಮರಣೀಯಳಾಗಿದ್ದಿ. ಪಾಪಿ ರಾವಣನಿಂದ ಅಪಹರಣಕ್ಕೊಳಗಾಗಿ ನಾನು ಪಡುವ ಪಾಡನ್ನು ನೋಡಿದೆಯಾ ಹನುಮ? ಯಾವ ಜನ್ಮದಲ್ಲಿ ಎಸಗಿದ ಪಾಪ ಕಾರಣವಾಗಿ ಈ ಜನ್ಮದಲ್ಲಿ ನಾನು ಪತಿಯನ್ನು ಅಗಲಿ ಇರಬೇಕಾಯಿತು ಕಾಣೆ ಹನುಮ. ದೇವಿ, ಚಿಂತಿಸಬೇಡ. ಶ್ರೀರಾಮ ಲಕ್ಷ್ಮಣರಿಬ್ಬರು ನಿನ್ನ ಅನ್ವೇಷಣೆಯಲ್ಲೇ ತೊಡಗಿದ್ದಾರಮ್ಮ. ಈ ಮುದ್ರೆಯ ಉಂಗುರವನ್ನ ಗುರುತಿಗಾಗಿ ಕೊಟ್ಟು ನಿನ್ನ ಅನ್ವೇಷಣೆಗೆ ಕಳುಹಿಸಿಕೊಟ್ಟರಮ್ಮ. ನಮ್ಮೊಡೆಯ ಸುಗ್ರೀವಾಜ್ಞೆ ಮಾಡಿದ್ದಾನೆ. ನಾಳೆ ಸಂಜೆಯೊಳಗಾಗಿ ನಿನ್ನನ್ನು ಕಂಡ ವಾರ್ತೆಯನ್ನು ತಿಳಿಸಬೇಕಮ್ಮ. ನಾನು ಕಂಡದ್ದು ನಿನ್ನನ್ನೇ ಅಂತ ಅವನಿಗೆ ತಿಳಿಬೇಕಾದ್ರೆ ಏನಾದರೂ ಕುರುಹನ್ನ ಕೊಟ್ರೆ ನನ್ನ ಮಾತಿನಲ್ಲಿ ನಂಬುಗೆ ಹುಟ್ಟೀತಮ್ಮ. ಹನುಮ ಬೇಕೆನ್ನ ಪ್ರಾಣೇಶನ ಕಾಂಬುದಕ್ಕೆ ಯೇಸುದಿನ ಬೇಕೆನ್ನ ಪ್ರಾಣೇಶನ ಕಾಂಬುದಕ್ಕಿನ್ನು ಬೇಸರಿಕೆ ಎಂಬುದೇನ ಹೇಳಲಿ, ಹೇಗೆ ತಾಳಲಿ? ಹನುಮನ ಕೈಯೊಳು ಚೂಡಾಮಣಿಯನು ತಾನೀವುತ ಬೇಳ್ದಳಂದು ಕಾಂತಿ ಮಾರುತಿಯೊಡನಂದು ಯೇಸುದಿನ ಬೇಕು. ಹನುಮ, ಅಮ್ಮ, ಶ್ರೀರಾಮ ದರ್ಶನಕ್ಕಾಗಿ ದಿನಗಳನ್ನು ಎನಿಸುತ್ತಿದ್ದೇನೆ ನಾನು. ತಡೆಯಲಾಗದ ದುಃಖವನ್ನು ನಿನ್ನಲ್ಲಿ ಎಂತು ಹೇಳಲಿ? ಬೇಡನ ಬಲಿಗೆ ಸಿಕ್ಕ ಹುಲ್ಲೆಯಂತೆ ನಾನು ಕಾಗೆಯ ಹಿಂಡಿನಲ್ಲಿ ಕೋಗಿಲೆ ಸೇರಿಕೊಂಡ ಹಾಗಾದೆ. ನನ್ನ ಬಿಡುಗಡೆ ಎಂದಾದೀತು ಹನುಮ. ದೇವಿ, ಚಿಂತಿಸಬೇಡ. ದೇವಿ, ಚಿಂತಿಸಬೇಡ.
ಧರಿಸದಿರೆ ತವ ಸೇವಿಯಲ್ಲ. ತಾಯೇ ಚಿಂತಿಸಬೇಡ, ಕೂಡಲೇ ಶ್ರೀರಾಮನಿಗೆ ನಿನ್ನ ಇರವಿನ ತಾಳವನ್ನು ತಿಳಿಸುತ್ತೇನೆ. 1 ತಿಂಗಳು ಕಾದು ನೋಡಿ ಅಮ್ಮ. ಆ ಪಾಪಿ ದಶಕಂಠ ಅವನಿಗೆ ಮದ್ದೆರೆಯದಿದ್ದರೆ ನಿಮ್ಮಿರುವರ ಭಕ್ತ ನಾನಲ್ಲ. ಚಿಂತೆ ಎಂಬುದನ್ನು ಬಿಟ್ಟು ಹಾಕಿ. ನಿಜವೇನೋ ಹನುಮ? ನಿಜವಮ್ಮ. ನಾನು ಇದು ತನಕ ದಿಕ್ಕುಗಾಣದೆ ಕತ್ತಲೆಯ ಕೂಪದೊಳಗಿದ್ದೆ, ಈ ದ್ವೀಪದೊಳಗಿದ್ದೆ. ಆದರೆ ಈಗ ಸೂರ್ಯನ ಉದಯವಾಯಿತು, ಆಶೆಯ ಬೆಳಕು ಮೂಡಿತು. ನೀನು ಹೆಚ್ಚು ಹೊತ್ತು ಇಲ್ಲಿ ನಿಲ್ಲದಿರು. ರಕ್ಕಸರೇನಾದರೂ ಕಂಡರೆ ಅಪಾಯವಾದಿತು. ಪಂತಾನ ಸಂತತೆ ಶಿವಾಹ. ಇದು ಚೂಡಾಮಣಿಯನ್ನು ಸ್ವೀಕರಿಸು. ಮಣಿ ನನಗಿಂತ ಮೊದಲು ಶ್ರೀರಾಮನ ದರ್ಶನ ಮಾಡಲಿ. ದೇವಿ ಅಂಜದಿರು, ನಾನೊಂದಿಷ್ಟು ಹಣ್ಣುಗಳ ರುಚಿ ನೋಡ ಹೊರಟೆ. ಹರಸಿ ಅಮ್ಮ. ಶುಭವಾಗಲಿ. ಸಿಕ್ಕಿದುದೆ ನಗೊಂದು ತೋಟ, ಕಳ್ಳ ರಕ್ಕಸರಿಹುದೊಂದು ಕಾಟ, ಮುಕ್ಕುವೆ ನಿದರೊಳಗಿದ್ದ ಪಣ್ಗಳನ್ನೆಂದು ಮಿಕ್ಕು ಮೀರುತ ಬೋರಿಡುತ್ತ ಕಿರಿ ಕಿರಿಗುಟ್ಟುತ್ತ ನಗೊಂದು ತೋಟ, ಕಳ್ಳ ರಕ್ಕಸರಿಯುವುದೊಂದು ಕಾಟ. ಓ, ಪ್ರಾಯಶಃ ಈ ಅಶೋಕವನ ಆನಂದವನ, ಪ್ರಾಯಶಃ ಸ್ವರ್ಗದ ನಂದನವನಕ್ಕೂ ಮಿಗಿಲು. ವಿಸ್ತಾರವಾದ ಹಸಿರಹಾಸು, 100 ಹಣ್ಣು ಗಿಡ ಮರ ಬಳ್ಳಿಗಳು, ಜಂಬು ಜಂಬೀರ ಮಾವು ಲಿಂಬೆ ಪನಸಗಳೆಂಬಂತೆ 1000 ಹಣ್ಣಿನ ಗಿಡಮರಗಳು, ನೈದಿಲೆ ನಾಗ ಪುನ್ನಾಗ, ಓ ಎಷ್ಟೊಂದು ಹೂಗಳು, ಕಾಕ ಶುಕ ಬಿಕ್ಕ ಪಾರಿವಾಳಗಳೇ 1000 ಹಕ್ಕಿಗಳು. ಉಲ್ಲಾಸದ ಪ್ರತೀಕವಾಗಿದೆಯಲ್ಲ. ಮುಂದುವರಿಯುತ್ತೇನೆ. ಹಣ್ಣನ್ನು ತಿನ್ನುತ್ತಾ ಚರಣೆ ಬಂದಿ ವನವ ಚಾನಹಾನಿಯ ಸಗುತ ಹೀನ ಕೃತ್ಯವಗೈದೆ ಏತಕ್ಕೆ ಕೊನೆಯು ನಿನಗೆ ಹೆಲಮೋ ಮನೆ ಮಂಗನೆ ನಿಲ್ಲಲ್ಲಿ. ಹೆಲಮೋ ಕೋತಿಯೇ. ಏನಲ್ಲ ಇದು ನಮ್ಮ ದೊರೆಯಾದ ರಾವಣ ಉದ್ಯಾನ. ಓಹೋ, ಅಶೋಕವನ. ಈ ಸುಂದರವಾದ ವನವನ್ನು ಕೆಡಿಸಿ ಬಿಟ್ಟಿಯಲ್ಲ. ಇದನ್ನು ನೆಟ್ಟು ಬೆಳೆಸಲು
ಎಷ್ಟು ಕಷ್ಟವಿದೆ ಗೊತ್ತೇನು? ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎಂದಾಯ್ತಲ್ಲ. ನಿನಗೆ ಮಾತಿನ ಬೆಟ್ಟಲ್ಲ, ದೊಣ್ಣೆ ಬೆಟ್ಟೆ ಒಳ್ಳೆದು. ಎಲ್ಲ ಕೆಟ್ಟ ರಾಕ್ಷಸ ಪಡವಿಯೊಳಿರು ದೇವಮನಗಳ ಗಳಿಗೆಲ್ಲಿಯ ಸೀಮೆಯು ನೀ ಕಡುಹನು ತೋರದಿರು. ಎಲ್ಲ ಕೆಟ್ಟ ರಾಕ್ಷಸ, ನಾವು ಮಂಗಗಳು, ಹಣ್ಣನ್ನ ತಿನ್ನುವವರು. ನಮಗೆ ಯಾರಲ್ಲಿಯೂ ಕೇಳಿದಿಂದು ಅಭ್ಯಾಸವಿಲ್ಲ. ಈ ಮಣ್ಣಿನ ಮೇಲೆ ಬೆಳೆದದ್ದು, ಇಲ್ಲಿ ಹುಟ್ಟಿದ ಎಲ್ಲರಿಗೂ ಸೇರಿದ್ದು. ಹೊಳೆಯ ನೀರಿಗೆ ದೊಣ್ಣನಾಯಕನ ಅಪ್ಪಣೆ ಯಾಕೆ? ಹನುಮಂತ, ಈ ಲಂಕಾ ಸಾಮ್ರಾಜ್ಯ ರಕ್ಕಸರದ್ದು. ಈ ಅಶೋಕವನ ನಮ್ಮದು. ನಮ್ಮ ಶಕ್ತಿ ಮುಂದೆ ರಾಮನ ಹೆಸರು ಹೇಳಿಕೊಂಡು ಬಂದೆ ಅಲ್ಲ, ಅವ ನಮ್ಮ ಶತ್ರು. ನಿನ್ನನ್ನು ಬಿಡುವುದಿಲ್ಲ. ಹೊಡೆದು ಯಮನ ಪಟ್ಟಣಕ್ಕೆ ಕಳಿಸುತ್ತೇನೆ. ನೋಡೋಣ. ಬಲವನ್ನು ತೋರ್ಬೇನೆ, ಆಗ ಮುಂಬರಿದು ಬರುತ್ತಿರಲು. ಲಂಕೆಗೂ ಕೋತಿಯ ಕಾಟ, ರಕ್ಕಸರ ಭಯವೂ ಇಲ್ಲವೇ? ಕೋತಿದಾನ ಕೆಟ್ಟದಲ್ಲದೆ ಈ ಲಂಕೆಯನ್ನು ಕೆಡಿಸಿದೆ. ನನ್ನ ತಮ್ಮಂದಿರಾದ ಜಂಬುಮಾಲಿ, ಅಕ್ಷಕುಮಾರರು ಅವರನ್ನು ಹಿಡಿಯಲು ಹೋಗಿ ಮಡಿದೇ ಹೋದರು. ದುಃಖಾಧೈರ್ಯದಿಂದ ಕ್ರೋಧದೀಪ್ತರಾದ ತಂದೆಯವರಿಗೆ ಅಭಯವನ್ನಿಟ್ಟು ಹೊರಡಿದ್ದೇನೆ. ಮೇಘನಾದಾದ ನಾನು ಇಂದ್ರನನ್ನು ಗೆದ್ದು ಇಂದ್ರಜಿತ್ ಎನಿಸಿಕೊಂಡಿದ್ದೇನೆ. ಏನಲ್ಲ ಕಾಡದ ಬಿಟ್ಟು ನಾಡಲು ಸೇರಿದೆಯಲ್ಲ. ಏನು ಯಾರು ಕೇಳುವರಿಲ್ಲ ಎಂದುಕೊಂಡೆಯ? ಏನು ಯಾರು ನೀನು? ನೀನಾಗೆ ಬಂದೆಯಾ? ಯಾರ ಕಡೆಯಿಂದಾದರೂ ಬಂದೆಯಾ? ಬೇಗ ಹೇಳಿ ಸಾಯಿ. ಎಲ್ಲ ರಕ್ಕಸಾಧವ, ಬಿಡು ಬಿಡು.
ಎಲ್ಲ ರಕ್ಕಸಾಧಮ, ನೀವು ಬಲವನ್ನು ಪ್ರಯೋಗಿಸಿ ಈ ಲಂಕೆಯನ್ನು ಸ್ವಾಧೀನಪಡಿಸಿಕೊಂಡವರು ಹೌದಷ್ಟೇ. ಹಿಂದೆ ಇದು ಕುಬೇರನ ಪಟ್ಟಣವಾಗಿತ್ತು. ಯಕ್ಷರು ಇಲ್ಲಿ ವಾಸವಿದ್ದರು. ಅವರ ನಗರವನ್ನು ಅನ್ಯಾಯವಾಗಿ ವಶಪಡಿಸಿಕೊಂಡು ಸಂಭಾವಿತರಾಗಿ ಮಾತನಾಡಬೇಡ. ನಾನು ಬರೀ ಕಾಡಕೋಡಗೆ ಎಂದು ತಿಳಿಯಬೇಡ. ರಾಮಭಂಟ ಹನುಮಂತ ನಾನು. ಅಲ್ಲ, ನನ್ನನ್ನು ಅಷ್ಟೆಲ್ಲ ವಿಚಾರಿಸುವ ನೀನು ಯಾರು? ನನ್ನ ಮುಷ್ಟಿಯ ಪೆಟ್ಟು ತಿಂದು ಸಾಯುವ ಮೊದಲು ಮಾತಾಡು. ಮುಚ್ಚಿಬಾಯ್. ಮರದ ಲಂಕಿಣಿಯದು ಯುವರಾಜ ನಾನು. ಓಹೋ, ಲಂಕಾನಗರ ರಕ್ಷಕೆಲ್ಲ ಸೋಲಿಸಿ ಅತಿಕ್ರಮ ಮಾಡಿ ಈಗ ಲಂಕೆನ ಕೆಡಿಸಲು ಹೊರಟಿದ್ದಿ. ಈ ಪ್ರಪಂಚ ಬಲವುಳ್ಳವರಿಗೆ ಓಹೋ, ಶಕ್ತಿ, ಹಣ, ಅಧಿಕಾರ ಇದ್ದವರು ಈ ಲೋಕವನ್ನು ಆಳುತ್ತಾರೆ. ಇದನ್ನ ಆಕ್ಷೇಪಿಸಿ ನೀನು ಚರವನು ಹನುಮಂತರಾದರೇನು? ವಾಲಿಯ ಅಳಿಯನಾದ್ದರಿಂದ ಈಗ ಮಾತಾಡಿ ಉಳಿದಿದ್ದಿ. ಅಲ್ಲದಿದ್ದರೆ ಏನು ಮಾಡ್ತಿ? ಇದೋ ನನ್ನ ಆಯುಧ ರೀತಿ. ಹಣ್ಣು ತಿಂದೆಯ ಮಂಗ, ಹಿಟ್ಟು ತಿನ್ನು ನೋಡೋಣ. ಮನೆಗೆ ದಣಿದು ಕೊಂಬೀರಿ ಕಂಬುಗೊಳ್ಳದು ಬಾಣ ತಾಗದು ಪರಿವಾಯ ಡಂಪ ಗಗನಗಿದು ಬೆದರದು ಕಾಣಿರೋ ಅಂಬುಗೊಳ್ಳದು ಬಾಯ ಬಟ್ವಾಲಗ ಅಂಬುಗೊಳ್ಳದು ಬಾಣ ತಾಗದು ಪರಿವಾಯ ಡಂಪ ಗಗನಗಿ ಬೆದರದು ಕಾಣಿರೋ ಸಾಕು ಬಿಡಿ ಬಿಡಿ ಸಾಯದಿ ಕಬಿ ಸಾಕು ಬಿಡಿ ಬಿಡಿ ಬಿಡಿ. ಯಾವುದೇ ಅಸ್ತ್ರಶಸ್ತ್ರಗಳು ಪ್ರಯೋಗವಾಗುತ್ತಿಲ್ಲ. ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸುತ್ತೇನೆ. ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಾಯಿತು. ಬಿದ್ದನಲ್ಲ, ಅವನನ್ನು ಕಟ್ಟಿರಿ. ಚಿಕ್ಕಪ್ಪನಾದ ಕುಂಭಕರ್ಣನ ರಥವನ್ನು ತನ್ನಿರಿ, ಹಾಕಿರಿ, ಎಳೆಯಿರಿ, ರಾವಣನ ಆಸ್ಥಾನಕ್ಕೆ ಒಯ್ಯಿರಿ, ಅಲ್ಲೇ ವಿತರಣೆಯಾಗಲಿ. ತಂದೆ, ಮಗನೇ, ಇದು ಬಂಧಿಸುತ್ತೇನೆ. ಅಶೋಕವನವನ್ನು ಕಡಿಸಿದ ಕಪಿಯನ್ನು ಕಟ್ಟಿದಂತಿದ್ದೇನೆ. ಫಲ ಒಳಿತಾಯ್ತು ಮಗನೇ. ನಾನೇ ವಿಚಾರಿಸುತ್ತೇನೆ. ಯಾರು? ಯಾವ ದೇಶದಿಂದ ಬಂದೆ ವೀರ ಕಪಿರಾಯ ಕಪಿರಾಯ ಯಾವಲ್ಲಿಗೆ ಪಯಣನಯ್ಯ
ತಾಯಿ ತಂದೆ ಯಾರು ವೀರ ಕಪಿರಾಯ ಬೆಂದ ತಾಯಿ ತಂದೆ ಯಾರು ವೀರ ಕಪಿರಾಯ ನಿನ್ನ ಇದ್ದ ಬಂದುದೇಗೆ ನೀನು ಬೇಳು ಕಿದ್ದು ಮರವ ಕೊಂಡುದೇನು ಪಂಚಗೋಮಾರಾದಿಗಳನ್ನು ನೀದರಿದಂತ ಕಾರಣವ ಬೇಳುವೀಗ ಏಳು ಕಪಿರಾಯ ಯಾವ ದೇಶದಿಂದ ಬಂದೆ ವೀರ ಕಪಿರಾಯ ಎಲ್ಲಾ ಕೋತಿಯೇ, ನೀನು ಎಲ್ಲಿಂದ ಬಂದವನು? ನೀನು ಮಾತನಾಡುವ ಕಪಿಯಂತೆ ಯಾರು ನಿನ್ನ ಹಿರಿಯರು? ನಮ್ಮವರನ್ನು ನಮ್ಮ ವನವನ್ನು ಕೆಡಿಸಿದ ಕಾರಣವೇನು? ದ್ವೇಷವೇ? ಇದು ರಾವಣನ ಆಸ್ಥಾನ. ಗರ್ವ ಬಿಟ್ಟು ಸತ್ಯ ಹೇಳು. ಅಂಕೆ ಇಲ್ಲದೆ ಬಿಂಕ ತೋರಿದರೆ ಲಂಕೆಯನ್ನಾಳುವ ಲಂಕೇಶನ ಕ್ರೌರ್ಯಕ್ಕೆ ಬಲಿಯಾಗುವೆ. ಎಚ್ಚರ, ಸತ್ಯ ಹೇಳು. ಅಯ್ಯೋ, ಅರಮನೆ ಆಗಾನ ಏನು ದಶಗಂಠರೆಂಬಾತನ್ಯಾರೋ ತೋರವೇ ಕೈಯ ದಶಗಂಠ ಎಂಬಾತನ್ಯಾರೋ ತೋರವೇ ಕೈಯ ದಶಗಂಧರ ಎಂಬವ ಯಾರು ತೋರಬೇಕಯ್ಯ ಜಗದೊಳು ಜನಕನ ಮಗಳು ಸೀತೆಯ ದಶಮೊಗದವ ಕೊಯ್ದನಂತೆ ದಶಗಂಠನೆಂಬಾತ ದಶಮೊಗ ತೋರದಾದ ಕದ್ದು ತಂದವನಂತೆ ದಶಕಂಠನೆಂಬಾತ ಯಾರೋ ತೋರಬೇಕಯ್ಯ ಅಯ್ಯೋ, ನಾನು ದಶಕಂಠನೆಂದ್ರೆ ಯಾರು? ಎಲ್ಲಿದ್ದಾನೆ ಎಂದು ಹುಡುಕುತ್ತಾ ಬಂದ ಹನುಮಂತ, ರಾಮಚಂದ್ರನ ದಾಸ ಹನುಮಂತ. ಸೀತೆಯನ್ನ ಕದ್ದು ತಂದಾತನ ಊರನ್ನು ಹುಡುಕುತ್ತಾ ಬಂದವ ನಾನು. ನೋಡಿದೆ ಅಲ್ಲ, 10 ಮುಖದ ರಾವಣ ನಾನೇ. ನೋಡಿ ಪುಣ್ಯ ಕಟ್ಟಿಕೊ. ಸೀತೆಯನ್ನು ಹುಡುಕಿ ಬಂದವನಿಗೆ ವನ ಹಾಳು ಮಾಡುವ ಕೆಲಸ ಯಾಕೋ? ಅಲ್ಲ, ನಾನು ಹಸಿವಿಗೆ ಅಂತ 4 ಹಣ್ಣು ತಿಂದೆ, ಅದು ತಪ್ಪಾಯ್ತಾ? ಅಲ್ಲ, ನಾವು ಮಂಗಗಳು ಬರೇ ಹಣ್ಣಲ್ಲ, ನೀವು ತೊಟ್ಟು ಸಹಿತ ಕೊಯ್ದರೆ ಗೆಲ್ಲು ಸಹಿತ ಮುರಿದು ತಿಂದೆವು, ಅದು ಕೂಡ ತಪ್ಪಾಯ್ತಾ? ಅದಕ್ಕೆ ಆಯುಧದಿಂದ ಹೊಡೆಯುವುದಾ? ಯಾರವ ಜಂಬುಮಾಲಿ ರಥವೇರಿ ಬಂದ, ನಾನು ಅವನ ರಥದ ಮೇಲೆ ಬಿದ್ದೆ. ರಥದ ಕಂಬ ಕೈಗೆ ಸಿಕ್ಕಿತ್ತು, ಕಂಬದಿಂದ ಹೊಡೆದೆ, ಅಷ್ಟಕ್ಕೆ ಸಾಯುವುದ? ಇನ್ನು ಯಾರು? ಅಕ್ಷಕುಮಾರ, ಅವನು ಅಷ್ಟೇ. ಏ ಪಾಪಿ, ಅವರೆಲ್ಲ ನಮ್ಮ ಮಕ್ಕಳು. ಲಂಕೆಯ ಭವಿಷ್ಯ ಅವರ ಕೈಯಲ್ಲಿ. ಅವರನ್ನೆಲ್ಲ ಕೊಂದೆಯಲ್ಲ, ನಿನ್ನನ್ನು ನೀನು ನಿಜವಾಗಿ ಅದು ನನ್ನ ಶಕ್ತಿ ಅಂತ ಭಾವಿಸಿದೆಯ? ಶಕ್ತಿ ನನ್ನದಲ್ಲ, ಇದರಲ್ಲಿ ನನ್ನ ಕಿತಾಪತಿ ಏನೂ ಇಲ್ಲ, ಎಲ್ಲ ನನ್ನ ಬಾಲದ ಕರಾಮತ್ತು. ನನ್ನ ಪಾತ್ರ ಏನೂ ಇಲ್ಲ ಇದರಲ್ಲಿ. ಪಾಪ, ರಕ್ಕಸನ ಉದ್ಯಾನ ಅಂತ ತಿಳಿಯದೆ ಬಡಿದೇ ಕೊಂದ ಕೆಟ್ಟ ಬಾಲ. ಇನ್ನು ಇಂದ್ರಜಿತು ಬ್ರಹ್ಮಾಸ್ತ್ರದಿಂದ ಘಾತಿಸಿದ. ಪಾಪ, ನಾನು ಬ್ರಹ್ಮಾಸ್ತ್ರಕ್ಕೆ ಬೆಲೆ ಕೊಟ್ಟು ಬಂಧಿಯಾದೆ. ನಿನ್ನವರು ಹಗ್ಗದಲ್ಲಿ ಕಟ್ಟಿ ತಂದರು ನನ್ನನ್ನು. ಪಾಪ, ರಥೋತ್ಸವದ ಅವಕಾಶ ಕಳೆದುಕೊಳ್ಳುವುದು ಯಾಕೆ ಅಂತ ನಾನು ಬಂದದ್ದು. ಎಳೆದದ್ದು ಏನಾಗಲಿಲ್ಲ. ಮುಚ್ಚು ಬಾಯಿ, ತಪ್ಪು ನಿನ್ನದಲ್ಲ ಎಂದು ಜಾಣತನ ಹೆರುವೆಯ. ಮಾತಿನಲ್ಲಿ
ನೋಡಿದರೆ ಬಲವಂತ ಈತ ನಿಶ್ಚಯಗಳ ಈತನ ಬಾಲವ ಸತ್ವಾತಿಶಯ ವಸ್ತ್ರದಲ್ಲಿ ಸುತ್ತಿ ಸುಡಬೇಕೆಂದು ದಶಕಂಠ ಕೋಪದಿಂದ ಓಹೋ, ನೀನು ರಾಮನ ಕಡೆಯವನು. ತಪ್ಪು ನಿನ್ನದಲ್ಲ, ಬಾಲದ್ದು. ಬಾಲದ್ದೇ ತಪ್ಪು. ನನಗೆ ಲಕ್ಷ್ಯ ನೀನಲ್ಲ, ರಾಮನೇ. ನಿನ್ನನ್ನು ಕೊಲ್ಲುವುದಿಲ್ಲ. ಎಲ್ಲಾ ದೂತರೆ, ಈ ಮಂಗನ ಬಾಲಕ್ಕೆ ಬೆಂಕಿ ಕೊಡಿ. ಬಾಲ ಸುಟ್ಟ ಮಂಗ ಅಂತಾಗಲಿ. ಅಷ್ಟು ಮಾಡಿದರೆ ಸತ್ತ ಹಾಗೆ. ಮತ್ತೆ ಮಂಗಗಳು ಆ ಜಾತಿಗೆ ಸೇರಿಸಿಕೊಳ್ಳಬಾರದು. ಇವನ ಬಾಲದ ತುದಿಗೆ ಬಟ್ಟೆ ಸುತ್ತಿ ಎಣ್ಣೆ ಎರೆದು ಬೆಂಕಿ ಹಚ್ಚಿ. ಆಗಲಿ. ಹುಂಬ ರಾವಣ ನನ್ನ ಬಾಲದ ತುದಿಗೆ ಬಟ್ಟೆಯನ್ನ ಸುತ್ತಲು ಹೇಳಿದ. ಪರಿಣಾಮವಾಗಿ ಏನಾಯಿತು? ಬಾಲ ಬೆಳೆಯಿತು. ಲಂಕೆಯಲ್ಲಿ ಬಟ್ಟೆ ಸಾಲದಾಯಿತು. ಮರ್ಯಾದೆಗಿಷ್ಟು ಬಟ್ಟೆ ಉಳಿಯಲಿ ಎಂದು ಬಾಲದ ಬೆಳವಣಿಗೆಯನ್ನ ನಿಲ್ಲಿಸಿದ್ದೇನೆ. ಎಣ್ಣೆ ಹೊಯ್ದು ಕೊಟ್ಟರಲ್ಲ ಬೆಂಕಿ, ಮೊದಲು ರಾವಣನ ಮುಸುಡುಗಳ ಮೀಸೆಗೆ ಹಿಡಿದಿದ್ದೇನೆ. ಇನ್ನು ಈ ಲಂಕಾ ನಗರವೇ ಕಿಚ್ಚಿಗೆ ಆಹುತಿ. ಹುಚ್ಚಿಗೂ ಕಿಚ್ಚಿಗೂ ಸಂಬಂಧ. ಅಂಕೆ ಇಲ್ಲದವನು ಈ ಲಂಕೆಯ ರಾವಣ. ವಿಭೀಷಣನ ಮನೆಯ ಹೊರತು ಬಹುತೇಕ ಸುಟ್ಟು ಹೋಯಿತು. ತಡಬೇಕೆ? ನನ್ನವರನ್ನ ಸೇರಿ ಶ್ರೀರಾಮನ ಪಾದವನ್ನು ಸೇರುತ್ತೇನೆ. ಜೈ ಶ್ರೀರಾಮಚಂದ್ರ. ಹಾರಿದ ತಿರುಗಿ ಕಡಲೋಗದಿಂದ ಕಡಲೊಳು ಇದ್ದ ಕಿಚ್ಚ ನಂದಿಸುತ್ತ ಕವಿದೇನೆಯಂ ಕೂಡಿ ನಡೆ ತಂದ ಬಳಿಕ ವಾನರ ವೀರರೇ, ಅಶೋಕವನದಲ್ಲಿದ್ದ ರಕ್ಕಸನಿಗೆ ಸಾಕಷ್ಟು ಶೋಕವನ್ನ ಕೊಟ್ಟು ಎದುರು ನಿಂತ ಅಕ್ಷಕುಮಾರನನ್ನ ಕ್ಷಯ ಮಾಡಿದೆ. ಇಂದ್ರಜಿತುವಿನ ರಥವೇರಿ ರಾವಣನ ಸಭಾದರ್ಶನವಾಯಿತು. ಆತನ ವಿಕರಾಳ ದಶಮುಖ ದರ್ಶನವೂ ಆಯಿತು. ಸುಡಲು ಬಂದವರಿಗೆ ಬಾಲದ ತುದಿಯಲ್ಲಿ ಬುದ್ಧಿ ಹೇಳಿದೆ. ಬಾಲವೇ ಇಷ್ಟಿದ್ದರೆ ತಲೆ ಇನ್ನೆಷ್ಟಿರಬೇಡ ಎಂದು ಅರಿತರೆ ತಿದ್ದಿಕೊಂಡಾರು. ಬಾಲದ ತುದಿಯನ್ನ ಸಾಗರದಲ್ಲಿ ಅದ್ದಿ ಒಂದೇ ನೆಗೆತಕ್ಕೆ ಶ್ರೀರಾಮನೆಡೆಗೆ ಕಪಿಬಲ ಸಹಿತ ಬಂದಿದ್ದೇನೆ. ಜಯ ಜಯ ರಾಮಚಂದ್ರ. ಹನುಮ ಅಣಿಯರಿತು ಭಿನ್ನಯಿಸಿ ಶೌರ್ಯಾಗ್ರಣಿಯ ಪಾದಗೆ ಅಣಿಯರಿತು ಭಿನ್ನಯಿಸಿ ಶೌರ್ಯಾಗ್ರಣಿಯ ಪಾದಗೆ ನಮಿಸಿ ಚೂಡಾಮಣಿಯ ಕೈಯಲ್ಲಿ ಕೊಡಲು ಜಯ 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 ಜಯವೆನುತ ಎರಗಿದನು ದಶಾಶರಥಿಯೇ. ದೇವ, ಇದು ಸೀತಾ ದರ್ಶನವನ್ನು ಮಾಡಿ ತಾಯಿ ನೀಡಿದ ಚೂಡಾಮಣಿ ಸಹಿತ ಬಂದಿದ್ದೇನೆ. ಹರಸು ದೇವ. ಹನುಮ, ಬಂದೆಯ? ಸೀತೆಯ ಸುದ್ದಿ ತಂದೆಯ. ನೀನು ನನಗೆ ಮಾಡಿದ ಉಪಕಾರಕ್ಕೆ ಏನನ್ನಲಿ, ಏನನ್ನು ನೀಡಲಿ? ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಹನುಮ, ನಿನಗೆ ಎಂದೆಂದೂ ಯಾವುದೇ ಕಷ್ಟವೂ ಬಾರದೇ ಇರಲಿ. ನಿನ್ನ ಸ್ಮರಣೆ ಮಾತ್ರದಿಂದಲೇ ಬುದ್ಧಿ, ಬಲ, ಯಶಸ್ಸು, ಆಯುಷ್ಯ, ಆರೋಗ್ಯ, ವಾಣಿ ವಿಲಾಸಗಳು ದೊರೆಯಲಿ. ಮಾರುತಿಯ ಕೀರುತಿ ಎಲ್ಲೆಲ್ಲೂ ಪಸರಿಸಲಿ. ಮುಂದೊಂದು ಕಲ್ಪದಲ್ಲಿ ನೀನು ಬ್ರಹ್ಮನಾಗುವೆ. ಇಲ್ಲಿಯವರೆಗೆ ನಮ್ಮ ತಂದೆಯವರಿಗೆ ನಾವು 4 ಜನ ಮಕ್ಕಳೆಂದು ತಿಳಿದಿದ್ದೆವು. ಇಂದಿನಿಂದ ನೀನು 5ನೆಯವನು. ಇದು ನನ್ನ ಎದೆಗೆ ನಿನ್ನನ್ನು ಅಪ್ಪಿಕೊಳ್ಳುತ್ತೇನೆ. ದೇವಾ, ಪಾದದಲ್ಲಿ ಇರಬೇಕಾದವನಿಗೆ ಎದೆಯಲ್ಲಿ
ನೆಲೆ ಕೊಟ್ಟೆ, ಶಿರದ ಮೇಲೆ ಕರಕಮಲವಿರಿಸಿದೆ. ತಂದೆಯೇ, ಲಕ್ಷ್ಮೀದೇವಿಗೆ ಮಾತ್ರವೇ ಸಿಗಬಹುದಾದ ಈ ಭಾಗ್ಯ ನನಗೆ ದೊರೆಯುತ್ತೆ. ನಾನು ಕಡಲನ್ನು ಕುಡಿದೇನೆ, ಲಂಕೆಯನ್ನು ಪುಡಿಗೈದೇನೆ, ದಶಕಂಠನ ಕೊರಳನ್ನು ಕೊಯ್ದು ತಂದೆನೆ. ಸೀತಾದರ್ಶನವನ್ನು ಮಾಡಿ ಕೇವಲ ವಾರ್ತೆ ತಂದ ಮಾತ್ರಕ್ಕೆ ನನಗೆ ಈ ಬಗೆಯ ಪಾರಿತೋಷಕವೇ? ಎಲ್ಲಿಯ ಕಪಿ ಹನುಮಂತ, ಎಲ್ಲಿಯ ಅಯೋಧ್ಯೆಯ ಸಾಕೇತರಾಮ? ನೆಲೆ ಇಲ್ಲದ ಕಾಡಿನಲ್ಲಿದ್ದ ಕಪಿಗೆ ರಾಮನ ಆಸರೆ. ದೇವ, ಸಾಮಾನ್ಯವಾದ ಈ ಕಣ್ಣುಗಳಿಗೆ ಶ್ರೀರಾಮನ ದರ್ಶನ ಸುಲಭದ ಮಾತಲ್ಲ. ನನಗಿನ್ನೇನು ಬೇಕು? ಯಾವ ಪಾರಿತೋಷಕ ಬೇಕು? ಶ್ರೀರಾಮ ದರ್ಶನದಿಂದ ನನ್ನ ಜನ್ಮ ಪಾವನವಾಯಿತು. ರಾಮ ರಾಮ ರಾಮ, ಧನ್ಯನಾದೆ ಧನ್ಯನಾದೆ ದೇವ. ನಿನಗೆ ಮಂಗಳವಾಗ. ರಾಮ ರಾಮ ರಾಮ. ಶ್ರೀರಾಮಚಂದ್ರನ ದರ್ಶನ ಮಾಡಿದ ಹನುಮ ಚೂಡಾಮಣಿಯನ್ನು ಕೊಟ್ಟ. ನಮ್ಮೆಲ್ಲರ ಮನಸ್ಸನ್ನು ಆಕರ್ಷಿಸುವಂತೆ ಎಳೆಯರು ಈ ಒಂದು ತಾಳಮದ್ದಳೆಯನ್ನು ನಡೆಸಿಕೊಟ್ಟಿದ್ದಾರೆ. ತುಂಬ ಮಂದಿ ಹಿರಿಯರು ಹರಸಿದ್ದಾರೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಬಟ್ಟೆಮೂಲೆ ಲಕ್ಷ್ಮೀನಾರಾಯಣ ಭಟ್ರು, ಹಾಗೆಯೇ ಪುತ್ತೂರು ರಮೇಶ ಭಟ್ರು ಮಕ್ಕಳನ್ನು ಮುನ್ನಡೆಸಿದ್ದಾರೆ. ಮೊದಲ ಭಾಗದಲ್ಲಿ ಆದಿತ್ಯ ಕೃಷ್ಣ ಮತ್ತು ಸುರಭಿ ಇವರು ಭಾಗವತಿಕೆಯನ್ನು ಮಾಡಿದರು. ಹಾಗೆ ಚೆಂಡೆಮದ್ದಳೆಗಳಲ್ಲಿ ಅಕ್ಷರಿ, ಆದಿತ್ಯ ಕೃಷ್ಣ, ಆಮೇಲೆ ಅಭಿನವಾಚಾರ್ ಮತ್ತೊಬ್ಬರು ಹುಡುಗಿ ಸುರಭಿ, ರಶ್ಮಿ, ಇಷ್ಟು ಮಂದಿ ಮಕ್ಕಳು ಈ ಹಿಮ್ಮೇಳದಲ್ಲಿ ಕೂಡ ಭಾಗವಹಿಸಿ ಈ ಒಂದು ತಾಳಮದ್ದಳೆಯ ಹಿಮ್ಮೇಳವನ್ನು ಗಟ್ಟಿಗೊಳಿಸಿದ್ದಾರೆ. ಅರ್ಥಗಾರಿಕೆಯಲ್ಲಿ ನಮ್ಮ ಎಲ್ಲ ಆರಂಭದ ಮೊದಲ ಬಾರಿಗೆ ಯಕ್ಷಗಾನದ ವೇದಿಕೆಯನ್ನು ಹತ್ತಿದವರು ಮಕ್ಕಳು. ಅವರ ಹೆಸರನ್ನು ನಾನು ಹೇಳ್ತೇನೆ. ರಾಮನಾಗಿ ಧನ್ಯಶ್ರೀ ಮಿಂಚಿನಡ್ಕ, ಜಾಂಬವನಾಗಿ ಭವಿಕ್ SP ಮುಕ್ರಂಪಾಡಿ, ಒಂದನೇ ಹನುಮಂತನಾಗಿ ಅವನೀಶ ಕೃಷ್ಣ ಮಿಂಚಿನಡ್ಕ, ತೃಣಬಿಂದುವಾಗಿ ಪ್ರಚೇತ್ ಭಟ್ ದೊಡ್ಡಮಾಡಿ, ಅವನು ಮಾತ್ರ ಕುಂಜಿಮಾಡಿ, ಲಂಕಿಣಿ ಲಹಿತ್ SP ಮುಕ್ರಂಪಾಡಿ, ರಾವಣ ಒಂದನೆಯದನ್ನು ನೇಹಾ BS ಮುಕ್ರಂಪಾಡಿಯವರು ಮಾಡಿದರೆ, ಎರಡನೆಯ ರಾವಣದನ್ನು ಕೀರ್ತನಾ S ಅರ್ತೆಯಡ್ಕ ಇವರು ನಿರ್ವಹಿಸಿದರು. ಒಂದನೆಯದಾಗಿ ಸೀತೆಯನ್ನು ಅಕ್ಷರಿ ದ್ವಾರಕ ಮಾಡಿದರೆ, ಎರಡನೆಯದಾಗಿ ವಂಶಿಕಾ B ರೈ ಅವರು ಅದನ್ನು ನಿರ್ವಹಿಸಿದರು. ಹನುಮಂತನ ಪಾತ್ರವನ್ನು ಮೊದಲನೇದಾಗಿ ಅವನೀಶ ಕೃಷ್ಣ ಮಿಂಚಿನಡ್ಕ ಮಾಡಿದರೆ, ಎರಡನೇದಾಗಿ ಸ್ವಲ್ಪ ಸುದೀರ್ಘ ಅಂತ ಸ್ವಲ್ಪ ಹೆಚ್ಚು ಕಷ್ಟ ಆಯಿತು ಏನೋ, ನವೀನ ಕೃಷ್ಣ ಇವರು S ಉಪ್ಪಿನಂಗಡಿ ಇವರು ಅದನ್ನು ನಿರ್ವಹಿಸಿದರು. ಆಮೇಲೆ ಅಕ್ಷಕುಮಾರನಾಗಿ ಚಿಕ್ಕ ಹುಡುಗ ಅಕ್ಷಯರಾಮ, ಅವನು ಅಕ್ಷಕುಮಾರನ ಪಾತ್ರವನ್ನು ಮಾಡಿದ್ದಾನೆ. ಚಿಕ್ಕ ಚಿಕ್ಕ ಮಕ್ಕಳು, ಬಹುಶಃ 1-2ನೇ ಕ್ಲಾಸಿನ ಮಕ್ಕಳೆಲ್ಲ ಇದರಲ್ಲಿ ತುಂಬ ಜನ ಇದ್ದಾರೆ. ಹಾಲುಮಜಲು ಅಕ್ಷಯ ಶ್ಯಾಮ ಭಟ್ ಇವರು ಅಕ್ಷಕುಮಾರನ ಪಾತ್ರವನ್ನು ಮಾಡಿದ್ದಾರೆ. ಆಮೇಲೆ ಇಂದ್ರಜಿತ್ವಾಗಿ ಆದಿತ್ಯ ಕೃಷ್ಣ ಅಂದರೆ ಗಮನಿಸಿರ್ಬೋದು, ಮೊದಲಿಗೆ ಭಾಗವತಿಕೆ, ಅನಂತರ ಚೆಂಡೆ ವಾದನ, ಆಮೇಲೆ ಮದ್ದಳೆ ವಾದನ, ಈ ಮೂರರಲ್ಲಿ ಕೂಡ ಕಾಣಿಸಿಕೊಂಡಿದ್ದಾನೆ. ಆಮೇಲೆ ತ್ರಿಜಟೆಯಾಗಿ ಕೊನೆಯದಾಗಿ ಅರ್ಥದಲ್ಲಿ ಇಂದ್ರಜಿತ್ವಾಗಿ ಕೂಡ ಕಾಣಿಸಿಕೊಂಡಿದ್ದಾನೆ. ಅಂದರೆ 4 ಪಾತ್ರಗಳನ್ನು ಒಬ್ಬನೇ ಮಾಡಿದ್ದಾನೆ. ತ್ರಿಜಟೆಯಾಗಿ ಅವನೇ ಕಲ್ಲೂರಾಯ ಅವರು ಕೂಡ ಭಾಗವಹಿಸಿದ್ದಾರೆ. ಇನ್ನು ಅಶರೀರವಾಣಿಯಾಗಿ ಸಶರೀರೆಯಾಗಿ ತನುಷಾ BS ಮುಕ್ರಂಪಾಡಿಯವರು ಭಾಗವಹಿಸಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು, ಅವರ ಮಾತು ಕೇಳುವಾಗಲೇ ಎಲ್ಲರಿಗೂ ಮುದ್ದೆನಿಸ್ತದೆ. ಕೇವಲ ಕೆಲವೇ ಒಂದು 7-8 ಪ್ರಾಕ್ಟೀಸ್ ಆಗಿದೆ ಇಲ್ಲ, ಅದು ಕೂಡ ಪರಿಪೂರ್ಣವಾದ ಪ್ರಾಕ್ಟೀಸ್ ಆಗಿ ನಮಗೆ ಹೆಚ್ಚಿಗೆ ಮಾಡಲಿಕ್ಕೆ ಆಗಲಿಲ್ಲ. ಈ ಮಕ್ಕಳೆಲ್ಲರೂ ಕೂಡ ತುಂಬ ಚೆನ್ನಾಗಿ ಇದರಲ್ಲಿ ಭಾಗವಹಿಸಿದ್ದಾರೆ. ಅವರ ಹೆತ್ತವರ ಪ್ರೋತ್ಸಾಹ ಮತ್ತು ದ್ವಾರಕಾ ಗೋಪಾಲಕೃಷ್ಣ ಅವರ ಬಹಳ ಅತೀವವಾದ ಯಕ್ಷಗಾನದ ಪ್ರೀತಿ ಮತ್ತು ಮಕ್ಕಳು ಬೆಳಿಬೇಕು ಎನ್ನುವ ಒಂದು ಅವರ ಅದಕ್ಕೆ ಎರಡನೇದಿಲ್ಲ, ಅದಕ್ಕೆ 2ನೇ ಚಾನ್ಸ್ ಅಂತಿಲ್ಲ, ಒಂದೇ ಚಾನ್ಸ್ ಇರೋದು. ಅದರ ಆಸಕ್ತಿ ಇದರಲ್ಲಿ ಭಾಳ ಮುಖ್ಯವಾಗಿ ಕೆಲಸ ಮಾಡಿದೆ. ಹಾಗೆ ಹಿರಿಯರ ಹಿಮ್ಮೇಳ ವಾದಕರಾಗಿ ಇಲ್ಲಿ ಮಕ್ಕಳನ್ನು ತಯಾರು ಮಾಡಿದಂತಹ ಗಿರೀಶ್ ಭಟ್ ಕೆನೆಲಕೋಡಿ ಅವರಿದ್ದಾರೆ. ಅವರ ಕಾಳಜಿ, ಅವರು ನೀವು ಗಮನಿಸಿರ್ಬೋದು, ಮಕ್ಕಳನ್ನು ಹಿಂದೆ ಮುಂದೆ ಎಲ್ಲ ಬದಿಗಳಲ್ಲೂ ಕೂಡ ಅವರು ಗಮನಿಸ್ತಾ ಇರ್ತಾರೆ. ಒಂದು ಪೆಟ್ಟು ಹೆಚ್ಚಾಗಲಿ ಕಡಿಮೆ ಆಗಲಿ ಗುರುತಿಸ್ತಾರೆ. ಬಂದ ತಕ್ಷಣ ನೋಡ್ಬೋದು ನೀವು, ಹಿಮ್ಮೇಳ ಸಾಮಗ್ರಿಯೊಂದಿಗೆ ಅದನ್ನು ಶ್ರುತಿ ಮಾಡಿ ಮಕ್ಕಳ ಕೈಯಲ್ಲಿ ಕೊಟ್ಟು ಹೀಗೆ ಹೋಗಬೇಕು ಅಂತ ಹೇಳಿ, ಬಹುಶಃ ಒಬ್ಬ ಹುಡುಗನಲ್ಲಿ ಒಂದು ಚೀಟು ಕೂಡ ಇತ್ತು, ಯಾವ ತಾಳದಲ್ಲಿ ಪದ್ಯ ಬರ್ತದೆ ಅಂತ. ಅಂತಹ ಗುರುಗಳವರು, ಅಂದರೆ ಪರ್ಫೆಕ್ಟ್ನೆಸ್ಸಿನ ಕಡೆಗೆ ಭಾಳ ದೊಡ್ಡದಾದ ಕಾಳಜಿ ಇರುವಂಥ ಒಬ್ಬರು ಗುರುಗಳು. ಅವರು ಇಲ್ಲಿ ನಮ್ಮ
ಕಲಾಶಾಲೆಯ ಗುರುಗಳು ಕೂಡ ಹೌದು. ಈ ರಮೇಶ್ ಭಟ್ರು ಮತ್ತು ಗಿರೀಶ್ ಭಟ್ರು ಅವರಿಬ್ಬರು ಕಲಾಶಾಲೆಯ ಗುರುಗಳು ಕೂಡ ಹೌದು. ಭಾಳ ಚೆನ್ನಾಗಿ ಮಕ್ಕಳು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿದರು. ನಮಗೆ ಇದು ಒಂದನೇ ಹೆಜ್ಜೆ. ಹಾಗಾಗಿ ಮಕ್ಕಳಿಗೆಲ್ಲರೂ ಕೂಡ ಒಂದು ದೊಡ್ಡ ಆಶೀರ್ವಾದವನ್ನು ಚಪ್ಪಾಳೆ ಮೂಲಕ ಮಾಡಬೇಕು. ಹಿಮ್ಮೇಳದ ಹಿರಿಯ ಕಿರಿಯ ಎಲ್ಲ ಕಲಾವಿದರಿಗೆ ದ್ವಾರಕಾ ಪ್ರತಿಷ್ಠಾನದ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಅಧ್ಯಕ್ಷರು ಒಂದು ನಿಮಿಷ ಭಾಗವತರೆ, ಮಕ್ಕಳಿಗೆಲ್ಲರಿಗೂ ಕೂಡ ಹೇಳಿ ಬಟ್ಟೆಮೂಲ್ಯ ಲಕ್ಷ್ಮೀನಾರಾಯಣ ಭಟ್ ಮೊದಲಿಗೆ ಹೇಳಿ ಭಾಗವತರು ಅವರಿಗೆ ಎಲ್ಲ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ಈಗಲೇ ಕೊಡು. ಈಗ ಎಲ್ಲ ಕಲಾವಿದರಿಗೂ ಕೂಡ ದ್ವಾರಕಾ ಪ್ರತಿಷ್ಠಾನದ ದ್ವಾರಕೋತ್ಸವ 25ರ ಪರವಾಗಿ ಪಾರಿತೋಷಿಕವನ್ನು ನೀಡ್ತಾರೆ. ಎಲ್ಲರೂ ಸ್ವೀಕರಿಸಿ ಮತ್ತೆ ಮಂಗಳ ಪದ್ಯಕ್ಕೆ ನಾವೆಲ್ಲರೂ ಸಿದ್ಧರಾಗುವ. ಒಂದು 10 ನಿಮಿಷದಲ್ಲಿ ತಾಳಮದ್ದಳೆ ಒಟ್ಟು ಪ್ರಕ್ರಿಯೆ ಮುಗಿಯುತ್ತದೆ. ವೇದಿಕೆಯಲ್ಲಿ ಈಗಾಗಲೇ ಆಸೀನರಾದ ಭಾಗವತರಾದ ಬಟ್ಟೆಮೂಲೆ ಲಕ್ಷ್ಮೀನಾರಾಯಣ ಭಟ್ರು ಹಾಗೆ ಪುತ್ತೂರು ರಮೇಶ್ ಭಟ್ರು ಒಮ್ಮೆ ವೇದಿಕೆ ಬರಬೇಕು. ಮೊದಲಿಗೆ ಭಾಗವತರುಗಳಿಗೆ ಅವರು ಸತ್ಕಾರವನ್ನು ಮಾಡ್ತಾರೆ. ಪುತ್ತೂರು ರಮೇಶ್ ಭಟ್ ಅವರು ಪಾರಿತೋಷಿಕವನ್ನು ಸ್ವೀಕರಿಸ್ತಾ ಇದ್ದಾರೆ. ಕಟೀಲು ಮೇಳದ ಸುಪ್ರಸಿದ್ಧ ಭಾಗವತರು ನಮ್ಮ ಪುತ್ತೂರಿನವರು ಎನ್ನುವುದು ನಮ್ಮ ಹೆಮ್ಮೆ. ಪಾರಂಪರಿಕ ಮತ್ತು ಆಧುನಿಕ ಎರಡೂ ವಿಭಾಗದಲ್ಲಿ ಸುಲಲಿತವಾಗಿ ಸುಮಧುರವಾಗಿ ತಮ್ಮ ಸಿರಿಕಂಠದಿಂದ ಹಾಡಬಲ್ಲ ಒಬ್ಬ ಗಾಯಕ ಪುತ್ತೂರು ರಮೇಶ್ ಭಟ್ ಅವರು. ನಮ್ಮ ಕಲಾಶಾಲೆಯ ಗುರುಗಳು ಕೂಡ ಹೌದು. ಬಟ್ಟೆಮೂಲೆ ಲಕ್ಷ್ಮೀನಾರಾಯಣ ಭಟ್ರು ನಮ್ಮ ಕಲಾಶಾಲೆಯ ಇನ್ನು ಮುಂದಿನ ಅವಧಿಯ ಗುರುಗಳಾಗಿ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಹಾಗೆ ಹಿಮ್ಮೇಳ ವಾದಕದಲ್ಲಿ ಗುರುಗಳಾದ ಗಿರೀಶ್ ಭಟ್ ಕಿಣಿಲಕೋಡಿಯವರು, ಅವ್ರ ಹುಡುಗನ ಹೆಸರೇನು? ಶ್ರೀಕೃಷ್ಣ ಜಡ್ಡು ಅವರು ಚೆಂಡೆ ಮದ್ದಳೆ ವಾದನದಲ್ಲಿ ನಮ್ಮನ್ನು ರಂಜಿಸಿದ್ದಾರೆ. ಅವರಿಗೆ ಪಾರಿತೋಷಿಕ. ಸುರಭಿ ಚೂಂತಾರು ಅವರು ಭಾಗವತಿಕೆಯನ್ನು ಮಾಡಿ ರಂಗಕ್ಕೆ ರಂಗೇರಿಸಿದ್ದಾರೆ. ವಿದ್ಯಾರ್ಥಿನಿ. ಕಲಾವಿದರೆಲ್ಲ ಬರಬೇಕು. ನವೀನ ಕೃಷ್ಣ ಎಸ್ ಉಪ್ಪಿನಂಗಡಿ ಅವರು ವಿದ್ಯಾರ್ಥಿ, ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಪದವಿ ತರಗತಿ ವಿದ್ಯಾರ್ಥಿ. ನಮ್ಮ ದ್ವಾರಕಾ ಪ್ರತಿಷ್ಠಾನದಲ್ಲಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸ್ನಾತಕೋತ್ತರವಾ? ಹಾಂ ಸರಿ, ಕ್ಷಮಿಸಿ. ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿ. ಎಲ್ಲ ಕಲಾವಿದರು ಕೂಡ ಪುಟಾಣಿ ಕಲಾವಿದರೆಲ್ಲ ಒಮ್ಮೆ ವೇದಿಕೆ ಬರಬೇಕು. ಪ್ರಚೇತ್ ಕೂಡ ಹೌದು. ಚಪ್ಪಲಿ ತೆಗೆದು ಹೋಗ್ಬೋದಣ್ಣ. ಇಲ್ಲಿಂದ ಹೋಗು, ಇಲ್ಲಿ ಜಾಗ್ರತೆ. ಮದ್ದಳೆ ವಾದನದಲ್ಲಿ ಸಹಕರಿಸಿದ ಕಲಾವಿದೆ ರಶ್ಮಿ ಅವರು. ಲಂಕಿಣಿಯ ಪಾತ್ರವನ್ನು ವಹಿಸಿ ನಮ್ಮನ್ನೆಲ್ಲರನ್ನು ರಂಜಿಸಿದಂತಹ ಲಹಿಕ್ ಅವರು. ಲಹಿತ್ SP ಮುಕ್ರಂಪಾಡಿ. ನೇಹ ಮುಕ್ರಂಪಾಡಿ ಮೊದಲನೇ ರಾವಣನ ಪಾತ್ರವನ್ನು ವಹಿಸಿದವರು. ಜಾಂಬವಂತನ ಪಾತ್ರವನ್ನು ವಹಿಸಿದ ಭವಿಕ್ SP ಮುಕ್ರಂಪಾಡಿ. ಅಕ್ಷಯ ಶ್ಯಾಮ ಹಾಲುಮಜಲ್ ಅಕ್ಷಕುಮಾರನ ಪಾತ್ರವನ್ನು ವಹಿಸಿದವರು.
ಅಭಿನವ್ ಆಚಾರ್ಯ ಮದ್ದಳೆ ಚೆಂಡೆ ವಾದನಗಳಲ್ಲಿ ಗಿರೀಶ್ ಭಟ್ರ ಶಿಷ್ಯ, ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇರುವ ಯುವ ಪ್ರತಿಭೆ. ಎರಡನೆಯ ಸೀತೆಯಾಗಿ ಭಾಗವಹಿಸಿದ ವಂಶಿಕಾ ರೈ ಕೈಯೂರು ತುಂಬ ಭಾವುಕವಾಗಿ ತನ್ನ ಇನಿದಾದ ಕಂಠದಿಂದ ನಮ್ಮೆಲ್ಲರನ್ನು ಹಿಡಿದಿಟ್ಟ ಒಬ್ಬಳು ಪಾತ್ರಧಾರಿಣಿ, ಯುವ ಕಲಾವಿದೆ. ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಸೀತೆಯ ಪಾತ್ರ. ಅಶರೀರವಾಣಿಯಾಗಿ ಸಶರೀರೆಯಾಗಿ ಭಾಗವಹಿಸಿದ ತನುಷಾ BS ಮುಕ್ರಂಪಾಡಿ. ಎರಡನೆಯ ರಾವಣನಾಗಿ ಕೀರ್ತನ AS ಅರ್ತ್ಯಡ್ಕ ಮನೆಯವಳೆ. ನಿತ್ಯಕ್ಕಿಷ್ಟು ಸ್ವರ ಬರುವುದಿಲ್ಲ ಅವಳಿಗೆ, ಆದರೆ ಇವತ್ತು ವೇದಿಕೆಯಲ್ಲಿ ಒಳ್ಳೆ ಸ್ವರದಿಂದ ರಾವಣನಾಗಿ ಕಂಗೊಳಿಸಿದ್ದಾಳೆ. ಪ್ರಚೇತ್ ದೊಡ್ಡಮಾಣಿ ತೃಣಬಿಂದುವಿನ ಪಾತ್ರದಲ್ಲಿ ನಿರರ್ಗಳವಾಗಿ ಮಾತಾಡಿ ಅವನು ರಂಗದಲ್ಲಿ ನೆಟ್ಟಗೆ ಕುಳಿತದ್ದನ್ನು ನೋಡಿ ಕೆಲವರು ಸಂತೋಷಪಟ್ಟಿದ್ದಾರೆ. ತಾಳಮದ್ದಳೆಗೆ ಕುಳಿತುಕೊಳ್ಬೇಕಾದ ಶೈಲಿ, ಒಳ್ಳೆ ಭವಿಷ್ಯ ಇದೆ ಅಂತ ಕೆಲವರು ಶುಭ ಹಾರೈಸಿದ್ದಾರೆ. ಮತ್ತು ಅರ್ಥವನ್ನು ಬಹಳ ಬೇಗ ಬಾಯಿಪಾಠ ಮಾಡಿದ ಹುಡುಗ ಅವನು ಈ ತರಬೇತಿಯಲ್ಲಿ. ಪ್ರಚೇತ್ ದೊಡ್ಡಮಾಣಿ. ಇದು ಅಕ್ಷರಿ ಮೊದಲನೇ ಸೀತೆ ಪಾತ್ರವನ್ನು ಮಾಡಿದವಳು, ದ್ವಾರಕಾ ಮನೆಯವಳೆ. ಅವಳು ಮದ್ದಳೆ ವಾದನದಲ್ಲಿ ಕೂಡ ಸಹಕರಿಸಿದ್ದಾಳೆ. ಇಂದ್ರಜಿತುವಿನ ಪಾತ್ರದಲ್ಲಿ ಆದಿತ್ಯ ಕೃಷ್ಣ ಮತ್ತು ಹಿಮ್ಮೇಳ ವಾದನದಲ್ಲಿಯೂ ಕೂಡ ಅರ್ತ್ಯಡ್ಕ ಮನೆಯವನೇ, ದ್ವಾರಕಾ ಮನೆಯವನೇ. ಅವನೀಶ ಕೃಷ್ಣ ಮಿಂಚಿನಡ್ಕ PUC ವಿದ್ಯಾರ್ಥಿ. ಮೊದಲನೇ ಹನುಮಂತನ ಪಾತ್ರವನ್ನು ತುಂಬ ಶಕ್ತಿಯುತವಾಗಿ ಎನರ್ಜೆಟಿಕ್ ಆಗಿ ನಿರ್ವಹಿಸಿದ್ದಾನೆ. ನಮಗೆ ಹನುಮಂತನ ಪಾತ್ರ ಕೇಳುವಾಗ ಸ್ವಲ್ಪ ರೋಮಾಂಚನಲಾಗಬೇಕು, ಆ ರೀತಿ ಆಯಿತು ಇವತ್ತು ಮಕ್ಕಳ ಮಾತು ಕೇಳಿದಾಗ. ರಾಮನ ಪಾತ್ರದಲ್ಲಿ ಎಲ್ಲರೂ ಧನ್ಯರಾದೆ ಅಂತ ಹೇಳ್ತಾ ಇದ್ರು. ಧನ್ಯಕುಮಾರಿ ಮಿಂಚಿನಡ್ಕ, ಅವಳು MSc ಇನ್ ಮ್ಯಾಥಮೆಟಿಕ್ಸ್, ದ್ವಾರಕಾ ಸಂಸ್ಥೆಯಲ್ಲಿ ಉದ್ಯೋಗಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾಳೆ. ಗೋಪಾಲಕೃಷ್ಣ ಭಟ್ ಅವರ ಅಕ್ಕನ ಮಗಳು, ತುಂಬ ಚುರುಕಿನ ಹುಡುಗಿ. ಶ್ರೀರಾಮದೇವರ ಪಾತ್ರವನ್ನು ಮಾಡಿದ್ದಾಳೆ. ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಈ ತಾಳಮದ್ದಳೆಯ ಕೊನೆಯ ಭಾಗವತರು ಮಂಗಳ ಪದವನ್ನು ಹಾಡಿ ಈ ತಾಳಮದ್ದಳೆಗೆ ಮುಕ್ತಾಯವನ್ನು ನೀಡಬೇಕಾಗಿ ಕೇಳಿಕೊಳ್ತೇವೆ. ಸುರದ್ರುಮತಲೆ ಹೈಮಯೇ ಮಹಾಮಂಟಪೇ ಮಧ್ಯೆ ಪುಷ್ಪಕ ವಾಸನಂ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನ ಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿ ಪರಿವೃತಂ ರಾಮಂ ಭಜೆ ಶ್ಯಾಮಲಂ ವಸುದೆಯ ಭಾರವ ನಿಳುಹುವೆವೆಂದು ದಶರಥನು ದರದಿ ಬಂದು ಋಷಿಯ ಯಾಗವ ಸಲಹುವೆವೆಂದು ಕುಶಲಾದಿ ತಾಟಕಿಯ ಕೊಂದು ಪಿತರ ಪಾದವ ನೆನೆದು ಸಾಹಸದಿ ಪಶುಪತಿಯ ಧನುವ ಮುರಿದು ಊರಿಳಿ ತರುವ ಅಥದಿ ಮಾರ್ಗವನರಿದು ಅತಿ ಹರುಷದೊಳ ಭರತಗೆ ತನ್ನ ಎಸೆವ ಪಾದುಕೆ ಇತ್ತ ರಾಮಗೆ ಸೀತೆ ರತುನ ದಾರತಿ ಬೆಳಗಿದ ಶೋಭಾ ಹರುಷದಿ ಭಕ್ತನ ಪೊರೆವ
ಖಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಆರತಿ ಎತ್ತಿರೆ ಗಜಮುಖ ತಮಗೆ ಗಣಪಗೆ ಎಲ್ಲರಿಗೂ ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪೈಕಿ ಮುಂದಿನ ಕಾರ್ಯಕ್ರಮ 4 ಗಂಟೆ, ನಾವು ಒಂದು 5-6 ನಿಮಿಷದಷ್ಟು ಹಿಂದೆ ಇದ್ದೇವೆ. ಭಾವಗಾನ ಲಹರಿ ಎಂಬ ಗಾಯನದ ಕಾರ್ಯಕ್ರಮ ಗುಂಡ್ಯಡ್ಕದ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಗಾನಭೂಷಣ ವಿದ್ವಾನ್ ವೆಂಕಟಕೃಷ್ಣ ಭಟ್ ಮತ್ತು ಬಳಗದವರಿಂದ ಭಾವಗಾನ ಲಹರಿ ಎಂಬ ಕಾರ್ಯಕ್ರಮ. ಕಲಾವಿದರು ಈಗಾಗಲೇ ಆಗಮಿಸಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಅವರು ದಯವಿಟ್ಟು ವೇದಿಕೆಗೆ ಬಂದು ಸಿದ್ಧತೆ ಮಾಡಿ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಡ್ತೇವೆ. ದಯವಿಟ್ಟು ವೇದಿಕೆಗೆ ಬನ್ನಿ. ತಾಳಮದ್ದಳೆ ಕಾರ್ಯಕ್ರಮದ ಬಳಿಕ ಇದೀಗ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಗಾನಭೂಷಣ ವಿದ್ವಾನ್ ವೆಂಕಟಕೃಷ್ಣ ಭಟ್ ಗುಂಡ್ಯಡ್ಕ ಮತ್ತು ಬಳಗದವರಿಂದ ಭಾವಗಾನಲಹರಿ ಎಂಬ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥೆಯಾದ ದ್ವಾರಕಾ ಪ್ರತಿಷ್ಠಾನವು ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿರುವುದು ಮಾತ್ರವಲ್ಲದೆ ಪುಸ್ತಕ ಪ್ರಕಟಣೆಯ ಕೆಲಸವನ್ನು ಮಾಡುತ್ತಾ ಬಂದಿದೆ. ಕಳೆದ ಕೆಲವು ವರ್ಷಗಳಿಂದ ಸುಮಾರು 10 ಪುಸ್ತಕಗಳು ದ್ವಾರಕಾ ಪ್ರತಿಷ್ಠಾನದ ಅಂಗ ಸಂಸ್ಥೆಯಾಗಿರ್ತಕ್ಕಂಥ ದ್ವಾರಕಾ ಪ್ರಕಾಶನದ ಮೂಲಕ ಬೆಳಕು ಕಂಡಿವೆ. ಓದೋಣ ಬಾರ, ಶ್ರೀ ಮಣಿಕರ್ಣಿಕಾ ದೇವಿ ಮಹಾತ್ಮೆ, ವರುಷದ ಹರುಷ, ವಿದ್ಯಾಸ್ತುತಿ, ಪುಟ್ಟ ಕಥೆಗಳು, ಇಂದು ಬಿಡುಗಡೆಗೊಂಡ ಪುರಾಣ ರಸಪ್ರಶ್ನಾವಲಿ ಮತ್ತು ಸತಿ ಸಾವಿತ್ರಿ ದ್ವಾರಕಾ ಪ್ರಕಾಶನದಿಂದ ಪ್ರಕಟವಾದಂತಹ ಕೃತಿಗಳು. ದ್ವಾರಕಾ ಸಂಸ್ಥೆಯು ನಿರ್ಮಾಣ ಮಾಡಿಕೊಡುತ್ತಿರುವಂತಹ ಬಡಾವಣೆಗಳ ಸೌಲಭ್ಯಗಳು ಹೀಗಿವೆ. 100% ವಾಸ್ತು, 12 ಮೀಟರ್ 9 ಮೀಟರ್ ವಿಶಾಲವಾದ ರಸ್ತೆಗಳು, ಸ್ವಯಂಚಾಲಿತ ಬೀದಿ ದೀಪಗಳು, ಉತ್ತಮ ಸಿಸಿ ಒಳಚರಂಡಿ ವ್ಯವಸ್ಥೆ, ಕಾಂಕ್ರೀಟ್ ಅಥವಾ ಇಂಟರ್ಲಾಕ್ ರಸ್ತೆಗಳು, 24x7 ನೀರಿನ ವ್ಯವಸ್ಥೆ, ಸಿಸಿ ಕ್ಯಾಮರಾ ಕಣ್ಗಾವಲು, ರಸ್ತೆ ಸೂಚಕಗಳು, ಕ್ಲಪ್ತ ಸಮಯಕ್ಕೆ ಪ್ರಾಜೆಕ್ಟ್ ಮುಕ್ತಾಯ, ಸುಂದರ ಉದ್ಯಾನವನ, ಗ್ರಾಹಕ ಸ್ನೇಹಿ ಸಂವಹನ ವ್ಯವಸ್ಥೆ, ಅನುಕೂಲಕ್ಕೆ ತಕ್ಕಂತೆ 30x40 ಅಥವಾ 60x40 ಹಾಗೂ ವಿಶಾಲ ವಿನ್ಯಾಸದ ಸೈಟುಗಳು, ಗ್ರಾಹಕರ ಅನುಕೂಲಕ್ಕೆ ತಕ್ಕಂತೆ ವಿಶೇಷ ವಿನ್ಯಾಸ ಹಾಗೂ ಮಿತ ದರದ ಮನೆಗಳ ನಿರ್ಮಾಣ, ಸ್ವಂತ ಟ್ರಾನ್ಸ್ಫಾರ್ಮರ್ನೊಂದಿಗೆ ವಿದ್ಯುತ್ ವ್ಯವಸ್ಥೆ, ತ್ಯಾಜ್ಯ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ,
ರೆರಾ ಅನುಮೋದಿತ ಬಡಾವಣೆ, ಮಿತದರ, ಹಾಗೆಯೇ ಇದಕ್ಕೆ ಯಾವುದೇ ಆಂತರಿಕ ವೆಚ್ಚಗಳಿಲ್ಲ. ದ್ವಾರಕೋತ್ಸವದವರೆಗೆ ಗ್ರಾಹಕರು ದ್ವಾರಕಾದಲ್ಲಿ ಸೈಟ್ಗಳನ್ನು ಖರೀದಿಸುವುದಿದ್ದರೆ 10% ರಿಯಾಯಿತಿ ಲಭ್ಯವಾಗಲಿದೆ. ಅದಕ್ಕಾಗಿ ವೇದಿಕೆಯ ಎಡಭಾಗದಲ್ಲಿರುವ ಲೇಔಟ್ ಸ್ಟಾಲ್ಗಳಲ್ಲಿ ವಿಚಾರಿಸಬಹುದು. ಈ ಸೌಲಭ್ಯವನ್ನು ತಮ್ಮದಾಗಿಸಿಕೊಳ್ಳಬಹುದು. ಸಭಿಕರಲ್ಲಿ ಒಂದು ಸೂಚನೆ, ತಾವುಗಳು ಲಘು ಉಪಹಾರ ಮಾಡುವುದಿದ್ದರೆ ದಯವಿಟ್ಟು ಅದನ್ನು ಸ್ವೀಕರಿಸಿ ತಮ್ಮ ಆಸನದಲ್ಲಿ ಕುಳಿತುಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. 10 ನಿಮಿಷದ ಒಳಗಾಗಿ ತಾವುಗಳು ಆಸನವನ್ನು ಸ್ವೀಕರಿಸಬೇಕು. ಇನ್ನು 10 ನಿಮಿಷದಲ್ಲಿ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ವಿದ್ವಾನ್ ವೆಂಕಟಕೃಷ್ಣ ಭಟ್ ಗುಂಡ್ಯಡ್ಕ ಮತ್ತು ಬಳಗದವರಿಂದ ಭಾವಗಾನಲಹರಿ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಕಾಣಲ್ಲದ್ರೆ ಹಿಂಗಿರ್ತಿ ಇನ್ನೊಂದು ಕೊಟ್ಟರೆ ಕೂತ್ಕೊಂಡಾಗ್ಲಿ. ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ 2024-2025 ಸಾಲಿನ ಚಟುವಟಿಕೆಗಳ ಪಕ್ಷಿನೋಟವನ್ನು ತಾವು ಪ್ರತಿಷ್ಠಾನದ ಸ್ಟಾಲ್ಗಳಲ್ಲಿ ಗಮನಿಸಬಹುದು. ಸುಮಾರು 28ರಿಂದ 30ರಷ್ಟು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಕೆಲವು ಕಾರ್ಯಕ್ರಮಗಳು ಇಂತಿದೆ. 2024ರ ದ್ವಾರಕೋತ್ಸವ 18/2/2024 ಸಂಪನ್ನಗೊಂಡಿತ್ತು. ಹಾಗೆಯೇ 2024-25 ಸಾಲಿನ ಅಗ್ನಿಪಥ್ ನೇಮಕಾತಿ ಪರೀಕ್ಷೆಗೆ ಉಚಿತ ತರಬೇತಿಯನ್ನು ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ನೀಡಲಾಗುತ್ತಾ ಇದೆ. ಕಳೆದ ದ್ವಾರಕೋತ್ಸವದಲ್ಲಿ ಲೋಕಾರ್ಪಣೆಗೊಂಡಂತಹ ಪುಟ್ಟ ಕಥೆಗಳ ಪುಸ್ತಕ ಹಂಚೋಣ ಕಾರ್ಯಕ್ರಮ ಸ್ನೇಹ ಕನ್ನಡ ಮಾಧ್ಯಮ ಶಾಲೆ ಸುಳ್ಯದಲ್ಲಿ ಜರುಗಿದೆ. ಹಾಗೆಯೇ ಉಚಿತ ವಸಂತ ವೇದಪಾಠ ಶಿಬಿರವು ನಂದಗೋಕುಲ ವೇದಿಕೆಯಲ್ಲಿ ಸಂಪನ್ನಗೊಂಡಿತ್ತು. ವಸಂತ ವೇದಪಾಠ ಶಿಬಿರದಲ್ಲಿ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರ ನೇತೃತ್ವದಲ್ಲಿ 30 ದಿನಗಳ ಕಾಲ ಯೋಗ ಶಿಬಿರವು ನಡೆದಿತ್ತು. ಅದೇ ವಸಂತ ವೇದಪಾಠ ಶಿಬಿರದಲ್ಲಿ ಸಂಜೆ 7:30ರಿಂದ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಷಯದಲ್ಲಿ ಸಂಸ್ಕಾರ ದೀಪಿಕಾ ಕಾರ್ಯಕ್ರಮವು ಸಂಪನ್ನಗೊಂಡಿತ್ತು. ಅಂತೆಯೇ ಈ ವಸಂತ ವೇದಪಾಠದ ಶಿಬಿರದ ನಡುವಲ್ಲಿ ವಸಿಷ್ಠಾಂತರಂಗ ಎಂಬ ಸ್ವಗತ ಕಥನ ಅದ್ಭುತವಾಗಿ ನೆರವೇರಿತು. ಇದನ್ನು ವೇದಮೂರ್ತಿ ವಿದ್ವಾನ್ ಕೇಶವ ಭಟ್ಟ ಕೇಕಣಾಜಿಯವರು ನಡೆಸಿಕೊಟ್ಟಿದ್ದು. ಅದೇ ವಸಂತ ವೇದಪಾಠ ಶಿಬಿರದಲ್ಲಿ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ರಿಜಿಸ್ಟರ್ಡ್ ಇದರ ವತಿಯಿಂದ ನಂದಗೋಕುಲ ವೇದಿಕೆಯಲ್ಲಿ ಕಳೆದ 3 ವರ್ಷಗಳಿಂದ
ಶಂಕರ ಜಯಂತಿಯ ಆಚರಣೆ ನಡೆದಿತ್ತು. ಅಂತೆಯೇ ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವದ ದಿನದಂದು ಪುತ್ತೂರು ವಕೀಲರ ಸಂಘ, ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ದೇವಳದ ಎದುರುಗದ್ದೆಯಲ್ಲಿ 6ನೇ ವರ್ಷದ ಉಚಿತ ಕುಡಿಯುವ ನೀರಿನ ವಿತರಣೆ ಸೌಲಭ್ಯವು ಭಕ್ತಾದಿಗಳಿಗೆ ಒದಗಿಸಲಾಗಿತ್ತು. ಹಾಗೆಯೇ 21/6/2024 ನಂದಗೋಕುಲ ವೇದಿಕೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆದಿತ್ತು. ಅಂತೆಯೇ ದ್ವಾರಕಾ ಪ್ರತಿಷ್ಠಾನದ ವತಿಯಿಂದ ಸುರಭಿ ಗೋಶಾಲೆ ಉದ್ಘಾಟನಾ ಕಾರ್ಯಕ್ರಮ ದೇರ್ಲದಲ್ಲಿ ನಡೆದಿತ್ತು. ಇದನ್ನು ವೇದಮೂರ್ತಿ ಸುಬ್ರಹ್ಮಣ್ಯ ಭಟ್ ಶಿಮಿಲಡ್ಕ ಇವರು ನೆರವೇರಿಸಿಕೊಟ್ಟಿದ್ದರು. ಅಂತೆಯೇ ಇನ್ನೊಂದು ನಂದಗೋಕುಲ ವೇದಿಕೆಯ ವಿಶೇಷತೆ ಏನು ಅಂತ ಕೇಳಿದರೆ, ವಾರದ ಪ್ರತಿ ಗುರುವಾರ ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಚಿಣ್ಣರ ವಿಕಸನ ಕಾರ್ಯಾಗಾರ ಎಂಬಂತಹ ಒಂದು ಅಪರೂಪದ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಗೋಕುಲ ಬಡಾವಣೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿಷಯವನ್ನು ಬೋಧಿಸುತ್ತಾ ಅವರನ್ನು ಸುಸಂಸ್ಕೃತರನ್ನಾಗಿ ಮಾಡಿಸುವಂತಹ ಹೊಣೆಯನ್ನು ದ್ವಾರಕಾ ಪ್ರತಿಷ್ಠಾನ ವಹಿಸಿಕೊಂಡಿದೆ. ದ್ವಾರಕಾ ಪ್ರತಿಷ್ಠಾನದ ಒಂದು ಟ್ಯಾಗ್ಲೈನ್ ಕೂಡ ಅದುವೇ, ಸುಸಂಸ್ಕೃತ ಸಮಾಜವೇ ನಮ್ಮ ಧ್ಯೇಯ ಎಂಬುದು. ಆ ನಿಟ್ಟಿನಲ್ಲಿ ಇದು ಮೊದಲ ಹೆಜ್ಜೆ. ಯಾಕಂತಂದರೆ ವಿದ್ಯಾರ್ಥಿಗಳಿಂದಲೇ ಇದು ಚಾಲನೆಗೊಂಡ್ರೆ ಹೆಚ್ಚು ಪರಿಣಾಮಕಾರಿ ಎಂಬುದು ಪ್ರತಿಷ್ಠಾನ ಕಂಡುಕೊಂಡದ್ದು. ಹಾಗೆಯೇ ಪುರಸಭೆ ಉದ್ಯಾನ ಹಸ್ತಾಂತರ ಕಾರ್ಯಕ್ರಮವೂ ನಡೆದಿದೆ. ಮುಂಡೂರು ರಸ್ತೆ ತಿರುವಿನಲ್ಲಿರುವ ತಂಗುದಾಣ ಹಾಗೂ ಕೋರ್ಟ್ ಮೈದಾನದ ಪಕ್ಕದಲ್ಲಿರುವ ಚಿಣ್ಣರ ಪಾರ್ಕ್, ಗೋಕುಲ ಬಡಾವಣೆ ಮುಕ್ರಂಪಾಡಿಯಲ್ಲಿರುವ ಪಾರ್ಕ್ಗಳು, ಅಂತೆಯೇ ಮಾನಸ ಬಡಾವಣೆ ಉರಮಲ್ನಲ್ಲಿರುವ ಪಾರ್ಕ್ ಮತ್ತು ನೆಹರು ನಗರದ ನೆಲಪಾಲ್ ಪಾರ್ಕನ್ನು ಮುಂದಿನ 2 ವರ್ಷದ ಅವಧಿಗೆ ನಿರ್ವಹಣೆ ಮಾಡಲು ದ್ವಾರಕಾ ಪ್ರತಿಷ್ಠಾನವು ಕೈಗೆತ್ತಿಕೊಂಡಿದೆ. ಇದೀಗ ಮೊನ್ನೆ ಫೆಬ್ರವರಿ 9ನೇ ತಾರೀಕಿನಂದು ನೆಲಪಾಲ್ ಪಾರ್ಕಿನಲ್ಲಿ ವಿದ್ವಾನ್ ದೀಪಕ್ ಕುಮಾರ್ ಮತ್ತು ತಂಡದವರಿಂದ ನೃತ್ಯ ಕಾರ್ಯಕ್ರಮ ನಡೆದಿತ್ತು. ಅಂತೆಯೇ ಈ ಗೋಕುಲ ಬಡಾವಣೆಯ ಎಲ್ಲ ನಿವಾಸಿಗಳು ಒಟ್ಟು ಸೇರುವ ಒಂದು ಪ್ರಕ್ರಿಯೆ ಇದೆಲ್ಲ, ಅದಕ್ಕೆ ಏನಾದರೂ ಒಂದು ನೆಪ ಬೇಕಲ್ಲ. ಅದಕ್ಕಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಬಡಾವಣೆ ಎಲ್ಲ ನಿವಾಸಿಗಳು ಸೇರಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸುವುದಾಗಿರ್ಬೋದು. ಇದರಿಂದ ಏನಾಗ್ತದೆ ಅಂದರೆ ಪರಸ್ಪರ ಸಂಭಾಷಣೆ, ಪರಸ್ಪರ ಬಾಂಧವ್ಯ ಗಟ್ಟಿಯಾಗುತ್ತದೆ. ಆ ನಿಟ್ಟಿನಲ್ಲಿ ಒಂದು ಸುಸಂಸ್ಕೃತ ಬಡಾವಣೆಯನ್ನು ನಿರ್ಮಿಸುವಂತಹ ಒಂದು ಜವಾಬ್ದಾರಿಯನ್ನು ಕೂಡ ಪ್ರತಿಷ್ಠಾನ ಕೈಗೆತ್ತಿಕೊಂಡಿದೆ. ಅಂತೆಯೇ ಶಿಕ್ಷಕರ ದಿನಾಚರಣೆಯಂದು SG ಕೃಷ್ಣ ಇವರಿಗೆ ಸಾಂದೀಪನಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಪ್ರತಿಷ್ಠಾನದ ವತಿಯಿಂದ ನಡೆದಿತ್ತು. ಅಂತೆಯೇ ವಿನಾಯಕ ಚೌತಿಯಂದು ನಂದಗೋಕುಲ ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಹಿರಿಯರಿಂದ ತಾಳಮದ್ದಳೆ ಕಾರ್ಯಕ್ರಮ ಸಂಪನ್ನಗೊಂಡಿತ್ತು. ಇದೀಗ ಈ ವೇದಿಕೆಯಲ್ಲಿ ಭಾವಗಾನ ಲಹರಿಯನ್ನು ನಡೆಸಿಕೊಡಲಿಕ್ಕಿರುವ ವೆಂಕಟಕೃಷ್ಣ ಭಟ್ ಗುಂಡ್ಯಡ್ಕ ಅವರು ನವರಾತ್ರಿಯ ಪ್ರಯುಕ್ತ ಆಯೋಜಿಸಿದ ಗಾನ ಸುಧಾರಸ ಕಾರ್ಯಕ್ರಮವನ್ನು ನವಚೇತನ ರಿಟೈರ್ಮೆಂಟ್ ಟೌನ್ಶಿಪ್ ಶಾಂತಿಗೋಡು ಇಲ್ಲಿ ನೆರವೇರಿಸಿಕೊಟ್ಟಿದ್ದರು. ಅಂತೆಯೇ ಕಳೆದ ಕೆಲವು ವರ್ಷಗಳಿಂದ ನವರಾತ್ರಿಯ ಪ್ರಯುಕ್ತ ನಿವಾಸಿಗಳ ಎಲ್ಲರ ವಾಹನಗಳನ್ನು ಒಂದೆಡೆಗೆ ತಂದು ಆಯುಧ ಪೂಜೆ ಕಾರ್ಯಕ್ರಮವೂ ನಡೆದಿತ್ತು. ಅಂತೆಯೇ ದೀಪಾವಳಿಯ ಪ್ರಯುಕ್ತ ಗೋಪೂಜೆ ಕಾರ್ಯಕ್ರಮವು ದೇರ್ಲದಲ್ಲಿ ಸಂಪನ್ನಗೊಂಡಿತ್ತು. ಆ ದಿನ ತಾಳಮದ್ದಳೆಯೂ ಹಿರಿಯ ಕಲಾವಿದರ ಕೂಡುವಿಕೆಯಲ್ಲಿ ಸಂಪನ್ನಗೊಂಡಿತ್ತು. ಅಂತೆಯೇ ನಮ್ಮ ಮುಕ್ರಂಪಾಡಿಗೆ ಬರುವಾಗ ಸಿಗುವಂತಹ ಬಸ್ ತಂಗುದಾಣವನ್ನು ಕೂಡ ನಿರ್ಮಿಸಿದ್ದು ದ್ವಾರಕಾ ಪ್ರತಿಷ್ಠಾನ. ಅದು ನವೆಂಬರ್ 9, 2024 ಉದ್ಘಾಟನೆಗೊಂಡಿತು. ಅಂತೆಯೇ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ನವೀಕೃತ ವೆಬ್ಸೈಟ್ ಲೋಕಾರ್ಪಣೆ ಕೂಡ ಆಗಿದೆ. ತಾವೇನಾದರೂ ದ್ವಾರಕಾ ಕನ್ಸ್ಟ್ರಕ್ಷನ್ಸ್ ಎಂದು ಗೂಗಲ್ ಮಾಡಿದರೆ ದ್ವಾರಕಾ ಸಂಸ್ಥೆಯ ಎಲ್ಲ ವಿವರಗಳು ಅಲ್ಲಿ ಲಭ್ಯವಿರುತ್ತದೆ. ನಮ್ಮ ಕಂಪ್ಲೀಟೆಡ್ ಪ್ರಾಜೆಕ್ಟ್ಸ್ ಇರಬಹುದು ಅಥವಾ ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇರಬಹುದು,
ಎಲ್ಲ ವಿವರಗಳು ಒಂದೆಡೆಯಲ್ಲಿ ನಿಮಗೆ ಲಭ್ಯವಾಗುತ್ತದೆ. ಅಂತೆಯೇ ದ್ವಾರಕಾ ಕಾರ್ಪೊರೇಷನ್ನ ಸಹ ಸಂಸ್ಥೆಗಳಾದ ದ್ವಾರಕಾ ಹಾರ್ಡ್ವೇರ್ ಇರಬಹುದು, ದ್ವಾರಕಾ ಡೆವಲಪರ್ಸ್ ಇರಬಹುದು, ಅಥವಾ ದ್ವಾರಕಾ ಕನ್ಸಲ್ಟೆನ್ಸೀಸ್ ಇರಬಹುದು. ಈ ಎಲ್ಲದರ ವಿವರ ಒಂದೇ ವೆಬ್ಸೈಟ್ನಲ್ಲಿ ನಿಮಗೆ ಸಿಗಲಿಕ್ಕಿದೆ. ಆಸಕ್ತರು ಆ ವೆಬ್ಸೈಟನ್ನು ಒಮ್ಮೆ ಗಮನಿಸಿ ನೋಡಿ. ಅಂತೆಯೇ ಗೀತಾ ಜಯಂತಿ ಕಾರ್ಯಕ್ರಮವು 18/12/2024 ನರಿಮೊಗರಿನ ಸರಸ್ವತಿ ವಿದ್ಯಾಮಂದಿರದಲ್ಲಿ ಪ್ರತಿಷ್ಠಾನದ ಆಶ್ರಯದಲ್ಲಿ ನಡೆದಿತ್ತು. ಮತ್ತೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೈಗೊಂಡದ್ದು ಏನು ಅಂತಂದರೆ, ಪ್ರತಿಷ್ಠಾನ ಮತ್ತು ಭಟ್ ಬಯೋಟೆಕ್ ಬೆಂಗಳೂರು, ನವಚೇತನ ಹಿರಿಯ ನಾಗರಿಕರ ಬಡಾವಣೆ ಇವರ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರಿನ ಕಲರ್ಪೆ ನಿವಾಸಿಯೋರ್ವರಿಗೆ ಸುಮಾರು 1 ಲಕ್ಷ ಮೊತ್ತದ ದೀಪದ ಬತ್ತಿ ತಯಾರಿಸುವ ಸ್ವಯಂ ಚಾಲಿತ ಯಂತ್ರವನ್ನು ಉಚಿತವಾಗಿ ಹಸ್ತಾಂತರಿಸಿದ್ದು ಪ್ರತಿಷ್ಠಾನದ ಈ ವರ್ಷದ ಒಂದು ಅತ್ಯುತ್ತಮ ಕಾರ್ಯಕ್ರಮಗಳಲ್ಲಿ ಒಂದು. ಅನಿರೀಕ್ಷಿತ ಅನಾರೋಗ್ಯದ ಕಾರಣದಿಂದಾಗಿ ದೈನಂದಿನ ಜೀವನ ನಡೆಸಲು ಕಷ್ಟಕರ ಪರಿಸ್ಥಿತಿ ಎದುರಾಗಿದ್ದರೂ ಸ್ವಾವಲಂಬಿ ಜೀವನ ನಡೆಸಬೇಕೆಂಬ ಇವರ ಮಹದಾಸೆಗೆ ಆಸರೆಯಾಗಿ ಅವರ ಕುಟುಂಬಕ್ಕೆ ಸೂಕ್ತ ತೆರನಾದ ಹಾಗೂ ಉಪಯುಕ್ತ ಗೃಹ ಕೈಗಾರಿಕಾ ಉದ್ಯಮವೆಂದು ಮನಗಂಡು ದೀಪದ ಬತ್ತಿ ತಯಾರಿಕಾ ಯಂತ್ರವನ್ನು ಉಚಿತವಾಗಿ ಹಸ್ತಾಂತರಿಸಲಾಗಿತ್ತು. ಅಂತೆಯೇ ಈ ಹಿಂದೆ ಸಭಾ ಕಾರ್ಯಕ್ರಮದ ಸಮಯದಲ್ಲಿ ಹೇಳಿದ ಹಾಗೆ ಕಳೆದ 2.5 ವರ್ಷಗಳಿಂದ ನಂದಗೋಕುಲ ವೇದಿಕೆಯಲ್ಲಿ ದ್ವಾರಕಾ ಕಲಾಶಾಲೆಯಲ್ಲಿ ಕೀಬೋರ್ಡ್ ವಾದನ ಇರಬಹುದು, ಅಥವಾ ಭಾಗವತಿಕೆಯ ತರಗತಿಗಳು, ಚೆಂಡೆಮದ್ದಳೆ ತರಗತಿಗಳಿರ್ಬೋದು, ಅಚ್ಚುಕಟ್ಟಾಗಿ ನಡೆದು ಬರ್ತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಂಡಿದ್ದಾರೆ. ಬಾಬಣ್ಣ ಮಾಸ್ಟರ್ ಅವರಿರಬಹುದು, ಪುತ್ತೂರು ರಮೇಶ್ ಭಟ್ ಇರಬಹುದು, ಕಿನಿಲಕೋಡಿ ಗಿರೀಶ್ ಭಟ್ ಇರಬಹುದು, ಇವರು ನಮ್ಮ ಕಲಾ ಗುರುಗಳಾಗಿ ನಮ್ಮೊಡನೆ ಸಹಕರಿಸ್ತಾ ಇದ್ದಾರೆ. ಪ್ರತಿಷ್ಠಾನದ ವತಿಯಿಂದ ಕನಸಿನ ಮನೆ ಯೋಜನೆಯ ಅಡಿಯಲ್ಲಿ ಪೂವಂದೂರು ಮನೆಯವರವರಿಗೆ ಅವರ ಅಗತ್ಯವನ್ನು ಮನಗಂಡು ಗೃಹ ನಿರ್ಮಾಣಕ್ಕಾಗಿ 50 ಚೀಲ ಸಿಮೆಂಟ್ ಸಹಾಯ ರೂಪದಲ್ಲಿ ಹಸ್ತಾಂತರಿಸಲಾಗಿತ್ತು. ಅಂತೆಯೇ ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿಗಳ ಅರಿವಿನ ಕೌಶಲ್ಯವನ್ನು ಹೆಚ್ಚಿಸುವುದಕ್ಕಾಗಿ ರಾಮಾಯಣ ಮತ್ತು ಮಹಾಭಾರತ ಪರೀಕ್ಷೆಗಳನ್ನು ಆಸುಪಾಸಿನ ಶಾಲೆಯ ವಿದ್ಯಾರ್ಥಿಗಳಿಗೆ ನಡೆಸಲಾಗಿತ್ತು. ಅದರಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಇವತ್ತು ಬೆಳಿಗ್ಗೆ ಪದಕವನ್ನು ನೀಡಿ ಪುರಸ್ಕರಿಸಲಾಗಿದೆ. ಇದು ಪ್ರತಿಷ್ಠಾನದ ಈ ವರ್ಷದ ಕಾರ್ಯಕ್ರಮದ ಪಕ್ಷಿನೋಟ. ಸಭಿಕರಿಗೆ ಸೂಚನೆ: ಉಪಾಹಾರ ಸ್ವೀಕರಿಸಿದವರು ದಯವಿಟ್ಟು ಆಸನವನ್ನು ಅಲಂಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದೇವೆ. ಆದಷ್ಟು ಮುಂದೆ ಬಂದು ಕುಳಿತುಕೊಳ್ಳಿ, ಕಲಾವಿದರನ್ನ ಪ್ರೋತ್ಸಾಹಿಸಿ. ಹಲೋ ಹಲೋ ಮೈಕ್ ಚೆಕ್. ಹಲೋ 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 ಒಂಚೂರು ಡಿಲೇ ಕೊಡಲೇ. ಹಲೋ ಹಲೋ. ಈ ಭಾವಗಾನ ಲಹರಿ ಕಾರ್ಯಕ್ರಮದ ನಿರ್ವಹಣೆಯನ್ನು ನಮ್ಮ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ಸಿಬ್ಬಂದಿಯೋರ್ವರಾಗಿರುವ ದುರ್ಗಾ ಗಣೇಶ್ KV ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. check 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 check. Hello, hello, mic check. Hello, hello. Hello, hello.
hello, hello, same multiple, same, hello, 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 same multiple, hello, bass on juice, hello, hello. ದ್ವಾರಕೋತ್ಸವ 2025. ದ್ವಾರಕೋತ್ಸವ ಎಂದು ಹೇಳಿದಾಗಲೇ ಎಲ್ಲ ರೀತಿಯ ಸಾಂಸ್ಕೃತಿಕ ಆಗಿರ್ಬೋದು, ಸಭಾ ಕಾರ್ಯಕ್ರಮ ಆಗಿರ್ಬೋದು, ಮನೋರಂಜನಾ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲದರ ಸಮ್ಮಿಶ್ರ ಅಂತ ಹೇಳೋದು ಎಲ್ಲರಿಗೂ ಈಗ ತಿಳಿದಿರುವಂತಹ ವಿಚಾರ. ಬೆಳಿಗ್ಗಿನಿಂದ ಆರಂಭಗೊಂಡ ಈ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ನಡೆಯಿತು, ಸನ್ಮಾನ ಕಾರ್ಯಕ್ರಮಗಳು ನಡೆಯಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾಳಮದ್ದಳ ಕಾರ್ಯಕ್ರಮವು ಸಂಪನ್ನಗೊಂಡು ಇದೀಗ ಎಲ್ಲರ ಬಹುನಿರೀಕ್ಷೆಯ ಬಿಸಿಲಿನ ಕಾವು ಕಡಿಮೆ ಆಗಲಿ ಅಂತ ಆಯೋಜಕರು ಫ್ಯಾನು ಕೂಲರ್ಗಳನ್ನು ನೇಮಿಸಿದ್ರು. ಆದರೂ ಕೂಡ ಶೆಕೆಯಿಂದ ದಣಿದಿರುವಂತಹ ಎಲ್ಲರ ಮನಸ್ಸನ್ನು ಸಂಗೀತದ ರಸಧಾರೆಯಿಂದ ತಣಿಸಲು ಇದೀಗ ಆರ್ಯಭಟ ಪ್ರಶಸ್ತಿ ವಿಜೇತ ವಿದ್ವಾನ್ ವೆಂಕಟಕೃಷ್ಣ ಭಟ್ ಗುಂಡ್ಯಡ್ಕ ಇವರ ಬಳಗದವರಿಂದ ಸಂಗೀತ ರಸಧಾರೆಯು ಇನ್ನು ಮುಂದೆ ನಾವು ಕೇಳಲಿದ್ದೇವೆ. ದ್ವಾರಕಾ ಪ್ರತಿಷ್ಠಾನ 2025 ಈ ಒಂದು ಶುಭ ದಿನ ಸಂಗೀತ ಗಾನ ಸುದಿಯನ್ನು ಹಮ್ಮಿಕೊಂಡಂತ ನಮ್ಮ ಆತ್ಮೀಯರು ಹಾಗೂ ನನ್ನ ಬ್ರದರ್ ಗೋಪಾಲ ಕೃಷ್ಣ ಭಟ್ ಹಾಗೂ ಮನೆಯವರು, ಇಂದಿಲ್ಲಿ ನೆರೆದಂತ ಎಲ್ಲ ಬಂಧು ಮಿತ್ರರಿಗೂ ನಮ್ಮ ತಂಡದ ವತಿಯಿಂದ ಮೊತ್ತ ಮೊದಲಾಗಿ ಸುಸ್ವಾಗತವನ್ನು ಕೋರುತ್ತಾ ಸಂಗೀತ ಸುದೆಯನ್ನು ಆರಂಭಗೊಳಿಸುತ್ತಾ ಇದ್ದೇವೆ. ಮಹಾಗಣಪನ ಭಕ್ತಿಯ ಗೀತೆಯೊಂದಿಗೆ ಸಂಗೀತ ಸುದೆಯನ್ನು ಆರಂಭಗೊಳಿಸುತ್ತೇವೆ. ಇದೀಗ ರಸಭಂಗಕ್ಕಾಗಿ ಕ್ಷಮಿಸಿ, ಈ ಕಾರ್ಯಕ್ರಮವನ್ನು ಆರಂಭಿಸುವ ಮೊದಲು ಭಾವಗಾನ ಲಹರಿಯನ್ನು ನಡೆಸಲಿರುವ ಮುಖ್ಯ ಗಾಯಕರಾಗಿ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಗಾನಭೂಷಣ ವಿದ್ವಾನ್ ವೆಂಕಟಕೃಷ್ಣ ಭಟ್ ಇವರನ್ನು ಶಾಲು ಹೊದೆಸಿ ಸ್ವಾಗತಿಸಬೇಕು ಅಂತ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಭಟ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದ ಗೋಪಾಲಕೃಷ್ಣ ಭಟ್ ಹಾಗೂ ಮನೆಯವರಿಗೆ ನಮ್ಮ ತಂಡದ ವತಿಯಿಂದ ಮೊತ್ತ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಕೀಬೋರ್ಡ್ ವಾದನದಲ್ಲಿ ನಮ್ಮ ಕಲಾಶಾಲೆಯ ಗುರುಗಳಾದಂತಹ ಶ್ರೀಯುತ ಬಾಬು ಮಾಸ್ಟರ್ ಕಾಟುಕುಕ್ಕೆ ಇವರನ್ನು ಶಾಲು ಹೊತ್ತಿಸಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಯಜ್ಞೇಶ್ ಆಚಾರ್ಯ ಇನ್ನೋರ್ವ ಸಿಂಗರ್ ಯಜ್ಞೇಶ್ ಆಚಾರ್ಯ ಹಾಗೂ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಇನ್ನೋರ್ವ ರಿದಮ್ ಬ್ಯಾಂಡ್ ಮಾಡಿ ಸಹಕರಿಸುವವರು ಶಶಾಂಕ್ ಬೀಸಿರೋ ಕಾಸರಗೋಡು. ಸಂಗೀತ ಸುದೆಯನ್ನು ಆರಂಭಗೊಳಿಸ್ತಾ ಇದ್ದೇವೆ. ಮಹಾಗಣಪನ ಭಕ್ತಿಯ ಗೀತೆ
ಪದ್ಮಶ್ರೀ ಪದ್ಮಭೂಷಣ್ ಡಾಕ್ಟರ್ ಕೆ.ಜಿ. ಯೇಸುದಾಸ್ ಹಾಡಿದ್ದೀವಿ ತುಳು ಭಾಷೆಯಾಗಿದೆ. ಭದ್ರಂ ಕರ್ಗಣೆ ವಿಶೃಣುಯಾಮ ದೇವಾಃ ಭದ್ರಂ ಪಶ್ಯೇ ಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೋಭಿಃ ಯಶೇವ ದೇವ ಹಿತಂ ಯದಾಯುಃ ಸ್ವಸ್ತಿ ನಃ ಇಂದ್ರೋ ರುದ್ರಸ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾದ್ರಿ ಹರಿಶ್ರಮೇಭಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತುಃ ಓಂ ಶಾಂತಿಃ ಶಾಂತಿಃ ಶಾಂತಿಃ. ನಂಬುದು ನಿನ್ನನೇ ತುಂಬು ಸುಗಿಪುವೆ. ತುಳು ಭಾಷೆ ಮಹಾಗಣಪನ ನಿನನೇ ತುಂಬು ಸುಗಿಪುವೆ. ಕೈ ಹೊಯ್ದ ಸಾರ ಸೊಲ್ಮೆ ಸನ್ನದವೇ. ನಂಬುದು ನಿನನೇ ತುಂಬು ಸುಗಿಪುವೆ. ಕೈ ಹೊಯ್ದ ಸಾರ ಸೊಲ್ಮೆ ಸನ್ನದವೇ. ತುಳುವೆರೆ ನಾಡಡು ಮಧುರುದ ಊರಡು. ತುಳುವೆರೆ நாடுடு மதுருத ஊருடு படகுண சுவாமி ನಂಬುದು ನಿನನೇ ತುಂಬು ಸುಗಿಪುವೆ. ಕೈ ಮೈದ ಸಾರ ಸುಲ್ಮಿ ಸಂಸಂದವೇ. ಅಮೃತೋಗಳಿಗೆ ಒದಗದು ನಡಪಣ ಸುಭೋಗ ಪೂರ ಕೈ ಸೇರಿಲ್ಲ ಮನಸ್ಸಿಗೆ ಶಾಂತಿ ಒದಗಲ್ಲ ಸುರು ಪೂಜೆ ಮರ್ದ ಪೂರ್ವೆ ಒಡ್ಡ ನಂಬುದು ನಿನನೇ ತುಂಬು ಸುಗಿಪುವೆ. ಕೈ ಮುಗಿದ ಸಾರ ಸೊಲ್ಮೆ ಸಂಸಂದವೇ.
पड़ते करेला ईश्वर देवर करते कुड़ितला तिनका ही दिक्क मोने पाड़े कुंडिना लोगोता मामा शक्ति नंबिना करे करा चलिपुरो ಸೇರಾದು ಕರುಗರ ಗಣಗಣಲಯ ಈ ಮೋಕೆಡೋ ಅಭಯ ಕೊಲ್ಲುವ ಬೊಡ್ಡಜ್ಜ ನಂಬುದು ನಿರನೇದು ಹೋಗುವೆ ಕೈ ಮುಗಿದು ಸಾರ ಸೊಲ್ಲೆ ಸಂಸಂತವೇ ನಂಬುದು ನಿರನೇದು ಹೋಗುವೆ ಕೈ ಮುಗಿದು ಸಾರ ಸೊಲ್ಲೆ ಸಂಸಂತವೇ ತುಳುವೆರೆ ನಾಡಲು ಮಧುರದ ಊರಲು ತುಳುವೆರೆ ನಾಡಲು ಮಧುರದ ಊರಲು ಬೆಳಗುನ ಸ್ವಾಮಿ ನಂಬುದು ನಿನನೇದು ಸುಖಿರುವೆ ಕೈ ಬೈದ ಸಾರ ಸೊಲ್ಲೆ ಸಂಸರವೇ ನಂಬುದು ನಿನನೇದು ಸುಖಿರುವೆ ಕೈ ಬೈದ ಸಾರ ಸೊಲ್ಲೆ ಸಂಸರವೇ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದದೊಂದಿಗೆ ಜನ ತುಂಬ ಇದ್ದಾರೆ ಚಾನೆಲ್ ಸಾಕಾಗ್ಲಿಕ್ಕಿಲ್ಲ, ಅಷ್ಟು ಜನ ಇದ್ದಾರೆ. ಎಲ್ಲ ಮಸಾಲೆ ದೋಸೆಯು ಪಾನಿಪುರಿಯು ಅದು ಇದು ತಿಂತಾ ಇದ್ದಾರೆ. ನೆರೆದಂತ ಎಲ್ಲ ಬಂದು ಬಿದ್ದರು ಚಾಯೋ ಕಾಫಿಯೋ ಕುಡಿದ ಅದ್ರ ಬಂದು ಕುಳಿತುಕೊಳ್ಳಿ ಅಲ್ಲಿದ್ದವರಿಗೆ ಕೇಳ್ತಾ ಸಂಗೀತ ಸುದಿಯ ಮುಂದಿನ ಒಂದು ಗೀತೆ. ಶ್ರೀರಾಮನ ಒಂದು ಭಕ್ತಿಯ ಗೀತೆ, ದಾಸರ ರಚನೆಯ ಗೀತೆ. ರಾಯಿಂದ ಮಾತ್ರದೋಳು ರತ್ನ ಮಾಂಸದೋಳಿದ್ದು ಗಾಯಕ ಯಜ್ಞೇಶ್ ಆಚಾರ್ಯ ಬಾಯ ಕಾಸರಗೋಡು. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಯಜ್ಞೇಶ್ ಆಚಾರ್ಯ. ರಾಯಂದ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಹಸಿ ಪಾಪವನ್ನು ಮಾಯಮಾಡಿ ಮತ್ತೆ ಮಾಯೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಬೋಗದಂತೆ ಕವಾಟವಾಗಿ ಕಾಯುವ ಮಂತ್ರ. ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಮ ರಾಮ ರಮಣೀಯ ನಾಮ ರಮ ರಾಮ. ಶ್ರೀರಾಮ ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಮ ರಾಮ ರಮಣೀಯ ನಾಮ ರಘು ರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯುವ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯುವ ಯದುಕುಲ ತಿಲಕನ ಚರಣ ಕೆರ ಕೆರ ಗುಣೀತರಾರೋಣ ಯದುಕುಲ ತಿಲಕನ ಚರಣ ಕೆರ ಕೆರ ಗುಣೀತರಾರೋಣ. ಅಗಣಿತ ಗುಣಗಣ ಶ್ರೀರಾಮ ಆಶ್ರಿತ ಬಲ ಬಲ ಶ್ರೀರಾಮ ದೀನ ದಯಾಳೋ ಶ್ರೀರಾಮ ಹರಿ ಸರ್ವೋತ್ತಮ ಶ್ರೀರಾಮ ದಶ ಭಜ ಮರದನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ
ತಿಲಕಲ ಚರಣ ಕೆರ ಕುಣಿತರಾಗೋಣ ಯದುಕುಲ ತಿಲಕನ ಚರಣ ಕೆರ ಕುಣಿತರಾಗೋಣ जानकी मनोहर ज्ञानदाता करुणा सागर कोदंड राम भक्ति प्रियहि मुक्तिदायक भक्त जन श्रीमंदा ಯದುಕುಲ ತಿಲಕನ ಚರಣ ಕೆರ ಕುಣಿತರಾಗೋಣ ಯದುಕುಲ ತಿಲಕನ ಚರಣ ಕೆರ ಕುಣಿತರಾಗೋಣ ಸರಿಸಾಟಿ ವೇದಗಳೆಲ್ಲ ಹೊಗಳುತ್ತಿವೆ ಚಿತ್ತ ಪವಿತ್ರ ಮಾಡೋ ಭಕ್ತವರ ಯದುಕುಲ ತಿಲಕನ ಚರಣ ಕೆರ ಕುಣಿತರಾಗೋಣ ಯದುಕುಲ ತಿಲಕನ ಚರಣ ಕೆರ ಕುಣಿತರಾಗೋಣ ಅಗಣಿತ ಗುಣಗಣ ಶ್ರೀರಾಮ ಆಶಾವತ್ಸಲ ಶ್ರೀರಾಮ ದೀನದಯಾಳೋ ಶ್ರೀರಾಮ ಹರಿಹರಿವೋತ್ತೋ ಶ್ರೀರಾಮ ದಶಭರವರ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ಯದುಕುಲ ತಿಲಕನ ಚರಣ ಕೆರ ಕುಣಿತರಾಗೋಣ ಯದುಕುಲ ತಿಲಕನ ಚರಣ ಕೆರ ಕುಣಿತರಾಗೋಣ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ಜಯ ಶ್ರೀರಾಮ ರಾಮ ರಾಮ
ಸಂಗೀತ ಸುದೆ ಮುಂದೆ ದೇವಿಯ ಪಾದಾರವಿಂದಕ್ಕೆ ಸಾಷ್ಟಾಂಗ ವಂದಿಸುವಂತ ಒಂದು ಅದ್ಭುತ ಗೀತೆ. ಕುಟಜಾದ್ರಿಯಲ್ಲಿ ಕುಡಿಗೊಳ್ಳು ಮಹೇಶ್ವರಿ, ರೇವತಿ ರಾಧಿ ಆದಿ ತಾಳದ ಗೀತೆ. കുടികൊള്ളും മഹേശ്വരി ശിവദായിനി സർവശുഭകാരിണി കുടജാരി കുടികൊള്ളും മഹേശ്വരി കുലദായിനി സർവശുഭകാരിണി കാതര ഹൃദയ സരോവര നിരുഗേ ഉദയ കുടികൊള്ളും മഹേശ്വരി കുലദായിനി സർവശുഭകാരിണി. കുടികൊള്ളും മഹേശ്വരി ഗുണദായിനി സർവശുഭകാരിണി. വിദ്യാവിലാസിനി വരവർണിനി ശിവകാമേശ്വരി ജനനി. വിദ്യാവിലാസിനി വരവർണിനി ശിവകാമേശ്വരി ജനനി. ഒരു ദുഃഖബിന്ദുവായി മാറുന്ന ജീവിതം കരുണാമയനാകൂ. കുടികൊള്ളും മഹേശ്വരി ഗുണദായിനി സർവശുഭകാരിണി.
ಮಹೇಶ್ವರಿ ಗುಣದಾಯಿನಿ ಸರ್ವಶುಭಕಾರಿಣಿ ಸರ್ವಶುಭಕಾರಿಣಿ ಸರ್ವಶುಭಕಾರಿಣಿ. ಸಂಗೀತ ಸುದಯ ಬಹುಜನರ ಅಪೇಕ್ಷೆ ಗೀತೆ ಸ್ವಾಮಿ ಕೊರಗಜ್ಜನ ಒಂದು ಗೀತೆ. ಮುಂದಿನ ಗೀತೆಯನ್ನು ಹಾಡುವಂತ ಯಜ್ಞೇಶ್ ಆಚಾರ್ಯ ಬಾಯಾರು ಕಾಸರಗೋಡು. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದದೊಂದಿಗೆ ನಿಮ್ಮ ಮುಂದೆ ಯಜ್ಞೇಶ್ ಆಚಾರ್ಯ ಸ್ವಾಮಿ ಕೊರಗಜ್ಜನ ಈಶ್ವರನ ರೂಪದಲ್ಲಿ ಬಂದಂತ ಕೊರಗಜ್ಜನ ಈ ಒಂದು ಅದ್ಭುತವಾದಂತ ಗೀತೆ ನಿಮ್ಮ ಮುಂದೆ ಯಜ್ಞೇಶ್ ಆಚಾರ್ಯ. ಪಂಚವರ್ಣದ ಪುಂಚುದೈ ತುಳುನಾಡ ಮಣ್ಮಡೆ ಪರಶುರಾಮನ ಈ ಸೃಷ್ಟಿ ಕಾರ್ಮಿಕ ಮೆರೆಪಿನ ಓ ಎನ್ನ ಸ್ವಾಮಿ ಕೊರಗಜ್ಜ ಬಂಗಾರ ಸರಿ ಸಮಾನ ಪಿಂಗಾರ ಬರಪಿದೆ ಎನ್ನ ಬತ್ತಿದ ಪ್ರಾರ್ಥನೆ ಓ ಎನ್ನ ಸ್ವಾಮಿ ಕೊರಗಜ್ಜ ಕಾಪುಲಿ ಕಾಪುಲಿ. ತುಳುನಾಡಿದ ಸ್ವಾಮಿ ಕೊರಗತನಿಯನೇ ಈ ಭಕ್ತೆರಡಾಲಿ ಕರುಣೆನೇ. ತುಳುನಾಡಿದ ಸ್ವಾಮಿ ಕೊರಗತನಿಯನೇ ಈ ಭಕ್ತೆರಡಾಲಿ ಕರುಣೆನೇ. ಸತ್ಯದ ಮೂರ್ತಿ ಈ ಧರ್ಮದ ಪುಲ್ಲೆ ಈ ಕೊಯ್ತಾರ ಪದವುಡುಂಡಿ ಮಹಾಶಕ್ತಿ. ಸತ್ಯದ ಮಣಮಣೆ ಬೆಳಗುಳ ಜ್ಯೋತಿಯೇ ಭಕ್ತಿದಲ್ಲಿ ಒಲಿಯುವ ಸ್ವಾಮಿಯೇ ಕರುಣಾಮಯ ಕೊರಗಜ್ಜನ ಪ್ರಾರ್ಥನೆ ಹೀರೆ ಸಿರಿಪಾದುದು ಈ ಭಕ್ತಿ ಸಮರಮಣಿ. ತುಳುನಾಡಿದ ಸ್ವಾಮಿ ಕೊರಗತನಿಯನೇ ಈ ಭಕ್ತೆರಡಾಲಿ ಕರುಣೆನೇ. ಅಜ್ಜ ಸ್ವರೂಪಿ ಅಭಯ ಸ್ವರೂಪನಿ ಶಿವದೇವೇ ಅಂಶಾವತಾರನೇ. ಬಜ್ಜಿರೆ ಬಜ್ಜೈ ಅಮೃತದ ಪರಕೆ ಒಪ್ಪಿಸಾದ ನಟ್ಟುವೆ ಎನ್ನ ಕೋರಿಕೆ. ಬಜ್ಜಿರೆ ಬಜ್ಜೈ ಅಮೃತದ ಪರಕೆ ಒಪ್ಪಿಸಾದ ನಟ್ಟುವೆ ಎನ್ನ ಕೋರಿಕೆ. ಮಲ್ಲಿಗೆ ಪೂತಾಲಂಕಾರನೇ ಭಕ್ತಿಡೆ ಕೊಪ್ಪಿಕೋಲ ಸೇವೆನೇ. ಮಲ್ಲಿಗೆ ಪೂತಾಲಂಕಾರನೇ ಭಕ್ತಿಡೆ ಕೊಪ್ಪಿಕೋಲ ಸೇವೆನೇ.
ಮಧುರ ಮರುಲೆ ಈ ಭಕ್ತಿರೇನ ಕೈ ಪಕ್ಕದ ನಡಪಾಲೆ ತುಳುನಾಡಿದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತಿರೇನ ಜಾಲಿ ಕರುಣೆನೇ ತುಳುನಾಡಿದ ಸದಸ್ಯುನಿ ಸ್ವಾಮಿ ಕೊರಗಜ್ಜನಿ ಉತ್ತಾರ ಕ್ಷೇತ್ರದ ಒಡೆಯನೇ ಕೈಲಾಸದಧಿಪತಿ ಪಾರ್ವತಿ ಪರಮೇಶ್ವರಿ ಭೂಮಿಗೆ ಜಗ್ಗ ಬರ್ತಿ ಆಕಾಲೊಳು ಕೈಲಾಸದಧಿಪತಿ ಪಾರ್ವತಿ ಪರಮೇಶ್ವರಿ ಭೂಮಿಗೆ ಜಗ್ಗ ಬರ್ತಿ ಆಕಾಲೊಳು ಸತ್ಯದ ವರಬಾಲೆ ಉಳಿದಿಡೆ ಮೂಲು ಪರಶುರಾಮನ ಸೃಷ್ಟಿಡೆ ಸತ್ಯದ ವರಬಾಲೆ ಉಳಿದಿಡೆ ಪರಶುರಾಮನ ಸೃಷ್ಟಿಡಿ ಕೈ ಮುಗಿದು ಎಲ್ಲ ಜನ ಶರಣಾದ ಸುಗಿಪುರಿ ಈ ಮಗಿದ ಕಾಣಿಕೆ ಒಪ್ಪವಿ ತುಳುನಾಡಿದ ಸ್ವಾಮಿ ಕೊರಗ ಕರಿಯನೇ ಈ ಭಕ್ತಿರೇಣಾದಿ ಕರುಣಿನೇ ತುಳುನಾಡಿದ ಸ್ವಾಮಿ ಕೊರಗ ಕರಿಯನೇ ಈ ಭಕ್ತಿರೇಣಾದಿ ಕರುಣಿನೇ ಸತ್ಯದ ಮೂರ್ತಿ ಈ ಧರ್ಮದ ಪುಲ್ಲೆ ಈ ಕಿತ್ತಾರ ಪದವುಡು ಈ ಮಹಾಶಕ್ತಿ ಸತ್ಯದ ಮಡಮಿಡಿ ಬೆಳಗುಳ ಜ್ಯೋತಿಯೇ ಭಕ್ತಿದಲ್ಲಿ ಹೊಲಿಯುವ ಸ್ವಾಮಿಯೇ ಕರುಣಾಮಯಿ ಕೊರಗ ಜಡಾತಲಿ ಹೀರೆ ಸಿರಿಪಾದು ಈ ಭಕ್ತಿ ಸಮರಮಣಿ ತುಳುನಾಡಿದ ಸ್ವಾಮಿ ಕೊರಗ ತನಿಯನೇ ಈ ಭಕ್ತಿರೇಣಾದಿ ಕರುಣಿನೇ ಅಜ್ಜ ಸ್ವರೂಪಿ ಅಭಯ ಸ್ವರೂಪನಿ ಶಿವದೇವರೇ ಅಂಶಾವತಾರುನೇ ತುಳುನಾಡಿನ ಸತ್ಯುನಿ ಸ್ವಾಮಿ ಕೊರಗಜ್ಜನಿ ಉತ್ತಾರ ಕ್ಷೇತ್ರದ ಒಡೆಯನೇ ಉತ್ತಾರ ಕ್ಷೇತ್ರದ ಒಡೆಯನೇ ಉತ್ತಾರ ಕ್ಷೇತ್ರದ ಒಡೆಯನೇ ನಿಮ್ಮೆಲ್ಲರ ಚಪ್ಪಳೆಯ ಆಶೀರ್ವಾದ ಸಂಗೀತ ಸುದೆಯ ಮುಂದಿನ ಒಂದು ಗೀತೆ ಬಹುಜನರ ಕೋರಿಕೆ ಮೇರೆಗೆ ಶಾರದಾ ಮಾತೆಯನ್ನು ಸಾಷ್ಟಾಂಗ ವಂದಿಸುತ್ತ ಗೀತೆ ಶಾರದೆ ನೀ ದಯೆ ತೋರಿದೆ. ನಮ್ಮೊಂದಿಗೆ ಪಕ್ಕಮಳದಲ್ಲಿ ಸಹಕರಿಸುವವರು ಬಾಬಣ್ಣನನ್ನು ನಾನಿಲ್ಲಿ ಪ್ರತ್ಯೇಕವಾಗಿ ಹೇಳುವ ಅಗತ್ಯವೇ ಇಲ್ಲ. ಇಲ್ಲಿ ಪುತ್ತೂರು ಅಂದ್ರೆ ಬಾಬಣ್ಣ, ಬಾಬಣ್ಣ ಅಂದ್ರೆ ಪುತ್ತೂರು. ಈ ಎಲ್ಲ ಸಾಧಾರಣ ಎಷ್ಟು ಮಕ್ಕಳಿಗೆ ಅವರು ಹೇಳಿಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ನನಗೂ ಅವರಿಗೂ ಸಾಧಾರಣ 30 ವರ್ಷದ ಒಡನಾಟ. 30 ವರ್ಷದ ಹಿಂದಿನಿಂದ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ. ಹಿಂಗೆ ಕೆಲಸ ಅಂದ್ರೆ ಇದು ನಾವು ಆಡೋದು ಅವ್ರ ಬಾಯಿ. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದದೊಂದಿಗೆ ಇನ್ನೋರ್ವ ನಮ್ಮ ಕಲಾವಿದರು ಶಶಾಂಕ್ ಭಟ್, BC ರೋಡ್, ಕಾಸರಗೋಡು ರಿದಮ್ ಬ್ಯಾಂಡ್ನಲ್ಲಿ ಸಹಕರಿಸಿ ಉತ್ತಮ ರೀತಿಯ ಧ್ವನಿವರ್ಧಕ ಮೋಹನಣ್ಣನ ಸೌಂಡ್ ಆಪರೇಟರ್ ನಮ್ಮನ ರೈ ಸೌಂಡ್ ಭಾರಿ ಆಪರೇಟರ್ ಬತ್ತನ ತೂವಿನಲ್ಲಿ ಭಾರಿ ಖುಷಿ. ಶಿವದೇವರ ತೂವಿನ ಲೆಕ್ಕನೆ ದಾನಂದ ಮಟ್ಟ ಎಂಕಲ್ ದೇವರ ಈ ಮೈಕ್ ಕರೆಕ್ಟ್ ಇಲ್ಲದ್ರೆ ನಾವೆಂತ ಮಾಡ್ಲಿಕ್ಕೆ ಬಂದ ಕೂಡಲೇ ನಮಸ್ಕಾರ ಮಾಡುದು ಮೈಕ್ ಜನರಿಗಾದ್ರೂ ಮತ್ತೆ ಮೈಕ ಶುರು ನಮಗೆ ಕರೆಕ್ಟ್ ಬೇಕೆ.
ಅದಕ್ಕೋಸ್ಕರ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದ. ಸಂಗೀತ ಸುದೆ ಮುಂದಿನ ಗೀತೆ ಪದ್ಮಶ್ರೀ ಪದ್ಮಭೂಷಣ್ ಡಾಕ್ಟರ್ ಕೆ ಜೆ ಯೇಸುದಾಸ್ ಹಾಡಿದ ಗೀತೆ ಇದು ಶಾರದೆ ದಯ ತೋರಿದೆ. ಪತುಸ್ತುತೆ ಹಿಮರುಚಿ ಮುಗುಟೆ ವಲ್ಲಕಿ ವ್ಯಗ್ರಹಸ್ತೆ ಮಾತರ್ ಮಾತರ್ ನಮಸ್ತೆ ದಹ ದಹ ಜಡತಾ ದೇಹಿ ಬುದ್ಧಿ ಪ್ರಶಾಂತ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೆ ಮುಕ್ತಿ ಮಾರ್ಗೆ ಮಾರ್ಗಾತೀತ ಸ್ವರೂಪೇ ಭವ ಮಮ ವರದ ಶಾರದೆ ಶಾರದೆ ಶುಭ್ರಗಾರಿ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಆದ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಲಿದೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಣ್ಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ನಿನ್ನ ಕಣ್ಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ. ಏಳು ಮಗುವೆ ಮೇಲೇಳು ಎಳುದು ಹೊಸ ಬಾಳ ತಂದೆಯಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ. ಅಂಧಕಾರದಲ್ಲಿ ಒಂದು ಬಳಲೊಡಿರೆ ಬಗೆದು ಕೈಯ ಹಿಡಿದೆ ತಂದೆಯೇ ಕಳುವೆ ಮುಂದೆ ದಾರಿ ಇದೆ ಎಂದು ನೀನೆ ನುಡಿದೆ. ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆವೆನಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ಮುತ್ತಾದೆ. ಶಾರದೆ 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 ಶಾರದೆ. ನಿಮ್ಮೆಲ್ಲರ
ಚಪ್ಪಾಳೆಯ ಆಶೀರ್ವಾದದೊಂದಿಗೆ ಸಂಗೀತ ಸುದೆ ಮುಂದಿನ ಒಂದು ಗೀತೆ ಪವಮಾನ ಪವಮಾನ ಜಗದ ಪುರಾಣ ದಾಸರ ರಚನೆಯ ಒಂದು ಅದ್ಭುತ ಗೀತೆ ಇದು. ನಿಮ್ಮೆಲ್ಲರ ಮೆಚ್ಚಿನ ಗಾಯಕ ಯಜ್ಞೇಶ್ ಬಾಯರು ಕಾಸರಗೋಡು ಇವರ ಸುಮಧುರ ಕಂಠದಲ್ಲಿ ಬರುವಂತ ಗೀತೆ ಪವಮಾನ ಪವಮಾನ ಜಗದ ಪುರಾಣ ದಾಸರ ಅದ್ಭುತವಾದ ಒಂದು ರಚನೆ ಗಾಯಕ ಯಜ್ಞೇಶ್.
ಭವಭಯರಣ್ಯ ಗಹನಾ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದದೊಂದಿಗೆ ಸಂಗೀತ ಸುದೆಯ ಮುಂದಿನ ಬಂದಿರುತ್ತೆ ಅಯ್ಯಪ್ಪನ ಭಕ್ತಿ ಒಂದು ಗೀತೆ. ಹಲ್ 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 ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ತತ್ವವು ತನ್ನ ಅಸ್ತಿತ್ವವ ಪಡೆಯುವುದು ತತ್ವವನೇ ಸೇರಿ ನಿತ್ಯ ನಿರಂತರ ಬೇಡುವೆ ಸದ್ಗತಿ ಸನ್ನಿಧಿಯ ಸೇರಿ ತತ್ವವು ತನ್ನ ಅಸ್ತಿತ್ವವ ಪಡೆಯುವುದು ತತ್ವವನೇ ಸೇರಿ ನಿತ್ಯ ನಿರಂತರ ಬೇಡುವೆ ಸದ್ಗತಿ ಸನ್ನಿಧಿಯ ಸೇರಿ ಉತ್ತಮವೆಂದು ನಿತ್ಯವು ನಿಂದು ನನ್ನನೆ ಮರೆತು ನಾರಿಯದೆ ಹಾಡೋ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಗಂಟಾನಿ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಗಂಟಾನಿ ಸಂತಸಗೊಂಡಾಗ ಆನಂದ ಕವಿಯು ಶ್ರೀ ಮೃದು ಮಂದ ಸ್ಮಿತ ಪಡಿಸಲು ಎಲ್ಲ ಮರೆತು ಕಾಡೋ ಸಂಗಮಯ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಗಂಟಾನಿ ಸಂತಸಗೊಂಡಾಗ ಪಡೆಯುವುದು ತತ್ವವನೇ ಸೇರಿ ನಿತ್ಯ ನಿರಂತರ ಬೇಡುವೆ ಸದ್ಗತಿ ಸನ್ನಿಧಿಯ ಸೇರಿ ತತ್ವವು ತನ್ನ ಅಸ್ತಿತ್ವವ ಪಡೆಯುವುದು ತತ್ವವನೇ ಸೇರಿ ನಿತ್ಯ ನಿರಂತರ ಬೇಡುವೆ ಸದ್ಗತಿ ಸನ್ನಿಧಿಯ ಸೇರಿ ಉತ್ತಮವೆಂದು ನಿತ್ಯವು ನಿಂದು ನನ್ನನೆ ಮರೆತು ಜ್ಯೋತಿರ್ಗಮಯ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಗಂಟಾನಿ ಸಂತಸಗೊಂಡಾಗ
ಉರಿವುದು ಆರದೆ ಹೊದರಿನ ಬೆಳಗಾಗಿ ನಿಲ್ಲುವೆ ನಾನು ನಿನ್ನೆದುರಲ್ಲಿ ಒಂದೇ ಗಿರಿಯಾಗಿ ಹುಟ್ಟಿದೆ ನನ್ನ ಮನಸ್ಸಲ್ಲಿ ನಿನ್ನ ತೇಜೋ ರೂಪ ನನ್ನ ಭಕ್ತಿಯ ಹಾಡು ಮೃತ್ಯುರ್ಮ ಅಮೃತಂಗಮಯ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಣಿಕ ನೀ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಕಣಿಕ ನೀ ಸಂತಸಗೊಂಡಾಗ ನಾನಲ್ಲ ಕವಿಯು ಶ್ರೀ ಮೃದು ಮಧು ಸ್ಮಿತ ಪಡಿಸಲು ಎಲ್ಲ ಮರೆತು ಕಾಡೋ ಅಸತೋ ಸಂಗಮಯ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಗಂಟ ನೀ ಸಂತಸಗೊಂಡಾಗ ಮಕರ ಸಂಕ್ರಮ ದೀಪಾವಳಿಯು ನಾಡಿಗೆ ಬಂದಾಗ ಮನಸ್ಸಿನೊಳಗಿನ ಮಣಿಗಂಟ ನೀ ಸಂತಸಗೊಂಡಾಗ. ಸಂಗೀತ ಸುದೆಯ ಮಂದಿರವೊಂದಿಗೆ ಬಹುಜನರ ಅಪೇಕ್ಷೆ ಗೀತೆ ಈಶ್ವರನ ಪಾದಾರವಿಂದಕ್ಕೆ ವಂದಿಸುವಂತ ಒಂದು ಅದ್ಭುತ ಗೀತೆ. ಈಶನಿನ್ನ ಚರಣ ಭಜನೆ ವಿಷ್ಣುವಿನ ಭಕ್ತಿಯ ಒಂದು ಗೀತೆ. ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷ ಮಾಡು ಶ್ರೀಶ ಕೇಶವ. ದ್ವಾರಕದ ಗೋಪಾಲಣ್ಣನ ಬಾರಿ ಒಂದು ಭಕ್ತಿಯ ಗೀತೆ. ಅವರು ವಿಷ್ಣು ಪ್ರಿಯ ಶಿವನ ಪ್ರಿಯ ಎಂಬುದು ನಾನವರ ಸಾಧಾರಣ ಅವರ ನಡವಳಿಕೆಯಲ್ಲಿ ಅಂದಾಜು ಮಾಡಿದ್ದು. ನಾನು ಮಾತಾಡಿ ನೋಡಲಿಲ್ಲ. ಅಂತೂ ಮೋಸ್ಟ್ಲಿ ವಿಷ್ಣು ಪ್ರಿಯ ಶಿವನ ಪ್ರಿಯ ಆಗಬೇಕದು ಮೋಸ್ಟ್ಲಿ. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದದೊಂದಿಗೆ ಆ ಈಶ್ವರನ ಅನುಗ್ರಹ ಅವರಿಗೆ ಇದೆ ಎಂಬುದು ಈ ಒಂದು ವೇದಿಕೆ ಅಂತ ನೋಡಿದಾಗ ಅರಿವಾಗ್ತಾ ಉಂಟು. ಇಲ್ಲಿ ನೆರೆದಂತ ಎಲ್ಲ ಬಂಧು ಮಿತ್ರರಿಗೂ ಸದಾ ಈಶ್ವರನ ಅನುಗ್ರಹ ಇರಲಿ ಎಂದು ಪ್ರಾರ್ಥಿಸುತ್ತಾ ಮುಂದಿನ ಗೀತೆ ದಾಸರ ರಚನೆ ಒಂದು ಅದ್ಭುತ ಗೀತೆ. ಗಾಯಕ ಯಜ್ಞೇಶ್ ಆಚಾರ್ಯ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆನು ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶರಣು ಹುಡುಕಿನಯ್ಯ ಇನ್ನ ಮರಣ ಸಮಯದಲ್ಲಿ ಶರಣ ಸ್ಮರಣೆ ಕರುಣಿ ಸಯ್ಯ ನಾರಾಯಣ. ಶರಣು ಹುಡುಕಿನಯ್ಯ ಇನ್ನ ಮರಣ ಸಮಯದಲ್ಲಿ ಶರಣ ಸ್ಮರಣೆ ಕರುಣಿ ಸಯ್ಯ ನಾರಾಯಣ. ಶೋಧಿಸನ್ನ ಭವದ ಕಲುಷ ಶೋಧಿಸಯ್ಯ ಜ್ಞಾನವೇ ಶೋಧಿಸನ್ನ ಭವದ
ಚರಣ ಭಜನೆ ಆಸೆಯಿಂದ ಮಾಡುವೇನೆ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ ಅನೇಕ ಯೋಗಿಗಳಲ್ಲಿ ಒಂದು ಬಂದು ನೊಂದೇ ಇಂದು ಭವದ ಮನಭ ಬಿಡಿಸು ತಂದೆ ಗೋವಿಂದ ಇಂದನೇಕ ಯೋಗಿಗಳಲ್ಲಿ ಒಂದು ಮುಂದೆ ಇಂದು ಭವದ ಮನಭ ಬಿಡಿಸು ತಂದೆ ಗೋವಿಂದ ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಡೆ ಭ್ರಷ್ಟನೆನಿಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಡೆ ಶಿಷ್ಟಾರೊಳಗೆ ಕಷ್ಟ ಬಿಡಿಸು ವಿಷ್ಣುವೇ ಶಿಷ್ಟಾರೊಳಗೆ ಕಷ್ಟ ಬಿಡಿಸು ವಿಷ್ಣುವೇ ಈಶನ ಚರಣ ಭಜನೆ ಆಸೆಯಿಂದ ಮಾಡುತ್ತೇನೆ ದೋಷ ರಾಶಿ ನಾಶ ಮಾಡು ಶ್ರೀ ಕೇಶವ ಜನನಿ ಜನಜನೀನೇ ಇರುವಿನಯ್ಯಲ್ಲಿ ಎನಗೆ ಮುಕ್ತಿ ಪಾಲಿಸಿರಿಸಿ ಅನಿರುದ್ಧನೇ ಜನನಿ ಜನಜನೀನೇ ಇರುವಿನಯ್ಯಲ್ಲಿ ಎನಗೆ ಮುಕ್ತಿ ಪಾಲಿಸಿದ್ದು ಅನಿರುದ್ಧನೇ ಹರುಷದಿಸದ ನಿಗನ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ ಹರುಷದಿಸದ ನಿಗನ ನಾಮ ಸ್ಮರಿಸುವಂತೆ ಮಾಡು ಪ್ರೇಮ ಇರಿಸು ಚರಣದಲ್ಲಿ ಕ್ಷೇಮ ಪುರುಷೋತ್ತಮ ಇರಿಸು ಚರಣದಲ್ಲಿ ಕ್ಷೇಮ ಪುರುಷೋತ್ತಮ ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೇನೆ ದೋಷ ರಾಶಿ ನಾಶ ಮಾಡು ಕೇಶವ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವ ಅರ್ಧಿಯುದ್ಧ ಸಲಹುತ್ತಿರುವ ಕರ್ತೃಕೇಶವ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ಧಿಯಿಂದ ಸಲಹುತ್ತಿರುವ ಕರ್ತೃಕೇಶವ ಮರೆಯದಲೇ ಹರಿಯ ನಾಮ ಬರೆದು ಮರೆಯದಲೇ ಹರಿಯ ನಾಮ ಬರೆದು ಹೋದವರಿ ಕರೆದು ಮುಕ್ತಿ ಕೊಡುವ ನೆಲೆಯಾಯ ಕೇಶವ ಕರೆದು ಮುಕ್ತಿ ಕೊಡುವ ನೆಲೆಯಾಯ ಕೇಶವ ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೇನೆ ದೋಷ ರಾಶಿ ನಾಶ ಮಾಡು ಕೇಶವ ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೇನೆ ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಶ್ರೀಶ ಕೇಶವ ಈಶಾ ಕೇಶವ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಗುರುಗಳು ಕೂಡ ಇಲ್ಲಿದ್ದಾರೆ.
ಈ ವ್ಯಾರ್ಥಿಕ ಜೀವ ಸರ್, ತಮಗೆ ಆದರದ ಸ್ವಾಗತ ಸರ್. ಆಗಲೇ ನೀವು ಬಂದಿದ್ದೀರಿ, ಖುಷಿ ಆಯ್ತು. ಸಂಗೀತ ಸುದೆಯ ಮುಂದಿನ ಒಂದು ಗೀತೆ ಶಂಕರಾಭರಣ ಚಿತ್ರದಲ್ಲಿ ಬಂದಂತ ಒಂದು ಅದ್ಭುತ ಗೀತೆ. ಶಂಕರ ಶರೀರ ಗಂಗಾಧರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮದಂಗ ಮದಾಪಹಾರೋ ವಾರಾಣಸಿ ಪುರಪತಿ ಭಜ ವಿಶ್ವನಾಥಂ ಪ್ರಾಣಮುನೀವನಿ ಗಾನಮಿನೀಧನಿ ಪ್ರಾಣಮೇ ಗಾಮನಿ ಮೌನ ವಿಚಕ್ಷಣ ಧ್ಯಾನ ವಿಲಕ್ಷಣ ರಾಗಮೇ ಯೋಗಮಣಿ ಶಂಕರ ನಾದ ಶರೀರ ಪರ ವೇದ ವಿಹಾರ ಜೀವೇಶ್ವರ ಶಂಕರ ನಾದ ಶರೀರ ಪರ ವೇದ ವಿಹಾರ ಶಂಕರ
ಗತೀಂದ್ರಜಿತ ಹಿಮಗಿರೀಂದ್ರಜಿತ ಕಂದರ ನೀಲ ಕಂದರ ರುದ್ರಲೆರುಗಣಿ ರುದ್ರ ವೇಣನಿರನಿಂದ ಗಾನ ಅವತರಿತ ಜರ ವಿನಿಧರಿತ ಜರ ಶಂಕರ ನಾಥ ಶರೀರ ವೇದ ವಿಹಾರ ಶಂಕರ సిరుకులు బొలిసే సెలవుల చిరు చిరు ఉరి మేరుములు సరి సరి కడలల సిరి సిరి మెరిసే మెరుపులు బొలిసే సేవుల చిరు చిరు ఉరి మేరుములు సరి సరి కడలల సిరి సిరి పరవశాల శిరసు గంగా ధరకుజారిన శివగంగా పరవశాల శిరసు గంగా ధరకుజారిన శివగంగా నా గానల గరి మురుగులు గంగా ఆనంద వృష్టిరే తడవగా శంకరా నాద శరీర వేద విహార జీవేశ్వర శంకరా 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 ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದದೊಂದಿಗೆ ಸಂಗೀತ ಸುದಿಯ ಮತ್ತೆ ಮುಂದುವರಿಸ್ತಾ ಇದ್ದೇವೆ. ದಾಸರ ರಚನೆ ಒಂದು ಅದ್ಭುತವಾದಂತಹ ಸಾವಧಾನದಿಂದಿರು ಮನವಿ ದೇವರು ಕೊಟ್ಟಾನು 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 ಅದ್ಭುತವಾದಂತಹ ಒಂದು ರಚನೆ. ಅದರಲ್ಲಿ ಭಯಂಕರ ಅರ್ಥಪೂರ್ಣವಾದಂತಹ ಒಂದು ರಚನೆ. ದಾಸರ ಎಲ್ಲ ಹಾಡುಗಳಿಗೂ ಅರ್ಥಪೂರ್ಣವಾಗಿರುತ್ತೆ. ಇದರಲ್ಲಿ ಮತ್ತೊಂದು ಪ್ರತ್ಯೇಕತೆ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು ಗೀತೆಯನ್ನು ಅಳವಡಿಸಿಕೊಳ್ಳುತ್ತೇವೆ. ಗಾಯಕ ಯಜ್ಞೇಶ್ ಆಚಾರ್ಯ ಬಾಯರು ಕಾಸರಗೋಡು. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದ. दीनना समस्त लोक के दानिनी कृष्णा समस्त लोक के दानिनी
ವಿಚಾರಿಸಲು ಮತಿಹೀನನ ಮಹಾಮಹಿಮ ಕೈವಲ್ಯಪತಿ ನೀನು ಏನ ಬಲ್ಲೆನು ನಿರಿಸು ಜ್ಞಾನಮೂರ್ತಿ ನೀನು ಏನ ಬಲ್ಲೆನು ನಾನು ನಿರಿಸು ಜ್ಞಾನಮೂರ್ತಿ ನೀನು ನಿನ್ನ ಸಮಾನ ನಿನ್ನ ಸಮಾನ ದೇವಾ ಕೃಷ್ಣ ಶ್ರೀನಿವಾಸ ರಕ್ಷಿಸು ನಮ್ಮ ನರವರ ಶ್ರೀನಿವಾಸ ರಕ್ಷಿಸು ನಮ್ಮ ನರವರ ರಕ್ಷಿಸು ನಮ್ಮ ಅನವರ ಸಾವಧಾನದಿ ತಿರುಮಲವೇ ಮನ ಕೊಟ್ಟಾನ ಸಾವಧಾನದಿ ತಿರುಮಲವೇ ಸಾವಧಾನದಿ ತಿರುಮಲವೇ ದೇವ ಕೊಟ್ಟಾನ ಸಾವಧಾನದಿ ತಿರುಮಲವೇ ಸಾವಧಾನದಿ ತಿರುಮಲವೇ ದೇವ ಜಂಬವಲಿ ಬಿಡಲೇ ನಂಬಿದ ಕ್ಷಣದಲ್ಲೇ ಜಂಬವಲಿ ಬಿಡಲೇ ನಂಬಿದ ಕೃಷ್ಣನ ನಂಬಿತಿ ದೇವನ ನಂಬಿತಿ ರಂಗನ ನಂಬಿದ ಕ್ಷಣದಲ್ಲಿ ದೇವರು ಪುಟ್ಟಾನ ಸಾವಧಾನದಿ ತಿರುಮಲವೇ ಸಾವಧಾನದಿ ತಿರುಮಲವೇ ದೇವರು ಪುಟ್ಟಾನ
ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ಪುರಂದರ ವಿಠಲನ ನಂಬು ಇಹಲೋಕದ ಸಂಪದವಿಲ್ಲ ಪುರಂದರ ವಿಠಲನ ನಂಬು ನಿನಗೆ ಇಹಲೋಕದ ಸಂಪದವಿಲ್ಲ ಈಗ ಪರದ ಸಂಪದಗಳನ್ನೆಲ್ಲ ನಿನಗೀಗ ಪರದ ಸಂಪದಗಳನ್ನೆಲ್ಲ ಸಂಗೀತ ಸುದೆಯ ಮುಂದಿನ ಒಂದು ಗೀತೆ ಬಹುಜನರ ಅಪೇಕ್ಷೆ ಗೀತೆ ಇದು. ಸಾಮಜ ಅವರ ಗಮನ ಹಿಂದೋಳರ ಆದಿತಾಳದ ಗೀತೆ. ತ್ಯಾಗರಾಜ ಸ್ವಾಮಿಯ ರಚನೆ, ರಾಗ ಹಿಂದೋಳ ಆದಿತಾಳ. ಸಾಮನಿ ಗಮಜ ಸುಧಾ ಸಾಮನಿ
ಶಿರೋ ಸಮವೇದ ಶಿರೋ ಸಮವೇದ ಶಿರೋ ಮಾತ್ರಿಜ ಸಪ್ತ ಸ್ವರನಾದ ಜಲದೀಪ ಸ್ವೀಕೃತ ವೇದ ಶಿರೋ ಮಾತ್ರಿಜ ಸಪ್ತ ಸ್ವರನಾದ ಜಲದೀಪ ಸ್ವೀಕೃತ ಯಾದವ ಕುಲಮುರಳಿ ಯಾದವ ಕುಲಮುರಳಿ ವಾದನ ವಿನೋದ ಮುರನ ಕರ ತ್ಯಾಗರಾಜ ವಂದನಿ ಯಾದವ ಕುಲಮುರಳಿ ವಾದನ ವಿನೋದ ಮುರನ ಕರ ತ್ಯಾಗರಾಜ ವಂದನೀಯ ಸಾಮಜವರ್ವ ಗಮನ ಸಾಧು ಸಾರಸಾಭ್ಯಮಾನಗಾಲ ತೀರ ವಿಖ್ಯಾತ ಸಾಮಜವರ್ಗ ಮಧ್ಯಮಾವತಿ ರಾಗದ ಆದಿತಾಳದ ಗೀತೆ ದಾಸರ ಪದ ಮರುಳು ಮಾಡಿ ಕೊಳ್ಳೆಯಲ್ಲೋ ಮಾಯದೇವಿ ಎಡಗೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ಎಡಗೆ ಭೂಮಿ ಬಲಕ್ಕೆ ಶ್ರೀಯು ಎದುರಿನಲ್ಲಿ ದುರ್ಗಾದೇವಿ ತೊಡೆಯ ಮೇಲೆ ಲಗುಣಿಯಾಗಿ ತೊಡೆಯ ಮೇಲೆ ಲಗುಣಿಯಾಗಿ ಬಿಡಲೇ ಮುದ್ದಾಡಿ ಬಂದೆ ಮರುಳು ಮಾಡಿ ಕೊಂಡೆಯಲ್ಲೇ ಮಾಯದೇವಿಯೇ ಮಾಡಿಕೊಂಡೆಯಲ್ಲೇ ಮಾಯದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯದೇವಿಯೇ ഇരുಳು ಹಗಲು ಏಕವಾಗಿ ಹರಿಯುವುದಿಲ್ಲ ಬಿಡದೆ ಮರುಳು ಮಾಡಿಕೊಂಡೆಯಲ್ಲೇ ಮಾಯದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯದೇವಿಯೇ ಮರುಳು ಮಾಡಿಕೊಂಡೆಯಲ್ಲೇ ಮಾಯದೇವಿಯೇ
ಕೊಟ್ಟೆಯೇ ಅಯ್ಯ ದೇವಿಯೇ. ಎಂದೆಂದಿಗೂ ಮರೆಯಲಿಲ್ಲ ಆನಂದದಿ ಜನರಿಗೆಲ್ಲ, ಎಂದೆಂದಿಗೂ ಮರೆಯಲಿಲ್ಲ ಆನಂದದಿ ಜನರಿಗೆಲ್ಲ, ಎಂದೆಂದಿಗೂ ಮರೆಯಲಿಲ್ಲ ಆನಂದದಿ ಜನರಿಗೆಲ್ಲ. ತಂದು ತೋರೆ ಸ್ವಾಧೀನ ಪುರಂದರ, ತಂದು ತೋರೆ ಸ್ವಾಧೀನ ಪುರಂದರ ವಿಠಲನಯನ ಮರುಳು ಮಾಡಿಕೊಂಡೆಯಂತೆ ಅಯದೇವಿಯೇ, ಮರುಳು ಮಾಡಿಕೊಂಡೆಯಂತೆ ಅಯದೇವಿಯೇ. ಹಗಲು ಏಕವಾಗಿ ಹರಿಯುರಿಯು ನವಿಲದಿ ಮರುಳು ಮಾಡಿಕೊಂಡೆಯೇ ಅಯ್ಯದೇವಿಯೇ, ಮರುಳು ಮಾಡಿಕೊಂಡೆಯಲ್ಲಿ ಮಾಯದೇವಿಯೇ, ಮರುಳು ಮಾಡಿಕೊಂಡೆಯಲ್ಲಿ ಮಾಯದೇವಿಯೇ. ಅಮ್ಮ 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 ಸಂಗೀತ ಸುದೆಯ ಮುಂದಿರುವ ಒಂದು ಗೀತೆ, ಒಂದು ದೇಶಭಕ್ತಿ ಗೀತೆ. ವಂದೇ ಮಾತರಂ, ಜಯ ವಂದೇ ಮಾತರಂ. ರೇವತಿ ರಾಧೆ ಆದಿ ತಾಳದ ಗೀತೆ, ಪದ್ಮಶ್ರೀ ಪದ್ಮಭೂಷಣ್ ಡಾಕ್ಟರ್ ಕೆ.ಜಿ. ಸಹಜ ಗೀತೆ. ಸೂರ್ಯಂ ಸುಂದರಲೋಕನಾಥಮೃತಂ ವೇದಾಂತ ಸಾರಂ ಶಿವೋ ಜ್ಞಾನಂ ಬ್ರಹ್ಮಮಯಂ ಸ್ವಯೇಶಮಮಲಮಲಂ ಲೋಕೈಕ ಚಿತ್ತಂ ಸ್ವಯಂ ಇಂದ್ರಾದಿತ್ಯನರಾಧಿಪಂ ಸುರಗುರು ತ್ರೈಲೋಕ್ಯ ಚೂಡಾಮಣಿಯೋ ಬ್ರಹ್ಮ ವಿಷ್ಣು ಶಿವಸ್ವರೂಪ ಹೃದಯೋ ವಂದೇ ಸದಾ ಭಾಸ್ಕರೌ ವಂದೇ
வெந்தே மாயினும் நந்தே தத் சத் சத் வந்தே சொல்வது நந்தே தத் சத் சத் வந்தே சொல்வது வந்தே மாதரோ ஜெய வந்தே மாதரோ வந்தே மாதரோ ஜெய வந்தே மாதரோ ஜெய ஜெய பாரத 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 ஜெய பாரத ஜெய ஜெய பாரத ஜெய ஜெய பாரத வந்தே மாதரோ ஜெய வந்தே மாதரோ வந்தே மாதரோ ஜெய வந்தே மாதரோ ஜெய வந்தே மாதரோ ಜಯ ವಂದೇ ಮಾತರಂ. ಅಯ್ಯಪ್ಪನ ಭಕ್ತಿಯ ಗೀತೆ ಹರಿವರಾಸನ ಸಂಗೀತ ಸುದೆಯ ಕೊನೆ ಹಂತಕ್ಕೆ ಬರ್ತಾ ಇದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಹರಿಹರ ಸುತನಾನಂದನಂದ ಸ್ವಾಮಿಯೇ ಶರಣಮಯ್ಯಪ್ಪ. ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿಹರೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನಂದನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಕೀರ್ತನಂ ಸ್ವಾಮಿ ಭಕ್ತಮಾನಸಂ ಹರಣಲೋರೂಪಂ ಸ್ವಾಮಿ ನರ್ತನಾಲಸಂ ಅರುಣಪಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ ಪ್ರಣದ ಕಲ್ಪದಂ ಸ್ವಾಮಿ ಸುಪ್ರಭಾತಿದಂ ಪ್ರಣವ ಮಂದಿರಂ ಸ್ವಾಮಿ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯ
ಉರಗವಾಹನಂ ಸ್ವಾಮಿ ಸುಂದರಾನನಂ ವರಗದಾಯುಧಂ ಸ್ವಾಮಿ ವೇದ ವರವರಿತಂ ಗುರುಕೃಪಾಕರಂ ಸ್ವಾಮಿ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ತ್ರಿಭುವನಾರ್ಚಿತಂ ಸ್ವಾಮಿ ದೇವತಾತ್ಮಕಂ ಪ್ರಣಯನಪ್ರದಂ ಸ್ವಾಮಿ ದಿವ್ಯದೇಶಿತಂ ಕೃತಶಪೂಜಿತಂ ಸ್ವಾಮಿ ಚಿಂತಿತಪ್ರದಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಭವಭಯಾವಕಂ ಸ್ವಾಮಿ ಭಾವುಕಾವಕಂ ಭುವನಮೋಹನಂ ಸ್ವಾಮಿ ಭೂತಿಭೂಷಣಂ ಕವಳವಾಹನಂ ಸ್ವಾಮಿ ದಿವ್ಯಪಾಲನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶ್ರುತಜನಪ್ರಿಯಂ ಸ್ವಾಮಿ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸ್ವಾಮಿ ಸಾಧು ಜೀವನಂ ಶ್ರುತಿಮನೋಹರಂ ಸ್ವಾಮಿ ಕೀರ್ತನಾಲಸಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದು ಪುರಂದರ ವಿಠಲರಾಯ ಸಂದರ್ಶನ ಪರ್ಯವಾಯಿತು ಇಂದು ಪುರಂದರ ವಿಠಲರಾಯ ಸಂದರ್ಶನ ಪರ್ಯವಾಯಿತು ಶುಭವಿದು ಶೋಭನ ಸಿರಿ ಶುಭವಿದು ಶೋಭನ ಶುಭವಿದು ಶೋಭನ ಸಿರಿ ಶುಭವಿದು ಶೋಭನ ಶುಭವಿದು ಶೋಭನ ವರದ ಪುರಂದರ ವಿಠಲರಾಯನಿಗೆ ವಿಠಲರಾಯನಿಗೆ ಶುಭವಿದು ಶೋಭನ ವರದ ಪುರಂದರ
ದ್ವಾರಕಾದಲ್ಲಿ ಭಾನುವಾರದ ಇದು ಅದ್ಭುತ ಸಂಜೆಗೆ ನಾವು ಸಾಕ್ಷಿಯಾಗಿದ್ದೇವೆ. ಅದ್ಭುತ ರಾಗ ಸಂಚಾರ ಹಾಗೆಯೇ ಭಾವಲಹರಿಯಿಂದ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿದ ಶ್ರೀಯುತ ವೆಂಕಟಕೃಷ್ಣ ಭಟ್ಟ ಮತ್ತು ವೆಂಕಟಕೃಷ್ಣ ಭಟ್ಟ ಗುಂಡ್ಯಡ್ಕ ಇವರಿಗೆ ಪ್ರತಿಷ್ಠಾನದ ಪರವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಅವರ ಬಳಗದವರಿಗೂ ಅನಂತ ಧನ್ಯವಾದಗಳು. ಕಲಾವಿದರುಗಳಿಗೆ ಸ್ಮರಣಿಕೆ ಹಾಗೂ ಪ್ರತಿಷ್ಠಾನದ ಕಿಟ್ ನೀಡುವುದರ ಮೂಲಕ ಗೌರವಾರ್ಪಣೆಯನ್ನು ಸಲ್ಲಿಸಬೇಕೆಂದು ದ್ವಾರಕಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಶ್ರೀಯುತ ಗೋಪಾಲಕೃಷ್ಣ ಭಟ್ಟ ಅರ್ತ್ಯಡ್ಕ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮ ಅವನಿ ಕಲ್ಲೂರಾಯ ಇವರಿಂದ ಏಕವ್ಯಕ್ತಿ ನೃತ್ಯ ರೂಪಕ. ಪ್ರೇಕ್ಷಕರು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಕಲಾವಿದರಿಗೆ ಗೌರವ ಸಲ್ಲಿಸಬೇಕು. ಅದು ನಾವು ಅವರಿಗೆ ಕೊಡುವಂತಹ ಒಂದು ದೊಡ್ಡ ಗೌರವ ಅಂತ ನಾನು ತಿಳಿತೇನೆ. ಈಗ ಬಡಾವಣೆಯ ನಿವಾಸಿ ಅವನಿ ಕಲ್ಲೂರಾಯ ಇವರಿಂದ ಏಕವ್ಯಕ್ತಿ ನೃತ್ಯ ರೂಪಕ. ಇವರು ಗೋಕುಲ ಬಡಾವಣೆಯ ನಿವಾಸಿಗಳಾದ ಡಾಕ್ಟರ್ ಅವಿನಾಶ್ ಕಲ್ಲೂರಾಯ ಮತ್ತು ಡಾಕ್ಟರ್ ಪ್ರತಿಭಾ ಕಲ್ಲೂರಾಯ ದಂಪತಿಗಳ ಪುತ್ರಿ. ಇವಳು ಅಂಬಿಕಾ ವಿದ್ಯಾಲಯ ಬಪ್ಪಳಿಗೆಯಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದಾರೆ. ಇವರು 7 ವರ್ಷಗಳಿಂದ ವಿದೂಷಿ ಮಂಜುಳಾ ಸುಬ್ರಹ್ಮಣ್ಯ ನಾಟ್ಯರಂಗ ಪುತ್ತೂರು ಇದರ ಬಳಿ ಭರತನಾಟ್ಯವನ್ನು ಕಲಿಯುತ್ತಿದ್ದಾರೆ. ಇಂದು ಪ್ರಸ್ತುತ ಪಡಿಸುತ್ತಿರುವ ನೃತ್ಯ ನಾರಸಿಂಹ ಕೌತ್ವಂ.
ಅದೇ ಹೇಳಿ ಸೈಡ್ ಅದು ಇನ್ವಿಟೇಷನ್ ತಗೊಳ್ಳುವ. श्रीमत्पयोनिधि निकेतन चक्रपाणे भोगीन्द्र भोगी मणिराजित पुण्यमूर्ते योगीश शाश्वत शरण्य भवाब्दि पोता लक्ष्मी नृसिंह मम देहि करावलम्बम् लक्ष्मी नृसिंह मम देहि करावलम्बम् धिमित धीम धीम दंड 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 तकिट धिमित ताम ताम धिमि धिमि धिमित किट धिमित धीम धीम दंड 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 तकिट तद्धरि तद्धंड तज्जुण्णु तद्धिमि दंड दंड जुण्णु धिमि धिमि तकिट धीम धीम तद्धरि तद्धंड तज्जुण्णु तद्धिमि दंड दंड जुण्णु धिमि धिमि तकिट धीम धीम ओम नारसिंहाय उग्रसिंहाय दंभोलि तीक्ष्णनख दिव्य सिंहाय उग्राय वीराय वज्रदंष्ट्राय ज्वालामालिने ज्वलन्मुखाय ओम नारसिंहाय उग्रसिंहाय दंभोलि तीक्ष्णनख दिव्य सिंहाय उग्राय वीराय वज्रदंष्ट्राय ज्वालामालिने ज्वलन्मुखाय तडिकु ढिं ढिं कुकुत ढिं ढिं कुतत्त धृगड़त धण्ड झोडु ढिडि कुकुत ढिं ढिं तडिकु ढिं ढिं कुकुत ढिं ढिं कुतत्त धृगड़त धण्ड झोडु ढिडि कुकुत ढिं ढिं तद्धित्त धित्ति तक धित्ता यदिद्धिं तक धित्त धित्ति तक तक तायदिद्धिं तद्धि तद्धित्ति तक धित्ता यदिद्धिं तक धित्त धित्ति तक तक तायदिद्धिं महादंष्ट्रायुध महाज्वालाय भैरवाडम्बर विश्वम्भराय घोर विक्रम दैत्य दानवा भञ्जन क्रूर हिरण्यकशिपु ध्वंसकाय महादंष्टायुध महाज्वालाय भैरवाडम्बरा विश्वम्भराय घोर विक्रम दैत्य दानवा भञ्जन क्रूर हिरण्यकशिपु ध्वंसकाय आनं तनं दरितनं दरितकिटतुं ओ धिम्मि धिमि तकिटतुं तुं ततुं तुं तानं तनं दरितनं दरितकिटतुं ओ धिम्मि धिमि तकिटतुं तुं ततुं तुं तरितकिट धण्ड तकिट झुण्णु तकिट धिमि तकिट तद्धिङ्गिण्णतुं 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 तरितकिट धण्ड तकिट झुण्णु तकिट धिमि तकिट तद्धिङ्गिण्णतुं
ಧಿಂಗಿಣ್ಣತ್ತುಂ ಧಿಂಗಿಣ್ಣತ್ತುಂ ಅಘೋರಾಯ ವಿಜಯ ನಾರಸಿಂಹಾಯ ಸಚ್ಚಿದಾನಂದ ಯೋಗ ನೃಸಿಂಹಾಯ ಪ್ರಹ್ಲಾದ ಪಾಲಕ ಶ್ರೀನಾರಸಿಂಹ ವೇದ್ಯಾಯ ವೇಧಸೆ ಪುರುಷೋತ್ತಮಾಯ ಅಘೋರಾಯ ವಿಜಯ ನಾರಸಿಂಹಾಯ ಸಚ್ಚಿದಾನಂದ ಯೋಗ ನೃಸಿಂಹಾಯ ಪ್ರಹ್ಲಾದ ಪಾಲಕ ಶ್ರೀನಾರಸಿಂಹ ವೇದ್ಯಾಯ ವೇಧಸೆ ಪುರುಷೋತ್ತಮಾಯ ಧರ್ಗಡ ತದ್ಧರಿ ಧರ್ಗಡ ತದ್ದಂಡ ಧರ್ಗಡ ತಜ್ಜೊಣ್ಣು ಧರ್ಗಡ ತದ್ಧಿಮಿ ತರಿತ ದಂಡ ಜೊಣ್ಣು ಧಿಮಿ ತಕಿಟ್ಟ ಧಿಮ್ 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 ತಾಂ ತಕಿಟ್ಟ ಧಿಮ್ ತಕಿಟ್ಟ ತೋಂ ತಕಿಟ್ಟ ನಂ ತಕಿಟ್ಟ ತದ್ಧಿಂಗಿಣ್ಣತ್ತುಂ 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 ತಾಂ ಧರಿಗಿಡ ತಗ ಧಿಮ್ ಧರಿಗಿಡ ತಗ ತೋಂ ಧರಿಗಿಡ ತಗ ತಂ ಧರಿಗಿಡ ತಗ ತದ್ಧಿಂಗಿಣ್ಣತ್ತುಂ 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 ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ ಲಕ್ಷ್ಮೀ ನೃಸಿಂಹ ಭಕ್ತ ಪರಿಪಾಲಕ ಶರಣಾಗತ ವತ್ಸಲ ಶಾಂತರೂಪ ನಾರಸಿಂಹ ನಮಸ್ತೆ ನಮಸ್ತೆ 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 ನಾರಸಿಂಹ ನಮಸ್ತೆ ನಮಸ್ತೆ. ಬಹಳ ಸುಂದರವಾಗಿ ನೃತ್ಯ ರೂಪಕವನ್ನು ನಡೆಸಿಕೊಟ್ಟ ಅವನಿ ಕಲ್ಲೂರಾಯ ಇವರಿಗೆ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ಇವರಿಗೆ ನಮ್ಮ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕಿಯಾಗಿರುವ ಶ್ರೀಮತಿ ಅಶ್ವಿನಿ ಗೋಪಾಲಕೃಷ್ಣ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆ ಮಾಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಮುಂದಿನ ಕಾರ್ಯಕ್ರಮ ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಮತ್ತು ಅವರ ಶಿಷ್ಯರಿಂದ ಮಧುರಾಕೃತಿ ಶ್ರೀಕೃಷ್ಣ ಲೀಲೆಗಳು ಭರತನಾಟ್ಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಕುಮಾರಿ ಧನ್ಯಶ್ರೀ ಮಿಂಚಿನಡ್ಕ ಇವರು ನಡೆಸಿಕೊಡಲಿಕ್ಕಿದ್ದಾರೆ. ಭರತನಾಟ್ಯವು ಭಾರತದ ಇತಿಹಾಸಕ್ಕೆ ಹೊನ್ನ ಮಕುಟವಿತ್ತ ಅದ್ಭುತ ಕಲಾ ಪ್ರಕಾರ. ಈ ನಿಟ್ಟಿನಲ್ಲಿ ವಿದ್ವಾನ್ ದೀಪಕ್ ಕುಮಾರ್ ಮತ್ತು ವಿದುಷಿ ಪ್ರೀತಿಕಾಲ್ ದಂಪತಿಗಳು ಕಲಾದೀಪ ಎಂಬ ಹೆಸರಿನಲ್ಲಿ ಪ್ರಖ್ಯಾತರಾಗಿದ್ದು ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರುವ ನೃತ್ಯ ದಂಪತಿಗಳು. ಸದ್ಯ ಪ್ರವರ್ಧಮಾನಕ್ಕೆ ಬರುತ್ತಿದ್ದಾರೆ. ಮುಖ್ಯವಾಗಿ ದೀಪಕ್ ಕುಮಾರ್ ರವರು ಕಲಾದೀಪ ತಂಡದ ನಿರ್ದೇಶಕರಾಗಿದ್ದು ಸಂಗೀತ ನಿರ್ದೇಶಕಿಯಾಗಿ ವಿದುಷಿ ಪ್ರೀತಿಕಲಾ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂಸ್ಥೆಯನ್ನು ಸುಮಾರು 29 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದಾರೆ. ವಿದ್ವಾನ್ ದೀಪಕ್ ಕುಮಾರ್ ಇವರು ಪುತ್ತೂರಿನಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಶಾಖೆಗಳಲ್ಲಿ ಮಾತ್ರವಲ್ಲದೆ ಮೂಡಬಿದ್ರೆಯ ಪ್ರತಿಷ್ಠಿತ ಆಳ್ವಾಸ್ ಕಾಲೇಜಿನಲ್ಲಿ ನೃತ್ಯ ಸಂಯೋಜಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ಸಂಯೋಜಿಸಿದ ಅನೇಕ ನೃತ್ಯ ರೂಪಕಗಳು ಅತ್ಯಂತ ಜನಪ್ರಿಯವಾಗಿವೆ. ಇವು 100ಕ್ಕೂ ಹೆಚ್ಚು
ಪ್ರದರ್ಶನಗಳನ್ನು ಕಂಡಿವೆ. ವಿದ್ವಾನ್ ದೀಪಕ್ ಕುಮಾರ್ ರವರು ಬೆಂಗಳೂರಿನ ದೂರದರ್ಶನದ ಎ ಗ್ರೇಡ್ ಕಲಾವಿದರಾಗಿದ್ದಾರೆ. ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ, ರಾಷ್ಟ್ರೀಯ ರತ್ನ ಪ್ರಶಸ್ತಿಯನ್ನು ಗಳಿಸಿರುತ್ತಾರೆ. ವಿದುಷಿ ಪ್ರೀತಿಕಲಾ ಇವರು ದೂರದರ್ಶನದ ಬಿ ಗ್ರೇಡ್ ಕಲಾವಿದರಾಗಿದ್ದಾರೆ. ಮಂಗಳೂರು ಆಕಾಶವಾಣಿ ಕಲಾವಿದರು. ಇವರಿಗೆ 10 ಹಲವು ಸನ್ಮಾನಗಳು ಲಭಿಸಿವೆ. ಈ ನೃತ್ಯ ದಂಪತಿಗಳು ಕಲಾಯೋಗಿ ಎಂಬ ಬಿರುದು ಪಡೆದಿದ್ದಾರೆ. ಈ ದಂಪತಿಗಳು ಜಂಟಿಯಾಗಿ ದೇಶ ವಿದೇಶಗಳಲ್ಲಿ ಪ್ರದರ್ಶನಗಳನ್ನು ನೀಡುತ್ತಿದ್ದಾರೆ. ಅಲ್ಲದೆ ಕಳೆದ ವರ್ಷ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿಗಳ ಸಮ್ಮುಖದಲ್ಲಿ ನಡೆದ ನೃತ್ಯ ಕಾರ್ಯಕ್ರಮದಲ್ಲಿ ಕಲಾದೀಪ ತಂಡದ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ವಿದ್ಯಾರ್ಥಿಗಳಾದ ವಿದುಷಿ ಅಪೂರ್ವ ಗೌರಿ ದೇವಸ್ಯ, ಕುಮಾರಿ ಪ್ರಣಮ್ಯ, ಅಕ್ಷತಾ, ಕುಮಾರಿ ಶಮಾ ಚಂದುಕೋಡ್ಲು, ಕುಮಾರಿ ವಿಭಾಶ್ರೀ ವಿ ಗೌಡ ಹಾಗೂ ಪುಟಾಣಿ ಮಕ್ಕಳಾದ ಕುಮಾರಿ ಅಕ್ಷರಿ ಹಾಗೂ ಕುಮಾರಿ ಮಾತಂಗಿ. ಇಂತಹ ಅದ್ಭುತ ಇತಿಹಾಸವನ್ನು ಹೊಂದಿರುವ ಕಲಾದೀಪ ತಂಡದಿಂದ ಭರತನಾಟ್ಯ ಪ್ರದರ್ಶನ ದೃಶ್ಯ ಸುಖ ನಿಮ್ಮದಾಗಲಿ. ಶ್ರೀ ಗುರುಪಿಯೋ ನಮಃ. ದ್ವಾರಕೋತ್ಸವ 2025 ಈ ಒಂದು ಸಂಭ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕಲಾಭಿಮಾನಿ ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತಾ, ಇಂದು ನಮ್ಮ ದ್ವಾರಕದ ಅಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಭಟ್ಟರ ಒಂದು ಯೋಜನೆ ಇದು. ಈಗಾಗಲೇ ತಾಳಮದ್ದಳೆ ರಾಮನ ಮೇಲೆ ಮಾಡಿದರೆ ನೃತ್ಯ ಕೃಷ್ಣನ ಮೇಲೆ ಇರಲಿ ಎಂಬ ಒಂದು ಆಶೆ ಇತ್ತು. ಅದೇ ರೀತಿಯಲ್ಲಿ ನಾವು ಇಂದು ಪ್ರಸ್ತುತಪಡಿಸುವಂತಹ ಎಲ್ಲ ನೃತ್ಯ ಬಂಧಗಳು ಕೃಷ್ಣನ ಮೇಲೆ ಕೇಂದ್ರಿತವಾಗಿದ್ದು, ಇದನ್ನು ನಾವು ಮಧುರಾಕೃತಿ ಮತ್ತು ಶ್ರೀಕೃಷ್ಣ ಲೀಲೆ ಎಂಬ ಒಂದು ಶೀರ್ಷಿಕೆಯಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಪ್ರಾರಂಭದಲ್ಲಿ ನಮ್ಮ ಸಂಸ್ಥೆಯ 5 ಜನ ಹಿರಿಯ ವಿದ್ಯಾರ್ಥಿಗಳು ಪುಷ್ಪಾಂಜಲಿಯನ್ನು ರಂಗಾದಿ ದೇವತೆಗಳಿಗೆ, ಈ ರಂಗವನ್ನು ದೇವಾಲಯ ಎಂದು ಪರಿಗಣಿಸಿ ಅದರಲ್ಲಿರುವಂತಹ ನೆಲೆಸಿರುವಂತಹ ಎಲ್ಲ ದಿಕ್ಪಾಲಕರು, ಬ್ರಹ್ಮಕೇಂದ್ರದಲ್ಲಿ ಸ್ಥಾಪನವಾದಂತಹ ಬ್ರಹ್ಮದೇವರಿಗೆ ಹಾಗೂ ಸಭೆಯಲ್ಲಿರುವಂತಹ ಎಲ್ಲ ವಿದ್ವನ್ಮಣಿ ಕೋವಿದರಿಗೆ ನಾವು ನಮಸ್ಕರಿಸುತ್ತಾ, ಕಾರ್ಯಕ್ರಮ ವಿದ್ಯುಕ್ತವಾಗಿ ಸಾಂಗವಾಗಿ ನೆರವೇರಲು ತಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ನಾವು ಪುಷ್ಪಾಂಜಲಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇವೆ. ವಿದ್ಯಾದಿ ದೇವತೆ ಶಾರದೆಗೆ ಬಹಳ ಪ್ರಿಯವಾದ ರಾಗ ಯಾವುದು ಕೇಳಿದರೆ ಸರಸ್ವತಿ ರಾಗ. ಈ ಒಂದು ಸರಸ್ವತಿ ರಾಗದಲ್ಲಿ ಅದ್ಭುತವಾದಂಥ ಪುಷ್ಪಾಂಜಲಿಯನ್ನು ರಚನೆ ಮಾಡಿದವರು ಮಧುರೈ ಮುರಳೀಧರನ್ ರವರು. ಇವರ ಈ ಪ್ರಸ್ತುತಿ ತಮ್ಮ ಮುಂದೆ ಪ್ರಸ್ತುತಪಡಿಸುವವರು ನಮ್ಮ ಕಲಾಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದಂತಹ ವಿದುಷಿ ಅಪೂರ್ವ ಗೌರಿ ದೇವಸ್ಯ, ವಿದುಷಿ ಅಕ್ಷತಾ ಕೆ, ಕುಮಾರಿ ವಿಭಾಶ್ರೀ ವಿ ಗೌಡ, ಕುಮಾರಿ ಪ್ರಣಮ್ಯ ಪಾಲಚ್ಚಾರು ಮತ್ತು ಕುಮಾರಿ ಶಮಾ ಚಂದುಕೋಡ್ಲು. ಇದೀಗ ಪುಷ್ಪಾಂಜಲಿ.
ಝಣು ಜೇಂ ಜೇಂ ತಣತ ಝಣು ಜೇಂ ಜೇಂ ತಜಂ ತಜಂ ಜೇಂ 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 ತಕ ಝಣು ಜೇಂ ಜೇಂ ತಣತ ಝಣು ಜೇಂ ಜೇಂ ತಜಂ ತಜಂ ಜೇಂ 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 ತಕ ಝಣು ಜೇಂ ಜೇಂ
ಮುಂದಿನ ನೃತ್ಯ ಕುಣಿದಾಡೋ ರಂಗ. ಕೃಷ್ಣನ ಬೇರೆ ಬೇರೆ ಲೀಲೆಗಳನ್ನು ಅತಿ ಸುಂದರವಾಗಿ ಕನ್ನಡ ಭಾಷೆಯಲ್ಲಿ ವರ್ಣಿಸಿದ್ದಾರೆ ವಾದಿರಾಜರು. ಕುಣಿದಾಡೋ ರಂಗ ಕುಣಿದಾಡೋ ಅಂತ ಪಲ್ಲವಿಯಲ್ಲಿ ಅತಿ ಸುಂದರವಾಗಿ ವರ್ಣಿಸಿರುವ ಈ ಒಂದು ದೇವರ ನಾಮದಲ್ಲಿ ಶಕಟಾಸುರನನ್ನು ಪುಟ್ಟ ಕೃಷ್ಣ ತನ್ನ ಪುಟ್ಟ ಪಾದದಲ್ಲಿ ಹೇಗೆ ಒದ್ದು ಅವನನ್ನು ಸಂಹರಿಸಿದನು ಎಂಬುವ ಒಂದು ಸಣ್ಣ ಸನ್ನಿವೇಶ, ಹಾಗೆ ಕಾಳಿಂಗನನ್ನು ಕೃಷ್ಣನು ತನ್ನ ತುಂಟಾಟದಿಂದಲೇ ಹೇಗೆ ಮಣಿಸಿದನು ಎಂಬುವ ಒಂದು ಸನ್ನಿವೇಶವನ್ನು ಇದರಲ್ಲಿ ನಾವು ಅಳವಡಿಸಿದ್ದೇವೆ. ಇದು ಕರ್ಣಕ್ಕೆ ರಂಜನೆಯನ್ನು ಉಂಟು ಮಾಡುವ ಕರ್ಣರಂಜನಿ ರಾಗದಲ್ಲಿದ್ದು ಆದಿತಾಳದಲ್ಲಿ ನಿಬದ್ಧವಾಗಿದೆ. ಇದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿರುವವರು ನಮ್ಮ ಕಲಾಶಾಲೆಯ ಪುಟಾಣಿಯರಾದ ಕುಮಾರಿ ಮಾತಂಗಿ ಹಾಗೂ ಅಕ್ಷರಿ. ಇದೀಗ ತಮ್ಮ ಮುಂದೆ ಕುಣಿದಾಡೋ ರಂಗ. ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ರಾಗ ನಲಿದಾಡೋ ರಕ್ಕಸನಾದ ಶಕಟಾಸುರನ ಸೊಕ್ಕ ಮುರಿದು ಬಂಡಿಯ ನೋರೆದು ರಕ್ಕಸನಾದ ಶಕಟಾಸುರ ರಕ್ಕಸನಾದ ಶಕಟಾಸುರನ ಸೊಕ್ಕ ಮುರಿದು ಬಂಡಿಯ ನೋರೆದು ಚೊಕ್ಕ
ರಕ್ಕಸನಾದ ಶಕಟಾಸುರನ ಸೊಕ್ಕ ಮುರಿದು ಬಂಡಿಯ ನೋರೆದು ಚೊಕ್ಕ ಶ್ರೀ ಚರಣಾರವಿಲ್ದ ದಿಕ್ಕಿಟ ಧಿಮಿಕಿಟರೆನುತ್ತ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ತುಳಿದು ನಾಟ್ಯವ ನಾಡೆನಾಗ ಬಲಿಯ ಮೆಟ್ಟಿ ಕಾಳಿಂಗನ ಪಣಿಯಲಿ ತುಳಿದು ನಾಟ್ಯವನು ಆಡಿದರಂಗ ತುಳಿದು ನಾಟ್ಯವನಾಡಿದ ರಂಗ ಬಲಿಯ ಮೆಟ್ಟಿ ಕಾಳಿಂಗನ ಫಣಿಯಲಿ ತುಳಿದು ನಾಟ್ಯವನಾಡಿದಾಗ ಚೆಲುವ ಶ್ರೀ ಹಯವದನ ನಮ್ಮ ಗಲುಗಲುಗೆ ಜೇದಿಮಿದಿಮಿರನುದ ಚೆಲುವ ಶ್ರೀ ಹಯವದನ ನಮ್ಮ ಗಲುಗಲುಗೆ ಜೇ ಗಲುಗಲುರೆನುದ ಕುಣಿದಾಡೋ ರಾಗ ನಲಿದಾಡೋ ಕುಣಿದಾಡೋ ಕೂದನದ ಸರಳಿ ನಲಿದಾಡೋ ಮಾಣಿಗದ ಹರಳೆ ಕುಣಿದಾಡೋ ರಾಗ ನಲಿದಾಡೋ ನೀ ಕುಣಿದಾಡೋ ರಾಗ ನಲಿದಾಡೋ ಮುಂದೆ ಈ ಒಂದು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂತಹ ಭರತನಾಟ್ಯದ ಪ್ರಮುಖ ನೃತ್ಯ ಬಂದ ಅಂದರೆ ಪದವರ್ಣ. ಶ್ರೀಕೃಷ್ಣನ ಒಂದು ಅಷ್ಟೋತ್ತರ ಶತನಾಮಾವಳಿ ಬಹಳ ವಿಶೇಷವಾದದ್ದು. 108 ಹೆಸರುಗಳಿರುವಂತಹ ಕೃಷ್ಣನ ಆ ಒಂದು ಶ್ಲೋಕಗುಚ್ಛ, ಅದರಿಂದ ಆಯ್ದುಕೊಂಡಂತಹ ವಿವಿಧ ಹೆಸರುಗಳನ್ನು ಸೇರಿಸಿಯೇ ಒಂದು ಪದವರ್ಣವನ್ನು ರಚಿಸಿದ್ದಾರೆ. ಇದಕ್ಕೆ ಅತಿ ಸುಂದರವಾಗಿ ಈ ಅಷ್ಟೋತ್ತರ ಶತನಾಮಾವಳಿಗಳ ಶ್ಲೋಕಗಳಿಗೆ ವರ್ಣದ ರೂಪವನ್ನು ಕೊಟ್ಟವರು ಬೆಂಗಳೂರಿನ ಹೆಸರಾಂತ ಸಂಗೀತ ಗುರುಗಳು ನಿರ್ದೇಶಕರಾಗಿರುವ ತಿರುಮಲೈ ಶ್ರೀನಿವಾಸ್ ಇವರು. ಇದರ ಸಾಹಿತ್ಯ ಹೀಗಿದೆ. ಮುಖ್ಯವಾಗಿ ಕೃಷ್ಣನ ರೂಪವನ್ನು ಮಧುರಾಕೃತಿ ಅಂತ ಕರೆಯುತ್ತಾರೆ. ಇವತ್ತಿನ ನಮ್ಮ ಶೀರ್ಷಿಕೆ ಕೂಡ ಅದೇ ಮಧುರಾಕೃತಿ. ಅವನ ರೂಪ ಅಷ್ಟೊಂದು ಮಧುರವಾದ ಆಕೃತಿಯುಳ್ಳವನು. ಶ್ರೀಕೃಷ್ಣ ಕಮಲನಾಥು. ಶ್ರೀಕೃಷ್ಣನು ಲಕ್ಷ್ಮಿಯ ಪತಿಯಾದವನು. ವಾಸುದೇವ ಸನಾತನಃ. ವಸುದೇವಾತ್ಮಜ ಪುಣ್ಯೋ. ಅವನು ವಸುದೇವನ ಪುಣ್ಯದ ಒಂದು ಫಲವಾಗಿ ಹುಟ್ಟಿದ್ದಾನೆ. ಲೀಲಾ ಮಾನುಷ ವಿಗ್ರಹ. ಲೀಲೆಯಿಂದ ಕೂಡಿದ ಮಾನುಷ ವಿಗ್ರಹ. ದೇವಕಿ ನಂದನ ಶ್ರೀಶು
ನಂದಗೋಪ ಪ್ರಿಯಾತ್ಮಜ ಪೂತನ ಜೀವಿತಹರಣ ಶಕಟಾಸುರ ಮರ್ದನ. ಅಂದರೆ ದೇವಕಿಯ ನಂದನವಾಗಿದ್ದಾನೆ, ಮಗನಾಗಿದ್ದಾನೆ. ಮತ್ತು ಶ್ರೀಶನು ಅಂತಹ ಲಕ್ಷ್ಮೀ ಪತಿಯು ದೇವಕಿಯ ಗರ್ಭದಲ್ಲಿ ಹುಟ್ಟಿದವನು. ನಂದಗೋಪನ ಆದರೆ ಹುಟ್ಟಿದವನು ಎಲ್ಲಿ ಬೆಳೆದದ್ದು? ನಂದಗೋಪನ ಒಂದು ಗೋಕುಲದಲ್ಲಿ. ಪ್ರಿಯಾತ್ಮಜ ಅವನು ಯಾರನ್ನೆಲ್ಲ ಸಂಹಾರ ಮಾಡಿದಾನೆಂದರೆ ಪೂತನಿ ಮತ್ತು ಶಕಟಾಸುರನ್ನು ಸಂಹಾರ ಮಾಡಿದ್ದಾನೆ. ನಂತರ ಚಿಟ್ಟೇಶ್ವರ ಸಾಹಿತ್ಯ. ಷೋಡಶ ಸ್ತ್ರೀ ಸಹಸ್ರೇಶಃ ತ್ರಿಭಂಗಿ ಮಧುರಾ ಆಕೃತಿ ಶುಕವಾಗ ಅಮೃತಬಿಂದೋ ಗೋವಿಂದೋ ಯೋಗಿನಾಂ ಪತಿ. ಅವನು ನಿಮಗೆಲ್ಲ ಗೊತ್ತಿರುವ ಹಾಗೆ 16,000 ಸ್ತ್ರೀಯರ ಅಂದರೆ ಆ ಸ್ತ್ರೀಯರಿಗೆ ಅವನು ನಾಯಕನಾಗಿದ್ದಾನೆ, ಪತಿಯಾಗಿದ್ದಾನೆ. ಅವರೊಡನೆ ಕೂಡಿಕೊಂಡಿರುವಂತಹ ತ್ರಿಭಂಗಿಯಲ್ಲಿ ನಿಂತಿರುವನು. ನಮ್ಮ ಭರತನಾಟ್ಯದಲ್ಲಿ ಶಿಲ್ಪಶಾಸ್ತ್ರದಲ್ಲಿರುವಂತಹ ತ್ರಿಭಂಗಿ ಮೂರು ಆಯಾಮಗಳುಳ್ಳಂತಹ ಅಥವಾ 3 ಭಂಗಿಗಳುಳ್ಳಂತಹ ತ್ರಿಭಂಗಿಯಲ್ಲಿ ನಿಂತಿರುವವನು. ಮತ್ತು ಶುಕವಾಹ ಗಿಳಿಯ ಮಾತಿನಂತೆ ಬಹಳ ಸುಂದರವಾದಂತಹ ಶಬ್ದಗಳಿಂದ ಅಥವಾ ಶುಕಮುನಿಂದ ಹೇಳಿಪಟ್ಟ ಭಾಗವತದ ಒಂದು ಅಮೃತದ ಸಮಾನವಾದಂತಹ ಮಾತುಗಳಿಗೆ ಕೂಡಿದಂತಹ ಗೋವಿಂದ. ಆ ಗೋವಿಂದನು ಯೋಗಿಗಳ ಪತಿಯಾಗಿದ್ದಾನೆ. ಮುಂದೆ ಚರಣದಲ್ಲಿ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ. ಕೋಟಿ ಸೂರ್ಯರಂತೆಯೇ ಹೊಳಪುಳ್ಳ ಗೋಪಿಯರ ಅಧಿನಾಯಕನಾಗಿದ್ದಾನೆ. 2 ದೊಡ್ಡ ಮರಗಳನ್ನು ಸಂಹರಿಸಿ ಅಥವಾ ಅದನ್ನು ಬೀಳುವಾಗೆ ಮಾಡಿ ಆ 2 ದೇವತೆಗಳಿಗೆ ಮೋಕ್ಷವನ್ನು ನೀಡಿದಂತಹ ಪುಟ್ಟ ಕೃಷ್ಣನಿವನು. ಮತ್ತು ಇಡೀ ಜಗತ್ತಿಗೆ ಪತಿಯು, ಪರಂಜ್ಯೋತಿಯು, ಯಾದವರಲ್ಲಿ ಶ್ರೇಷ್ಠನು, ಯದುತ್ತಮನು. ನಂತರ ಅವನು ವನಮಾಲಿಯನ್ನು ಧರಿಸುವನು, ತುಳಸಿ ಮಾಲೆ ಹಾಗೂ ವನಮಾಲಿಯನ್ನು ಧರಿಸುವನು, ಪೀತ ವಸ್ತ್ರಗಳನ್ನು ಧರಿಸುವವನು, ಪಾರಿಜಾತ ಪುಷ್ಪವನ್ನು ಅಪಹರಿಸಿದವನು, ಮತ್ತು ಗೋವರ್ಧನ ಪರ್ವತವನ್ನು ಎತ್ತಿ ಎಲ್ಲರನ್ನೂ ಕಾಪಾಡಿದವನು. ಕಾಳಿಂಗನ ಹೆಡೆಯ ಮೇಲೆ ನರ್ತಿಸಿದಂತಹ ಪುಟ್ಟ ಪಾದ ಪದ್ಮಗಳುಳ್ಳವನು. ಮತ್ತು ಅಂತಹ ಪುಟ್ಟ ಕೃಷ್ಣನು ಮುಂದೆ ಗೀತೋಪದೇಶದಲ್ಲಿ ಪಾರ್ಥನಿಗೆ ಗೀತೋಪದೇಶವನ್ನು ಮಾಡಿದವನು. ನಂತರ ಅವನ ಲೀಲೆಗಳು ಹೇಗೆಂದರೆ ಗೋಪಿಕೆಯರ ವಸ್ತ್ರಗಳನ್ನು ಅಪಹರಿಸಿ ಅವರಿಗೆ ಜ್ಞಾನೋದಯವಾಗುವಂತೆ ಮಾಡಿದವನು. ಮತ್ತು ಅವನ ಒಂದು ಹೆಸರುಗಳೇ ಪುಣ್ಯ ಶ್ಲೋಕಗಳಾಗಿವೆ. ಅವನ ಪಾದಗಳು ತೀರ್ಥಪಾದ, ಯಾಕೆಂದರೆ ಅವನ ಪಾದದಿಂದಲೇ ಗಂಗೆ ಹುಟ್ಟಿತು. ತೀರ್ಥಪಾದು ವೇದ್ಯೋ ದಯಾನಿಧಿಯೇ. ಅಂತಹ ವೇದಗಿಂತಲೂ ಮಿಗಿಲಾದಂತಹ ವೇದ್ಯಗೆ ಅವೇದ್ಯವಾದಂತಹ ಆ ಪರಮಪುರುಷನು ಅವನನ್ನು ವರ್ಣಿಸುವಂತಹ ಒಂದು ಸುಂದರವಾದಂತಹ ವರ್ಣ. ರಾಗ ರೀತಿಗೌಳ, ಆದಿತಾಳ. ಇದಕ್ಕೆ ಧ್ವನಿ ನೀಡಿದ್ದಾರೆ ಬೆಂಗಳೂರಿನ ರಾಮಾನುಜ. ಹಾಗೆ ಇದಕ್ಕೆ ಬಹಳ ಪ್ರಚಂಡವಾಗಿ ನಟುವಂಗ ಮಾಡಿದ್ದಾರೆ ಗುರುಗಳಾದಂತಹ ಕಿರಣ್ ಸುಬ್ರಹ್ಮಣ್ಯಂ ಬೆಂಗಳೂರವರು. ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ಜಮ್
ಜಂ ತಾ ಜಂ ಜಂ ತಾ ಜಂ ತಟ್ಟಿ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ತಾ ತಾಂಗ್ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ಜಂ ತಜ್ಜಂ ಜಂ ತಾ ಜಂ ಜಂ ತಾ ಜಂ ತಟ್ಟಿ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ತಾ ತಾಂಗ್ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ಜಂ ತಜ್ಜಂ ಜಂ ತಾ ಜಂ ಜಂ ತಾ ಜಂ ತಟ್ಟಿ ಕಿಟ್ಟ ತಕ್ಕ ತಟ್ಟಿ ಕಿಟ್ಟ ತಕ್ಕ ತಾ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಾ ಜಂ ಜಂ ತಾ ಜಂ ತರಗಡ ತಕ್ಕ ತರಗಡ ತಕ್ಕ ತಾ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಾ ಜಂ ಜಂ ತಾ ಜಂ ತರಗಡ ತಕ್ಕ ತರಗಡ ತಕ್ಕ ತಾ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಾ ಜಂ ಜಂ ತಾ ಜಂ ತರಗಡ ತಕ್ಕ ತರಗಡ ತಕ್ಕ ತಾ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಾ ಜಂ ಜಂ ತಾ ಜಂ ತರಗಡ ತಕ್ಕ ತರಗಡ ತಕ್ಕ ತಾ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ತರಗಡ ತಕ್ಕ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ತರಗಡ ತಕ್ಕ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ತಾಂಗ್ ಕಿಟ್ಟ ತಕ್ಕ ತರಗಡ ತಕ್ಕ ಜಂ ತಜ್ಜಂ ತರಗಡ ತಕ್ಕ ಜಂ ತಜ್ಜಂ ತರಗಡ ತಕ್ಕ ಜಂ ತಜ್ಜಂ ತರಗಡ ಜಂ ತಜ್ಜಂ ತರಗಡಂ ತಜ್ಜಂ ತಾ ಟಿಂಗ್ ಟಿಂಗ್ ನಾ ತೋ ಕಿಟ್ಟ ತಕ್ಕ ತರಗಡ ತಂ ಕಿಟ್ಟ ತಕ್ಕ ತರಗಡ ತಂ ಕಿಟ್ಟ ತಕ್ಕ ತರಗಡ ತಂ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ಗತಾ ಟಿಂಗ್ ಟಿಂಗ್ ನಾ ತೋ ಕಿಟ್ಟ ತಕ್ಕ ತರಗಡ ತರಗಡ ತಂ ಕಿಟ್ಟ ತಕ್ಕ ತರಗಡ ತರಗಡ ತಂ ಕಿಟ್ಟ ತಕ್ಕ ತರಗಡ ತರಗಡ ತಂ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ಗತಾ ಟಿಂಗ್ ಟಿಂಗ್ ನಾ ತೋ ಕಿಟ್ಟ ತಕ್ಕ ತರಗಡ ತರಗಡ ತಂ ಕಿಟ್ಟ ತಕ್ಕ ತರಗಡ ತರಗಡ ತಂ ಕಿಟ್ಟ ತಕ್ಕ ತರಗಡ ತರಗಡ ತಂ ಜಂ ತಜ್ಜಂ ಜಂ ತಜ್ಜಂ ಜಂ ತಜ್ಜಂ ಕೃಷ್ಣ ಕಮಲನಾಥೋ ವಾಸುದೇವಕ ಸನಾತನಕ ವಸುದೇವಾತ್ಮಜ ಪುಣ್ಯ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಕ ಸನಾತನಕ ವಸುದೇವಾತ್ಮಜ ಪುಣ್ಯ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಕ ಸನಾತನಕ ವಸುದೇವಾತ್ಮಜ ಪುಣ್ಯ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಕ ಸನಾತನಕ ವಸುದೇವಾತ್ಮಜ ಪುಣ್ಯ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ಶ್ರೀಕೃಷ್ಣ ಕಮಲನಾಥೋ ಶ್ರೀಕೃಷ್ಣ ಕಮಲನಾಥೋ ಶ್ರೀಕೃಷ್ಣ ಕಮಲನಾಥೋ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ಲೀಲಾ ಮಾನುಷ ವಿಗ್ರಹ ಲೀಲಾ ಮಾನುಷ ಶ್ರೀಕೃಷ್ಣ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ಲೀಲಾ ಮಾನುಷ ವಿಗ್ರಹ ಲೀಲಾ ಮಾನುಷ ವಿಗ್ರಹ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಕ ಸನಾತನಕ ವಸುದೇವಾತ್ಮಜ ಪುಣ್ಯ ಲೀಲಾ ಮಾನುಷ ವಿಗ್ರಹ ಶ್ರೀಕೃಷ್ಣ ಕಮಲನಾಥೋ ವಾಸುದೇವಕ ಸನಾತನಕ ವಸುದೇವಾತ್ಮಜ ಪುಣ್ಯ ಧಿಳಂಗ್
ತಾಂಗು ತಕ ದಿಕ್ಕು ಕಡೆ ಗಿಡದಂ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ಜಂ ತರಿ ಕಿಟ್ಟ ತಕ ನಂ ತರಿ ಕಿಟ್ಟ ತಕ ಜಂ ತರಿ ಕಿಟ್ಟ ತಕ ನಂ ತರಿ ಕಿಟ್ಟ ತಕ ಜಂ ತರಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ಜಂ ಜಂ ತದಿ ಕಿಟ್ಟ ತಕ ನಂ ನಂ ತದಿ ಕಿಟ್ಟ ತಕ ಜಂ ಜಂ ತದಿ ಕಿಟ್ಟ ತಕ ನಂ ನಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ತದಿ ಕಿಟ್ಟ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ಜಂ ಜಂ ತದಿ ಕಿಟ್ಟ ತಕ ನಂ ನಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ಜಂ ಜಂ ತದಿ ಕಿಟ್ಟ ತಕ ನಂ ನಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ತದಿ ಕಿಟ್ಟ ಜಂ ತದಿ ಕಿಟ್ಟ ತಕ ನಂ ತದಿ ಕಿಟ್ಟ ತಕ ಜಂ ತದಿ ಕಿಟ್ಟ ತಕ ತಾಂಗ್ ತದಿ ಗಿಣ್ಣತ್ತಂ ತಾಂಗ್ ತದಿ ಗಿಣ್ಣತ್ತಂ ತಾಂಗ್ ತದಿ ಗಿಣ್ಣತ್ತಂ ಜಂ ಜಂ ತದಿ ಕಿಟ್ಟ ತಕ ನಂ ನಂ ತದಿ ಕಿಟ್ಟ ತಕ ತತ್ ತಾಂಗ್ ತದಿ ಗಿಣ್ಣತ್ತಂ ತತ್ ತಾಂಗ್ ತದಿ ಗಿಣ್ಣತ್ತಂ ತತ್ ತಾಂಗ್ ತದಿ ಗಿಣ್ಣತ್ತಂ ಜಂ ತದಿ ಕಿಟ್ಟ ತಕ ತ ದಿ ತಾ ತಗ ದಿಕ್ಕು ಕಡೆ ಗಿಡದಂ ತಾ ದಿಕ್ ತಾ ತಗ ದಿಕ್ಕು ತಡಿ ಗಿಡದಂ ತಾ ದಿಕ್ ತಾ ತಗ ದಿಕ್ಕು ಕಡೆ ಗಿಡದಂ श्रीकृष्ण कमलानाथो वासुदेवक सनातनक वसुदेवात्मजः पुण्यो लीला मानुष विग्रह देवकी नन्दन श्रीशो नन्द गोप प्रियात्मजः देवकी नन्दन श्रीशो नन्द गोप प्रियात्मजः पूतना जीविताहरः शकटासुर भञ्जनः देवकी नन्दन श्रीशो नन्द गोप प्रियात्मजः पूतना जीविताहरः शकटासुर भञ्जनः देवकी नन्दन श्रीशो देवकी नन्दन श्रीशो देवकी नन्दन देवकी नन्दन देवकी नन्दन श्रीशो देवकी नन्दन श्रीशो देवकी नन्दन श्रीशो नन्द गोप प्रियात्मजः नन्द गोप प्रियात्मजः कृष्ण 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 देवकी नन्दन श्रीशो नन्द गोप प्रियात्मजः पूतना जीविताहरः
ಗರಿ ಸ ಗ ಮ ಗ ಮ ನಿ ದ ನಿ 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 ಮ ನಿ ನಿ ಸ ಸ ಗರಿ ಸ ಗ ಮ ಗ ಮ ನಿ ದ ನಿ 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 ಮ ನಿ ನಿ ಸ ಸ ಗರಿ ಸ ಗ ಮ ಗ ಮ ನಿ ದ ನಿ 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 ಮ ನಿ ನಿ ಸ ನಿ ಸ ಗ ಮ ಗ ಮ ಗರಿ ಸ ಸ ದ ನಿ ನಿ ದ ಮ ಗರಿ ಸ ನಿ ಸ ಗ ಮ ಗ ಮ ಗರಿ ಸ ಸ ದ ನಿ ನಿ ದ ಮ ಗರಿ ಸ ನಿ ಸ ಗ ಮ ಗ ಮ ಗರಿ ಸ ಸ ದ ನಿ ನಿ ದ ಮ ಗರಿ ಸ ಶ್ರೀ ಕೃಷ್ಣ ಕಮಲನಾಥ ಷೋಡಶ ಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಧುರಾಕೃತಿ ಷೋಡಶ ಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಧುರಾಕೃತಿ ಶುಕವಾಗಾಮೃತ ಬಿಂದು ಗೋವಿಂದೋ ಯೋಗಿನಾಂಪತಿ ಶುಕವಾಗ ಅಮೃತ ಬಿಂದು ಗೋವಿಂದೋ ಯೋಗಿನಾಂಪತಿ ಷೋಡಶ ಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಧುರಾಕೃತಿ ಶುಕವಾಗ ಅಮೃತ ಬಿಂದು ಗೋವಿಂದೋ ಯೋಗಿನಾಂಪತಿ ಶ್ರೀ ಕೃಷ್ಣ ಕಮಲನಾಥೋ ವಾಸುದೇವಕ ಸನಾತನಕ ವಸುದೇವಾತ್ಮಜ ಪುಣ್ಯ ಲೀಲಾ ಮಾನುಷ ವಿಗ್ರಹ ಶ್ರೀ ಕೃಷ್ಣ ಕಮಲನಾಥೋ
ಕೋಟಿ ಸೂರ್ಯ ಸಮಪ್ರಭಃ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ಉತ್ಥಾಲತಾಲ ಭೇತಾಚ ತಮಾಳ ಶ್ಯಾಮಳಾಕೃತಿಃ ಉತ್ಥಾಲತಾಲ ಭೇತಾಚ ತಮಾಳ ಶ್ಯಾಮಳಾಕೃತಿಃ ಉತ್ಥಾಲತಾಲ ಭೇತಾಚ ತಮಾಳ ಶ್ಯಾಮಳಾಕೃತಿಃ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ಸ ಸ ಗಮ ಸ ನಿ ಗ ನಿ ಮ ನಿ ನಿ ಸ ನಿ ಸ ಸ ಸ ಗಮ ಸ ನಿ ಗ ನಿ ಮ ನಿ ನಿ ಸ ನಿ ಸ ನಿ ಪ ನಿ ಸ ಸ ಗಮ ಸ ನಿ ಗ ನಿ ಮ ನಿ ನಿ ಸ ನಿ ಸ ನಿ ಪ ನಿ ಸ ಸ ಗಮ ಸ ನಿ ಗ ನಿ ಮ ನಿ ನಿ ಸ ನಿ ಸ ಕೋಟಿ ಸೂರ್ಯ ಸಮಪ್ರಭಃ ಇಳಾಪತಿಃ ಪರಂಜ್ಯೋತಿರ್ಯಾದವೇಂದ್ರೋ ಯದುದ್ವಹಃ ಇಳಾಪತಿಃ ಪರಂಜ್ಯೋತಿರ್ಯಾದವೇಂದ್ರೋ ಯದುದ್ವಹಃ ಇಳಾಪತಿಃ ಪರಂಜ್ಯೋತಿರ್ಯಾದವೇಂದ್ರೋ ಯದುದ್ವಹಃ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ನಿಧಮ ಗಮ ಪರಮ ಗರಿ ಸ ಸ ಸ ನಿ ಸ ಗಮ ಗಮ ನಿಧಮ ಗಮ ಪರಮ ಗರಿ ಸ ಸ ಸ ನಿ ಸ ಗಮ ಗಮ ನಿಧಮ ಗಮ ಪರಮ ಗರಿ ಸ ಸ ಸ ನಿ ಸ ಗಮ ಗಮ ನಿಧಮ ಗಮ ಪರಮ ಗರಿ ಸ ಸ ಸ ನಿ ಸ ಗಮ 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 ಗರಿ ಸ ನಿ ನಿ ದಾಮ ಗಮ ಗರಿ ಸ ನಿ ಸ ನಿ ಧಮ ಗರಿ ಸ ನಿ ಧಮ ಮಗರಿ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ವನಮಾಲಿ ಪೀತವಾಸಃ ಪಾರಿಜಾತಾಪಹಾರಕಃ ವನಮಾಲಿ ಪೀತವಾಸಃ ಪಾರಿಜಾತಾಪಹಾರಕಃ ಗೋವರ್ಧನಾಚ್ಚ ಯೋಗಾತ ಗೋಪಾಲ ಸರ್ವಪಾಲಕ ಗೋವರ್ಧನ 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 ಗೋವರ್ಧನಾಚ್ಚ ಯೋಗಾತ ಗೋಪಾಲ ಸರ್ವಪಾಲಕ ವನಮಾಲಿ ಪೀತವಾಸಃ ಪಾರಿಜಾತಾಪಹಾರಕಃ ಗೋವರ್ಧನಾಚ್ಚ ಯೋಗಾತ ಗೋಪಾಲ ಸರ್ವಪಾಲಕ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ಸಾ ನಿ ಸ ಗರಿ ಸ ರಿ ಸ ನಿ ಗ ಮ ಗ ಮ ಗರಿ ಸ ನಿ ಪ ನಿ ಸ ನಿ ಸ ಸ ನಿ ಸ ಗರಿ ಸ ರಿ ಸ ನಿ ಗ ಮ ಗ ಮ ಗರಿ ಸ ನಿ ಸ ನಿ ಸ ಸ ನಿ ಗ ನಿ ಗ ಮ ಗ ಮ ಗರಿ ಸ ನಿ ಗ ಮ ನಿ ನಿ ಸ ನಿ ಸ ನಿ ಸ ಗ ಗ ಮ ಗ ಮ ಗರಿ ಸ ರಿ ಸ ನಿ ಸ ನಿ ದ ಮ ನಿ ನಿ ಸ ನಿ ಸ ನಿ ಸ ಗ ಗ ಮ ಗ ಮ ಗರಿ ಸ ರಿ ಸ ನಿ ಸ ನಿ ದ ಮ ನಿ ನಿ ಸ ನಿ ಸ ಗ ಸ ನಿ ದ ನಿ ಸ ನಿ ದ ಮ ದ ಗರಿ ಸ ನಿ ದ ಮ ನಿ ನಿ ಸ ಸ ಗ
ಶ್ರೀ ಪದಾಂಬುಜಕ ಪಾರ್ಥ ಸಾರಥಿರವ್ಯಕ್ತೋ ಗೀತ ಅಮೃತ ಮಹೋದಧಿಗೆ ಪಾರ್ಥ ಸಾರಥಿರವ್ಯಕ್ತೋ ಪಾರ್ಥ ಸಾರಥಿರವ್ಯಕ್ತೋ ಪಾರ್ಥ ಸಾರಥಿರವ್ಯಕ್ತೋ ಪಾರ್ಥ ಸಾರಥಿರವ್ಯಕ್ತೋ ಗೀತ ಅಮೃತ ಮಹೋದಧಿಗೆ ಜಲ ಕ್ರೀಡಾ ಸಮಾಸಕ ಗೋಪಿ ವಸ್ತ್ರಾಪಹಾರತಕ ಜಲ ಕ್ರೀಡಾ ಸಮಾಸಕ ಗೋಪಿ ವಸ್ತ್ರಾಪಹಾರತಕ ಜಲ ಕ್ರೀಡಾ ಸಮಾಸಕ ಗೋಪಿ ವಸ್ತ್ರಾಪಹಾರತಕ ಪುಣ್ಯ ಶ್ಲೋಕ ತೀರ್ಥ ಪದೋ ವೇದ ವೇದ್ಯೋದಯಾನಿಧಿಗೆ ಪುಣ್ಯ ಶ್ಲೋಕ ತೀರ್ಥ ಪದೋ ವೇದ ವೇದ್ಯೋದಯಾನಿಧಿಗೆ ಪುಣ್ಯ ಶ್ಲೋಕ ತೀರ್ಥ ಪದೋ ವೇದ ವೇದ್ಯೋದಯಾನಿಧಿಗೆ ಗೋಪ ಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಗ 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 ಕೃಷ್ಣನ ಬಹುದೊಡ್ಡ ಭಕ್ತರಲ್ಲಿ ದಾಸರಲ್ಲಿ ಕರ್ನಾಟಕದಲ್ಲಿ ಆ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಕನಕದಾಸರು ಓರ್ವರು. ಅವರು ಕೃಷ್ಣನ ಕುರಿತಾಗಿ ಬಹಳ ಸುಂದರವಾದಂತಹ ತಮಗೆಲ್ಲ ಪರಿಚಿತವಾದಂತಹ ರಚನೆ ಬಾರೋ ಕೃಷ್ಣಯ್ಯ. ಕೃಷ್ಣನೇ ಬಾ, ನಿನ್ನ ಭಕ್ತರು ಅಂದರೆ ನಮ್ಮ ಮನೆಗೆ ಈಗ ನಮ್ಮ ಮನೆಗೆ ನಮ್ಮ ದಯವಿಟ್ಟು ಕ್ಷಮಿಸಿ, ಒಂದು ಸಣ್ಣ ಬದಲಾವಣೆ. ಕೃಷ್ಣನ ಲೀಲೆಗಳಲ್ಲಿ ಬಹಳಷ್ಟು ರೋಚಕವಾಗಿರುವಂತಹ ಒಂದು ಸನ್ನಿವೇಶ ಅಂದರೆ ಕಾಳಿಂಗ ಮರ್ದನ. ನಾವೀಗಾಗಲೇ ವರ್ಣದಲ್ಲಿ ಒಂದು ಸಣ್ಣ ಭಾಗವನ್ನು ತೋರಿಸಿದೆವು. ಆ ಕಾಳಿಂಗ ಮರ್ದನ ಏನದು? ಪರಿಸರಕ್ಕೆ ಮಾರಕವಾಗಿರುವಂತಹ ಒಂದು ವಿಷಜಂತು ಕಾಳಿಂಗ. ಅವನಿಂದಾಗಿ ಪರಿಸರವನ್ನು ನಾಶವಾಗುವುದನ್ನು ತಡೆಯದಂತಹ ಕೃಷ್ಣ ಒಬ್ಬ ಪ್ರೇಮಿಯಾಗಿ ಪರಿಸರವಾದಿಯಾಗಿ ನಮಗೆ ಕಂಡುಕೊಳ್ಳುತ್ತಾನೆ. ಜೊತೆಗೆ ಧರ್ಮ ಸಂಸ್ಥಾಪನಾಗಿ ಕೃಷ್ಣನು ಕಾಳಿಂಗನ ಹೆಡೆಯ ಮೇಲೆ ನರ್ತಿಸಿದನು ಎಲ್ಲ ನಮಗೆ ಗೊತ್ತಿದೆ. ಕಾಳಿಂಗನಿಗೆ ಎಷ್ಟು ಹೆಡೆ ಇದೆ? ಒಂದಲ್ಲ, ಐದಲ್ಲ, ಚಿತ್ರಲಿರುವ ಹಾಗೆ 7 ಅಲ್ಲ, 1000 ಹೆಡೆಗಳುಳ್ಳ ವಿಷಸರ್ಪ ಕಾಳಿಂಗ. ಅಂತಹ ವಿಷಸರ್ಪನ ಹೆಡೆಯ ಮೇಲೆ ಅದ್ಭುತವಾಗಿ ಕೃಷ್ಣನು ನರ್ತಿಸಿದ ದ್ವಾಪರಯುಗದಲ್ಲೇ ನಾವು ಈ ನೃತ್ಯದ ನಾವು ಈಗ ಏನು ಹೇಳ್ತೇವೆ ಭರತನಾಟ್ಯ ಅಂತ, ಅದಕ್ಕೆ ಎಷ್ಟು ವರ್ಷ ಇತಿಹಾಸ ಇದೆ ಅಂದರೆ ಅದು ದ್ವಾಪರ ಯುಗಕ್ಕೆ ಹೋಗುತ್ತದೆ. ಕೃಷ್ಣನು ಕಾಳಿಂಗನ ಹೆಡೆಯ ಮೇಲೆ ತಾಂಡವ ನೃತ್ಯ ಆಡಿದ. ಎಷ್ಟು ಅದ್ಭುತವಾಗಿ ನೃತ್ಯವಾಡಿದನೆಂದರೆ ಪುರಂದರದಾಸರು ಹೇಳ್ತಾರೆ, ಕೃಷ್ಣನ ಕೃಷ್ಣನು ಆ ಹೆಡೆಯ ಮೇಲೆ ನರ್ತಿಸೋದನ್ನು ನೋಡಿ ರಂಬೆ, ಊರ್ವಶಿ, ರಮಣೀಯರೆಲ್ಲರೂ ಚಂದದಿ ಭರತನಾಟ್ಯವನ್ನು ಆಡುತ್ತಾರಂತೆ. ರಂಬೆ, ಊರ್ವಶಿ, ಮೇನಕೆಯರಿಗೆಲ್ಲ ಒಂದು ಉತ್ಸಾಹ ಬಂದು ಅವರೆಲ್ಲ ಆಕಾಶದಲ್ಲಿ ಭರತನಾಟ್ಯ ಆಡ್ತಾರಂತೆ. ಜೊತೆಗೆ ದೇವತೆಗಳೆಲ್ಲ ವೃಷ್ಟಿಗೈಯುತ್ತಾರೆ. ಅಂತಹ ಒಂದು ಅದ್ಭುತವಾದಂತಹ ರಚನೆ ಕಾಳಿಂಗ ಮರ್ದನ ಕೃತಿ. ಇದು ತಿಲ್ಲಾನ್ವಾದರೂ ಇದನ್ನು ಕೃತಿ ರೂಪದಲ್ಲಿ ನಾವು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಊತುಕಾಡು ವೆಂಕಟ ಸುಬ್ಬಯ್ಯರ್ ಇವರ ರಚನೆ.
ಇದು ಗಂಭೀರ ನಾಟರಾಗದಲ್ಲಿದ್ದು ಇದರಲ್ಲಿ ಬಹಳಷ್ಟು ಭಾಗವನ್ನು ಶುಲ್ಕಟ್ಟನ ರೂಪದಲ್ಲಿ ಪ್ರಸ್ತುತಪಡಿಸುತ್ತಾರೆ ನಮ್ಮ ಕಲಾಶಾಲೆಯ ಹಿರಿಯ ವಿದ್ಯಾರ್ಥಿಗಳು, ಕಲಾವಿದರಾದಂತಹ ವಿದುಷಿ ಅಪೂರ್ವ ಗೌರಿ ದೇವಸ್ಯ, ವಿದುಷಿ ಅಕ್ಷತಾ ಕೆ, ಕುಮಾರಿ ಪ್ರಣಮ್ಯ ಪಾಲೆಚಾರು, ಕುಮಾರಿ ಶಮಚಂದು ಕೂಡ್ಲು ಮತ್ತು ವಿಭಾಶ್ರೀ ವಿ ಗೌಡ. ಇದೀಗ ಚೆನ್ನೈಯ ಶ್ರೀಕಾಂತ್ ಗೋಪಾಲಕೃಷ್ಣನ್ ಇವರ ಧ್ವನಿಯಲ್ಲಿ ಕಾಳಿಂಗ ಮರ್ದನ ತಿಲ್ಲಾನ. ನೀಲ ಮನೋಹರ ಜಾಲ ವಿಭೂಷಣ ನಿರತ ಜಲಂಧರ ಭುಜಂಗ ನರ್ತನ ನೀರಜ ತಟಾಕ ಅಧಿಕ ಮೃದುಳ ಪದ ನಿಗಡ ತರಂಗೋ ತುಂಗ ತಾಳಂಗ ನಿರ್ತಗ ತಾಂ ತಗತೈ ತಗ ತದಿಮಿ ದಿಮಿತ ತಗ ತಾಕಿಟ ತಗ ಜುಡು ದೃಗು ತಗ ನಂದಂ ತಗ ದೃಗು
ಮುಕುತಕ ದುಗುತಕ ನಂದಂ ಯಮುನಾ ತಟಾಕ ತುಂಗ ತರಂಗಂ ಹಿಮಕರ ಸ್ಮಿತ ರಮಿತ ಸುಪಾಂಗಂ ಇದಸ್ತರಸ್ತರ ಕರುಣಾಭಾಂಗಂ ಯದಿವರ ಹೃದಯ ಸರೋರುಹ ಭೃಂಗಂ ದಿನಗದಿಲ್ಲಾಣ 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 ಧ್ರುದಗಿಡದಿಲ್ಲಾಣ ಅಲಗ ಸಿಂಧೂರ ಅಲಗ ಶೃಂಗಾರ ವದನ ಗಂಭೀರ ಉರಗಮಣ ಸಂಜಾರ ನಂದ ಸುಗುಮಾರ ನವನೀರ ತದಿಚೋರ ಚಂದ ಮಣಿಹಾರ ಜಲಭವದಿ ನುದ ತೀರ ನನ್ನಂದ ಸುಗುಮಾರ ನವನೀರ ತದಿಚೋರ ಚಂದ ಮಣಿಹಾರ ಜಲಭವದಿ ನುದ ತೀರ ಜಯ ವಿಜಯೀ ಭವನಂದ ಕುಮಾರ ಬ್ರಿಜ ಜನ ಪರಮಾನಂದ ಕಿಶೋರ ಕಾಳೀಯ ನಡನಾನಂದ ಗಂಭೀರ ಕರುಣಾರ ಸಯುಧ ಭಾವ ಶರೀರ ದೀಂದ ತಾಂ ತೇ ದಿಮಿತ ದಿಮಿತ ಕಿಟ ಜೊಳು ದೀಂ ತಾಂ ತೇ ದಿಮಿತ ದಿಮಿತ ಕಿಟ ಜೊಳು ದೀಂ ತಾಂ ತೇ ದಿಮಿತ ದಿಮಿತ ಕಿಟ ಜೊಳು ತ್ರಿಗುಣ ಗುಣಂ ಧರಿ ಗುಣ ಗುಣಂ ಧರಿ ದಿಮಿತ ತಾತ್ ದಿಮಿತ ದಿಮಿತ ಕಿಟ ಜೊಳು ಬ್ರಿಜ ಕುಮಾರ ಮಹಿಮಾಲಾಂಗಾವಣ ಮಾಲಾ ಬುಲಂದರ ಕೃತ ಕೃತಾಕಾರ ತಜ್ಜಂ ತತ್ತ ಕಜ್ಜಂ ತತ್ತ ಕತ್ತಂ ತತ್ತ ಗುರ್ರಂದಂ ತಜ್ಜಂ ತತ್ತ ಕಜ್ಜಂ ತತ್ತ ಕತ್ತಂ ತತ್ತ ಗುರ್ರಂದಂ ತಾಕ್ಕುಜಣಂ ಧರಿ ತತಕುಜಣಂ ಧರಿ ತಾಜಣಂ ಧರಿ ದಿಮಿತ ಕಿಟ ಜೊಳು ತಾಕ್ಕುಜಣಂ ಧರಿ ತತಕುಜಣಂ ಧರಿ ತಾಜಣಂ ಧರಿ ದಿಮಿತ ಕಿಟ ಜೊಳು ಅದ್ಭುತ ನರ್ತನ ಚಿತ್ರಿದ ಮುತ್ಯದ ವಿದ್ಯದ ಮುದ್ಭವ ಮದ್ಭುತ ಮದ್ಭುತ ತಾಕ್ಕುಜಣಂ ಧರಿ ತತಕುಜಣಂ ಧರಿ ತಾಜಣಂ ಧರಿ ದಿಮಿತ ಕಿಟ ಜೊಳು ತಾಕ್ಕುಜಣಂ ಧರಿ ತತಕುಜಣಂ ಧರಿ ತಾಜಣಂ ಧರಿ ದಿಮಿತ ಕಿಟ ಜೊಳು ಅದ್ಭುತ ನರ್ತನ ಚಿತ್ರಿದ ಮುತ್ರಿದ ವಿದ್ಯದ ಮುದ್ಭವ ಮದ್ಭುತ ಮದ್ಭುತ ಬಿರಿಸುದ ಕಾಲ ಬಿರಿಸುದ ಶೀಲ ಅತಿಶಯ ನೀಲ ಧೃದಪದ ಲೋಲ ತಾಕ್ಕುಜಣಂ ಧರಿ ತತಕುಜಣಂ ಧರಿ ತಾ ದಿಮಿತ ಕಿಟ ದಿಮಿತಾಗ ದಿಮಿತ ಕಿಟ ದಿಮಿತಾಗ ದಿಮಿತ ಕಿಟ ದಿಮಿತಾ ತಥಾ ತತ್ತೋ ತತ್ತೈ ಗಿಡದಗದರಿ ಗಿಡದೋ ತರಿ ಕಿಟ ತಾ ಕುಜಣಂ ತರಿ ತತ ಕುಜಣಂ ತರಿ ತಾ ತದ್ದಿಮಿ ದಿತ್ತಯ್ಯ ತರಿ ಗಿಡದ ಗಜ್ಜಂ ಅತಿಶಯ ಸುರಪದರವ ಗಜ್ಜಂ ಸರಸ ಲೋಕ ಮುರಳೀರವಣ ಸಕಲ ಲೋಕ ಸಂಮೋಗಣ ಗೀರ ತಕ್ಕು ದಿನ್ನ ತಗ ದಿನ್ನಂ ತಕ ತಗ ತಾತೈ 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 ತಾ ತ್ರಿಗದಗ ತಗ ದಿನ್ನ ತಾಂ ತಥಾದೈ ತಾಂ ತದಾದೈ ತಾ ಕದಂಬ ಹಿಸಲಯ ಮಿಳಿದ ನೂಪುರ ಪದಂಜಲಿದ ಗೃದ ಪಾದತ್ತ ದಿಲ್ಲಾಣ ದೃಗದಿಲ್ಲಾಣ ದೃಗದಿಲ್ಲಾಣ ಗಿಡದುಂ ತತ್ತನ್ನನ್ನಂ ಕಿಟ ತರಿ ಕಿಟ ತಾಂ ತದೀಂ ತಥೋಂ ತಥಾಂ ತಥೈ ತಕ ತದಿಮಿತ ಕಿಟ ತಕ ಖಜೋರಗ ಬಂದ ಅದ್ಭುತಂಗ ಶಿರಸಿ ಚಲನಂ ಚಲನಂ ಕೃದಣಂ ಗಿದಣಂ ಕೃದಣಂ ಗಿದ ಚಂದ್ರವದಂಗರ ಕಂಗಣ ಕಿಂಚಿದ ನಂಗಣನಂ ಪದ ನರ ನರ ದಿವಿ ದಿವಿ ಜೊಳು ಜೊಳು ತಾಂ ತಾಂ ತತಿಲ್ಲ ನಗ ನಗ ಭೂಷಣ ತಕಿಟ ತದಸ್ತಟಾಯ ಬುಧಕರ ಮಂದಸ್ ವಿಧಗರ ವರ ಪೂಜಿತ ಪದಯುಗಳ ಹರಿಜಯ ವಿಜಯೀ ಭವನಂದ ಕುಮಾರ ಬ್ರಿಜ ಜನ ಪರಮಾನಂದ ಕಿಶೋರ ಕಾಳೀಯ ನಡನಾನಂದ ಗಂಭೀರ ಕರುಣಾರಸಯುಧ ಭಾವ ಶರೀರ ಮದ ಮಧುಕರ ಮಧುಪದರಳ ಸಮನಯನ ಕಮಲದಳ ಚರಣ ಮುನಿ ಹೃದಯ ಮಪಿಚೋರ್ ಜಾಗರ ದಯಾಗರ ಋಷಿಕರ ಮದ ಮಧುಕರ ಮಧುಪದರಳ ಸಮನಯನ ಕಮಲದಳ ಚರಣ ಮುನಿ ಹೃದಯ ಮಪಿಚೋರ್ ಜಾಗರ ದಯಾಗರ ಋಷಿಕರ ಮದ ಮಧುಕರ ಮಧುಪದರಳ ಸಮನಯನ ಕಮಲದಳ ಚರಣ ಮುನಿ ಹೃದಯ ಮಪಿಚೋರ್ ಜಾಗರ ದಯಾಕರ ಈಗಾಗಲೇ ಹೇಳಿದಂತೆ ಕನಕದಾಸರು ನಮ್ಮ ಕನ್ನಡ ಸಾಹಿತ್ಯವನ್ನು ಬಹಳಷ್ಟು ಶ್ರೀಮಂತಗೊಳಿಸಿದ ದಾಸವರೇಣ್ಯರಲ್ಲಿ ಓರ್ವರು.
ಅಂಥವರ ಒಂದು ಅದ್ಭುತ ರಚನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೆ ಈಗ, ಕೃಷ್ಣನೇ ಬಾ, ನಿನ್ನ ಭಕ್ತರ ಮನೆಗೆ ಬಾ, ನಿನ್ನ ಭಕ್ತರ ಮನಸ್ಸಿಗೆ ಬಾ ಎಂದು ಕರೀತಿದ್ದಾರೆ. ಬಾರೋ ಕೃಷ್ಣ ಕಾಣಿದ್ದಾಗ ಕೃಷ್ಣನೇ ನಿನ್ನ ಮುಖವನ್ನು ಒಂದು ಬಾರಿಯಾದರೂ ತೋರಿಸು, ನಿನಗೆ ಸರಿಹಾಟಾಗಿ ಯಾರಿದ್ದರೆ ಜಗತ್ತನ್ನು ರಕ್ಷಿಸುವಂತಹ ಶೀಲವುಳ್ಳವನೇ, ನಿನ್ನ ಕಾಲುಗಳಲ್ಲಿರುವಂತಹ ಗೆಜ್ಜೆಗಳು ಶಬ್ದ ಮಾಡುತ್ತಿದೆ, ಮತ್ತು ಪೊಂಗಳನ್ನು ಓದುತ್ತಾ ನೀನು ಬಾ ಅಂತ ಹೇಳಿದಾಗ ಅವನ ಹೊನ್ನಿನ ಕೊಳಲಿಗೆ ಧ್ವನಿಗೆ ಯಾರೆಲ್ಲ ಮಾರು ಹೋಗುತ್ತಾರೆ, ಮೃಗ ಪಕ್ಷಿಗಳೆಲ್ಲ ತಮ್ಮ ಕೆಲಸವನ್ನು ಬಿಟ್ಟು ಅವನೆಡೆಗೆ ಆಕರ್ಷಿತರಾಗುತ್ತಾರೆ. ನಂತರ ಅವನ ಕೈಯಲ್ಲಿರುವ ಕಡಗಗಳು ಮತ್ತು ಬೆರಳಲ್ಲಿರುವ ಉಂಗುರ ಹೊಳೆಯುತ್ತಾ ಕಿಂಕಿಣಿ ಶಬ್ದವನ್ನು ಮಾಡುತ್ತಾ ಬಾ, ನಿನ್ನ ಕೊಳನಿಗೆ ಮತ್ತೊಮ್ಮೆ ಈಗ ಮೃಗ ಪಕ್ಷಿಗಳಲ್ಲದೆ ಗೋಕುಲದಲ್ಲಿರುವಂತಹ ಎಲ್ಲ ಗೋಪಿಕಾಶ್ರೀಯರು ತಮ್ಮ ಕೆಲಸವನ್ನು ಬಿಟ್ಟು ಅವನೆಡೆಗೆ ಹೋಗುತ್ತಾರೆ. ಗೋಪಾಲಕರು ತಾವು ದನ ಮೇಯಿಸುವುದನ್ನು ಬಿಟ್ಟು ಅವನೆಡೆಗೆ ಆಕರ್ಷಿತರಾಗುತ್ತಾರೆ. ಹೀಗೆ ಎಲ್ಲರನ್ನೂ ಸೆಳೆಯುವಂಥ ಕೃಷ್ಣನೇ ನೀನು ಉಡುಪಿಯಲ್ಲಿ ವಾಸವಾಗಿರುವವನೇ, ದಾಸರಾದಂಥ ನಿನ್ನ ಪಾದದಾಸ ನಾನು ಅಂತ ಕನಕದಾಸರು ಉಡುಪಿಗೆ ಬಂದಾಗ ಅವರಿಗೆ ಅಲ್ಲಿ ದರ್ಶನ ನಿರಾಕರಿಸಲಾಗುತ್ತದೆ. ಆಗ ಅವನನ್ನು ತಳ್ಳಿ ಹೊರಗೆ ದಬ್ಬಿದಾಗ ಅವರು ಬಹಳ ಆರ್ತರಾಗಿ ಕೃಷ್ಣನನ್ನು ಕೂಗಿ ಕರೆಯುತ್ತಾರೆ. ಆಗ ಕೃಷ್ಣನ ವಿಗ್ರಹ ಅವರೆಡೆಗೆ ತಿರುಗಿ ಅವರಿಗೆ ದರ್ಶನವಾಗುತ್ತದೆ. ಇಂತಹ ಒಂದು ಸುಂದರ ಸನ್ನಿವೇಶ ನಮ್ಮ ಪುಟಾಣಿ ಮಕ್ಕಳಾದಂತಹ ಕುಮಾರಿ ಅಕ್ಷರಿ ಮತ್ತು ಮಾತಂಗಿ ಇವರು ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಪ್ರೀತಿ ಮಹೇಶ್ ಅವರ ಧ್ವನಿಯಲ್ಲಿ ರಾಗಮಾಲಿಕೆ ಬಾರೋ ಕೃಷ್ಣಯ್ಯ. ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತರ ಮನೆಗೀಗ 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 ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ, ಬಾರೋ ನಿನ ಮುಖ ತೋರೋ, ಬಾರೋ ನಿನ ಮುಖ ತೋರೋ, ನಿನ ಸರಿತಾರೋ
ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಅಂತಿಕೆ ಕಾಲ್ ಕಡಕೊಂದೊಂದಿಗೆ ಕಿರುಗೆಜೆ ದಿಮ್ ದಿಮಿ 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 ದಿಮಿಗೆನುತ್ತ ಅಂತಿಕೆ ಕಾಲ್ ಕಡಕೊಂದೊಂದಿಗೆ ಕಿರುಗೆಜೆ ದಿಮ್ ದಿಮಿ 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 ದಿಮಿಗೆನುತ್ತ
ಮುಂದೆ ಒಂದು ಅಭಂಗನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದೇವೆ. ಮರಾಠಿ ಅಭಂಗ್. ಬೃಂದಾವನದಲ್ಲಿ ಕೃಷ್ಣನು ಗೋಪಿಕಾಶ್ರೀಯರೊಡನೆ ರಾಸಲೀಲೆ ನೃತ್ಯವನ್ನು ಆಡಿದಂತಹ ಅದ್ಭುತ ಒಂದು ಕಲ್ಪನೆ ನಮಗೆ ಭಾಗವತದಲ್ಲಿ ಕಾಣುತ್ತದೆ. ಇಲ್ಲಿ ನಾವು ಗೋಪಿಕಾಶ್ರೀಯರ ಹಾಗೂ ಕೃಷ್ಣನ ರಾಸಲೀಲೆಯನ್ನು ಕೇವಲ ಮಾನುಷ ರೂಪದಲ್ಲಿ ಕಾಣದೆ ಅದಕ್ಕೆ ಇರುವಂತಹ ಆಧ್ಯಾತ್ಮಿಕ ದೈವಿಕ ಹಿನ್ನೆಲೆಯನ್ನು ಗಮನಿಸಬೇಕು. ಭಾಗವತದಲ್ಲಿ ಬಹಳಷ್ಟು ಇದರ ಬಗ್ಗೆ ಉಲ್ಲೇಖವಿದೆ. ಅಂದರೆ ಎಷ್ಟೋ ಜನ ಯೋಗಿಗಳು ತಾವು ಪಡೆದಂಥ ಪುಣ್ಯವನ್ನು ಆ ಭಗವಂತನೊಂದಿಗೆ ಹಂಚಿಕೊಳ್ಳುವಂಥ ಕ್ಷಣಕ್ಕಾಗಿ ಕಾಯುತ್ತಾ ಈ ಗೋಪಿಕೆಯರ ಜನ್ಮದಲ್ಲಿ ಬಂದು ಅವರು ಆ ಅದ್ಭುತ ಸಮಾಗಮನಕ್ಕಾಗಿ ಕಾಯುವಂತಹ ಒಂದು ಸಂದರ್ಭ. ಇಲ್ಲಿ ಗೋಪಿಕಾಶ್ರೀಯರೊಡನೆ ಕೃಷ್ಣನು ಎಲ್ಲ ಗೋಪಿಕಾಶ್ರೀಯರೊಡನೆ ಪ್ರತ್ಯೇಕವಾಗಿ ಕಾಣಿಸಿಕೊಂಡ ಎಂಬುದನ್ನು ನಾವು ಆ ಭಾಗವತದಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೃಷ್ಣನ ಒಂದು ವೇಣುಗಾನ ಎಷ್ಟು ಅದ್ಭುತವಾದದ್ದು. ಹೇಗೆಂದರೆ ದನಗಳು, ಗೋವುಗಳು ಮತ್ತು ಹುಲಿಗಳು ತಮ್ಮ ವೈರವನ್ನು ಮರೆತು ಒಟ್ಟಾಗಿರುತ್ತದೆ. ಗೋವರ್ಧನ ಪರ್ವತದಲ್ಲಿ ಆ ಧ್ವನಿ ಪ್ರತಿಧ್ವನಿಸಿಕೊಳ್ಳುತ್ತಿದೆ ಎಂಬುದನ್ನು ಕವಿ ಭಾನುದಾಸ ಅವರು ಸುಂದರವಾಗಿ ತಮ್ಮ ಈ ಒಂದು ಅಭಂಗನಲ್ಲಿ ರಚಿಸಿದ್ದಾರೆ. ಮತ್ತು ತಮ್ಮ ಈ ಹಾಡನ್ನು ತಮ್ಮ ಇಷ್ಟದೈವ ಪುರಂದರ ವಿಠಲನಿಗೆ ಅರ್ಪಿಸಿದ್ದಾರೆ. ಹಾಗೆ ಕೊನೆಯದಲ್ಲಿ ಪುರಂದರ ವಿಠಲನ ನಾಮಸ್ಮರಣೆಯೊಂದಿಗೆ ನಾವು ಈ ಒಂದು ಪ್ರಸ್ತುತಿಯನ್ನು ಮಾಡಲಿಕ್ಕಿದ್ದೇವೆ. ಇದು ರಾಗಮಾಲಿಕೆ ಹಾಗೂ ಆದಿತಾಳ. ಮತ್ತೊಮ್ಮೆ ಧ್ವನಿ ನೀಡಿದ್ದಾರೆ ಪ್ರೀತಿ ಮಹೇಶ್ ಚೆನ್ನೈ ಇವರು. ಪ್ರಸ್ತುತಪಡಿಸುವವರು ಕಲಾದೀಪ ದಂಪತಿಗಳು ಮತ್ತು ನಮ್ಮ ಕಲಾಶಾಲೆಯ ಹಿರಿಯ ವಿದ್ಯಾರ್ಥಿಗಳು.
कवनाच्या मागे वार वेणूला वृंदावनी वेणु वृंदावनी वेणु उच्च पसरूनी मयूर विलासे उच्च पसरूनी मयूर विलासे उच्च पसरूनी मयूर विलासे वृंदावनी वेणु वाजे वृंदावनी वेणु पक्षी निवाद राहिली पक्षी कुले निवाद राहिली पक्षी कुले निवाद राहिली वैरभाव समूल विसरली वैरभाव समूल विसरली वृंदावनी वेणु आजे वृंदावनी वेणु ध्वनि मंजुल मंजुल उमरती ध्वनि मंजुल मंजुल उमरती वाजी रुण जुड़ जुड़ वासती वाजी रुण जुड़ वासती देव विमानी भैसुनी स्तुति गाते देव विमानी भैसुनी स्तुति गाते भानुदास मावली प्रेम भक्ति भानुदास मावली प्रेम भक्ति
ಕೊನೆಯದಾಗಿ ಕೃಷ್ಣನ ಬಾಲ್ಯಲೀಲೆಗಳನ್ನು ವರ್ಣಿಸುತ್ತಾ ಒಂದು ಸುಂದರವಾದಂತಹ ತಮಿಳು ಜನಪದೀಯ ಶೈಲಿಯಲ್ಲಿರುವಂತಹ ರಚನೆ. ಇದರಲ್ಲಿ ಗೋಪಿಕಾಸ್ತ್ರೀಯರೆಲ್ಲ ಕೃಷ್ಣನಿಗೆ ಬೈದು, ಒಂದು ರೀತಿಯಲ್ಲಿ ನಾವು ಹೇಳಿದ್ರೆ ಒಗಿದು ಉಪ್ಪಿನಕಾಯಿ ಹಾಕೋದು ಹೇಳ್ತಾರಲ್ಲ, ಆ ಥರ ಬೈದು ಇಡ್ತಾರೆ. ಯಾಕೆಂದರೆ ಕೃಷ್ಣ ಅಷ್ಟೆಲ್ಲ ತೊಂದರೆ ಕೊಡ್ತಾನೆ. ಪಕ್ಕದ ವೀಟಲ್ ಪೆಣ್ಣೆ ಅಳೈಪ, ಪಕ್ಕದ ಮನೆ ಹೆಣ್ಣನ್ನು ಹುಡುಗನ ಕರೆದು, ಬಾ ಇಲ್ಲಿ ಬಾ, ಏನು ಮುಖಾರಿ ರಾಗವನ್ನು ಹಾಡು, ಏನಕ್ಕದು ತೆರಿயாது ನಂಗೆ ಗೊತ್ತಿಲ್ಲ, ಹೌದಾ? ಅವಳ ಸೊಂಟವನ್ನು ಚಿವುಟಿ ಇವಳು ಬೊಬ್ಬಿಡ್ತಾಳೆ, ಅಯ್ಯೋ ಅಂತ, ಇದೇ ಮುಖಾರಿ ರಾಗ ಅಂತ ಅವನು ಹೇಳ್ತಾನೆ. ನಂತರ ನೀಲಮೇಘ ಪೋಲೆ ಇರುಪಾನ್, ಆ ನೀಲಮೇಘ ಶ್ಯಾಮನ ವರ್ಣದಲ್ಲಿರ್ತಾನೆ, ನನ್ನ ಮನಸ್ಸಿನಲ್ಲಿ ಸದಾ ನೆನೆಸಿರ್ತಾನೆ. ಮತ್ತು ಬಹಳ ಚಾಣಕ್ಷದಿಂದ ಗೋಪಿಯರಿಗೆ ಅವರ ಮನಸ್ಸನ್ನು ಕದೀತಾನೆ. ಅವರು ಬಂದು ನನಗೆ ಕೆನ್ನೆಗೆ ಮುತ್ತು ಕೊಡು ಅಂತ ಹೇಳಿದಾಗ ಅವರ ಮುಖಕ್ಕೆ ಮಸಿ ಬೆಳೆದು ಅವರ ಕುಪ್ಪಸನ ಹಾರಿದು ಓಡಿ ಹೋಗುತ್ತಾನೆ. ಏನೆಲ್ಲ ತೊಂದರೆ ಮಾಡ್ತಾನೆ ಕೃಷ್ಣ. ನಂತರ ಅವನು ಬೆಣ್ಣೆಯನ್ನು ಕೇಳ್ತಾನೆ, ಬೆಣ್ಣೆಯನ್ನು ಕೊಡು ಅಂತ. ಬೆಣ್ಣೆ ಕೊಡೋದಿಲ್ಲ ಅಂತ ಹೇಳಿದಾಗ ಏನು ಮಾಡ್ತಾನೆ ಅವನು? ತನ್ನ ಏಕೈಕ ಮಂತ್ರದಂಡ ಕೊಳನ್ನು ಊದುತ್ತಾನೆ. ಕೊಳನ್ನು ಊದಿದ ಕೂಡಲೇ ಎಲ್ಲರೂ ಅವರ ಕೆಲಸ ಮರೆತು ತನ್ಮರೆಯಾದಾಗ ಅವರ ಬೆಣ್ಣೆಯನ್ನು ಕದ್ದು ಓಡಿ ಹೋಗುತ್ತಾನೆ ಕೃಷ್ಣ. ಕೊನೆಯದಾಗಿ ಹೇಳ್ತಾರೆ ಗೋಪಿಕಾಸ್ತ್ರೀಯರು, ಇವನಿಷ್ಟೆಲ್ಲ ತೊಂದರೆ ಮಾಡ್ತಾನೆ, ಅವನು ಬಂದು ಈಗೆಲ್ಲ ತೊಂದರೆ ಮಾಡಿದರೆ ನಾವು ಬೆಣ್ಣೆ ಕೊಡಬೇಕಂತೆ, ಹಾಲು ಕೊಡಬೇಕಂತೆ, ಮೊಸರು ಕೊಡಬೇಕಂತೆ ಅಂತ ಒಂದು ರೀತಿಯಲ್ಲಿ ಶಾಸನ ಮಾಡುತ್ತಾನೆ. ಮತ್ತು ನಿನ್ನ ತಾಯಿಗೆ ಹೇಳ್ತಾನೆ ಅಂತ ಹೇಳಿದರೆ, ಅಮ್ಮನಿಗೆ ಹೇಳಬಾರ್ದು, ಅಪ್ಪನಿಗೆ ಹೇಳಬಾರ್ದು ಅಂತ ಒಂದು ತಾಕೀತು ಮಾಡ್ತಾನೆ. ಹೋಗಲಿ, ಇವನೊಬ್ಬ ಸಣ್ಣ ಹುಡುಗ, ಇವನೊಬ್ಬ ಕಳ್ಳ, ಬೆಣ್ಣೆ ಕಳ್ಳ ಅಂತ ಬೈದರೆ, ಇವನ್ನು ವಿರುದ್ಧವಾಗಿ ಅಥವಾ ಅದಕ್ಕೆ ಉತ್ತರವಾಗಿ ನಮ್ಮ ಮನೆಯವರು, ನನ್ನ ಅಪ್ಪ ಅಮ್ಮ, ಅಜ್ಜ ಅಜ್ಜಿ, ಬಂಧು ಬಳಗ ಎಲ್ಲರಿಗೂ ಕಳ್ಳ ಅಂತ ನಮ್ಮ ಕಿವಿ ಹರಿಯುವಾಗೆ ಬೈತಾನೆ. ಹೀಗೆಲ್ಲ ಕೃಷ್ಣ ತೊಂದರೆ ಮಾಡ್ತಾನೆ ಅಂತ ಗೋಪಿಕಾಸ್ತ್ರೀಯರು ನಮ್ಮಲ್ಲಿ ಸಭಿಕರಲ್ಲಿ ದೂರು ಹೇಳುತ್ತಾರೆ. ಸುಂದರವಾದಂತಹ ಒಂದು ಜಂಜೂಟಿ ರಾಗದ ಜನಪದೀಯ ಶೈಲಿಯ ನೃತ್ಯ. ಇದರಲ್ಲಿ ಧ್ವನಿ ನೀಡಿದರೆ ಚೆನ್ನಯ್ಯ ಕಣಿಯಾಲ ಹರಿಪ್ರಸಾದ್. ಇದರಲ್ಲಿ ಗೋಪಿಕಾಸ್ತ್ರೀಯರಾಗಿ ವಿದುಷಿ ಪ್ರೀತಿಕಲಾ, ವಿದುಷಿ ಅಪೂರ್ವ ಗೌರಿ ದೇವಸ್ಯ, ಅಕ್ಷತಾ ಕೆ, ಪ್ರಣಮ್ಯ ಪಾಲೆಚಾರು, ವಿಭಾಶ್ರೀ ವಿಗೌಡ ಮತ್ತು ಶಮಚಂದು ಕೂಡ್ಲು ಇವರು ಗೋಪಿಕಾಸ್ತ್ರೀಯರಾಗಿ ಅಭಿನಯಿಸಿದರೆ, ಪುಟ್ಟ ಕೃಷ್ಣನಾಗಿ ಇಬ್ಬರು ಕೃಷ್ಣರು, ಕುಮಾರಿ ಅಕ್ಷರಿ ಮತ್ತು ಕುಮಾರಿ ಮಾತಂಗಿ ತಮ್ಮ ಮುಂದೆ ಅಭಿನಯಿಸಲಿಕ್ಕಿದ್ದಾರೆ. ಇದೀಗ ವಿಷಮಕಾರ ಕಣ್ಣನ್. practice on.
பக்கத்து வீட்டு பெண்ணை அழைப்பார், 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 பக்கத்து வீட்டு பெண்ணை அழைப்பான். முகாரி ராகம் பாடச் சொல்லி வம்பு கிழுப்பான், முகாரி ராகம் பாடச் சொல்லி வம்பு கிழுப்பான், முகாரி ராகம் பாடச் சொல்லி வம்பு கிழுப்பான். எனக்கது தெரியாதென்றால், எனக்கது தெரியாதென்றால், எனக்கது தெரியாதென்றால் நெக்குருக கிள்ளிவிட்டு, நெக்குருக கிள்ளிவிட்டு விக்கி விக்கி அழும்போது, விக்கி விக்கி அழும்போது, விக்கி விக்கி அழும்போது இதாண்டி மூகாரி என்பார் விஷமக்கார கண்ணன், பொல்லாத விஷமக்கார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாழிக்கொரு நிலை செய்யும் நந்த கோபால கிருஷ்ண விஷமக்கார கண்ணன், பொல்லாத விஷமக்கார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாழிக்கொரு நிலை செய்யும் நந்த கோபால கிருஷ்ண விஷமக்கார கண்ணன், பொல்லாத விஷமக்கார கண்ணன். நீலமேகம் போலே இருப்பான், பாடினாலோ நெஞ்சில் வந்து கூடியிருப்பான். நீலமேகம் போலே இருப்பான், பாடினாலோ நெஞ்சில் வந்து கூடியிருப்பான். கோலம் புல்லாங்குழலூதி கோபிகளை கள்ளமாடி கொஞ்சம் போற வெண்ணை தாடி என்று கேட்டு ஆட்டமாடும். கோலம் புல்லாங்குழலூதி கோபிகளை கள்ளமாடி கொஞ்சம் போற வெண்ணை தாடி என்று கேட்டு ஆட்டமாடும் விஷமக்கார கண்ணன், பொல்லாத விஷமக்கார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாழிக்கொரு நிலை செய்யும் நந்த கோபால கிருஷ்ண விஷமக்கார கண்ணன், பொல்லாத விஷமக்கார கண்ணன்.
வீடு சொந்தமும் கொண்டாடி வருவாள். சுந்தரமாய் மாமி ஒரு நாள் யசோதை வீடு சொந்தமும் கொண்டாடி வருவாள். சுந்தரமாய் மாமி ஒரு நாள் யசோதை வீடு சொந்தமும் கொண்டாடி வருவாள். சுந்தரமாய் மாமி ஒரு யசோதை வீடு சொந்தமும் கொண்டாடி வருவாள். சுந்தரமாய் மாமி ஒரு நாள் யசோதை வீடு சொந்தமும் கொண்டாடி வருவாள். சுந்தரமாய் மாமி ஒரு நாள் யசோதை வீடு சொந்தமும் கொண்டாடி வருவாள். சுந்தரமாய் மாமி ஒரு நாள் யசோதை வீடு சொந்தமும் கொண்டாடி வருவாள். தோராயமாய் அந்த மாமி தூக்கி கொண்டால் அங்கவளே தொடாத இடங்கள் எல்லாம் தொட்டு துளைப்பான் இவன் விஷமக்கார கண்ணன், பொல்லாத விஷமக்கார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாளைக்கொரு லீலை செய்யும் நந்த கோபால கிருஷ்ணன் விஷமகார கண்ணன், பொல்லாத விஷமகார கண்ணன். வெண்ணெய் பானை மூடக்கூடாது, வெண்ணெய் பானை மூடக்கூடாது, இவன் வந்து விழுங்கினாலும் கேட்கக்கூடாது. அம்மா கிட்டே சொல்லக்கூடாது, அம்மா கிட்டே சொல்லக்கூடாது, சொல்லிவிட்டால் அட்டகாசம் தாங்க ஒண்ணாது. சும்மா ஒரு பேச்சு காணும் திருடன் என்று சொல்லிவிட்ட அம்மா பாட்டி அத்தை தாத்தா அத்தனையும் திருடர் என்பான் விஷமகார கண்ணன், பொல்லாத விஷமகார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாளைக்கொரு நிலை செய்யும் நந்த கோபால கிருஷ்ணன் விஷமகார கண்ணன், பொல்லாத விஷமகார கண்ணன். வேடிக்கையாய் பாட்டு பாடி விதம் விதமாய் ஆட்டமாடி நாளைக்கொரு நிலை செய்யும் நந்த கோபால கிருஷ்ணன் விஷமகார கண்ணன், பொல்லாத விஷமகார கண்ணன், பொல்லாத விஷமகார கண்ணன், பொல்லாத விஷமகார கண்ணன். ಕೊನೆಯದಾಗಿ ಮಂಗಳಂ. ಈ ಒಂದು ಕೃಷ್ಣನನ್ನು ಸ್ತುತಿಸಿದ ದಿನವೇ ಪುಣ್ಯಕರವಾದಂತಹ ದಿನ. ಇಂದಿನ ದಿನ ಶುಭ ದಿನ, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ. ಪಂಚಾಂಗದಲ್ಲಿ ಬರುವಂಥ ಎಲ್ಲ ವಿಷಯಗಳನ್ನು ಪುರಂದರದಾಸರು ಉಲ್ಲೇಖ ಮಾಡಿ ಯಾವಾಗ ಕೃಷ್ಣನನ್ನು ನಾವು ನೆನೆಯುತ್ತೇವೋ ಆ ದಿನವೇ ಪುಣ್ಯಕರವಾದಂಥ ದಿನ ಅಂತ ಹೇಳಿದ್ದಾರೆ. ಹಾಗೆ ಇಂದು ಕೃಷ್ಣನನ್ನು ಹಾಡಿ ನರ್ತಿಸಿದಂತಹ ನೋಡಿದಂತಹ ನಾವೆಲ್ಲ ಧನ್ಯರಂತ ಹೇಳುತ್ತಾ ಪುರಂದರದಾಸರ ಹಾಡಿಗೆ ಹೆಜ್ಜೆ ಹಾಕಲಿದ್ದೇವೆ. ಮಂಗಳಂ.
ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ದಿನವೇ ಶುಭ ದಿನವೂ ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಇಂದಿನ ತಾರೆ ಶುಭ ತಾರೆ ಇಂದಿನ ಕರಣ ಶುಭ ಕರಣ ಎಂದು ಪುರಾಣದ ವಿಠಲರಾಯನ ಎಂದು ಪುರಾಣದ ವಿಠಲರಾಯನ ಪಾಡಿದ ದಿನವೇ ಶುಭ ದಿನವೂ ಪಾಡಿದ ದಿನವೇ ಶುಭ ದಿನವೂ ಶುಭವಿದು ಶೋಭನಗರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಮಂಗಳಂ ನಮ್ಮನ್ನು ಇಷ್ಟೊತ್ತು ವೀಕ್ಷಿಸಿ ತಾಳ್ಮೆಯಿಂದ ವೀಕ್ಷಿಸಿ ಪ್ರೋತ್ಸಾಹಿಸಿದಂತಹ ಸಭಿಕರೇ ನಮಗೆ ದೇವರು. ಎಲ್ಲ ಸಹೃದಯಿ ಪ್ರೇಕ್ಷಕ ವರ್ಗಕ್ಕೆ ಶ್ರೀ ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ತುಂಬ ಆಭಾರಿಯಾಗಿದೆ. ಇದು ನಮ್ಮ 2ನೇ ವರ್ಷ ದ್ವಾರಕೋತ್ಸವದಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಉತ್ಸವವನ್ನು ಆಚರಿಸುತ್ತಿದ್ದಾರೆ. ಎಲ್ಲ ರೀತಿಯ ಒಂದು ಜ್ಞಾನದ ಹರಿವನ್ನು ಮಾಡುವಂತಹ ಈ ಒಂದು ಉತ್ಸವ ಲಲಿತ ಕಲೆಗಳಿಗೆ ಬಹಳಷ್ಟು ಪ್ರೋತ್ಸಾಹ ನೀಡುವಂಥದ್ದು. ದ್ವಾರಕಾ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಗೆ, ಮುಖ್ಯವಾಗಿ ಇದರ ಅಧ್ಯಕ್ಷರಾದಂಥ ಶ್ರೀತ ಗೋಪಾಲಕೃಷ್ಣ ಭಟ್ ಅವರಿಗೆ, ದಂಪತಿಗಳಿಗೆ, ನಾವು ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿಯ ಎಲ್ಲ ಸದಸ್ಯರು, ಕಲಾವಿದರು ನಮ್ಮ ಮನಸಾರೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ. ಕಲೆಗೆ ಕಲಾ ಪೋಷಕರ ಪೋಷಣೆ ಬಹಳ ಅಗತ್ಯ. ಇಂತಹ ಕಲಾ ಪೋಷಕರಿದ್ದರೆ ಪುತ್ತೂರಿನಂತಹ ಒಂದು ನಗರಿ ಸಾಂಸ್ಕೃತಿಕ ನಗರಿಯಾಗಿ ಬೆಳೆಯುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಇಂದಿನ ಕಲಾವಿದರು ಒಳ್ಳೆಯ ಅತ್ಯುತ್ತಮ ಧ್ವನಿ ಮತ್ತು ಬೆಳಕನ್ನು ನೀಡಿದಂತಹ ಕಲಾವಿದರಿಗೆ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಕಾರ್ಯಕ್ರಮ ಎಲ್ಲ ಮನೆಗಳಲ್ಲಿ ತಲುಪುವಾಗೆ ಮಾಡಿದಂತಹ ವಿವಿಧ ವಾಹಿನಿಗಳಿಗೆ ಕೂಡ ನಾವು ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕಲಾವಿದರು, ಮುಖ್ಯವಾಗಿ ಪುಟಾಣಿ ಕಲಾವಿದರು ಕುಮಾರಿ ಅಕ್ಷರಿಕೆ, ಶ್ರೀತ ದ್ವಾರಕಾ ಗೋಪಾಲಕೃಷ್ಣ ಭಟ್ ಮತ್ತು ಅಶ್ವಿನಿ ಇವರ ಸುಪುತ್ರಿ, ಈಕೆ ಬಹುಮುಖ ಪ್ರತಿಭೆ, ಭರತನಾಟ್ಯ, ಸಂಗೀತ, ತಾಳಮದ್ದಳೆ, ಯಕ್ಷಗಾನ ಅಲ್ಲದೆ ಕೀಬೋರ್ಡ್, ಹೀಗೆ ಹಲವು ಚಟುವಟಿಕೆಗಳಲ್ಲಿ, ಕಲೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಒಂದು ಉತ್ಸಾಹಿ ಪುಟಾಣಿ ಕಲಾವಿದೆ. ಮತ್ತೋರ್ವ ಕಲಾವಿದೆ ಕೃಷ್ಣಾಗಿ ಕುಮಾರಿ ಮಾತಂಗಿ ಕೂಡ ಸಂಗೀತ, ನೃತ್ಯ, ಹೀಗೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ನಮ್ಮ ಕಲಾಶಾಲೆಯ ಓರ್ವ ಸಕ್ರಿಯ ಪುಟಾಣಿ ಕಲಾವಿದೆ. ಕುಮಾರಿ ಪ್ರಣಮ್ಯ ಪಾಲೆಚಾರು ನಮ್ಮ ಶಾಲೆಯ ತಂಡದ ಪ್ರಮುಖ ಕಲಾವಿದೆ. ಕಳೆದ ವರ್ಷ ನಮ್ಮ ಸಂಸ್ಥೆಯನ್ನು ಪ್ರತಿನಿಧಿಸಿ ದೆಹಲಿಯ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಪ್ರಧಾನಿಯವರ ಮುಂದೆ ಕಾರ್ಯಕ್ರಮವನ್ನು ನೀಡಿದಂತಹ ಕಲಾವಿದೆ. ನಮ್ಮ ಸಂಸ್ಥೆಯ ಒಂದು ಪರವಾಗಿ ಆಕೆ ತೆರಳಿದ್ದಳು. ಜೊತೆಗೆ ಈಗ ಮಂಜಲ್ಪಟ್ಪುರು ಶಾಲೆಯಲ್ಲಿ ನಮ್ಮ ಸಂಸ್ಥೆಯ ಶಾಖೆಯನ್ನು ನಡೆಸ್ತಿದ್ದಾಳೆ. ಕುಮಾರಿ ವಿದುಷ ಅಪೂರ್ವಗೌರಿ ದೇವಸ್ಯ ಮತ್ತೋರ್ವ ಕಲಾವಿದೆ. ಈಕೆ ಕೂಡ ವಿವಿಧ ಪ್ರಶಸ್ತಿಗಳನ್ನು ಗಳಿಸುತ್ತಾ ನಮ್ಮ ಸಂಸ್ಥೆಯ ಕಾವು ಶಾಖೆಯ ನೃತ್ಯ ಶಿಕ್ಷಕಿಯಾಗಿದ್ದಾರೆ.
ವಿದುಷಿ ಅಕ್ಷತಾ ಕೆ, ಇವರು ಕೂಡ ಅನೇಕ ಶಿಷ್ಯವರ್ತನಕ್ಕೆ ಭಾಜನರಾಗಿದ್ದು ಇವರು ಕೂಡ ಅಪೂರ್ವ ಮತ್ತು ಅಕ್ಷತಾ ಇವರು ನಮ್ಮ ಕಾವು ಸಂಸ್ಥೆಯ ಶಾಖೆಯ ಶಿಕ್ಷಕಿಯಾಗಿ ನಿರ್ವಹಿಸುತ್ತಿದ್ದಾರೆ. ಕುಮಾರಿ ಶಮಾ ಚಂದು ಕೂಡ್ಲು ಇವರು ಕೂಡ ಕಳೆದ ವರ್ಷ ದೆಹಲಿಯ ಪೆರೇಡ್ನಲ್ಲಿ ಪ್ರಣಮ್ಯನವರೊಟ್ಟಿಗೆ ನಮ್ಮ ಸಂಸ್ಥೆಯ ಪ್ರತಿನಿಧಿಯಾಗಿ ತೆರಳಿದ್ದರು. ಇದೀಗ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವರು ವ್ಯಾಸಂಗ ಮಾಡ್ತಿದ್ದಾರೆ. ಕುಮಾರಿ ವಿಭಾಶ್ರೀ ಇ ಗೌಡ ಇವರು ಕೂಡ ನಮ್ಮ ಸಂಸ್ಥೆಯ ಪ್ರಮುಖ ಕಲಾವಿದರಾಗಿದ್ದು ಇವರು ನಮ್ಮ ಶಾಖೆಯ ಬಾಳಿಲ ಶಾಖೆಯಲ್ಲಿ ನೃತ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದುಷಿ ಅಪೂರ್ವ ಮತ್ತು ವಿದುಷಿ ಅಕ್ಷತಕ್ಕೆ ಬೆಂಗಳೂರು ದೂರದರ್ಶನದ ಬಿ ಗ್ರೇಡ್ ಕಲಾವಿದರಾಗಿ ಆಯ್ಕೆಯಾಗಿರುತ್ತಾರೆ. ನಮ್ಮ ಸಂಸ್ಥೆಯ ಸಂಗೀತ ನಿರ್ದೇಶಕಿ ವಿದುಷಿ ಪ್ರೀತಿಕಲಾ ಇವರು ಬೆಂಗಳೂರು ದೂರದರ್ಶನದ ಬಿ ಗ್ರೇಡ್ ಕಲಾವಿದರು, ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು. ಅಲ್ಲದೆ ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ವಿದ್ವತ್ತನ್ನು ಸಂಗೀತ ಮತ್ತು ಭರತನಾಟ್ಯದಲ್ಲಿ ವಿದ್ವತ್ ಮಾಡಿದಂಥ ಪ್ರಥಮ ಕಲಾವಿದೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಜೊತೆಗೆ ನಮ್ಮ ಸಂಸ್ಥೆಯ ವಿದ್ವಾನ್ ದೀಪಕ್ ಕುಮಾರ್ ನಾನು ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು ಸಂಸ್ಥೆ ನಮ್ಮ ಸಂಸ್ಥೆ ನಿಮ್ಮ ಪುತ್ತೂರಿನ ಒಂದು ಪರಿಸರದಲ್ಲಿ ಚಟುವಟಿಕೆ ಮಾಡಲಿಕ್ಕೆ ಪುತ್ತೂರಿನ ಸಹೃದಯಿ ಪ್ರೇಕ್ಷಕರ ಆಶೀರ್ವಾದಂತ ನಾವು ಸುಮಾರು 29 ವರ್ಷಗಳನ್ನು ದಾಟಿ 30 ದಶಕಗಳತ್ತ 30 ವರ್ಷಗಳತ್ತ ನಾವು ತೆರಳುತ್ತಾ ಇದ್ದೇವೆ. ನನ್ನ ತಂದೆಯವರಾದಂತಹ ದಿವಂಗತ ಭವಾನಿ ಶಂಕರ್ ಅವರ ಆಶೀರ್ವಾದಂತೆ ಪ್ರಾರಂಭಗೊಂಡಂತಹ ಈ ಒಂದು ಸಂಸ್ಥೆ ಇದೀಗ ನಮ್ಮ ತಾಯಿಯವರ ಶ್ರೀಮತಿ ಶಶಿಪ್ರಭಾರವರ ಮಾರ್ಗದರ್ಶನದಲ್ಲಿ ಮುನ್ನಡೆಸುತ್ತಾ ಬಂದಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇನ್ನಷ್ಟು ಕಲಾ ಸೇವೆ ಮಾಡುವಂತಹ ಯೋಗ ನಮ್ಮದಾಗಲಿ ಅಂತ ಹಾರೈಸುತ್ತಾ ನನ್ನ ಎಲ್ಲ ಗುರುಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸಿ ಕಾರಣರಾದಂತಹ ಎಲ್ಲರನ್ನು ಮತ್ತೊಮ್ಮೆ ಸ್ಮರಿಸುತ್ತಾ ನಿಮಗೆಲ್ಲರಿಗೂ ಆ ನಟರಾಜ ದೇವರು ಹಾಗೂ ಮಧುರಕೃತಿಯುಳ್ಳ ಕೃಷ್ಣ ದೇವರು ನಿಮಗೆ ಅನುಗ್ರಹ ಮಾಡಲಿ, ಎಲ್ಲರಿಗೂ ಸನ್ಮಂಗಳವಾಗಲಿ. ಧನ್ಯವಾದಗಳು. ಇದುವರೆಗೆ ದ್ವಾರಕೋತ್ಸವ 25 ಈ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಈ ರಂಗವನ್ನು ರಂಜಿಸಿದ ಮತ್ತು ಎಲ್ಲ ಸಭಾಸದರ ಮನಸ್ಸನ್ನು ಸೆಳೆದ ಕಾರ್ಯಕ್ರಮ ಮಧುರಾಕೃತಿ ಶ್ರೀಕೃಷ್ಣ ಲೀಲೆಗಳು. ಶ್ರೀಮತಿ ಮತ್ತು ಶ್ರೀ ಕಲಾದೀಪ ವಿದ್ವಾನ್ ದೀಪಕ್ ಕುಮಾರ್, ಮೂಕಾಂಬಿಕಾ ಕಲ್ಚರಲ್ ಅಕಾಡೆಮಿ ಪುತ್ತೂರು ಇವರ ಶಿಷ್ಯ ಬಳಗದ ಜೊತೆಗೆ ನಡೆದಂತಹ ಕಾರ್ಯಕ್ರಮ ಭಾಳ ಸೊಗಸಾಯಿತು. ಕಳೆದ ವರ್ಷ ಪಿಬರೇ ರಾಮರಸಂ ಎಂಬ ಕಾರ್ಯಕ್ರಮ ಕೊಟ್ಟಿದ್ದೀರಿ. ರಾಮ ರಸಾಯನವನ್ನು ನಾವೆಲ್ಲ ಸವಿದಿದ್ದೇವೆ. ಈ ಬಾರಿ ಕೃಷ್ಣ ರಸಾಯನವನ್ನು ಕೊಟ್ಟಿದ್ದೀರಿ, ಮಧುರಾಕೃತಿಯನ್ನು ಕಾಣಿಸಿದ್ದೀರಿ. ಹಾಗಾಗಿ ಕೃಷ್ಣ ಲೀಲೆಗಳನ್ನು ಇಲ್ಲಿ ಕಂಡು ಅನೇಕ ಮಂದಿ ತಾಯಂದಿರು ಮತ್ತು ಮಕ್ಕಳು ತುಂಬ ಹರ್ಷಪಟ್ಟಿರ್ಬೋದು. ಜೊತೆಯಲ್ಲಿ ನಾವು ಈ ಕಾರ್ಯಕ್ರಮ ನೀಡಿದ್ದಕ್ಕೆ ನಿಮಗೆ ಹಾರ್ದಿಕವಾದ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಗೋಪಾಲಕೃಷ್ಣ ಭಟ್ರು ಎಲ್ಲ ಕಲಾವಿದರನ್ನು ಶಾಲು ಸ್ಮರಣಿಕೆಗಳೊಂದಿಗೆ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಮೊದಲಿಗೆ ವಿದ್ವಾನ್ ದೀಪಕ್ ಕುಮಾರ್ ಅವರು. ದ್ವಾರಕಾ ಸಂಸ್ಥೆಯೊಂದಿಗೆ ಸದಾಕಾಲ ಇರುವ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರುವ ಈ ಭರತನಾಟ್ಯವನ್ನು ನಾಡಿನಲ್ಲಿ ಅತ್ಯಂತ ಜನಪ್ರಿಯಗೊಳಿಸುತ್ತಾ ಇರುವ ನೂರಾರು ಮಂದಿ ಶಿಷ್ಯರಿಗೆ ಗುರುಗಳಾಗಿರುವ ವಿದ್ವಾನ್ ದೀಪಕ್ ಕುಮಾರ್ ಅವರಿಗೆ ಹಾರ್ದಿಕವಾದ ಧನ್ಯವಾದಗಳು. ಹಾಗೆ ಅವರ ಅವರು ಶ್ರೀಮತಿಯವರಂತ ಪರಿಚಯಿಸಲಿಲ್ಲ, ಆದರೆ ನಮಗೆಲ್ಲರಿಗೂ ಗೊತ್ತಿದೆ. ಅದೇ ರೀತಿಯಲ್ಲಿ ಅವರ ಮಗಳಾದಂತಹ ಮಾತಂಗಿ ತನ್ನ ಮಗಳು ಅಂತಲೂ ಹೇಳಿಕೊಳ್ಳಿಲ್ಲ. ತುಂಬ ವಿನಯವಂತ ಸ್ವಭಾವದವರು. ಮೂವರಿಗೂ ಕೂಡ ಹಾರ್ದಿಕವಾದ ಧನ್ಯವಾದ. ಅವರ ಹಿಂದೆ ಇರುವ ಅವರ ತಾಯಿ ತಂದೆಯವರನ್ನು ಕೂಡ ನಾವು ಗೌರವದಿಂದ ಸ್ಮರಿಸ್ತೇವೆ. ಎಲ್ಲ ಕಲಾವಿದೆಯರು ಕೂಡ ಅತ್ಯಂತ ಸುಂದರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕೃಷ್ಣನ ಲೀಲೆಗಳನ್ನು ನಮಗೆ ನೆನಪಿಸಿದ ನೋಡಿ, ತಂದೆಯೇ ಮಗಳಿಗೆ ಶಾಲು ಹೊದಿಸಿ ಪಾರಿತೋಷಕವನ್ನು ನೀಡುವುದು ಅತ್ಯಂತ ಸಂಭ್ರಮದ ಕ್ಷಣ. ತನ್ನ ಮಗಳು ವೇದಿಕೆಯಲ್ಲಿ ಭರತನಾಟ್ಯ ಪಾತ್ರಗಳನ್ನೆಲ್ಲ ನಿರ್ವಹಿಸಿದಾಗ ಎಷ್ಟು ಚೆನ್ನಾಗಿ ಅವರು ಸಂತೋಷಪಟ್ಟಿರ್ಬೋದು ಎನ್ನುವುದನ್ನು ನಾವು ಎಣಿಸಬಹುದು. ಎಲ್ಲ ಕಲಾವಿದೆಯರಿಗೆ ಶಾಲು ಮತ್ತು ಈ ಉತ್ಸವದ ಪಾರಿತೋಷಿಕೆಗಳನ್ನು ನೀಡಿ ಸತ್ಕಾರ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯ ಪ್ರಕಾರ ನಾವು ಕಲಿತಂತಹ ವಿದ್ಯೆಯ ಋಣ ತೀರಬೇಕಾದ್ರೆ, ಗುರು ಋಣ ತೀರಬೇಕಾದ್ರೆ ಅದರ ಶಿಷ್ಯರಿಗೆ ಪಾಠ ರೂಪದಲ್ಲಿ ಹೇಳಿಕೊಟ್ಟು ಮಾತ್ರ ಸಾಧ್ಯ ಅಂತ ಹೇಳಿದ್ದಾರೆ. ನೂರಾರು ಮಂದಿ ಶಿಷ್ಯರನ್ನು ಸಂಪಾದಿಸಿದಂತಹ ವಿದ್ವಾನ್ ದೀಪಕ್ ಕುಮಾರ್ ಅವರು ನಿಜವಾಗಿಯೂ ಸಾರ್ಥಕವಾಗಿ ತಮ್ಮ
ವಿದ್ಯಾ ಅರ್ಜನೆಯನ್ನು ವಿನಿಯೋಗ ಮಾಡಿದ್ದಾರೆ ಅಂತ ನಮಗೆ ಗೊತ್ತಾಗ್ತದೆ. ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟು ದ್ವಾರಕೋತ್ಸವಕ್ಕೆ ಕಳೆಯೇರಿಸಿದ ತಮಗೆ ಹಾರ್ದಿಕ ವಂದನೆಗಳು. ಹಾಗೆ ನಿಮ್ಮೆಲ್ಲ ತಂಡದ ಶಿಷ್ಯ ಕಲಾವಿದರಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇಂದು ಬೆಳಗ್ಗೆ 9:30ರಿಂದ ನಮ್ಮ ಉದ್ಘಾಟನಾ ಸಭೆ ಆರಂಭ ಆಯಿತು. ಅದರಲ್ಲಿ ವಿಶೇಷವಾಗಿ ಪುಸ್ತಕಗಳ ಬಿಡುಗಡೆ, ಹಾಗೆಯೇ ಸಾಧಕರಿಗೆ ಸನ್ಮಾನ, ಬಹುಮಾನ, ಪುರಸ್ಕಾರಗಳು, ಪರೀಕ್ಷಾ ಅಂಕಗಳಿಕೆಗೋಸ್ಕರವಾಗಿ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರಗಳ ವಿತರಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡ್ತಾ ಅನಂತರದಲ್ಲಿ ವಿಶೇಷವಾದಂತಹ ವಿಚಾರಗೋಷ್ಠಿಯನ್ನು ಪರಿಣತ ವಿದ್ವಾಂಸರ ಸಾಧಕರ ಮೂಲಕವಾಗಿ ಮಾಡಿಕೊಂಡೆವು. ಅಪರಾಹ್ನದ ಹೊತ್ತಿನಲ್ಲಿ ಸೊಗಸಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೀಬೋರ್ಡ್ ವಾದನ, ಮಕ್ಕಳಿಂದ ಯಕ್ಷಗಾನ, ತಾಳಮದ್ದಳೆ, ಅನಂತರದಲ್ಲಿ ವಿದ್ವಾನ್ ವೆಂಕಟಕೃಷ್ಣ ಭಟ್ ಗುಂಡ್ಯಡ್ಕ ಮತ್ತು ಬಳಗದವರಿಂದ ಸುಗಮ ಸಂಗೀತ, ಭಾವಗಾನ ಲಹರಿ, ಈಗ ಕೊನೆಯದಾಗಿ ಮಧುರಾಕೃತಿ, ಕೃಷ್ಣ ಲೀಲೆಗಳು. ಇಷ್ಟು ಕಾರ್ಯಕ್ರಮವನ್ನು ನಾವು ಈ ದಿವಸ ಈ ದ್ವಾರಕೋತ್ಸವ 25ರ ಅಂಗವಾಗಿ ನಡೆಸಲಿಕ್ಕೆ ಸಾಧ್ಯವಾಯಿತು. ಇದಕ್ಕೆ ಕಾರಣರಾದ ಎಲ್ಲ ಕಲಾವಿದರಿಗೆ, ಎಲ್ಲ ವಿದ್ವಾಂಸರಿಗೆ, ಎಲ್ಲ ಸಾಧಕರಿಗೆ, ಎಲ್ಲ ಮಕ್ಕಳಿಗೆ, ಇದರಲ್ಲಿ ಶ್ರಮಿಸಿದಂತಹ ದ್ವಾರಕಾ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ, ದ್ವಾರಕಾ ಸಂಸ್ಥೆಯ ಹಿತೈಷಿಗಳಿಗೆ, ಎಲ್ಲ ಸಜ್ಜನ ಬಂಧುಗಳಿಗೆ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕೊನೆಯದಾಗಿ ಈ ಪುಟಾಣಿ ಇಬ್ಬರು ಮಕ್ಕಳು ಧರಿಸಿದ ಒಂದು ವಸ್ತ್ರವನ್ನು ನನ್ನ ಅತ್ತೆ ಶ್ರೀಮತಿ ಶಶಿಪ್ರಭಾ ಇವರು ಮಾಡಿರ್ತಾರೆ. ಹಾಗೆ ದೊಡ್ಡ ಮಕ್ಕಳು ಮೊದಲಿಗೆ ಧರಿಸಿದ ಕಾಸ್ಟ್ಯೂಮ್ ನಮ್ಮ ಸಂಸ್ಥೆಯ ಸಹ ನಿರ್ದೇಶಕರಾದ ವಿದ್ವಾನ್ ಪಿ ಗಿರೀಶ್ ಕುಮಾರ್, ಅಂದರೆ ನಮ್ಮದೇ ಸಂಸ್ಥೆಯ ಕಾಸ್ಟ್ಯೂಮ್ಗಳು. ಹಾಗೆ ಈಗ ನೀವು ನೋಡ್ತಿರುವ ಈ ಕಾಸ್ಟ್ಯೂಮನ್ನು ನನ್ನ ಅತ್ತೆಯೇ ತಯಾರಿಸ್ತಾರೆ. ಹಾಗೆ ಅವರಿಗೆ ನಾವು ಧನ್ಯವಾದವನ್ನು ಅರ್ಪಿಸ್ತೇವೆ. ಹಾಗೆ ಇನ್ನೊಂದು ಪ್ರಕಟಣೆ, ನಮ್ಮ ಸಂಸ್ಥೆ ಪ್ರತಿ ವರ್ಷ ನಡೆಸುವ ವಾರ್ಷಿಕ ಮಹಾ ನೃತ್ಯ ಕಾರ್ಯಕ್ರಮ ನರ್ತನಾವರ್ತನ 2025 ಇದೇ ಬರುವ ಮಾರ್ಚ್ 2ರಂದು ಜೈನ ಭವನದಲ್ಲಿ ನಡೆಯಲಿಕ್ಕೆ. ಸದ್ಯ ಭರತನಾಟ್ಯ ಕ್ಷೇತ್ರದಲ್ಲಿ ಅತಿ ಮುಂಚೂಣಿಯಲ್ಲಿರುವ ನೃತ್ಯ ಕಲಾವಿದೆ ಶ್ರೀಮತಿ ಮೀರಾ ಶ್ರೀನಾರಾಯಣನ್ ಮುಂಬೈ ಇವರು ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ವಿಶೇಷ ಎಂದರೆ ಇದೊಂದು ಹಿಮ್ಮೇಳ ಸಹಿತವಾದ ಕಾರ್ಯಕ್ರಮ. ಇವರಿಗೆ ದೇಶದ ಅತ್ಯುತ್ತಮ ಹಿನ್ನೆಲೆ ಕಲಾವಿದರು ಸಾಥ್ ನೀಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೂ ಕಲಾ ರಸಿಕರಾದ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಿದ್ದೇವೆ. ಇದು ಇದೇ ಬರುವ ಮಾರ್ಚ್ 2ರಂದು ಜೈನ ಭವನದಲ್ಲಿ ಸಂಜೆ 5 ಗಂಟೆಗೆ. ಧನ್ಯವಾದಗಳು ಎಲ್ಲ ಕಲಾವಿದರಿಗೆ. ಇದೀಗ ಒಂದು ಅನೌನ್ಸ್ಮೆಂಟ್ ಇದೆ. ದ್ವಾರಕಾ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ದಯಮಾಡಿ ವೇದಿಕೆಗೆ ಬರಬೇಕು. ಸಂಸ್ಥೆಯ ವತಿಯಿಂದ ಅವರನ್ನು ಸತ್ಕರಿಸಲಾಗುವುದು. ದಯಮಾಡಿ ದ್ವಾರಕಾ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಒಮ್ಮೆ ವೇದಿಕೆಗೆ ಬರಬೇಕು. ದ್ವಾರಕೋತ್ಸವ 25ರ ವತಿಯಿಂದ ತಮ್ಮನ್ನು ಸತ್ಕರಿಸ್ತಾ ಇದ್ದಾರೆ. ಅಧ್ಯಕ್ಷರು ನಿಮ್ಮೆಲ್ಲರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ದಯವಿಟ್ಟು ಬನ್ನಿ. ದ್ವಾರಕಾ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು
ಒಂದಷ್ಟು ಚೇರ್ಗಳನ್ನು ವೇದಿಕೆಗೆ ಸಾಗಿಸಬೇಕು ಮತ್ತು ಅಲ್ಲಿ ಒಂದು 15ರಿಂದ 18 ಚೇರ್ಗಳನ್ನು ಇಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಒಂದು ಸಾಲು ಕುರ್ಚಿಯಲ್ಲಿ ಕುತ್ಕೊಳ್ಳಿಕ್ಕೆ, ಒಂದು ಸಾಲು ಹಿಂದೆ ನಿಲ್ಲಲಿಕ್ಕೆ, ಒಂದು ಸಾಲು ಎದುರಿನಲ್ಲಿ ಕುಳಿತುಕೊಳ್ಳಿಕ್ಕೆ. ಹದಿನೈದು 18 ಇಡ್ಲಿಕ್ಕೆ ಆಗ್ತದೆ ನೋಡಿ, 18 ಚೇರ್ಗಳನ್ನು. ದ್ವಾರಕಾ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳು ಕೂಡ ಒಮ್ಮೆ ವೇದಿಕೆಗೆ ಬರಬೇಕು. ಎಲ್ಲರೂ ಬಂದ್ರ? ದುರ್ಗಾ ಗಣೇಶ್ ಸರ್ ಬಂದ್ರ? ಇಂದು ದಿನಪೂರ್ತಿ ನಡೆದ ಈ ಕಾರ್ಯಕ್ರಮದ ಹಿಂದೆ ಹಲವಾರು ದಿನಗಳ ಒಂದು ಸಿದ್ಧತೆ ಇದೆ. ಇದರಲ್ಲಿ ಸಿಬ್ಬಂದಿಗಳು ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡದ್ದರ ಪರಿಣಾಮವಾಗಿ ಇವತ್ತು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಆಯಿತು. ದ್ವಾರಕಾ ಮನೆಯವರು, ದ್ವಾರಕಾ ಸಂಸ್ಥೆಯವರು ಸಿಬ್ಬಂದಿಗಳನ್ನು ಎಂದೂ ಕೂಡ ಮರೆಯುವುದಿಲ್ಲ. ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸತ್ಕರಿಸಬೇಕೆನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮದ ಒಂದು ಶಿಖರ ಸ್ಥಿತಿಯಲ್ಲಿ ತಮ್ಮೆಲ್ಲರನ್ನು ವೇದಿಕೆಗೆ ಆಹ್ವಾನಿಸಿ ಸತ್ಕರಿಸಬೇಕೆಂಬುದಾಗಿ ಅಧ್ಯಕ್ಷರು ತೀರ್ಮಾನಿಸಿದ್ದಾರೆ. ಹಾಗೆ ಒಂದು ಗ್ರೂಪ್ ಫೋಟೋ ತೆಗಿಬೇಕೆನ್ನುವ ಉದ್ದೇಶ ಕೂಡ ಇದೆ. ಎಲ್ಲ ಸಿಬ್ಬಂದಿಗಳು ದಯವಿಟ್ಟು ವೇದಿಕೆಯಲ್ಲಿ ಇದ್ದು ಸಹಕರಿಸಬೇಕು. ಅಧ್ಯಕ್ಷರು ತೆರಳುತ್ತಾ ಇರುವ ಅತಿಥಿಗಳನ್ನು ಉಪಚರಿಸಿ ಮಾತಾಡುವುದಕ್ಕಾಗಿ ಮಾತ್ರ ಕೆಳಗೆ ಹೋಗಿದ್ದಾರೆ. ಈಗ ಬರ್ತಾರೆ, ಒಂದೇ ಕ್ಷಣದಲ್ಲಿ ಬರ್ತಾರೆ. ಸಂಸ್ಥೆಯ ಸಿಬ್ಬಂದಿಗಳೊಂದಿಗಿನ ಒಂದು ಮಿಲನದ ಕ್ಷಣ. ಎಲ್ಲರೂ ಸೇರಿ ತಮ್ಮ ಮನೆಯ ಕಾರ್ಯಕ್ರಮ ಎಂಬ ಪ್ರೀತಿಯಲ್ಲಿ ಈ ಉತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸುವುದಕ್ಕೆ ಶ್ರಮಪಟ್ಟಿದ್ದೀರಿ. ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಸತ್ಕರಿಸ್ತಾ ಇದ್ದಾರೆ ಅಧ್ಯಕ್ಷರು. ಗೌರವಾಧ್ಯಕ್ಷರಾದ ಹರಿಕೃಷ್ಣ ಭಟ್ ಅರ್ತಿಯಡ್ಕ ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ದ್ವಾರಕಾ ಸಂಸ್ಥೆಯ ನಿರ್ದೇಶಕರು ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಅಮೃತಕೃಷ್ಣ ಅವರಿದ್ದಾರೆ, ಅಶ್ವಿನಿ ಅಕ್ಕನವರಿದ್ದಾರೆ. ವಿವಿಧ ಹೊಣೆಗಾರಿಕೆಗಳನ್ನು ಹೊತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಟ್ಟಾಗಿರುವುದು ಬಹಳ ಒಂದು ಸಂತೋಷದ ಕ್ಷಣ. ನಮ್ಮ ದ್ವಾರಕಾ ಸಂಸ್ಥೆಯ ಆಸ್ತಿ ಅಂದರೆ ಮುಖ್ಯವಾದ ಆಸ್ತಿ ಎಲ್ಲ ಸಿಬ್ಬಂದಿಗಳು.
ಯಾವುದೇ ಒಂದು ಕಾರ್ಯ ನಡೀಬೇಕಾದ್ರೆ ಅದರ ಹಿನ್ನೆಲೆಯಲ್ಲಿ ದುಡಿಯುವ ಒಂದು ಜೀವಗಳಿರ್ತವೆ. ಅವರೆಲ್ಲರೂ ಕೂಡ ನೋಡಿ, ಎಲ್ಲರೂ ಇನ್ನೂ ಕೂಡ ನಗುಮುಖದಿಂದಲೇ ಇದ್ದಾರೆ. ಆಗ ನಾನು ಸಾಯಂಕಾಲ ಕೆಲವರನ್ನು ಮಾತಾಡಿಸಿ ಕೇಳಿದೆ, ಸುಸ್ತಾದಿರಾ ಬಚ್ಚಿತ ಅಂತ ಕೇಳಿದೆ. ಎಲ್ಲರೂ ಕೂಡ ನಗುಮುಖದಿಂದ ಉತ್ತರ ಕೊಟ್ಟರು. ಅಂದರೆ ಅವರಿಗೆ ಈ ಉತ್ಸವ ನಿಜವಾಗಿ ಉತ್ಸಾಹವನ್ನು ತಂದಿದೆ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಅವರ ಅವಿರತವಾದ ಶ್ರಮ ಇದೆ. ಬಂದವರನ್ನು ಮಾತಾಡಿಸಿ, ಉಪಚರಿಸಿ, ಸತ್ಕರಿಸಿ ಅವರು ಮರಳಿ ಹೋಗುವಲ್ಲಿವರೆಗೆ ಅವರ ಕುರಿತಾಗಿ ಕಾಳಜಿ ವಹಿಸುವಂಥ ಒಂದು ರೀತಿಯನ್ನು ನೋಡಿದರೆ ಈ ಕಾರ್ಯಕ್ರಮ ಯಶಸ್ವಿ ಆಗುವುದು ಹೇಗೆ ಎನ್ನುವುದು ಇದರಲ್ಲಿ ನಮ್ಗೆ ಗೊತ್ತಾಗ್ತದೆ. ಈ ಎಲ್ಲ ಸಿಬ್ಬಂದಿಗಳನ್ನು ಪ್ರೀತಿಯಿಂದ ಮನೆಯ ಸದಸ್ಯರ ಹಾಗೆ ಆದರಿಸಿ ಸತ್ಕರಿಸ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರು. ನಡುವೆ ಬನ್ನಿ, ಶ್ರೀಕಾಂತ್ ಅವರು ನಡುವೆ ಬರ್ಬೇಕು, ಅವ್ರಿಗೆ ಎತ್ತರದು ಅಲ್ಲ. ಎತ್ತರ ಕಡಿಮೆ ಇರೋರು ಬೇಕಾದ್ರೆ ಬದಿಗೆ ಬನ್ನಿ, ಎತ್ತರ ಇರೋರು ನಡುವೆ ಬನ್ನಿ. ಫೋಟೋ ಚಂದ ಬರಬೇಕು ಅಂತ. ಅಮೃತ ಕೃಷ್ಣರು ಶಾಲು ಹಾಕ್ತಾ ಇದ್ದಾರೆ. ಯಾರಿಗೆ ಎನ್ನುವುದನ್ನು ಗಮನಿಸಿ. ಅಲ್ಲ, ಇದು ಕುಶಾಲು ಅಷ್ಟೇ. ಇದೊಂದು ಮಧುರಾಕೃತಿ ನೋಡಿ, ಕಾರ್ಯಕ್ರಮದ ಒಂದು ಸೊಗಸು. ಅಶ್ವಿನಿ ಗೋಪಾಲಕೃಷ್ಣ ಅವರು ಮತ್ತು ಗೋಪಾಲಕೃಷ್ಣ ಅವರು ಶಾಲನ್ನು ವಿನಿಮಯ ಮಾಡಿಕೊಳ್ತಾ ಇದ್ದಾರೆ. ಆ ಕಡೆಯಲ್ಲಿ ಅಮೃತ ಕೃಷ್ಣ ಮತ್ತು ಅಮೃತ ಮೇಡಮ್ ಅವರು ಶಾಲು ಹಾಕಿಕೊಳ್ತಾ ಇದ್ದಾರೆ. ಒಂದು ಸುಂದರ ಕ್ಷಣ. ಈಗ ಎಲ್ಲರೂ ದ್ವಾರಕಾ ಕುಟುಂಬ ಜೊತೆಯಾಗಿ ಕುಳಿತು ಒಂದು ಸ್ಮೃತಿ ಚಿತ್ರವನ್ನು ದಾಖಲಿಸುವ ಈ ಕಾರ್ಯಕ್ರಮ. ದ್ವಾರಕೋತ್ಸವ 25ರ ಸ್ಮರಣಿಕೆಯನ್ನು ನೀಡಿ ಎಲ್ಲ ಸಿಬ್ಬಂದಿಗಳನ್ನು ಸತ್ಕರಿಸ್ತಾ ಇದ್ದಾರೆ ಅಧ್ಯಕ್ಷರು. ಹನ್ನೊಂದು ಗಂಟೆಗಳ ನಿರಂತರ ಕಾರ್ಯಕ್ರಮ, ಎಲ್ಲಿಯೂ ಬಿಡುವಿರಲಿಲ್ಲ. ನಮ್ಮ ಉಪಹಾರ ಮತ್ತು ಊಟದ ಕೌಂಟರ್ಗಳು ಕೂಡ ಭರ್ತಿಯಾಗಿದ್ದವು ಎನ್ನುವುದು ತುಂಬ ಸಂತೋಷದ ವಿಷಯ. ಬಂದವರು ಅವರಿಗೆ ಬೇಕಾದ ತಿಂಡಿ ತೀರ್ಥಗಳನ್ನು ಆಸ್ವಾದಿಸಿಕೊಳ್ಳುವ, ಸವಿಭೋಜನ ಮಾಡುವ, ಒಂದೇ ಸೂರಿನಡಿಯಲ್ಲಿ ನಮ್ಮ ಸಮಾಜದ, ನಮ್ಮ ಊರಿನ ಎಲ್ಲ ಮಂದಿಯನ್ನು ಕೂಡ ಒಮ್ಮೆ ಕಾಣುವ ಅವಕಾಶ ಈ ದ್ವಾರಕೋತ್ಸವ 25ರ ಮೂಲಕವಾಗಿ ಇವತ್ತು ಸಾಧಿತವಾಗಿದೆ. ಇದು ದ್ವಾರಕೋತ್ಸವದ ಕನಸು ಇಂದು ನಿಮ್ಮೆಲ್ಲರ ನೆರವಿನಿಂದ ನೆನಸಾಗಿದೆ.